check. Mic testing. Testing. Hello. Hello. ನಡೆದಿರುವಂತಹ ಸರ್ವ ಪ್ರೇಕ್ಷಕರಿಗೆ ತುಂಬ ಹೃದಯದ ಸ್ವಾಗತ. ಈ ಒಂದು ಕ್ರೀಡೆಗೆ ಬಂದಿರುವಂತಹ ಎಲ್ಲರಿಗೂ ಕೂಡ ಆತ್ಮೀಯವಾಗಿರುವಂತಹ ಸ್ವಾಗತ ಬಯಸಿಕೊಳ್ಳುತ್ತಾ ಈ ದಿವಸದ ಟೂರ್ನಮೆಂಟ್ಗೆ ಬರುತ್ತಾ ಇದ್ದಾವೆ. ಸಾಯಿ ಕಟಕ ಪ್ರಸ್ತುತಪಡಿಸುವಂತಹ ಸಾಯಿ ಕಟಕ ಪ್ರೀಮಿಯರ್ ಲೀಗ್ 2025-26ನೆಯ ಸಾಲಿನ ಪ್ರಸ್ತುತವಾಗಿರುವಂತಹ ಪ್ರಸಕ್ತ ಪಂದ್ಯಕೂಟವಿದು. ನಿರಂತರವಾಗಿರುವಂತಹ ಸೇರಿ ಉದ್ಘಾಟನಾ ಸಮಾರಂಭಕ್ಕೆ ತೆರಳಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಇದು ಸಾಯಿ ಕಟಕ ಪ್ರಸ್ತುತಪಡಿಸುವಂತಹ ಸಾಯಿ ಕಟಕ ಪ್ರೀಮಿಯರ್ ಲೀಗ್ 2025-26ನೆಯ ಸಾಲಿನ ಪ್ರಸಕ್ತವಾಗಿರುವಂತಹ ಪಂದ್ಯಕೂಟ. ಬಹುಶಃ ಈ ಒಂದು ಪಂದ್ಯಕೂಟದಲ್ಲಿ ಕೆನರಾ ಕಾಲೇಜ್ ಹಾಗೂ SDM ಲಾ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಸ್ತುತವಾಗಿ ಪಂದ್ಯಕೂಟದಲ್ಲಿ ಆಡಲಿಕ್ಕಿದ್ದಾರೆ. ಸೊ ಬಂದಿರುವಂತಹ ಮುಖ್ಯ ಅತಿಥಿಗಳನ್ನು ಸ್ವಾಗತ ಬಯಸಲಿಕ್ಕಿದ್ದಾವೆ. ಒಂದು ಪಂದ್ಯಕೂಟಕ್ಕೆ ಆಗಮಿಸಿರುವಂತಹ ನಮ್ಮ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀ ಪ್ರೇಮನಾಥ್ PB ಬಲ್ಲಾಲ್ಬಾಗ್, ಪ್ರೆಸಿಡೆಂಟ್ DK ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಹಾಗೂ ಸಫಾಯಿ ಕರ್ಮಚಾರಿ ಸೆಲ್, ಇವರನ್ನು ಆತ್ಮೀಯವಾಗಿ ತುಂಬ ಹೃದಯದ ಸ್ವಾಗತ ಬಯಸಿಕೊಳ್ಳುತ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವರು ಅತಿಥಿಗಳು ನಮ್ಮ ನಾಗೇಶ್ ಕದ್ರಿ, ಶ್ರೀ ಮಂಜುನಾಥ ಎಲೆಕ್ಟ್ರಿಕಲ್ಸ್ ಕದ್ರಿ, ಇವರನ್ನು ಕೂಡ ತುಂಬ ಹೃದಯದ ಸ್ವಾಗತ ಬಯಸಿಕೊಳ್ಳುತ್ತಾ ಇದ್ದೇನೆ. ಹಾಗೆಯೇ ಸಾಯಿ ಕಟಕ ಇದರ ಪ್ರಸ್ತುತವಾಗಿ ಆಟಗಾರರು ಹಾಗೂ ಹಿರಿಯರಾಗಿರುವಂತಹ ಮೋಹನ್ ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಬಯಸಿಕೊಳ್ಳುತ್ತಾ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ನಾವು ನೇರವಾಗಿ ಅಧಿಕೃತವಾಗಿರುವಂತಹ ಚಾಲನೆ ನೀಡುತ್ತಾ ಪಂದ್ಯಕೂಟಕ್ಕೆ ಬರಲಿದ್ದೇವೆ. ಬಂದಿರುವಂತಹ ಎಲ್ಲರಿಗೂ ಕೂಡ ಆತ್ಮೀಯವಾಗಿರುವಂತಹ ಸ್ವಾಗತ ಮತ್ತೊಮ್ಮೆ ಬಯಸಿಕೊಳ್ಳುತ್ತಾ ನಮ್ಮ ಸಂಘಟಕರು ಮುಖ್ಯ ಅತಿಥಿಗಳನ್ನು ನೇರವಾಗಿ ಅಂಗಳಕ್ಕೆ ತೆರಳಿಸಿ ಅವರನ್ನು ಇದೀಗ ನಾವು ನೇರವಾಗಿ ಉದ್ಘಾಟನಾ ಸಮಾರಂಭ ಬರ್ತಾ ಇದ್ದಾವೆ. ಹಾಗೆಯೇ ಎರಡು ತಂಡದ ಸರ್ವ ಆಟಗಾರರು ನಡೆದಿರುವಂತಹ ಸರ್ವ ಆಟಗಾರರು ಮೈದಾನಕ್ಕೆ ಪ್ರವೇಶ ಪಡೆದುಕೊಳ್ಳಿ ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ. ಸಾಯಿ ಕಟಕ ಪ್ರಸ್ತುತಪಡಿಸುವಂತಹ ಸಾಯಿ ಕಟಕ ಪ್ರೀಮಿಯರ್ ಲೀಗ್ 2025-26ನೆಯ ಸಾಲಿನ ಪ್ರಸಕ್ತ ಪಂದ್ಯಕೂಟದ ಉದ್ಘಾಟನಾ ಸಮಾರಂಭದ ಬಳಿಕ ನಾವು ರೋಚಕವಾಗಿರುವಂತಹ ಪಂದ್ಯಕೂಟಕ್ಕೆ ನಾವು ಕ್ಷಣಗಣನೆ ಆರಂಭಗೊಳಿಸಲಿದ್ದೇವೆ. ಹಾಗೇನೆ ಆರಂಭಿಕವಾಗಿ ಆಡುವಂತಹ ಎರಡು ತಂಡದ ಸರ್ವ ಆಟಗಾರರು ದಯಮಾಡಿ ಸಮಯದ ಅಭಾವ ನೀಡಲಿಕ್ಕೆ ಇಷ್ಟ ಇಲ್ಲ, ದಯಮಾಡಿ ಬನ್ನಿ. ತಮ್ಮ ಪಂದ್ಯಕೂಟ ಆಡುವಂತಹ ತಂಡಗಳು ಟೀಮ್ ಶಕ್ತಿ ಹಾಗೂ ಕೋಸ್ಟಲ್ ಸ್ಟ್ರೈಕರ್ಸ್ ತಂಡದ ಸರ್ವ ಆಟಗಾರರು ಮೈದಾನ ಪ್ರವೇಶ ಪಡೆದುಕೊಳ್ಳುವಂತೆ ನಾವು ಸೂಚಿಸ್ತಾ ಇದ್ದೇವೆ. ಆರಂಭಿಕವಾಗಿ ನೇರವಾಗಿ ನಾವು ಉದ್ಘಾಟನಾ ಸಮಾರಂಭಕ್ಕೆ ಬಂದಿರುವಂತಹ ಮುಖ್ಯ ಅತಿಥಿಗಳಿಗೆ ಸ್ವಾಗತ ಮತ್ತೊಮ್ಮೆ ಬಯಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಸಾಮಾಜಿಕ ಸೇವೆಯಲ್ಲಿ ಸದಾ ಮುಂದುವರೆದಿರುವಂತಹ ಓರ್ವ ವ್ಯಕ್ತಿತ್ವ, ಸದಾ ಕಾಲದಲ್ಲಿ ನಮ್ಮೊಂದಿಗೆ ಬೆನ್ನು ತಟ್ಟುವಂತಹ ಪ್ರೋತ್ಸಾಹದ ಮೂಲಕ ಸದಾ ನಮ್ಮೊಂದಿಗೆ ಪ್ರಸಕ್ತವಾಗಿ ಪಂದ್ಯಕೂಟಕ್ಕೂ ಕೂಡ ಬಹಳಷ್ಟು ಅದ್ಭುತವಾಗಿ ಸಹಕಾರ ನೀಡಿರುವಂತಹ ಸಾಮಾಜಿಕ ಸೇವೆಯಾಗಿರುವಂತಹ ಪ್ರಶಾಂತ್ PB ಸರ್ ಬಲ್ಲಾಲ್ಬಾಗ್, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ವಲಯ ಹಾಗೂ ಸಫಾರಿ ಕರ್ಮಚಾರಿ ಸೆಲ್ ಇದರ ಮಾಲಕರಾಗಿರುವಂತಹ ನಮ್ಮ ಪ್ರೇಮನಾಥ್ PB ಸರ್ ರವರನ್ನು ತುಂಬ ಹೃದಯದ ಸ್ವಾಗತ ವಹಿಸಿಕೊಳ್ಳುತ್ತಾ ಇದ್ದೇನೆ. ಹಾಗೆಯೇ ನಾಗೇಶ್ ಕದ್ರಿ, ಶ್ರೀ ಮಂಜುನಾಥ ಎಲೆಕ್ಟ್ರಿಕಲ್ಸ್ ಕದ್ರಿ, ಹಾಗೆಯೇ ಮೋಹನ್ ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ವಹಿಸಿಕೊಳ್ಳುತ್ತಾ ನೇರವಾಗಿ ಉದ್ಘಾಟನಾ ಸಮಾರಂಭಕ್ಕೆ ನಾವು ತೆರಳುತ್ತಾ ಇದ್ದೇವೆ. ಪ್ರಸ್ತುತವಾಗಿ 6 ತಂಡಗಳು ಈ ಪಂದ್ಯಕೂಟದಲ್ಲಿ ಭಾಗವಹಿಸಲಿಕ್ಕಿದೆ. SDM ಕಾಲೇಜ್ ಹಾಗೂ ಕೆನರಾ ಕಾಲೇಜಿನ ವಿದ್ಯಾರ್ಥಿಗಳ ಒಂದು ಪೈಪೋಟಿಯಾಗಿರುವಂತಹ ಚೊಚ್ಚಲವಾಗಿರುವಂತಹ
ಪಂದ್ಯಕೂಟ ನೇರವಾಗಿ ನಾವು ಆಡಿಸುವಂತ ಬರದಲ್ಲಿ ಇದೀಗ ಉದ್ಘಾಟನೆ ಸಮಾರಂಭ ನೇರವಾಗಿ ಸಾಗ್ತಾ ಇದೆ. ಧನ್ಯವಾದಗಳು. ಈ ಒಂದು ಪಂದ್ಯಕೂಟದ ಉದ್ಘಾಟನೆಗೆ ಅಧಿಕೃತವಾಗಿರುವಂತಹ ಚಾಲನೆ ನೀಡಿರುವಂತಹ ನಮ್ಮ ಮುಖ್ಯ ಅತಿಥಿಗಳಿಗೆ ತುಂಬ ಹೃದಯದ ಧನ್ಯವಾದ ಸಮರ್ಪಿಸಿಕೊಳ್ತಾ ನೇರವಾಗಿ ಅವರನ್ನು ವೇದಿಕೆಯತ್ತ ಕರೆತನ್ನಿ ಅಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ವೇದಿಕೆಗೆ ಮುಖ್ಯ ಅತಿಥಿಗಳ ಆಗಮನವಾಗ್ತಾ ಇದೆ. ಆರಂಭಿಕ ಪಂದ್ಯಕೂಟ ಆಡುವಂತಹ ಎರಡು ತಂಡಗಳು ಕೂಡ ತಮ್ಮ ಮೈದಾನ ಪ್ರವೇಶ ಪಡೆದುಕೊಳ್ಳುವಂತೆ ನಾವು ಸೂಚಿಸ್ತಾ ಇದ್ದೇವೆ. ಟೀಮ್ ಶಕ್ತಿ ವಿರುದ್ಧವಾಗಿ ಆಟಗಾರರು ಸಾಯಿ ಕಟಕ ಪ್ರಸ್ತುತಪಡಿಸುವಂತಹ ಸಾಯಿ ಕಟಕ ಪ್ರೀಮಿಯರ್ ಲೀಗ್ 2025-26ನೇ ಸಾಲಿನ ಪ್ರತಿಷ್ಠಿತ ಪಂದ್ಯಕೂಟದ ಅಧಿಕೃತ ಚಾಲನೆಯತ್ತ ನಾವು ದಾಟಿಸ್ತಾ ಇದ್ದೇವೆ. ಆರಂಭಿಕ ಪಂದ್ಯಕೂಟ ಆಡುವಂತಹ ತಂಡಗಳಾಗಿ ಟೀಮ್ ಶಕ್ತಿ ವಿರುದ್ಧವಾಗಿ ಕೋಸ್ಟಲ್ ಸ್ಟ್ರೈಕರ್ಸ್ ಸರ್ವ ಆಟಗಾರರು ಆದಷ್ಟು ಬೇಗನೆ ಬರುವಂತೆ ನಾವು ಸೂಚಿಸ್ತಾ ಇದ್ದೇವೆ. ಪಂದ್ಯಕೂಟದ ನಾಣ್ಯ ಚುಮ್ಮಿಗಾಗಿ ಎರಡು ತಂಡದ ಕ್ಯಾಪ್ಟನ್ಸ್ ಅನ್ನು ನಾವು ವೇದಿಕೆಯತ್ತ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಟೂರ್ನಮೆಂಟಿನ ಪ್ರಥಮ ಪಂದ್ಯಕೂಟ ಆಡುವಂತಹ ತಂಡಗಳು ಸಾಯಿ ಕಟಕ ಪ್ರಸ್ತುತಪಡಿಸುವಂತಹ ಸಾಯಿ ಕಟಕ ಪ್ರೀಮಿಯರ್ ಲೀಗ್ 2025-26ನೇ
ಎಸ್ ವೀಕ್ಷಕರೇ, ಆರಂಭಿಕ ಪಂದ್ಯಕೂಟದತ್ತ ನಾವು ನೇರವಾಗಿ ದಾಪುಗಾಲಿಡ್ತಾ ಇದ್ದೇವೆ. ಪ್ರಥಮ ಪಂದ್ಯಕೂಟ ಆಡುವಂತಹ ತಂಡಗಳು ಟೀಮ್ ಶಕ್ತಿ ವಿರುದ್ಧವಾಗಿ ಕೋಸ್ಟಲ್ ಸ್ಟ್ರೈಕರ್ಸ್ ಮಧ್ಯೆ ರೋಚಕವಾಗಿರುವಂತಹ ಪಂದ್ಯಕೂಟ ಸಾಗಿ ಬರಲಿಕ್ಕೆ. ಹಲೋ. ಸೊ ಪಂದ್ಯಕೂಟದತ್ತ ನಾವು ನೇರವಾಗಿ ಬರ್ತಾ ಇದ್ದೇವೆ. ಸಾಯಿ ಕಚಕ ಪ್ರಸ್ತುತಪಡಿಸುವಂತಹ ಸಾಯಿ ಕಚಕ ಪ್ರೀಮಿಯರ್ ಲೀಗ್ 2025-26ನೆಯ ಸಾಲಿನ ಪ್ರಸಕ್ತವಾಗಿರುವಂತಹ ಪಂದ್ಯಕೂಟ. ಆರಂಭಿಕ ಪಂದ್ಯಕೂಟ ಆಡುವಂತಹ ತಂಡಗಳಾಗಿ ಟೀಮ್ ಶಕ್ತಿ ವಿರುದ್ಧವಾಗಿ ಕೋಸ್ಟಲ್ ಸ್ಟ್ರೈಕರ್ಸ್ ಮಧ್ಯೆ ಪಂದ್ಯಕೂಟ ಸಾಗಿ ಬರಲಿಕ್ಕಿದೆ. ಒಂದು ಪಂದ್ಯಕೂಟದ ಅದೃಷ್ಟದ ನಾಣ್ಯ ಚುಂಬಿಗೆಯನ್ನು ಕೋಸ್ಟಲ್ ಸ್ಟ್ರೈಕರ್ಸ್ ತಂಡ ವಿಜಯಶಾಲಿಯಾಗುತ್ತಾ ತಮ್ಮ ನಿರ್ಣಾಯಕ ಇರುವಿಕೆಯನ್ನು ಆದಷ್ಟು ಬೇಗ ತಿಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 5 ಓವರ್ಗೆ ಸೀಮಿತವಾಗಿರುವಂತಹ ಪಂದ್ಯಕೂಟ ಗಮನಿಸಿಕೊಳ್ಳಿ. 5 ಓವರ್ಗೆ ಸೀಮಿತವಾಗಿರುವಂತಹ ಪಂದ್ಯಕೂಟ. ಓರ್ವ ಎಸೆತಗಾರನಿಗೆ 2 ಓವರ್ ಎಸೆಯಲು ಅವಕಾಶವಿದೆ. 1 ಓವರ್ ಮಾತ್ರ ಇಲ್ಲಿ ಪವರ್ ಪ್ಲೇಗೆ ಸೀಮಿತಗೊಳಿಸಲಾಗ್ತಾ ಇದೆ. ಸೊ ಪಂದ್ಯಕೂಟದ ತೀರ್ಪುಗಾರರು ಕೂಡ ಮೈದಾನ ಪ್ರವೇಶ ಪಡೆದುಕೊಳ್ತಾ ಇದ್ದಾರೆ. ಇದು ಪಂದ್ಯಕೂಟದ ತೀರ್ಪುಗಾರರಾಗಿ ಹದ್ದಿನ ಕಣ್ಣಿನ 3 ತೀರ್ಪುಗಾರರು ನಮ್ಮೊಂದಿಗೆ ಆಗಮಿಸಿಕೊಳ್ತಾ ಇದ್ದಾರೆ. ಪ್ರಕಾಶ್ ಬಂಟ್ವಾಲ್, ರಾಜೇಶ್ ಪಡೀಲ್ ಹಾಗೂ ರಂಜೇಶ್ ಉಚ್ಚಿಲ್ ತಮ್ಮನ್ನು ಆತ್ಮೀಯವಾಗಿ ಒಂದು ಪಂದ್ಯಕೂಟಕ್ಕೆ ತುಂಬು ಹೃದಯದ ಸ್ವಾಗತ ಬಯಸಿಕೊಳ್ತಾ ಇದ್ದಾನೆ. ಆರಂಭಿಕ ಪಂದ್ಯಕೂಟದ ತೀರ್ಪುಗಾರರಾಗಿ ಮೈದಾನ ಪ್ರವೇಶ ಪಡೆದುಕೊಳ್ತಾ ಇದ್ದಾರೆ ಪ್ರಕಾಶ್ ಬಂಟ್ವಾಲ್ ಹಾಗೆಯೇ ರಾಜೇಶ್ ಪಡೀಲ್ ಸರ್ ತಮ್ಮನ್ನು ಮತ್ತೊಮ್ಮೆ ಸ್ವಾಗತ ಬಯಸಿಕೊಳ್ತಾ ಆರಂಭಿಕ ಪಂದ್ಯಕೂಟದತ್ತ ನಾವು ಸಾಕ್ತಾ ಇದ್ದೇವೆ. ಪ್ರತಿಷ್ಠಿತ ಪಂದ್ಯಕೂಟ ಸಾಯಿ ಕಟಕ ಪ್ರೀಮಿಯರ್ ಲೀಗ್ ಪ್ರಸ್ತುತವಾಗಿ ಪಂದ್ಯಕೂಟ ನಡೀತಾ ಇದೆ. SDM ಕಾಲೇಜ್ ಹಾಗೂ ಕೆನರಾ ಕಾಲೇಜಿನ ವಿದ್ಯಾರ್ಥಿಗಳ ಮಧ್ಯೆ ರೋಚಕವಾಗಿರುವಂತಹ ಸಮರದ ಒಂದು ಪಂದ್ಯಕೂಟ ಜಂಟಿ ಆಶ್ರಯದಲ್ಲಿ ನಡೀತಾ ಇದೆ. ಸಾಯಿ ಕಟಕ ಪ್ರೀಮಿಯರ್ ಲೀಗ್ ಅನ್ನುವಂಥ ಪ್ರತಿಷ್ಠಿತ ಪಂದ್ಯಕೂಟದ ಆರಂಭಿಕ ಪಂದ್ಯಕೂಟ ನಾವು ನೇರವಾಗಿ ಆಡಿಸ್ತಾ ಇದ್ದೇವೆ. ಟೀಮ್ ಶಕ್ತಿ ವಿರುದ್ಧವಾಗಿ ಕೋಸ್ಟಲ್ ಸ್ಟ್ರೈಕರ್ಸ್ ಮಧ್ಯೆ ರೋಚಕವಾಗಿರುವಂತಹ ಪಂದ್ಯಕೂಟ. 5 ಓವರ್ಗೆ ಸೀಮಿತವಾಗಿರುವಂತಹ ಪಂದ್ಯಕೂಟದಲ್ಲಿ ಓರ್ವ ಎಸೆತಗಾರ 2 ಓವರ್ ಎಸೆಯಲು ಅವಕಾಶವಿದೆ. ಹಾಗೆಯೇ 1 ಓವರ್ ಮಾತ್ರ ಇಲ್ಲಿ ಪವರ್ ಪ್ಲೇಗೆ ಸೀಮಿತಗೊಳಿಸಲಾಗ್ತಾ ಇದೆ. ಪಂದ್ಯಕೂಟದ ನಾಣ್ಯ ಸುಮ್ಮಿಗೆಯನ್ನು ಕೋಸ್ಟಲ್ ಸ್ಟ್ರೈಕರ್ಸ್ ತಂಡ ವಿಜಯಶಾಲಿಯಾಗುತ್ತಾ ತಮ್ಮ ನಿರ್ಣಾಯಕ ಇರುವಿಕೆಯನ್ನು ನಮ್ಮೊಂದಿಗೆ ತಿಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರತಿಷ್ಠಿತ ಪಂದ್ಯಕೂಟ ನಿರಂತರವಾಗಿ ಸಾಗಿ ಬರುವಂಥ ವೇಳೆಯಲ್ಲಿದೆ. ಹಲವಾರು 6 ತಂಡಗಳು ಈ ಒಂದು ಪ್ರತಿಷ್ಠಿತ ಪಂದ್ಯಕೂಟದಲ್ಲಿ ಭಾಗವಹಿಸಲಿಕ್ಕಿದೆ. ಟ್ರೋಫಿಯನ್ನು ಗಿಟ್ಟಿಸಿಕೊಳ್ಳುವಂತಹ ತಂಡ ಯಾವುದೆಂಬ ನಿರೀಕ್ಷೆ ಎಲ್ಲರೂ ಕೂಡ ಕಾದಾಟ ಕಾತುರದ ಒಂದು ಸಂದರ್ಭದಲ್ಲಿ ನೇರವಾಗಿ ಆರಂಭಿಕ ಪಂದ್ಯಕೂಟ ನಾವು ಆಡಿಸಲಿದ್ದೇವೆ. ಇದು ಪಂದ್ಯಕೂಟದ ಹಾಗೆಯೇ 2 ತಂಡದ 12ನೆಯ ಆಟಗಾರನನ್ನು ಮೈಕ್ ಪಾಯಿಂಟ್ ಬಳಿ ಕಳುಹಿಸುವಂತೆ ಸೂಚಿಸ್ತಾ ಇದ್ದೇವೆ. ಸ್ಕೋರ್ ಬೋರ್ಡರ್ ಬಳಿ 2 ತಂಡದ 12ನೆಯ ಆಟಗಾರನನ್ನು ಕಳುಹಿಸುವಂತೆ ನಾವು ಸೂಚಿಸ್ತಾ ಇದ್ದೇವೆ. ಹಾಗೆಯೇ ಪಂದ್ಯಕೂಟದ ನೇರ ಪ್ರಸಾರವನ್ನು ನಮ್ಮ ಮೀಡಿಯಾ ಲೈವ್ ಮುಖಾಂತರವಾಗಿ ನಾವು ಯೂಟ್ಯೂಬ್ ಮುಖಾಂತರವಾಗಿ ಬಿತ್ತರಿಸ್ತಾ ಇದ್ದೇವೆ. ಪ್ರತಿಷ್ಠಿತವಾಗಿ ಹಲವಾರು ಕ್ರೀಡಾ ಕ್ಷೇತ್ರಗಳಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ಮುಂದುವರೆದಿರುವಂತಹ ನಮ್ಮ ಮೀಡಿಯಾ ತಂಡದ ಸರ್ವ ತಂಡದ ವ್ಯಕ್ತಿಗೂ ಕೂಡ ತುಂಬ ಹೃದಯದ ಸ್ವಾಗತ ಬಯಸಿಕೊಳ್ತಾ ನೇರವಾಗಿ ನಾವು ಪಂದ್ಯಕೂಟದತ್ತ ಧಾವಿಸಿಕೊಳ್ತಾ ಇದ್ದೇವೆ. ಆರಂಭಿಕ ಪಂದ್ಯಕೂಟ ಟೀಮ್ ಕೋಸ್ಟಲ್ ಸ್ಟ್ರೈಕರ್ಸ್ ವಿರುದ್ಧವಾಗಿ ಟೀಮ್ ಶಕ್ತಿ ತಂಡದ ಮಧ್ಯೆ ನಡಲಿಕ್ಕಿದೆ. ಪಂದ್ಯಕೂಟದ ನಾಣ್ಯ ಚುಂಬಿಗೆಯನ್ನು ಕೋಸ್ಟಲ್ ಸ್ಟ್ರೈಕರ್ಸ್ ತಂಡ ವಿಜಯಶಾಲಿಯಾಗುತ್ತಾ ತಮ್ಮ ನಿರ್ಣಾಯಕ ಇರುವಿಕೆ ಆದಷ್ಟು ಬೇಗ ತಿಳಿಸಿ. ಫೀಲ್ಡಿಂಗ್ ಕ್ಷೇತ್ರಪಾಲಕ ವಿಭಾಗ ಆಯ್ದುಕೊಳ್ಳುತ್ತಾ ಇದೆ. ದಾಂಡುಗಾರಿಕಾ ವಿಭಾಗವನ್ನು ನೇರವಾಗಿ ಟೀಮ್ ಶಕ್ತಿ ತಂಡಕ್ಕೆ ಬಿಟ್ಟುಕೊಡುತ್ತಾ ಇದೆ. ಇರುವ ತಂಡದ ಆಟಗಾರರು ಆದಷ್ಟು ಬೇಗ ಮೈದಾನ ಪ್ರವೇಶ ಪಡೆದುಕೊಳ್ಳುವಂತೆ ನಾವು ಸೂಚಿಸ್ತಾ ಇದ್ದೇವೆ. ಎಸ್ ಬನ್ನಿ, ಆದಷ್ಟು ಬೇಗ 2 ತಂಡದ ಆಟಗಾರರು ಕೂಡ ಮೈದಾನ ಪ್ರವೇಶ ಪಡೆದುಕೊಳ್ಳುವಂತೆ ನಾವು ಸೂಚಿಸ್ತಾ ಇದ್ದೇವೆ. ಆರಂಭಿಕ ಪಂದ್ಯಕೂಟ ಆಡಿಸ್ತಾ ಇದ್ದೇವೆ. ಟೀಮ್ ಶಕ್ತಿ ವಿರುದ್ಧವಾಗಿ ಕೋಸ್ಟಲ್ ಸ್ಟ್ರೈಕರ್ಸ್. ಪಂದ್ಯಕೂಟದ ನಾಣ್ಯ ಚುಂಬಕಿಯನ್ನು ಕೋಸ್ಟಲ್ ಸ್ಟ್ರೈಕರ್ಸ್ ತಂಡ ವಿಜಯಶಾಲಿಯಾಗುತ್ತಾ
ಕ್ಷೇತ್ರಪಾಲಕ ವಿಭಾಗ ಆಯ್ದುಕೊಳ್ಳುತ್ತಾ ಇದೆ. ದಾಂಡುಗಾರಿಕಾ ವಿಭಾಗವನ್ನು ಟೀಮ್ ಶಕ್ತಿ ತಂಡಕ್ಕೆ ಬಿಟ್ಟುಕೊಡುತ್ತಾ ಇದೆ. ಸೊ ಬನ್ನಿ, ಆದಷ್ಟು ಬೇಗ ಮೈದಾನ ಪ್ರವೇಶ ಪಡೆದುಕೊಳ್ಳುತ್ತದೆ. ಮತ್ತೊಮ್ಮೆ ನಾವು ಸೂಚಿಸ್ತಾ ಇದ್ದೇವೆ, ತೀರ್ಪುಗಾರರು ತಮಗಾಗಿ ಕಾಯ್ತಾ ಇದ್ದಾರೆ. ಒಂದು ಪಂದ್ಯಕೂಟದ ತೀರ್ಪುಗಾರಿಕಾ ಪೀಠವನ್ನು ಪ್ರಕಾಶ್ ಬಂಟ್ವಾಲ್ ಹಾಗೂ ರಾಜೇಶ್ ಪಡೀಲ್ ರವರು ಅಲಂಕಾರ ಮಾಡಿಕೊಳ್ತಾ ಇದ್ದಾರೆ. ತಮ್ಮನ್ನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸಿಕೊಳ್ಳುತ್ತಾ ಇದ್ದೇವೆ. ಹಾಗೆಯೇ ಎರಡು ತಂಡದ 12th ಮ್ಯಾನ್ ಬನ್ನಿ, ಎರಡು ತಂಡದ 12ನೇಯ ಆಟಗಾರನನ್ನು ದಯಮಾಡಿ ಸ್ಕೋರರ್ ಬೋರ್ಡ್ ಬಳಿ ಕಳುಹಿಸಿ ಅಂತ ಕೇಳಿಕೊಳ್ತಾ ಆರಂಭಿಕ ಪಂದ್ಯಕೂಟ ನಾವು ಆಡಿಸ್ತಾ ಇದ್ದೇವೆ. ಪ್ರಥಮ ಪಂದ್ಯಕೂಟದತ್ತ ನಾವು ಧಾವಿಸ್ತಾ ಇದ್ದೇವೆ. ಆರಂಭಿಕ ಪಂದ್ಯಕೂಟ ಸಾಗಿ ಬರುವಂತಹ ವೇಳೆಯಲ್ಲಿದ್ದೇವೆ. ಇರುವ ಬ್ಯಾಟ್ಸ್ಮನ್ಗಳು ಟೀಮ್ ಶಕ್ತಿ ತಂಡದ ಪರವಾಗಿ ಮೈದಾನ ಪ್ರವೇಶ ಪಡೆದುಕೊಳ್ಳುತ್ತಾ ಇದ್ದಾರೆ. ಟೀಮ್ ಶಕ್ತಿ ತಂಡದ 12th ಮ್ಯಾನ್ ದಯಮಾಡಿ ಬನ್ನಿ. ಟೀಮ್ ಶಕ್ತಿ ತಂಡದ 12th ಮ್ಯಾನ್ ಅನ್ನು ಕಳುಹಿಸಿಕೊಡಿ. ನೇರವಾಗಿ ನಾವು ಆರಂಭಿಕ ಪಂದ್ಯಕೂಟದತ್ತ ಧಾವಿಸ್ತಾ ಇದ್ದೇವೆ. ಟೀಮ್ ಶಕ್ತಿ ವಿರುದ್ಧವಾಗಿ ಕೋಸ್ಟಲ್ ಸ್ಟ್ರೈಕರ್ಸ್ ಮಧ್ಯೆ ಪ್ರಥಮ ಪಂದ್ಯಕೂಟ ಆಡಿಸ್ತಾ ಇದ್ದೇವೆ. ಕ್ಷೇತ್ರಪಾಲಕ ವಿಭಾಗ ಆಯ್ದುಕೊಂಡಿರುವಂತಹ ಟೀಮ್ ಕೋಸ್ಟಲ್ ಫ್ರೆಂಡ್ಸ್ ತಂಡ ದಾಂಡುಗಾರಿಕಾ ವಿಭಾಗವನ್ನು ಶಕ್ತಿ ತಂಡಕ್ಕೆ ಬಿಟ್ಟುಕೊಡುತ್ತಾ ಆರಂಭಿಕ ಇರುವ ಬ್ಯಾಟ್ಸ್ಮನ್ ಕೂಡ ಕ್ರೀಸ್ನಲ್ಲಿ ಪ್ರವೇಶ ಪಡೆದುಕೊಳ್ತಾ ಇದ್ದಾರೆ. ಸ್ಟ್ರೈಕರ್ ವಿಭಾಗದಲ್ಲಿ ದರ್ಶನ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಅನುಷ್, ದಾಳಿಗಾರಿಕಾ ವಿಭಾಗದಲ್ಲಿ ಗಗನ್ ಎಸೆಯಬೇಕಾಗಿದೆ ಪ್ರಥಮ ಚೆಂಡು.
ಪವರ್ ಪ್ಲೇ 1 ಓವರ್ಗೆ ಸೀಮಿತವಾಗಿರ್ತದೆ. 6 ಚೆಂಡುಗಳು ಆರಂಭಿಕವಾಗಿ ಪವರ್ ಪ್ಲೇಗೆ ಸೀಮಿತಗೊಳಿಸ್ತಾ ಗ್ರೀನ್ ಸಿಗ್ನಲ್ ಲಭ್ಯವಾಗ್ತಾ ಇದೆ. ಇರುವ ಕ್ಷೇತ್ರಪಾಲಕರು ಪವರ್ ಪ್ಲೇ ವಿಭಾಗದ ಹೊರಭಾಗದಲ್ಲಿ ಆಡುವಂಥ ಅವಕಾಶ. ಪ್ರಥಮ ಚೆಂಡು ಸೊಗಸಾಗಿತ್ತು. ಸ್ವೀಪ್ ಮಾಡುವಂಥ ಪ್ರಯತ್ನ ಮಾಡಿದಂಥ ಆಟಗಾರ, ಯಾವುದೇ ರೀತಿಯಾಗಿರುವಂಥ ಸಂಪರ್ಕವಿಲ್ಲ. ಚೆಂಡು ಸಂಪೂರ್ಣವಾಗಿ ಚುಕ್ಕಿಯಾಗ್ತಾ ಇದೆ. ಆರಂಭಿಕ ಚೆಂಡು ಲಯಬದ್ಧ ದಾಳಿಯನ್ನು ಸಂಘಟಿಸಿಕೊಂಡಿರುವಂಥ ಆಟಗಾರ. ಈ ಪ್ರಥಮ ಓವರ್ ಅರ್ಥಾತ್ ಈ 6 ಚೆಂಡುಗಳು ದಾಂಡುಗಾರನಿಗೊಂದು ಸ್ವರ್ಗ ತಾಡ. ಪ್ರತಿಯೊಂದು ಚೆಂಡಿಗೂ ಕೂಡ ಮನ ಬಂದಂತೆ ದಂಡಿಸುವಂಥ ಅವಕಾಶ ಕಲ್ಪಿಸಿಕೊಳ್ಳುವಂತಹ ಪವರ್ ಪ್ಲೇ ವಿಭಾಗದ ಓವರ್ ಚಾಲ್ತಿಯಲ್ಲಿ ಆರಂಭಿಕ ಚೆಂಡು ಚುಕ್ಕಿಯಾಗಿತ್ತು. ದ್ವಿತೀಯ ಬಾರಿಗೆ ಸೇಯಬೇಕಾಗಿದೆ. ತೀರ್ಪುಗಳನ್ನು ಬಿಟ್ಟುಕೊಳ್ತಾ ರೈಟ್ ಹ್ಯಾಂಡ್ ಓವರ್ ದ ವಿಕೆಟ್ ಮುಖಾಂತರವಾಗಿ ಸ್ಟ್ರೈಕರ್ ವಿಭಾಗದಲ್ಲಿರುವಂತಹ ದರ್ಶನ್ ರವರಿಗೆ ದ್ವಿತೀಯ ಚೆಂಡು. ದ್ವಿತೀಯ ಬಾರಿಗೆ ಸೊಗಸಾಗಿರುವಂತಹ ದಾಳಿ ಇದು. ಮತ್ತೊಂದು ಚೆಂಡು ಲಯಬದ್ಧ ದಾಳಿ, ಫೈರ್ ಡೆಲಿವರಿ, ಯಾವುದೇ ರೀತಿಯಾಗಿರುವಂಥ ಅಪಾಯವಿಲ್ಲ. ಚೆಂಡು ಸಂಪೂರ್ಣವಾಗಿ ಚುಕ್ಕಿಯಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಡಾಟೆಡ್ ಚೆಂಡುಗಳು. 4 ಚೆಂಡು ಮಾತ್ರ ಬಾಕಿ ಇದೆ ಪವರ್ ಪ್ಲೇ ವಿಭಾಗದಲ್ಲಿ. ಇದೀಗ ತೃತೀಯ ಚೆಂಡು ಎಸೆಯಬೇಕಾಗಿದೆ ರೈಟ್ ಮಾಡಿದ ವಿಕೆಟ್ ಮುಖಾಂತರವಾಗಿ. ತೃತೀಯ ಚೆಂಡು ಮತ್ತೊಮ್ಮೆ ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಬಹುಶಃ ಆ ಚೆಂಡು ಕಾಲಿಗೆ ಸ್ಪರ್ಶವಾಗಿರುವಂಥ ಚೆಂಡು ಲೆಗ್ ಬೈಸ್ ಮುಖಾಂತರವಾಗಿ ಒಂದು ಓಟ ಗಳಿಸಿಕೊಳ್ಳುತ್ತಾ ಖಾತೆಗೆ ಶುಭಾರಂಭಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 1 ಜಮೆಯಾಗಿದೆ. ಟೀಮ್ ಶಕ್ತಿ ತಂಡದ ಖಾತೆ ಇದೀಗ 1. 3 ಚೆಂಡು ಮುಕ್ತಾಯ. ಪವರ್ ಪ್ಲೇ ವಿಭಾಗದ 3 ಚೆಂಡು ಬಾಕಿ ಇದೆ. 4ನೇ ಬಾರಿಗೆ ಸೇರಬೇಕಾಗಿದೆ. ಎಸೆದಗಾರ ಗಗನ್. 4ನೇ ಚೆಂಡು ಗಗನ್. ಸೊಗಸಾಗಿರುವಂತಹ ದಾಳಿ ಇದು. ಅಬ್ಸಲ್ಯೂಟ್ಲಿ ಅದ್ಭುತವಾಗಿರುವಂತಹ ಚೆಂಡನ್ನು ಸಂಘಟಿಸಿಕೊಳ್ಳುವುದಾದರೆ ಪವರ್ ಪ್ಲೇ ವಿಭಾಗದ 4 ಚೆಂಡು ಮುಕ್ತಾಯವಾಗಿದೆ. ಗಳಿಸಿದ್ದು ಕೇವಲ 1 ಮಾತ್ರ. ಟೀಮ್ ಶಕ್ತಿ ತಂಡದ ಬ್ಯಾಟ್ಸ್ಮನ್ ಸ್ಟ್ರೈಕರ್ ವಿಭಾಗದಲ್ಲಿ ದರ್ಶನ್, ಅನುಷ್ ದೊಡ್ಡ ಮಟ್ಟದ ಹೊಡೆತ ಸಾಧಿಸಲೇಬೇಕಾಗಿದೆ. ಪ್ರತಿಯೊಂದು ಬಾರಿಯೂ ಕೂಡ ಈ ಪವರ್ ಪ್ಲೇ ವಿಭಾಗದಲ್ಲಿ ಮನ ಬಂದಂತೆ ದಂಡಿಸುವಂಥ ಅವಕಾಶವಿರುವಾಗ ಇಲ್ಲಿ ಪ್ರತಿಯೊಂದು ಓಟಗಳು ಕೂಡ ಲೆಕ್ಕಾಚಾರದಲ್ಲಿ ಬದಲಾವಣೆ ಮಾಡುವಂಥ ಪ್ರಯತ್ನ ಮಾಡಬಹುದು. ಇದೀಗ ಅಂತಿಮ 2 ಚೆಂಡು ಬಾಕಿ ಇದೆ. ಪಂಚಮ ಬಾರಿಗೆ ಸೇಯಬೇಕಾಗಿದೆ ಗಗನ್, ಆರಂಭಿಕ ದಾಳಿಗಾರ. ಗಗನ್ ಇಲ್ಲಿ ಜವಾಬ್ದಾರಿತವಾಗಿ ತನ್ನ ಆ ಜವಾಬ್ದಾರಿಯನ್ನು ನಿಭಾಯಿಸಿಕೊಳ್ಳುತ್ತಾ ಇದ್ದಾರೆ. ಪಂಚಮ ಬಾರಿಗೆ ಮತ್ತೊಮ್ಮೆ ಗಗನ್. ಪಂಚಮ ಬಾರಿಗೆ ಸೊಗಸಾಗಿರುವಂತಹ ದಾಳಿ ಇದು. ಶ್ರೇಷ್ಠ ಮಟ್ಟದ ಎಸೆತವಾಗಿತ್ತು. ಯಾವುದೇ ರೀತಿಯಾಗಿರುವಂತಹ ಅಪಾಯವಿರಲಿಲ್ಲ. ಆದರೆ ಬೈಸ್ ಮುಖಾಂತರವಾಗಿ 1 ಓಟ ಗಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಮತ್ತೊಂದು ಅಂಕ ಗಳಿಸಲಾಗುತ್ತದೆ. ಅಂಕಿಅಂಶ ಪಟ್ಟಿ ಇದೀಗ 2 ಗಳಿಸಿಕೊಂಡಾಗಿದೆ. ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ಪವರ್ ಪ್ಲೇ ವಿಭಾಗದ ಅಂತಿಮ 1 ಚೆಂಡು ಬಾಕಿ ಇದೆ. ಕ್ಷೇತ್ರಪಾಲಕ ವ್ಯಾಮೋಹ ಅಳವಡಿಸಿಕೊಂಡಿರುವಂತಹ ಈ ಗಗನ್ 5 ಚೆಂಡುಗಳಲ್ಲಿ ಬಿಟ್ಟು ಕೊಟ್ಟದ್ದು ಕೇವಲ 2 ಮಾತ್ರ. ಅಂತಿಮ 1 ಚೆಂಡು ಬಾಕಿದೆ. ಮತ್ತೆ ಸ್ಟ್ರೈಕ್ ಬದಲಾವಣೆ ಆಗ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ದರ್ಶನ್, ದಾಳಿಗಾರಿಕಾ ವಿಭಾಗದಲ್ಲಿ ಗಗನ್. ಗಗನ್ ಟು ಮಿಸ್ಟರ್ ದರ್ಶನ್ ಎಸೆಯಬೇಕಾಗಿದೆ. ಓವರಿನ ಅಂತಿಮ ಚೆಂಡು. ತೀರ್ಪುಗಳನ್ನು ಬಿಟ್ಟುಕೊಳ್ತಾ ರೈಟ್ ಹ್ಯಾಂಡ್ ಓವರ್ ದ ವಿಕೆಟ್ ಮುಖಾಂತರವಾಗಿ ಅಂತಿಮ ಚೆಂಡು. ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಯಶಸ್ವಿ ಆಗ್ತಾ ಇದೆ. ಹಿ ವೆಲ್ಕಮಿಂಗ್ ದ ಬೌಂಡ್ರಿ. ಎಸ್, ಇದರೊಂದಿಗೆ ಆರಂಭಿಕ ಬೌಂಡರಿ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಬರ್ತಾ ಇದೆ. ಪ್ರಥಮ ಬೌಂಡರಿ ದಾಖಲಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 4 ಓಟ ಜಮೆಯಾಗುತ್ತಾ ಪವರ್ ಪ್ಲೇ ವಿಭಾಗದ ಓವರ್ ಮುಕ್ತಾಯಗೊಳ್ಳುತ್ತಾ ಇದೆ. ಆರಂಭಿಕ ಓವರ್ ಸಂಪೂರ್ಣ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು 6. 6 on the board without loss of any wickets. ಪಾರ್ಟ್ನರ್ಶಿಪ್ ಇಲ್ಲಿ ಬಿಲ್ಡ್ ಆಗುತ್ತಾ ಇದೆ. ಪ್ರಥಮ ಪಂದ್ಯಕೂಟದ ಪ್ರಥಮ ಓವರ್ ಇಲ್ಲಿ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು ಆ ಅಂತಿಮ ಚೆಂಡು ಪವರ್ ಪ್ಲೇ ವಿಭಾಗದಲ್ಲಿ ಡೀಪ್ ಮಿಡ್ ವಿಕೆಟ್ಸ್ ವಿಭಾಗಕ್ಕೆ ದಂಡಿಸಿರುವಂತಹ ಆಟಗಾರ ಇಲ್ಲಿ ಬೌಂಡರಿ ಕಸಿದುಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 6 ಜಮೆಯಾಗಿದೆ. ಇನ್ನೂ ಕೂಡ ಪ್ರಥಮ ಇನ್ನಿಂಗ್ಸ್ನ 24 ಚೆಂಡುಗಳು ಬಾಕಿ ಇದೆ. 30 ಚೆಂಡುಗಳ ಪಂದ್ಯಕೂಟ 6 ಚೆಂಡುಗಳು ಮುಕ್ತಾಯಗೊಂಡಾಗಿದೆ. 24 ಚೆಂಡುಗಳು ಬಾಕಿ ಇದೆ. ಇದೀಗ ತೃತೀಯ ಓವರ್ ಚಾಲ್ತಿಯಲ್ಲಿದೆ. ಪವರ್ ಪ್ಲೇ ವಿಭಾಗ ಮುಕ್ತಾಯಗೊಂಡ ತಕ್ಷಣ ಡೀಪ್ಸ್ ವಿಭಾಗದಲ್ಲಿ 4 ಕ್ಷೇತ್ರಪಾಲಕರನ್ನು ಅಳವಡಿಸಿಕೊಳ್ತಾ ಓವರಿನ ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ಎಸೆಗಾರಿಕಾ ವಿಭಾಗದಲ್ಲಿ ಬಂದಿರುವಂತಹ ದಾಳಿಗಾರ ಭವಿಷ್ ಟು ಮಿಸ್ಟರ್ ಅನುಷ್. ಪ್ರಥಮ ಚೆಂಡು ಸೊಗಸಾಗಿರುವಂತಹ ದಾಳಿ ಇದು. ಚೆಂಡು ನೇರವಾಗಿ ಸ್ಕ್ವೇರ್ ಲೆಗ್ ವಿಭಾಗದ ಹೊರಭಾಗದಲ್ಲಿ ಧಾವಿಸಿಕೊಳ್ಳುತ್ತಾ ಇದೆ. 1 ಓಟ ಕಸಿದುಕೊಳ್ಳುತ್ತಾ ಸುಲಭ ರೂಪದಲ್ಲಿ ಸಂಪೂರ್ಣವಾಗಿದೆ. ಅಂಕಿಅಂಶ ಪಟ್ಟಿ ಗಳಿಸಲಾಗುತ್ತಾ ಅಂಕಿಅಂಶ ಪಟ್ಟಿ 7 on the board without loss of any wickets. ಓವರಿನ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ಎಸೆಗಾರಿಕಾ ವಿಭಾಗದಲ್ಲಿರುವಂತಹ ಭವಿಷ್ ನೇರವಾಗಿ ದರ್ಶನ್ ರವರ ಕಡೆಗೆ. ಸ್ಟ್ರೈಕರ್ ರೊಟೇಟ್ ಆಗಿದೆ. ದರ್ಶನ್ ಸ್ಟ್ರೈಕರ್ ವಿಭಾಗದಲ್ಲಿ ಓವರಿನ ದ್ವಿತೀಯ ಚೆಂಡು ಮತ್ತೊಮ್ಮೆ ಭವಿಷ್ ರೈಟ್ ಹ್ಯಾಂಡ್ ಮಾಡಿದ ವಿಕೆಟ್ ಮುಖಾಂತರವಾಗಿ ದ್ವಿತೀಯ ಬಾರಿಗೆ ಸೊಗಸಾಗಿತ್ತು. ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಪಟ್ಟಿರುವಂತಹ ಆಟಗಾರ. ಸಂಪರ್ಕವಿರಲ್ಲ, ಒಂಟಿ ಸಂಪೂರ್ಣ ಅವಳಿಗೆ ಪ್ರಯತ್ನ. ರನ್ ಔಟ್ಗೆ ಮನವಿತ್ತು. ಆದರೆ ನೇರವಾಗಿ ಬಂದಿರುವಂತಹ ಚೆಂಡು ಆಟಗಾರ ಸೇಫ್ ಆಗ್ತಾ ಇದ್ದಾರೆ. ಬಹುಶಃ ಇಲ್ಲಿ 2 ಓಟ ಕಸಿದುಕೊಳ್ಳುವ ಪ್ರಯತ್ನದಲ್ಲಿದ್ದಂಥ ಆಟಗಾರ ಒಂದರ ಬಳಿಕ
2 ಓಟ ಸುಲಭ ರೂಪದಲ್ಲಿ ಗಳಿಸಿಕೊಳ್ಳುತ್ತಾ ಬಹಳಷ್ಟು ಅದ್ಭುತವಾಗಿ ಆ ವಿಕೆಟ್ಗಳ ಮಧ್ಯೆ ಚುರುಕಿನ ಜಿಂಕೆ ಮರಿಯ ಓಟದೊಂದಿಗೆ ಬಹಳಷ್ಟು ಅದ್ಭುತವಾಗಿ ಪಂದ್ಯಕೂಟ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ ಗಮನಿಸಿಕೊಳ್ಳುವುದಾದರೆ ಅಂಕಿಅಂಶ ಪಟ್ಟಿ 9 ಕಾಣು ಸಿಗ್ತಾ ಇದೆ. ಓವರಿನ 4 ಚೆಂಡುಗಳು ಮಾತ್ರ ಬಾಕಿ ಇದೆ. ದ್ವಿತೀಯ ಓವರಿನ 2 ಚೆಂಡು ಮುಕ್ತಾಯಗೊಂಡಿದ್ದು ಅಂತಿಮ 4 ಚೆಂಡು ಬಾಕಿ ಇದೆ. ಕ್ಷೇತ್ರಪಾಲಕರನ್ನು ಅಳವಡಿಸಿಕೊಳ್ಳುತ್ತಾ ಓವರಿನ ತೃತೀಯ ಚೆಂಡು ಎಸೆಯಬೇಕಾಗಿದೆ. ಕ್ಷೇತ್ರಪಾಲಕ ವಿಭಾಗ ಗಮನಿಸಿಕೊಳ್ಳುವುದಾದರೆ 30 ಸರ್ಕಲ್ನ ಒಳಭಾಗದಲ್ಲಿ ನಾಲ್ಕು ಕ್ಷೇತ್ರಪಾಲಕರನ್ನು ಕೂಡ ಅಳವಡಿಸಿಕೊಳ್ಳುತ್ತಾ ಡೀಪ್ ವಿಭಾಗದಲ್ಲಿ 5 ಕ್ಷೇತ್ರಪಾಲಕರನ್ನು ಅಳವಡಿಸಿಕೊಳ್ಳುತ್ತಾ ಇದ್ದಾರೆ. ಓವರಿನ ತೃತೀಯ ಚೆಂಡು ಎಸೆಯಬೇಕಾಗಿದೆ. ರೈಟ್ ಚಾಮುರ್ದ ವಿಕೆಟ್ ಮುಖಾಂತರವಾಗಿ ದರ್ಶನ್ ರವರ ಕಡೆಗೆ ಸೊಗಸಾಗಿತ್ತು. ದಂಡಿಸುವಂಥ ಪ್ರಯತ್ನ ಮಿಡ್ ವಿಕೆಟ್ಸ್ ವಿಭಾಗದ ಭಾಗದಲ್ಲಿ ಧಾವಿಸಿಕೊಳ್ಳುತ್ತಾ ಇದೆ. ಮಿಡ್ ಆಫ್ ತುದಿಯಿಂದ ಹೊರ ಭಾಗದಲ್ಲಿ ಧಾವಿಸಿರುವಂಥ ಚೆಂಡು ನೇರವಾಗಿ 1 ಓಟ ಮಾತ್ರ ಇಲ್ಲಿ ತೃಪ್ತಿಯಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಹೆಚ್ಚಳವಾಗುತ್ತಾ ಅಂಕಿಅಂಶ ಪಟ್ಟಿ 10 ಡಬಲ್ ಡಿಜಿಟ್ 10 ಆನ್ ದಿ ಬೋಟ್ ವಿದೌಟ್ ಲಾಸ್ ಆಫ್ ಎನಿ ವಿಕೆಟ್ಸ್. ಓವರಿನ ಅಂತಿಮ 3 ಚೆಂಡು ಬಾಕಿದೆ. ಲಾಸ್ಟ್ 3 ಮೊಟ್ಟಗೂ 4ನೇ ಬಾರಿಗೆ ಎಕ್ರಾಸ್ ರೂಪದಲ್ಲಿ ಓಟಗಳನ್ನು ಗಳಿಸುವಂಥ ಪ್ರಯತ್ನ ಮಾಡಿರುವಂಥ ಆಟಗಾರ, ಆದರೆ ಯಾವುದೇ ರೀತಿಯಾಗಿರುವಂಥ ಸಂಪರ್ಕವಿಲ್ಲ. ಚೆಂಡು ನೇರವಾಗಿ ಗೂಟಪಾಲಕನ ಕೈಗೆ ಸೇರಿಕೊಳ್ಳುತ್ತಾ ಇದೆ. ಸಂಪೂರ್ಣವಾಗಿ ಚುಕ್ಕಿಯಾಗಿ ಚೆಂಡು ಮಾರ್ಪಡುತ್ತಾ ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. ಅಂತಿಮ 2 ಚೆಂಡು ಬಾಕಿ ಇರುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು 10 ಮಾತ್ರ. ಯಾವುದೇ ರೀತಿಯಾಗಿರುವಂಥ ಉದ್ದರಿ ಬಿಟ್ಟು ಕೊಡ್ತಾ ಇಲ್ಲ. ಓವರಿನ ಪಂಚಮ ಚೆಂಡು ಎಸೆಯಬೇಕಾಗಿದೆ ಪೃಥ್ವಿ. ದಾಂಡುಗಾರಿಕಾ ವಿಭಾಗದಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ಅನುಷ್ ಎದುರಿಸಿಕೊಳ್ಳಬೇಕಾಗಿದೆ ಪೃಥ್ವಿರವರ 5ನೇ ಚೆಂಡು. There are 5 fielders in deep. ಮತ್ತೊಮ್ಮೆ ಸೊಗಸಾಗಿರುವಂತಹ ದಾಳಿ, ಇದು ಶ್ರೇಷ್ಠ ಮಟ್ಟದ ದಾಳಿ, ಆಬ್ಸಲ್ಯೂಟ್ಲಿ ಅದ್ಭುತವಾಗಿರುವಂತಹ ಅತಿ ವೇಗದ ದಾಳಿಯನ್ನು ಮುಂದುವರಿಸಿಕೊಂಡಿರುವಂತಹ ಆಟಗಾರ. ಒಂದು ಕ್ಷಣದಲ್ಲಿ ದಾಂಡುಗಾರನ್ನು ಹೊಂಚಿಸುವಂತಹ ದಾಳಿಯಾಗಿತ್ತು. ಯಾವುದೇ ರೀತಿಯಾಗಿರುವಂತಹ ಓಟಕ್ಕೆ ಅವಕಾಶವಿಲ್ಲ. ಚೆಂಡು ಸಂಪೂರ್ಣವಾಗಿ ಮತ್ತೆ ಚುಕ್ಕಿಯಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಂತೂ 10ಕ್ಕೆ ಸ್ಥಗಿತವಾಗ್ತಾ ಇದೆ. ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ಲಾಸ್ಟ್ 1 more to go. ಪೃಥ್ವಿ ರೈಟ್ ಆರ್ಮ್ ವಿಕೆಟ್ ಮುಖಾಂತರವಾಗಿ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ಅನುಷ್. ಅಂತಿಮ ಚೆಂಡು ಸೊಗಸಾಗಿರುವಂಥ ಸ್ಟ್ರೋಕ್ ಇದು. ಕವರ್ಸ್ ವಿಭಾಗದಲ್ಲಿ ಚೆಂಡು ಧಾವಿಸಿಕೊಳ್ಳುತ್ತಾ ಇದೆ. ಲಾಂಗ್ ಆಫ್ ತುದಿಯಲ್ಲಿ ಕ್ಷೇತ್ರಪಾಣೆ ಆದರೆ 1 ಓಟಕ್ಕೆ ಮಾತ್ರ ತೃಪ್ತಿ ಕಾಣುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಇದೀಗ 11 ಬಂದಾಗಿದೆ. ದ್ವಿತೀಯ ಓವರ್ ಅರ್ಥಾತ್ 12 ಚೆಂಡುಗಳಲ್ಲಿ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು 11. ಯಾವುದೇ ರೀತಿಯಾಗಿರುವಂಥ ಉತ್ತರಿ ಇಲ್ಲಿ ನಷ್ಟ ಕಾಣ ಸಿಗ್ತಾ ಇಲ್ಲ. ಸಂಪೂರ್ಣವಾಗಿರುವಂತಹ ಪಾರ್ಟ್ನರ್ಶಿಪ್ ಇಲ್ಲಿ ಬಿಲ್ಡ್ ಆಗುತ್ತಾ ಇದೆ. 12 ಚೆಂಡುಗಳಲ್ಲಿ ಗಳಿಸಿದ್ದು 11 ಓಟ. ಇನ್ನೂ ಕೂಡ ಇನ್ನಿಂಗ್ಸ್ನ 18 ಚೆಂಡುಗಳು ಬಾಕಿ ಇದೆ. ದ್ವಿತೀಯ ಓವರ್ ಮುಕ್ತಾಯಗೊಂಡ ಬಳಿಕ ಇದೀಗ ತೃತೀಯ ಓವರ್ ಚಾಲ್ತಿಯಲ್ಲಿದೆ. ಓವರನ್ನು ಎಸೆಯಲು ಬಂದಿರುವಂತಹ ದಾಳಿಗಾರ ಸೋಸಿಕ್, ಎದೆ ಸಂಖ್ಯೆ 05. ಸೋಸಿಕ್ರವರನ್ನು ಕರೆತರಲಾಗ್ತಾ ಇದೆ ದಾಳಿಗಾರಿಕಾ ವಿಭಾಗದಲ್ಲಿ. ತೃತೀಯ ಓವರಿನ ಪ್ರಥಮ ಚೆಂಡು ರೈಟ್ ಆರ್ಮ್ ಓವರ್ದ ವಿಕೆಟ್ ಮುಖಾಂತರವಾಗಿ ಅನುಷ್ ಅವರಿಗೆ ಸೇಬೇಕಾಗಿದೆ ಪ್ರಥಮ ಚೆಂಡು. ಸೊಗಸಾಗಿರುವಂತಹ ದಂಡನೆ, ಯಶಸ್ವಿಯಾಗಿರುವಂತಹ ದಂಡನ್ನು ದಂಡಿಸಿರುವಂತಹ ಆಟಗಾರ. ಡೀಪ್ ಸ್ಕ್ವೇರ್ ಲೆಗ್, 1ರ ಬಳಿಕ ಅವಳಿಗೆ ಪ್ರಯತ್ನ, 1 ಸಂಪೂರ್ಣ ಅವಳಿಗೆ ಪ್ರಯತ್ನವಾದರೆ ಇಲ್ಲಿ ನೇರ ಗುರಿಯಾಗಿ ಬಿದ್ದಿರುವಂತಹ ಚೆಂಡು ಮನವಿ ಬರಬೇಕಾಗಿದೆ. ಬಹುಶಃ ಇಲ್ಲಿ ತಿರಸ್ಕಾರಗೊಂಡಾಗಿದೆ. ಅದ್ಭುತವಾಗಿರುವಂತಹ ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಇಲ್ಲಿ ಕಾಣಸಿಗ್ತಾ ಇದೆ. ಬಹಳಷ್ಟು ಶ್ರೇಷ್ಠ ಮಟ್ಟವಾಗಿ ಆ ಒಂದು ಥ್ರೋ ಬಂದರೂ ಕೂಡ ನೇರ ಗುರಿಯಾಗಿತ್ತು. ಆದರೆ ಅದಕ್ಕಿಂತ ಮುಂಚಿತವಾಗಿ ಈ ದಾಂಡುಗಾರ ಸ್ಟ್ರೈಕ್ ಪಡೆದುಕೊಳ್ಳುವುದಾದರೆ ಅಂಕಿಅಂಶ ಪಟ್ಟಿಯಂತೂ 2 ಓಟಗಳ ಹೆಚ್ಚಳವಾಗುತ್ತೆ. ಅಂಕಿಅಂಶ ಪಟ್ಟಿ 13. ಓವರಿನ 5 ಚೆಂಡುಗಳು ಬಾಕಿ ಇದೆ. ಅರ್ಥಾತ್ ಇದೀಗ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ಮತ್ತೊಮ್ಮೆ ಸ್ಟ್ರೈಕರ್ ವಿಭಾಗದಲ್ಲಿ ಅನುಷ್. ಸ್ವಸ್ಸಿಕ್ ನೇರವಾಗಿ ಅನುಶ್ರವರ ಕಡೆಗೆ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ಮತ್ತೊಮ್ಮೆ ಎಕ್ಸ್ಪ್ರೆಸ್ಲಿ ಅದ್ಭುತವಾಗಿರುವಂಥ ಶಾಟ್ ಇದು. ಡೀಪ್ ಮಿಡ್ ವಿಕೆಟ್ಸ್ ವಿಭಾಗದಲ್ಲಿ ಧಾವಿಸಿರುವಂಥ ಚೆಂಡು. 1 ಸಂಪೂರ್ಣಗೊಂಡು ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ ಕೂಡ ಹೆಚ್ಚಳವಾಗುತ್ತಾ ಅಂಕಿಅಂಶ ಪಟ್ಟಿ 14. 14 ಆನ್ ದಿ ಬೋಟ್ ವಿದೌಟ್ ಲಾಸ್ ಆಫ್ ಎನಿ ವಿಕೆಟ್. ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದೆ. ಓವರಿನ ಅಂತಿಮ 4 ಚೆಂಡು ಮಾತ್ರ ಬಾಕಿ ಇದೆ. ತೃತೀಯ ಬಾರಿಗೆ ಎಸೆಯಬೇಕಾಗಿದೆ ತೃತೀಯ ಚೆಂಡು. ಮತ್ತೊಮ್ಮೆ ಸೊಗಸಾಗಿತ್ತು. ಬಲಿಷ್ಠ ಹೊಡೆತಕ್ಕೆ ಪ್ರಯತ್ನ. ಡೀಪ್ ಮಿಡ್ ವಿಕೆಟ್ಸ್ ವಿಭಾಗದಲ್ಲಿ ಕ್ಷೇತ್ರಪಾಣಿ. ಕೇವಲ 1 ಓಟಕ್ಕೆ ಮಾತ್ರ ಇಲ್ಲಿ ಸಂಪೂರ್ಣ ತೃಪ್ತಿಯಾಗಿರುವಂಥ ಆಟಗಾರ. ಅಂಕಿಅಂಶ ಪಟ್ಟಿ ಹೆಚ್ಚಳವಾಗುತ್ತಾ ಅಂಕಿಅಂಶ ಪಟ್ಟಿ ಇದೀಗ 15. ಅಂತಿಮ
3 ಚೆಂಡು ಮತ್ತೆ ಬಾಕಿ ಇದೆ. ಲಾಸ್ಟ್ 3 ಮೋರ್ಚ್ಗೂ 4ನೇ ಬಾರಿಗೆ ಸೊಸಿಕ್ 4ನೇ ಚೆಂಡು ಸೊಗಸಾಗಿತ್ತು. ಅಕ್ರಾಸ್ ರೂಪದಲ್ಲಿ ದಂಡಿಸುವಂಥ ಪ್ರಯತ್ನ, ಮತ್ತೆ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಚೆಂಡು ಧಾವಿಸಿಕೊಳ್ಳುತ್ತಾ ಒಂದು ಸಂಪೂರ್ಣ ಮಾತ್ರದಲ್ಲಿ ಕಾಣಸಿಗ್ತಾ ಇದೆ. ಒಂದು ಓಟದ ಬಳಿಕ ಅಂತಿಮ 2 ಚೆಂಡು ಬಾಕಿ ಇದೆ. ಲಾಸ್ಟ್ 2 ಮೋರ್ಚ್ಗೂ ಅಂಕಿಅಂಶ ಪಟ್ಟಿಯಲ್ಲಿ 16 ಆನ್ ದಿ ಬೋಟ್. ಪಂಚಮ ಚೆಂಡು ಎಸೆಯಬೇಕಾಗಿದೆ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖಾಂತರವಾಗಿ. ಪಂಚಮ ಬಾರಿಗೆ ದೊಡ್ಡ ಹೊಡೆತವಿದು, ಗಾಳಿಯಲ್ಲಿ ಚೆಂಡು ನೇರವಾಗಿ ಕ್ಯಾಚ್ ಔಟ್ ರೂಪದಲ್ಲಿ ಆರಂಭಿಕ ಉತ್ತರ ನಷ್ಟವಾಗ್ತಾ ಇದೆ. ಬಲಿಷ್ಠ ಹೊಡೆತಕ್ಕೆ ಪ್ರಯತ್ನ ಪಟ್ಟಿರುವಂತಹ ಆಟಗಾರ, ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿದ್ದಂತಹ ಕ್ಷೇತ್ರ ಪಾಲಕ ಒಂದು ಕ್ಷಣದಲ್ಲಿ ಬ್ಯಾಕ್ ಫುಟ್ ನಲ್ಲಿ ಹೋಗಿ ಆ ಕ್ಯಾಚ್ ಬಹಳಷ್ಟು ಅದ್ಭುತವಾಗಿ ಈಸಿಯಾಗಿರುವಂತಹ ಕ್ಯಾಚ್ ಪಡೆದುಕೊಳ್ಳುತ್ತಾ ಆರಂಭಿಕ ಉತ್ತರಿ ಇಲ್ಲಿ ನಷ್ಟವಾಗ್ತಾ ಇದೆ. ಟೀಮ್ ಶಕ್ತಿ ತಂಡ ತನ್ನ ಪ್ರಥಮ ಆರಂಭಿಕ ಬ್ಯಾಟ್ಸ್ಮನ್ ಅನ್ನು ನೇರವಾಗಿ ಪೆವಿಲಿಯನ್ ಧಾವಿಸುವಂಥ ಪ್ರಯತ್ನ ಇಲ್ಲಿ ಮಾಡುವುದಾದರೆ ಅಂಕಿಅಂಶ ಪಟ್ಟಿಯಂತೂ 16ಕ್ಕೆ ಸ್ಥಗಿತಗೊಳ್ಳುತ್ತಾ ಇದೆ. ಆರಂಭಿಕ ಉತ್ತರಿ ನಷ್ಟಗೊಂಡಾಗಿದೆ. ದರ್ಶನ್ ಬ್ಯಾಕಿಂಗ್ ಟು ದ ಪೆವಿಲಿಯನ್ ಕಾಣಸಿಗುವುದಾದರೆ ಅಂಕಿಅಂಶ ಪಟ್ಟಿಯಲ್ಲಿ 16. ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ನೂತನ ಬ್ಯಾಟ್ಸ್ಮನ್ ಇದೀಗ ಸ್ಟ್ರೈಕ್ ಪಡೆದುಕೊಳ್ಳುವುದಾದರೆ ನೂತನ ಬ್ಯಾಟ್ಸ್ಮನ್ ಆಗಿ ಬರ್ತಾ ಇದ್ದಾರೆ ಜಿತೇಶ್. ಟೀಮ್ ಶಕ್ತಿ ತಂಡದ ಪರವಾಗಿ ಮಧುರವರನ್ನು ಕಳಿಸಿಕೊಡ್ಲಾಗ್ತಾ ಇದೆ. ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ಕಳೆದ ಚೆಂಡುವಿನಲ್ಲಿ 5ನೇ ಚೆಂಡುವಿನಲ್ಲಿ ಒಂದು ವಿಕೆಟ್ ಅನ್ನು ಪಡೆದುಕೊಂಡಿರುವಂತಹ ಆಟಗಾರ ಆಘಾತ ಎದುರಿಸಿಕೊಳ್ಳುತ್ತಾ ಇದೆ ಟೀಮ್ ಶಕ್ತಿ. ಮತ್ತೊಂದು ಚೆಂಡು ನೇರವಾಗಿ ಸ್ಕ್ವೇರ್ ಲೆಗ್ ಬಗ್ಗೆ ಧಾವಿಸಿಕೊಳ್ತಾ ಇದೆ. ಒಂಟಿ ಸಂಪೂರ್ಣದೊಂದಿಗೆ ಇಲ್ಲಿ ಓವರ್ ಮುಕ್ತಾಯವಾಗಿದೆ. ತೃತೀಯ ಓವರ್ ಅರ್ಥಾತ್ 18 ಚೆಂಡುಗಳು ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು 17 ಆನ್ ದಿ ಬೋರ್ಡ್ ವಿತ್ ಲಾಸ್ ಆಫ್ 1 ವಿಕೆಟ್. ಅಂತಿಮ 12 ಚೆಂಡುಗಳು ಮಾತ್ರ ಬಾಕಿ ಇದೆ. ಇನ್ನಿಂಗ್ಸ್ನ 12 ಚೆಂಡುಗಳು ಮಾತ್ರ ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 18 ಚೆಂಡುಗಳಲ್ಲಿ 17 ಓಟ ಕಲೆ ಹಾಕಿಕೊಂಡಾಗಿದೆ. ಇನ್ನು ಕೂಡ 12 ಚೆಂಡುಗಳಲ್ಲಿ ಎಷ್ಟು ಮೊತ್ತವನ್ನು ಕಲೆ ಹಾಕಿಕೊಳ್ಳಬಹುದು ಅನ್ನುವುದು ನಿರೀಕ್ಷೆಯಾಗಿದೆ. ಸೊ ಟೀಮ್ ಶಕ್ತಿ ವಿರುದ್ಧವಾಗಿ ಟೀಮ್ ಕೋಸ್ಟಲ್ ಸ್ಟ್ರೈಕರ್ಸ್ ಮಧ್ಯೆ ಆರಂಭಿಕ ಪಂದ್ಯಕೂಟ ಸಾಗ್ತಾ ಇದೆ. ತೃತೀಯ ಓವರ್ ಸಂಪೂರ್ಣಗೊಂಡ ಬಳಿಕ ಇದೀಗ 4ನೆಯ ಓವರ್ ಚಾಲ್ತಿಯಲ್ಲಿದೆ. ಚತುರ್ಥ ಓವರ್ ಚಾಲ್ತಿಯಲ್ಲಿರುವಾಗ ಬಂದಿರುವಂತಹ ದಾಳಿಗಾರ ಪ್ರಣಮ್. ಪ್ರತಿಯೊಂದು ಕೂಡ ಇಲ್ಲಿ ಓಟಗಳು ಚೆಂಡುಗಳಿಗೆ ಸಮಾನಾಂತರದಲ್ಲಿದೆ. 18ರಲ್ಲಿ 17 ಓಟ ಕಲೆ ಹಾಕಿದೆ. ಓವರಿನ ಅಂತಿಮವಾಗಿ 12 ಚೆಂಡುಗಳು ಬಾಕಿ ಇದೆ. ಸೊ ಪ್ರಥಮ ಚೆಂಡು ಸಾಗಿರುವಂತಹ ದಾಳಿ ಇದು ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಅದ್ಭುತವಾಗಿರುವಂತಹ ತಿರುವು ಪಡೆದುಕೊಂಡಿರುವಂತಹ ಒಂದು ಚೆಂಡು ನೇರವಾಗಿ ಗೂಟ ಪಾಲಕನ ಕೈಗೆ ಸೇರಿಕೊಳ್ಳುತ್ತಾರೆ. ಓವರಿನ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ ಪ್ರಣಮ್ ನೇರವಾಗಿ ಮಧುರವರ ಕಡೆಗೆ. ದ್ವಿತೀಯ ಚೆಂಡು ಮತ್ತೆ ಶ್ರೇಷ್ಠವಾಗಿರುವಂತಹ ಚೆಂಡಾಗಿತ್ತು. ಯಾವುದೇ ರೀತಿಯಾಗಿರುವಂತಹ ಪಾಯಲ್ಲ. ಬಹುಶಃ ಇಲ್ಲಿ ಲೆಗ್ ಬೈಸ್ ಮುಖಾಂತರವಾಗಿ 1 ಓಟ ಗಳಿಸಿಕೊಂಡಿರುವಂತಹ ಆಟಗಾರ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚಳವಾಗುತ್ತಾ ಅಂಕಿಅಂಶ ಪಟ್ಟಿ ಇದೀಗ 18. ಓವರಿನ 4 ಚೆಂಡುಗಳು ಬಾಕಿ ಇದೆ. ತೃತೀಯ ಬಾರಿಗೆ ಎಸೆಯಬೇಕಾಗಿದೆ ಎಸೆತಗಾರ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖಾಂತರವಾಗಿ ಅನುಶ್ರವರ ಕಡೆಗೆ. ತೃತೀಯ ಚೆಂಡು ತೃತೀಯ ಬಾರಿಗೆ ಅಡ್ಡ ಚೆಂಡು ಅನ್ನುವಂಥ ನಿಶಾಣಿಕೆಯಲ್ಲಿ ಬರುತ್ತಾರೆ. ಆಫ್ ಸ್ಟಂಪ್ ವಿಭಾಗದಿಂದ ಹೊರಭಾಗದಲ್ಲಿದ್ದಂತಹ ಚೆಂಡು ಅಡ್ಡ ಚೆಂಡಾಗಿ ಪರಿಣಾಮಗೊಳಿಸುತ್ತಾ ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಹೆಚ್ಚಳವಾಗುತ್ತಾ ಅಂಕಿಅಂಶ ಪಟ್ಟಿ 20 ಕಾಣಸಿಗ್ತಾ ಇದೆ. 20 ಕಮ್ಸ್ ಅಪ್. ಅಂತಿಮ 4 ಚೆಂಡುಗಳು ಮತ್ತೆ ಬಾಕಿ ಇದೆ. ತೃತೀಯ ಬಾರಿಗೆ ಸೇಬೇಕಾಗಿದೆ ಎಸೆಗಾರ. ತೀರ್ಪುಗಾಣು ಬಿಟ್ಟುಕೊಳ್ಳುತ್ತಾ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖಾಂತರವಾದರೆ ಎದುರಿಸುವಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ಮಧು ಎದುರಿಸಿಕೊಳ್ಳುವಂಥ ಆಟಗಾರ. ದಾಳಿಗಾರಿಕಾ ವಿಭಾಗದಲ್ಲಿ ಪ್ರಣಮ್. ಮತ್ತೊಮ್ಮೆ ಓವರಿನ ತೃತೀಯ ಬಾರಿಗೆ ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಬಹುಶಃ ಅಪಾಯ ಕಾದಿಟ್ಟ ಬುತ್ತಿಯಾಗಬಹುದು ಇತ್ತಾದರೆ ಅಡ್ಡ ಚೆಂಡು ಅನ್ನುವಂಥ ನಿಶಾನೆ ಬರ್ತಾ ಇದೆ. ಲೆಗ್ ಸ್ಟಂಪ್ ವಿಭಾಗದ ಹೊರಭಾಗದಲ್ಲಿದ್ದಂಥ ಚೆಂಡು ಅಡ್ಡ ಚೆಂಡಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಅಡ್ಡ ಚೆಂಡುಗಳು ಇಲ್ಲಿ ದುಬಾರಿಯಾಗಿರುವಂಥ ಓಟ ಕಲೆ ಹಾಕಿಕೊಳ್ಳಲು ಯಶಸ್ವಿಯಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಂತೂ ಇದೀಗ 21. ಓವರಿನ ತೃತೀಯ ಚೆಂಡು ಮತ್ತೆ ಎಸೆಯಬೇಕಾಗಿದೆ.
ಟೀಮ್ ಶಕ್ತಿ ತಂಡದ ಪರವಾಗಿ ವಿಘ್ನೇಶ್ ರವರನ್ನು ಕಳಿಸಿಕೊಡಲಾಗ್ತಾ ಇದೆ. ಆರಂಭಿಕ ಇರುವ ಬ್ಯಾಟ್ಸ್ಮನ್ಗಳು ಕೂಡ ನೇರವಾಗಿ ಪೆವಿಲಿಯನ್ನಲ್ಲಿ ಧಾವಿಸಿಕೊಳ್ಳುವಂತಹ ಪ್ರಯತ್ನ ಮಾಡುವುದಾದರೆ ಬೋಬರಿನ ಅಂತಿಮ 3 ಚೆಂಡುಗಳು ಬಾಕಿ ಇದೆ. 4ನೇ ಬಾರಿಗೆ ಸೇಬೇಕಾಗಿದೆ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖಾಂತರವಾಗಿ. ನೂತನ ಬ್ಯಾಟ್ಸ್ಮನ್ ಯಶಸ್ವಿ ಆಟ ಮನವೀತು ಆದರೆ ನೇರವಾಗಿ ಔಟ್ ಅನ್ನುವಂತಹ ನಿಶಾನೆಕೆಯಲ್ಲಿ ಬರ್ತಾ ಇದೆ. ಮಗದೊರುವ ಆಟಗಾರ ಬಂದ ಹಾದಿಯಲ್ಲೇ ಮತ್ತೆ ಪೆವಿಲಿಯನ್ ಧಾವಿಸುವಂತಹ ಪ್ರಯತ್ನ ಯಶಸ್ವಿಯಾಗಿರುವಂತಹ ಒಂದು ಚೆಂಡು. ದಾಳಿಗಾರಿಕಾ ವಿಭಾಗದಲ್ಲಿ ಮುಂದುವರಿಸಿಕೊಂಡಿರುವಂತಹ ದಾಳಿಗಾರ ಪ್ರಣಾಮ್ 2 ಅಮೂಲ್ಯವಾದ ಉತ್ತರಿಯನ್ನು ಪಡೆದುಕೊಂಡಿರುವಂತಹ ಆಟಗಾರ. ಅದ್ಭುತವಾಗಿರುವಂತಹ ದಾಳಿ ಮುಂದುವರಿಸಿಕೊಳ್ಳುತ್ತಾ ಆ ಬಾಡಿ ಲ್ಯಾಂಗ್ವೇಜ್ ಮುಖಾಂತರವಾಗಿ 2 ಉತ್ತರಿ ವೈಯಕ್ತಿಕವಾಗಿ ಪಡೆದುಕೊಳ್ಳುತ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಂತೂ 21ಕ್ಕೆ ಸ್ಥಗಿತಗೊಂಡಾಗಿದೆ. ಓವರಿನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ವಿಘ್ನೇಶ್ ಬಂದ ಹಾದಿಯಲ್ಲಿ ಪೆವಿಲಿಯನ್ ಅತ್ತ ಧಾವಿಸಿಕೊಳ್ಳುತ್ತರು. ಟೀಮ್ ಕೋಸ್ಟಲ್ ಸ್ಟ್ರೈಕರ್ಸ್ ತಂಡದ ವಿಕೆಟ್ ಕೀಪರ್ ಕೀರ್ತನ್ ಯಶಸ್ವಿ ಆಟ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಅಂತಿಮ 1 ಚೆಂಡು ಬಾಕಿ ಇದೆ. ಅಂತಿಮ 2 ಚೆಂಡು ಬಾಕಿ ಇದೆ. ಕ್ಷಮಿಸಿ, ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. ಓವರಿನ ಮುಂದಿನ ಚೆಂಡು ಎಸೆಯಬೇಕಾಗಿದೆ. ಪಂಚಮ ಚೆಂಡು ಎಸೆಗಾರಿಕಾ ವಿಭಾಗದಲ್ಲಿ ಪ್ರಣಾಮ್ ಫೈನೆಸ್ಟ್ ಎಸೆಗಾರ ಟೀಮ್ ಕೋಸ್ಟಲ್ ತಂಡದ ಪರವಾಗಿ ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ಸ್ಟ್ರೈಕರ್ ವಿಭಾಗದಲ್ಲಿ ಸ್ವಸ್ತಿ. ಪಂಚಮ ಚೆಂಡು ಉಲ್ಟಾ ದಂಡಿಗೆ ಪ್ರಯತ್ನ ಯಶಸ್ವಿ ಆಗ್ತಾ ಇದೆ. ಸ್ವಿಚ್ ಮಾಡಿದರು, ನೇರವಾಗಿ ಧಾವಿಸಿಕೊಳ್ತಾರೆ. 1ರ ಬಳಿಕ ಅವಳಿಗೆ ಪ್ರಯತ್ನ ಆದರೆ ನೇರವಾಗಿ ಈ ವೆಲ್ಕಮಿಂಗ್ ದ ಬೌಂಡ್ರಿ. ಯಶಸ್ವಿ ಆಟವಿದು. ಉಲ್ಟಾ ದಂಡಿನ ಮುಖಾಂತರವಾಗಿ ರಿವರ್ಸ್ ಸ್ವೀಪ್ ಮುಖಾಂತರವಾಗಿ ಆ ಒಂದು ಸ್ವಿಚ್ ಇಲ್ಲಿ ಯಶಸ್ವಿಯಾಗಿತ್ತು. ಬೌಂಡರಿ ಬಂದಾಗಿದೆ. 4 ಓಟ ಗಳಿಸಿಕೊಂಡಿರುವಂತಹ ಆಟಗಾರ ಆರಂಭಿಕ ಹಂತದಲ್ಲಿ ಬಂದ ಹಾದಿಯಲ್ಲೇ ಬೌಂಡರಿ ಸಿಡಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಮತ್ತೆ ಹೆಚ್ಚಳವಾಗುತ್ತಾ ಅಂಕಿಅಂಶ ಪಟ್ಟಿ 25 ಕಮ್ಸ್ ಅಪ್ ವಿತ್ ಲಾಸ್ ಆಫ್ 3 ವಿಕೆಟ್ಸ್. ಅಂತಿಮ 1 ಚೆಂಡು ಬಾಕಿ ಇದೆ. ಲಾಸ್ಟ್ 1 ಮೋರ್ ಟು ಗೋ. ಎಸೆಗಾರಿಕಾ ವಿಭಾಗದಲ್ಲಿ ಮತ್ತೆ ಪ್ರಣಾಮ್ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖಾಂತರವಾದರೆ ಮತ್ತೊಮ್ಮೆ ರಿವರ್ಸ್ ಸ್ವೀಪ್ ಮಾಡುವಂಥ ಪ್ರಯತ್ನ. ಎಡವಟ್ಟು ಮಾಡಿಕೊಂಡಿರುವಂಥ ಬ್ಯಾಟ್ಸ್ಮನ್ ಕೆಲ ಕಾಲದಲ್ಲಿ ನೆಲಕ್ಕೆ ಉರುಳುವಂತಹ ಒಂದು ಚೆಂಡಾಗಿತ್ತು. ಇದರೊಂದಿಗೆ 4 ಓವರ್ ಸಂಪೂರ್ಣಗೊಳ್ಳುತ್ತಾ ಇದೆ. 24 ಚೆಂಡುಗಳು ಮುಕ್ತಾಯಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ 25 ಜಮೆಯಾಗಿದೆ. ಪ್ರತಿಯೊಂದು ಓವರ್ ಮುಕ್ತಾಯಗೊಳ್ಳುವಾಗ ಈ ಸ್ಕೋರ್ ಅಂತೂ ಸಮದಲ್ಲಿರುತ್ತದೆ. ಸಮಬಲದತ್ತ ಈ ಒಂದು ಪಂದ್ಯಕೂಟ ಸಾಗ್ತಾ ಇದೆ. 25 ಅಂಕಿಅಂಶ ಪಟ್ಟಿಯಲ್ಲಿ 25, 24 ಚೆಂಡು ಮುಕ್ತಾಯಗೊಂಡಾಗಿದೆ. ಇನ್ನಿಂಗ್ಸ್ನ ಅಂತಿಮ 6 ಚೆಂಡುಗಳು ಮಾತ್ರ ಬಾಕಿ ಇದೆ. ಸೊ ಇನ್ನಿಂಗ್ಸ್ನ ಅಂತಿಮ ಓವರ್ ಚಾಲ್ತಿಯಲ್ಲಿದೆ. ದಾಳಿಗಾರಿಕಾ ವಿಭಾಗದಲ್ಲಿ ಬಂದಿರುವಂತಹ ದಾಳಿಗಾರ ಬಹುಶಃ ತನ್ನ ವೈಯಕ್ತಿಕ ರೂಪದಲ್ಲಿ ದ್ವಿತೀಯ ಓವರ್ ಕೂಡ ಹೌದು. ಆರಂಭಿಕ ಪವರ್ ಪ್ಲೇ ವಿಭಾಗ ಓವರ್ ಸಂಘಟಿಸಿಕೊಂಡಿರುವಂತಹ ಜವಾಬ್ದಾರಿಯುತ ದಾಳಿಗಾರ ಮಿಸ್ಟರ್ ಗಗನ್. ಪ್ರಥಮ ಚೆಂಡು ಶ್ರೇಷ್ಠ ಆಟದ ದಾಳಿಯಿತು. ಅಪೀಲ್ ಇದೆ, ಆದರೆ ಚೆಂಡು ಇಲ್ಲಿ ಓವರ್ ಥ್ರೋ ಮಾಡಿರುವಂಥ ಆಟಗಾರ ಮತ್ತೊಂದು ಓವರ್ ಥ್ರೋ ಆದರೆ ಹಿಡಿತ ಸಾಧಿಸಿಕೊಂಡಿರುವಂಥ ಆಟಗಾರ ಇಲ್ಲಿ ಅವಲಿ ಓಟ ಮಲ್ಟಿಪಲ್ ಓಟ ಇಲ್ಲಿ ಲಭ್ಯವಾಗಿದೆ. 2 ಓಟಗಳು ಸುಲಭ ರೂಪದಲ್ಲಿ ಗಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿ ಹೆಚ್ಚಳವಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿ ಈಗ 27 ಓವರಿನ 5 ಚೆಂಡುಗಳು ಮಾತ್ರ ಬಾಕಿದೆ. ಡೆತ್ ಓವರ್ ಸ್ಪೆಷಲಿಸ್ಟ್ ಮಿಸ್ಟರ್ ಗಗನ್ ಓವರಿನ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖಾಂತರವಾಗಿ ಆರಂಭಿಕ ಬ್ಯಾಟ್ಸ್ಮನ್ ಅನುಷ್ ಅವರ ಕಡೆಗೆ ಡೀಪ್ ಸ್ಕ್ವೇರ್ ಲೆಗ್ ಏರಿಯಾ ಧಾವಿಸಿಕೊಳ್ತಾ ಇದೆ. 1ರ ಬಳಿಕ ಅವಳಿಗೆ ಪ್ರಯತ್ನ. ಅಪಾಯವಿದೆ. ಅಪಾಯ ನೇರವಾಗಿ ಕಾದಿಟ್ಟ ಬುತ್ತಿಯಾಗ್ತಾ ಇದೆ. ಗಗನ್ ನೌ ಬ್ಯಾಕಿಂಗ್ ಟು ದಿ ಪೆವಿಲಿಯನ್ ಮಿಸ್ಟರ್ ಅನುಷ್. ಆರಂಭಿಕ ಕ್ರಮಾಂಕದಲ್ಲಿ ಬಂದಿರುವಂತಹ ಆಟಗಾರ ವೈಯಕ್ತಿಕ ರೂಪದಲ್ಲಿ 6 ಓಟವನ್ನು ಗಳಿಸಿಕೊಳ್ಳುತ್ತಾ ಪೆವಿಲಿಯನ್ ಅತ್ತ ಧಾವಿಸಿಕೊಳ್ಳುತ್ತಾ ಇದ್ದಾರೆ. ಬಹಳಷ್ಟು ಅದ್ಭುತವಾಗಿ ಇನ್ನಿಂಗ್ಸ್ ಕಟ್ಟಿಕೊಂಡಿರುವಂತಹ ಆಟಗಾರ. ಅಂಕಿಅಂಶ ಪಟ್ಟಿಯಂತೂ 27ಕ್ಕೆ ಸ್ಥಗಿತಗೊಳ್ಳುತ್ತಾ ಇದೆ. ಓವರಿನ ಅಂತಿಮ 4 ಚೆಂಡು ಮಾತ್ರ ಬಾಕಿ ಇದೆ. ಓವರಿನ 4 ಚೆಂಡು ಬಾಕಿ ಇದೆ.
ನೂತನ ಕ್ರಮಾಂಕ ಬ್ಯಾಟ್ಸ್ಮನ್ ಸ್ಟ್ರೈಕರ್ ಭಾಗದಲ್ಲಿ ಮಿಸ್ಟರ್ ತನಿಷ್ಕ್. ಗಗನ್ ತೃತೀಯ ಚೆಂಡು ಎಸೆಯಬೇಕಾಗಿದೆ. ರೈಟ್ ಸೈಡ್ ವಿಕೆಟ್ ಮುಖಾಂತರವಾಗಿ ತನಿಷ್ಕ್ ರವರ ಕಡೆಗೆ ಸೊಗಸಾಗಿತ್ತು. ಸ್ಟ್ರೋಕ್ ಅದ್ಭುತವಾಗಿತ್ತು, ಯಶಸ್ವಿಯಾಗ್ತಾ ಇದೆ. ಮಿಡ್ ವಿಕೆಟ್ಸ್ ವಿಭಾಗದ ಹೊರಭಾಗದಲ್ಲಿ ಚೆಂಡು ಧಾವಿಸಿಕೊಳ್ತಾ ಅದ್ಭುತವಾಗಿರುವಂತಹ ಥ್ರೋ ಮುಖಾಂತರವಾಗಿ ಕೇವಲ ಒಂದು ಓಟ ಒಂಟಿ ಸಂಪೂರ್ಣದೊಂದಿಗೆ ಅಂಕಿಅಂಶ ಪಟ್ಟಿದ್ದೀಗ 28. ಓವರಿನ ಅಂತಿಮ 3 ಚೆಂಡುಗಳು ಮಾತ್ರ ಬಾಕಿದೆ. ಲಾಸ್ಟ್ 3 ಮೋಚುಗು 4ನೇ ಬಾರಿಗೆ ಸೇಬೇಕಾಗಿದೆ ಸಗಾರ ಗಗನ್. ಕ್ಷೇತ್ರಪಾಲಕರನ್ನು ಕೂಡ ಅಳವಡಿಸಿಕೊಳ್ಳುತ್ತಾ ಇದ್ದಾರೆ. ಓರ್ವ ಕ್ಷೇತ್ರಪಾಲಕ ಸ್ಕ್ವೇರ್ ಲೆಗ್ ಇದ್ದಂಥ ಕ್ಷೇತ್ರಪಾಲಕರನ್ನು ನೇರವಾಗಿ ಡೀಪ್ಸ್ ವಿಭಾಗ ಕಲಿಸಿಕೊಳ್ಳಲಾಗ್ತಾ ಇದೆ. ಕಾರಣ ಈ ಓರ್ವ ಆಟಗಾರ ರಿವರ್ಸ್ ಸ್ವೀಪ್ ಸ್ಪೆಷಲಿಸ್ಟ್. ಸೊಗಸಾಗಿತ್ತು, ಮಿಸ್ ಆಗ್ತಾ ಇದೆ. ನೇರ ಗುರಿಯಾಗಿತ್ತು, ಬಹುಶಃ ಎಸ್ ಇಟ್ ಈಸ್ ಎಸ್ ಔಟ್. ಯಶಸ್ವಿಯಾಗಿರುವಂತಹ ಗೂಟ ಪಾಲಕ ಇದು. ಅದ್ಭುತವಾಗಿ ತನ್ನ ಸೇವೆಯನ್ನು ಕಾರ್ಯನಿರತ ಮುಂದುವರಿಸಿಕೊಳ್ಳುವಂತಹ ಗೂಟ ಪಾಲಕ ನೇರ ಗುರಿಯೊಂದಿಗೆ ಮತ್ತೋರ್ವ ನೇರವಾಗಿ ಪೆವಿಲಿಯನ್ ಧಾವಿಸಿಕೊಳ್ಳುತ್ತಾ ಇದ್ದಾರೆ. ಬಹುಶಃ ತನಿಷ್ಕ್ ನಾವು ಬ್ಯಾಕಿಂಗ್ ಟು ದಿ ಪೆವಿಲಿಯನ್. ಅಂಕಿಅಂಶ ಪಟ್ಟಿಯಲ್ಲಿ 28 ಸಮಯ ಆಗಿದೆ. ಓವರಿನ ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. 28 ಓಟ ಕಲೆ ಹಾಕಿಕೊಂಡಿರುವಂತಹ ಟೀಮ್ ಶಕ್ತಿ ತಂಡದ ಐದು ಅಮೂಲ್ಯವಾಗಿರುವಂತಹ ಉತ್ತರಿ ಕಳೆದುಕೊಂಡಾಗಿದೆ. ಪ್ರಿಯಾಂಶ್ ನೂತನ ಕ್ರಮಾಂಕದ ದಾಂಡುಗಾರ, ಕ್ರಮಾಂಕ 7ರ ದಾಂಡುಗಾರನಾಗಿ ಸ್ಟ್ರೈಕರ್ ವಿಭಾಗದಲ್ಲಿ. ಗಗನ್ ಓವರಿನ ಪಂಚಮ ಚೆಂಡು ಜವಾಬ್ದಾರಿಯುತವಾಗಿ ಆಡಬೇಕಾಗಿದೆ. ದೊಡ್ಡ ಹೊಡೆತ ಬರಲೇಬೇಕಾಗಿದೆ. ಮತ್ತೆ ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಅಪಾಯವಿದೆ, ಅಪಾಯ ಕಟ್ಟಿಟ್ಟ ಬುತ್ತಿಯಾಗುತ್ತಾ ಇದೆ. ಮತ್ತೊಂದು ಉತ್ತರಿ ಕ್ರಮಾಂಕ 6ರ ವಿಕೆಟ್ಸ್ ಇಲ್ಲಿ ಪತನಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಂತೂ 28ಕ್ಕೆ ಸ್ಥಗಿತವಾಗ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ನ ಅಂತಿಮ ಓವರಿನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 28. 6 ಅಮೂಲ್ಯವಾದ ಉತ್ತರಿಯು ಕೂಡ ಇಲ್ಲಿ ಕಳೆದುಕೊಂಡಾಗಿದೆ. ಓವರಿನ ಅಂತಿಮ ಚೆಂಡು ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಆರಂಭಿಕ ಪವರ್ ಪ್ಲೇ ವಿಭಾಗದ ಓವರ್ ಬಹಳಷ್ಟು ಉತ್ತಮ ರೀತಿಯಲ್ಲಿ ಸಂಘಟಿಸಿಕೊಂಡಿರುವಂತಹ ದಾಳಿಗಾರ, ತನ್ನ ವೈಯಕ್ತಿಕ ರೂಪದ ದ್ವಿತೀಯ ಓವರ್ ಮಿಸ್ಟರ್ ಗಗನ್. ನೂತನ ಕ್ರಮಾಂಕದ ದಾಂಡುಗಾರ ಕೃತಿಕ್ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ. ದಾಂಡುಗಾರಿಕಾ ವಿಭಾಗದಲ್ಲಿ ಸ್ವಸ್ತಿಕ್ ಗಗನ್ ರವರ ಅಂತಿಮ ಚೆಂಡು ಎಸೆಯಬೇಕಾಗಿದೆ. ಲಾಸ್ಟ್ 1 ಮೋರ್ ಟು ಗೋ. ಗಗನ್ ಇನ್ ಆಕ್ಷನ್. ಅಂತಿಮ ಚೆಂಡು ಸೊಗಸಾಗಿದ್ದು, ದೊಡ್ಡ ಮಟ್ಟದ ಇಲ್ಲಿ ಗ್ರೌಂಡ್ ಶಾಟ್ ಬರ್ತಾ ಇದೆ. ಡೀಪ್ ಮಿಡ್ ವಿಕೆಟ್. ಒಂಟಿ ಸುಲಭ, ಅವಲಿ ಸುಲಭ, ತ್ರಿವಳಿಗೆ ಪ್ರಯತ್ನ ಪಡುವಂಥ ಆಟಗಾರ. ಆದರೆ ಇಲ್ಲಿ ಉತ್ತರಿಯ ಆಘಾತ ಕಾಣಬಹುದಿತ್ತು, ಆದರೆ ಇಲ್ಲ. ಕೇವಲ ಅವಲಿಯೋಟದೊಂದಿಗೆ ಇನ್ನಿಂಗ್ಸ್ ಇಲ್ಲಿ ಬ್ರೇಕ್ ಬೀಳ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 30 ಕಮ್ಸ್ ಅಪ್ 31. ಅಂಕಿಅಂಶ ಪಟ್ಟಿಯಲ್ಲಿ 31 ಓಟ ಕಲೆ ಹಾಕಿಕೊಳ್ಳಬೇಕಾಗಿದೆ. 30 ಚೆಂಡುಗಳ ಪಂದ್ಯಕೂಟ, 31 ಓಟದ ಅವಶ್ಯಕತೆ ಇದೆ. ಮೂವತ್ತು ಚೆಂಡುಗಳ ಮುಂದೆ 30 ಓಟದ ಅವಶ್ಯಕತೆ ಇದೆ. ಸರಾಸರಿ 6ರಂತೆ ಪಂದ್ಯಕೂಟದಲ್ಲಿ ಮುಂದುವರಿಸಿಕೊಳ್ಳಬೇಕಾಗಿದೆ. ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಗೊಂಡ ಬಳಿಕ ನಾವು ದ್ವಿತೀಯ ಇನ್ನಿಂಗ್ಸ್ ಪ್ರಾರಂಭಗೊಳಿಸಲಿದ್ದೇವೆ. 30 ಚೆಂಡುಗಳ ಮುಂದೆ 31 ಓಟದ ಅವಶ್ಯಕತೆ ಇದೆ. ಸಾಯಿ ಕಟಕ ಫ್ರೆಂಡ್ಸ್ ಪ್ರಸ್ತುತಪಡಿಸುವಂತಹ ಸಾಯಿ ಕಟಕ ಪ್ರೀಮಿಯರ್ ಲೀಗ್ 2025-26ನೇಯ ಸಾಲಿನ ಪ್ರಸಕ್ತ ಪಂದ್ಯಕೂಟ ನೇರ ಪ್ರಸಾರ ನಮ್ಮ ಮೀಡಿಯಾ ಯೂಟ್ಯೂಬ್ ಮಾಧ್ಯಮ ಮುಖಾಂತರವಾಗಿ ಮುಂದುವರಿಸಿಕೊಳ್ಳುತ್ತಾ ಇದೆ. ದ್ವಿತೀಯ ಇನ್ನಿಂಗ್ಸ್ ಇದೀಗ ಪ್ರಾರಂಭಗೊಳ್ಳುವಂತಹದ್ದಾದರೆ 30 ಚೆಂಡುಗಳಲ್ಲಿ 31 ಓಟದ ಅವಶ್ಯಕತೆ ಇದೆ. ಹಾಗೆಯೇ ಮುಂದಿನ ಪಂದ್ಯಕೂಟ ಆಡುವಂತಹ ತಂಡಗಳು ಟೂರ್ನಮೆಂಟ್ನ ದ್ವಿತೀಯ ಪಂದ್ಯಕೂಟ ಲೀಗ್ ಹಂತದ ದ್ವಿತೀಯ ಪಂದ್ಯಕೂಟ ಆಡುವಂತಹ ತಂಡವಾಗಿ ಟೀಮ್ ವಿಜಯಲಕ್ಷ್ಮಿ ವಿರುದ್ಧವಾಗಿ ಟೀಮ್ ಶಸ್ತ್ರ ತಂಡದ ಕ್ಯಾಪ್ಟನ್ಸ್ ಬರಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇವೆ. ಟೀಮ್ ವಿಜಯಲಕ್ಷ್ಮಿ ವಿರುದ್ಧವಾಗಿ ಟೀಮ್ ಶಸ್ತ್ರ ತಂಡದ ಕ್ಯಾಪ್ಟನ್ಸ್ ಆದಷ್ಟು ಬೇಗ ಮೈಕ್ ಪಾಯಿಂಟ್ಸ್ ಬಳಿ ಬಂದು ನಾಣ್ಯ ಸುಮ್ಮಿಗೆಯ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಂತೆ ಕೇಳಿಕೊಳ್ತಾ ಇದ್ವಿ. ನೆಕ್ಸ್ಟ್ ಮ್ಯಾಚ್ ಬಿಟ್ವೀನ್ ಟೀಮ್ ವಿಜಯಲಕ್ಷ್ಮಿ versus team Shastra. Team captains, please come to the mic point for the tossing ceremony.
ಸೊ ವೀಕ್ಷಕರೇ, ಪಂದ್ಯಕೂಟದತ್ತ ನಾವು ಮತ್ತೆ ಬರ್ತಾ ಇದ್ದೇವೆ. ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಗೊಂಡ ಬಳಿಕ ಇದೀಗ ದ್ವಿತೀಯ ಇನ್ನಿಂಗ್ಸ್ ಪ್ರಾರಂಭಗೊಳಿಸ್ತಾ ಇದ್ದೇವೆ. ಇರುವ ಬ್ಯಾಟ್ಸ್ಮನ್ಗಳು ಆರಂಭಿಕವಾಗಿ ಮೈದಾನ ಪ್ರವೇಶ ಪಡೆದುಕೊಳ್ಳುತ್ತಾ ಇದ್ದಾರೆ. ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಣಮ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಕೀರ್ತನ್. ದಾಳಿಗಾರಿಕಾ ವಿಭಾಗದಲ್ಲಿ ಬಂದಿರುವಂತಹ ದಾಳಿಗಾರ ಕ್ಷೇತ್ರ ಪಾಲಕರನ್ನು ಕೂಡ ಅಳವಡಿಸ್ತಾ ಇದ್ದಾರೆ. ದಾಳಿಗಾರಿಕಾ ವಿಭಾಗದಲ್ಲಿ ಸಚಿನ್ ರಾಜ್. ಪವರ್ ಪ್ಲೇ ವಿಭಾಗದ ಆರಂಭಿಕ ಓವರ್ ಎಸೆಯಲು ಬರ್ತಾ ಇದ್ದಾರೆ ಸಚಿನ್ ರಾಜ್. ಕ್ಷೇತ್ರ ಪಾಲಕರನ್ನು ಅಳವಡಿಸಿಕೊಳ್ಳುತ್ತಾ ಇದ್ದಾರೆ. ಓರ್ವ ಕ್ಷೇತ್ರ ಪಾಲಕ ಲೆಗ್ ಸ್ಟಂಪ್ ವಿಭಾಗದಲ್ಲಿ 3 ಕ್ಷೇತ್ರ ಪಾಲಕರು, 30 ಯಾರ್ಡ್ ಸರ್ಕಲ್ನ ವಿಭಾಗದಲ್ಲಿ, ಆಫ್ ಸ್ಟಂಪ್ ವಿಭಾಗದಲ್ಲೂ ಕೂಡ 3 ಕ್ಷೇತ್ರ ಪಾಲಕರು, ಸ್ಕ್ವೇರ್ ಲೆಗ್, ಮಿಡ್ ಆನ್ ಹಾಗೂ ಮಿಡ್ ವಿಕೆಟ್ಸ್ ವಿಭಾಗದಲ್ಲಿ 3 ಕ್ಷೇತ್ರ ಪಾಲಕರು, 3 ಕ್ಷೇತ್ರ ಪಾಲಕರು, 4 ಕ್ಷೇತ್ರ ಪಾಲಕರನ್ನು ಆಫ್ ಸ್ಟಂಪ್ ವಿಭಾಗದಲ್ಲಿ ಅಳವಡಿಸಿಕೊಳ್ಳುತ್ತಾ ಇದ್ದಾರೆ. ಓರ್ವ ಕ್ಷೇತ್ರ ಪಾಲಕ ಪಾಯಿಂಟ್, ಎಕ್ಸ್ಟ್ರಾ ಕವರ್ಸ್ ಹಾಗೂ ಮಿಡ್ ಆನ್ ಇಲ್ಲ, ನೇರವಾಗಿ ಲಾಂಗ್ ಆಫ್ ತುದಿಗೆ ಕ್ಷೇತ್ರ ಪಾಲಕರನ್ನು ಅಳವಡಿಸಿಕೊಳ್ಳುತ್ತಾ ಇದ್ದಾರೆ. ಲೆಗ್ ಸ್ಟಂಪ್ ಭಾಗದಲ್ಲಿ ಬಹುಶಃ ಡೀಪ್ ಮಿಡ್ ವಿಕೆಟ್ಸ್ ಭಾಗದಲ್ಲಿ ಕ್ಷೇತ್ರ ಪಾಲಕರನ್ನು ಅಳವಡಿಸಿಕೊಳ್ತಾ ಓವರಿನ ಪ್ರಥಮ ಚೆಂಡು ರೈಟ್ ಹ್ಯಾಂಡ್ ಓವರ್ ದಿ ವಿಕೆಟ್ ಮುಖಾಂತರವಾಗಿ ಪಂದ್ಯಕೂಟ ಪ್ರಾರಂಭಗೊಳ್ಳುತ್ತಾ ಇದೆ. ಆರಂಭಿಕ ಚೆಂಡು ಎಸೆಯಬೇಕಾಗಿದೆ. ಪವರ್ ಪ್ಲೇ ವಿಭಾಗದ ಆರಂಭಿಕ ಚೆಂಡು ರೈಟ್ ಹ್ಯಾಂಡ್ ಓವರ್ ದಿ ವಿಕೆಟ್ ಮುಖಾಂತರವಾಗಿ ಪ್ರಣಮ್ ರವರ ಕಡೆಗೆ ಆರಂಭಿಕ ಚೆಂಡು ಬಹುಶಾಲಿ ತಪ್ತಾ ಇದೆ. ಬಹಳಷ್ಟು ಅಡ್ಡ ಚೆಂಡಾಗಿರುವಂತಹ ಚೆಂಡು ಲೆಗ್ ಸ್ಟಂಪ್, ಆಫ್ ಸ್ಟಂಪ್ ಭಾಗದ ಹೊರಭಾಗದಲ್ಲಿ ಅಡ್ಡ ಚೆಂಡಾಗಿ ಮಾರ್ಪಾಡಾಗ್ತಾ ಇದೆ. ಖಾತೆಯ ಶುಭಾರಂಭಗೊಂಡಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 2 ಜಮೆಯಾಗಿದೆ. ಯಾವುದೇ ರೀತಿಯಾಗಿರುವಂಥ ಚೆಂಡು ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇಲ್ಲ. ಮತ್ತೆ ಎಸೆಯಬೇಕಾಗಿದೆ ಓವರಿನ ಪ್ರಥಮ ಚೆಂಡು ಸಚಿನ್ ರಾಜ್. ಎಸ್ ಬನ್ನಿ, ಮುಂದಿನ ಪಂದ್ಯಕೂಟ ಆಡುವಂತಹ ತಂಡ ಟೀಮ್ ವಿಜಯಲಕ್ಷ್ಮಿ ವಿರುದ್ಧವಾಗಿ ಟೀಮ್ ಶಸ್ತ್ರ ತಂಡದ ಕ್ಯಾಪ್ಟನ್ಸ್. ಟೀಮ್ ಶಸ್ತ್ರ ತಂಡದ ಕ್ಯಾಪ್ಟನ್ ದಯಮಾಡಿ ಬನ್ನಿ. ಟೀಮ್ ಶಸ್ತ್ರ ತಂಡದ ಕ್ಯಾಪ್ಟನ್ ಆದರೆ ಇಲ್ಲಿ ಬಾಲ್ ಶಾಟ್ ತೆಗೆ ಪ್ರಯತ್ನ. ವಾಟ್ ಎ ಶಾಟ್ ಫ್ರಾಮ್ ದ ಬ್ಯಾಟರ್. ಈ ಜಸ್ಟ್ ಕ್ಲಿಕ್ ದ ಬ್ಯಾಟ್ ಇನ್ ಟು ದಿ ಸ್ಕ್ವೇರ್ ಲೆಗ್ ಏರಿಯಾ. ಪರಿಣಾಮಕಾರಿಯಾಗಿರುವಂತಹ ಬೌಂಡ್ರಿ ದಾಖಲಾಗ್ತಾರೆ. ಈ ವೆಲ್ಕಮಿಂಗ್ ದ ಬೌಂಡ್ರಿ. 4 ಓಟ್ ಜಮೆಯಾಗಿಕೊಳ್ಳುತ್ತಾ ಖಾತೆಯ ಆರಂಭಗೊಳ್ಳುತ್ತಾ ಇದೆ. यस बाउंड्री बंदागिदा तो इस वक्त इस प्रतिशत संगला पर एक बाउंड्री आ चुका है. इसी के साथ रन संख्या बढ़कर हो चुका है से बोवर की अभी भी इस बोवर की 5 गेंद बाकी है. दूसरी बार लेकर तैयार मिस्टर सचिन राज. इस ओवर की दूसरी गेंद लेकर तैयार सीधा जाकर प्रणम के लिए. एक बाउंड्री आ चुका है. ओवर की दूसरी गेंद लेकर तैयार हो चुके. इस वक्त उछल कर खेलने की कोशिश है लेकिन सीधा मिड ऑन पर गेंद आ चुका था और बेहतरीन सा फील्डर यहाँ नजर आ चुका. इसी के साथ कोई मौका नहीं था. गेंद अभी भी इस वक्त डॉट हो चुका है. ओवर की आखिरी 4 गेंद बाकी है. इस पावर प्ले की 2 गेंद समाप्त हो चुका है. रन संख्या मिलकर हो चुका है 6. अभी भी इस ओवर की 4 गेंद बाकी है. इस वक्त सचिन राज तीसरी गेंद लेकर तैयार. फिर से शूट किया. क्या जबरदस्त कैच है ये, लाजवाब सा कैच. थोड़ी देर टीम इस प्लेयर गेंद हवा पर था लेकिन उसी समय पर कैच लपकने में हासिल हो चुके थे. इसी के साथ अब पहली विकेट गिर चुका है. ಅದ್ಭುತವಾಗಿರುವಂತಹ ಆಟ ತೋರ್ಪಡಿಸಿಕೊಂಡಿರುವಂತಹ ಆಟಗಾರ. ಯಶಸ್ವಿ ಆಟವಾಗಿತ್ತು. ಸ್ವಿಚ್ ಮಾಡುವಂಥ ಪ್ರಯತ್ನವಾಗಿತ್ತು. ಅಕ್ರಾಸ್ ರೂಪದಲ್ಲಿ ಆ ಲೆಗ್ ಸ್ಟಂಪ್ ಭಾಗದಲ್ಲಿ ಹೊಡೆದಿರುವಂತಹ ಚೆಂಡು ನೇರವಾಗಿ ರನ್ನಿಂಗ್ ಕ್ಯಾಚ್ ಮುಖಾಂತರವಾಗಿ ಆರಂಭಿಕ ಉತ್ತರಿ ಇಲ್ಲಿ ನಷ್ಟಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಂತೂ 6ಕ್ಕೆ ಸ್ಥಗಿತಗೊಳ್ಳುತ್ತಾ ಇದೆ. ಆರಂಭಿಕ ಉತ್ತರಿ ನಷ್ಟಗೊಳ್ಳುವಾಗ 6. ಇನ್ನೂ ಕೂಡ ಪವರ್ ಪ್ಲೇ ವಿಭಾಗದ 3 ಚೆಂಡು ಬಾಕಿ ಇದೆ. ಕೃತಿಕ್ ಅದ್ಭುತವಾಗಿರುವಂಥ ಕ್ಯಾಚ್ ಆಗಿತ್ತು. ಕ್ಷಣ ಮಾತ್ರದಲ್ಲಿ ರನ್ನಿಂಗ್ ಕ್ಯಾಚ್ ಮಾಡುವ ಮುಖಾಂತರವಾಗಿ ಕೃತಿಕ್ ಇಲ್ಲಿ ಆರಂಭಿಕ ಜಾಂಡುಗಾರನನ್ನು ಪೆವಿಲಿಯನ್ನತ್ತ ದಾರಿ ತೋರಿಸಿಕೊಳ್ಳುತ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 6 ಬಂದಾಗಿದೆ. ಓವರಿನ ಅಂತಿಮ 3 ಚೆಂಡು ಬಾಕಿ ಇದೆ. ಪವರ್ ಪ್ಲೇ ಭಾಗದ 4ನೇ ಚೆಂಡು ರೈಟ್ ಹ್ಯಾಂಡ್ ಓವರ್ ದಿ ವಿಕೆಟ್ ಮುಖಾಂತರವಾದರೆ ಸಾಗಿರುವಂಥ ಸ್ಟ್ರೋಕ್ ಇದು. ಮಿಡ್ ಆನ್ ತುದಿಗೆ ಧಾವಿಸಿರುವಂಥ ಚೆಂಡು ಕೇವಲ 1 ಸಂಪೂರ್ಣದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಛಲವಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಛಲವಾಗುತ್ತಾ ಅಂಕಿಅಂಶ ಪಟ್ಟಿಯಿಂದ 7 ಆಗ್ತಾ ಇದೆ. 7 ಆನ್ ದಿ ಬೋಟ್ ವಿತ್ ಲಾಸ್ ಆಫ್ 1 ವಿಕೆಟ್. ಓವರಿನ ಅಂತಿಮ 2 ಚೆಂಡುಗಳು ಬಾಕಿದೆ. ಪವರ್ ಪ್ಲೇ ವಿಭಾಗದ ಪಂಚಮ ಚೆಂಡು ಸಾಗಿರುವಂಥ ಚೆಂಡಾಗಿತ್ತು. ಗುಡ್ ಲೈನ್ ಆ್ಯಂಡ್ ಲೆಂತ್ ಕಾಪಾಡಿಕೊಳ್ಳುತ್ತಾ ಇದ್ದಾರೆ ಇವರುವ ದಾಳಿಗಾರ. ಅದ್ಭುತವಾಗಿರುವಂತಹ ದಾಳಿ, ಅತಿ ವೇಗದ ದಾಳಿ ಸಂಘಟಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 7 ಮಾತ್ರ ಸ್ಥಗಿತಗೊಳ್ಳುತ್ತಾ ಇದ್ದಾರೆ. ಕಮ್ಬ್ಯಾಕ್ ಪಡೆದುಕೊಂಡಾಗಿದ್ದಾರೆ ಈ ದಾಳಿಗಾರ. ಅಂತಿಮ 1 ಚೆಂಡು ಎಸೆಯಬೇಕಾಗಿದೆ ರೈಟ್ ಹ್ಯಾಂಡ್ ಓವರ್ ದಿ ವಿಕೆಟ್ ಮುಖಾಂತರವಾಗಿ.
ಥ್ರೋ ಮಾದರಿಯಲ್ಲಿ ಎಸೆಯಬೇಕಾಗಿದೆ ದಾಂಡುಗಾರನಿಗೆ. ಅಂತಿಮ ಚೆಂಡು ಬಹುಶಃ ಇಲ್ಲಿ ಅಲ್ಲಿ ತಪ್ಪು ಅಂತ ಪ್ರಯತ್ನವಾಗಿತ್ತು, ಆದರೆ ಇಲ್ಲಿ ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಇದರೊಂದಿಗೆ ಪವರ್ ಪ್ಲೇ ವಿಭಾಗದ ಓವರ್ ಮುಕ್ತಾಯವಾಗ್ತಾ ಇದೆ. ಆರಂಭಿಕ ಓವರ್ 6 ಚೆಂಡುಗಳಿಗೆ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸುವುದು ಕೇವಲ 7 ಮಾತ್ರ, ವಿತ್ ಲಾಸ್ ಆಫ್ 1 ವಿಕೆಟ್. ಒಂದು ಅಮೂಲ್ಯವಾದ ಉತ್ತರಿ. ಇದು ತಂಡ ಕಳೆದುಕೊಳ್ಳುವುದಾದ್ರೆ ಅಂಕಿಅಂಶ ಪಟ್ಟಿಯಲ್ಲಿ 7 ಬಂದಾಗಿದೆ. ಇನ್ನೂ ಕೂಡ 24 ಚೆಂಡುಗಳು ಬಾಕಿ ಇದೆ. 24 ಚೆಂಡುಗಳ ಮುಂದೆ ಬೇಕಾಗಿದೆ ಇನ್ನೂ ಕೂಡ 24 ಚೆಂಡುಗಳ ಮುಂದೆ ಬೇಕಾಗಿರುವಂಥದ್ದು 24 ಓಟಗಳು. ಸುಲಭ ರೂಪದಲ್ಲಿ ಜಯ ಸಾಧಿಸಬಹುದು ಟೀಮ್ ಕಾಸ್ಟಲ್ ತಂಡಕ್ಕೆ. ಕಾರಣ ಪ್ರತಿಯೊಂದು ಚೆಂಡಿಗೂ ಕೂಡ ಸುಲಭ ರೂಪದಲ್ಲಿ ಗ್ಯಾಪ್ ಶಾಟ್ ಆಗಿರಲಿ, ಗ್ರೌಂಡ್ ಶಾಟ್ ಆಗಿರಲಿ, ಪ್ರತಿಯೊಂದು ಚೆಂಡಿಗೂ ಕೂಡ ಈ ಮೈದಾನದ ಮೂಲೆ ಮೂಲೆಗಳಲ್ಲಿ ಒಂದೊಂದು ಓಟ ಸುಲಭ ರೂಪದಲ್ಲಿ ಗಳಿಸಿಕೊಂಡ್ರೆ 24 ಚೆಂಡುಗಳಲ್ಲಿ 24 ಓಟವನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಬಹುದು. ಆದರೆ ಈ ದಾಳಿಗಾರಿಕಾ ವಿಭಾಗ ಬಹಳಷ್ಟು ಅದ್ಭುತವಾಗಿ ತಮ್ಮ ಜವಾಬ್ದಾರಿಯನ್ನು ಮುಂದುವರಿಸಿಕೊಳ್ತಾ ಇದೆ. ವಿಕೆಟ್ ಮುಖಾಂತರವಾಗಿ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ಪ್ರಣಾಮ್. ದ್ವಿತೀಯ ಬಾರಿಗೆ ಹೃತಿಕ್ ಸೊಗಸಾಗಿರುವಂತಹ ದಾಳಿಯಾಗಿತ್ತು, ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಬಹುಶಃ ಇಲ್ಲಿ ಚೆಂಡು ಧಾವಿಸಿಕೊಳ್ಳುವಾಗ ಕೇವಲ ಖಂಡಿತವಾಗಿಯೂ ಚೆಂಡು ಸಂಪೂರ್ಣವಾಗಿ ಸುಖಿಯಾಗ್ತಾ ಇದೆ. ಯಾವುದೇ ರೀತಿಯಾಗಿರುವಂತಹ ಓಟಕ್ಕೆ ಅವಕಾಶವಿಲ್ಲ. ಅದ್ಭುತವಾಗಿರುವಂತಹ ದಾಳಿ ಸಂಘಟಿಸಿಕೊಂಡಿರುವಂತಹ ಆಟಗಾರ. ಸತತ 2 ಚೆಂಡುಗಳು, 1 ಚುಕ್ಕಿ ಚೆಂಡು, 1 ಸಿಂಗಲ್ ಓಟ ಗಳಿಸಿಕೊಳ್ಳುವುದಾದರೆ ಅಂಕಿಅಂಶ ಪಟ್ಟಿಯಂತೂ 8ಕ್ಕೆ ಸ್ಥಗಿತಗೊಳ್ಳುತ್ತಾ ಇದೆ. ಓವರಿನ ಅಂತಿಮ 4 ಚೆಂಡುಗಳು ಬಾಕಿ ಇದೆ. ಹೃತಿಕ್ ಈ ಓವರಿನಲ್ಲಿ ಜವಾಬ್ದಾರಿಯುತವಾಗಿ ದಾಳಿ ಸಂಘಟಿಸಿಕೊಳ್ಳುತ್ತಾ ಓವರಿನ ತೃತೀಯ ಚೆಂಡು ನೇರವಾಗಿ ಮತ್ತೆ ಪ್ರಣಮ್ ರವರ ಕಡೆಗೆ. ತೃತೀಯ ಬಾರಿಗೆ ಸೊಗಸಾಗಿರುವಂತಹ ಸ್ಟ್ರೋಕ್ ಇತ್ತು, ನೇರವಾಗಿ ಲಾಂಗ್ ತುದಿ ಧಾವಿಸಿಕೊಳ್ಳುತ್ತಾ ಇದೆ. ಒಂಟಿ ಸಂಪೂರ್ಣ, ಅವಳಿಗೆ ಪ್ರಯತ್ನ, ಅಪಾಯದ ಅವಳಿ ಯಶಸ್ವಿಯಾಗಬಹುದು. ನಿರೀಕ್ಷೆ ಇತ್ತು, ನಿರೀಕ್ಷೆಗೆ ಕಾದಾಟದೊಂದಿಗೆ ಅವಳಿ ಸಂಪೂರ್ಣಗೊಳ್ಳುತ್ತಾ ಇದೆ. ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಬರ್ತಾ ಇದೆ. ಅದ್ಭುತವಾಗಿರುವಂತಹ ಆ ಗುಡ್ ರನ್ನಿಂಗ್ ಮುಖಾಂತರವಾಗಿ 2 ಓಟ ಸುಲಭ ರೂಪದಲ್ಲಿ ಕಸಿದುಕೊಳ್ಳುತ್ತಾ ಇದ್ದಾರೆ. ಗ್ರೌಂಡ್ ಶಾಟ್ ಮಾಡಿರುವಂಥ ಆಟಗಾರ. ಇಲ್ಲಿ ಅದ್ಭುತವಾಗಿರುವಂಥ ಕ್ಷೇತ್ರಪಾಲನೆ ಆದರೂ ಕೂಡ ಆ ಸಂದರ್ಭದಲ್ಲಿ 2 ಓಟ ಗಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಚಲವಾಗುತ್ತೆ. ಅಂಕಿಅಂಶ ಪಟ್ಟಿ 10 ಕಮ್ಸ್ ಅಪ್. 10 ಓಟ ಜಮೆ ಆಗ್ತಾ ಇದೆ, 1 ಉತ್ತರ ನಷ್ಟಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 10 ಬಂದಾಗಿದೆ. ಸೊ ಓವರಿನ ಅಂತಿಮ 3 ಚೆಂಡುಗಳು ಬಾಕಿ ಇದೆ. 21 ಚೆಂಡುಗಳ ಮುಂದೆ 21 ಓಟದ ಅವಶ್ಯಕತೆ ಇದೆ. 21 ಚೆಂಡು ಬಾಕಿ ಇದೆ, 21 ಓಟದ ಅವಶ್ಯಕತೆ ಇದೆ. ಓವರಿನ ಮುಂದಿನ ಚೆಂಡು 4ನೇ ಚೆಂಡು ಎಸೆಯಬೇಕಾಗಿದೆ. ಹೃತಿಕ್ ಎಸೆಯಬೇಕಾಗಿದೆ. ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ಪ್ರಣಾಮ್. 4ನೇ ಚೆಂಡು, 4ನೇ ಬಾರಿಗೆ ಸೊಗಸಾಗಿರುವಂಥ ದಾಳಿ. ಆಫ್ ಸ್ಟಂಪಿನ ಹೊರಭಾಗ ಅಡ್ಡ ಚೆಂಡು ಅನ್ನುವಂಥ ನಿಶಾನೆ. ಬಹಳಷ್ಟು ಅದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಿಕೊಳ್ತಾ ಇದ್ದಾರೆ. ಮುಖ್ಯ ತೀರ್ಪುಗಾರರಾಗಿರುವಂತಹ ಅಡ್ಡ ಚೆಂಡು ಅನ್ನುವಂಥ ನಿಶಾನೆ ಬರುತ್ತಾ ಇದೆ. 12 ಬಂದಾಗಿದೆ. ಅಂತಿಮ 3 ಚೆಂಡು ಮತ್ತೆ ಬಾಕಿ ಇದೆ. ಇದೀಗ 4ನೇ ಚೆಂಡು ಆಗಿತ್ತು, ಆದರೆ ಅಡ್ಡ ಚೆಂಡು ಅನ್ನುವಂಥ ನಿಶಾನೆ. ಬ್ಯಾಕ್ ಟು ಬ್ಯಾಕ್ ಅಡ್ಡ ಚೆಂಡುಗಳು. ಪ್ರಥಮ ಅಡ್ಡ ಚೆಂಡು ಆಫ್ ಸ್ಟಂಪ್ ವಿಭಾಗವಾದರೆ ಮತ್ತೊಂದು ಅಡ್ಡ ಚೆಂಡು ಲೆಗ್ ಸ್ಟಂಪ್ ವಿಭಾಗದಲ್ಲಿ ಬಿಟ್ಟುಕೊಟ್ಟಂಥ ಆಟಗಾರ. ಉಚಿತ ರೂಪದಲ್ಲಿ ಮತ್ತೊಂದು 2 ಓಟಗಳ ಅವಳಿ ಓಟಗಳು ಲಭ್ಯವಾಗುವುದಾದರೆ ಅಂಕಿಅಂಶ ಪಟ್ಟಿಯಲ್ಲಿ 12 ಓವರಿನ 4ನೇ ಚೆಂಡು ಮತ್ತೊಮ್ಮೆ ಹೃತಿಕ್ ರೈಟ್ ಸೈಡ್ ಮೋಡ್ ವಿಕೆಟ್ ಮುಖಾಂತರವಾಗಿ ಪ್ರಣಮ್ ರವರ ಕಡೆಗೆ ಸೇಯಬೇಕಾಗಿದೆ. ಸಂಪೂರ್ಣವಾಗಿ ಕಟ್ಟಿ ಹಾಕುವಂಥ ಪ್ರಯತ್ನ ಮಾಡಲೇಬೇಕಾಗಿದೆ. ಸೊ ಮತ್ತೊಂದು ಚೆಂಡು ಸಾಗಿರುವಂತಹ ದಾಳಿ. ಕಮ್ ಬ್ಯಾಕ್ ಪಡೆದುಕೊಳ್ಳುತ್ತಾ ಇದ್ದರೆ ಓರ್ವ ದಾಳಿಗಾರ. ಅತಿ ವೇಗದ ದಾಳಿಯಾಗಿತ್ತು, ದಾಂಡುಗಾರನನ್ನು ವಂಚಿಸುವಂಥ ದಾಳಿಯಾಗಿತ್ತು. ಅಂತಿಮ 2 ಚೆಂಡು ಬಾಕಿ ಇದೆ. ಕಮ್ ಬ್ಯಾಕ್ ಪಡೆದುಕೊಳ್ಳುತ್ತಾ ಇದ್ದಾರೆ ಹೃತಿಕ್. 1 ಚೆಂಡು, 2 ಚೆಂಡು ಮಾತ್ರ ಇಲ್ಲಿ ಬಾಕಿ ಇದೆ. ಸೊ ಗುಡ್, ಅದ್ಭುತವಾಗಿರುವಂತಹ ದಾಳಿ ಎಸೆಯಲೇಬೇಕಾಗಿದೆ. ಓವರಿನ ಪಂಚಮ ಚೆಂಡು ರೈಟ್ ಸೈಡ್ ಮೋಡ್ ವಿಕೆಟ್ ಮುಖಾಂತರವಾಗಿ ಮತ್ತೊಮ್ಮೆ ಹೃತಿಕ್ ನೇರವಾಗಿ ಪ್ರಣಮ್ ರವರ ಕಡೆಗೆ ಸೇಯಬೇಕಾಗಿದೆ. ಪಂಚಮ ಚೆಂಡು ಸೊಗಸಾಗಿರುವಂತಹ ದಾಳಿ. ಅಡ್ಡ ಚೆಂಡು ಅನ್ನುವಂಥ ನಿಶಾನೆ ಬರ್ತಾ ಇದೆ. ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿರುತ್ತದೆ. ದಯಮಾಡಿ ನಮ್ಮದಿಗೆ ಸಹಕರಿಸಿ. ಅಡ್ಡ ಚೆಂಡು ಅನ್ನುವಂಥ ನಿಶಾನೆ ಬರ್ತಾ ಇದೆ. ನೋಡಿ ಆಟಗಾರರೇ, ದಯಮಾಡಿ ಸಹಕರಿಸಿ. ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿರುತ್ತದೆ. ದಯಮಾಡಿ ಚರ್ಚೆಗೆ ಆಸ್ಪದವಿಲ್ಲ. ಅಡ್ಡ ಚೆಂಡು ಅನ್ನುವಂಥ ನಿಶಾನೆ ಬಂದಾಗಿದೆ. ಸೊ ದಯಮಾಡಿ ನಮ್ಮೊಂದಿಗೆ ಸಹಕರಿಸಿ. ಅಂತಿಮ 2 ಚೆಂಡು ಮತ್ತೆ ಬಾಕಿ ಇದೆ. ಬಹಳಷ್ಟು ಅದ್ಭುತವಾಗಿ ಆರಂಭಿಕ ಪಂದ್ಯ ಕೂಡಿದ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸೇವೆ ಸಲ್ಲಿಸುತ್ತಾ ಇದ್ದಾರೆ.
ಹದ್ದಿನ ಕಣ್ಣಿನ ಮುದ್ದಿನ ಅನುಭವಿ ತೀರ್ಪುಗಾರರು ಪ್ರಕಾಶ್ ಬಂಟ್ವಾಲ್ ಹಾಗೂ ರಾಜೇಶ್ ಪಡೇಲ್ ತಮ್ಮ ಸೇವೆಯನ್ನು ಮತ್ತೊಮ್ಮೆ ಕೊಂಡೊಯ್ದುಕೊಳ್ಳುತ್ತಾ ಬೋವರಿನ ಪಂಚಮ ಚೆಂಡು ಸೇಬೇಕಾಗಿದೆ. ಮತ್ತೊಮ್ಮೆ ಹೃತಿಕ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ನೇರವಾಗಿ ಪ್ರಣಬ್ ರವರ ಕಡೆಗೆ ಪಂಚಮ ಬಾರಿಗೆ 5ನೇ ಚೆಂಡು ಸೊಗಸಾಗಿತ್ತು. ಗ್ರೌಂಡ್ ಶಾಟ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ರು. ನೇರವಾಗಿ ಆಫ್ ಸ್ಟಂಪ್ ಇವಾಗ ನೋ ಬಾಲ್ ಅನ್ನುವಂಥ ತೀರ್ಪಿಗೆ ಇಲ್ಲಿ ಬರ್ತಾ ಇದೆ. ಒಂದರ ಬಳಿಕ ಅವಳಿಗೆ ಪ್ರಯತ್ನ, ಅವಳಿ ಓಟಗಳು ಸಂಪೂರ್ಣವಾಗ್ತಾ. ಅವಳಿ ಓಟಗಳು ಪಡೆದುಕೊಂಡಿರುವಂಥ ಆಟಗಾರ ನೋ ಬಾಲ್ ಪ್ಲಸ್ 3 ಓಟಗಳು ಗಳಿಸಿಕೊಂಡಿರುವಂಥ ಆಟಗಾರ ಫ್ರೀಡ್ ಚಾಲ್ತಿಯಲ್ಲಿದೆ. ಇದು ದಾಂಡುಗಾರನಿಗೊಂದು ಅವಕಾಶ, ದೊಡ್ಡ ಮಟ್ಟದ ಹೊಡೆತ ಸಾಧಿಸುವಂಥ ಪ್ರಯತ್ನ ಮಾಡುವಂಥ ಅವಕಾಶ. ಸೊ ಫ್ರೀಡ್ ಚಾಲ್ತಿಯಲ್ಲಿದೆ. ಬೋಬರಿನ 4ನೇ ಚೆಂಡು ಮತ್ತೆ ಸೇಬೇಕಾಗಿದೆ. ಮಿಸ್ಟರ್ ಹೃತಿಕ್ ಟು ಮಿಸ್ಟರ್ ಪ್ರಣಬ್ ಫ್ರೀಡ್ ಚಾಲ್ತಿಯಲ್ಲಿದೆ. ಸೊ ಮತ್ತೆ ಸೊಗಸಾಗಿತ್ತು. ನೇರವಾಗಿ ಬಂದಿರುವಂಥ ಚೆಂಡು ಒಂಟಿ ಸಂಪೂರ್ಣಗೊಳ್ಳುತ್ತಾರೆ. ಅಂಕಿಅಂಶ ಪಟ್ಟಿಯಲ್ಲಿ ಚಲವಾಗುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 17 ಬಂದಾಗಿದೆ. ಬೋಬರಿನ ಅಂತಿಮ 1 ಚೆಂಡು ಬಾಕಿದೆ. ಲಾಸ್ಟ್ 1 ಮೋರ್ ಟು ಗೋ. ಹೃತಿಕ್ಗೆ ಸೇಬೇಕಾಗಿದೆ. ಅಂತಿಮವಾಗಿ 19 ಚೆಂಡುಗಳ ಮುಂದೆ 14 ಓಡದ ಅವಶ್ಯಕತೆ ಇದೆ. ಸೊ ಬೋಬರಿನ ಅಂತಿಮ ಚೆಂಡು ಲಾಸ್ಟ್ 1 ಮೋರ್ ಟು ಗೋ. ಹೃತಿಕ್ ಟು ಮಿಸ್ಟರ್ ಸಾಗರ್ ಅಂತಿಮ ಚೆಂಡು ಸೊಗಸಾಗಿತ್ತು. ಸ್ವೀಪ್ ಮಾಡುವಂತಹ ಪ್ರಯತ್ನ ಯಶಸ್ವಿಯಾಗಿದೆ. ಅದ್ಭುತವಾಗಿರುವಂಥ ಕ್ಷೇತ್ರಪಾಣಿಯು ಕೂಡ ಇಲ್ಲಿ ಕಾಣಸಿಗ್ತಾ ಇದೆ. ಒಂಟಿ ಸಂಪೂರ್ಣ, ಒಂಟಿ ಬಳಿಕ ಅವಳಿಗೆ ಪ್ರಯತ್ನ, ಅವಳಿ ಓಟಗಳು ಸಂಪೂರ್ಣಗೊಳ್ಳುತ್ತಾರೆ. ಅಂಕಿಅಂಶ ಪಟ್ಟಿಯಲ್ಲಿ ಚಲವಾಗುತ್ತೆ. ಅಂಕಿಅಂಶ ಪಟ್ಟಿ 19 ಕಮ್ಸ್ ಅಪ್. ಓವರಿನ ಅಂತಿಮ ಸಂಪೂರ್ಣ ಓವರ್ ಮುಕ್ತಾಯಗೊಳ್ಳುತ್ತಾ ಇದೆ. ಪ್ರಸ್ತುತವಾಗಿ 12 ಚೆಂಡು ಮುಕ್ತಾಯಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ ಬರೋಬ್ಬರಿಯಾಗಿರುವಂತಹ 19 ಓಟ ಗಳಿಸಿಕೊಳ್ಳುತ್ತಾ ಇದ್ದಾರೆ. ಅಂತಿಮ 18 ಚೆಂಡುಗಳ ಮುಂದೆ ಬೇಕಾಗಿದೆ. ಅಂತಿಮ 18 ಚೆಂಡುಗಳ ಮುಂದೆ 12 ಓಟದ ಅವಶ್ಯಕತೆ ಇದೆ. ಪ್ರಸ್ತುತ ಪಂದ್ಯ ಕೂಡ ಸಾಗ್ತಾ ಇದೆ. ಅಂತಿಮ 18 ಚೆಂಡುಗಳ ಮುಂದೆ 12 ಓಟದ ಅವಶ್ಯಕತೆ ಇದೆ. ರೋಚಕವಾಗಿರುವಂಥ ಪಂದ್ಯ ಕೂಡ ಸಾಗಬಹುದು. ಆದರೆ ಈ ದ್ವಿತೀಯ ಓವರ್ ಅಂತೂ ಪೆನಾಲ್ಟಿ ಮ್ಯಾಚ್ ಓವರ್ ಆಗಿತ್ತು. ಬಹಳಷ್ಟು ದುಬಾರಿಯಾಗಿರುವಂಥ ಎಸೆತವಾಗಿತ್ತು. ಪ್ರಸ್ತುತವಾಗಿ 12 ಓಟವನ್ನು ಬಿಟ್ಟುಕೊಟ್ಟಿರುವಂಥ ಆಟಗಾರ ಇನ್ನೂ ಕೂಡ ಓವರ್ ಸಾಗಿ ಬರಲಿಕ್ಕಿದೆ. ಸೊ ಪ್ರಸ್ತುತವಾಗಿ 18ರ ಮುಂದೆ ಬೇಕಾಗಿದೆ. 12 ಓಟದ ಅವಶ್ಯಕತೆ ಇದೆ. ಸೊ ಪ್ರಥಮ ಚೆಂಡು ಸೊಗಸಾಗಿತ್ತು. ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಆದರೆ ಇಲ್ಲಿ ರನ್ಔಟ್ಗೆ ಅವಕಾಶ, ನಕಾರಾತ್ಮಕ ತೀರ್ಪು ಬರ್ತಾ ಇದೆ. ಒಂಟಿ ಸಂಪೂರ್ಣಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಂದು ಓಟ ಜಮೆ ಆಗುತ್ತೆ. ಅಂಕಿಅಂಶ ಪಟ್ಟಿಯಲ್ಲಿ ಇದೀಗ 20 ಬಂದಾಗಿದೆ. ಬೋಬರಿನ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ ಎಸೆಗಾರ ಅನುಷ್. ಬೋಬರಿನ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ದ್ವಿತೀಯ ಬಾರಿಗೆ ಸೊಗಸಾಗಿರುವಂತಹ ದಾಳಿ. ಬಹುಶಃ ಇಲ್ಲಿ ಅಡ್ಡ ಚೆಂಡು ಅನ್ನುವಂಥ ನಿಶಾನೆ ಬರ್ತಾ ಇದೆ. ವೈಡ್ ಇಟ್ ಈಸ್ ಎ ಕಾಲ್. ಅಡ್ಡ ಚೆಂಡು ಮುಖಾಂತರವಾಗಿ ಅಂಕಿಅಂಶ ಪಟ್ಟಿ ಹೆಚ್ಚಳವಾಗುತ್ತೆ. ಅಂಕಿಅಂಶ ಪಟ್ಟಿ 21. ಓವರಿನ ದ್ವಿತೀಯ ಚೆಂಡು ಮತ್ತೆ ಎಸೆಯಬೇಕಾಗಿದೆ. ಅನುಷ್ ದ್ವಿತೀಯ ಬಾರಿಗೆ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ದ್ವಿತೀಯ ಬಾರಿಗೆ ಸೊಗಸಾಗಿರುವಂತಹ ಚೆಂಡಾಗಿತ್ತು. ತಟ್ಟಿ ಮುಟ್ಟಿ ಹೊಡೆದಂಥ ಪ್ರಯತ್ನ. ಇಲ್ಲಿ ರನ್ಔಟ್ಗೆ ಅವಕಾಶ ಇಲ್ಲಿ ಯಶಸ್ವಿ ಆಗ್ತಾ ಇಲ್ಲ. ಒಂದು ಓಟ ಸಂಪೂರ್ಣಗೊಳ್ಳುತ್ತೆ. ಅಂಕಿಅಂಶ ಪಟ್ಟಿಯಲ್ಲಿ ಮತ್ತೆ ಹೆಚ್ಚಳವಾಗುತ್ತೆ. ಅಂಕಿಅಂಶ ಪಟ್ಟಿ ಇದೀಗ 22. ಬೋವರಿನ ತೃತೀಯ ಚೆಂಡು ಎಸೆಯಬೇಕಾಗಿದೆ ಅನುಷ್. ಸುಲಭ ರೂಪದಲ್ಲಿ ಓಟ ಗಳಿಸಿಕೊಳ್ಳುತ್ತಾ ಇದ್ದಾರೆ. ಪ್ರತಿಯೊಂದು ಚೆಂಡಿಗೂ ಕೂಡ ಪ್ರತ್ಯುತ್ತರ ಈ ದಾಂಡುಗಾರರು ನೀಡುತ್ತಾ ಇದ್ದಾರೆ. ಅನುಷ್ ಬೋವರಿನ ತೃತೀಯ ಚೆಂಡು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ತೃತೀಯ ಬಾರಿಗೆ ಶ್ರೇಷ್ಠ ಮಟ್ಟದ ದಂಡನೆಗೆ ಪ್ರಯತ್ನ. ಸ್ಕ್ವೇರ್ ಲೆಗ್ ಭಾಗದ ಹೊರಭಾಗದಲ್ಲಿ ಡೀಪ್ ಸ್ಕ್ವೇರ್ ಲೆಗ್ ಭಾಗ ಧಾವಿಸಿಕೊಳ್ಳುತ್ತಾ ಒಂಟಿ ಸಂಪೂರ್ಣಗೊಳ್ಳುತ್ತಾರೆ. ಅಂಕಿಅಂಶ ಪಟ್ಟಿಯಲ್ಲಿ ಮತ್ತೊಂದು ಓಟ ಹೆಚ್ಚಳವಾಗುತ್ತೆ. ಅಂಕಿಅಂಶ ಪಟ್ಟಿ ಇದೀಗ 23. ಅಂತಿಮ 3 ಚೆಂಡು ಬಾಕಿ ಇದೆ. 4ನೇ ಬಾರಿಗೆ ಬಹುಶಃ ಇಲ್ಲಿ ಚೆಂಡು ಚುಕ್ಕಿಯಾಗುತ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಇದೆ. ಪಂಚಮ ಹಾಗೂ 6ನೆಯ ಚೆಂಡು ಮಾತ್ರ ಎಸೆಯಬೇಕಾಗಿದೆ. ಅನುಷ್ ಪಂಚಮ ಬಾರಿಗೆ 5ನೇ ಚೆಂಡು ಸೊಗಸಾಗಿರುವಂಥ ಸ್ಟ್ರೋಕ್ ಇದು. ಗ್ರೌಂಡ್ ಶಾಟ್ ಮುಖಾಂತರವಾಗಿ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಧಾವಿಸಿಕೊಳ್ತಾ ಒಂಟಿ ಸಂಪೂರ್ಣಗೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಇದೀಗ
4 ಅಂತಿಮ ಒಂದು ಚೆಂಡು ಬಾಕಿ ಇದೆ. ತೃತೀಯ ಓವರಿನ ಅಂತಿಮ ಚೆಂಡು ಸೇಬೇಕಾಗಿದೆ. ಅನುಷ್ ಅಂತಿಮ ಚೆಂಡು, ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಗಾಳಿಯಲ್ಲಿ ಚೆಂಡು ಬಾಲ್ ಹಿಂದೆ ನೇರವಾಗಿ ಕ್ಯಾಚ್ ಔಟ್ ರೂಪದಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ. ಬಾಲ್ ಇಷ್ಟ ಹೊಡೆತಕ್ಕೆ ಪ್ರಯತ್ನ ಪಟ್ಟಿರುವಂತಹ ಆಟಗಾರ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಹೊರಭಾಗದ ಆ ಚೆಂಡು ಧಾವಿಸಿಕೊಂಡಿರುವಂತಹ ಸಂದರ್ಭದಲ್ಲಿ ಸಿಕ್ಸರ್ ನಂಬರ್ 1 ಈ ಟೂರ್ನಮೆಂಟ್ನ ಪ್ರಥಮ ಸಿಕ್ಸರ್ ದಾಖಲಾಗ್ತಾ ಇದೆ. ಬಾಲ್ ಇಷ್ಟ ಹೊಡೆತ ಪಟ್ಟಿರುವಂತಹ ಆಟಗಾರ. ಅಂಕಿಅಂಶ ಪಟ್ಟಿಯಲ್ಲಿ 30 ಜಮೆಯಾಗಿದೆ. ಅಂತಿಮ 12ರ ಮುಂದೆ ಬೇಕಾಗಿದೆ 1. ಪಂದ್ಯಕೂಟ ಸಮಬಲಗೊಳ್ಳುತ್ತಾ ಇದೆ. 12 ಚೆಂಡು ಬಾಕಿ ಇದೆ. 1 ಓಟದ ಅವಶ್ಯಕತೆ ಮಾತ್ರ ಬಾಕಿ ಇದೆ. ಹನ್ನೆರಡರ ಮುಂದೆ 1 ಬೇಕಾಗಿದೆ. ಸೊ ಅಂತಿಮ ಚೆಂಡು ಸೊಗಸಾಗಿತ್ತು. ಅಂತಿಮ ಓಟಕ್ಕೆ ಅವಕಾಶ. ಇದರೊಂದಿಗೆ ಆರಂಭಿಕ ಪಂದ್ಯಕೂಟ ನೇರವಾಗಿ ಮುಕ್ತಾಯಗೊಳ್ಳುತ್ತಾ ಇದೆ. ಒಂದು ಪಂದ್ಯಕೂಟದಲ್ಲಿ ಕೋಸ್ಟಲ್ ಸ್ಟ್ರೈಕರ್ಸ್ ತಂಡ ವಿಜಯಶಾಲಿಯಾಗುತ್ತಾ ಇದೆ. ಅಭಿನಂದನೆಗಳು ಟೀಮ್ ಕೋಸ್ಟಲ್ ಸ್ಟ್ರೈಕರ್ಸ್. ಹಾಗೆಯೇ ಧನ್ಯವಾದಗಳು ಟೀಮ್ ಶಕ್ತಿ. ಅವಕಾಶವನ್ನು ಮರುಕಲ್ಪಿಸಿ ಅಂತ ಕೇಳಿಕೊಳ್ತಾ ಮೊದಲ ಪಂದ್ಯಕೂಟ ಆಡುವಂತಹ ತಂಡಗಳ ಟೂರ್ನಮೆಂಟ್ನ ದ್ವಿತೀಯ ಪಂದ್ಯಕೂಟ ಆಡುವಂತಹ ತಂಡಗಳು ಆದಷ್ಟು ಬೇಗ ಮೈದಾನ ಪ್ರವೇಶ ಪಡೆದುಕೊಳ್ಳಿ ಅಂತ ಕೇಳಿಕೊಳ್ತಾ ಇದ್ವಿ. ದ್ವಿತೀಯ ಪಂದ್ಯಕೂಟವಾಗಿ ಆಡ್ತಾ ಇದೆ ಟೀಮ್ ವಿಜಯಲಕ್ಷ್ಮಿ ವಿರುದ್ಧವಾಗಿ ಟೀಮ್ ಶಸ್ತ್ರ ತಂಡದ ಕ್ಯಾಪ್ಟನ್ಸ್ ತಮ್ಮ ತಂಡದ ಆಟಗಾರನು ಆದಷ್ಟು ಬೇಗ ಮೈದಾನಕ್ಕೆ ಪ್ರವೇಶ ಪಡೆದುಕೊಳ್ಳುವಂತ ಸೂಚಿಸಂತ ಕೇಳಿಕೊಳ್ತಾ ಇದ್ದೇವೆ. ಟೀಮ್ ಶಸ್ತ್ರ ತಂಡದ ಕ್ಯಾಪ್ಟನ್ ತಮ್ಮ ನಿರ್ಣಾಯಕ ಇರುವಿಕೆಯನ್ನು ನಮ್ಮೊಂದಿಗೆ ತಿಳಿಸಿ. ಟೀಮ್ ಶಸ್ತ್ರ ತಂಡದ ಆಟಗಾರರು ತಮ್ಮ ಇರುವಿಕೆಯನ್ನು ನಮ್ಮೊಂದಿಗೆ ತಿಳಿಸಿ ಅಂತ ಕೇಳಿಕೊಳ್ತಾ ಇದ್ದೇವೆ. ನೋಡಿ, ಮುಂದಿನ ಪಂದ್ಯಕೂಟ ಆಡುವಂತಹ ತಂಡಗಳು ದಯಮಾಡಿ ಮೈದಾನ ಪ್ರವೇಶ ಪಡೆದು ಅಂತ ನಾವು ಸೂಚಿಸ್ತಾ ಇದ್ದೇವೆ. ಟಾರ್ಚಿಂಗ್ ಸೆರೆಮನಿ ಆಗಲೇ ಮುಕ್ತಾಯಗೊಂಡಿದ್ದು 2 ತಂಡವು ಕೂಡ ಗೈರು ಹಾಜರು ಕಾಣ್ತಾ ಇದೆ. ಸೊ ದಯಮಾಡಿ ಬನ್ನಿ, ಆದಷ್ಟು ಬೇಗ
ಸಮಯಕ್ಕೆ ಅಭಾವ ನೀಡಿದಿರಿ. ಆದಷ್ಟು ಬೇಗ ಕ್ಷೇತ್ರಪಾಲಕ ವಿಭಾಗ ಮೈದಾನ ಪ್ರವೇಶ ಪಡೆದುಕೊಳ್ಳಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಟೀಮ್ ವಿಜಯಲಕ್ಷ್ಮಿ ವಿರುದ್ಧವಾಗಿ ಟೀಮ್ ಶಸ್ತ್ರತನದ ವಿರುದ್ಧವಾಗಿ ಪಂದ್ಯ ಕೂಡ ಸಾಗಲಿಕ್ಕಿದೆ. ಒಂದು ಪಂದ್ಯ ಕೂಡದ ಅದೃಷ್ಟದ ನಾಣ್ಯ ಸುಮ್ಮಿಗೆಯನ್ನು ಗೆದ್ದುಕೊಂಡಿರುವ ಟೀಮ್ ಶಸ್ತ್ರ ತಂಡ ಬಹುಶಃ ಕ್ಷೇತ್ರಪಾಲಕ ವಿಭಾಗ ಆಯ್ದುಕೊಳ್ತಾ ಇದೆ. ದಾಂಡುಗಾರಿಕಾ ವಿಭಾಗವನ್ನು ಟೀಮ್ ವಿಜಯಲಕ್ಷ್ಮಿ ತಂಡಕ್ಕೆ ಬಿಟ್ಟುಕೊಡ್ತಾ ಇದೆ. ಸೊ ಆದಷ್ಟು ಬೇಗ ಮೈದಾನ ಪ್ರವೇಶ ಪಡೆದುಕೊಳ್ಳುವಂತೆ ನಾವು ಸೂಚಿಸ್ತಾ ಇದ್ದೇವೆ. ಎಸ್, ಟೂರ್ನಮೆಂಟ್ನ ದ್ವಿತೀಯ ಲೀಗ್ ಹಂತದ ದ್ವಿತೀಯ ಪಂದ್ಯಕೂಟ ನಾವು ಆಡಿಸ್ತಾ ಇದ್ದೇವೆ. ಟೀಮ್ ಶಸ್ತ್ರ ತಂಡದ ವಿರುದ್ಧವಾಗಿ ಟೀಮ್ ವಿಜಯಲಕ್ಷ್ಮಿ ತಂಡದ ಮಧ್ಯೆ ರೋಚಕವಾಗಿರುವಂತಹ ಪಂದ್ಯಕೂಟ ಸಾಗಿ ಬರಲಿಕ್ಕಿದೆ. ಒಂದು ಪಂದ್ಯಕೂಟದ ಅದೃಷ್ಟದ ನಾಣ್ಯ ಸುಮ್ಮಗಿಯನ್ನು ಗೆದ್ದುಕೊಂಡಿರುವಂತಹ ಟೀಮ್ ಶಸ್ತ್ರ ತಂಡ ಕ್ಷೇತ್ರಪಾಲಕ ವಿಭಾಗ ಆಯ್ದುಕೊಳ್ಳುತ್ತಾ ದಾಂಡುಗಾರಿಕಾ ವಿಭಾಗವನ್ನು ಟೀಮ್ ವಿಜಯಲಕ್ಷ್ಮಿ ತಂಡಕ್ಕೆ ಬಿಟ್ಟುಕೊಡ್ತಾರೆ. ಇದು ದ್ವಿತೀಯ ಪಂದ್ಯಕೂಟ ಆಡಿಸ್ತಾ ಇದ್ದಾವೆ. ಸೊ ಎರಡು ತಂಡದ 12th ಮ್ಯಾನ್ 12ನೆಯ ಆಟಗಾರ ದಯಮಾಡಿ ಸ್ಕೋರರ್ ಬೋರ್ಡ್ ಬಳಿ ಬಂದು ಸಹಕರಿಸಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಟೀಮ್ ಶಸ್ತ್ರ ಹಾಗೆಯೇ ಟೀಮ್ ವಿಜಯಲಕ್ಷ್ಮಿ ತಂಡದ ಕ್ಯಾಪ್ಟನ್ಸ್ ಗಮನಿಸಿ, ತಮ್ಮ ತಂಡದ 12ನೆಯ ಆಟಗಾರ 12th ಮ್ಯಾನ್ ಅನ್ನು ದಯಮಾಡಿ ಆದಷ್ಟು ಬೇಗ ಕಳುಹಿಸುವಂತ ತಮ್ಮಲ್ಲಿ ಸೂಚನೆ ನೀಡ್ತಾ ಇದ್ವಿ. ಸೊ ದ್ವಿತೀಯ ಪಂದ್ಯಕೂಟ ಪ್ರಾರಂಭಗೊಳಿಸ್ತಾ ಇದ್ದೇವೆ. ಟೀಮ್ ಶಸ್ತ್ರ ತಂಡದ ವಿರುದ್ಧವಾಗಿ ಟೀಮ್ ವಿಜಯಲಕ್ಷ್ಮಿ ತಂಡದ ಮಧ್ಯೆ ಪಂದ್ಯಕೂಟ ಸಾಗಲಿಕ್ಕಿದೆ. ಒಂದು ಪಂದ್ಯಕೂಟದ ಅದೃಷ್ಟದ ನಾಣ್ಯ ಚುಂಬಗಿಯನ್ನು ಟೀಮ್ ಶಸ್ತ್ರ ತಂಡ ಜಯಶಾಲಿಯಾಗುತ್ತಾ ದಾಂಡುಗಾರಿಕಾ ಕ್ಷೇತ್ರಪಾಲಕ ವಿಭಾಗ ಆಯ್ದುಕೊಳ್ಳುತ್ತಾ ಇದೆ. ದಾಂಡುಗಾರಿಕಾ ವಿಭಾಗವನ್ನು ನೇರವಾಗಿ ಟೀಮ್ ವಿಜಯಲಕ್ಷ್ಮಿ ತಂಡಕ್ಕೆ ಬಿಟ್ಟುಕೊಡ್ತಾ ಇದೆ. ಈಗ ಆರಂಭಿಕ ಇನ್ನಿಂಗ್ಸ್ ಪ್ರಾರಂಭಗೊಳ್ಳುತ್ತಾರೆ. ಪ್ರಥಮ ಇನ್ನಿಂಗ್ಸ್ನ ಪ್ರಥಮ ಓವರ್ ಚಾಲ್ತಿಯಲ್ಲಿರುವಾಗ ದಾಳಿಗಾರಿಕಾ ವಿಭಾಗದಲ್ಲಿ ಅಕ್ಷಯ್ ಆಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಖಾತೆಯ ಆರಂಭದ ಬಳಿಕ ಅಂಕಿಅಂಶ ಪಟ್ಟಿ 2 ಓವರಿನ ಪ್ರಥಮ ಚುನುಮತೆ ಎಸೆಯಬೇಕಾಗಿದೆ. ತೀರ್ಪು ಕಂಡುಬಿಟ್ಟುಕೊಳ್ತಾ ಎಸೆಯಬೇಕಾಗಿದೆ. ಸೊಗಸಾಗಿತ್ತು, ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ವಾಟ್ ಎ ಸ್ಪೆಲ್ ಫ್ರಮ್ ದ ಬೌಲರ್. ಆಬ್ಸಲ್ಯೂಟ್ಲಿ ಸೊಗಸಾಗಿರುವಂತಹ ದಾಳಿ ಸಂಘಟಿಸಿಕೊಳ್ಳುತ್ತಾ ಇಲ್ಲಿ ಕ್ಲೀನ್ ಬೌಲ್ ರೂಪದಲ್ಲಿ ದಾಂಡುಗಾರ ಮರಳಿ ಪೆವಿಲಿಯನ್ನುತ್ತಾ ಆರಂಭಿಕ ಕ್ರಮಾಂಕ ದ್ವಿತೀಯ ಕ್ರಮಾಂಕದಲ್ಲಿ ಬಂದಿರುವಂತಹ ಬ್ಯಾಟ್ಸ್ಮ್ಯಾನ್ ನೈತಿನ್ ಕ್ಲೀನ್ ಬೌಲ್ಟ್ ರೂಪದಲ್ಲಿ ಮರಳಿ ಬ್ಯಾಕಿಂಗ್ ಟು ದಿ ಪೆವಿಲಿಯನ್ ಅಂತ ಧಾವಿಸಿಕೊಳ್ಳುವುದಾದರೆ ಅಂಕಿಅಂಶ ಪಟ್ಟಿಯಂತೂ ಕೇವಲ 3ಕ್ಕೆ ಸ್ಥಗಿತಗೊಳ್ಳುತ್ತಾ ಇದೆ. ಸೊ ಈ ದಾಳಿ ಮುಂದುವರಿಸಿಕೊಂಡಿರುವಂತಹ ದಾಳಿಗಾರ ಆರಂಭಿಕ 2 ಅಡ್ಡ ಚೆಂಡುಗಳು ದುಬಾರಿಯಾಗಿ ನೀಡಿದರು. ಅದಾದ ಬಳಿಕ ಅದ್ಭುತವಾಗಿರುವಂತಹ ಒಂದು ದಾಳಿ ಸಂಘಟಿಸಿಕೊಂಡರು. ಒಂದು ಓಟ ಬಿಟ್ಟುಕೊಟ್ಟ ನಂತರ ಒಂದು ಯಶಸ್ವಿಯಾದಂತಹ ಆ ಸ್ಪೀಡ್ ದಾಳಿಯ ಮುಖಾಂತರವಾಗಿ ನೇರವಾಗಿ ಗೂಟ ಪತನಗೊಳಿಸುವಂತಹ ಒಂದು ಪ್ರಯತ್ನ ಮಾಡುವಾಗ ಅಂಕಿಅಂಶ ಪಟ್ಟಿಯಲ್ಲಿ 3 ಜಮೆಯಾಗಿದೆ. ಓವರಿನ 4 ಚೆಂಡುಗಳು ಬಾಕಿ ಇದೆ. ತೃತೀಯ ಬಾರಿಗೆ ಎಸೆಯಬೇಕಾಗಿದೆ. ನೂತನ ಕ್ರಮಾಂಕದಲ್ಲಿ ಬಂದಿರುವಂತಹ ಬ್ಯಾಟ್ಸ್ಮನ್ ಮಿಸ್ಟರ್ ಪ್ರಥಮ್ ಎದುರಿಸಿಕೊಳ್ಳುವಂಥ ಆಟಗಾರ. ಎಸೆತಗಾರಿಕಾ ವಿಭಾಗದಲ್ಲಿ ಮತ್ತೆ ವಿನೀತ್. ಓವರಿನ ತೃತೀಯ ಚೆಂಡು. ಸೊ ಮತ್ತೆ ಸೊಗಸಾಗಿತ್ತು, ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಮನವಿಗೆ ತಿರಸ್ಕಾರ ಲಭ್ಯವಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 3 ಸ್ಥಗಿತ. ಓವರಿನ ಅಂತಿಮ 2 ಚೆಂಡು ಬಾಕಿ ಇದೆ. ಲಾಸ್ಟ್ 3 ಚೆಂಡು ಬಾಕಿ ಇದೆ. ಲಾಸ್ಟ್ 3 more to go. 4ನೆಯ ಬಾರಿಗೆ ಮತ್ತೆ ಎಸೆಯಬೇಕಾಗಿದೆ ರೈಟ್ ಹ್ಯಾಂಡ್ ವಿಕೆಟ್ ಮುಖಾಂತರವಾಗಿ. ಸೊಗಸಾಗಿತ್ತು, ಮತ್ತೆ ಶ್ರೇಷ್ಠ ಮಟ್ಟದ ದಾಳಿ ಆಗ್ತಾ ಇದೆ. ಒಂಟಿ
ಸುಲಭದಲ್ಲಿ ಲಭ್ಯವಾಗುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಮತ್ತೆ ಹೆಚ್ಚಳವಾಗುತ್ತಾ ಅಂಕಿಅಂಶ ಪಟ್ಟಿ ಇದೀಗ 4 ಓವರಿನ ಅಂತಿಮ 2 ಚೆಂಡುಗಳು ಮಾತ್ರ ಬಾಕಿ ಇದೆ. ಕ್ಷೇತ್ರಪಾಲಕ ವ್ಯಾಮೋಹ ಬದಲಾವಣೆಗೊಳಿಸಿರುವಂತಹ ಆಟಗಾರ ಪವರ್ ಪ್ಲೇ ವಿಭಾಗ ಚಾಲ್ತಿಯಲ್ಲಿತ್ತು. ಪವರ್ ಪ್ಲೇ ವಿಭಾಗದಲ್ಲಿ ದಂಡಿಸುವಂತಹ ಪ್ರಯತ್ನ ಮಾಡದೆ ಇಲ್ಲಿ ಒಂದು ಅಮೂಲ್ಯವಾದ ಉತ್ತರಿಯು ಕೂಡ ಇಲ್ಲಿ ಕಳೆದುಕೊಳ್ಳುವಾಗ ಓವರಿನ ಅಂತಿಮ 2 ಚೆಂಡು ಬಾಕಿ ಇದೆ. ಪಂಚಮ ಬಾರಿಗೆ ಮತ್ತೆ ಎಸೆಯಬೇಕಾಗಿದೆ ವಿನೀತ್. ಪಂಚಮ ಚೆಂಡು ಮತ್ತೊಂದು ದುಬಾರಿ ಆಗ್ತಾ ಇದೆ. ವೈಡ್ ಡೆಲಿವರಿ, ವೈಡ್ ಇಟ್ ಈಸ್ ಕಾಲ್. ಅಂಕಿಅಂಶ ಪಟ್ಟಿಯಲ್ಲಿ ಮತ್ತೆ ಹೆಚ್ಚಳವಾಗುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 5 ಕಮ್ಸ್ ಅಪ್. ಓವರ್ ಅಂತಿಮ 2 ಚೆಂಡುಗಳು ಮತ್ತೆ ಬಾಕಿ ಇದೆ. लास्ट 2 मैचों को अंतिम 2 ಚೆಂಡು बाकी है. आखिरी 2 गेंद अभी भी बचा तो इस वक्त 5 बार फिर से उछल कर खेलने की कोशिश था, लेकिन यहाँ ग्राउंड शॉट मारते हुए सीधा जाकर फील्डर के हाथ पहुंच चुका और इस वक्त 1 रन भी हासिल कर चुका है. इसी के साथ रन संख्या बढ़कर हो चुका है 6 ओवर के आखिरी 1 गेंद बाकी है. लास्ट 1 मैचों को आखिरी गेंद लेकर तैयार हो चुके हैं विनीत. राइट हैम एरों दिशा पर आगे बढ़ते तो इस वक्त रिवर्स स्वीप खेलने की कोशिश, लेकिन यहाँ देखिए अंपायर का हाथ उड़ चुका है. आउट का करार इशारा देते हुए 2 विकेट से यहाँ गिर चुका है, दूसरी विकेट से गिर चुका है. इसी के साथ अब रन संख्या बढ़कर हो चुका है 6. 2 विकेट नुकसान पर. सो प्रस्तुतವಾಗಿ ಪವರ್ ಪ್ಲೇ ವಿಭಾಗದ ಓವರ್ ಮುಕ್ತಾಯವಾಗ್ತಾ ಇದೆ. ಆರಂಭಿಕ ಓವರ್ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು ಕೇವಲ 6 ಮಾತ್ರ. 2 ಅಮೂಲ್ಯವಾದ ಉತ್ತರವು ಕೂಡ ವಿಜಯಲಕ್ಷ್ಮಿ ತಂಡ ಕಳೆದುಕೊಳ್ಳುತ್ತಾ ಇದೆ. ಸೊ 24 ಚೆಂಡು ಬಾಕಿ ಇದೆ, 8 ಉತ್ತರಿ ಇನ್ನೂ ಕೂಡ ಬಾಕಿ ಇದೆ. ಸೊ ಯಾವ ರೀತಿಯಲ್ಲಿ ಎಷ್ಟು ಮೊತ್ತವನ್ನು ಕಲೆ ಹಾಕಿಕೊಳ್ಳಬಹುದು ಅನ್ನುವಂಥ ನಿರೀಕ್ಷೆಯ ಪಂದ್ಯ ಕೂಡ ಸಾಗ್ತಾ ಇದೆ. ಆರಂಭಿಕ ಓವರ್ ಬಳಿಕ ಇದೀಗ ದ್ವಿತೀಯ ಓವರ್ ಕೂಡ ಚಾಲ್ತಿಯಲ್ಲಿದೆ. ಎಸೆಗಾರಿಕಾ ವಿಭಾಗದಲ್ಲಿ ಬಂದಿರುವಂತಹ ದಾಳಿಗಾರ ಬಹುಶಃ ಆದಿ ಇನ್ ಆಕ್ಷನ್. ದಾಳಿ ಮುಂದುವರಿಸಿಕೊಳ್ಳುವಂತಹ ಆಟಗಾರ. ಸ್ಟ್ರೈಕ್ ವಿಭಾಗದಲ್ಲಿ ಬಂದಿರುವಂತಹ ಬ್ಯಾಟ್ಸ್ಮನ್ ವೈಶಾಖ್. ಸ್ಟ್ರೈಕರ್ ವಿಭಾಗದಲ್ಲಿ ಜಿತೇಶ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ವೈಶಾಖ್. ಸ್ಟ್ರೈಕರ್ ವಿಭಾಗದಲ್ಲಿ ವೈಶಾಖ್ ಎದುರಿಸಿಕೊಳ್ಳುವಂಥ ಆಟಗಾರ. ದಾಳಿಗಾರಿಕಾ ವಿಭಾಗದಲ್ಲಿ ಆದಿತ್ಯ ಎಸೆಯಬೇಕಾಗಿದೆ ಪ್ರಥಮ ಚೆಂಡು, ಎದುರಿಸುವಲ್ಲಿ ವೈಶಾಖ್. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಜಿತೇಶ್. ವೈಶಾಖ್ ಹಾಗೂ ಜಿತೇಶ್ ರವರ ಜೋಡಿ ಇಲ್ಲಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡುವಂತೆ ಮಾಡಬೇಕಾಗಿದೆ. ಸೊ ಇದೀಗ ದ್ವಿತೀಯ ಓವರಿನ ಪ್ರಥಮ ಚೆಂಡು. ಎಸೆಗಾರಿಕಾ ವಿಭಾಗದಲ್ಲಿ ದಾಳಿಗಾರಿಕಾ ವಿಭಾಗ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ರೈಟ್ ಆರ್ಮ್ ದ ವಿಕೆಟ್ ಮುಖಾಂತರವಾಗಿ ಆ ತೀರ್ಪುಗಳನ್ನು ಬಿಟ್ಟುಕೊಳ್ಳುತ್ತಾ ಆಕ್ಷನ್ ರೂಪದಲ್ಲಿ ಪ್ರಥಮ ಚೆಂಡು. ಸಾಗಿರುವಂಥ ದಾಳಿ ಇದು ಶ್ರೇಷ್ಠ ಮಟ್ಟದ ಆ ಸ್ಪೆಲ್ ದಾಳಿಯಾಗಿತ್ತು. ರನ್ನಿಂಗ್ ಮಾಡಿ ಬರುವಂಥ ಆಟಗಾರ. ಆ ಬೌಲಿಂಗ್ ಆ್ಯಕ್ಷನ್ ಅಂತೂ ಬಹಳಷ್ಟು ಸಖತ್ತಾಗಿರುವಂತಹ ದಾಳಿ ಇದು. ಪ್ರಥಮ ಚೆಂಡು ಮುಕ್ತಾಯ 0 ಸಂಪಾದನೆ. ಸೊ ಇದೀಗ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ ಎಸೆಗಾರಿಕಾ ವಿಭಾಗದಲ್ಲಿರುವಂಥ ಓವರಿನ ದ್ವಿತೀಯ ಚೆಂಡು. ರೈಟ್ ಮೂಡಿದ ವಿಕೆಟ್ ಮುಖಾಂತರವಾಗಿ ಮತ್ತೆ ಎಸೆಯುವುದಾದರೆ ಅಂಕಿಅಂಶ ಪಟ್ಟಿಯಲ್ಲಿ 6. ದ್ವಿತೀಯ ಚೆಂಡು ಸಾಗಿರುವಂತಹ ದಾಳಿ ಇದು. ಶ್ರೇಷ್ಠ ಮಟ್ಟದ ದಾಳಿ. ರನ್ ಔಟ್ಗೆ ಅವಕಾಶವಿತ್ತು, ಆದರೆ ಇಲ್ಲಿ ಅಲ್ಪ ಮಟ್ಟದಲ್ಲಿ ಸಂಪೂರ್ಣ ಆಗುತ್ತಾ ಇಲ್ಲ. ಇಲ್ಲಿ ಕೇವಲ ಲೆಗ್ ಬೈಸ್ ಮುಖಾಂತರವಾಗಿ ಒಂದು ಓಟ ಗಳಿಸಿಕೊಳ್ಳುತ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 7 ಓವರಿನ 4 ಚೆಂಡುಗಳು ಬಾಕಿ ಇದೆ. ಕಚೂಪದ ದಾಳಿ ಆಗ್ತಾ ಇದೆ. ಸೊಗಸಾಗಿರುವಂತಹ ದಾಳಿ ಮುಂದುವರಿಸಿಕೊಂಡಿರುವಂತಹ ಆಟಗಾರ ಆದಿತ್ಯ. ಓವರಿನ ತೃತೀಯ ಚೆಂಡು ಎಸೆಯಬೇಕಾಗಿದೆ. ರೈಟ್ ಮೂಡಿದ ವಿಕೆಟ್ ಮುಖಾಂತರವಾದರೆ ಸ್ಟ್ರೈಕರ್ ವಿಭಾಗದಲ್ಲಿ ಚಿತೇಶ್. इस वक्त तीसरी बार फिर से गेंदबाजी आगे बढ़ते हुए आदि. स्ट्राइक पर चितेश. ಓವರಿನ ತೃತೀಯ ಚೆಂಡು ಎದುರಿಸಿಕೊಳ್ಳುತ್ತಾ ತೃತೀಯ ಬಾರಿಗೆ ಸೊಗಸಾಗಿರುವಂತಹ ದಂಡನೆಗೆ ಪ್ರಯತ್ನ. ನೇರವಾಗಿ ಗೂಟಪಾಲಕನ ಕೈಗೆ ಸೇರಿಕೊಳ್ಳುತ್ತಾ ಇದೆ. 1 ಸಂಪೂರ್ಣಗೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಮತ್ತೆ ಹೆಚ್ಚಳವಾಗುತ್ತೆ. ಅಂಕಿಅಂಶ ಪಟ್ಟಿ ಇದೀಗ 8 ಆನ್ ದಿ ಬೋಟ್ ವಿತ್ ಲಾಸ್ ಆಫ್ 2 ವಿಕೆಟ್ಸ್. ಓವರಿನ ಅಂತಿಮ 3 ಚೆಂಡು ಬಾಕಿ ಇದೆ.
ಆದಿತ್ಯ 4ನೇ ಬಾರಿಗೆ ಸೇಬೇಕಾಗಿದೆ. ರೈಟ್ ಹ್ಯಾಂಡ್ ಹೊಡೆದ ವಿಕೆಟ್ ಮುಖಾಂತರವಾಗಿ 4ನೇ ಚೆಂಡು 4ನೇ ಬಾರಿಗೆ ಮತ್ತೆ ಸೊಗಸಾಗಿರುವಂತಹ ದಾಳಿ, ಶ್ರೇಷ್ಠ ಮಟ್ಟದ ಆ ದಾಳಿ ಇಲ್ಲಿ ಸ್ಪೆಲ್ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಲೆಗ್ ಬೈಸ್ ಮುಖಾಂತರವಾಗಿ ಒಂದು ಓಟ ಗಳಿಸಿಕೊಂಡಿರುವಂತಹ ಆಟಗಾರ. ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು 9. ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. ದ್ವಿತೀಯ ಓವರಿನ ಪಂಚಮ ಚೆಂಡು ಎಸೆಯಬೇಕಾಗಿದೆ. ಲಾಸ್ಟ್ 2 more to go. ಮತ್ತೆ ಆದಿ ಎಸೆಗಾರಿಕಾ ವಿಭಾಗದಲ್ಲಿ ರೈಟ್ ಹ್ಯಾಂಡ್ ಬೋರ್ಡ್ ವಿಕೆಟ್ ಮುಖಾಂತರ ದಾಳಿ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಕ್ಷೇತ್ರಪಾಲಕರ ವಿಭಾಗದಲ್ಲೂ ಕೂಡ ಬದಲಾವಣೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಆಫ್ ಸ್ಟಂಪ್ ವಿಭಾಗದ ಓರ್ವ ಕ್ಷೇತ್ರಪಾಲಕ ನೇರವಾಗಿ ಮಿಡ್ ಆಫ್ ತುದಿಯಿಂದ ಲಾಂಗ್ ಆಫ್ ತುದಿಗೆ ಧಾವಿಸಿಕೊಳ್ತಾ ಇದೆ. ಈಗ ಮತ್ತೆ 2 ಚೆಂಡು ಬಾಕಿ ಇತ್ತು. ಸೊ ನೇರವಾಗಿ ಬೈಸ್ ಮುಖಾಂತರವಾಗಿ ಒಂದು ಓಟ ಗಳಿಸಿಕೊಳ್ಳುತ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ ಡಬಲ್ ಡಿಜಿಟ್ 10 ತೋರಿಸ್ತಾ ಇದೆ. 1 ಚೆಂಡು ಮಾತ್ರ ಬಾಕಿ ಇದೆ. ಆದಿತ್ಯ ಎಸೆಯಬೇಕಾಗಿದೆ ಅಂತಿಮ 1 ಚೆಂಡು. ಲಾಸ್ಟ್ 1 more to go. ಕ್ಷೇತ್ರಪಾಲಕರನ್ನು ಅಳವಡಿಸಿಕೊಳ್ಳುತ್ತಾ ಆದಿ ತನ್ನದೇ ಶೈಲಿಯಲ್ಲಿ ಅಂತಿಮ ಚೆಂಡು ರೈಟ್ ಹ್ಯಾಂಡ್ ವಿಕೆಟ್ ಮುಖಾಂತರವಾಗಿ ಎಸೆಯಬೇಕಾಗಿದೆ. ಅಂತಿಮ ಚೆಂಡು ಸೊಗಸಾಗಿರುವಂತಹ ದಾಳಿ, ಯಶಸ್ವಿಯ ದಾಳಿ ಆಗುತ್ತಾ ಇದೆ. ಶ್ರೇಷ್ಠ ಮಟ್ಟದ ದಾಳಿ ಮುಂದುವರಿಸಿಕೊಂಡಿರುವಂತಹ ಆಟಗಾರರೊಂದಿಗೆ ಸಂಪೂರ್ಣವಾಗಿ 2 ಓವರ್ ದ್ವಿತೀಯ ಓವರ್ ಮುಕ್ತಾಯವಾಗ್ತಾ ಇದೆ. 12 ಚೆಂಡು ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು ಕೇವಲ 10 ಮಾತ್ರ. 18 ಚೆಂಡುಗಳ ಆರಂಭಿಕ ಇನ್ನಿಂಗ್ಸ್ ಮತ್ತೆ ಬಾಕಿ ಇದೆ. ಸಾಯಿ ಕಟಕ ಫ್ರೆಂಡ್ಸ್ ಪ್ರಸ್ತುತಪಡಿಸುವಂತಹ ಸಾಯಿ ಕಟಕ ಪ್ರೀಮಿಯರ್ ಲೀಗ್ 2025-26ನೇ ಸಾಲಿನ ಪ್ರತಿಷ್ಠಿತ ಪಂದ್ಯ ಕೂಡ ಸಾಗ್ತಾ ಇದೆ. ಅಂತಿಮ ಚೆಂಡು ಕ್ಲೀನ್ ಬೌಲ್ಡ್ ರೂಪದಲ್ಲಿ ಉತ್ತೀರ್ಣವಾಗ್ತಾ ಇದೆ. ವೈಶಾಖ್ ಬ್ಯಾಕಿಂಗ್ ಟು ದಿ ಪೆವಿಲಿಯನ್ ಕಾಣಿಸುವುದಾದರೆ ದ್ವಿತೀಯ ಓವರ್ ಮುಕ್ತಾಯವಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 10 ಮಾತ್ರ ಸಮಯ ಆಗಿದೆ. ಇನ್ನೂ ಕೂಡ 18 ಚೆಂಡುಗಳು ಬಾಕಿ ಇದೆ. ಸುನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ವಿಜಯಲಕ್ಷ್ಮಿ ತಂಡದ ಪರವಾಗಿ ಕುಶಲ್ ರವರನ್ನು ಕಳುಹಿಸಿಕೊಡಲಾಗ್ತಾ ಇದೆ. ಜವಾಬ್ದಾರಿಯುತವಾಗಿ ಆಡಬೇಕಾಗಿದೆ. ಕಾರಣ ಎದುರಿಸಿರುವಂತಹ 12 ಚೆಂಡುಗಳಲ್ಲಿ ಕಲೆ ಹಾಕಿದ್ದು ಕೇವಲ 10 ಮಾತ್ರ. ಇನ್ನೂ ಕೂಡ 18 ಚೆಂಡುಗಳು ಬಾಕಿ ಇದೆ. ಓವರಿನ ಪ್ರಥಮ ಚೆಂಡು ಎಸೆಗಾರಿಕಾ ವಿಭಾಗದಲ್ಲಿ ಬೌಲರ್ ನೇಮ್ ಪ್ಲೀಸ್. ಅಭಿ ಎಸೆಯಬೇಕಾಗಿದೆ. ಪ್ರಥಮ ಚೆಂಡು ರೈಟ್ ಹ್ಯಾಂಡ್ ಹೊಡೆದ ವಿಕೆಟ್ ಮುಖಾಂತರವಾಗಿ ತೀರ್ಪುಗಳನ್ನು ಬಿಟ್ಟುಕೊಳ್ತಾ ಪ್ರಥಮ ಚೆಂಡು ಸೊಗಸಾಗಿರುವಂತಹ ದಾಳಿ ಆಗಿತ್ತು. ಟಿಪ್ ಕ್ಯಾಚ್ಗೆ ಅವಕಾಶವಿತ್ತಾದರೆ ಅಲ್ಪ ಮಟ್ಟದ ಕೈ ಚೆಲ್ಲುವಿಕೆ, ಕೇವಲ 1 ಓಟ ತೃಪ್ತಿಗೊಳ್ಳುತ್ತೆ. ಅಂಕಿಅಂಶ ಪಟ್ಟಿಯಲ್ಲಿ ಕೂಡ ಎಚ್ಚರವಾಗುತ್ತೆ. ಅಂಕಿಅಂಶ ಪಟ್ಟಿ 11 ಸಮಯ ಆಗಿದೆ. ಓವರಿನ ತೃತೀಯ ಚೆಂಡು ಎಸೆಯಬೇಕಾಗಿದೆ. ರೈಟ್ ಹ್ಯಾಂಡ್ ಹೊಡೆದ ವಿಕೆಟ್ ಮುಖಾಂತರವಾಗಿ ಮತ್ತೆ ಸ್ಟ್ರೈಕರ್ ವಿಭಾಗದಲ್ಲಿ ಕುಶಾಲ್. ಶ್ರೇಷ್ಠ ಮಟ್ಟದ ದಾಳಿ, ಇದು ಸೊಗಸಾಗಿರುವಂತಹ ದಾಳಿ ಆಗ್ತಾ ಇದೆ. ಯಾವುದೇ ರೀತಿಯಾಗಿರುವಂತಹ ಅಪಾಯವಿಲ್ಲ. ಚೆಂಡು ಸಂಪೂರ್ಣವಾಗಿ ಡಾಟೆಡ್ ಆಗ್ತಾ ಇದೆ. 2 ಚೆಂಡು ಮುಕ್ತಾಯಗೊಳ್ಳುವಾಗ 4 ಚೆಂಡು ಬಾಕಿ ಇದೆ. ಮತ್ತೊಮ್ಮೆ ಓವರಿನ ತೃತೀಯ ಚೆಂಡು ಎಸೆಯಬೇಕಾಗಿದೆ ರೈಟ್ ಹ್ಯಾಂಡ್ ಹೊಡೆದ ವಿಕೆಟ್ ಮುಖಾಂತರವಾಗಿ. ತೃತೀಯ ಬಾರಿಗೆ ಶ್ರೇಷ್ಠ ಮಟ್ಟದ ದಾಳಿ, ಇದು ಆಬ್ಸಲ್ಯೂಟ್ಲಿ ಸೊಗಸಾಗಿರುವಂತಹ ದಾಳಿ ಸಂಘಟಿಸಿಕೊಂಡಿರುವಂತಹ ಆಟಗಾರ. ಒಂದು ಕ್ಷಣದಲ್ಲಿ ಈ ದಾಂಡುಗಾರನನ್ನು ವಂಚಿಸಿರುವಂತಹ ಚೆಂಡು ಸ್ಟಂಪ್ಗೆ ತಗುಲುತ್ತಾ ನೇರವಾಗಿ ವಿಕೆಟ್ಸ್ ಇಲ್ಲಿ ಪತನಗೊಳ್ಳುತ್ತಾ ಇದೆ. ಸೊ ಆಟಗಾರ ಮರಳಿ ಪೆವಿಲಿಯನ್ ಧಾವಿಸಿಕೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 11ಕ್ಕೆ ಸ್ಥಗಿತ. 3 ಚೆಂಡು ಮುಕ್ತಾಯ, 3 ಚೆಂಡು ಬಾಕಿ ಇದೆ. ಓವರಿನ 3 ಚೆಂಡು ಮುಕ್ತಾಯಗೊಂಡಿತ್ತು. ಇದೀಗ 4ನೇ ಬಾರಿಗೆ ಸೇಬೇಕಾಗಿದೆ. ಧ್ರುವ ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್. ವಿಜಯಲಕ್ಷ್ಮಿ ತಂಡದ ಪರವಾಗಿ ಕ್ರೀಸ್ನಲ್ಲಿರುವಾಗ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಕಳಿಸಿಕೊಳ್ಳಲಾಗ್ತಾ ಇದೆ. ಓವರಿನ 4ನೇ ಚೆಂಡು ಮತ್ತೆ ಸೇಬೇಕಾಗಿದೆ.
ಅಭಿ. ಸೊಗಸಾಗಿರುವಂತಹ ದಾಳಿ, ಮತ್ತೊಮ್ಮೆ ಯಶಸ್ವಿಯಾಗಿರುವಂತಹ ದಾಳಿ ಸಂಘಟಿಸಿಕೊಂಡಿರುವಂತಹ ಆಟಗಾರ, ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಪಡೆದುಕೊಂಡಿರುವಂತಹ ಆಟಗಾರ ಅಭಿ ಪಂದ್ಯ ಕೂಡದಲ್ಲಿ ಹಿಡಿತ ಸಾಧಿಸುವಂಥ ಪ್ರಯತ್ನ ಮಾಡುವಂಥ ಅವಕಾಶವಿತ್ತು. ಯಶಸ್ವಿಯಾಗಿರುವಂತಹ ಅದ್ಭುತವಾಗಿರುವಂತಹ ದಾಳಿಯೊಂದಿಗೆ ಮತ್ತೊಂದು ಉತ್ತರಿ ನಷ್ಟವಾಗ್ತಾ ಇದೆ. ಓವರಿನ ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಂತೂ 11ಕ್ಕೆ ಸ್ಥಗಿತಗೊಂಡಾಗಿದೆ. 5 ಅಮೂಲ್ಯವಾದ ಉತ್ತರಿ ವಿಜಯಲಕ್ಷ್ಮಿ ತಂಡ ಕಳೆದುಕೊಳ್ಳುತ್ತಾರೆ. ಓವರಿನ ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ ಮೋಸ್ಟ್ ಗೋ. ಅಭಿ ಮತ್ತೆ ಸೇಬೇಕಾಗಿದೆ 4ನೇ ಚೆಂಡು. ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ಪ್ರಣೇಶ್ ಸ್ಟ್ರೈಕರ್ ವಿಭಾಗದಲ್ಲಿ ಶ್ರೇಷ್ಠತೆಯ ದಾಳಿಯಾಗಿತ್ತು. ಗೂಟಪಾಲಕನ ಸ್ವಲ್ಪ ಮಟ್ಟದ ಎಡವಟ್ಟು, ಒಂಟಿ ಸುಲಭ ಅವಳಿಗೆ ಪ್ರಯತ್ನ. ಬಹುಶಃ ಇಲ್ಲಿ ಬೈಸ್ ಮುಖಾಂತರವಾಗಿ 1 ಓಟ ಗಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಮತ್ತೆ ಹೆಚ್ಚಳವಾಗುತ್ತೆ. ಅಂಕಿಅಂಶ ಪಟ್ಟಿ ಇದೀಗ 12. ಅಂತಿಮ 1 ಚೆಂಡು ಬಾಕಿ ಇದೆ. ಲಾಸ್ಟ್ 1 ಮೋರ್ ಟು ಗೋ. ಅಭಿಲಾಷ್ ಅಭಿ ಎಸೆಯುವುದಾದರೆ ಸ್ಟ್ರೈಕರ್ ವಿಭಾಗದಲ್ಲಿ ಚಿತೇಶ್ ಸೊಗಸಾಗಿತ್ತು. ದಂಡಿಸುವಂಥ ಪ್ರಯತ್ನ, ಕ್ಯಾಚ್ ರೀಸ್ ಕಾಲ್, ಆದರೆ ನೇರವಾಗಿ ಆಫ್ ಸ್ಟಂಪ್ ಭಾಗದಿಂದ 1ರ ಬಳಿಕ ಅವಳಿಗೆ ಪ್ರಯತ್ನ. ಅಪಾಯವಿದೆ, ಅಪಾಯ. ಇಲ್ಲಿ ಅಪಾಯದಿಂದ ಪಾರಾಗಿರುವಂತಹ ಆಟಗಾರ ನಾಟ್ ಔಟ್ ಅನ್ನುವಂತಹ ತೀರ್ಪು ಬಂದಾಗಿದೆ. ಇದರೊಂದಿಗೆ ತೃತೀಯ ಓವರ್ ಸಂಪೂರ್ಣ ಮುಕ್ತಾಯಗೊಳ್ಳುತ್ತಾ ಇದೆ. 18 ಚೆಂಡು ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು 14. 5 ಅಮೂಲ್ಯವಾದ ಉತ್ತರಿ ಇಲ್ಲಿ ಕಳೆದುಕೊಳ್ಳುತ್ತಾ ಇದೆ. ಸೊ ಅಂತಿಮ 12 ಚೆಂಡು ಮಾತ್ರ ಇನ್ನಿಂಗ್ಸ್ನಲ್ಲಿ ಬಾಕಿ ಇದೆ. ಸೊ ಎಷ್ಟು ಮೊತ್ತ ಕಲೆ ಹಾಕಬಹುದು ಅನ್ನೋದು ನಿರೀಕ್ಷೆಯಾಗಿದೆ. ಸೊ ತೃತೀಯ ಓವರ್ ಬಳಿಕ ಇದೀಗ ಚತುರ್ಥ ಓವರ್ ಚಾಲ್ತಿಯಲ್ಲಿದೆ. ದಾಳಿಗಾರಿಕಾ ವಿಭಾಗದಲ್ಲಿ ಬಂದಿರುವಂತಹ ದಾಳಿಗಾರ ತನ್ನ ವೈಯಕ್ತಿಕ ರೂಪದಲ್ಲಿ ಬಹುಶಃ ದ್ವಿತೀಯ ಓವರ್ ಕೂಡ ಹೌದು. ಆರಂಭಿಕ ಓವರ್ ಸಂಘಟಿಸಿಕೊಂಡಿರುವಂತಹ ಆಟಗಾರ ಇದೀಗ ತನ್ನ ಓವರಿನ ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ಆದಿ ರೈಟ್ ಸಮೂರದ ವಿಕೆಟ್ ಮುಖಾಂತರವಾಗಿ ಪ್ರಥಮ ಚೆಂಡು ಶ್ರೇಷ್ಠ ಮಟ್ಟದ ದಾಳಿ ಆಗಿತ್ತು. ಅಪಾಯ, ಅಪಾಯ, ಕಟ್ಟಿಟ್ಟ ಬುತ್ತಿಯಾಗಬಹುದಿತ್ತು. ಎಸ್, ಬಹುಶಃ ಇಲ್ಲಿ ತೃತೀಯ ತೀರ್ಪುವಿನ ಮೊರೆ ಹೋಗುತ್ತಾ ಇದ್ದಾರೆ ತೀರ್ಪುಗಾರರು. ಸೊ ಕಾದು ನೋಡಬೇಕಾಗಿದೆ ತೃತೀಯ ತೀರ್ಪು ಯಾವ ರೀತಿಯಲ್ಲಿ ತೀರ್ಮಾನ ತೆಗೆದುಕೊಳ್ಳಬಹುದು ಅನ್ನೋ ನಿರೀಕ್ಷೆ ಇದೆ. ನಮ್ಮ ಟಿವಿಯೊಂದು ತೃತೀಯ ತೀರ್ಪುವಿನ ಮೊರೆ ನೋಡ್ತಾ ಇದ್ದಾರೆ. ಸೊ ರಿವ್ಯೂ ಇದೆ, ಚೆಕ್ ಮಾಡುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ.
ಎಸ್, ತೀರ್ಪು ಬರ್ತಾ ಇದೆ. ಔಟ್ ಅನ್ನುವಂತಹ ತೀರ್ಪು ಇಲ್ಲಿ ನೀಡ್ತಾ ಇದ್ದಾರೆ. ಇದರೊಂದಿಗೆ ಮಗದೊಂದು ಉತ್ತರ ನಷ್ಟವಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು 14. ಓವರಿನ ಅಂತಿಮ ಒಂದು ಚೆಂಡು ಮಾತ್ರ ಮುಕ್ತಾಯಗೊಳ್ಳುತ್ತಾ ಇದೆ. ಇನ್ನು ಕೂಡ 5 ಚೆಂಡುಗಳು ಬಾಕಿ ಇದೆ. ಎಸೆಗಾರ ಆದಿ ಬಹಳಷ್ಟು ಅದ್ಭುತವಾಗಿ ತನ್ನ ಜವಾಬ್ದಾರಿಯನ್ನು ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಓವರಿನ ಮುಂದಿನ ಚೆಂಡು ಎಸೆಯಬೇಕಾಗಿದೆ. ಎಸೆತಗಾರ ಆದಿ ಆದರೆ ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ಪ್ರೀತಮ್. ಸ್ಟ್ರೈಕ್ ವಿಭಾಗದಲ್ಲಿ ಧ್ರುವ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರೀತಮ್, ದಾಳಿಗಾರಿಕಾ ವಿಭಾಗದಲ್ಲಿ ಆದಿ ತನ್ನ ಓವರ್ನ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ದ್ವಿತೀಯ ಬಾರಿಗೆ ಆದಿ ರೈಟ್ ಹ್ಯಾಮ್ ಓವರ್ದ ವಿಕೆಟ್ ಮುಖಾಂತರವಾಗಿ ಎಸೆಯಬೇಕಾಗಿದೆ. ದ್ವಿತೀಯ ಚೆಂಡು ತೀರ್ಪು ಕಂಡುಬಿಟ್ಟುಕೊಳ್ಳುತ್ತಾ ತನ್ನದೇ ಶೈಲಿಯಲ್ಲಿ ಆರಂಭಿಕ ಚೆಂಡುವಿಗೆ ಒಂದು ಉತ್ತರ ಪಡೆದುಕೊಂಡಿರುವಂತಹ ಆಟಗಾರ. ದ್ವಿತೀಯ ಬಾರಿಗೆ ಸಾಗಿರುವಂತಹ ದಾಳಿಯಾಗಿತ್ತು. ಶ್ರೇಷ್ಠ ಮಟ್ಟದ ದಾಳಿ, ಅತಿ ವೇಗದ ದಾಳಿ ಇದು. ಯಾವುದೇ ರೀತಿಯಾಗಿರುವಂತಹ ಅಪಾಯವಿಲ್ಲ. ಚೆಂಡು ಸಂಪೂರ್ಣವಾಗಿ ಚುಕ್ಕಿಯಾಗ್ತಾ ಇದೆ. ಓವರಿನ 4 ಚೆಂಡು ಮಾತ್ರ ಇನ್ನು ಬಾಕಿ ಇದೆ. ಅತಿ ವೇಗದ ದಾಳಿ ಸಂಘಟಿಸಿಕೊಳ್ತಾ ಇದ್ದಾರೆ ಆಟಗಾರ. ಬಹಳಷ್ಟು ಅದ್ಭುತವಾಗಿ ಆ ಜವಾಬ್ದಾರಿಯನ್ನು ಮುಂದುವರಿಸಿಕೊಂಡಿರುವಂತಹ ಆದಿ ವೈಯಕ್ತಿಕ ರೂಪದಲ್ಲಿ ಇದೀಗ ದ್ವಿತೀಯ ಓವರನ್ನು ಕೂಡ ಸಂಘಟಿಸಿಕೊಳ್ಳುತ್ತಾ ಇದ್ದಾರೆ. ಹಾಗೆಯೇ ಮುಂದಿನ ಪಂದ್ಯಕೂಟ ಆಡುವಂತಹ ತಂಡಗಳು ತೃತೀಯ ಪಂದ್ಯಕೂಟವಾಗಿ ಟೀಮ್ ಅಶ್ವ ವಿರುದ್ಧವಾಗಿ ಟೀಮ್ MPC ತಂಡದ ಕ್ಯಾಪ್ಟನ್ಸ್ ನಮ್ಮೊಂದಿಗೆ ಸಹಕರಿಸಿ ಟೀಮ್ ಅಶ್ವ ವಿರುದ್ಧವಾಗಿ ಟೀಮ್ MPC ತಂಡದ ಆಟಗಾರರು ತೃತೀಯ ಪಂದ್ಯಕೂಟ ಸಾಗಿ ಬರಲಿಕ್ಕಿದೆ. ಸೊ ಓವರಿನ ಅಂತಿಮ 4 ಚೆಂಡು ಬಾಕಿ ಇದೆ. ಆದಿ ತೃತೀಯ ಬಾರಿಗೆ ಸೇಬೇಕಾಗಿದೆ. ರೈಟ್ ಮಾಡಿದ ವಿಕೆಟ್ ಮುಖಾಂತರವಾಗಿ ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ಗೆ ಅದೀಗ ಮತ್ತೊಂದು ಚೆಂಡು ಸಾಗಿರುವಂತಹ ದಾಳಿ. ಆದಿ ಯು ಅಬ್ಸಲ್ಯೂಟ್ಲಿ ಯು ಟೇಕ್ ಯುವರ್ ಬ್ಯಾಟ್ಸ್. ಆದಿ ಯು ಬ್ಯೂಟಿ. ಖಂಡಿತವಾಗಿಯೂ ಉತ್ತಮ ರೀತಿಯ ಪ್ರದರ್ಶನ ತೋರ್ಪಡಿಸಿಕೊಳ್ಳುತ್ತಾ ಇದ್ದಾರೆ ಆಟಗಾರ ಆದಿ. ಅದ್ಭುತವಾಗಿರುವಂತಹ ಯಶಸ್ವಿಯ ಪಾದ ಚಲನೆಯೊಂದಿಗೆ ಇಲ್ಲಿ ಒಂದು ಅದ್ಭುತವಾಗಿರುವಂತಹ ದಾಳಿ ಸಂಘಟಿಸಿಕೊಂಡಿರುವಂತಹ ಆಟಗಾರ ಆದಿ ಇಲ್ಲಿ ಮತ್ತೊಂದು ಉತ್ತರಿ ಪಡೆದುಕೊಳ್ಳುತ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಂತೂ 14ಕ್ಕೆ ಸ್ಥಗಿತವಾಗಿದೆ. ಓವರಿನ 3 ಚೆಂಡು ಮುಕ್ತಾಯವಾಗಿದೆ. 6 ಅಮೂಲ್ಯವಾದ ಉತ್ತರಿಯನ್ನು ಕೂಡ ವಿಜಯಲಕ್ಷ್ಮಿ ಉಲ್ಲಾಲ್ ಬೇಲ್ ಕಳೆದುಕೊಳ್ಳುವುದಾದರೆ ಅಂತಿಮ 3 ಚೆಂಡು ಮಾತ್ರ ಬಾಕಿ ಇದೆ. ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ವಿಜಯಲಕ್ಷ್ಮಿ ಉಲ್ಲಾಲ್ ಬೇಲ್ ತಂಡದ ಪರವಾಗಿ ಕ್ರೀಸ್ ಪಡೆದುಕೊಳ್ಳುವಂಥ ಆಟಗಾರ ಪ್ರಣೀತ್ ರವರನ್ನು ಕಳುಹಿಸಿಕೊಡಲಾಗ್ತಾ ಇದೆ. ಜವಾಬ್ದಾರಿಯುತವಾಗಿ ಆಡಲೇಬೇಕಾಗಿದೆ. ಪ್ರತಿಯೊಂದು ಚೆಂಡಿಗೂ ಕೂಡ ದೊಡ್ಡ ಮಟ್ಟದ ಸ್ಕೋರ್ ಪಡೆದುಕೊಳ್ಳುವಂಥ ನೋಡಬೇಕಾಗಿದೆ. ಪ್ರತಿಯೊಂದು ಚೆಂಡಿಗೂ ಕೂಡ 2 ಅಥವಾ ಬೌಂಡರಿ ಅಥವಾ ಸಿಕ್ಸರ್ ಬರಲೇಬೇಕಾಗಿದೆ. ಕಾರಣ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು ಕೇವಲ 14. 6 ಅಮೂಲ್ಯವಾದ ಉತ್ತರಿ ಕೂಡ ಇಲ್ಲಿ ಕಳೆದುಕೊಂಡಾಗುತ್ತಾರೆ. 7 ಅಮೂಲ್ಯವಾದ ಉತ್ತರಿ ಇಲ್ಲಿ ಕಳೆದುಕೊಳ್ಳುವುದಾದರೆ ಅಂತಿಮ 3 ಎಸೆತ ಬಾಕಿ ಇದೆ. ಆದಿ ಓವರಿನ 4ನೇ ಚೆಂಡು ಫೋರ್ಸ್ ಡೆಲಿವರಿ ಫ್ರಮ್ ಆದಿ ರೈಟ್ ಹ್ಯಾಮ್ ಅರೌಂಡ್ ದ ವಿಕೆಟ್ ಮುಖಾಂತರವಾಗಿ ಲೆಫ್ಟ್ ಹ್ಯಾಮ್ ವಿಕೆಟ್ ಮುಖಾಂತರವಾಗಿ ಸೇಬೇಕಾಗಿದೆ. ಸೊ ಮತ್ತೆ ಆದಿ ಸಾಗಿರುವಂತಹ ದಾಳಿಯಾಗಿತ್ತು. ಯಶಸ್ವಿಯ ದಾಳಿ. ಓವರ್ ಥ್ರೋ ಮಾಡಿರುವಂಥ ಆಟಗಾರ ಒಂದರ ಬಳಿಕ ಅವಳಿಗೆ ಕರೆ ಆದರೆ ನಿರಾಕರಣೆ ಆಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚಳವಾಗುತ್ತಾ ಅಂಕಿಅಂಶ ಪಟ್ಟಿ ಇದೀಗ 15. ಅಂತಿಮ 2 ಚೆಂಡು ಬಾಕಿ ಇದೆ. ಲಾಸ್ಟ್ ಥ್ರೋ ಮೋರ್ ಟು ಗೋ. ಪ್ರಸ್ತುತವಾಗಿ ಫ್ರೆಂಡ್ಸ್ ಕುತ್ತಡ್ ತಂಡದ ಪರವಾಗಿ ಪ್ರಶಂಸಿತ ಆಟವನ್ನು ತೋರ್ಪಡಿಸಿರುವಂತಹ ಆಟಗಾರ ಆದಿ. ಮತ್ತೊಂದು ಎಸೆತ ಪಂಚಮ ಚೆಂಡು ಸೊಗಸಾಗಿತ್ತು. ತನ್ನದೇ ಕೈಯಲ್ಲಿ ದಾಳಿ ಮುಂದುವರಿಸಿಕೊಳ್ಳುತ್ತಾ ಇದೆ. ಯಾವುದೇ ರೀತಿಯಾಗಿರುವಂತಹ ಅಪಾಯವಿಲ್ಲ. ಚೆಂಡು ಸಂಪೂರ್ಣವಾಗಿ ಚುಕ್ಕಿಯಾಗುತ್ತಾ ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ 1 ಮೋರ್ ಟು ಗೋ. ಆದಿ ತಂಡದ ಭರವಸೆ ಆಟಗಾರ ಅದ್ಭುತವಾಗಿರುವಂತಹ ಆಟ ತೋರ್ಪಡಿಸಿಕೊಳ್ತಾ ಓವರಿನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ 1 ಮೋರ್ ಟು ಗೋ. ಲೆಫ್ಟ್ ಆರ್ಮ್ ಒಂದು ವಿಕೆಟ್ ಮುಖಾಂತರವಾಗಿ ಸೇಬೇಕಾಗಿದೆ. ಸೊ ಮತ್ತೆ ಸೊಗಸಾಗಿತ್ತು. ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಇಂಟು ದಿ ಸ್ಟ್ರೈಕ್ ಬರ್ತಾ ಇದೆ. ಒಂದರ ಬಳಿಕ ಅವಳಿಗೆ ಕರೀತಾ ಇದ್ರೆ 1 ಓಟ ತೃಪ್ತಿಯಾಗುತ್ತಾ ಅಂಕಿಅಂಶ ಪಟ್ಟಿ ಹೆಚ್ಚಳವಾಗ್ತಾ ಇದೆ. ಅಂಕಿಅಂಶ ಪಟ್ಟಿ ಇದೀಗ 16. ತೃತೀಯ ಓವರ್ ಮುಕ್ತಾಯ. ಅಂತಿಮ 6 ಚೆಂಡುಗಳು ಮಾತ್ರ ಬಾಕಿ ಇದೆ. ಇನ್ನಿಂಗ್ಸ್ನ 1 ಓವರ್ ಮಾತ್ರ ಬಾಕಿ ಇದೆ. 24 ಚೆಂಡು ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು 16. ಸೊ 6 ಚೆಂಡುಗಳು ಇನ್ನಿಂಗ್ಸ್ನಲ್ಲಿ ಬಾಕಿ ಇದೆ. ಬೌಲರ್
ಹರ್ಷಿತ್ ನೂತನ ಕ್ರಮಾಂಕದ ದಾಳಿಗಾರ. ಅಂತಿಮ ಓವರ್ ಎಸೆಯಲು ಬರ್ತಾ ಇದ್ದಾರೆ ಹರ್ಷಿತ್. ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ದಾಂಡುಗಾರಿಕಾ ವಿಭಾಗದಲ್ಲಿ ಪ್ರೀತಮ್ ಎದುರಿಸಿರುವಂತಹ ಆಟಗಾರ ಪ್ರೀತಮ್. ರೈಟ್ ಮೂರು ವಿಕೆಟ್ ಮುಖಾಂತರವಾಗಿ ಮತ್ತೆ ಪ್ರಥಮ ಚೆಂಡು ಸೊಗಸ ಆಗಿರುವಂತಹ ದಾಳಿಯಾಗಿತ್ತು. ಅಪೀಲ್ ಇದೆ, ಆದರೆ ಇಲ್ಲಿ ಪ್ರಥಮ ಚೆಂಡುವಿಗೆ ಒಂದು ಓಟ ಯಶಸ್ವಿಯಾಗಿ ಗಳಿಸಿಕೊಳ್ಳುತ್ತಾ ಇದ್ದಾರೆ. ನಕಾರಾತ್ಮಕ ತೀರ್ಪಾಗಿತ್ತು. ಲೆಗ್ ಬೈಸ್ ಮುಖಾಂತರವಾಗಿ ಒಂದು ಓಟ ಗಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚಳವಾಗುತ್ತೆ. ಅಂಕಿಅಂಶ ಪಟ್ಟಿ ಇದೀಗ 17, 17 on the board with loss of 7 wickets. ಓವರಿನ ಅಂತಿಮ 5 ಚೆಂಡುಗಳು ಮಾತ್ರ ಬಾಕಿ ಇದೆ. ಹರ್ಷಿತ್ ಎಸೆಯಬೇಕಾಗಿದೆ ದ್ವಿತೀಯ ಚೆಂಡು. ರೈಟ್ ಮೂರು ವಿಕೆಟ್ ಮುಖಾಂತರವಾಗಿ ತೀರ್ಪು ಕಂಡು ಬಿಟ್ಟುಕೊಳ್ಳುತ್ತಾ ನೇರವಾಗಿ ಕ್ರಮಂತ ಬ್ಯಾಟ್ಸ್ಮನ್ಗಳಿಗೆ ಸೊಗಸಾಗಿರುವಂತಹ ದಾಳಿಯಾಗಿತ್ತು. ಒಂದು ಓಟಕ್ಕೆ ಪ್ರಯತ್ನ, ಒಂದು ಓಟ ಸುಲಭದಲ್ಲಿ ಲಭ್ಯವಾಗುತ್ತಾ ಇದೆ. ಬೈಸ್ ಮುಖಾಂತರವಾಗಿ ಒಂದು ಓಟ ಗಳಿಸಿಕೊಳ್ಳುವುದಾದರೆ ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಹೆಚ್ಚಳವಾಗುತ್ತಾ. ಅಂಕಿಅಂಶ ಪಟ್ಟಿ ಇದೀಗ 18, ಟೈಮ್ ಔಟ್ ಅನ್ನುವಂಥ ತೀರ್ಪು ಬರ್ತಾ ಇದೆ. ಓರ್ವ ಕ್ಷೇತ್ರಪಾಲಕ 30 ಯಾರ್ಡ್ ಸರ್ಕಲ್ನ ಹೊರಭಾಗದಿಂದ ನೇರವಾಗಿ 30 ಯಾರ್ಡ್ ಸರ್ಕಲ್ನ ಒಳಭಾಗದಲ್ಲಿ ಆಡುವಂಥ ಅವಕಾಶವಿದು. ಪೆನಾಲ್ಟಿ ಲಭ್ಯವಾಗ್ತಾ ಇದೆ, ಕಾರಣ ಸಮಯವಿರುತ್ತದೆ. ಆ ಸಮಯ ಮೀರಿದರೆ ಖಂಡಿತವಾಗಿ ಓರ್ವ ಕ್ಷೇತ್ರಪಾಲಕನನ್ನು ಡೀಪ್ಸ್ ವಿಭಾಗದಿಂದ ಸರ್ಕಲ್ ಒಳಭಾಗದಲ್ಲಿ ಆಡುವಂಥ ಅವಕಾಶವಾಗಿ ಮಾರ್ಪಾಡು ಮಾಡಬೇಕಾಗಿದೆ. ಪ್ರೀತಮ್ ಎದುರಿಸಿಕೊಳ್ಳುವಂಥ ಆಟಗಾರ ಚೆಂಡು ಧಾವಿಸಿಕೊಳ್ಳುತ್ತಾ ಇದೆ. ಒಂಟಿ ಸುಲಭಕ್ಕೆ ಪ್ರಯತ್ನ, ಬಹುಶಃ ಇಲ್ಲಿ ಅಡ್ಡ ಚೆಂಡಾಗಿತ್ತು. ಸೊ ಮತ್ತೆ ಮನವಿ ತೃತೀಯ ತೀರ್ಪಿನತ್ತ ತೀರ್ಪುಗಾರ ನೀಡುತ್ತಾ ಇದ್ದಾರೆ, ರಿವ್ಯೂ ಪಡೆದುಕೊಳ್ಳುತ್ತಾ ಇದ್ದಾರೆ. ಸೊ ಕಾದು ನೋಡಬೇಕಾಗಿದೆ. ರನ್ ಔಟ್ ಅಥವಾ ರನ್ ಪೂರೈಕೆಗೊಳಿಸದಂಥ ನಮ್ಮ ಟಿವಿ ಒಂದು ರಿವ್ಯೂ ಮುಂದುವರಿಸಿಕೊಳ್ತಾ ಇದೆ. ಎಸ್, ಮನವಿ ಬರ್ತಾ ಇದೆ. ಔಟ್ ಅನ್ನುವಂಥ ತೀರ್ಪು ಕೇಳಿ ಬರ್ತಾ ಇದರೊಂದಿಗೆ ಮಗದೊಂದು ಉತ್ತರಿ ನಷ್ಟಗೊಳ್ಳುತ್ತಾ ಇದೆ. ಪ್ರೀತಮ್ ನಾವು ಬ್ಯಾಕಿಂಗ್ ಟು ದಿ ಪೆವಿಲಿಯನ್ ಕಾಣಸಿಗುವುದಾದರೆ ಅಂಕಿಅಂಶ ಪಟ್ಟಿಯಲ್ಲಿ 19 ಓವರಿನ ಅಂತಿಮ ಓವರಿನ ಅಂತಿಮ 4 ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ 4 more to go. ಸೊ ನಿರಂತರವಾಗಿರುವಂಥ ಸಾಗಾಟ. ಇಲ್ಲಿ ಪ್ರತಿಯೊಂದು ಚೆಂಡಿಗೂ ಕೂಡ ದೊಡ್ಡ ಮಟ್ಟದ ಹೊಡೆತ ಸಾಧಿಸಲೇಬೇಕಾಗಿದೆ. ಕಾರಣ ಎದುರಿಸಿರುವಂಥ ಕೆಲವು ಚೆಂಡುಗಳಲ್ಲಿ ಬಿಟ್ಟುಕೊಟ್ಟದ್ದು ಕೇವಲ 19 ಮಾತ್ರ. ಇನ್ನೂ ಕೂಡ ದೊಡ್ಡ ಮಟ್ಟದ ಹೊಡೆತ ಕಾಣಲೇಬೇಕಾಗಿದೆ. 4 ಚೆಂಡು ಬಾಕಿ ಇದೆ. ಕ್ಷೇತ್ರಪಾಲಕರನ್ನು ಕೂಡ ಬದಲಾವಣೆ ಮಾಡ್ತಾ ಇದ್ದಾರೆ. ತಮಗೆ ಬೇಕಾಗಿರುವಂಥ ಸ್ಥಳದಲ್ಲಿ ದಾಂಡುಗಾರನಿಗೆ ಅನುಸಾರವಾಗಿ ಕ್ಷೇತ್ರಪಾಲಕರನ್ನು ಕೂಡ ಇಲ್ಲಿ ಸಜ್ಜುಗೊಳಿಸಲಾಗ್ತಾ ಇದೆ. ಓವರಿನ 4 ಚೆಂಡು ಮಾತ್ರ ಬಾಕಿ ಇದೆ. ಪ್ರಶಂಸಿತವಾಗಿ ಜವಾಬ್ದಾರಿಯುತವಾಗಿ ಭರವಸೆಯೊಂದಿಗೆ ದಂಡನ್ನು ದಂಡಿಸಬೇಕಾಗಿದೆ. 4 ಚೆಂಡು ಬಾಕಿ ಇದೆ. ಓವರಿನ ತೃತೀಯ ಚೆಂಡು ಎಸೆಯುತ್ತಾ ಇದ್ದಾರೆ ಎಸೆಗಾರ. ರೈಟ್ ಮೂರು ವಿಕೆಟ್ ಮುಖಾಂತರವಾಗಿ ಮತ್ತೊಮ್ಮೆ ಸೊಗಸಾಗಿದ್ದು ಶ್ರೇಷ್ಠ ಮಟ್ಟದ ದಾಳಿ ಇದೆ. ಅಪೀಲ್ ಮಾಡ್ತಾ ಇದ್ದಾರೆ. ಬಹುಶಃ ಇಲ್ಲಿ ಲೆಗ್ ಬೈಸ್ ಮುಖಾಂತರವಾಗಿ ಒಂದು ಓಟ ಗಳಿಸಿಕೊಳ್ಳುತ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಇದೀಗ ಹೆಚ್ಚಳಗೊಳ್ಳುತ್ತಾ ಅಂಕಿಅಂಶ ಪಟ್ಟಿ ಗಳಿಸಿದ್ದು 20. 20 ಕಮ್ಸ್ ಅಪ್ ವಿತ್ ಲಾಸ್ ಆಫ್ 7, 8 ವಿಕೆಟ್ಸ್. ಓವರಿನ ಅಂತಿಮ 3 ಚೆಂಡು ಬಾಕಿ ಇದೆ. ಲಾಸ್ಟ್ 3 more to go. ಎಸೆಗಾರ ಹರ್ಷಿತ್ ದಾಳಿ ಮುಂದುವರಿಸಿಕೊಳ್ಳಬೇಕಾಗಿದೆ.
ರೈಟ್ ಹ್ಯಾಮ್ ಅರೌಂಡ್ ದ ವಿಕೆಟ್ ಮುಖಾಂತರವಾಗಿ ರೈಟ್ ಹ್ಯಾಮ್ ಹೊಡೆದ ವಿಕೆಟ್ ಮುಖಾಂತರವಾಗಿ ಎಡಗೈ ಬ್ಯಾಟ್ಸ್ಮನ್ ರವರ ಕಡೆಗೆ ಎಸೆಯಬೇಕಾಗಿದೆ. ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್. ಸೊ ಅವಕಾಶ ಸಿಕ್ಕುವಂತ ಪ್ರಯತ್ನದಲ್ಲಿ ದಂಡಿಸುವಂತ ಪ್ರಯತ್ನ ಆಫ್ ಸ್ಟಂಪ್ ಭಾಗದ ಧಾವಿಸಿಕೊಳ್ತಾ ಇದೆ. ಒಂಟಿ ಸುಲಭ ಅವಳಿಗೆ ಕರೆ, ಅವಳಿಯಲ್ಲಿ ಅಪಾಯ ಕಾದಿಟ್ಟ ಬುತ್ತಿಯಾಗುತ್ತಾ ಇದೆ. ಮಗದೊಂದು ವಿಕೆಟ್ ಪತನಗೊಳ್ಳುತ್ತಾ ಇದೆ. ಯಶಸ್ವಿಯ ಕ್ಷೇತ್ರ ಪಾಲನೆ ಆಫ್ ಸ್ಟಂಪ್ ವಿಭಾಗದಲ್ಲಿ ಮಾಡ್ತಾ ಇದ್ರು. ಮಿಡ್ ಆನ್ ತುದಿಯಲ್ಲಿದ್ದಂಥ ಕ್ಷೇತ್ರ ಪಾಲಕ ನೇರವಾಗಿ ಲಾಂಗ್ ಆಫ್ ತುದಿಗೆ ಧಾವಿಸಿಕೊಳ್ತಾ ಒಂದು ಕ್ಷೇತ್ರ ಪಾಲನೆ ಮಾಡಿರುವಂತಹ ರೀತಿಯಲ್ಲಿ ನೇರವಾಗಿ ವಿಕೆಟ್ಸ್ ಕೂಡ ಇಲ್ಲಿ ಪತನಗೊಳ್ಳುತ್ತಾ ಅದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 21 ಅಂತಿಮ ಲಾಸ್ಟ್ ವಿಕೆಟ್ಸ್. ಅಂತಿಮವಾಗಿ 2 ಚೆಂಡು ಬಾಕಿ ಇದೆ. ಅಂತಿಮ 2 ಚೆಂಡು ಬಾಕಿ ಇದೆ. ಲಾಸ್ಟ್ 2 more to go. ಹರ್ಷಿತ್ ಬಹಳಷ್ಟು ಉತ್ತಮ ರೀತಿಯಲ್ಲಿ ತಮ್ಮ ಜವಾಬ್ದಾರಿಯನ್ನು ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಪ್ರತಿಯೊಂದು ಕೂಡ ಇಲ್ಲಿ ದುಬಾರಿ ಆಗ್ತಾ ಇದೆ ಟೀಮ್ ವಿಜಯಲಕ್ಷ್ಮಿ ತಂಡಕ್ಕೆ. ಕಾರಣ ಪ್ರತಿಯೊಂದು ಚೆಂಡಿಗೂ ಕೂಡ ಇಲ್ಲಿ ವಿಕೆಟ್ ಪತನಗೊಳ್ಳುತ್ತಾ ಇದೆ. ಅಂತಿಮ 1 ವಿಕೆಟ್ ಮಾತ್ರ ಬಾಕಿ ಇದೆ. ಲಾಸ್ಟ್ 2 more to go. ಜರ್ಸಿ ನಂಬರ್ 00 ಬನಿಯಾಂದರ ವೈಭವ್ ಇಲ್ಲಿ ವೈಭವವಾದ 2 ಸಿಕ್ಸರ್ ದಾಖಲಾಗಿಸಬೇಕಾಗಿದೆ. ಸೊ ಪಂಚಮ ಚೆಂಡೆಸೆಯುವಂಥ ಎಸೆಗಾರ ಹರ್ಷಿತ್ ರೈಟ್ ಹ್ಯಾಮ್ ಹೊಡೆದ ವಿಕೆಟ್ ಮುಖಾಂತರವಾಗಿ ತೀರ್ಪು ಕಂಡುಬಿಟ್ಟುಕೊಳ್ತಾ ನೇರವಾಗಿ ವೈಭವ್ ರವರ ಕಡೆಗೆ ಪಂಚಮ ಚೆಂಡೆಸೆಯಬೇಕಾಗಿದೆ. ಪಂಚಮ ಬಾರಿಗೆ ಬಹುಶಃ ಇಲ್ಲಿ ಅಡ್ಡ ಚೆಂಡು ಅನ್ನಂಥ ನಿಶಾನೆ ಕೇಳಿ ಬರುತ್ತಾ ಇದೆ. ಲೆಗ್ ಸ್ಟಂಪ್ ವಿಭಾಗದ ಹೊರಭಾಗದಲ್ಲಿದ್ದಂತಹ ಚೆಂಡು ಅಡ್ಡ ಚೆಂಡಾಗಿ ಪರಿಣಾಮಗೊಳ್ಳುತ್ತಾ ಇದೆ. ಸೊ ಅಂಕಿಅಂಶ ಪಟ್ಟಿಯಲ್ಲಿ 22 ಬಂದಾಗಿದೆ. ಓವರಿನ ಅಂತಿಮ 2 ಚೆಂಡು ಮತ್ತೆ ಬಾಕಿ ಇದೆ. ಲಾಸ್ಟ್ 2 more to go. ಹರ್ಷಿತ್ ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಮತ್ತೆ ಸಾಗಿರುವಂತಹ ಚೆಂಡಾಗಿತ್ತು. ಬ್ಯಾಟ್ ಕೈ ಚೆಲ್ಲುತ್ತಾ ಇದೆ. ಚೆಂಡು ಸಾಗಬೇಕಾಗಿತ್ತು, ಅದರಲ್ಲಿ ನೇರವಾಗಿ ದಂಡು ಸಾಗ್ತಾ ಇದೆ. ಸೊ 1 ಓಟ ಕಬಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿ ಇದೀಗ 23. ಓವರಿನ ಅಂತಿಮ ಚೆಂಡು ಮಾತ್ರ ಬಾಕಿ ಇದೆ. ಪ್ರಥಮ ಇನ್ನಿಂಗ್ಸಿನ ಅಂತಿಮ ಓವರಿನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಹರ್ಷಿತ್ ದಾಳಿಗಾರಿಕಾ ವಿಭಾಗದಲ್ಲಿ, ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಣೀತ್ ಎದುರಿಸಿಕೊಳ್ಳುವಂಥ ಆಟಗಾರ. सामना करते हुए इस इनिंग्स की आखिरी ओवर के आखिरी गेंद लेकर तैयार हो चुके हैं. हर्षित सीधा जाकर राइट हैमर की दिशा पर आगे बढ़ते हुए लास्ट गेंद था, खेलने की शॉट था तो यह मिसफील्ड हो चुका है. 1 से बढ़कर 2 रनों की पारी खेलने की कोशिश, तो इस वक्त 1 रन बटोर कर ऑल आउट हो चुका है टीम. और इसी के साथ आरंभिक इनिंग्स भी समाप्त हो चुका है. प्रथम ಇನ್ನಿಂಗ್ಸ್ ಸಂಪೂರ್ಣ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು 24-25 ಓಟದ ಅವಶ್ಯಕತೆ ಇದೆ. 30 ಚೆಂಡುಗಳ ಪಂದ್ಯಾಟ, 30 ಚೆಂಡುಗಳಲ್ಲಿ 25 ಓಟದ ಅವಶ್ಯಕತೆ ಇದೆ. 25 ಓಟವನ್ನು ಬೆನ್ನಟ್ಟಿ ಬರುವಂಥ ನಿರೀಕ್ಷೆಯಲ್ಲಿದೆ ಟೀಮ್ ಶಸ್ತ್ರ.
ಎಸ್, ಮತ್ತೆ ಪಂದ್ಯ ಕೂಡ ನಾವು ಸಾಗಿಸ್ತಾ ಇದ್ದೇವೆ. ದ್ವಿತೀಯ ಇನ್ನಿಂಗ್ಸ್ ನೇರವಾಗಿ ಪ್ರಾರಂಭಗೊಳ್ಳುತ್ತದೆ. 30 ಚೆಂಡುಗಳ ಮುಂದೆ ಬೇಕಾಗಿರುವಂಥದ್ದು 25 ಓಟದ ಅವಶ್ಯಕತೆ ಇದೆ. ಪ್ರತಿಯೊಂದು ಚೆಂಡಿಗೂ ಕೂಡ ತಲಾ ಒಂದೊಂದು ಓಟ ಗಳಿಸುವಂತೆ ಪ್ರಯತ್ನ ಮಾಡಿದರೆ ಸುಲಭ ರೂಪದಲ್ಲಿ ಜಯ ಸಾಧಿಸುವಂಥ ಪ್ರಯತ್ನ ಮಾಡಬಹುದು. ಇದೀಗ 30 ಚೆಂಡುಗಳ ಮುಂದೆ ಬೇಕಾಗಿರುವಂತಹದ್ದು 25 ಓಟದ ಅವಶ್ಯಕತೆ ಇದೆ. ಆರಂಭಿಕ ಪವರ್ ಪ್ಲೇ ಓವರ್ ಚಾಲ್ತಿಯಲ್ಲಿದೆ. ದಾಂಡುಗಾರನ ಸ್ವರ್ಗದಾನ ಪ್ರತಿಯೊಂದು ಚೆಂಡಿಗೂ ಕೂಡ ದೊಡ್ಡ ಮಟ್ಟದ ಹೊಡೆತ ಸಾಧಿಸಿದರೆ ಸುಲಭ ರೂಪದಲ್ಲಿ ಜಯ ಸಾಧಿಸುವಂಥ ಪ್ರಯತ್ನ ಮಾಡಬಹುದು. ಇದೀಗ ಆರಂಭಿಕ ಇನ್ನಿಂಗ್ಸ್ ಚಾಲ್ತಿಯಲ್ಲಿದೆ. ಮುಂದಿನ ಪಂದ್ಯ ಕೂಡದ ನಾಣ್ಯ ಚುಂಬಿಗಾಗಿ 2 ಕ್ಯಾಪ್ಟನ್ಸ್ ದಯಮಾಡಿ ಬನ್ನಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಟೀಮ್ ಅಶ್ವ ವಿರುದ್ಧವಾಗಿ ಟೀಮ್ MPC ತಂಡದ ಕ್ಯಾಪ್ಟನ್ಸ್ ಆದಷ್ಟು ಬೇಗ ನಾಣ್ಯ ಚುಮ್ಮಿಗೆಯ ಪ್ರಕ್ರಿಯೆಗೆ ಬಂದು ಸಹಕರಿಸಿದ ಕೇಳಿಕೊಳ್ತಾ ಇದ್ದೇವೆ. ಸೊ ಹಿರ್ವೆಗೋ ಆರಂಭಿಕ ಇನ್ನಿಂಗ್ಸ್ ಬಳಿಕ ದ್ವಿತೀಯ ಇನ್ನಿಂಗ್ಸ್ನ ಪ್ರಥಮ ಪವರ್ ಪ್ಲೇ ವಿಭಾಗದ ಓವರಿನ ಆರಂಭಿಕ ಚೆಂಡು. ಎಸೆತಗಾರಿಕಾ ವಿಭಾಗದಲ್ಲಿ ನಿತಿನ್ ಪ್ರಥಮ ಚೆಂಡು ಸೊಗಸಾಗಿತ್ತು. ಸ್ವೀಪ್ ಮಾಡುವಂಥ ಪ್ರಯತ್ನವಾಗಿತ್ತು. ರಿವರ್ಸ್ ಸ್ವೀಪ್ ಮುಖಾಂತರವಾಗಿ ಒಂದು ಓಟ ಗಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಖಾತೆಯ ಆರಂಭಗೊಳ್ಳುತ್ತದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಂದು ಸ್ಟ್ರೈಕರ್ ವಿಭಾಗದಲ್ಲಿ ಆದರ್ಶ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ವಿನೀತ್. ಪ್ರಥಮ ಓವರಿನ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ ಎಸೆತಗಾರ ನಿತಿನ್. ನಿತಿನ್ ಓವರಿನ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ ರೈಟ್ ಹ್ಯಾಂಡ್ ಹೊಡೆದು ವಿಕೆಟ್ ಮುಖಾಂತರವಾಗಿ. ದ್ವಿತೀಯ ಚೆಂಡು ಅದ್ಭುತವಾಗಿರುವಂತಹ ಕ್ರಾಸ್ ರೂಪದ ದಂಡಿಸಿಕೊಳ್ಳುತ್ತಾ ಒಂದು ಓಟ ಸುಲಭ ರೂಪದಲ್ಲಿ ಕಸಿಸಿಕೊಳ್ಳುತ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ ಖಾತೆಯ ಹೆಚ್ಚಳವಾಗುತ್ತಾ ಅಂಕಿಅಂಶ ಪಟ್ಟಿ ಈಗ 2 ಆಗಿದೆ. ಓವರ್ನ 2 ಚೆಂಡು ಮುಕ್ತಾಯ, 4 ಚೆಂಡುಗಳು ಬಾಕಿ ಇದೆ. ತೃತೀಯ ಬಾರಿಗೆ ಸೇಬೇಕಾಗಿದೆ ನಿತಿನ್. ಪವರ್ ಪ್ಲೇ ವಿಭಾಗದ ತೃತೀಯ ಚೆಂಡು. ಕ್ಷೇತ್ರಪಾಲಕರನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಡೀಪ್ಸ್ ವಿಭಾಗದ ಕ್ಷೇತ್ರಪಾಲಕರನ್ನು 30 ಸರ್ಕಲ್ನ ಒಳಭಾಗದಲ್ಲಿ ಕಳಿಸಿಕೊಳ್ಳಲಾಗ್ತಾ ಇದೆ. 30 ಸರ್ಕಲ್ನ ಹೊರಭಾಗದಲ್ಲಿ ನೇರವಾಗಿ ಡೀಪ್ಸ್ ಕ್ಷೇತ್ರಪಾಲಕರು ಸ್ವೀಪ್ ಮಾಡುವಂಥ ಪ್ರಯತ್ನ ಯಶಸ್ವಿ ಆಗ್ತಾ ಇದೆ. ಸ್ವೀಪ್ ಮುಗಿನವಾಗಿ ಒಂದರ ಬಳಿಕ ಅವಳಿಗೆ ಪ್ರಯತ್ನ. ಅವಳಿ ಓಟ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಅವಳಿಯ ಬಳಿಕ ತ್ರಿವಳಿ ಓಟಕ್ಕೆ ನೋಟ ಇಟ್ಟಂತ ಆಟಗಾರ ಎಸ್. 3 ಓಟಗಳು ಸಂಪೂರ್ಣಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಹೆಚ್ಚಳವಾಗುತ್ತೆ. ಅಂಕಿಅಂಶ ಪಟ್ಟಿ ಇದೀಗ 5ಕ್ಕೆ ಏರಿಕೆಯಾಗುತ್ತದೆ. ಅದ್ಭುತವಾಗಿರುವಂತಹ ಶಾಟ್ ಮಾಡುವಂತಹ ಮುಖಾಂತರವಾಗಿ ಸ್ವೀಪ್ ಮುಖಾಂತರವಾಗಿ 3 ಓಟ ಗಳಿಸಿಕೊಂಡಿರುವಂತಹ ಆಟಗಾರ. ಅಂಕಿಅಂಶ ಪಟ್ಟಿ 5ಕ್ಕೆ ಏರಿಕೆಯಾಗುತ್ತದೆ. ಓವರಿನ 3 ಚೆಂಡುಗಳು ಮತ್ತೆ ಬಾಕಿ ಇದೆ. ಪವರ್ ಪ್ಲೇ ವಿಭಾಗದ 4ನೇ ಚೆಂಡು ಎಸೆಯಬೇಕಾಗಿದೆ ಎಸೆಗಾರ ನಿತಿನ್. ರೈಟ್ ಹ್ಯಾಂಡ್ ಹೊಡೆದ ವಿಕೆಟ್ ಮುಖಾಂತರವಾಗಿ ಸ್ಟ್ರೈಕರ್ ವಿಭಾಗದಲ್ಲಿ ಆದರ್ಶ್ ಎದುರಿಸಿಕೊಳ್ಳುವಂಥ ಆಟಗಾರ ನಿತಿನ್ ರವರ 4ನೇ ಚೆಂಡು. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾದರೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. 1 ಬೌನ್ಸ್ ರೂಪದಲ್ಲಿ ಕ್ಷೇತ್ರಪಾಣಿ ಆಗಬಹುದಿತ್ತಾದರೆ ಕೈ ಚೆಲ್ಲುತ್ತಾರೆ. ಕೇವಲ 1 ಓಟಕ್ಕೆ ಮಾತ್ರ ಇಲ್ಲಿ ತೃಪ್ತಿ ಪಡೆದಿರುವಂಥ ಆಟಗಾರ. ಅಂಕಿಅಂಶ ಪಟ್ಟಿಯಲ್ಲಿ ಕೂಡ 1 ಓಟ ಛಲವಾಗುತ್ತಾರೆ. ಅಂಕಿಅಂಶ ಪಟ್ಟಿ ಈಗ 6ಕ್ಕೆ ಏರಿಕೆ ಆಗುತ್ತಾರೆ. ಓವರಿನ ಅಂತಿಮ 2 ಚೆಂಡು ಮಾತ್ರವಾಗಿದೆ. ಲಾಸ್ಟ್ ಮೋಚುಗೋ ಫಿರ್ ಸೆ ಇಸ್ ಓವರ್ ಕಿ 5वीं गेंद लेकर तैयार हो चुके हैं नितिन. 5ನೇ ಚೆಂಡು ಸೊಗಸಾಗಿತ್ತು. ಮನವಿ ಬಹುಶಃ ಇಲ್ಲಿ ತಿರಸ್ಕಾರಗೊಳ್ಳುತ್ತಾರೆ. ಲೆಗ್ ಬೈಸ್ ಮುಖಾಂತರವಾಗಿ 1 ಓಟ ಗಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಇದೀಗ 7 ಆನ್ ದಿ ಬೋರ್ಡ್ ವಿತ್ ಲಾಸ್ ಆಫ್ ಎನಿ ವಿಕೆಟ್ಸ್. ಅಂತಿಮ ವಿತೌಟ್ ಲಾಸ್ ಆಫ್ ಎನಿ ವಿಕೆಟ್ಸ್ ಕಾಣಸಿಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಇದೆ. ಲಾಸ್ಟ್ 1 ಮೋರ್ ಟು ಗೋ ನಿತಿನ್. ಪವರ್ ಪ್ಲೇ ವಿಭಾಗದ ಅಂತಿಮ ಚೆಂಡು ಎಸೆಯಬೇಕಾಗಿದೆ ನೇರವಾಗಿ ಆದರ್ಶ್ ಅವರ ಕಡೆಗೆ. ಅಂತಿಮ ಚೆಂಡು ಸೊಗಸಾಗಿತ್ತು. ಶ್ರೇಷ್ಠ ಮಟ್ಟದ ದಾಳಿ ಇದೆ. ಅಪೀಲ್ ಇದೆ. ಆದರೆ ಇಲ್ಲಿ ಮನವಿ ತಿರಸ್ಕಾರವಾಗುವುದಾದರೆ ಬಹುಶಃ ಇಲ್ಲಿ ಅಪಾಯದಿಂದ ಪಾರಾಗಿರುವಂತಹ ಬ್ಯಾಟ್ಸ್ಮನ್. ಆರಂಭಿಕ ಓವರ್ ಪವರ್ ಪ್ಲೇ ವಿಭಾಗದ ಓವರ್ ಸಂಪೂರ್ಣಗೊಳ್ಳುತ್ತಾ ಇದೆ. ಆರಂಭಿಕ ಓವರ್ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು ಕೇವಲ 7 ಮಾತ್ರ. ಇನ್ನು 24 ಚೆಂಡುಗಳ ಮುಂದೆ ಬೇಕಾಗಿದೆ 18 ಓಟದ ಅವಶ್ಯಕತೆ ಇದೆ. ಲಾಸ್ಟ್ 18 ರಿಕ್ವೈರ್ಡ್ ಫ್ರಮ್ ರಿಮೈನಿಂಗ್ 24 ಡೆಲಿವರಿ. ಸೊ ಮುಂದಿನ ಪಂದ್ಯ ಕೂಡ ನಾಣ್ಯ ಚುಂಬಗೆಯನ್ನು ಮುಂದುವರಿಸಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಇರುವ ಕ್ಯಾಪ್ಟನ್ಸ್ ನಮ್ಮ ಬಳಿದ್ದಾರೆ. ಸೊ ಆದಷ್ಟು ಬೇಗ ಪಂದ್ಯ ಕೂಡ ನಾಣ್ಯ ಚುಂಬಗೆಯ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಿ. ಇದೀಗ ಅಂತಿಮ 24ರ ಮುಂದೆ ಬೇಕಾಗಿದೆ 18. ಪ್ರಸ್ತುತ ಮತ್ತೆ ಓವರ್ ಚಾಲ್ತಿಯಲ್ಲಿದೆ. ಓವರಿನ ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು ಕೇವಲ 7 ಮಾತ್ರ. ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಡೀಪ್ಸ್ ವಿಭಾಗ 2 ಕ್ಷೇತ್ರಪಾಲಕರಿದ್ದಂತಹ ಡೀಪ್ಸ್ ವಿಭಾಗ ಇದೀಗ 5 ಕ್ಷೇತ್ರಪಾಲಕರಾಗಿ ಮಾರ್ಪಾಡಾಗ್ತಾ ಇದೆ. ದೇರ್ ಆರ್
4 ಫೀಲ್ಡರ್ಸ್ ಇನ್ ಎ ಜೀಪ್, 4 ಕ್ಷೇತ್ರಪಾಲಕರನ್ನು ಅಳವಡಿಸಿಕೊಳ್ಳುತ್ತಾ ಬೋಬರಿನ ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ಓರ್ವ ಕ್ಷೇತ್ರಪಾಲಕ ನೇರವಾಗಿ ಸ್ಕ್ವೇರ್ ಲೆಗ್ ವಿಭಾಗ, ಮತ್ತೋರ್ವ ಕ್ಷೇತ್ರಪಾಲಕ ಲಾಂಗ್ ಆನ್ ತುದಿಯಲ್ಲಿ 2 ಕ್ಷೇತ್ರಪಾಲಕರನ್ನು ಅಳವಡಿಸಿಕೊಳ್ತಾ ಇದ್ದಾರೆ. 2 ಕ್ಷೇತ್ರಪಾಲಕರು ಆಫ್ ಸ್ಟಂಪ್ ಭಾಗದಲ್ಲಿ, ಲಾಂಗ್ ಆಫ್ ಹಾಗೂ ಡೀಪ್ ಎಕ್ಸ್ಟ್ರಾ ಕವರ್ಸಿಗೆ 4 ಕ್ಷೇತ್ರಪಾಲಕರನ್ನು ಅಳವಡಿಸಿಕೊಳ್ಳುತ್ತಾ ಇದ್ದಾರೆ. 30 ಸರ್ಕಲ್ ಭಾಗದಲ್ಲಿ 5 ಕ್ಷೇತ್ರಪಾಲಕರನ್ನು ಅಳವಡಿಸಿಕೊಳ್ತಾ ಇದ್ದಾರೆ. ಓರ್ವ ಕ್ಷೇತ್ರಪಾಲಕ ಸ್ಕ್ವೇರ್ ಲೆಗ್, ಮತ್ತೋರ್ವ ಕ್ಷೇತ್ರಪಾಲಕ ಮಿಡ್ ವಿಕೆಟ್, ಹೀಗೆ 2 ಕ್ಷೇತ್ರಪಾಲಕರು ಅಳವಡಿಸಿಕೊಳ್ತಾ ಆರಂಭಿಕ ಚೆಂಡು ಎಸೆಯಬೇಕಾಗಿದೆ. ದ್ವಿತೀಯ ಬೋಬರಿನ ಪ್ರಥಮ ಚೆಂಡು ರೈಟ್ ಹ್ಯಾಮ್ ಬೋಬರ್ಡ್ ವಿಕೆಟ್ ಮುಖಾಂತರವಾಗಿ ಎಸೆಯಬೇಕಾಗಿದೆ. ದಾಳಿಗಾರಿಕಾ ವಿಭಾಗದಲ್ಲಿ ಕುಶಾಲ್ ಬರ್ತಾ ಇದ್ದಾರೆ. ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ಸ್ಟ್ರೈಕರ್ ವಿಭಾಗದಲ್ಲಿ ಎಡಗೈ ದಾಂಡುಗಾರ, ಆರಂಭಿಕ ಕ್ರಮಾಂಕದ ಬ್ಯಾಟ್ಸ್ಮನ್ ಮಿಸ್ಟರ್ ವಿನೀತ್ ಎದುರಿಸಿಕೊಳ್ಳುವಂತಹ ಆಟಗಾರ. ಸಮಯೋಚಿತವಾಗಿ ಸಮಯ ಸಂದರ್ಭಕ್ಕೆ ನಿಲ್ಲಿಸುವಂಥ ಪ್ರಯತ್ನ ಮಾಡಬೇಕಾಗಿದೆ. ಆರಂಭಿಕ ಚೆಂಡು ಸೊಗಸಾಗಿತ್ತು, ಸ್ವೀಪ್ ಮಾಡುವಂಥ ಪ್ರಯತ್ನ, ಆದರೆ ಇಲ್ಲಿ ಚೆಂಡು ಚುಕ್ಕಿಯಾಗ್ತಾ ಇದೆ. ಡಾಟೆಡ್ ಡೆಲಿವರಿ ಆಗುತ್ತಾ ಇದೆ. ಅಪಾಯದಿಂದ ಪಾರಾಗಿರುವಂತಹ ಚೆಂಡಾಗಿತ್ತು. ಸೊ ಆರಂಭಿಕ ಚೆಂಡು ಮುಕ್ತಾಯಗೊಳ್ಳುವಾಗ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ದ್ವಿತೀಯ ಬಾರಿಗೆ ಮತ್ತೊಮ್ಮೆ ಕುಶಾಲ್ ರೈಟ್ ಆರ್ಮ್ ವಿಕೆಟ್ ಮುಖಾಂತರವಾಗಿ ತೀರ್ಪುಗಳನ್ನು ಬಿಟ್ಟುಕೊಡುತ್ತಾ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ವಿನೀತ್ ಎದುರಿಸಿಕೊಳ್ಳುವಂಥ ಆಟಗಾರ. ದೊಡ್ಡ ಹೊಡೆತ ಬರುವಂಥ ನಿರೀಕ್ಷೆ ಇದೆ. ವಿನೀತ್ ಆರಂಭಿಕ ಕ್ರಮಾಂಕದ ಬ್ಯಾಟ್ಸ್ಮನ್ ಆದರೆ ಸೊಗಸಾಗಿತ್ತು. ಕ್ಯಾಚ್ಗೆ ಮನವಿ ಕೈ ಚೆಲ್ಲುತ್ತಾ ಇದ್ದಂತೆ ಮತ್ತೊಮ್ಮೆ ಅಪಾಯದಿಂದ ಪಾರಾಗ್ತಾ ಇದ್ದಾರೆ. ಯಾವುದೇ ರೀತಿಯಾಗಿರುವಂತಹ ಓಟಕ್ಕೆ ಅವಕಾಶವಿಲ್ಲ. ಸಂಪೂರ್ಣವಾಗಿ ಕ್ಷೇಯಾಗ್ತಾ ಇದೆ. ದ್ವಿತೀಯ ಓವರಿನ ತೃತೀಯ ಚೆಂಡು ಎಸೆಯಬೇಕಾಗಿದೆ. ಕ್ಷೇತ್ರಪಾಲಕರನ್ನು ಕೂಡ ಸರಿಯಾದ ಸಮಯಕ್ಕೆ ಸರಿಯಾದ ಕಡೆಗಳಲ್ಲಿ ಅಳವಡಿಸಿಕೊಳ್ಳುತ್ತಾ ಓವರಿನ ತೃತೀಯ ಚೆಂಡು. ತೃತೀಯ ಬಾರಿಗೆ ಮತ್ತೆ ಅದೇ ರಾಗ ಅದೇ ಹಾಡು ಮುಂದುವರಿಸಿಕೊಂಡಿರುವಂತಹ ಆಟಗಾರ. ಕೇವಲ 1 ಓಟಕ್ಕೆ ಮಾತ್ರ ಸೀಮಿತ. ಸರಿಯಾದ ಕಡೆಗಳಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚಳವಾಗುತ್ತೆ. ಮತ್ತೆ ಅದೇ ಹಾಡು ಮುಂದುವರಿಸಿಕೊಂಡಿರುವಂತಹ ಆಟಗಾರ. ಕೇವಲ 3 ಚೆಂಡು ಬಾಕಿ ಇದೆ. 4ನೆಯ ಬಾರಿಗೆ ಸೇಬೇಕಾಗಿದೆ ಎಸೆತಗಾರ ಕುಶಾಲ್. ಮುಂದಿನ ಪಂದ್ಯ ಕೂಡ ಅದೃಷ್ಟದ ನಾಣ್ಯ ಚುಮ್ಮಿಗೆ ಟೀಮ್ ಅಶ್ವದನ ವಿಜಯಶಾಲಿ ಆಗುತ್ತಾ ಇದೆ. ತಮ್ಮ ನಿರ್ಣಾಯಕ ಇರುವಿಕೆಯನ್ನು ನಮ್ಮೊಂದಿಗೆ ತಿಳಿಸಿ. ಸೊ ಓವರಿನ ಮುಂದಿನ ಚೆಂಡು 4ನೆಯ ಚೆಂಡು ಎಸೆತಗಾರಿಕಾ ವಿಭಾಗ ಮುಂದುವರಿಸಿಕೊಳ್ತಾ ಇದ್ದಾರೆ. ಸೊಗಸಾಗಿತ್ತು, ಅದ್ಭುತವಾಗಿರುವಂಥ ಸ್ಟ್ರೋಕ್ ಆಗಿತ್ತು. ಲೆಗ್ ಸ್ಟಂಪ್ ಭಾಗಕ್ಕೆ ಆ ತಟ್ಟಿ ಮುಟ್ಟಿ ಹೊಡೆಯುವಂಥ ಪ್ರಯತ್ನದಲ್ಲಿ 1 ಓಟ ಗಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿ ಮತ್ತೆ ಹೆಚ್ಚಳವಾಗುತ್ತಾ ಅಂಕಿಅಂಶ ಪಟ್ಟಿ ಇದೀಗ 9 ಆನ್ ದಿ ಬೋಟ್ ವಿದೌಟ್ ಲಾಸ್ ಆಫ್ ಎನಿ ವಿಕೆಟ್ಸ್. ಓವರಿನ ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ ಮೋಚುಗು ಎಸೆತಗಾರಿಕಾ ವಿಭಾಗ ಮುಂದುವರಿಸಿಕೊಳ್ಳಬೇಕಾಗಿದೆ. ಪಂಚಮ ಚೆಂಡು ಕ್ಷೇತ್ರಪಾಲಕರನ್ನು ಕೂಡ ಅಳವಡಿಸಿಕೊಳ್ತಾ ಇದ್ದಾರೆ. ಕಾರಣ ಎಡಗೈ ತಾಂಡುಗಾರ, ಸಮಯೋಚಿತವಾಗಿ ಆಡಬಲ್ಲ ಆಟಗಾರ, ತಂಡದ ಭರವಸೆಯ ಪ್ರತೀಕ ವಿನೀತ್. ಪಂಚಮ ಚೆಂಡು ಸೊಗಸಾಗಿತ್ತು, ಯಶಸ್ವಿ ಸ್ಟ್ರೋಕ್ ಇದು. ಕವರ್ಸ್ ವಿಭಾಗ ನೋಡ ಗುರಿಯನ್ನಿಟ್ಟುಕೊಂಡಿರುವಂಥ ಆಟಗಾರ ಆ ಸ್ವಿಚ್ ಮಾಡುವಂಥ ಪ್ರಯತ್ನವಾಗಿರಲಿ, ಆ ಪರ್ಫೆಕ್ಟ್ ಟೈಮಿಂಗ್ ಆಗಿರಲಿ, ಯಶಸ್ವಿ ಸ್ಟ್ರೋಕ್ ಇದು. ಕವರ್ಸ್ ವಿಭಾಗ ನೋಡ ಗುರಿಯನ್ನಿಟ್ಟುಕೊಂಡಿರುವಂತಹ ಆಟಗಾರ ಸ್ವಿಚ್ ಮಾಡುವಂತ ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಸೊ ವಿನೀತ್ ಮತ್ತೆ ದಾಳಿ ಮುಂದುವರಿಸಿಕೊಳ್ಳುವುದಾದ್ರೆ ಸಾಗಿತ್ತು. ಕ್ಯಾಚ್ ಕೈ ಚೆಲ್ಲುತ್ತಾದ್ರೆ ಕವರ್ಸ್ ವಿಭಾಗ ಒಂಟಿ ಸುಲಭ, ಅವಳಿಗೆ ಕರೆಯಿತು, ಅವಳಿ ನಿರಾಕರಣೆ ಆಗುತ್ತದೆ. ಈಗ ದ್ವಿತೀಯ ಓವರ್ ಅರ್ಥಾತ್ 12 ಚೆಂಡು ಇಲ್ಲಿ ಸಂಪೂರ್ಣ ಮುಕ್ತಾಯಗೊಳ್ಳುತ್ತಾ ಇದೆ. 12 ಚೆಂಡು ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಬರೋಬ್ಬರಿಯಾಗಿ 11 ಗಳಿಸ್ತಾ ಇದ್ದಾರೆ. ಪ್ರತಿ ಅವಳಿಗೆ ಕರೆಯಿತು, ಅವಳಿ ನಿರಾಕರಣೆ ಆಗುತ್ತದೆ. ಈಗ ದ್ವಿತೀಯ ಓವರ್ ಅರ್ಥಾತ್ 12 ಚೆಂಡು ಇಲ್ಲಿ ಸಂಪೂರ್ಣ ಮುಕ್ತಾಯಗೊಳ್ಳುತ್ತಾ ಇದೆ. 12 ಮುಂದೆ ಬೇಕಾಗಿದೆ 14 लास्ट अब इस वक्त 18 गेंद पर 74 रन की आवश्यकता है. तो इस लक्ष्य को पार करने की कोशिश पर हर एक गेंद पर सिंगल हो या डबल हो ऐसे करार इशारा करते हुए दोनों बैट्समैन अपना इस श्रृंखला पर हाथ जुड़ते हुए इस वक्त इस ओवर की पहली गेंद लेकर तैयार हो चुके हैं नितिन. यस नितिन आ चुके हैं. तो इस वक्त अपनी वैयक्तिक रूप पर भी यहाँ पहली गेंद लेकर था या दूसरी ओवर की पहली गेंद था. ಪ್ರಥಮ ಚೆಂಡಾಗ್ತಾ ಇದೆ. ಇಲ್ಲಿ ನಿತಿನ್ ದಾಳಿಗಾರಿಕಾ ವಿಭಾಗ ಮುಂದುವರಿಸಿಕೊಳ್ತಾ ಇದ್ದಾರೆ. ಡೀಪ್ಸ್ ವಿಭಾಗದಲ್ಲಿ ಕ್ಷೇತ್ರಪಾಲಕರನ್ನು ಅಳವಡಿಸಿಕೊಳ್ತಾ ತನ್ನದೇ ಶೈಲಿಯಲ್ಲಿ ಸೇರಬೇಕಾಗಿದೆ. ದ್ವಿತೀಯ ಕ್ರಮಾಂಕದ ಬ್ಯಾಟ್ಸ್ಮನ್ ಆದರ್ಶ್ ಇದೀಗ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಥಮ ಚೆಂಡು ಎದುರಿಸಿಕೊಳ್ತಾ ಪ್ರಥಮ ಚೆಂಡು ಸ್ವೀಪ್ ಮಾಡುವಂಥ ಪ್ರಯತ್ನ ಕ್ಷೇತ್ರಪಾಲಕನ ಕೈಗೆ ಸೇರಿಕೊಳ್ಳುವಂಥ ಅವಕಾಶದಲ್ಲಿದೆ. 1 ಓಟ ಸುಲಭ ರೂಪದಲ್ಲಿ ಗಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಮತ್ತೆ ಹೆಚ್ಚಳವಾಗುತ್ತೆ. ಅಂಕಿಅಂಶ ಪಟ್ಟಿ ಇದೀಗ 12 ಜಮೆಯಾಗಿದೆ. ಓವರಿನ 5 ಚೆಂಡುಗಳು ಬಾಕಿ ಇರುವಾಗ ದ್ವಿತೀಯ ಬಾರಿಗೆ ಸೇರಬೇಕಾಗಿದೆ. ವೈಯಕ್ತಿಕ ರೂಪದಲ್ಲೂ ಕೂಡ ತನ್ನ ದ್ವಿತೀಯ ಓವರಿನ ದ್ವಿತೀಯ ಚೆಂಡು ಅರ್ಥಾತ್ ಈಗ ತೃತೀಯ ಓವರ್ ಸಾಗ್ತಾ ಇದೆ. ತೃತೀಯ ಓವರಿನ ದ್ವಿತೀಯ ಚೆಂಡು ಎಸೆಗಾರ ನಿತಿನ್ ಟು ಮಿಸ್ಟರ್
विनीत सामना करते हुए विनीत क्या तगड़ा शॉट था ये कवर्स पर गेंद को शो करते हुए एक से बढ़कर अब 2 रन पाने की कोशिश 2 रन बटोर चुके हैं इसके साथ 2 रन समाप्त हो चुका रन संख्या कुल मिलाकर हो चुका है 14 ओवर के आखिरी 4 गेंद बाकी कवर्स पर गेंद को शो करते हुए एक से बढ़कर अब 2 रन पाने की कोशिश 2 रन बटोर चुके हैं इसके साथ 2 रन समाप्त हो चुका ವಿಭಾಗದಲ್ಲಿ ಕವರ್ಸ್ ಮಾಡುವಂತ ಪ್ರಯತ್ನ ಅದ್ಭುತವಾಗಿ ಮುಂದುವರಿಸಿಕೊಳ್ಳುತ್ತಾ ಅಂತಿಮ 4 ಚೆಂಡು ಬಾಕಿ ಇದೆ ಓವರಿನ ತೃತೀಯ ಚೆಂಡು ಎದುರಿಸಿಕೊಳ್ತಾ ಮತ್ತೊಮ್ಮೆ ಸೊಗಸಾಗಿರುವಂತಹ ದಾಳಿ ಇದು ಯಶಸ್ವಿಯಾಗಿ ತೋರ್ಪಡಿಸಿಕೊಳ್ಳುತ್ತಾ ಇದ್ದಾರೆ ಒಂತಿ ಸುಲಭಗೊಳ್ಳುತ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ ಮತ್ತೆ ಸುಲಭವಾಗುತ್ತಾ ಅಂಕಿಅಂಶ ಪಟ್ಟಿ 15 ಕಾಣ ಸಿಗ್ತಾ ಇದೆ ಓವರಿನ ಅಂತಿಮ 3 ಚೆಂಡು ಮಾತ್ರ ಬಾಕಿ ಇದೆ ಒಂದು ಬಂದಾಗಿತ್ತು 3 ಚೆಂಡು ಬಾಕಿ ಇದೆ ಸೈಕಲ್ ವಿಭಾಗದಲ್ಲಿ ಆದರ್ಶ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಎದುರಿಸಿಕೊಳ್ಳುವಂತೆ ದಾಳಿಗಾರಿಕಾ ವಿಭಾಗದಲ್ಲಿ ಮತ್ತೆ ನಿತಿನ್ ಇತ್ತು ಗ್ರೌಂಡ್ ಶಾಟ್ ಮಾಡುವಂತ ಪ್ರಯತ್ನ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಚಂದಾವಿಸಿಕೊಳ್ಳುತ್ತಾ ಒಂಟಿ ಸುಲಭಗೊಳ್ಳುತ್ತಾ ಇದರೊಂದಿಗೆ ಅಂಕಿಅಂಶ ಪಟ್ಟಿ ಕೂಡ ಹೆಚ್ಚಳವಾಗುತ್ತೆ ಅಂಕಿಅಂಶ ಪಟ್ಟಿ 16 16 ऑन द बोर्ड विदाउट लॉस ऑफ एनी विकेट ಇಲ್ಲಿ पार्टनरशिप बिल्ड आगे तो इस वक्त पार्टनरशिप बिल्ड हो रहा है दोनों प्लेयर्स अपने टीम के लिए सही इस्तेमाल करते हुए इस वक्त आखिरी 2 गेंद बचा है तो इस वक्त 5 बार लेकर तैयार कुशल यहाँ इस वक्त राइट और की दिशा पर आगे बढ़ते हुए नितिन ದಾಳಿಗಾರಿಕಾ ವಿಭಾಗ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ ಅದ್ಭುತವಾಗಿರುವಂತಹ ದಾಳಿ ಇದು ಯಶಸ್ವಿಯಾಗಿರುವಂತಹ ದಾಳಿ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ ಸ್ಪೀಡ್ ಡೆಲಿವರಿ ಯಾವುದೇ ರೀತಿಯಾಗಿರುವಂತಹ ಓಟಕ್ಕೆ ಅವಕಾಶವಿಲ್ಲ ಸಂಪೂರ್ಣವಾಗಿ ಚುಕ್ಕಿ ಆಗ್ತಾರೆ ಅಂತಿಮ 1 ಚೆಂಡು ಮಾತ್ರ ಬಾಕಿ ಲಾಸ್ಟ್ 1 ಮೋರ್ ಚುಗು ಮತ್ತೆ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ विनीत अब इस वक्त नितिन का सामना करते हुए नितिन टू मिस्टर विनीत अंतिम ಚೆಂಡು ಎಸೆಯಬೇಕಾಗಿದೆ ಸೊಗಸಾಗಿತ್ತು ಸ್ಟ್ರೋಕ್ ಅದ್ಭುತವಾಗ್ತಾ ಇದೆ ತಟ್ಟಿ ಮುಟ್ಟಿ ಹೊಡೆಯುವಂತಹ ಪ್ರಯತ್ನ ಸ್ಕ್ವೇರ್ ಲೆಗ್ ವಿಭಾಗ ಧಾವಿಸಿರುವಂತಹ ಚೆಂಡು ಪಾಯಿಂಟ್ಸ್ ಭಾಗದಲ್ಲಿ ಕ್ಷೇತ್ರಪಾಲನೆ ಆಗುತ್ತಾ ಇದರೊಂದಿಗೆ ತೃತೀಯ ಓವರ್ ಸಂಪೂರ್ಣವಾಗ್ತಾ ಇದೆ 18 ಚೆಂಡು ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ 17 ಜಮ್ಮಿಯಾಗಿದೆ ಇನ್ನುಳಿದ 12ರ ಮುಂದೆ ಬೇಕಾಗಿದೆ 8 ಓಟಗಳು ಲಾಸ್ಟ್ 12 ಟು ಗೋ 8 ಟು ಗೆಟ್ ಅಂತಿಮ 12ರ ಮುಂದೆ ಬೇಕಾಗಿದೆ 8 आखिरी 12 गेंद पर 8 रनों की लक्ष्य पार करना है ಎಸ್ ಮುಂದಿನ ಚೆಂಡು ಇದು ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ ವೈಶಾಖ್ ದಾಳಿಗಾರಿಕಾ ವಿಭಾಗದಲ್ಲಿ ಟೂರ್ನಮೆಂಟ್ನ ದ್ವಿತೀಯ ಚೆಂಡು ಸಾಗಿತು ಶ್ರೇಷ್ಠ ಮಟ್ಟದ ದಾಳಿಗೆ ಪ್ರಯತ್ನ ಕೂಡ ಬಾಳ ಕಡೆ ಚೆಲ್ಲುತ್ತಾ ಇದ್ದಾರೆ ಮಧ್ಯೆ ಒಂದು ಓಟ ಯಶಸ್ವಿಯಾಗಿ ಗಳಿಸಿಕೊಳ್ಳುತ್ತಾ ಇದ್ದಾರೆ ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಮತ್ತೆ ಹೆಚ್ಚಳಗೊಳ್ಳುತ್ತಾ ಇದೆ ಅಂಕಿಅಂಶ ಪಟ್ಟಿ ಇದೀಗ 18 on the board without loss of any wickets ಇಲ್ಲಿ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದೆ ಓವರಿನ ತೃತೀಯ ಚೆಂಡು ಎಸೆಯಬೇಕಾಗಿದೆ ರೈಟ್ ಸೈಡ್ ವಿಕೆಟ್ ಮುಖಾಂತರವಾಗಿ ಸಾಗಿತು ದಂಡಿಸುವಂತ ಪ್ರಯತ್ನ ಯಶಸ್ವಿಯಾಗ್ತಾ ಇದೆ ಮಿಡ್ ವಿಕೆಟ್ಸ್ ವಿಭಾಗದಲ್ಲಿ ಧಾವಿಸಿಕೊಳ್ತಾ ಓವರ್ ಥ್ರೋ ಆಗಿದೆ ಮತ್ತೊಮ್ಮೆ ಅಪಾಯದಿಂದ ಪಾರಾಗಿರುವಂತಹ ದಾಂಡುಗಾರರು ಖಂಡಿತವಾಗಿಯೂ ಸಮಯ ಪ್ರಜ್ಞೆ ಮೀರಿರುವಂತಹ ಆಟಗಾರರು ಅವಕಾಶ ವಂಚಿತರಾದ ಬಳಿಕ ಮತ್ತೊಮ್ಮೆ ನೇರ ಗುರಿತಂದ ಸಂದರ್ಭದಲ್ಲಿ ವಿಕೆಟ್ ಪತನಗೊಳ್ಳುವ ಸಾಧ್ಯತೆ ಇತ್ತು ಆದರೆ ತೀರ್ಪು ಇರುವಾಗ 2 ಓಟ ಅವಳಿ ಓಟಗಳು ಬಂದಾಗಿದೆ ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚಳವಾಗುತ್ತ ಅಂಕಿಅಂಶ ಪಟ್ಟಿ ಇದೀಗ 20 ಕಮ್ಸ್ ಅಪ್ ಅಂತಿಮ ಓವರಿನ 3 ಚೆಂಡುಗಳು ಬಾಕಿ ಇದೆ ಸೊ 9ರ ಮುಂದೆ 5 ಓಟದ ಅವಶ್ಯಕತೆ ಇದೆ 9ರ ಮುಂದೆ 5 ಓಟದ ಅವಶ್ಯಕತೆ ಇದೆ ಎಸ್ ದಯಮಾಡಿ ಗಮನಿಸಿಕೊಳ್ಳಿ ತೀರ್ಪುಗಾರರು ನೀಡುವಂತಹ ತೀರ್ಪು ಅಂತಿಮವಾಗಿರುತ್ತದೆ ಅವರೊಂದು ತೀರ್ಪು ನೀಡುತ್ತಾರೆ ಆ ತೀರ್ಪಿಗೆ ಬದ್ಧರಾಗಿ ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ ನಿಯಮ ಮತ್ತು ತೀರ್ಪುಗಾರರು ಅತಿ ಮುಖ್ಯವಾಗಿರುತ್ತಾರೆ ಆ ನಿಯಮವನ್ನು ಪಾಲಿಸಿ ತೀರ್ಪುಗಾರರ ತೀರ್ಮಾನಕ್ಕೆ ಪ್ರೀತಿಪೂರ್ವಕ ಗೌರವಿಸಿ ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ ಸೊ
ಸೊ ನೋಡಿ ಅಲ್ಲಿ ತೀರ್ಪುಗಾರರ ತಂಡದ ನಾಯಕನಿಗೆ ಮಾತ್ರ ಮಾತನಾಡಲು ಅವಕಾಶ, ಗುಂಪು ಕಟ್ಟುವ ಅವಶ್ಯಕತೆ ಇಲ್ಲ. ದಯಮಾಡಿ ಸಹಕರಿಸಿ. ತಂಡದ ನಾಯಕನಿಗೆ ಮಾತ್ರ ಮಾತನಾಡಲು ಅವಕಾಶ, ಗುಂಪು ಕಟ್ಟುವಂಥ ಅವಶ್ಯಕತೆ ಇಲ್ಲ. ಬಹುಶಃ ಇದೀಗ ತೃತೀಯ ತೀರ್ಪುವಿನ ಮೊರೆ ಹೋಗ್ತಾ ಇದ್ದಾರೆ ತೀರ್ಪುಗಾರರು. ಎಸ್, ತೃತೀಯ ತೀರ್ಪು ಬಂದಾಗಿದೆ. ನಾಟ್ ಔಟ್ ಅನ್ನುವಂಥ ತೀರ್ಪು ಕೇಳಿ ಬರ್ತಾ ಇದೆ. ಸೊ ಜಾನುಗಾರ ಅಪಾಯದಿಂದ ಪಾರಾಗ್ತಾ ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 20 ಬಂದಾಗಿದೆ. ಬೋಬರಿನ ಅಂತಿಮ 3 ಚೆಂಡುಗಳು ಬಾಕಿ ಇದೆ. ಅಂತಿಮ 9 ಮುಂದೆ ಬೇಕಾಗಿದೆ 5. ಎಸ್, 2 ಓಟ ಗಳಿಸಿದರೂ ಕೂಡ ಅಂಕಿಅಂಶ ಪಟ್ಟಿಯಲ್ಲಿ 20. 9 ಮುಂದೆ 5 ಬೇಕಾಗಿದೆ. ಓವರಿನ 4ನೇ ಚೆಂಡು ಸುತ್ತಗಾರಿಕಾ ವಿಭಾಗದಲ್ಲಿ ಮುಂದುವರಿಸಿಕೊಳ್ತಾ ಇದ್ದಾರೆ. ಸೊ ಸೊಗಸಾಗಿರುವಂತಹ ದಾಳಿ ಇದು. ಯಾಸ್, ಕ್ಲೀನ್ ಬೌಲ್ ರೂಪದಲ್ಲಿ ಉತ್ತರ ನಷ್ಟವಾಗ್ತಾ ಇದೆ. 9 ಮುಂದೆ 5 ಬೇಕಾಗಿದೆ. ಓವರಿನ 4ನೇ ಚೆಂಡು ಸುತ್ತಗಾರಿಕಾ ವಿಭಾಗದಲ್ಲಿ ಮುಂದುವರಿಸಿಕೊಳ್ತಾ ಇದ್ದಾರೆ. ಅಂತಿಮ ಸೊಗಸಾಗಿರುವಂತಹ ದಾಳಿ ಇದು. ಚೆಂಡು ಬಾಕಿ ಇದೆ. ಲಾಸ್ಟ್ 2 ಕ್ಲೀನ್ ಬೌಲ್ ರೂಪದಲ್ಲಿ ಉತ್ತರ ನಷ್ಟವಾಗ್ತಾ ಇದೆ. 2 गेंद बाकी है. ಅಂತಿಮ 2 ಚೆಂಡು ಬಾಕಿ ಇದೆ. ಆರಂಭಿಕ ಉತ್ತರಿ ಬಹುಶಃ ಕಳೆದುಕೊಳ್ಳುತ್ತಾ ಇದೆ ಟೀಮ್. ಆದರ್ಶ್ ಪೆವಿಲಿಯನ್ ತದಾವಿಸಿಕೊಳ್ಳುತ್ತಾ ಇದ್ರೆ LBW ಮುಖಾಂತರವಾಗಿ ಆದರ್ಶ್ ವಿಕೆಟ್ ಪತನಗೊಳ್ಳುವುದಾದ್ರೆ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು 20 ಮಾತ್ರ. ಓವರಿನ ಅಂತಿಮ
2 ಚೆಂಡುಗಳು ಬಾಕಿ ಇದೆ. 4ನೇ ಓವರಿನ ಅಂತಿಮ 2 ಚೆಂಡು ಬಾಕಿ ಇದೆ. ಎಸೆಗಾರಿಕಾ ವಿಭಾಗದಲ್ಲಿ ಮುಂದುವರಿಸಿಕೊಳ್ಳಿರುವಂತಹ ಆಟಗಾರ ವೈಶಾಖ ಸೇಬೇಕಾಗಿದೆ. ಓವರಿನ ಪಂಚಮ ಚೆಂಡು, 5th ಡೆಲಿವರಿ. ತೀರ್ಪುಗಾಡು ಬಿಟ್ಟುಕೊಳ್ತಾ ರೈಟ್ ಮೋರ್ ದಿ ವಿಕೆಟ್ ಮುಖಾಂತರವಾದರೆ ಉಲ್ಟಾ ದಂಡಿಗೆ ಪ್ರಯತ್ನ. ಕ್ಲೀನ್ ಬಾಲ್ ಮಾಡಿರುವಂತಹ ಆಟಗಾರ ಉಲ್ಟಾ ದಂಡು. ಇದು ವಂಚನೆಯ ದಾಳಿಯಾಗಿತ್ತು. ಯಶಸ್ವಿತವಾಗಿ ಹಿಡಿತ ಸಾಧಿಸುವಂತ ಪ್ರಯತ್ನದಲ್ಲಿ ಆಟಗಾರ ಆ ಒಂದೊಮ್ಮೆ ಬಂದಿರುವಂತಹ ಚೆಂಡನ್ನು ಸರಿಯಾಗಿ ಆಡಲು ಯಶಸ್ವಿ ಕಾಣದ ಆಟಗಾರ ವಿಕೆಟ್ ಪತನಗೊಳ್ಳುತ್ತಾನೆ. ಉತ್ತರಿನ ಸವಾಗಿದೆ. 2 ಆಘಾತ, 2 ಚೆಂಡುಗಳಲ್ಲಿ 2 ಆಘಾತಗೊಳ್ಳುತ್ತಾನೆ. ಅಂಕಿಅಂಶ ಪಟ್ಟಿಯನ್ನು 20ಕ್ಕೆ ಸ್ಥಗಿತಗೊಂಡಾಗಿದೆ. ಓವರಿನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. 7 ಮುಂದೆ ಬೇಕಾಗಿದೆ 5. आखिरी 6 गेंद पर 7 गेंद पर चाहिए 5 रन. 7 ಮುಂದೆ 5 ಬೇಕಾಗಿದೆ. 2 ಉತ್ತರಿ ಕಳೆದುಕೊಂಡಾಗಿದೆ. ರೋಚಕವಾಗಿರುವಂತಹ ಪಂದ್ಯಕೂಟ ಬಹುಶಃ ಇಲ್ಲಿ ಸಾಗಬಹುದು. ಕಾರಣ 7ಕ್ಕೆ ಬೇಕಾಗಿರುವಂತದ್ದು 5. ಓವರಿನ ಅಂತಿಮ ಚೆಂಡು. ಅಂತಿಮ ಚೆಂಡು ಸಾಗಿರುವಂತಹ ದಾಳಿ ಇದು. ಯಶಸ್ವಿಯ ದಾಳಿಗಿತ್ತು. ಟೂರ್ನಮೆಂಟ್ನ ಫಾಸ್ಟ್ ಹ್ಯಾಟ್ರಿಕ್ ಅದ್ಭುತವಾಗಿ ಕ್ಷಣ ಮಾತ್ರದಲ್ಲಿ ಗೆಲುವು ಸಾಧಿಸಬಲ್ಲ ಆ ತಂಡಕ್ಕೆ ದುಬಾರಿಯಾಗಿರುವಂತಹ ಓರ್ವ ಆಟಗಾರ, ಅಬ್ಬರದಾಟ ತೋರ್ಪಡಿಸಿಕೊಂಡಿರುವಂತಹ ಆಟಗಾರ. ಆ ಸಂದರ್ಭದಲ್ಲಿ ಅದ್ಭುತವಾಗಿ ಆ 3 ಚೆಂಡುಗಳು ಕೂಡ ವಿಕೆಟ್ ಪಡೆದುಕೊಳ್ತಾ ಹ್ಯಾಟ್ರಿಕ್ ವಿಕೆಟ್ ಪಡೆದುಕೊಳ್ತಾ ಇದ್ದಾರೆ. ಇದರೊಂದಿಗೆ ಮಗದೊಂದು ಉತ್ತರ ನಷ್ಟವಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು 20 ಮಾತ್ರ. ಇನ್ನು 6 ಚೆಂಡುಗಳ ಮುಂದೆ 5 ಓಟದ ಅವಶ್ಯಕತೆ ಇದೆ. ರೋಚಕವಾಗಿರುವಂಥ ಪಂದ್ಯಕೂಟ. ಕಾನ್ಫಿಡೆನ್ಸ್ ಮುಖಾಂತರವಾಗಿ ಆಡಬೇಕಾಗಿದೆ. 2 ತಂಡಕ್ಕೂ ಕೂಡ ಈಗ ಪ್ರೆಷರ್ ಖಂಡಿತವಾಗಿಯೂ ಹೈ ವೋಲ್ಟೇಜ್ ಆಗಿರುತ್ತದೆ. ಪ್ರೆಷರ್ ಇದ್ದೇ ಇರುತ್ತದೆ. ಕಾರಣ 6 ಮುಂದೆ ಬೇಕಾಗಿರುವಂತಹದ್ದು 5. ಕಾನ್ಫಿಡೆನ್ಸ್ ಮುಖಾಂತರವಾಗಿ ತಂಡನ್ನು ದಂಡಿಸಲೇಬೇಕಾಗಿದೆ. 6ನೇಯ ಓವರ್ ಅರ್ಥಾತ್ 5ನೇಯ ಓವರ್ ಸಂಘಟಿಸಲು ಬಂದಿರುವಂತಹ ದಾಳಿಗಾರ ಚಿತೇಶ್ ಇಲ್ಲಿ ದಾಳಿ ಮುಂದುವರಿಸಿಕೊಳ್ಳುವುದಾದರೆ ಪಂದ್ಯಕೂಟ ಚಿಂತಾಜನಕವಾಗ್ತಾ ಇದೆ. ಕಾರಣ 6 ಎಸೆತಗಳ ಮುಂದೆ 5 ಓಟದ ಅವಶ್ಯಕತೆ ಇದೆ. ಕಾನ್ಫಿಡೆನ್ಸ್ ಮುಖಾಂತರವಾಗಿ ದಂಡಿಸುವಂಥ ಪ್ರಯತ್ನ ಮಾಡಲೇಬೇಕಾಗಿದೆ. ಕ್ಷೇತ್ರ ಪಾಲಕರನ್ನು ಕೂಡ ಸರಿಯಾದ ಸಮಯಕ್ಕೆ ಸರಿಯಾದ ಪ್ಲೇಸ್ಮೆಂಟ್ ಮುಖಾಂತರವಾಗಿ ಓರ್ವ ಕ್ಷೇತ್ರ ಪಾಲಕರನ್ನು ಕೂಡ ಅಳವಡಿಸಿಕೊಳ್ಳಲಾಗಿದೆ. 6 ಚೆಂಡು ಬಾಕಿ ಇದೆ. 5 ಓಟದ ಅವಶ್ಯಕತೆ ಇದೆ. ಓವರಿನ ಪ್ರಥಮ ಚೆಂಡು. ಚಿಂತೇಶ್ ಎಡಗೈ ದಾಂಡುಗಾಣಿಗೆ ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ಆರಂಭಿಕ ಚೆಂಡು ಸ್ವಿಮ್ ಮಾಡುವಂಥ ಪ್ರಯತ್ನ. ಚೆಂಡು ನೇರವಾಗಿ ಧಾವಿಸಿಕೊಳ್ಳುತ್ತಾ ಇದೆ. ಬಹುಶಃ ಅಡ್ಡ ಚೆಂಡು 1+1. ಆರಂಭಿಕ ಚೆಂಡು ದುಬಾರಿ ಆಗ್ತಾ ಇದೆ. ಉಚಿತ ಸುಲಭ ಓಟ ಇಲ್ಲಿ 2 ಓಟವಾಗಿ ಬಿಟ್ಟುಕೊಡುತ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 22 ಜಮೆಯಾಗಿದೆ. 6 ಮುಂದೆ 3 ಓಟದ ಅವಶ್ಯಕತೆ ಇದೆ. ಸೊ ಪ್ರಥಮ ಬಾರಿಗೆ ಮತ್ತೊಮ್ಮೆ ಚಿತೇಶ್ ರೈಟ್ ಮೋರ್ ದಿ ವಿಕೆಟ್ ಮುಖಾಂತರವಾಗಿ ಎಡಗೈ ಬ್ಯಾಟ್ಸ್ಮನ್ನ ಕಡೆಗೆ ಸೇಬೇಕಾಗಿದೆ. ಮತ್ತೆ ಸೊಗಸಾಗಿರುವಂಥ ದಾಳಿ. ಬಹುಶಃ ಈ ಬಾರಿ ಮತ್ತೊಂದು ಅಡ್ಡ ಚೆಂಡುಗಳು. 2 ಅವಲಿ ಓಟ. ವಿಕೆಟ್ಸ್ಗಳ ಮಧ್ಯೆ ಚುರುಕಿನ ಓಟದೊಂದಿಗೆ ಅವಲಿ ಓಟ ಗಳಿಸಿಕೊಳ್ಳುವಾಗ ಪಂದ್ಯಕೂಟ ಸಮಬಲಗೊಳ್ಳುತ್ತದೆ. 1 ಓಟದ ಮಾತ್ರ ಅವಶ್ಯಕತೆ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 24. 6 ಮುಂದೆ ಬೇಕಾಗಿದೆ 1. 6 ಎಸೆತ ಬಾಕಿ ಇದೆ. 1 ಓಟದ ಅವಶ್ಯಕತೆ ಇದೆ. ಲಾಸ್ಟ್ 1 ಮೋರ್ ಚುಕೋ. ಮತ್ತೆ ಸೊಗಸಾಗಿತ್ತು. ಕ್ಲೀನ್ ಬೌಲ್ ರೂಪದಲ್ಲಿ ಉತ್ತರಿ ನಷ್ಟಗೊಳ್ಳುತ್ತದೆ. ವಿನೀತ್ ಬಹುಶಃ ಇಲ್ಲಿ ಪೆವಿಲಿಯನ್ ಧಾವಿಸಿಕೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 24. ಇನ್ನುಳಿದ 5 ಮುಂದೆ 1 ಓಟದ ಅವಶ್ಯಕತೆ ಇದೆ. ಹಾಗೆಯೇ ಮುಂದಿನ ಪಂದ್ಯಕೂಟ ಆಡುವಂತಹ ತಂಡಗಳು ಪಂದ್ಯಕೂಟ ಮುಕ್ತಾಯಗೊಂಡ ತಕ್ಷಣವೇ ಮೈದಾನ ಪ್ರವೇಶ ಪಡೆದುಕೊಳ್ಳಿ ಅಂತ ತಮ್ಮಲ್ಲಿ ನಾವು ಸೂಚನೆ ಮಾಡ್ತಾ ಇದ್ದೇವೆ. ಮುಂದಿನ ಪಂದ್ಯಕೂಟ ಆಡುವಂತಹ ತಂಡಗಳಾಗಿ ಟೀಮ್ ಅಶ್ವ ವಿರುದ್ಧವಾಗಿ ಟೀಮ್ MPC. ಸೊ ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ 1 ಓಟದ ಅವಶ್ಯಕತೆ ಇದೆ. 5 ಚೆಂಡುಗಳು ಬಾಕಿ ಇದೆ. ಸೊ ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ಸ್ಟ್ರೈಕರ್ ವಿಭಾಗದಲ್ಲಿ ಅಭಿಲಾಷ್ ರವರನ್ನು ಕಳುಹಿಸಿಕೊಡಲಾಗ್ತಾ ಇದೆ. ಬಹುಶಃ ಇಲ್ಲಿ ಟೈಮ್ ಅಪ್ ಅನ್ನುವಂಥ ತೀರ್ಪಿಗೆ ಇಲ್ಲಿ ಬರ್ತಾ ಇದೆ. ಕೆಲವೊಂದು ಸಮಯವಿರುತ್ತದೆ. ಆ ಸಮಯದೊಂದಿಗೆ ನಾವು ಆಟವನ್ನು ಮುಕ್ತಾಯಗೊಳಿಸಬೇಕಾಗಿದೆ. ಇನ್ನಿಂಗ್ಸ್ ಒಂದು ವೇಳೆ ಮುಗಿಯದೆ ಹೋದಲ್ಲಿ ಓರ್ವ ಆಟಗಾರ 30 ಸರ್ಕಲ್ನ ಹೊರಭಾಗದಿಂದ 30 ಸರ್ಕಲ್ನ ಹೊರಭಾಗದಲ್ಲಿ ಆಡುವಂಥ ಅವಕಾಶ. ಅಂತಿಮ 1 ಅವಕಾಶವಿತ್ತು. ನೇರವಾಗಿ ಧಾವಿಸಿಕೊಳ್ಳುತ್ತದೆ. ಇದರೊಂದಿಗೆ ನೇರವಾಗಿ ಪಂದ್ಯಕೂಟ ವಿಜಯಶಾಲಿಯಾಗುತ್ತಾ ಇದೆ. ಟೀಮ್ ಶಸ್ತ್ರದಂಡಕ್ಕೆ ಅಭಿನಂದನೆಗಳು ಸಮರ್ಪಿಸಿಕೊಳ್ತೇವೆ. ಹಾಗೆಯೇ ಟೀಮ್ ವಿಜಯಲಕ್ಷ್ಮಿ ತಂಡಕ್ಕೂ ಕೂಡ ಧನ್ಯವಾದಗಳು. ಮುಂದಿನ ಪಂದ್ಯಕೂಟಕ್ಕೆ ಇದೆ ತಮಗೆ ಅವಕಾಶವನ್ನು ಪೂರೈಸಿ ಅಂತ ಹೇಳಿಕೊಳ್ಳುತ್ತಾ ಇದೀಗ ನೆಕ್ಸ್ಟ್ ಮ್ಯಾಚ್ ಬಿಟ್ವೀನ್ ಈ ಟೂರ್ನಮೆಂಟಿನ ತೃತೀಯ ಪಂದ್ಯಕೂಟ ಲೀಗ್ ಹಂತದ ತೃತೀಯ ಪಂದ್ಯಕೂಟ ಆಡುವಂತಹ ತಂಡಗಳು ಆದಷ್ಟು ಬೇಗ ಮೈದಾನ ಪ್ರವೇಶ ಪಡೆದುಕೊಳ್ಳಿ ಅಂತ ತಮ್ಮಲ್ಲಿ ಸೂಚಿಸ್ತಾ ಇದ್ದಾವೆ.
ಮುಂದಿನ ಪಂದ್ಯಕೂಟ ಆಡುವಂತಹ ತಂಡಗಳು ಎರಡು ತಂಡ ಕೂಡ ಮೈದಾನ ಪ್ರವೇಶ ಪಡೆದುಕೊಳ್ಳುವಂತೆ ನಾವು ಸೂಚಿಸ್ತಾ ಇದ್ದೇವೆ. ಹಾಗೆಯೇ ಪಂದ್ಯಕೂಟದ ವೀಕ್ಷಕ ವಿವರಣೆಗಾರ ಕೊಠಡಿಯಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ. ಮುಂದಿನ ಪಂದ್ಯಕೂಟದ ವೀಕ್ಷಕ ವಿವರಣೆಗಾರರಾಗಿ ಶ್ರೀಸಾ ತಮ್ಮನ್ನು ಆತ್ಮೀಯವಾಗಿ ಮೈಕ್ ಪಾಯಿಂಟ್ ಬಳಿ ಆಹ್ವಾನಿಸ್ತಾ ಇದ್ದೇವೆ. ಮುಂದುವರಿಸಿ ಶ್ರೀಸಾ ಅವರೇ. ಹಲೋ. ಇಷ್ಟರ ತನಕ ಬಹಳಷ್ಟು ಅದ್ಭುತ ರೀತಿಯಲ್ಲಿ ವೀಕ್ಷಣೆ ಮಾಡಿದಂಥ ಅನಸ್ BC ರೋಡ್ ಇವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದಾವೆ. ಆಗಮಿಸ್ತಕ್ಕಂಥ ಆತ್ಮೀಯ ಕ್ರೀಡಾಭಿಮಾನಿ ಬಂಧುಗಳೇ, ಕ್ರೀಡಾಪಟುಗಳೇ, ನಾಡ ಹಿರಿಯರೇ, ಹಿತೈಷಿ ಬಂಧುಗಳೇ, ಅತಿಥಿ ಅಭ್ಯರ್ಥರೇ, ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇದು ಸಾಯಿ ಕಟಕ ಸಾದರಪಡಿಸುವಂಥ ಅದ್ದೂರಿಯ ಸಾಯಿ ಕಟಕ ಪ್ರೀಮಿಯರ್ ಲೀಗ್ 2020-25 ಇತಿಹಾಸವುಳ್ಳ ಕ್ರಿಕೆಟ್ ಕಾಶಿ ಉರುವ ಮೈದಾನದಲ್ಲಿ ಸಾಕ್ಷಿಯಾಗುತ್ತಾ ಇದೆ. ಇಂದು ಬೆಳಗ್ಗೆ ಪ್ರಾರಂಭಗೊಂಡಂಥ ಪಂದ್ಯ ರಾತ್ರಿಯ ಹೊನ್ನಲು ಕಿರಣಗಳೊಂದಿಗೆ ನಡೆಯಲಿಕ್ಕಿದೆ. ಪ್ರಸ್ತುತ ಪಂದ್ಯ ಈ ದಿನದ ತೃತೀಯ ಪಂದ್ಯ ಸಾಗಿ ಬರುತ್ತಾ ಇದೆ. ಟೀಮ್ ಅಶ್ವ ವಿರುದ್ಧವಾಗಿ MPC ನಡುವೆ ಸಾಗಿ ಬರತಕ್ಕಂಥ ಈ ಒಂದು ಪಂದ್ಯದಲ್ಲಿ ಅದೃಷ್ಟದ ನನ್ನಿಚ್ಚಿಮಿಕೆಯನ್ನು ಟೀಮ್ ಅಶ್ವ ತಂಡ ಜಯಿಸಿಕೊಳ್ತಾ ಇದೆ. ಮೈದಾನದಲ್ಲಿ ತೀರ್ಪುಗಾರರು ನೀಡುವಂಥ ತೀರ್ಪೇ ಅಂತಿಮವಾಗಿರ್ತದೆ. ಯಾವುದೇ ರೀತಿಯ ತೃತೀಯ ತೀರ್ಪಿಗೆ ಮೊರೆ ಹೋಗುವಂಥ ಅವಕಾಶಗಳೇ ಇಲ್ಲ. ಇಲ್ಲಿ ಯಾವುದೇ ರೀತಿಯ ರಿವ್ಯೂಗಳು ಇರುವುದಿಲ್ಲ. ಎಲ್ಲ ತಂಡದ ನಾಯಕರಿಗೆ ಇದೊಂದು ಗಮನ. ಯಾವುದೇ ರೀತಿಯ ರಿವ್ಯೂ ಅಥವಾ ತೃತೀಯ ತೀರ್ಪುಗಾರಿಗೆ ಮೊರೆ ಹೋಗುವಂತಿಲ್ಲ. ಇದು ಸಂಘಟಕರ ಹಾಗೂ ಅರ್ಚಕರ ಒಂದು ಬದ್ಧ ತೀರ್ಮಾನ ಹೊರಬೀಳುತ್ತಾ ಇದೆ. ಮೈದಾನದ ಒಳಭಾಗದಲ್ಲಿ ಮುಖ್ಯ ತೀರ್ಪುಗಾರರು ನೀಡುವಂಥ ತೀರ್ಪು ಅದು ಅಂತಿಮವಾಗಿರುತ್ತದೆ. ದಯವಿಟ್ಟು ಎಲ್ಲ ತಂಡದ ಆಟಗಾರರು ಈ ನಿರ್ಧಾರದೊಂದಿಗೆ ನಮ್ಮ ಜೊತೆ ಸಹಕರಿಸಬೇಕೆಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೃಷ್ಟದ ನಾಣ್ಯಚಿಮಿಕೆಯನ್ನು ಗಮನಿಸುವಾಗ ಟೀಮ್ ಅಶ್ವ ತಂಡ ನಾಣ್ಯಚಿಮಿಕೆಯನ್ನು ಗೆದ್ದುಕೊಂಡು ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಯಾಗಿದೆ. ಇಲ್ಲಿ ಎರಡು ತಂಡದ 12ನೇ ಆಟಗಾರ ದಯವಿಟ್ಟು ನಮ್ಮ ಜೊತೆ ಬಂದು ಸಹಕರಿಸಿ. 12th man of both team requested to come near the commentary box. ಎರಡು ತಂಡದ 12ನೇ ಆಟಗಾರ ದಯವಿಟ್ಟು ನಮ್ಮ ಜೊತೆ ಬಂದು ಸಹಕರಿಸಬೇಕೆಂದು ಕೇಳ್ತಾ ಇದ್ದೇವೆ. ಎರಡು ತಂಡದ 12ನೇ ಆಟಗಾರ ದಯವಿಟ್ಟು ನಮ್ಮ ಜೊತೆ ಬಂದು ಸಹಕರಿಸಿ. ಟೀಮ್ ಅಶ್ವ ತಂಡದ ನಾಯಕ ದಯವಿಟ್ಟು ತಮ್ಮ ತಂಡದ 12ನೇ ಆಟಗಾರನ ಕಳುಹಿಸಿಕೊಡಿ. ಇದೇ ರೀತಿ ಟೀಮ್ ಮುಖ್ಯ ಪ್ರಾಣ ಕ್ರಿಕೆಟರ್ಸ್ ತಂಡದ ನಾಯಕ ತನ್ನ ತಂಡದ 12ನೇ ಆಟಗಾರನ ಕಳುಹಿಸಿಕೊಡಬೇಕಾಗಿ ಕೇಳ್ತಾ ಇದ್ದೇವೆ. ಟೀಮ್ ಮುಖ್ಯ ಪ್ರಾಣ ತಂಡದ ನಾಯಕ ದಯವಿಟ್ಟು ತಮ್ಮ ತಂಡದ 12ನೇ ಆಟಗಾರನ್ನು ಕಳಿಸಿಕೊಡ್ಬೇಕಾಗಿ ಕೇಳ್ತಾ ಇದ್ದೇವೆ. ಇಲ್ಲಿ ಟೀಮ್ MPC ತಂಡದ 12ನೇ ಆಟಗಾರ ದಯವಿಟ್ಟು ನಮ್ಮ ಜೊತೆ ಬಂದು ಸಹಕರಿಸಬೇಕೆಂದು ಕೇಳ್ತಾ ಇದ್ದೇವೆ. ಇಲ್ಲಿ ಪ್ರಸ್ತುತ ಪಂದ್ಯ ಟೀಮ್ ಅಶ್ವ ವಿರುದ್ಧವಾಗಿ ಮುಖ್ಯ ಪ್ರಾಣ ಕ್ರಿಕೆಟರ್ಸ್ ನಡುವೆ ಸಾಗಿ ಬರುತ್ತಾ ಇದೆ. ಇಲ್ಲಿ ಆರಂಭಿಕ ಕ್ರಮಾಂಕದ ದಾಂಡುಗಾರರಾಗಿ ಇರುವ ಪ್ರಬಲ ಬ್ಯಾಟ್ಸ್ಮನ್ಗಳ ಆಗಮನವಾಗುತ್ತಾ ಇದೆ. ಬಲಗೈ ಜೋಡಿಗಳು ಸೌರವ್ ಜೊತೆ ಕೊಡುತ್ತಾ ಪ್ರಬಲ ಬ್ಯಾಟ್ಸ್ಮನ್ಗಳು ಪಡೆಯಬಹುದೇ? ಕಾದು ನೋಡಬೇಕಾಗಿ ಪ್ರಬಲ ಬ್ಯಾಟ್ಸ್ಮನ್ಗಳು ಪಡೆಯಬಹುದೇ?
ಕಾದು ನೋಡಬೇಕಾಗಿದ್ದಲ್ಲಿ ಆರಂಭಿಕ ಓವರನ್ನು ಧನುಷ್ ಚೆಂಡನ್ನು ಕೈಗೆತ್ತುತ್ತಾ ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆಗಳನ್ನು ಮಾಡುತ್ತೆ ಇಲ್ಲಿ ಗೂಟ ರಕ್ಷಕೆಯಲ್ಲಿ. ಎಸ್ ರೆಡಿ ತೀರ್ಪುಗಾರರೇ, ಪಂದ್ಯಕ್ಕೆ ಹಸಿರು ಬಣ್ಣದ ನಿಶಾನೆ ನೀಡಿದ ಪಂದ್ಯವನ್ನು ಮುಂದುವರಿಸಿದ್ದು ಆರಂಭಿಕ ಓವರ್ ನಂಬರ್ 1 ಪ್ರಥಮ ಚೆಂಡು ಸೌರವ್ ಕಡೆಗೆ ಡ್ರೈವ್ ಮಾಡಿದ್ರಲ್ಲಿ ಸೊಗಸಾದ ಬ್ಯಾಟಿಂಗ್. ಇದು ಕ್ಷೇತ್ರ ರಕ್ಷಕ ಇಲ್ಲದ ಜಾಗವಿತ್ತು. ನೇರವಾಗಿ ಆರಂಭಿಕ ಚೆಂಡಿಗೆ ಸ್ಫೋಟಕವಾದ ಹೊಡೆತ, ಬೌಂಡರಿ ಬರುವ ಮುಖಾಂತರವಾಗಿ ಖಾತೆ ಶುಭಾರಂಭವಾಗುತ್ತಾ ಇದೆ. ಎಂಪಿಸಿ ಇನ್ನಿಂಗ್ಸಿನ ಆರಂಭಿಕ ಬೌಂಡರಿ ಸೌರವ್ ಬ್ಯಾಟ್ ಮುಖಾಂತರವಾಗಿ ಮೊಳಗುತ್ತಾ ಇದೆ. ಈ ಬೌಂಡರಿ ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿ ನೇರವಾಗಿ 4ರಲ್ಲಿ ಸ್ಥಗಿತವಾಗುತ್ತಾ ಇದೆ. ಒಂದು ಚೆಂಡು ಇಲ್ಲಿ ಮಾತ್ರ ಮುಕ್ತಾಯ, 4 ಒಟ್ಟು ಗಳಿಕೆಯಲ್ಲಿ ಜಮೆಯಾಗುತ್ತಾ ಇದೆ. ಓವರ್ ನಂಬರ್ 1 ಒಂದು ಚೆಂಡು ಇಲ್ಲಿ ಮುಕ್ತಾಯ. ಆರಂಭಿಕ ಚೆಂಡಿಗೆ ದೊಡ್ಡ ಹೊಡೆದು ದಂಡಿಸುವ ಮುಖಾಂತರವಾಗಿ ಖಾತೆಯಲ್ಲಿ 4 ಓಟಗಳು ಜಮೆಯಾಗುತ್ತಾ ಇದೆ. ದ್ವಿತೀಯ ಚೆಂಡು ರೈಟ್ ಆರ್ಮ್ ಓವರ್ ದ ವಿಕೆಟ್, ದೊಡ್ಡ ಹೊಡೆತ ಇದು ಈತನ್ ಮಧ್ಯೆಯಲ್ಲಿ ನೇರವಾಗಿ ಕಾರ್ನರ್ ಭಾಗದ ಕ್ಷೇತ್ರ ರಕ್ಷಕ ಪ್ರೀತಮ್ ರವರ ಭದ್ರ ಬೊಗಸೆಯಲ್ಲಿ ಚೆಂಡು ಸುಲ್ತಾ ಇದೆ. ಇದರೊಂದಿಗೆ ವಿಕೆಟ್ ಫಾಲನ್ ಡೌನ್ ಫಾರ್ ದ ಸೈಡ್ ಆಫ್ ಎಂಪಿಸಿ. ಆರಂಭಿಕ ಕ್ರಮಾಂಕದಲ್ಲಿ ಆರಂಭಿಕ ಚೆಂಡಿಗೆ ದೊಡ್ಡ ಹೊಡೆತ ದಂಡಿಸಬಲ್ಲದ ಬ್ಯಾಟರ್ ಸೌರವ್ ವಾಕ್ಸ್ ಬ್ಯಾಕ್ ಟು ದ ಪವೆಲಿಯನ್ ಇನ್ ದ ವೆರಿ ಸೆಕೆಂಡ್ ಬಾಲ್. ಇದರೊಂದಿಗೆ ಪ್ರಥಮ ವಿಕೆಟ್ ಅನ್ನು ನಷ್ಟ ಮಾಡುತ್ತಾ ಇದೆ ಎಂಪಿಸಿ ತಂಡ. ಇಲ್ಲಿ 2 ಚೆಂಡುಗಳು ಇಲ್ಲಿ ಒಟ್ಟಾಗಿ ಮುಕ್ತಾಯವಾಗುತ್ತಾ ಇದೆ. ಆರಂಭಿಕ ಓವರ್ ಪ್ರಗತಿಯಲ್ಲಿರುವಾಗ ಒಂದು ದೊಡ್ಡ ಹೊಡೆತ ಬಂದಾದ ಬಳಿಕ ತನ್ನ ವಿಕೆಟ್ ಅನ್ನು ಪಡೆಯಬಲ್ಲಂತಹ ದಾಳಿಗಾರಿಕೆಯನ್ನು ಸಂಘಟಿಸಿಕೊಂಡು ಇಲ್ಲಿ ಆರಂಭಿಕ ಜೋಡಿಯನ್ನು ಮುರಿತಾ ಇದೆ ಧನುಷ್ ಅವರ ದಾಳಿಗಾರಿಕೆ. 2 ಚೆಂಡು ಮುಕ್ತಾಯ, 4 ಒಟ್ಟು ಖಾತೆಯಲ್ಲಿ ಜಮೆಯಾಗುತ್ತಾ ಇದೆ. ನೂತನ ಕ್ರಮಾಂಕದಲ್ಲಿ ನಂಬರ್ 3 ಕ್ರಮಾಂಕದಲ್ಲಿ ಬರಬಲ್ಲಂತ ಬ್ಯಾಟ್ಸ್ಮನ್ ಯಾರೆಂದು ಕಾದು ನೋಡಬೇಕಾಗಿದೆ ಎಂಪಿಸಿ ಪರವಾಗಿ. ಆರಂಭಿಕ 2 ಚೆಂಡುಗಳಲ್ಲಿ ಮಾತ್ರ ಮುಕ್ತಾಯ. ಸೌರವ್ ಅವರ ಇನ್ನಿಂಗ್ಸ್ಗೆ ಪೂರ್ಣ ವಿರಾಮ ನೀಡಿದ ಬಳಿಕ ಇಲ್ಲಿ ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ಆಗಿ ವೈಶಾಖ್ ರವರ ಆಗಮನವಾಗುತ್ತಾ ಇದೆ. ಇಲ್ಲಿ ಮುಖ್ಯ ಪ್ರಾಣ ಕ್ರಿಕೆಟರ್ಸ್ ಪರವಾಗಿ ನಂಬರ್ 3 ಕ್ರಮಾಂಕದಲ್ಲಿ ಬರಬಲ್ಲಂತ ಬ್ಯಾಟ್ಸ್ಮನ್ ವೈಶಾಖ್. ಆರಂಭಿಕ ಓವರ್ ಇದು ಇನ್ನು ಕೂಡ ದಾಂಡುಗಾರಿಗೊಂದು ಸುವರ್ಣವಾದ ಅವಕಾಶ ಅಂತೆ. ಓವರ್ ಸಂಘಟಿಸಬಲ್ಲಂಥ ಸಮಯಗಳೇ ಸರಿ ಈ ಸಂದರ್ಭದಲ್ಲಿ, ಕಾರಣ ಪವರ್ ಪ್ಲೇ ಓವರ್ ಪ್ರಗತಿಯಲ್ಲಿದೆ. 2 ಚೆಂಡುಗಳು ಮುಕ್ತಾಯವಾದ ಬಳಿಕ ಓವರಿನ ಸೊಗಸಾದ ಬ್ಯಾಟಿಂಗ್ ಇದು. ಇಲ್ಲಿ ಮತ್ತೆ ಇಲ್ಲಿ ಅದ್ಭುತವಾದ ಕ್ಷೇತ್ರ ರಕ್ಷಣೆಯಲ್ಲಿ ಕನ್ಸಮಟ್ಟಲ್ಲಿ ಅಪಾಯದರು ಕೂಡ ಕೊನೆಯ ಕ್ಷಣದಲ್ಲಿ ಸರಿಯಾದ ಸಮಯಕ್ಕೆ ಬ್ಯಾಟನ್ನು ರೀಚ್ ಮಾಡುವ ಮುಖಾಂತರವಾಗಿ ಇಲ್ಲಿ ನಾಟ್ ಔಟ್ ಎನ್ನತಕ್ಕಂತಹ ತೀರ್ಪುಗಳು ಇದೆ. ಯಾವುದೇ ರೀತಿಯ ಅಪಾಯ ಭರಿತ ಓಟಗಳಿಗೆ ಮನವನ್ನು ಮಾಡಿದ್ರು ಕೂಡ ಓಟಕ್ಕೆ ಸ್ಟ್ರೈಕ್ ಅಂಡ್ ತುದಿಯಲ್ಲಿ ನಿಂತ ವೈಶಾಖ್ ರವರಿಗೆ ಮನ ನೀಡಲಿಲ್ಲ. ಇದರೊಂದಿಗೆ ಚುಕ್ಕಿ ಚೆಂಡಾಗುವ ಮುಖಾಂತರವಾಗಿ 3 ಚೆಂಡುಗಳು ಈ ಓವರಿನ ಮುಕ್ತಾಯವಾಗುತ್ತಾ ಇದೆ. 3 ಚೆಂಡುಗಳು ಇನ್ನು ಕೂಡ ಬಾಕಿ ಉಳಿತಾ ಇದೆ. ಓವರಿನ 4ನೇ ಚೆಂಡು ಇದು. ಅದ್ಭುತವಾದಂತಹ ದಾಳಿ ಇದು. ತಿರುವನ್ನು ಕಂಡುಕೊಳ್ಳುವಂಥ ಚೆಂಡು ಇನ್ಕಮಿಂಗ್ ಡೆಲಿವರಿ ಆಗುತ್ತಾ ಇದೆ. ಡಾಟೆಡ್ ಡೆಲಿವರಿ ಆಗುವ ಮುಖಾಂತರವಾಗಿ ಚೆಂಡಿಗೂ ದಂಡಿಗೂ ಸರಿಯಾದ ಕನೆಕ್ಟ್ಗಳು ಸಿಗುತ್ತಾ ಇಲ್ಲ. ನಿರೀಕ್ಷಿತ ಮಟ್ಟದ ಕನೆಕ್ಟ್ ಇಲ್ಲದ ಕಾರಣ ಚೆಂಡು ಮತ್ತೆ ಚುಗ್ಗಿ ಹಾಕುವ ಮುಖಾಂತರವಾಗಿ ಆರಂಭಿಕ 4 ಚೆಂಡುಗಳು ಇಲ್ಲಿ ಮುಕ್ತಾಯವಾಗುತ್ತಾ ಇದೆ. ಕೊನೆಯ 2 ಚೆಂಡುಗಳು ಇಲ್ಲಿ ಬಾಕಿ ಇದೆ. ಸ್ವಿಚ್ನ ಪ್ರಯತ್ನವನ್ನು ಪಟ್ಟಲ್ಲಿ ಕ್ಷಣ ಮಾತ್ರ ಗಾಳಿಯಲ್ಲಿ ಇದ್ದಂಥ ಚೆಂಡು ಇಲ್ಲಿ ಒಂಟಿ ಓಟಕ್ಕೆ ಮಾತ್ರ ಸಾಕ್ಷಿಯಾಗುತ್ತಾ ಇದೆ. ಇದರೊಂದಿಗೆ ಆರಂಭಿಕ 5 ಚೆಂಡುಗಳು ಮುಕ್ತಾಯ. ಓವರಿನ ಕೊನೆಯ ಚೆಂಡನ್ನು ಎಸೆಯಬೇಕಾಗಿದೆ. ಓವರಿನ ಕೊನೆಯ 1 ಚೆಂಡು ಮಾತ್ರ ಬಾಕಿ. ಧನುಷ್ ಫಾರ್ ದ ಫೈನಲ್ ಟೈಮ್ ಇನ್ ಇಸ್ ಓವರ್, ಬೌಲಿಂಗ್ ಮಾರ್ಕ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಟು ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಗ್ಯಾನೇಶ್. ಕೊನೆಯ 1 ಚೆಂಡನ್ನು ಎದುರಿಸಬೇಕಾಗಿದೆ. ಈ ಓವರಿನ ಕೊನೆಯ ಚೆಂಡು ಪವರ್ ಪ್ಲೇ ಓವರಿನ ಕೊನೆಯ ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಗ್ಯಾನೇಶ್ ಕಡೆಗೆ ಇದು ಕೊನೆಯ ಚೆಂಡು.
ರಕ್ಷಣಾತ್ಮಕ ರೀತಿಯಲ್ಲಿ ದಂಡಿಸುವಂತ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಕ್ಷಣ ಮಾತ್ರದಲ್ಲಿ ಗೂಟಗಳ ಹಿಂಬದಲ್ಲಿ ನಿಂತ ಗೂಟ ರಕ್ಷಕ ಚೆಂಡನ್ನ ಪಡೆದು ಗೂಟಗಳಿಗೆ ಸ್ಪರ್ಶ ಮಾಡುವ ಮುಖಾಂತರವಾಗಿ ತೀರ್ಪುಗಾರರ ಕೈ ಗಗನಕ್ಕೇರುತ್ತಾ ಇದೆ. ಆರಂಭಿಕ ಕ್ರಮಾಂಕದಲ್ಲಿ ಬಂದಂಥ ಇರುವ ಜೋಡಿಗಳು ಕೂಡ ಪವಿಲಿಯನ್ ಮುಖ ಮಾಡಿದಾಗ ಓವರ್ ಆಗಿಯನ್ನ ಮಾಡುತ್ತಾ ಇದ್ದಾರೆ ಧನುಷ್. ಆರಂಭಿಕ ಓವರ್ ಮುಕ್ತಾಯದ ಹಾದಿಯನ್ನು ಹಿಡಿದಾಗ 5 ಅಂಕಿಅಂಶ ಪಟ್ಟಿಯಲ್ಲಿ 6 ಚೆಂಡುಗಳ ಆಟ ಮುಕ್ತಾಯ. ಆರಂಭಿಕ ಚೆಂಡಿಗೆ ಬೌಂಡರಿ ಬಂದರೂ ಕೂಡ ತದನಂತರದ ದಾಳಿಗಳನ್ನು ಕಂಬ್ಯಾಕ್ ಮಾಡುವ ಮುಖಾಂತರವಾಗಿ ಇಲ್ಲಿ 5 ಚೆಂಡುಗಳಲ್ಲಿ 1 ಓಟವನ್ನು ಮಾತ್ರ ಬಿಟ್ಟುಕೊಟ್ಟು ಒಂದು ಅದ್ಭುತವಾದ ಓವರನ್ನು ಮುಕ್ತಾಯ ಮಾಡುತ್ತಾ ಇದ್ದಾರೆ. ಆರಂಭಿಕ ಇನ್ನಿಂಗ್ಸಿನ ಆರಂಭಿಕ 1 ಓವರ್ ಮಾತ್ರ ಮುಕ್ತ. ಒಂದು ಅದ್ಭುತವಾದ ಓವರ್ ಸಂಘಟಿಸತಕ್ಕಂಥ ಧನುಷ್ ಶಿಸ್ತುಬದ್ಧವಾಗಿ 6 ಚೆಂಡುಗಳ ಮುಂದೆ ಕೇವಲ 5 ಓಟವನ್ನು ಬಿಟ್ಟುಕೊಟ್ಟು ಒಂದು ಅಮೂಲ್ಯವಾದ 2 ವಿಕೆಟ್ಗಳನ್ನು ಪಡೆಯುವ ಮುಖಾಂತರವಾಗಿ ತಂಡ ಬಯಸಿದ್ದ ಪ್ರಾರಂಭವನ್ನು ನೀಡುತ್ತಾ ಇದ್ದಾರೆ. ಡ್ರೀಮ್ ಸ್ಟಾರ್ಟ್ ಅನ್ನು ಕಂಡುಕೊಳ್ತಾ ಇದೆ ಟೀಮ್ ಅಶ್ವಾ ತಂಡ. ಈ ಸಂದರ್ಭದಲ್ಲಿ 6 ಚೆಂಡುಗಳು ಮುಕ್ತಾಯ, 5 ಒಟ್ಟು ಗಳಿಕೆಯಲ್ಲಿದೆ. ಇನ್ನು ಧನುಷ್ ದಾಳಿಗಾರಿಕೆ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಸಜ್ಜು ಮಾಡುತ್ತೆ. ಇಲ್ಲಿ ಎಸೆಯಬೇಕಾಗಿದೆ. ಇಲ್ಲಿ ಬಲಗೈ ಅನುಭವಿ ದಾಂಡುಗಾರ ವೈಶಾಖ್ ಕಡೆಗೆದು ಓವರಿನ ಆರಂಭದ ಚೆಂಡು ರೈಟ್ ಆರ್ಮ್ ಓವರ್ ದ ವಿಕೆಟ್ಸ್. ಅತಿ ದಂಡಿಸ್ತಕ್ಕಂಥ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ನೇರವಾಗಿ ಶಾಟ್ ಮಿ ಡೌನ್ ಭಾಗದಲ್ಲಿ ಚಲಿಸ್ತಕ್ಕಂಥ ಚೆಂಡಿಗೆ ಇಲ್ಲಿ ಯಾವುದೇ ರೀತಿಯ ದೊಡ್ಡ ಹೊಡೆತಗಳು ಅಥವಾ ಅವಳಿ ಓಟಗಳಿಗೆ ಅವಕಾಶ ಇಲ್ಲ. ಕೇವಲ ಒಂಟಿ ಓಟಕ್ಕೆ ಮಾತ್ರ ಅವಕಾಶ ಇರುವ ಮುಖಾಂತರವಾಗಿ 1 ಓಟಗಳೇ ಹೆಚ್ಚುವರಿ ಆಗುತ್ತಾ ಇದೆ. 1 ಚೆಂಡು ಇಲ್ಲಿ ಮುಕ್ತಾಯ ಮಾತ್ರ. ಓವರಿನ ದ್ವಿತೀಯ ಚೆಂಡನ್ನು ಮುಂದುವರೆಸಬೇಕಾಗಿದೆ. ಇಲ್ಲಿ ಮತ್ತೆ ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆಗಳು. ಡೀಪ್ ಸ್ಕ್ವೇರ್ ಲೆಗ್ ಭಾಗದಲ್ಲಿ ನಿಂತ ಕ್ಷೇತ್ರ ರಕ್ಷಣೆಯಲ್ಲಿ ಡೀಪ್ ಕಳಿಸಲಾಗುತ್ತಾ ಇದೆ. ಇಲ್ಲಿ ಮತ್ತೆ ಇದನ್ನು ಕ್ಷೇತ್ರ ರಕ್ಷಣೆಯನ್ನು ಗಮನಿಸಿಕೊಂಡು ಮುಂದುವರೆಸಬೇಕಾಗಿದೆ. ತೀರ್ಪುಗಾರನ್ನು ಬಿಡುತ್ತಾ ಇಲ್ಲಿ ವಿಘ್ನೇಶ್ ಕಡೆಗೆಯಲ್ಲಿ ವಿಘ್ನೇಶ್ ರಕ್ಷಣಾತ್ಮಕ ರೀತಿಯಲ್ಲಿ ಶಾರ್ಟ್ ಪಾಯಿಂಟ್ ಭಾಗವನ್ನು ಗುರಿಯಾಗಿ ಇಟ್ಟುಕೊಂಡು ದಂಡಿಸುವ ಪ್ರಯತ್ನವನ್ನು ಬಿಟ್ಟರು. ಬೈಸ್ ರೂಪದಲ್ಲಿ 1 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಮತ್ತೆ ಹೆಚ್ಚುವರಿ ಆಗುವಾಗ ಗಳಿಕೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ 7. ಆರಂಭಿಕ 2 ಚೆಂಡುಗಳು ಈ ಓವರಿನ ಮಾತ್ರ ಮುಕ್ತಾಯ. ಧನುಷ್ ತೃತೀಯ ಬಾರಿ ಮುಂದುವರೆಸಬೇಕಾಗಿದೆ. ಬಲಗೈ ಅನುಭವಿ ಬ್ಯಾಟರ್ ವೈಶಾಖ್ ಕಡೆಗೆ ಸ್ವಿಚ್ನ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಸ್ವಿಚ್ನ ಪ್ರಯತ್ನ ಇರುವಾಗ ಇಲ್ಲಿ ತೀರ್ಪುಗಾರ ಕೈಗಿರ್ತಾ ಇದೆ. ಪ್ಲಮಿನ್ ಫ್ರಾಂಕ್ ಇದರೊಂದಿಗೆ ಮಗದೊಂದು ವಿಕೆಟ್ ಅನ್ನು ಪಡೆಯುತ್ತಾ ಇದೆ ಟೀಮ್ ಅಶ್ವಾ ತಂಡೆಯಲ್ಲಿ. ಉಲ್ಟಾ ದಂಡಿಯ ಪ್ರಯೋಗವನ್ನು ಪಟ್ಟರು. ಸ್ವಿಚ್ನ ನೋಟವನ್ನು ಇಟ್ಟುಕೊಳ್ಳುವಾಗ ಚೆಂಡು ನೇರವಾಗಿ ಕಾಲಿಗೆ ಸ್ಪರ್ಶವಾಗುವ ಮುಖಾಂತರವಾಗಿ ತೀರ್ಪುಗಾರರ ಕೈ ಗಗನಕ್ಕೇರುತ್ತಾ ಇದೆ. ಮಗದೊಂದು ವಿಕೆಟ್ ಅನ್ನು ಕೂಡ ನಷ್ಟ ಮಾಡುತ್ತಾ ಇದೆ ಟೀಮ್ ಮುಖ್ಯ ಪ್ರಾಣ ಕ್ರಿಕೆಟರ್ಸ್ ತಂಡ. ಒಟ್ಟಾಗಿ ಆರಂಭಿಕ ಇನ್ನಿಂಗ್ಸಿನ 9 ಚೆಂಡುಗಳಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 9 ಚೆಂಡುಗಳು ಮುಕ್ತಾಯ ಕಾಣಿಸುವಾಗ 3 ಪ್ರಮುಖ ವಿಕೆಟ್ಗಳನ್ನು ಕೂಡ ಬಿಟ್ಟುಕೊಡುತ್ತಾ ಇದೆ ಎಂಪಿಸಿ ತಂಡ. ನೂತನ ಕ್ರಮಾಂಕದ ದಾಂಡುಗಾರನಾಗಿ ರಿತೇಶ್ ರವರ ಆಗಮನವಾಗುತ್ತಾ ಇದೆ. ಇಲ್ಲಿ ಸಮಯಕ್ಕೆ ಅನುಸಾರವಾಗಿ ಸಮಯಕ್ಕೆ ಅನುಗುಣವಾಗಿ ತನ್ನ ಬ್ಯಾಟ್ ಮುಖಾಂತರವಾಗಿ ಈ ಇರುವ ಜೋಡಿಗಳು ಮೈದಾನದ ಒಳಭಾಗದಲ್ಲಿ ನಿಂತುಕೊಂಡು ಓಟಗಳನ್ನು ಕಲಿ ಮಾಡಲೇಬೇಕಾಗಿದೆ ಸಂದರ್ಭದಲ್ಲಿ. ಕಾರಣ ಆರಂಭಿಕ 3 ದಾಂಡುಗಾರರು ನಿರ್ಗಮನ ಹಾದಿಯನ್ನು ಹಿಡಿದಾಗಿದೆ. ಈ ಸಂದರ್ಭದಲ್ಲಿ ಬರತಕ್ಕಂಥ ಈ ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ಹಾಗೂ ವಿಘ್ನೇಶ್ ಒಂದು ಅದ್ಭುತವಾದಂಥ ಜೊತೆಯಾಟವನ್ನು ಈ ಸಂದರ್ಭದಲ್ಲಿ ತಂಡಕ್ಕೆ ತೋರ್ಪಡಿಸಲೇಬೇಕಾಗಿದೆ. ಆದರೆ ಧನುಷ್ ಆ ಓಟಕ್ಕೆ ಅವಕಾಶವನ್ನು ಮಾಡಿಕೊಡಬಹುದೇ. ತೀರ್ಪುಗಾರರಿಂದ ವೈಡ್ ಎನ್ನತಕ್ಕಂಥ ತೀರ್ಪು ಇದೆ. ಲೆಗ್ ಸ್ಟಂಪಿನ ತೀರ ಹೊರಭಾಗದಲ್ಲಿ ಚಲಿಸಿದ ಚೆಂಡು. ಎಕ್ಸ್ಟ್ರಾಸ್ ಖಾತೆಯಲ್ಲಿ ಮಗದೊಂದು ಓಟದ ಸೇರ್ಪಡೆ. ಎಕ್ಸ್ಟ್ರಾಸ್ ಖಾತೆಯಲ್ಲಿ ಓಟಗಳು ಹೆಚ್ಚುವರಿಯಾಗುವಾಗ ಗಳಿಕೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ 8 ಓಟಗಳು. ಇಲ್ಲಿ ಧನುಷ್ ಮತ್ತೆ ಮುಂದುವರಿಸಬೇಕಾಗಿದೆ. ಮತ್ತೆ ತಪ್ಪುಗಳು ಇಲ್ಲಿ ಅನದರ್ ವೈಡ್ ಕಮ್ಸ್ ಹಿಯರ್. ಲೆಗ್ ಸ್ಟಂಪಿನ ತೀರ ಹೊರಭಾಗದಲ್ಲಿ ಮಗದೊಂದು ವೈಡ್ ದಾಳಿಗಳನ್ನು ಸಂಘಟಿಸುವ ಮುಖಾಂತರವಾಗಿ ಎಕ್ಸ್ಟ್ರಾಸ್ ಖಾತೆಯಲ್ಲಿ ಓಟಗಳ ಮೇಲೆ ಓಟಗಳನ್ನು ಬಿಟ್ಟುಕೊಡುವಾಗ 9ರಲ್ಲಿ ಅಂಕಿಅಂಶ ಪಟ್ಟಿ ಇದೆ. ಆರಂಭಿಕ 3 ಚೆಂಡುಗಳು ಇಲ್ಲಿ ಮಾತ್ರ ಮುಕ್ತಾಯ. ಇಲ್ಲಂತೂ ಸುವರ್ಣವಾದಂತಹ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತಾ ಇದರಲ್ಲಿ ಒಂಟಿ ಓಟಕ್ಕೆ ಮಾತ್ರ ಅವಕಾಶ ಇದೆ. ತೀರ್ಪುಗಾರ ದಯವಿಟ್ಟು ಒಮ್ಮೆ ತೀರ್ಪನ್ನು ನೀಡಬೇಕೆ ಕೇಳ್ತಾ ಇದ್ದೇವೆ. ಓಕೆ,
ಬೊಗಸದ ಬ್ಯಾಟಿಂಗ್, ಅದ್ಭುತವಾದ ಕನೆಕ್ಟ್ ಇದು. ಇಲ್ಲಿ ಮಗದೊಂದು ವಿಕೆಟ್ ಅನ್ನು ಕಳೆಕೊಳ್ಳುತ್ತಾ ಇದೆ. ಇಲ್ಲಿ ಬಹುತೇಕ ದೊಡ್ಡ ಮಟ್ಟದ ಪ್ರಯತ್ನವನ್ನು ಪಟ್ಟರು ಇಲ್ಲಿ ಬ್ಯಾಟರ್, ಆದರೆ ಕನೆಕ್ಟ್ ಸ್ವಲ್ಪ ಮಟ್ಟಿನಲ್ಲಿ ಇಲ್ಲಿ ನೇರವಾಗಿ ಬ್ಯಾಟ್ಸ್ಮನ್ ದೊಡ್ಡ ಹೊಡೆತ ದಂಡಿಸುವ ಪ್ರಯತ್ನವನ್ನು ಪಟ್ಟರು ಇಲ್ಲಿ, ಆದರೆ ಡೀಪ್ ಮಿಡ್ ವಿಕೆಟ್ ಭಾಗವನ್ನು ಗುರಿಯಾಗಿಟ್ಟುಕೊಳ್ಳುವಾಗ ಓರ್ವ ಕ್ಷೇತ್ರರಕ್ಷಕ ನೇರವಾಗಿ ಕ್ಯಾಚ್ ಔಟ್ ಅನ್ನು ಪಡೆಯುವ ಮುಖಾಂತರವಾಗಿ ಇಲ್ಲಿ ಕ್ಯಾಚ್ ರೂಪದಲ್ಲಿ ಮಗದೊಂದು ವಿಕೆಟ್ ಅನ್ನು ನಷ್ಟ ಮಾಡುತ್ತಾ ಇದೆ. ಇದರೊಂದಿಗೆ ಕೌಶಿಕ್ ರವರ ಆಗಮನವಾಗುತ್ತಾ ಇದೆ ಎಂಪಿಸಿ ಪರವಾಗಿ. ಇಲ್ಲಿ ಶ್ರೇಷ್ಠ ಮಟ್ಟಿನ ದಾಳಿದು, ಶಾರ್ಪ್ ಇನ್ಕಮಿಂಗ್ ಡೆಲಿವರಿ ಫ್ರಮ್ ದ ಹ್ಯಾಂಡ್ಸ್ ಆಫ್ ಧನುಷ್ ಹಿಯರ್. ಯಾವುದೇ ರೀತಿಯಲ್ಲಿ ಕನೆಕ್ಟ್ಗಳು ಬರುತ್ತಾ ಇಲ್ಲ. ಮಗದೊಮ್ಮೆ ಚುಕ್ಕಿ ಚೆಂಡು. ಇದರೊಂದಿಗೆ ಓವರ್ ನಂಬರ್ 2 ಕಂಪ್ಲೀಟೆಡ್ ಹಿಯರ್. 2 ಓವರ್ಗಳು ಇಲ್ಲಿ ಮುಕ್ತಾಯ. ಆರಂಭಿಕ ಇನ್ನಿಂಗ್ಸಿನ ಆರಂಭಿಕ 2 ಓವರ್ಗಳು ಮುಕ್ತಾಯವಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 12 ಚೆಂಡುಗಳು ಮುಕ್ತಾಯ ಕಾಣಸಿಗುವಾಗ ಒಟ್ಟು ಗಳಿಕೆಯಲ್ಲಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ ಆರಂಭಿಕ 2 ಓವರ್ ಮುಕ್ತಾಯ ಕಾಣಸಿಗುವಾಗ 10 ಓಟಗಳು, 10 ಆನ್ ದ ಸ್ಕೋರ್ ಬೋರ್ಡ್. ಇನ್ನು ಕೂಡ 18 ಚೆಂಡುಗಳು ಬಾಕಿ ಉಳಿತಾ ಇದೆ. 18 ಮೋರ್ ಬಾಲ್ಸ್ ಲೆಫ್ಟ್ ಆಫ್ ದ ಫಸ್ಟ್ ಇನ್ನಿಂಗ್ಸ್. ಆರಂಭದ ಇನ್ನಿಂಗ್ಸಿನ 18 ಚೆಂಡುಗಳು ಇನ್ನು ಕೂಡ ಬಾಕಿ ಇದೆ. ಆ ಉಳಿತಕ್ಕಂಥ 18 ಚೆಂಡುಗಳಲ್ಲಿ ಎಷ್ಟು ಘನತೆ ಗೌರವದ ಮೊತ್ತವನ್ನು ದಾಖಲು ಮಾಡಬಹುದು ಟೀಮ್ ಎಂಪಿಸಿ ತಂಡದ ದಾಂಡುಗಾರು ಕಾದು ನೋಡಬೇಕಾಗಿದೆ. $500 ಎನ್ನತಕ್ಕಂಥ ನಗದು ಬಹುಮಾನದ ಘೋಷಣೆಗಳು ಬರುತ್ತಾ ಇದೆ ತೇಜಸ್ ಅವರ ದಾಳಿಗಾರಿಕೆಯಲ್ಲಿ. ಪ್ರತಿಯೊಂದು ವಿಕೆಟನ್ನು ಪಡೆಯುವಾಗ ಆಯೋಜಕರು ಸಾಯಿ ಕಟಕ ತಂಡದ ಮುಖಾಂತರವಾಗಿ ಪ್ರತಿಯೊಂದು ವಿಕೆಟ್ಗೆ $500 ಎನ್ನತಕ್ಕಂಥ ನಗದು ಬಹುಮಾನದ ಘೋಷಣೆ ತೇಜಸ್ ರವರಿಗೆ ಲಭ್ಯವಾಗುತ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ 12 ಚೆಂಡುಗಳಲ್ಲಿ 10 ಓಟವನ್ನು ಮಾತ್ರ ಬಿಟ್ಟುಕೊಟ್ಟು ಆರಂಭಿಕ 2 ಓವರ್ಗಳು ಮುಕ್ತಾಯದ ಹಾದಿನ ಹಿಡಿದಾಗ ಆರಂಭದ ಇನ್ನಿಂಗ್ಸಿನ ತೃತೀಯ ಓವರನ್ನು ಸಂಘಟಿಸಲು ತೇಜಸ್ ಚೆಂಡನ್ನು ಕೈಗೆತ್ತುತ್ತಾ ಆರಂಭಿಕ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಪ್ರತಿಯೊಂದು ವಿಕೆಟ್ಗೆ $500 ಎನ್ನತಕ್ಕಂಥ ನಗದು ಬಹುಮಾನದ ಘೋಷಣೆಗಳು ಇಲ್ಲಿ ಬರುತ್ತಾ ಇದೆ ಸಾಯಿ ಕಟಕದ ಮುಖಾಂತರವಾಗಿ. ಇಲ್ಲಿ ಓವರಿನ ಆರಂಭದ ಚೆಂಡು ರೈಟ್ ಆರ್ಮ್ ಓವರ್ ದ ವಿಕೆಟ್. ಇದು ಪ್ರಥಮ ಚೆಂಡು ಡ್ರೈವ್ ಮಾಡಿದ್ರು. ಇಲ್ಲಿ ಎಕ್ಸ್ಟ್ರಾ ಕವರ್ ಭಾಗದಲ್ಲಿ ಚಲಿಸತಕ್ಕಂಥ ಚೆಂಡು. 1 ಬಳಿಕ ದ್ವಿತೀಯ ಓಟಕ್ಕೆ ಕರೆ ಇದೆ. ಇಲ್ಲಿ ದ್ವಿತೀಯ ಓಟ ಸಂಪೂರ್ಣವಾಗುತ್ತಾ ಇದೆ. ಅದ್ಭುತವಾದ ಓಟಗಳು ವಿಕೆಟ್ಗಳ ನಡುವೆ ಕಾಣಸಿಗುವಾಗ ಇಲ್ಲಿ ಬಹುವೇಗದ ಓಟಗಳು ಜಿಂಕೆ ಮಾದರಿಯ ಓಟವನ್ನು ಇರುವ ದಾಂಡುಗಾರರು ತೋರ್ಪಡಿಸುವಾಗ 2 ಓಟಗಳು ಒಟ್ಟು ಗಳಿಕೆಯಲ್ಲಿ ಹೆಚ್ಚುವರಿ ಆಗುತ್ತಾ ಇದೆ. ಆರಂಭಿಕ ಚೆಂಡಿಗೆಯಲ್ಲಿ ಅವಳಿ ಓಟಗಳು ಬರುವ ಮುಖಾಂತರವಾಗಿ 12 ಒಟ್ಟು ಗಳಿಕೆಯಲ್ಲಿ ಜಮೆಯಾಗುತ್ತಾ ಇದೆ. 12 ಆನ್ ದ ಸ್ಕೋರ್ ಬೋರ್ಡ್ ತೇಜಸ್ ಫಾರ್ ದ ಸೆಕೆಂಡ್ ಟೈಮ್ ಇನ್ ಇಸ್ ಓವರ್ ಹಿಯರ್. ಬಾಲ್ ಇಸ್ ಹೈ ಬಾಲ್. ಕ್ಷಣ ಮಾತ್ರ ಗಾಳಿಯಲ್ಲಿ ಇದ್ದಂಥ ಚೆಂಡಿಯಲ್ಲಿ ನೇರ ಗುರಿ ಬಿದ್ದದ್ದೇ ಆದಲ್ಲಿ ಖಂಡಿತ ರನ್ನೌಟ್ಗೆ ಅವಕಾಶಗಳಿತ್ತು. ಇಲ್ಲಿ ಕ್ಷಣ ಮಾತ್ರದಲ್ಲಿ ದಾಳಿಗಾರ ಚೆಂಡನ್ನು ಪಡೆಯುವ ಮುಖಾಂತರವಾಗಿ ಥ್ರೋ ಮಾಡಿದರೂ ಕೂಡ ಇಲ್ಲಿ ಸರಿಯಾದ ಸ್ಪರ್ಶಗಳು ವಿಕೆಟ್ಗೆ ಕಾಣಸಿಗದ ಮುಖಾಂತರವಾಗಿ ನಾಟ್ ಔಟ್. ಯಾವುದೇ ರೀತಿ ಅಪಾಯಗಳು ಇಲ್ಲ. ಇಲ್ಲಿ ದಾಳಿಗಾರನಿಗೆ ಇಲ್ಲಿ ಸೂಚನೆಗಳು, ನಿಯಮದ ಅನುಗುಣವಾಗಿ ದಾಳಿಯನ್ನು ಸಂಘಟಿಸಲೇಬೇಕಾಗಿದೆ. ಈ ಸಂದರ್ಭದಲ್ಲಿ 2 ಚೆಂಡುಗಳು ಮಾತ್ರ ಇಲ್ಲಿ ಈ ಓವರಿನ ಮುಕ್ತಾಯವಾಗುತ್ತಾ ಇದೆ. ತೇಜಸ್ ದಾಳಿಗಾರಿಕೆ ವಿಭಾಗದಲ್ಲಿ ತನ್ನ ಓವರಿನ ತೃತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಬಲಗೈ ಅನುಭವ್ಯ ಬ್ಯಾಟರ್ ಕೌಶಿಕ್ ಕಡೆಗೆ ಇದು ಓವರಿನ ತೃತೀಯ ಚೆಂಡು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ನೆಲಕಚ್ಚಿ ಬಂದಂಥ ಚೆಂಡಾಗಿತ್ತು. ಇಲ್ಲಿ ದಂಡಿಸ್ತಕ್ಕಂಥ ಪ್ರಯತ್ನ. ಇಲ್ಲಿ ಮಿಡ್ ಆನ್ ಭಾಗದಲ್ಲಿ ಇದ್ದಂಥ ಚೆಂಡು ಕ್ಷೇತ್ರ ರಕ್ಷಣೆಯಲ್ಲಿ ಗಲಿಬಿಲಿ ಮಾಡುವ ಮುಖಾಂತರವಾಗಿ 1 ಬಳಿಕೆಯಲ್ಲಿ ಅವಳಿ ಓಟಗಳಿಗೆ ಕೂಡ ಅವಕಾಶಗಳು ಇದೆ. ಇದರೊಂದಿಗೆ ಈ 2 ಓಟಗಳು ಬರುವ ಮುಖಾಂತರವಾಗಿ ಖಾತೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ 15 ಓಟಗಳು. 15 ಆನ್ ದ ಸ್ಕೋರ್ ಬೋರ್ಡ್. ತೇಜಸ್ ದಾಳಿಯಲ್ಲಿ 4ನೇ ಚೆಂಡಿನೊಂದಿಗೆ ಇಲ್ಲಿ
ನೆಲಕಚ್ಚಿ ಬಂದಂಥ ಚೆಂಡಿದ್ದರೂ ಕೂಡ ಇಲ್ಲಿ ಲೆಗ್ ಸ್ಟಂಪಿನ ತೀರ ಹೊರಭಾಗದಲ್ಲಿ ಚಲಿಸುವ ಮುಖಾಂತರವಾಗಿ ವೈಟ್ +1 2 more added to the extras. 2 ಓಟಗಳು ಎಕ್ಸ್ಟ್ರಾಸ್ ಖಾತೆಯಲ್ಲಿ ಬರುವ ಮುಖಾಂತರವಾಗಿ ಗಳಿಕೆಯಲ್ಲಿ ಒಟ್ಟಾಗಿ 17 ಓಟಗಳು 17 ಆನ್ ದ ಸ್ಕೋರ್ ಬೋರ್ಡ್ ಫಾರ್ ದ ಕಾಂಬಿನೇಷನ್ ಆಫ್ ಫಸ್ಟ್ 3 balls ಆಫ್ ದ ಥರ್ಡ್ ಓವರ್. ತೃತೀಯ ಓವರಿನ ಆರಂಭಿಕ 3 ಚೆಂಡುಗಳು ಮಾತ್ರ ಇಲ್ಲಿ ಮುಕ್ತಾಯ. ಓವರಿನ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. 4ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ದೊಡ್ಡ ಹೊಡೆದ ಪ್ರಯತ್ನವನ್ನು ಪಟ್ಟರು ಇಲ್ಲಿ ಡೀಪ್ ಪಾಯಿಂಟ್ ಭಾಗಕ್ಕೆ ಚಲಿಸತಕ್ಕಂಥ ಚೆಂಡಿಗೆಯಲ್ಲಿ ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶಗಳು. ಈ 1 ಓಟಗಳು ಬರುವ ಮುಖಾಂತರವಾಗಿ ಆರಂಭಿಕ 4 ಚೆಂಡುಗಳು ಮುಕ್ತಾಯವಾಗುತ್ತಾ ಇದೆ. 18 ಒಟ್ಟು ಖಾತೆಯಲ್ಲಿ 18 ಆನ್ ದ ಸ್ಕೋರ್ ಬೋರ್ಡ್. ತೇಜಸ್ ಓವರಿನ 5ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಬಲಗೈ ಬ್ಯಾಟ್ಸ್ಮನ್ ಕೌಶಿಕ್ ಕಡೆಗೆದು ಓವರ್ ನಂಬರ್ 3ರ 5ನೇ ಚೆಂಡು. ಇತ್ತ ಮಧ್ಯೆಯಲ್ಲಿ ಬಹುದೂರದ ಚೆಂಡಾಗುತ್ತಾ ಇದೆ. ಸ್ಟೆಂಪಿನ ತೀರ ಹೊರಭಾಗದಲ್ಲಿ ಚಲಿಸತಕ್ಕಂಥ ಚೆಂಡು ವೈಟ್ +1 ಮತ್ತೆ ಎಕ್ಸ್ಟ್ರಾಸ್ ಖಾತೆಯಲ್ಲಿ 2 ಓಟಗಳು ಹೆಚ್ಚುವರಿಯಾಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 20 ಓಟಗಳು ಬರುತ್ತಾ ಇದೆ. 20 ಆನ್ ದ ಸ್ಕೋರ್ ಬೋರ್ಡ್. 5ನೇ ಬಾರಿ ತೇಜಸ್ ಮತ್ತೆ ಇಲ್ಲಿ ಆಫ್ ಸ್ಟೆಂಪಿನ ತೀರ ಹೊರಭಾಗದಲ್ಲಿ ಚಲಿಸ್ತಾ ಇದೆ. ವೈಡ್ನ ಬಳಿಕ ವೈಡ್ ಇಲ್ಲಿ ಲಯಕ್ಕೆ ಬರಲೇಬೇಕಾಗಿದೆ. ಇಲ್ಲಿ ತಡೆ ಹಿಡಿಯಬಲ್ಲಂತೆ ಎಸ್ತಗಾರಿಕೆಯನ್ನು ಸೋರ್ಪಡಿಸಲೇಬೇಕಾಗಿದೆ. ಇಲ್ಲಿ ಲೆಗ್ ಸ್ಪಿನ್ ದಾಳಿಗಾರಿಕೆಯನ್ನು ಅಳವಡಿಕೆ ಮಾಡುತ್ತಾ ಇದ್ದಾರೆ. ಇಲ್ಲಿ ನೆಲಕಚ್ಚಿ ಬಂದಂಥ ಚೆಂಡಿಗೆಯಲ್ಲಿ ಕೇವಲ 1 ಓಟಗಳು ಮಾತ್ರ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಚಲಿಸುವ ಮುಖಾಂತರವಾಗಿ ಇಲ್ಲಿ ಡೀಪ್ ಸ್ಕ್ವೇರ್ ಲೆಗ್ ಭಾಗದಲ್ಲಿ ನಿಂತ ಕ್ಷೇತ್ರ ರಕ್ಷಕ. ಕೊನೆಯ 1 ಚೆಂಡು ಮಾತ್ರ ಬಾಕಿ. 5 balls ಕಂಪ್ಲೀಟೆಡ್. 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. 22 ಒಟ್ಟು ಗಳಿಕೆಯಲ್ಲಿ 22 ಆನ್ ದ ಸ್ಕೋರ್ ಬೋರ್ಡ್. ಕೊನೆಯ 1 ಚೆಂಡು ತೇಜಸ್ ಕಡೆಯಿಂದ ಇಲ್ಲಿ ಇತರ ಮಧ್ಯೆ ದಂಡಿಸ್ತಕ್ಕಂಥ ಪ್ರಯತ್ನವನ್ನು ಪಟ್ಟರೆ ಲಾಂಗ್ ಆಫ್ ಭಾಗದಲ್ಲಿ ಚಲಿಸ್ತಕ್ಕಂಥ ಚೆಂಡಿಯಲ್ಲಿ ಇದರೊಂದಿಗೆ 1 ಓಟಗಳು ಬರುವ ಮುಖಾಂತರವಾಗಿ ಓವರ್ ನಂಬರ್ 3 ಮುಕ್ತಾಯದ ಹಾದಿಯನ್ನು ಹಿಡಿತಾ ಇದೆ. 3 overs ಕಂಪ್ಲೀಟೆಡ್ ಹಿಯರ್. 3 ಓವರ್ಗಳು ಮುಕ್ತಾಯ ಕಾಣ ಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 23 ಓಟಗಳು ಜಮೆಯಾಗುತ್ತಾ ಇದೆ. 18 balls ಕಂಪ್ಲೀಟೆಡ್ 23 ಆನ್ ದ ಸ್ಕೋರ್ ಬೋರ್ಡ್. ಆರಂಭದ ಇನ್ನಿಂಗ್ಸಿನ ಕೊನೆಯ 12 ಚೆಂಡುಗಳಲ್ಲಿ ಮಾತ್ರ ಬಾಕಿ. 12 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ MPC ಪಾಲಯದಲ್ಲಿ. ಧನುಷ್ ಮುಂದುವರಿಸಬೇಕಾಗಿದೆ. ತನ್ನ ದ್ವಿತೀಯ ಓವರಿನ ಆರಂಭಿಕ ಚೆಂಡನಲ್ಲಿ ದಂಡಿಸಿದರಲ್ಲಿ ಮತ್ತು ಇಲ್ಲಿ ಮಿಡ್ ಆಫ್ ಭಾಗದಲ್ಲಿ ದಂಡಿಸುವಾಗ ಇಲ್ಲಿ ರಕ್ಷಣಾತ್ಮಕ ರೀತಿಯಲ್ಲಿ ಬ್ಯಾಟಿಂಗನ್ನು ಮುಂದುವರಿಸ್ತಾ ಇದ್ದಾರೆ ಕೌಶಿಕ್. ಈ ಸಮಯದಲ್ಲಿ 1 ಓಟಗಳು ಸುಲಭದಲ್ಲಿ ಬರುವ ಮುಖಾಂತರವಾಗಿ 24 ಎನ್ನತಕ್ಕಂಥ ಗೌರವಾನ್ವಿತ ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ ಇರುವಾಗ ದಂಡಿಸತಕ್ಕಂಥ ಪ್ರಯತ್ನದಲ್ಲಿ ತೀರ್ಪುಗಾರಿಗೆ ಮನವೇನಿ ಕೊಟ್ಟಿದ್ರೆ ಶಾರ್ಟ್ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಚಲಿಸತಕ್ಕ ಚೆಂಡು ಲೆಗ್ ಬೈಸ್ ರೂಪದಲ್ಲಿ 1 ಓಟಗಳ ಹೆಚ್ಚುವರಿ ಆಗುತ್ತಾ ಇದೆ. ಈ 1 ಓಟಗಳು ಹೆಚ್ಚುವರಿಯಾಗುವ ಮುಖಾಂತರವಾಗಿ ಗಳಿಕೆಯಲ್ಲಿ 25 ಓಟಗಳು ಜಮೆಯಾಗುತ್ತಾ ಇದೆ. ಆರಂಭಿಕ 2 ಚೆಂಡುಗಳು ಧನುಷ್ ತನ್ನ ವೈಯಕ್ತಿಕ ಖಾತೆಯ ದ್ವಿತೀಯ ಓವರನ್ನು ಸಂಘಟಿಸ್ತಾ ಇದ್ದಾರೆ. ಈ ಸಮಯದಲ್ಲಿ 2 ಚೆಂಡುಗಳು ಈ ಓವರಿನ ಮುಕ್ತಾಯ. ಕೌಶಿಕ್ ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ, ಧನುಷ್ ದಾಳಿಗಾರಿಕೆ ವಿಭಾಗದಲ್ಲಿ ಓವರಿನ 3ನೇ ಚೆಂಡು ಇದು. 3ನೇ ಚೆಂಡಿಗೆಯಲ್ಲಿ ದೊಡ್ಡ ಹೊಡೆದ ನೋಟವನ್ನು ಇಟ್ಟುಕೊಂಡ್ರು ಇಲ್ಲಿ. ಆದರೆ ಪೈಸ್ ರೂಪದಲ್ಲಿ 1 ಓಟಗಳು ಹೆಚ್ಚುವರಿ ಆಗುತ್ತಾ ಇದೆ. ಓವರಿನ 3 ಚೆಂಡುಗಳು ಇಲ್ಲಿ ಮುಕ್ತಾಯವಾಗುತ್ತಾ ಇದೆ. 4ನೇ ಚೆಂಡಿನೊಂದಿಗೆ ಇಲ್ಲಿ ಮತ್ತೆ ಸೈಡನ್ನು ಗುರಿಯಾಗಿ ಇಟ್ಟುಕೊಂಡ್ರು ಇಲ್ಲಿ ದಾಂಡುಗಾರರು ದಂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ. ಇಲ್ಲಿ ತದನಂತರ ವಿಫಲತೆಯ ಹಾದಿಯನ್ನು ಹಿಡಿಯುವಾಗ ಇಲ್ಲಿ ಮಗದೊಂದು ವಿಕೆಟನ್ನು ಕೂಡ ಕಳೆಕೊಳ್ಳುತ್ತಾ ಇದೆ MPC ತಂಡ. ಇಲ್ಲಿ ಜವಾಬ್ದಾರಿ ದಾಂಡುಗಾರಿಕೆಯನ್ನು ಮುಂದುವರೆಸಲೇಬೇಕಾಗಿದೆ. ಇಲ್ಲಿ ಇದರೊಂದಿಗೆ ಅಂಕಿಅಂಶ ಪಟ್ಟಿ ಒಟ್ಟಾಗಿ
6 ಸ್ಥಗಿತವಾಗುತ್ತದೆ. 26 ಆನ್ ದ ಸ್ಕೋರ್ ಬೋರ್ಡ್. ಆರಂಭಿಕ 4 ಚೆಂಡುಗಳಲ್ಲಿ ಮಾತ್ರ ಮುಕ್ತಾಯವಾಗುತ್ತಾ ಇದೆ. 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಈ ಸಂದರ್ಭದಲ್ಲಿ ದಾಳಿಗಾರಿಕೆ ವಿಭಾಗದಲ್ಲಿ ಧನುಷ್ ಓವರಿನ 5ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಬಲಗೈ ಬ್ಯಾಟ್ಸ್ಮನ್ ಕಡೆಗೆ ಇದು ಓವರಿನ 5ನೇ ಚೆಂಡು. ಇದು ಇಲ್ಲಂತ ಲೋವರ್ ಫುಲ್ಟಸ್ ಆಗಿ ಬರತಕ್ಕಂಥ ಚೆಂಡು ವೈಡ್ ರೂಪದಲ್ಲಿ ಎಕ್ಸ್ಟ್ರಾಸ್ ಖಾತೆಯಲ್ಲಿ ಮಗದೊಂದು ಓಟಗಳು +1. ಇದರೊಂದಿಗೆ ಅವಳಿ ಓಟಗಳ ಹೆಚ್ಚುವರಿ 28 ಒಟ್ಟು ಗಳಿಕೆಯಲ್ಲಿ ಜಮೆಯಾಗುತ್ತಾ ಇದೆ. 28 ಆನ್ ದ ಸ್ಕೋರ್ ಬೋರ್ಡ್ ಹಿಯರ್. ಧನುಷ್ ದಾಳಿಯಲ್ಲಿ ಮತ್ತೆ ಮುಂದುವರಿಸಬೇಕಾಗಿದೆ. ಕೌಶಿಕ್ ಕಡೆಗೆ ಧನುಷ್ ಮತ್ತೆ ಮುಂದುವರಿಸಬೇಕಾಗಿದೆ. ಇಲ್ಲಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ದಾಳಿಯ ಮುಖಾಂತರವಾಗಿ ತೀರ್ಪುಗಾರನ ಬಿಡುತ್ತಾ ಬಲಗೈ ದಾಂಡುಗಾರ ಕೌಶಿಕ್ ಕಡೆಗೆ ದಂಡಿಸಿದ್ರು. ಇಲ್ಲಿ ಮತ್ತೆ ಇಲ್ಲಿ ಕವರ್ಸ್ ಭಾಗದಲ್ಲಿ ಚಲಿಸತಕ್ಕಂಥ ಚೆಂಡಿಗೆ 20 ಓಟಗಳು ಸುಲಭ. ಇಲ್ಲಿ ಬಳಿಕ ಅವಳಿಗಂತೂ ಅವಕಾಶಗಳೇ ಇಲ್ಲ. ಧೀರಜ್ ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ಬರತಕ್ಕಂಥ ನೂತನ ಬ್ಯಾಟ್ಸ್ಮನ್ ಎದುರಿಸಬೇಕಾಗಿದೆ ಧನುಷ್ ರವರ ಕೊನೆಯ ದಾಳಿಯನ್ನು. 5 ಚೆಂಡುಗಳು ಒಟ್ಟಾಗಿ ಈ ಓವರಿನ ಮುಕ್ತಾಯವಾಗುತ್ತಾ ಇದೆ. ಓವರ್ ನಂಬರ್ 4ರ ಕೊನೆಯ ಚೆಂಡನ್ನು ಸೇಬೇಕಾಗಿದೆ. ಇಲ್ಲಿ ಇದರೊಂದಿಗೆ ಇಲ್ಲಿ ಸ್ಪೆಕ್ಟ್ರಾ ವೈಡ್ ತಡೆಯನ್ನು ಹಿಡಿಯಬಹುದು ತೇಜಸ್ವಿಲಿ. ತಡೆಯನ್ನು ಹಿಡಿತಾ ಇದ್ದಾರೆ ಇಲ್ಲಿ ಶಾರ್ಟ್ ಥರ್ಡ್ ಮ್ಯಾನ್ ಭಾಗದ ಕ್ಷೇತ್ರ ರಕ್ಷಕ ವೈಡ್ +2. ಇದರೊಂದಿಗೆ ಎಕ್ಸ್ಟ್ರಾಸ್ ಖಾತೆಯಲ್ಲಿ ಮತ್ತೆ 3 ಓಟಗಳೇ ಹೆಚ್ಚುವರಿ ಆಗುತ್ತಾ ಇದೆ. ಈ 2 ಓಟಗಳು ಒಟ್ಟಾಗಿ ಬರುವ ಮುಖಾಂತರವಾಗಿ ಗಳಿಕೆಯಲ್ಲಿ 32 ಒಟ್ಟು ಖಾತೆಯಲ್ಲಿ ಜಮೆಯಾಗುತ್ತಾ ಇದೆ. 32 ಆನ್ ದ ಸ್ಕೋರ್ ಬೋರ್ಡ್. ವೈಡ್ +2. ಇನ್ನು ಕೂಡ 1 ಚೆಂಡು ಬಾಕಿ ಇದೆ. ಇಲ್ಲಿ ಕೊನೆಯ ಬಾರಿ ಮುಂದುವರಿಸಬೇಕಾಗಿದೆ. ಇಲ್ಲಿ ಧನುಷ್ ತೀರ್ಪುಗಾರನ ಬಿಡುತ್ತಾ ಧೀರಜ್ ಕಡೆಗೆ ಇದು. ಇದರೊಂದಿಗೆ ಇಲ್ಲಿ ಆರಂಭಿಕ 4 ಓವರ್ಗಳು ಮುಕ್ತಾಯದ ಹಾದಿಯನ್ನು ಹಿಡಿತಾ ಇದೆ. 4 overs ಕಂಪ್ಲೀಟೆಡ್ ಹಿಯರ್. 24 ಚೆಂಡುಗಳು ಆರಂಭದ ಇನ್ನಿಂಗ್ಸಿನ ಮುಕ್ತಾಯ. 32 ಒಟ್ಟು ಖಾತೆಯಲ್ಲಿ ಜಮೆಯಾಗುತ್ತಾ ಇದೆ. 32 ಆನ್ ದ ಸ್ಕೋರ್ ಬೋರ್ಡ್ ಫಾರ್ ದ ಕಂಪ್ಲೀಷನ್ ಆಫ್ ಫಸ್ಟ್ 4 overs. ಉಳಿತಾ ಇದೆ ಆರಂಭದ ಇನ್ನಿಂಗ್ಸಿನ ಕೊನೆಯ 6 ಚೆಂಡುಗಳು. ಲಾಸ್ಟ್ 6 balls ಲೆಫ್ಟ್ ಆಫ್ ದ ಫಸ್ಟ್ ಇನ್ನಿಂಗ್ಸ್. ಆರಂಭದ ಇನ್ನಿಂಗ್ಸಿನ ಕೊನೆಯ 6 ಚೆಂಡುಗಳಲ್ಲಿ ಎಷ್ಟು ಓಟವನ್ನು ಒಟ್ಟಾಗಿ ದಾಖಲು ಮಾಡಬಹುದು. ಇಲ್ಲಿ ಸಮಯಕ್ಕೆ ಮೀರಿ ಪಂದ್ಯ ಸಾಗಿ ಬರುತ್ತಾ ಇದೆ. ಓರ್ವ ಕ್ಷೇತ್ರ ರಕ್ಷಕ 30 ಗಜಗಳ ಒಳಭಾಗದಲ್ಲಿ ಬರಬೇಕಾಗಿದೆ. ಡೀಪ್ ಭಾಗದಲ್ಲಿ ನಿಂತ ಕ್ಷೇತ್ರ ರಕ್ಷಕ 30 ಗಜಗಳ ಒಳಭಾಗದಲ್ಲಿ ಬರಬೇಕಾಗಿದೆ. ಕಾರಣ ನಿಗದಿತ ಸಮಯದ ಹೆಚ್ಚುವರಿಯಾಗಿ ಆರಂಭಿಕ ಇನ್ನಿಂಗ್ಸ್ ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ ಟೀಮ್ ಅಶ್ವ ತಂಡದ ಓರ್ವ ಕ್ಷೇತ್ರ ರಕ್ಷಕ 30 ಗಜಗಳ ಒಳಭಾಗದಲ್ಲಿ ಬರಬೇಕಾಗಿದೆ. ಅಂದರೆ ನಿಗದಿತ ಸಮಯದ ಹೆಚ್ಚುವರಿಯಾಗಿ ಪಂದ್ಯ ಸಾಗಿ ಬರುತ್ತಾ ಇದೆ ಆರಂಭದ ಇನ್ನಿಂಗ್ಸ್. ಆ ನಿಟ್ಟಿನಲ್ಲಿ ಓರ್ವ ಕ್ಷೇತ್ರ ರಕ್ಷಕ ಸರ್ಕಲ್ನ ಒಳಭಾಗದಲ್ಲಿ ಬರುವ ಮುಖಾಂತರವಾಗಿ ಇಲ್ಲಿ ಕೊನೆಯ ಓವರ್ ಸಂಘಟಿಸಲು ಟೀಮ್ ಅಶ್ವ ಪರವಾಗಿ ನಿರಂಜನ್ ರವರ ಆಗಮನವಾಗುತ್ತಾ ಇದೆ. ಕೊನೆಯ 6 ಚೆಂಡುಗಳು ಮಾತ್ರ ಬಾಕಿ. ಕೌಶಿಕ್ ಹಾಗೂ ಧೀರಜ್ ಜೋಡಿ ಆ 6 ಚೆಂಡುಗಳಲ್ಲಿ 1 ದೊಡ್ಡ ಹೊಡೆತ ದಂಡಿಸಬಹುದೇ ತಂಡಕ್ಕೋಸ್ಕರ. ಆದರೆ ಅಂಕಿಅಂಶ ಪಟ್ಟಿಯನ್ನು ಗಮನಿಸುವಾಗ ಒಂದು ಗೌರವಾನ್ವಿತ ಮೊತ್ತವೇ ಸರಿ. 32ರಲ್ಲಿ ಗಳಿಕೆ ಇದೆ. ನಿರಂಜನ್ ದಾಳಿಗಾರಿಕೆ ವಿಭಾಗದಲ್ಲಿ 6 ಚೆಂಡುಗಳನ್ನು ಸಂಘಟಿಸಲು ಪ್ರಥಮ ಬಾರಿಯ ಸೇಬೇಕಾಗಿದೆ. ಇಲ್ಲಿ ಆರಂಭದ ಚೆಂಡು ಶ್ರೇಷ್ಠ ಮಟ್ಟಿನ ದಾಳಿ, ಕರಾರು ಮೊತ್ತವಾದ ದಾಳಿ ಇದು. ಇಲ್ಲಿ ಬ್ಯಾಟ್ಸ್ಮನ್ ಕೌಶಿಕ್ ಯಾವುದೇ ರೀತಿಯಲ್ಲಿ ಉತ್ತರಗಳ ತನ್ನ ಬ್ಯಾಟ್ ಮುಖಾಂತರ ನೀಡುತ್ತಾ ಇಲ್ಲ. ಚುಕ್ಕೆ ಚೆಂಡನ್ನು ಮಾಡುವ ಮುಖಾಂತರವಾಗಿ 1 ಚೆಂಡು ಈ ಓವರಿನ ಮುಕ್ತಾಯವಾಗುತ್ತಾ ಇದೆ. ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ನಿರಂಜನ್ ಕಡೆಯಿಂದ ಅದ್ಭುತವಾಗಿತ್ತು ದಾಳಿ. ಮತ್ತೆ ಕ್ಷಣ ವೇಗ ದಾಳಿ, ಎಕ್ಸ್ಟ್ರೀಮ್ ಪೇಸನ್ನು ಕಂಡುಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಈ ವೇಗಯುತವಾದ ದಾಳಿಗಳಿಗೆ ಯಾವುದೇ ರೀತಿಯ ಬ್ಯಾಟ್ ಕನೆಕ್ಟ್ಗಳು ಸಿಗುತ್ತಾ ಇಲ್ಲ. ನಿರಂಜನ್ ದಾಳಿಗಾರಿಕೆಯೊಂದಿಗೆ ಲಯಬದ್ಧತೆ ದಾಳಿ ಇದು. ಅದ್ಭುತವಾದ ಓವರನ್ನು ಸಂಘಟಿಸಬಹುದೇ. ಕೊನೆಯ 4 ಚೆಂಡುಗಳು ಬಾಕಿ ಇರುವಾಗ ಈ ಓವರ್ ತಡೆ ಹಿಡಿಯಬಲ್ಲಂತ ಓವರ್ ಆಗಬಹುದೇ ತಂಡಕ್ಕೋಸ್ಕರ ಅಶ್ವ ಪರವಾಗಿ ಕಾದು ನೋಡಬೇಕಾಗಿದೆ. ತೃತೀಯ ಚೆಂಡು ನಿರಂಜನ್ ದಾಳಿಗೆ ದೊಡ್ಡ ಹೊಡೆತದ ಪ್ರಯತ್ನ, ಆದರೆ ಕೊನೆಯ ಕ್ಷಣದಲ್ಲಿ ಅದ್ಭುತವಾದ ಸೇವ್ ಆಗುತ್ತಾ ಇದೆ ಪ್ರೀತಮ್ ಕಡೆಯಿಂದ. ವಾಟ್ ಅ ಸೇವ್ ಫ್ರಮ್ ದ ಫೀಲ್ಡರ್ ಹಿಯರ್.
ಉದ್ದನೆಯ ಆಟಗಾರ ಪ್ರೀತಮ್ ಭದ್ರ ಬೊಗಸೆಯಲ್ಲಿ ಚೆಂಡು ಸಿಲ್ತಾ ಇದ್ದಲ್ಲಿ ನೇರ ವಿಭಾಗವನ್ನು ಗುರಿಯಾಗಿಟ್ಟುಕೊಂಡು ದಂಡಿಸಿದ್ರು. ಅದ್ಭುತದ ಪಿಕ್ ಆಗಿತ್ತು ಬ್ಯಾಟ್ಸ್ಮನ್ ಕೌಶಿಕ್ ಮುಖಾಂತರವಾಗಿ. ಕೊನೆಯ ಕ್ಷಣದಲ್ಲಿ ಪ್ರೀತಮ್ ಒಂದು ಅದ್ಭುತವಾದ ತಡೆ ಹಿಡಿಯಬಲ್ಲದ ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ ಜಿಗಿದು ಕ್ಯಾಚ್ ಅನ್ನು ಪಡೆಯುವ ಮುಖಾಂತರವಾಗಿ ತಂಡಕ್ಕೋಸ್ಕರ ಅದ್ಭುತವಾದಂತಹ ಕ್ಯಾಚ್ ಅನ್ನು ಪಡೆಯುತ್ತಾ ಇದ್ದಾರೆ. ಇದರೊಂದಿಗೆ 3 ಚೆಂಡುಗಳು ಇಲ್ಲಿ ಮುಕ್ತಾಯ. 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ಆಗಿ ಅಭಿಷೇಕ್ ರವರ ಆಗಮನವಾಗುತ್ತಾ ಇದೆ ಮುಖ್ಯ ಪ್ರಾಣ ಕ್ರಿಕೆಟ್ಸ್ ಪಾಲಯದಲ್ಲಿ. ಆರಂಭಿಕ 3 ಚೆಂಡುಗಳು ತಂಡ ಬಯಸಿದ್ದ 3 ಚೆಂಡುಗಳಾಗುತ್ತಾ ಇದೆ. ಕಾರಣ ಆರಂಭಿಕ 2 ಚುಕ್ಕಿ ಚೆಂಡುಗಳು, ತದನಂತರ ವಿಕೆಟ್ ಟೇಕಿಂಗ್ ಡೆಲಿವರಿಯನ್ನು ಸಂಘಟಿಸಿಕೊಂಡು ಒಂದು ವಿಕೆಟನ್ನು ಕೂಡ ಪಡೆಯುತ್ತಾ ಇದ್ದಾರೆ ಈ 3 ಚೆಂಡುಗಳಲ್ಲಿ. ಆದರೆ ನೂತನ ಕ್ರಮಾಂಕದಲ್ಲಿ ಬರತಕ್ಕಂಥ ಡೇಂಜರಸ್ ಎಡಗೈ ಬ್ಯಾಟ್ಸ್ಮನ್ ಅಭಿಷೇಕ್, ಎಡಗೈ ಓರ್ವ ಪ್ರಬಲ ಬ್ಯಾಟ್ಸ್ಮನ್ ಈತ. ಯಾವ ರೀತಿಯಲ್ಲಿ ಆರಂಭದ ಇನ್ನಿಂಗ್ಸಿನ ಕೊನೆಯ 3 ಚೆಂಡುಗಳನ್ನು ಎದುರಿಸ್ತಾರೆ ಎಂದು ಕಾದು ನೋಡಬೇಕಾಗಿದೆ. ನಿರಂಜನ್ ಕಡೆಯಿಂದ 4ನೇ ಚೆಂಡು ಇದು. ಇಲ್ಲಿ ನಿಧಾನಗತಿಯಲ್ಲಿ ಬಂದಂಥ ಚೆಂಡಿಗೆ ಇಲ್ಲಿ ಮಗದೊಂದು ವಿಕೆಟನ್ನು ಕೂಡ ನಷ್ಟ ಮಾಡುತ್ತಾ ಇದೆ. ಮತ್ತೆ ಅದೇ ಕ್ಷೇತ್ರರಕ್ಷಕ ಪ್ರೀತಮ್ ಕೈಯಲ್ಲಿ ಚೆಂಡು ಕಾಣ ಸಿಗುತ್ತಾ ಇದೆ. ಮಗದೊಂದು ವಿಕೆಟನ್ನು ಕೂಡ ತಂಡ ಬಿಟ್ಟುಕೊಡುತ್ತಾ ಇದೆ. ಕೊನೆಯ ಕ್ಷಣದಲ್ಲಿ ನಿಧಾನಗತಿಯಲ್ಲಿ ಬಂದಂಥ ಚೆಂಡಿಗೆ ದಂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಇಲ್ಲಿ ಚಿಪ್ ಮಾಡುವ ಮುಖಾಂತರವಾಗಿ ನೇರ ವಿಭಾಗದಲ್ಲಿ ಬರತಕ್ಕಂಥ ಚೆಂಡಿಗೆ ಇಲ್ಲಿ ಲಾಂಗ್ ಆನ್ ಭಾಗದಲ್ಲಿ ನಿಂತ ಕ್ಷೇತ್ರರಕ್ಷಕ ಕ್ಷಣ ಮಾತ್ರದಲ್ಲಿ ಚೆಂಡನ್ನು ಪಡೆಯುವ ಮುಖಾಂತರವಾಗಿ ವಿಕೆಟನ್ನು ಮಗದೊಮ್ಮೆ ಕಳೆಕೊಳ್ಳುತ್ತಾ ಇದೆ ಮುಖ್ಯ ಪ್ರಾಣ ಕ್ರಿಕೆಟರ್ಸ್ ತಂಡ. ಇದರೊಂದಿಗೆ ಓವರಿನ ಆರಂಭದ 4 ಚೆಂಡುಗಳಲ್ಲಿ ಮಾತ್ರ ಮುಕ್ತಾಯ. 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಆರಂಭದ ಇನ್ನಿಂಗ್ಸಿನ ಕೊನೆಯ 2 ಚೆಂಡುಗಳು ಸರಿ. ಇಲ್ಲಿ ಅನೀಶ್ ನೂತನ ಕ್ರಮಾಂಕದಲ್ಲಿ ಬಂದಂಥ ಬ್ಯಾಟ್ಸ್ಮನ್. ಇದರೊಂದಿಗೆ ಇಲ್ಲಿ ರಕ್ಷಣಾತ್ಮಕ ರೀತಿಯ ಹೊಡೆತ ಇದು. ಒಂದು ಸುಲಭೆಯಲ್ಲಿ 1ರ ಬಳಿಕೆಯಲ್ಲಿ ದ್ವಿತೀಯ ಓಟಕ್ಕೆ ಕರೆ ಇದೆ. ಇಲ್ಲಿ ದ್ವಿತೀಯ ಓಟಕ್ಕೆ ಇಲ್ಲಿ ಔಟ್ ಎನ್ನತಕ್ಕಂಥ ತೀರ್ಪು ಹೊರಬೀಳುವ ಮುಖಾಂತರವಾಗಿ ಮಗದೊಂದು ವಿಕೆಟನ್ನು ಕೂಡ ಕಳೆಕೊಳ್ಳುತ್ತಾ ಇದೆ ಎಂಪಿಸಿ ತಂಡ. ಒಟ್ಟಾಗಿ ಆರಂಭಿಕ ಇನ್ನಿಂಗ್ಸಿನ 1 ಚೆಂಡು ಬಾಕಿ ಇರುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ ಒಟ್ಟು ಮೊತ್ತ 33 ಓಟ. 5 ಚೆಂಡುಗಳಲ್ಲಿ ಬಿಟ್ಟುಕೊಟ್ಟದ್ದು ಕೇವಲ 1 ಓಟಗಳನ್ನು ಮಾತ್ರ ನಿರಂಜನ್. 1 ಚೆಂಡು ಕೊನೆಯದಾಗಿ ಬಾಕಿ ಉಳಿತಾ ಇದೆ. ನೂತನ ಕ್ರಮಾಂಕದಲ್ಲಿ ಓಂಕಾರ್ ಅವರ ಆಗಮನವಾಗುತ್ತಾ ಇದೆ. ಈ ಸಂದರ್ಭದಲ್ಲಿ ಮುಖ್ಯ ಪ್ರಾಣ ಕ್ರಿಕೆಟ್ಸ್ ಪಾಲಯದಲ್ಲಿ ಆರಂಭದ ಇನ್ನಿಂಗ್ಸಿನ ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. 33ರಲ್ಲಿ ಗಳಿಕೆ ಇದೆ. ಲಾಸ್ಟ್ ಬಾಲ್ ಆಫ್ ದ ಫಸ್ಟ್ ಇನ್ನಿಂಗ್ಸ್. ನಿರಂಜನ್ ವಿರುದ್ಧವಾಗಿ ಓಂಕಾರ್. ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದು. ಕೊನೆಯ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ದಾಳಿಯ ಮುಖಾಂತರವಾಗಿ ಓಂಕಾರ್ ಕಡೆಗೆ ದಂಡಿಸ್ತಕ್ಕಂಥ ಪ್ರಯತ್ನವನ್ನು ಪಟ್ಟಿರಲಿ. ಶಾರ್ಟ್ ಫೈನ್ ಲೆಗ್ ಭಾಗದಲ್ಲಿ ಚಲಿಸ್ತಕ್ಕಂಥ ಚೆಂಡು ಇದು. ಇದರೊಂದಿಗೆ ಆರಂಭದ ಇನ್ನಿಂಗ್ಸ್ ಮುಕ್ತಾಯ. 30 ಚೆಂಡುಗಳು ಮುಕ್ತಾಯ ಕಾಣ ಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 34 ಓಟಗಳು ಜಮೆಯಾಗುತ್ತಾ ಇದೆ. 35 ಸವಾಲನ್ನು ಬೆನ್ನಟ್ಟಬೇಕಾಗಿದೆ. 30 ಚೆಂಡುಗಳ ಮುಂದೆ ಕೊನೆಯ ಓವರನ್ನು ಮೆಚ್ಚಲೇಬೇಕಾಗಿದೆ. ಒಂದು ಎಕನಾಮಿಕಲ್ ಓವರನ್ನು ಸಂಘಟಿಸಿದ್ರು ಕಾರಣ 6 ಚೆಂಡುಗಳ ಮುಂದೆ 2 ಓಟಗಳನ್ನು ಮಾತ್ರ ಬಿಟ್ಟುಕೊಂಡು ಪ್ರಮುಖವಾದಂಥ ವಿಕೆಟ್ಗಳನ್ನು ಕೂಡ ಪಡೆಯುತ್ತಾ ಇದ್ದಾರೆ ನಿರಂಜನ್ ರವರ ದಾಳಿಗಾರಿಕೆ. ಆದರೆ ಅಂಕಿಅಂಶ ಪಟ್ಟಿಯಲ್ಲಿ ಒಂದು ಗೌರವಾನ್ವಿತ ಮೊತ್ತವೇ ಸರಿ. 34 ಎನ್ನತಕ್ಕಂಥ ಮೊತ್ತವನ್ನು ದಾಖಲು ಮಾಡಿಕೊಂಡು ಎದುರಾಳಿ ತಂಡಕ್ಕೆ 35 ಸವಾಲನ್ನು ಬಿಟ್ಟುಕೊಡುತ್ತಾ ಇದೆ ಮುಖ್ಯ ಪ್ರಾಣ ಕ್ರಿಕೆಟ್ಸ್ ತಂಡ ದಾಂಡುಗಾರಿಕೆ ವಿಭಾಗ. ಇಲ್ಲಿ ತಡೆ ಹಿಡಿಯಬಲ್ಲಂಥ ದಾಳಿಗಾರಿಕೆಯನ್ನು ತೋರ್ಪಡಿಸಬಹುದೇ ಕಾದು ನೋಡಬೇಕಾಗಿದೆ. ಇಲ್ಲಿ ಮುಂದಿನ ಪಂದ್ಯದ ಅದೃಷ್ಟದ ನಾಣ್ಯಚಿಮೆ ಕರೆ ನೀಡುತ್ತಾ ಇದ್ದೇವೆ. ಇಲ್ಲಿ ಟೀಮ್ ಕೋಸ್ಟಲ್ ಸ್ಟ್ರೈಕರ್ಸ್ ವಿರುದ್ಧವಾಗಿ ಟೀಮ್ ವಿಜಯಲಕ್ಷ್ಮಿ. 2 ತಂಡದ ನಾಯಕರ ದಯವಿಟ್ಟು ನಾಣ್ಯಚಿಮೆಗೆ ಬಂದು ಬಿಡಿ. ಟೀಮ್ ಕೋಸ್ಟಲ್ ಸ್ಟ್ರೈಕರ್ಸ್ ವಿರುದ್ಧವಾಗಿ ಟೀಮ್ ವಿಜಯಲಕ್ಷ್ಮಿ. 2 ತಂಡದ ನಾಯಕರು ದಯವಿಟ್ಟು ನಾಣ್ಯಚಿಮೆಗೆ ಬಂದು ಬಿಡಿ. ಮುಂದಿನ ಪಂದ್ಯ ನಿಮಗಾಗಿರುತ್ತದೆ. ನಿಟ್ಟಿನಲ್ಲಿ 2 ತಂಡದ ನಾಯಕರು ದಯವಿಟ್ಟು ನಾಣ್ಯಚಿಮೆಗೆ ಆದಷ್ಟು ಬೇಗ ಬರೀಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಪ್ರಸ್ತುತ ಪಂದ್ಯ ಇದು ರೋಚಕತೆ ಪಂದ್ಯ ಆಗಲಿಕ್ಕೆ ಸಾಕ್ಷಿಯಾಗಬಹುದು. ಕಾರಣ 2 ತಂಡ ಕೂಡ ಬಲಿಷ್ಠವಾಗಿದೆ. ಒಂದು ಕಡೆಯಲ್ಲಿ ಮುಖ್ಯ ಪ್ರಾಣ ಕ್ರಿಕೆಟ್ಸ್ ಪಾಲಯದಲ್ಲಿ ಒಂದು ಅದ್ಭುತವಾದ ದಾಳಿಗಾರಿಕೆ ವಿಭಾಗ ಇದ್ದರೂ ಕೂಡ ಆ ದಾಳಿಗಾರಿಕೆ ಅನುಗುಣವಾಗಿ
ಟೀಮ್ ಅಶ್ವಾಪಾಲಯದಲ್ಲಿ ಒಂದು ಹೊಡಿಬಡಿಯ ದಾಂಡುಗಾರಿಕೆ ಪಟ್ಟಿಯ ಕಾರಣ ಸಿಗಬಹುದು. 30 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 35 ಓಟಗಳು ಬೇಕಾಗಿದೆ. ಈ ಸಂದರ್ಭದಲ್ಲಿ ಈ ಪಂದ್ಯವನ್ನು ಗೆಲ್ಲತಕ್ಕಂಥ ತಂಡ ಯಾವುದು ಕಾದು ನೋಡಬೇಕಾಗಿದೆ. ಈ ಸಂದರ್ಭದಲ್ಲಿ ಈಗಾಗಲೇ ಕ್ಷೇತ್ರ ರಕ್ಷಣೆ ಸಜ್ಜು ಮಾಡ್ತಾ ಇದೆ. ಮುಖ್ಯ ಕ್ರಿಕೆಟ್ ತಂಡ ದಾಂಡುಗಾರಿಕೆಯನ್ನು ಆದಷ್ಟು ಬೇಗ ಸಜ್ಜು ಮಾಡಿ ಟೀಮ್ ಅಶ್ವ ತಂಡದ ಆಟಗಾರರೇ. ದಯವಿಟ್ಟು ಟೀಮ್ ಕೋಸ್ಟಲ್ ಸ್ಟ್ರೈಕರ್ಸ್ ತಂಡದ ನಾಯಕ ಅದೇ ರೀತಿ ವಿಜಯಲಕ್ಷ್ಮಿ ತಂಡದ ನಾಯಕ ನಾಣಿಚ್ಮಿಕೆ ಬಂದು ಬಿಡಿ ಆದಷ್ಟು ಬೇಗ. ಟೀಮ್ ವಿಜಯಲಕ್ಷ್ಮಿ ಅದೇ ರೀತಿ ಟೀಮ್ ಕೋಸ್ಟಲ್ ಸ್ಟ್ರೈಕರ್ಸ್ ತಂಡದ ನಾಯಕ ದಯವಿಟ್ಟು ನಾಣಿಚ್ಮಿಗೋಸ್ಕರ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಆರಂಭಿಕ ಕ್ರಮಾಂಕದ ದಾಂಡುಗಾರಿಕೆಯಲ್ಲಿ ದೇವಿ ಪ್ರಸಾದ್ ಜೊತೆಗೂಡುತ್ತಾ ತೇಜಸ್ ರವರ ಆಗಮನವಾಗುತ್ತಾ ಇದೆ. ಇರುವ ಬಲಗೈ ಪ್ರತಿಭಾನ್ವಿತ ದಾಂಡುಗಾರರ ಆಗಮನವಾಗುವಾಗ ಟೀಮ್ ಅಶ್ವಪಾಲಯದಲ್ಲಿ ದಾಳಿಗಾರಿಕೆ ವಿಭಾಗದಲ್ಲಿ ತಂಡದ ಓರ್ವ ವೇಗದ ದಾಳಿಗಾರ ಜ್ಞಾನೇಶ್ ಚೆಂಡನ್ನು ಕೈಗೆತ್ತಿಕೊಂಡು ಆರಂಭಿಕ ಪವರ್ ಪ್ಲೇ ಓವರ್ನೇ ಎಸೆಯಲು ಸಿದ್ಧರಾಗುತ್ತಾ ಇದ್ದಾರೆ. ಜ್ಞಾನೇಶ್ ದೇವಿಕಿರಣ್ ಕಡೆಗೆ ಇದು ಆರಂಭಿಕ ಚೆಂಡು. ಇದು ಆರಂಭದ ಚೆಂಡು, ಸೊಗಸಾದ ದಾಳಿ. ಇದು ವೇಗವಾಗಿ ಬರತಕ್ಕಂಥ ದಾಳಿಗಳಲ್ಲಿ ದಂಡಿನ ಅಚ್ಕೆ ತಗಲಿದರೂ ಕೂಡ ಯಾವುದೇ ರೀತಿಯ ಓಟಗಳಂಥ ಅವಕಾಶಗಳಿಲ್ಲ. ಲಯಬದ್ಧತೆ ಎಸೆಗಾರಿಕೆಯನ್ನು ಸಂಘಟಿಸ್ತಾ ಇದ್ದಾರೆ. ಸೊಗಸಾಗಿರ್ತಕ್ಕಂಥ ಬಾಲಿಂಗ್ ಇದು. ಆರಂಭಿಕ ಓವರಿನ ಆರಂಭಿಕ ಒಂದು ಚೆಂಡು ಇಲ್ಲಿ ಮಾತ್ರ ಮುಕ್ತಾಯ. ಜ್ಞಾನೇಶ್ ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ಬಲಗೈ ಬ್ಯಾಟ್ಸ್ಮನ್ ದೇವಿಕಿರಣ್ ಕಡೆಗೆ ತನ್ಮಧ್ಯೆ ದೊಡ್ಡ ಹೊಡೆತದ ಪ್ರಯತ್ನವನ್ನು ಪಟ್ಟರು ಇಲ್ಲಿ. ಆದರೆ ಶಾರ್ಟ್ ಮ್ಯಾನ್ ಭಾಗದಲ್ಲಿ ಚಲಿಸುವ ಮುಖಾಂತರವಾಗಿ ದಾಂಡುಗಾರಿಗೆ ಒಂಟಿ ಓಡಲು ಅವಕಾಶಗಳನ್ನು ಬಿಟ್ಟುಕೊಟ್ಟರು. ಈ ಒಂಟಿ ಓಟ ಬರುವ ಮುಖಾಂತರವಾಗಿ ಖಾತೆ ಶುಭಾರಂಭ. 2 ಚೆಂಡುಗಳು ಮುಕ್ತಾಯ ಕಾಣ ಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 1 ಓಟಗಳು ಜಮೆಯಾಗುತ್ತಾ ಇದೆ. ಪವರ್ ಪ್ಲೇ ಓವರ್ ಇನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. 4 ಚೆಂಡುಗಳು ಆರಂಭಿಕ ಪವರ್ ಪ್ಲೇ ಓವರ್ನ ಬಾಕಿ ಇರುವಾಗ ಪವರ್ ಪ್ಲೇನ ಲಾಭಾಂಶವನ್ನು ಪಡೆಯಬಹುದೇ ತೇಜಸ್ ಕಾದು ನೋಡಬೇಕಾಗಿದೆ. ತೃತೀಯ ಚೆಂಡು ಇದು ಜ್ಞಾನೇಶ್ ಕಡೆಯಿಂದ ತೇಜಸ್ ಕಡೆಗೆ. ಇದು ಓವರ್ ನಂಬರ್ 1 ಚಾಲ್ತಿಯಲ್ಲಿ. ಪವರ್ ಪ್ಲೇ ಓವರ್ ಪ್ರಗತಿಯಲ್ಲಿದೆ. ಇಲ್ಲಿ 10 ಮಾತ್ರ ಗಾಳಿಯಲ್ಲಿ ಇದ್ದಂಥ ಚೆಂಡು ಇಲ್ಲಿ ಪ್ರಥಮ ವಿಕೆಟ್ ಹಣ್ಣಲ್ಲಿ ಕರುಳಿಸ್ತಾ ಇದರಲ್ಲಿ ನೇರವಾಗಿ ಓಟ್ಸ್ ಭಾಗದಲ್ಲಿ ನಿಂತ ಕ್ಷೇತ್ರ ರಕ್ಷಕ ಕೌಶಿಕ್ ರವರ ಭದ್ರ ಬೊಗಸೆಯಲ್ಲಿ ಸೇರುವ ಮುಖಾಂತರವಾಗಿ ಆರಂಭಿಕ ವಿಕೆಟ್ ಅನ್ನು ಕಳೆಕೊಳ್ಳುತ್ತಾ ಇದೆ ಇಲ್ಲಿ ತಂಡ. 5 ಚೆಂಡುಗಳಲ್ಲಿ ಒಟ್ಟಾಗಿ ಮುಕ್ತಾಯ. 1 ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ಕೊನೆಯ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಆರಂಭಿಕ ಓವರಿನ ಕೊನೆಯ 1 ಚೆಂಡು ಇಲ್ಲಿ ಮಾತ್ರ ಬಾಕಿ. ದಾಳಿಗಾರಿಕೆಯಲ್ಲಿ ತಂಡದ ವೇಗದ ದಾಳಿಗಾರ, ತಂಡದ ಅನುಭವದ ಎಸೆತಗಾರ ಜ್ಞಾನೇಶ್ ಕೊನೆಯ ಬಾರಿ ಮುಂದುವರಿಸಬೇಕಾಗಿದೆ. ನೂತನ ಕ್ರಮಾಂಕದಲ್ಲಿ ಬರತಕ್ಕಂಥ ಬ್ಯಾಟ್ಸ್ಮನ್ ನಂಬರ್ 3ರ ಕ್ರಮಾಂಕದಲ್ಲಿ ಸುಪ್ರೀತ್ ರವರ ಆಗಮನವಾಗುತ್ತಾ ಇದೆ ಟೀಮ್ ಅಶ್ವಪಾಲಯದಲ್ಲಿ. ಟೀಮ್ ವಿಜಯಲಕ್ಷ್ಮಿ ಅದೇ ರೀತಿ ಕೋಸ್ಟಲ್ ಸ್ಟ್ರೈಕರ್ಸ್ ತಂಡದ ನಾಯಕ ದಯವಿಟ್ಟು ನಾಣಿಚ್ಮಿಕೆ ಬಂದುಬಿಡಿ. ಟೀಮ್ ಕೋಸ್ಟಲ್ ಸ್ಟ್ರೈಕರ್ಸ್ ಅದೇ ರೀತಿ ವಿಜಯಲಕ್ಷ್ಮಿ ತಂಡದ ನಾಯಕನಿಗೆ ಕೊನೆಯ ಕರೆ ನೀಡ್ತಾ ಇದ್ದೇವೆ. ದಯವಿಟ್ಟು 2 ತಂಡದ ನಾಯಕರು ನಾಣಿಚ್ಮಿಕೆಗೋಸ್ಕರ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆರಂಭಿಕ ಓವರಿನ ಕೊನೆಯ
ಒಂದು ಚೆಂಡು ಮಾತ್ರ ಬಾಕಿ ಇದೆ. ಜ್ಞಾನೇಶ್ ಕಡೆಯಿಂದ ಸುಪ್ರೀತ್ ಕಡೆಗೆ ಇದು ಕೊನೆಯ ಚೆಂಡು. ಇದು ಕಚ್ಚಿ ಬರತಕ್ಕಂಥ ಚೆಂಡಿಗೆ ಇಲ್ಲಿ ದಂಡಿಸಿದ್ರು. ಇಲ್ಲಿ ಮತ್ತೆ ಇಲ್ಲಿ ಅಪಾಯದ ಓಟವಾಗಿತ್ತು. ಇಲ್ಲಿ ಅಪಾಯದ ಓಟ ಸಂಪೂರ್ಣವಾಗುವಾಗ ಇಲ್ಲಿ ಆರಂಭಿಕ ಓವರ್ ಇಲ್ಲಿ ಮುಕ್ತಾಯದ ಹಾದಿಯನ್ನು ಹಿಡಿತಾ ಇದೆ. ಇಲ್ಲಿ ಒಂದು ಓವರ್ ಮುಕ್ತಾಯ, 6 ಚೆಂಡುಗಳು ಮುಕ್ತಾಯವಾಗುತ್ತಾ ಇದೆ. ಪವರ್ ಪ್ಲೇ ಓವರ್ ಆಗಿದ್ದರೂ ಕೂಡ ಇಲ್ಲಿ 6 ಚೆಂಡುಗಳಲ್ಲಿ ಕೇವಲ 2 ಓಟವನ್ನು ಮಾತ್ರ ಬಿಟ್ಟುಕೊಂಡು ಒಂದು ಪ್ರಮುಖವಾದ ವಿಕೆಟನ್ನು ಪಡೆಯುತ್ತಾ ಇದ್ದಾರೆ ಜ್ಞಾನೇಶ್ ಅವರ ಎಸ್ತುಗಾರಿಕೆ. ಇದರೊಂದಿಗೆ ಓವರ್ ನಂಬರ್ 1 ಮುಕ್ತಾಯ. 24 ಚೆಂಡುಗಳ ಮುಂದೆ ಇನ್ನು ವಿಜಯಕ್ಕಾಗಿ 33 ಓಟಗಳು ಬೇಕಾಗಿದೆ ಈ ಟೀಮ್ ಅಶ್ವ ತಂಡಕ್ಕೆ. ಆರಂಭಿಕ 1 ಓವರಲ್ಲಿ ಮಾತ್ರ ಮುಕ್ತಾಯ. ಆರಂಭಿಕ 6 ಚೆಂಡುಗಳ ಆಟ ಮಾತ್ರ ಮುಕ್ತಾಯಗೊಳ್ಳುತ್ತಾ ಇದೆ. ಇನ್ನು ಉಳಿತಕ್ಕಂಥ 24 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 33 ಓಟಗಳು ಬೇಕಾಗಿದೆ. ಇಲ್ಲಿ ಸುಪ್ರೀತ್ ಹಾಗೂ ದೇವ್ ಕಿರಣ್ ಜೋಡಿ ಯಾವ ರೀತಿಯಲ್ಲಿ ತನ್ನ ಬ್ಯಾಟ್ ಮುಖಾಂತರ ದೊಡ್ಡ ಹೊಡೆತಗಳನ್ನು ದಂಡಿಸಲೇಬೇಕಾದಂತೆ ಪಂದ್ಯ ಸಾಗಿ ಬರುತ್ತಾ ಇದೆ. ಟೀಮ್ ಅಶ್ವಾಪಾಲಯದಲ್ಲಿ ದೊಡ್ಡ ಹೊಡೆತಗಳು ದಂಡಿಸಲು ಅವಕಾಶವನ್ನು ಮಾಡಿಕೊಡಬಹುದೇ ದಾಳಿಗಾರಿಕೆ ವಿಭಾಗ ಅಲ್ಲ, ತಡೆ ಹಿಡಿಯಬಲ್ಲಂತ ಎಸ್ತುಗಾರಿಕೆಯನ್ನು ಸಂಘಟಿಸಬಹುದೇ ಕಾದು ನೋಡಬೇಕಾಗಿದೆ. ಇಲ್ಲಿ ದ್ವಿತೀಯ ಓವರನ್ನು ಕೈಗೆತ್ತುವಂಥ ಎಸೆತಗಾರ ಕೌಶಿಕ್ ದಾಂಡುಗಾರಿಕೆ ವಿಭಾಗದಲ್ಲೊಂದು ಬಹಳಷ್ಟು ಅದ್ಭುತವಾದಂಥ ದಾಂಡುಗಾರಿಕೆಯನ್ನು ತೋರ್ಪಡಿಸಿಕೊಂಡು ಇಲ್ಲಿ ದಾಳಿಗಾರಿಕೆಯಲ್ಲಿ ಯಾವ ರೀತಿಯ ಎಸ್ತುಗಾರಿಕೆಯನ್ನು ಸಂಘಟಿಸ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಆರಂಭಿಕ ಓವರಲ್ಲಿ ಮಾತ್ರ ಮುಕ್ತಾಯ. ಇಲ್ಲಿ ದ್ವಿತೀಯ ಓವರನ್ನು ಕೈಗೆತ್ತುವಂತೆ ಎಸೆತಗಾರ ಇಲ್ಲಿ ಕೌಶಿಕ್ ಚೆಂಡನ್ನು ಕೈಗೆತ್ತಿಕೊಂಡು ಚೆಂಡನ್ನು 2-3 ಬಾರಿ ಭೂಮಿ ತಾಯಿಗೆ ಮುಟ್ಟಿಸಿದ ಓವರಿನ ಆರಂಭಿಕ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಬಲಗೈ ಬ್ಯಾಟ್ಸ್ಮನ್ ಸುಪ್ರೀತ್ ಕಡೆಗೆ ಇದು ಓವರಿನ ಆರಂಭದ ಚೆಂಡು. ಅದ್ಭುತವಾಗಿ ತಿಳಿದಾಳೆಯಲ್ಲಿ ತಿರುವಿರುವಂಥ ಚೆಂಡುಗಳಿಗೆ ಇಲ್ಲಿ ಯಾವುದೇ ರೀತಿಯ ಉತ್ತರಗಳು ಬ್ಯಾಟ್ ಮುಖಾಂತರ ಲಭ್ಯವಾಗುತ್ತಾ ಇಲ್ಲ. ಆರಂಭಿಕ ಚೆಂಡಿಯಲ್ಲಿ ಚುಕ್ಕಿ ಆಗುತ್ತಾ ಇದೆ. ಇಲ್ಲಿ 1 ಚೆಂಡು ಇಲ್ಲಿ ಮಾತ್ರ ಮುಕ್ತಾಯ. ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ ಕೌಶಿಕ್ ದಾಳಿಗಾರಿಕೆಯಲ್ಲಿ ಸುಪ್ರೀತ್ ಕಡೆಯಿಂದ. ಇಲ್ಲಂತೂ ಸ್ಪೆಕ್ಟ್ರಾ ವೈಟ್ ಬರುತ್ತಾ ಇದೆ. ಲೆಗ್ ಸ್ಟಂಪಿನ ತೀರ ಹೊರಭಾಗದಲ್ಲಿ ಚಲಿಸ್ತಕ್ಕಂಥ ಚೆಂಡು. ಇದು ವೈಟ್ ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ ಇಲ್ಲಿ 3 ಓಟಗಳು. 3 on the scoreboard. Kaushik for the second time in his over bowling mark. Right arm over the wicket to the right-handed batsman Supreet here. ಮತ್ತೆ ಇಲ್ಲಿ ಕಾಲಿಗೆ ಸ್ಪರ್ಶಗೊಳ್ಳುತ್ತಾ ಇದೆ ಚೆಂಡು. ಆದರೆ ತೀರ್ಪುಗಾರರಿಂದ ಲೆಗ್ ಬಾಯ್ಸ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಶಫಲ್ ಆಗುತ್ತಾ ಇದ್ದಾರೆ ಬ್ಯಾಟರ್. ಯಾವುದೇ ರೀತಿಯ ಕೌಶಿಕ್ ಮತ್ತೆ ಇಲ್ಲಿ ಮುಂದುವರಿಸಬೇಕಾಗಿದೆ. ಇಲ್ಲಿ ದೇವಿಕಿರಣ್ ಸ್ಟ್ರೈಕರ್ ತುದಿಯಲ್ಲಿ ದಾಂಡುಗಾರಿಕೆಯ ಮುಖ್ಯ ವಿಭಾಗದಲ್ಲಿರತಕ್ಕಂಥ ಓರ್ವ ಅನುಭವಿಯ ದಾಂಡುಗಾರ ಈತ ಪವಿಶ್. ಮತ್ತೆ ಇಲ್ಲಿ ಅದ್ಭುತವಾದ ಎಸ್ತುಗಾರಿಕೆಯನ್ನು ಸಂಘಟಿಸ್ತಾ ಇದ್ದಾರೆ. ಇಲ್ಲಿ ಲಯಬದ್ಧತೆ ದಾಳಿ. ಇದು ಶಾರ್ಪ್ ಇನ್ಕಮಿಂಗ್ ಡೆಲಿವರಿ ಹಿಯರ್. ಒಳ ತಿರುವನ್ನು ಕಂಡುಕೊಳ್ತಾ ಇದ್ದೇವೆ. ಆ ದಾಳಿಗಳಿಗೆ ಇಲ್ಲಿ ಯಾವುದೇ ರೀತಿಯ ಉತ್ತರಗಳು ಬ್ಯಾಟ್ ಮುಖಾಂತರ ಇಲ್ಲಿ ಬರುತ್ತಾ ಇಲ್ಲ. ಒಟ್ಟಾಗಿ 3 ಚೆಂಡುಗಳು ಈ ಓವರಿನ ಮಾತ್ರ ಮುಕ್ತಾಯವಾಗುತ್ತಾ ಇದೆ. 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ದೇವಿಕಿರಣ್ ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ದೊಡ್ಡ ಹೊಡೆತಗಳನ್ನು ದಂಡಿಸಲೇಬೇಕಾಗಿದೆ ತನ್ನ ಬ್ಯಾಟ್ ಮುಖಾಂತರವಾಗಿ. ಇಲ್ಲಿ ದೊಡ್ಡ ಹೊಡೆತದ ಪ್ರಯತ್ನವನ್ನು ಪಟ್ಟರು. ಕ್ಷಣ ಮಾತ್ರ ಗಾಳಿಯಲ್ಲಿ ಇದ್ದಂಥ ಚೆಂಡು ಬಾಲ್ ಆ್ಯಂಡ್ ಇಟ್ ಸೇಫ್ಲಿ ಹಿಯರ್. ಕ್ಷೇತ್ರಕ್ಷೆ ಇಲ್ಲದ ಜಾಗವಾಗುತ್ತಾ ಇದೆ. ಈ ನಿಟ್ಟಿನಲ್ಲಿ 1 ಓಟ ಅಪಾಯವಿಲ್ಲದೆ ಸಂಪೂರ್ಣವಾಗುತ್ತಾ ಇದೆ. ಇದರ 4 ಚೆಂಡುಗಳು ಒಟ್ಟಾಗಿ ಇಲ್ಲಿ ಮುಕ್ತಾಯ. ಕೊನೆಯ 2 ಚೆಂಡುಗಳು ಈ ಓವರಿನ ಬಾಕಿ ಉಳಿತಾ ಇದೆ. ಕೌಶಿಕ್ ನನಗಂತಿನ 5ನೇ ಚೆಂಡನ್ನೇ ಸೇಬೇಕಾಗಿದೆ. ಇಲ್ಲಿ 4 ಚೆಂಡುಗಳು ಮುಕ್ತಾಯವಾದ 5ನೇ ಚೆಂಡಲ್ಲಿ ತೀರ್ಪುಗಾರಿಗೆ ಜೋರಾದ ಮನವಿ ಬರುತ್ತಾ ಇದೆ. ಇಲ್ಲಿ ವೈಡ್ ಎನ್ನತಕ್ಕಂಥ ತೀರ್ಪು ಬಂದಾದ ಬಳಿಕ ಔಟ್ ಕೂಡ ಇಲ್ಲಿ ಲಭ್ಯವಾಗುತ್ತಾ ಇದೆ. ಇಲ್ಲಿ ಅದ್ಭುತವಾದಂಥ ವಿಕೆಟ್ ಕೀಪಿಂಗ್ ಅನ್ನು ತೋರ್ಪಡಿಸಿದ್ದಾರೆ ಜ್ಞಾನೇಶ್. ಗೂಟಗಳ ಹಿಂಬದಿಯಲ್ಲಿ ಕ್ಷಣ ಮಾತ್ರದಲ್ಲಿ ಆ ಚೆಂಡನ್ನು ಪಡೆದು ಗೂಟಗಳಿಗೆ ಸ್ಪರ್ಶ ಮಾಡುವ ಕಾರ್ಯವನ್ನು ಬಹಳಷ್ಟು ಅದ್ಭುತ ರೀತಿಯಲ್ಲಿ ಮಾಡಿಕೊಂಡು ಮಗದೊಂದು ವಿಕೆಟ್ ಅನ್ನು ಟೀಮ್ ಅಶ್ವಾಪಾಲಯ ಬಿಟ್ಟುಕೊಡುತ್ತಾ ಇದೆ.
ದೊಡ್ಡ ಹೊಡೆತಗಳನ್ನು ದಂಡಿಸಲೇಬೇಕಾಗಿದೆ ಈ ಸಂದರ್ಭದಲ್ಲಿ. ಇಷ್ಟರ ತನಕ ಆರಂಭಿಕ ಕ್ರಮಾಂಕದಲ್ಲಿ ಬರತಕ್ಕಂಥ ಬ್ಯಾಟ್ಸ್ಮನ್ಗಳು ಸಾಫ್ಟ್ ಆ್ಯಂಡ್ ಡಿಫೆನ್ಸನ್ನು ದಂಡಿಸುವ ಮುಖಾಂತರವಾಗಿ ಇಲ್ಲಿ ಒಂಟಿ ಓಟುಗಳನ್ನು ಮಾತ್ರ ಜಮೆ ಮಾಡುತ್ತಾ ಇದ್ದಾರೆ. ಇದರೊಂದಿಗೆ ಓವರಿನ ಆರಂಭಿಕ 4 ಚೆಂಡುಗಳು ಮುಕ್ತಾಯ ಕಾಣಸಿಗುವಾಗ ಗಳಿಕೆಯಲ್ಲಿ ಒಟ್ಟಾಗಿ 6 ಓಟಗಳು ಮಾತ್ರ ಜಮೆಯಾಗುತ್ತಾ ಇದೆ. ನೂತನ ಕ್ರಮಾಂಕದಲ್ಲಿ ಬರತಕ್ಕಂಥ ಬ್ಯಾಟ್ಸ್ಮನ್ ಧನುಷ್ ರವರ ಆಗಮನವಾಗುತ್ತಾ ಇದೆ ಟೀಮ್ ಅಶ್ವಾಪಾಲಯದಲ್ಲಿ. ಕೌಶಿಕ್ ದಾಳಿಗಾರಿಕೆ ವಿಭಾಗದಲ್ಲಿ ಮುಂದುವರಿಸಬೇಕಾಗಿದೆ ತನ್ನ ಓವರಿನ 5ನೇ ಚೆಂಡನ್ನು ಧನುಷ್ ಕಡೆಗೆಯಲ್ಲಿ ಸ್ವಿಚ್ ಇಟ್ನ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಶಾರ್ಟ್ ಮ್ಯಾನ್ ಭಾಗದಲ್ಲಿ ಚಲಿಸತಕ್ಕಂಥ ಚೆಂಡುಗಳು ಯಾವುದೇ ರೀತಿಯ ಉತ್ತರಗಳು ಸಿಗುತ್ತಾ ಇಲ್ಲ. ಇದರೊಂದಿಗೆ 5 ಚೆಂಡುಗಳು ಮುಕ್ತಾಯವಾಗುತ್ತಾ ಇದೆ. ಈ ಓವರಿನ ಕೊನೆಯ 1 ಚೆಂಡುಗಳು ಮಾತ್ರ ಬಾಕಿ. ಕೊನೆಯ ಬಾರಿ ಎಸೆಯಬೇಕಾಗಿದೆ ಇಲ್ಲಿ ಕೌಶಿಕ್. ತೀರ್ಪುಗಾರನ ಬಿಡುತ್ತೆಯಲ್ಲಿ ಬಲಗೈ ಬ್ಯಾಟ್ಸ್ಮನ್ ಧನುಷ್ ಕಡೆಗಿದ್ದು ಓವರ್ ನಂಬರ್ 2ರ ಕೊನೆಯ ಚೆಂಡಿನೊಂದಿಗೆ ಕೊನೆಯ ಬಾರಿ ಮುಂದುವರಿಸುತ್ತೆ ಇಲ್ಲಿ. ಇದರ ಮಧ್ಯೆ ಮತ್ತೆ ದಂಡಿಸಿದ್ರಲ್ಲಿ ಮತ್ತೆ ದಂಡಿಸ್ತಕ್ಕಂಥ ಪ್ರಯತ್ನ ಪಟ್ಟರಲ್ಲಿ ಮತ್ತೆ ಇಲ್ಲಿ 1 ಓಟಗಳಿಗೆ ಮಾತ್ರ ಸೀಮಿತವಾಗುವ ಮುಖಾಂತರವಾಗಿ ಓವರ್ ನಂಬರ್ ಏರ್ ಬತ್ ಈಗಾಗಲೇ ಸಾಯಿ ಕಟಕ ಸಾದರಪಡಿಸುವಂಥ ಅದ್ದೂರಿಯ ಸಾಯಿ ಕಟಕ ಪ್ರೀಮಿಯರ್ ಲೀಗ್ ಇದರ ಮುಖ್ಯ ಅತಿಥಿಗಳಲ್ಲಿ ಒರುವರಾದಂಥ ಇನ್ಸ್ಟಾಗ್ರಾಮ್ನಲ್ಲಿ ಬಹಳಷ್ಟು ಚರ್ಚೆಗೊಳ್ಳದಂಥ ಇನ್ಸ್ಟಾಗ್ರಾಮ್ ಪೇಜ್ ಸರಿ ತಾಸದ ಪೇಟ್ ಈ ಪೇಜ್ನ ಮಾಲಕರಂಥ ಪ್ರಜ್ವಲ್ ಬಂಗೇರ್ ನಮ್ಮ ಜೊತೆ ಇದ್ದಾರೆ. ಜೋರಾದ ಕೈ ಚಪ್ಪಲ್ ನೀಡುವ ಮುಖಾಂತರವಾಗಿ ಇವರನ್ನು ಹಾರ್ದಿಕವಾಗಿ ನಮ್ಮ ಮುಖ್ಯ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಸಾಯಿ ಕಟಕ ಪರವಾಗಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ ತಮ್ಮ ಆಸನವನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಪ್ರಜ್ವಲ್ ಬಂಗೇರ್ರವರೇ. ಮತ್ತೆ ಪಂದ್ಯಕ್ಕೆ ಬರುತ್ತೆ ಇಲ್ಲಿ ಜ್ಞಾನೇಶ್ ತನ್ನ ವೈಯಕ್ತಿಕ ಖಾತೆಯ ದ್ವಿತೀಯ ಓವರನ್ನು ಸಂಘಟಿಸಲು ಈ ಇನ್ನಿಂಗ್ಸಿನ ತೃತೀಯ ಓವರನ್ನು ಕೈಗೆತ್ತುತ್ತೆಯಲ್ಲಿ ಆರಂಭಿಕ ಚೆಂಡಿಲಿ ಉಲ್ಟಾದನ್ನ ಪ್ರಯೋಗವನ್ನು ಪಟ್ಟರೆ ಇಲ್ಲಿ ಮತ್ತೆ ಸರಿಯಾದ ಕನೆಕ್ಟ್ಗಳು ಸಿಗುತ್ತಾ ಇಲ್ಲ. ಲಯಬದ್ಧತೆಯ ದಾಳಿಗಾರಿಕೆಯನ್ನು ಸಂಘಟಿಸ್ತಾ ಇದ್ದಾರೆ. ಆರಂಭಿಕ ಚೆಂಡಿಲಿ ಚುಕ್ಕಿ ಚೆಂಡಾಗಿ ಮಾರ್ಪಾಡುವಾಗುವಾಗ 1 ಚೆಂಡು. ಈ ಓವರಿನ ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 7 ಓಟಗಳು ಮಾತ್ರ ಜಮೆ ಆಗುತ್ತಾ ಇದೆ. ಈಗಾಗಲೇ ಈ ಪಂದ್ಯಕೂಟಕ್ಕೆ ಆಗಮಿಸ್ತಕ್ಕಂಥ ನಮ್ಮ ಮುಖ್ಯ ಅತಿಥಿಯಾದಂಥ ಪ್ರಜ್ವಲ್ ಬಂಗೇರ ಇವರಿಗೆ ತೇಜಸ್ ರವರು ಶಾಲು ಹಾಗೂ ನಿಂಬೆ ಕಾಣಿಕೆ ನೀಡುವ ಮುಖಾಂತರ ಒಂದು ಪ್ರೀತಿಪೂರ್ವಕವಾದ ಸ್ವಾಗತ ಬಯಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇಲ್ಲಿ ಜೋರಾದ ಕೈ ಚಪ್ಪಲ್ ನೀಡುವ ಮುಖಾಂತರವಾಗಿ ನಮ್ಮ ಪಂದ್ಯಕೂಟಕ್ಕೆ ಪ್ರೀತಿಯನ್ನು ಇಟ್ಟುಕೊಂಡು ಬಂದಂಥ ಪ್ರಜ್ವಲ್ ಬಂಗೇರ ಇವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸಾಯಿ ಕಟಕ ಪರವಾಗಿ. ಓವರಿನ ತೃತೀಯ ಚೆಂಡು ಇದು ಜ್ಞಾನೇಶ್ ಕಡೆಯಿಂದ ಇಲ್ಲಿ ವೈಟ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಸ್ಟಂಪಿನ ತೀರ ಹೊರಭಾಗದಲ್ಲಿ ಚಲಿಸಿದ ಚೆಂಡು ವೈಟ್ ಬರುವ ಮುಖಾಂತರವಾಗಿ ಇಲ್ಲಿ 1 ಓಟಗಳ ಹೆಚ್ಚುವರಿ ಎಕ್ಸ್ಟ್ರಾಸ್ ಖಾತೆಯಲ್ಲಿ ಮಗದೊಂದು ಓಟಗಳ ಹೆಚ್ಚುವರಿ ಆಗುತ್ತಾ ಇದೆ. 9 ರನ್ ಗಳಿಕೆ ಇದೆ. ಆರಂಭಿಕ 2 ಚೆಂಡುಗಳು ಈ ಓವರಿನ ಮಾತ್ರ ಮುಕ್ತಾಯದ ಹಾದಿಯನ್ನು ಹಿಡಿದಾಗ ತನ್ನ ಕಂತಿನ ತೃತೀಯ ಚೆಂಡನ್ನು ಮುಂದುವರಿಸಲೇಬೇಕಾಗಿದೆ. ಅದ್ಭುತವಾಗಿದ್ದು ದಾಳಿಯಲ್ಲಿ ಮತ್ತೆ ವೇಗಯುತವಾಗಿ ದಾಳಿಗಳು ಎಕ್ಸ್ಟ್ರೀಮ್ ಪೇಸನ್ನು ಕಂಡುಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಲೋವರ್ ಫುಲ್ ಟಾಸ್ ಆಗಿ ಬೆಂದ ಚೆಂಡಿದ್ದರೂ ಕೂಡ ಇಲ್ಲಿ ಚೆಂಡನ್ನು ದಂಡಿಸಲು ಬಹಳಷ್ಟು ಕಷ್ಟವರು ಆಗುತ್ತಾ ಇದೆ. ಕಾರಣ ವೇಗಯುತವಾಗಿ ಬರತಕ್ಕಂಥ ಎಸೆತಗಾರಿಕೆ ಹೆಸರಿಯಲ್ಲಿ 3 ಚೆಂಡುಗಳು ಒಟ್ಟಾಗಿ ಈ ಓವರಿನ ಮುಕ್ತಾಯ. ಓವರಿನ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. 4ನೇ ಬಾರಿ ಜ್ಞಾನೇಶ್ ಮುಂದುವರೆಸಬೇಕಾಗಿದೆ. ಇಲ್ಲಿ
ದೇವಿಕಿರಣ ಕಡೆಗೆ ಮತ್ತೆ ಫೈಡ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಲೆಗ್ ಸ್ಟಂಪಿನ ಹೊರಭಾಗದಲ್ಲಿ ಚಲಿಸತಕ್ಕಂಥ ಚೆಂಡು ವೈಡ್ ಬರುವ ಮುಖಾಂತರವಾಗಿ ಇಲ್ಲಿ ಗಳಿಕೆಯಲ್ಲಿ ಮಗದೊಂದು ಓಟಗಳು ಹೆಚ್ಚುವರಿ ಆಗುತ್ತಾ ಇದೆ. 10ರಲ್ಲಿ ಗಳಿಕೆ ಇದೆ. 10 ಆನ್ ದ ಸ್ಕೋರ್ ಬೋರ್ಡ್. 35 ಸವಾಲನ್ನು ಬೆನ್ನಟ್ಟುತ್ತಾ ಇದೆ ಟೀಮ್ ಅಶ್ವ ತಂಡ. ದೊಡ್ಡ ಹೊಡೆತಗಳನ್ನು ದಂಡಿಸಲೇಬೇಕಾಗಿದೆ ಈ ಓವರ್ನಲ್ಲಿ, ಕಾರಣ ಈ ಪಂದ್ಯದ ಮೇಲೆ ಮರು ಹಿಡಿತವನ್ನು ಸಾಧಿಸಬೇಕಾದರೆ ಜ್ಞಾನೇಶ್ ಯಾವುದೇ ರೀತಿಯ ದೊಡ್ಡ ಹೊಡೆತಗಳಿಗೆ ಇಷ್ಟರ ತನಕ ಅವಕಾಶ ಕೊಡುತ್ತಾ ಇಲ್ಲ. ಇಲ್ಲಿ ಸ್ಕ್ವೇರ್ ಲೆಗ್ ಭಾಗವನ್ನು ಗುರಿಯಾಗಿ ಇಟ್ಟುಕೊಂಡು ದಂಡಿಸುವಾಗ ಒಂದು ಓಟ ಸುಲಭದಲ್ಲಿ ಬರುತ್ತಾ ಇದೆ. ಈ ಒಂದು ಓಟಗಳು ಬರುವ ಮುಖಾಂತರವಾಗಿ 4 ಚೆಂಡುಗಳು ಈ ಓವರಿನ ಮುಕ್ತಾಯ. ಕೊನೆಯ 2 ಚೆಂಡುಗಳು ಮಾತ್ರ ಬಾಕಿ. 11 ಆನ್ ದ ಸ್ಕೋರ್ ಬೋರ್ಡ್ ಫಾರ್ ದ ಕಂಪ್ಲೀಷನ್ ಆಫ್ ಫಸ್ಟ್ 4 balls ಆಫ್ ದ ಥರ್ಡ್ ಓವರ್. ಹದಿನಾಲ್ಕು ಚೆಂಡು 24 ಓಟಗಳೇನು ವಿಜಯಕ್ಕಾಗಿ ಬೇಕಿರುವಾಗ ಇಲ್ಲಿ ಮತ್ತೆ ತಡೆ ಹಿಡಿಯಬಲ್ಲಂತೆ ಎಸ್ತಗಾರಿಕೆ ಇದು. ಬ್ಯಾಟ್ನ ಮುಖಾಂತರವಾಗಿ ಯಾವುದೇ ರೀತಿಯ ಓಟಗಳಿಗಂತೂ ಅವಕಾಶಗಳು ಬಹಳಷ್ಟು ಕಡಿಮೆ ಕಾಣಸಿಗುತ್ತಾ ಇದೆ ಈ ಓವರ್ನಲ್ಲಿ. ಚುಕ್ಕಿ ಚೆಂಡಾಗುವ ಮುಖಾಂತರವಾಗಿ ಈ ಓವರಿನ 5 ಚೆಂಡುಗಳು ಮುಕ್ತಾಯದ ಹಾದಿಯನ್ನು ಹಿಡಿದಾಗ ಕೊನೆಯ 1 ಚೆಂಡಲ್ಲಿ ಮಾತ್ರ ಬಾಕಿ ಇದೆ. ಇಲ್ಲಿ ಧನುಷ್ ದಂಡಿಸ್ತಕ್ಕಂಥ ಪ್ರಯತ್ನವನ್ನು ಪಟ್ಟರೆ ಇಲ್ಲಿ ಇದರೊಂದಿಗೆ ಇಲ್ಲಿ ಮಗದೊಂದು ಮನವಲ್ಲದ ಒಟ್ಟಿಗೆ ಮುಖವನ್ನು ಮಾಡುವಾಗ ವಿಕೆಟನ್ನು ಬಿಟ್ಟುಕೊಡುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಆರಂಭಿಕ 3 ಓವರ್ ಮುಕ್ತಾಯ ಕಾಣಸಿಗುವಾಗ ಗಳಿಕೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ 11 ಓವರ್. 18 balls completed, 11 on the scoreboard, 24 more runs required to win this match for the side of Team Ashwa. From last 12 legal deliveries, 12 ಚೆಂಡುಗಳ ಮುಂದೆ 24 ಓಟಗಳು ಬೇಕಾಗಿದೆ. ಕಷ್ಟ ಏನಿಲ್ಲ, ಕಾರಣ ಪ್ರತಿ ಒಂದು ಚೆಂಡಿಗೆ 2ರಷ್ಟು ಓಟಗಳು ಬಂದರೂ ಕೂಡ ಪಂದ್ಯವನ್ನು ಗೆಲ್ಲಬಹುದು ಟೀಮ್ ಅಶ್ವ ತಂಡ. ಆದರೆ ಆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡಬಹುದೇ ದಾಳಿಗಾರಿಕೆ ವಿಭಾಗ ಈ ಸಂದರ್ಭದಲ್ಲಿ ಕಾದು ನೋಡಲೇಬೇಕಾಗಿದೆ. 12 ಚೆಂಡುಗಳು ಬಾಕಿ, ಇನ್ನು ವಿಜಯಕ್ಕಾಗಿ 24 ಓಟಗಳು. ಪ್ರತಿ ಒಂದು ಚೆಂಡಿಗೆ 2ರಷ್ಟು ಓಟಗಳು ಬಂದರೂ ಕೂಡ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿ ಪಂದ್ಯವನ್ನು ಗೆಲ್ಲಬಹುದು ಅಶ್ವ ತಂಡ. ನೂತನ ಕ್ರಮಾಂಕದ ದಾಂಡುಗಾರನಾಗಿ ದೇವಿರವರ ಆಗಮನವಾಗುತ್ತಾ ಇದೆ. ದಾಳಿಗಾರಿಕೆ ವಿಭಾಗದಲ್ಲಿ 4ನೇ ಓವರನ್ನು ಸಂಘಟಿಸಲು ರಿತೇಶ್ ರವರ ಆಗಮನವಾಗುತ್ತಾ ಇದೆ. 12 ಚೆಂಡುಗಳು, 24 ಓಟ ಇನ್ನು ವಿಜಯಕ್ಕಾಗಿ ಬೇಕಾಗಿದೆ. ಇದು ಬಹು ಮುಖ್ಯವಾದ ಓವರ್ ಸರಿ. 2 ತಂಡಕ್ಕೂ ಕೂಡ ಇಲ್ಲಿ ತಡೆ ಹಿಡಿಯಬಲ್ಲಂಥ ಓವರ್ ಆಗಬಹುದೇ, ದೊಡ್ಡ ಹೊಡೆತಗಳು ದಂಡಿಸಬಲ್ಲಂಥ ಓವರ್ ಆಗಬಹುದೇ, ಈ ಒಂದು ಓವರ್ ಕಾದು ನೋಡಬೇಕಾಗಿದೆ. ಇಲ್ಲಿ ಆರಂಭಿಕ ಚೆಂಡು ಬಹಳಷ್ಟು ಅದ್ಭುತ ರೀತಿಯ ದಾಳಿಯಾಗಿತ್ತು. ಇಲ್ಲಿ ಬೈಸ್ ರೂಪದಲ್ಲಿ 1 ಓಟಗಳ ಹೆಚ್ಚುವರಿ ಆಗುತ್ತಾ ಇದೆ. ಒಟ್ಟಾಗಿ ಗಳಿಕೆಯಲ್ಲಿ 1 ಓಟಗಳು ಹೆಚ್ಚುವರಿ ಆಗುವಾಗ 12 ಒಟ್ಟು ಖಾತೆಯಲ್ಲಿ ಜಮೆಯಾಗುತ್ತಾ ಇದೆ. 12 ಆನ್ ದ ಸ್ಕೋರ್ ಬೋರ್ಡ್ ಫಾರ್ ದ ಕಂಪ್ಲೀಷನ್ ಆಫ್ ಫಸ್ಟ್ ಬಾಲ್. ಇಲ್ಲಿ ರಿತೇಶ್ ದಾಳಿಗಾರಿಕೆಯ ಮುಖಾಂತರವಾಗಿ ಬಲಗೈ ಅನುಭವಿಯ ಬ್ಯಾಟರ್ ದೇವಿ ಕಡೆಗೆ ಮುಂದುವರಿಸಬೇಕಾಗಿದೆ. ಓವರ್ ನಂಬರ್ 4ರ ದ್ವಿತೀಯ ಚೆಂಡನ್ನು ಇಲ್ಲಿ ರಿತೇಶ್ ಕಡೆಯಿಂದ ಬಲಗೈ ಬ್ಯಾಟ್ಸ್ಮನ್ ದೇವಿ ಕಡೆಗೆ ಇಲ್ಲಿ ದೇವಿ ದಂಡಿಸ್ತಕ್ಕಂಥ ಪ್ರಯತ್ನವನ್ನು ಪಟ್ಟರೆ ಇಲ್ಲಿ ಡೀಪ್ ಇನ್ ವಿಕೆಟ್ ಭಾಗದಲ್ಲಿ ನಿಂತ ಕ್ಷೇತ್ರ ರಕ್ಷಕ ವಿಘ್ನೇಶ್ ಕ್ಷಣ ಮಾತ್ರದಲ್ಲೇ ಚೆಂಡನ್ನು ತಡೆ ಹಿಡಿದು 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಇದರೊಂದಿಗೆ ಈ 1 ಓಟ ಬರುವ ಮುಖಾಂತರವಾಗಿ ಈ ಓವರಿನ 2 ಚೆಂಡುಗಳು ಮುಕ್ತಾಯ. 2 ಚೆಂಡುಗಳಿಗೆ 2 ಓಟಗಳು 1-1 ರೂಪದಲ್ಲಿ ಬರುವ ಮುಖಾಂತರವಾಗಿ ಉಳಿತಕ್ಕಂಥ ಕೊನೆಯ 10 ಚೆಂಡುಗಳಿಗೆ ನೀವು 22 ಓಟಗಳು ಬೇಕಾಗಿದೆ. ಇಲ್ಲಿ ತೀರ್ಪುಗಾರರಿಂದ ವೈಡ್ ಎನ್ನತಕ್ಕಂಥ ತೀರ್ಪು ಹೊರಬೀಳುವ ಮುಖಾಂತರವಾಗಿ ಲೆಗ್ ಸ್ಟಂಪಿನ ತೀರ ಹೊರಭಾಗದಲ್ಲಿ ಚಲಿಸತಕ್ಕಂಥ ಚೆಂಡು ಎಕ್ಸ್ಟ್ರಾಸ್ ಖಾತೆಯಲ್ಲಿ ಮಗದೊಮ್ಮೆ ಓಟಗಳನ್ನು ಬಿಟ್ಟುಕೊಡುತ್ತಾ ಇದ್ದಾರೆ. 14ರಲ್ಲಿ ಒಟ್ಟು ಗಳಿಕೆ ಜಮೆಯಾಗುತ್ತಾ ಇದೆ. 14 ಆನ್ ದ ಸ್ಕೋರ್ ಬೋರ್ಡ್ ಹಿಯರ್. ರಿತೇಶ್ ಫಾರ್ ದ ಥರ್ಡ್ ಟೈಮ್ ಇನ್ ಇಸ್ ಓವರ್. ಬಾಲಿಂಗ್ ಮಾರ್ಕ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಟು ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ದೇವಿ ಕಿರಣ್ ಹಿಯರ್. ಇಲ್ಲಿ ಸ್ಲೋವರ್ ಡೆಲಿವರಿ, ನಿಧಾನಗತಿಯಲ್ಲಿ ಬರತಕ್ಕಂಥ ಚೆಂಡಾಗುತ್ತಾ ಇದೆ. ನಿಧಾನಗತಿಯಲ್ಲಿ ಬರತಕ್ಕಂಥ ಚೆಂಡಿಗೆ ಕೇವಲ 1 ಓಟಗಳು ಮಾತ್ರ ಲಭ್ಯವಾಗುವ ಮುಖಾಂತರವಾಗಿ ಖಾತೆಯಲ್ಲಿ 15 ಆನ್ ದ ಸ್ಕೋರ್ ಬೋರ್ಡ್. 15ರಲ್ಲಿ ಗಳಿಕೆ ಇದೆ. 3 ಚೆಂಡುಗಳಲ್ಲಿ ಒಟ್ಟಾಗಿ ಮುಕ್ತ. ಇದು 4ನೇ ಚೆಂಡು ರಿತೇಶ್ ಕಡೆಯಿಂದ ಇಲ್ಲಿ ಮತ್ತೆ ಇಲ್ಲಿ ಟ್ರೈ ಮಾಡಿದ್ರು. ನೇರವಾಗಿ ಮಿಡ್ ಆನ್ ಭಾಗದಲ್ಲಿ ಚಲಿಸತಕ್ಕಂಥ ಚೆಂಡಿಗೆ ಮತ್ತೆ ನಿಧಾನಗತಿಯಲ್ಲಿ 1 ಓಟಗಳು ಮಾತ್ರ ಲಭ್ಯವಾಗುತ್ತಾ ಇದೆ. ಈ 1 ಓಟಗಳು ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿ 16ರಲ್ಲಿ ಜಮೆಯಾಗುತ್ತಾ ಇದೆ. ಓವರಿನ 4 ಚೆಂಡುಗಳು ಕೂಡ ಮುಕ್ತಾಯ. 2 ಚೆಂಡುಗಳು ಬಾಕಿ ಇರುವಾಗ ಓವರಿನ 5ನೇ ಚೆಂಡಲ್ಲಿ ತೀರ್ಪುಗಾರರಿಗೆ ಜೋರಾದ ಮನವಿ ನೀಡಿತಾ ಇದ್ದಾರೆ ಗೂಟ ರಕ್ಷಕ. ನಕಾರಾತ್ಮಕ ಉತ್ತರ ಹೊರಬೀಳುತ್ತಾ ಇದೆ. ಇಲ್ಲಿ ಅದ್ಭುತವಾದ ಗೂಟ ರಕ್ಷಣೆ ತೋರ್ಪಡಿಸಿದರೂ ಕೂಡ ಯಾವುದೇ ರೀತಿಯ ಅಪಾಯ ಮಾತ್ರ ಇಲ್ಲಿ ದಾಂಡುಗಾರನಿಗೆ ಕಾಣಸಿಗುತ್ತಾ ಇಲ್ಲ. 5 ಚೆಂಡುಗಳು ಈ ಓವರಿನ ಮುಕ್ತಾಯ. ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ.
16 ಒಟ್ಟು ಖಾತೆಯಲ್ಲಿ. 16 ಆನ್ ದ ಸ್ಕೋರ್ ಬೋರ್ಡ್. ಲಾಸ್ಟ್ 1 ಬಾಲ್ ಲೆಫ್ಟ್ ಆಫ್ ದ 4th ಓವರ್. 4ನೇ ಓವರಿನ ಕೊನೆಯ ಒಂದು ಚೆಂಡು ಮಾತ್ರ ಇಲ್ಲಿ ಬಾಕಿ ಇದೆ. ದಾಳಿಗಾರಿಕೆಯಲ್ಲಿ ರಿತೇಶ್ 5 ಚೆಂಡುಗಳನ್ನು ಮುಕ್ತಾಯಿಸಿದ ಬಳಿಕ ತನ್ನ ಓವರಿನ ಕೊನೆಯ ಒಂದು ಚೆಂಡನ್ನು ಮುಂದುವರೆಸಬೇಕಾಗಿದೆ. ಇದರ ಮಧ್ಯೆ ದೊಡ್ಡ ಹೊಡೆದ ಪ್ರಯತ್ನವನ್ನು ಪಟ್ಟರು. ಬಾಲ್ ಇಸ್ ಹೈ ಅಪ್ ಆನ್ ದಿ ಏರ್. ನೇರವಾಗಿ ಇಲ್ಲಿ ಕ್ಷೇತ್ರ ರಕ್ಷಕ ವಿಘ್ನೇಶ್ ರವರ ಭದ್ರ ಬಗಸಲಿ ಚೆಂಡು ಸುಲ್ತಾ ಇದೆ. ಕ್ಯಾಚ್ ಔಟ್ ರೂಪದಲ್ಲಿ ದೇವಿರವರ ಆಟಕ್ಕೆ ಪೂರ್ಣ ವಿರಾಮವನ್ನು ನೀಡುತ್ತಾ ಇದೆ. ಇಲ್ಲಿ ಇದರೊಂದಿಗೆ ಮಗದೊಂದು ವಿಕೆಟ್ ಕಳೆದುಕೊಳ್ಳುವ ಮುಖಾಂತರವಾಗಿ ಓವರ್ ನಂಬರ್ 4 ಕೂಡ ಮುಕ್ತಾಯಗೊಳ್ಳುತ್ತಾ ಇದೆ. 4 ಓವರ್ಗಳು ಒಟ್ಟಾಗಿ ಮುಕ್ತಾಯ. 16 ಅಂಕಿಅಂಶ ಪಟ್ಟಿಯಲ್ಲಿ. ಆಫ್ಟರ್ ದ ಕಮಿಷನ್ ಫಸ್ಟ್ 4 ಓವರ್ಸ್, ಲಾಸ್ಟ್ 6 ಬಾಲ್ಸ್ ಲೆಫ್ಟ್. 19 more runs required to win this match. 6ರ ಮುಂದೆ 19 ಓಟಗಳು ಇನ್ನು ವಿಜಯಕ್ಕಾಗಿ ಬೇಕಾಗಿದೆ. ಇಲ್ಲಿ 3 ಸಿಕ್ಸರ್ಗಳ ಪಂದ್ಯ ಇದು. ದೊಡ್ಡ ಹೊಡೆತಗಳನ್ನು ದಾಖಲಿಸಲೇಬೇಕಾಗಿದೆ ಈ ಒಂದು ಓವರ್ನಲ್ಲಿ. ಕಾದು ನೋಡಬೇಕಾಗಿದೆ ಈ ಓವರ್ ಯಾರು ಎಸೆಯಬಹುದು. ಕೊನೆಯ 6 ಚೆಂಡುಗಳನ್ನು ಎಸೆಯಬಲ್ಲಂತ ದಾಳಿಗಾರ ಯಾರೆಂದು ಕಾದು ನೋಡಬೇಕಾಗಿದೆ. ಈ ದಾಳಿಗಾರಿಕೆ ವಿಭಾಗದಲ್ಲಿ ವೈಶಾಖ್ ರವರ ಆಗಮನವಾಗುತ್ತಾ ಇದೆ. ಕೊನೆಯ 6ರ ಮುಂದೆ ಇನ್ನು ವಿಜಯಕ್ಕಾಗಿ 19 ಓಟಗಳು ಬೇಕಾಗಿದೆ. 3 ಸಿಕ್ಸರ್ಗಳ ಪಂದ್ಯದಲ್ಲಿ ದೇವಿ ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ಜೊತೆಗೂಡುತ್ತಾ ರೋಷನ್ ರವರ ಆಗಮನವಾಗುತ್ತಾ ಇದೆ. ಇನ್ನಿಂಗ್ಸಿನ ಕೊನೆಯ ಓವರನ್ನು ಸಂಘಟಿಸಲು ದಾಳಿಗಾರಿಕೆ ವಿಭಾಗದಲ್ಲಿ ವೈಶಾಖ್ ರವರ ಆಗಮನವಾಗುತ್ತಾ ಇದೆ. 6 ಚೆಂಡು 19 ಓಟ ವಿಜಯಕ್ಕಾಗಿ. ಆರಂಭದ ಚೆಂಡು, ಇದು ಆರಂಭದ ಚೆಂಡು ಗಾಳಿಯಲ್ಲಿದೆ. 1 ಬೌನ್ಸ್ ನೇರವಾಗಿ ಕ್ಷೇತ್ರ ರಕ್ಷಕ ತಡೆಯನ್ನು ಹಿಡಿಯುವಾಗ ಅವಳಿ ಓಟಗಳಿಗೆ ಅವಕಾಶಗಳಿದೆ. ಅವಳಿ ಓಟಗಳು ಬರುವ ಮುಖಾಂತರವಾಗಿ ಇನ್ನು 5ರ ಮುಂದೆ ವಿಜಯಕ್ಕಾಗಿ 17 ಓಟಗಳು. 5 to go, 17 more to get. ಇಲ್ಲಿ ಸಮಯಕ್ಕೆ ಮೀರಿ ಪಂದ್ಯ ಸಾಗಿ ಬರುತ್ತಾ ಇದೆ. ಇಲ್ಲಿ ನಿಗದಿತ ಸಮಯದ ಹೆಚ್ಚುವರಿಯಾಗಿ ಪಂದ್ಯ ಸಾಗಿ ಬರುವಾಗ ಓರ್ವ ಕ್ಷೇತ್ರ ರಕ್ಷಕ 30 ಗಜಗಳ ಒಳಭಾಗದಲ್ಲಿ ಬರೆಯಬೇಕಾಗಿದೆ. ಇನ್ನು ದಾಂಡುಗಾರಿಕೆ ವಿಭಾಗಕ್ಕೆ ಮಗದೊಂದು ಅವಕಾಶಗಳು. ಇಲ್ಲಿ ಡೀಪ್ನ ಕ್ಷೇತ್ರ ರಕ್ಷಕ ಸರ್ಕಲ್ನ ಒಳಭಾಗದಲ್ಲಿ ಬರುವಾಗ ಖಾಲಿ ಜಾಗ ಮತ್ತಷ್ಟು ಇದೆ. ಇಲ್ಲಿ ಕಾದು ನೋಡಬೇಕಾಗಿದೆ ಯಾವ ರೀತಿಯಲ್ಲಿ ಆ ಉಪಯೋಗವನ್ನು ಪಡೆಯಬಹುದು. ಡಿ ಬ್ಯಾಕ್ವರ್ಡ್ ಪಾಯಿಂಟ್ ಖಾಲಿಯಾಗಿದೆ, ಡಿ ಪಾಯಿಂಟ್ ಖಾಲಿಯಾಗಿದೆ. ಇಲ್ಲಿ ಕಾದು ನೋಡಬೇಕಾಗಿದೆ ಉಪಯೋಗವನ್ನು ಪಡೆಯಬಹುದು ಈ ಬ್ಯಾಟ್ಸ್ಮನ್. ಇಲ್ಲಿ ಮತ್ತೆ ಲೆಗ್ ಸೈಡನ್ನು ಗುರಿಯಾಗಿಟ್ಟುಕೊಳ್ಳುತ್ತಾ ಇದ್ದಾರೆ. ಇಲ್ಲಿ 1 ಓಟಗಳು ಸುಲಭದಲ್ಲಿ ಬರುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ ಇಲ್ಲಿ 19. 19 ಆನ್ ದ ಸ್ಕೋರ್ ಬೋರ್ಡ್. 2 ಚೆಂಡುಗಳು ಇಲ್ಲಿ ಮಾತ್ರ ಮುಕ್ತಾಯ. ಎಡಗೈ ದಾಂಡುಗಾರನ ಆಗಮನವಾಗುತ್ತಾ ಇದೆ. ಇಲ್ಲಿ ರೋಷನ್ ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ತಂಡ ಬಯಸಿದ್ದ 3 ಸಿಕ್ಸರ್ಗಳನ್ನು ದಾಖಲು ಮಾಡಬಹುದು ಅಥವಾ 2 ಸಿಕ್ಸರನ್ನು ದಂಡಿಸಿ ತಂಡಕ್ಕೆ ಆಶ್ಚರ್ಯವಾಗಬಹುದು. ಈ ಸಂದರ್ಭದಲ್ಲಿ ಕಾದು ನೋಡಲೇಬೇಕಾಗಿದೆ. ಉಳಿತಾ ಇದೆ ಕೊನೆಯ 4 ಚೆಂಡುಗಳು. ಆ ಉಳಿತಕ್ಕಂಥ 4 ಚೆಂಡುಗಳಲ್ಲಿ 16 ಓಟಗಳು ಬರಲೇಬೇಕಾಗಿದೆ. 2 ಸಿಕ್ಸರ್ 1 ಬೌಂಡರಿ ಬರಲೇಬೇಕಾಗಿದೆ. ಯಾವ ರೀತಿಯಲ್ಲಿ ರೋಷನ್ ಬ್ಯಾಟ್ ಮುಖಾಂತರ ಓಟಗಳು ಈ ಸಂದರ್ಭದಲ್ಲಿ ಬರಬಹುದು ಕಾದು ನೋಡಬೇಕಾಗಿದೆ. ಇದರೊಂದಿಗೆ ಇಲ್ಲಿ ಸುಲಭದ ಚೆಂಡಿಗೆ ವಿಕೆಟ್ ಅನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ. ಇಲ್ಲಿ ಸುಲಭದ ಚೆಂಡು, ಇದು ನಿಧಾನಗತಿಯಲ್ಲಿ ಬರತಕ್ಕಂಥ ಚೆಂಡಾಗಿತ್ತು. ಆ ನಿಧಾನಗತಿಯಲ್ಲಿ ಬಂದಂಥ ಚೆಂಡಿಗೆ ಇಲ್ಲಿ ಚಾಳಕ್ಕೆ ಒಳಬಿದ್ದು ದಂಡಿಸುವ ನೋಟವನ್ನು ಇಟ್ಟುಕೊಳ್ಳುವಾಗ ಯಾವುದೇ ರೀತಿ ಕನೆಕ್ಟ್ ಇಲ್ಲದ ಕಾರಣದಿಂದಾಗಿ ಗೂಟ ರಕ್ಷಕನಿಗೆ ಚೆಂಡು ನೀಡುವ ಮುಖಾಂತರವಾಗಿ ಇಲ್ಲಿ ವಿಕೆಟನ್ನು ಬಿಟ್ಟುಕೊಡುವಾಗ ನೂತನ ಕ್ರಮಾಂಕದಲ್ಲಿ ಪ್ರೀತಮ್ ರವರ ಆಗಮನವಾಗುತ್ತಾ ಇದೆ. ಅಶ್ವಪಾಲಯದಲ್ಲಿ ಆರಂಭಿಕ 3 ಚೆಂಡುಗಳು ಇಲ್ಲಿ ಮಾತ್ರ ಮುಕ್ತಾಯ. 3 ಚೆಂಡುಗಳು ಇನ್ನು ಕೂಡ ಬಾಕಿ ಉಳಿತಾ ಇದೆ. ಬಹುತೇಕ ಹಿಡಿತವನ್ನು ಇಟ್ಟರೂ ಕೂಡ ಇನ್ನು ಕೂಡ 3 ಚೆಂಡುಗಳು ಬಾಕಿ ಇದೆ. ಇದು ನಿರ್ಧಾರವಲ್ಲಂತ ಚೆಂಡಾಗುತ್ತಾ ಇದೆ ಎದುರಾಳಿ ಪಾಲಯಕ್ಕೆ. ಈ ಚೆಂಡಿನಲ್ಲಿ ದಂಡಿಸಲೇಬೇಕಾಗಿದೆ. ಇದರ ಮಧ್ಯದಲ್ಲಿ ಪ್ರೀತಮ್ ಬಂದ ತಕ್ಷಣವೇ ದೊಡ್ಡ ಹೊಡೆತದ ಪ್ರಯತ್ನವನ್ನು ಪಟ್ಟರು. ಬಾಲ್ ಇಸ್ ಹೈ ಅಪ್ ಇನ್ ದಿ ಏರ್, ಕ್ಯಾಚ್ ಇಸ್ ಅ ಕಾಲ್ ಅಂಡ್ ಕ್ಯಾಚ್ ಹ್ಯಾಸ್ ಬೀನ್ ಟೇಕನ್.
ಇದರೊಂದಿಗೆ ಮಗದೊಂದು ವಿಕೆಟ್ ಅನ್ನು ಕೂಡ ನಷ್ಟ ಮಾಡುತ್ತಾ ಇದೆ ಅಶ್ವಾ ತಂಡೆಯಲ್ಲಿ. ಬಂದ ತಕ್ಷಣವೇ ದೊಡ್ಡ ಹೊಡೆತ ದಂಡಿಸಲೇಬೇಕಾದಂತಹ ಸಮಯ ಸರಿ. ಇಲ್ಲಿ 3 ಚೆಂಡುಗಳು ಬಾಕಿ ಇರುವಾಗ ಸಿಕ್ಸರ್ಗಳು ಬರಲೇಬೇಕಾದಂತಹ ಹೊಡೆತವಾಗಿತ್ತು. ಸಿಕ್ಸರನ್ನು ನೋಟವಾಗಿಟ್ಟುಕೊಂಡು ದಂಡಿಸುವಾಗ ಇಲ್ಲಿ ನೇರವಾಗಿ ಚೆಂಡು ಕೌಕೋರರ ಭಾಗದಲ್ಲಿ ನಿಂತ ಕ್ಷೇತ್ರ ರಕ್ಷಕನ ಭದ್ರ ಬೊಗಸೆಯಲ್ಲಿ ಸೇರುವ ಮುಖಾಂತರವಾಗಿ ಕ್ಯಾಚ್ ಔಟ್ ರೂಪದಲ್ಲಿ ನನ್ನ ವಿಕೆಟ್ ಅನ್ನು ಬಿಟ್ಟುಕೊಡಬೇಕಾಗಿದೆ. ಇದರೊಂದಿಗೆ 4 ಚೆಂಡುಗಳು ಈ ಓವರಿನ ಮುಕ್ತಾಯ. ಕೊನೆಯದಾಗಿ 2 ಚೆಂಡುಗಳು ಬಾಕಿ ಇದೆ. 2ರ ಮುಂದೆ 16 ಓಟಗಳು ಬೇಕಿರುವಾಗ ಇಲ್ಲಿ ಲಯವಾದ ದಾಳಿಯನ್ನು ಸಂಘಟಿಸಿ ಆದಲ್ಲಿ ಪಂದ್ಯವನ್ನು ನೇರವಾಗಿ ಎಂಪಿಸಿ ತಂಡ ಗೆಲ್ಲಬಹುದು. ಇಲ್ಲಿ ನೂತನ ಕ್ರಮಾಂಕದಲ್ಲಿ ಹೀಮ್ರವರ ಆಗಮನವಾಗುತ್ತಾ ಇದೆ. ಮತ್ತೋರ್ವ ಅನುಭವಿ ಎಡಗೈ ದಾಂಡುಗಾರ ಹೀಮ್. ಉಳಿತಕ್ಕಂಥ 2 ಚೆಂಡುಗಳು ಇಲ್ಲಿ ವೈಶಾಖ ದಾಳಿಗಾರಿಕೆ ವಿಭಾಗದಲ್ಲಿ ತನಕಂದಿನ 5ನೇ ಚೆಂಡಿನೊಂದಿಗೆ ಇಲ್ಲಿ 5ನೇ ಚೆಂಡಿಗೆ ದಂಡಿಸ್ತಕ್ಕಂಥ ಪ್ರಯತ್ನ. ಮತ್ತೆ ಇಲ್ಲಿ ದೊಡ್ಡ ಹೊಡೆತದ ಪ್ರಯತ್ನವಿದೆ. ನೇರವಾಗಿ ಇಲ್ಲಿ ತಡೆಯನ್ನು ಹಿಡಿತಾ ಇದ್ದಾರೆ. ಅದ್ಭುತವಾದ ಸೇವನೆ ಮಾಡುತ್ತಾ ಇದ್ದಾರೆ ಇಲ್ಲಿ ಕ್ಷೇತ್ರ ರಕ್ಷಕ. ಇದರೊಂದಿಗೆ 1 ಚೆಂಡು ಕೊನೆಯದಾಗಿ ಬಾಕಿ. ಲಾಸ್ಟ್ 1 ಬಾಲ್ ಲೆಫ್ಟ್ ಹಿಯರ್. ಕೊನೆಯ 1 ಚೆಂಡು ಬಾಕಿ ಇರುವಾಗ 15 ಓಟಗಳನ್ನು ವಿಜಯಕ್ಕಾಗಿ ಇಲ್ಲಿ ವೈಶಾಖ್ ವಿರುದ್ಧವಾಗಿ ಹೇಮ್ ಕಡೆಗೆ. ಕೊನೆಯ ಚೆಂಡಲ್ಲಿ ವೈಡ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ ಇಲ್ಲಿ. ಇದರೊಂದಿಗೆ ಕೊನೆಯ ಚೆಂಡನ್ನು ಮತ್ತೆ ಮುಂದುವರಿಸಬೇಕಾಗಿದೆ. ಎಕ್ಸ್ಟ್ರಾಸ್ ಖಾತೆಯಲ್ಲಿ ಮಗದೊಂದು ಓಟದ ಸೇರ್ಪಡೆ. ಇದರೊಂದಿಗೆ ಕೊನೆಯ ಚೆಂಡಿನಲ್ಲಿ ಮತ್ತೆ ಮುಂದುವರಿಸಬೇಕಾಗಿದೆ. ವೈಶಾಖ್ ಕಡೆಯಿಂದ ಎಡಗೈ ಬ್ಯಾಟ್ಸ್ಮನ್ ಹೇಮ್ ಕಡೆಗೆ ಇದು ಕೊನೆಯ ಚೆಂಡು. ಕೊನೆಯ 1 ಚೆಂಡು ಇನ್ನೂ ಕೂಡ ವೈಡ್ನ ಮೇಲೆ ವೈಡ್ಗಳು ಬರುತ್ತಾ ಇದೆ. 23 ಓಟಗಳ ಗಳಿಕೆಯಲ್ಲಿ ಕೊನೆಯದಾಗಿ 12 ಓಟಗಳು ಇನ್ನೂ ಕೂಡ ಬೇಕಾಗಿದೆ. ಮಧ್ಯೆ ಕಾಟ್ಬ್ಯಾಂಡ್ಗೆ ಮನವೇ ಇದೆ. ಚೋರಾದಾರಲ್ಲಿ ಯಾವುದೇ ರೀತಿಯ ಉತ್ತರಗಳು ತೀರ್ಪುಗಾರರಿಂದ ಬೀಳ್ತಾ ಇಲ್ಲ. ಇದರೊಂದಿಗೆ ಪಂದ್ಯವನ್ನು ಗೆಲ್ತಾ ಇದೆ ಎಂಪಿಸಿ ತಂಡ. ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಮುಖ್ಯ ಪ್ರಾಣ ಕ್ರಿಕೆಟರ್ಸ್ ತಂಡಕ್ಕೆ. ಬಹಳಷ್ಟು ಅದ್ಭುತ ರೀತಿಯ ದಾಳಿಗಾರಿಕೆಯನ್ನು ಸಂಘಟಿಸಿಕೊಂಡು ಎದುರಾಳಿ ತಂಡದ ದಾಂಡುಗಾರನ ಕಟ್ಟಿಹಾಕಿಕೊಂಡು ಪಂದ್ಯವನ್ನು ಗೆಲ್ಲಲು ಬಹಳಷ್ಟು ಅದ್ಭುತ ರೀತಿಯ ದಾಳಿಗಾರಿಕೆಯನ್ನು ತೋರ್ಪಡಿಸಿದ ಅದೇ ರೀತಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ ಟೀಮ್ ಅಶ್ವ ತಂಡಕ್ಕೆ. ಮುಂದಿನ ವೀಕ್ಷಣೆ ಬದಲಾವಣೆ ಆತ್ಮೀಯವಾಗಿ ಅನಸ್ ಇವರನ್ನ ಪ್ರೀತಿಪೂರ್ವಕವಾಗಿ ವೀಕ್ಷಕರೊಂದಿಗೆ ಸ್ವಾಗತಿಸ್ತಾ ಇದ್ದೇವೆ. ಧನ್ಯವಾದಗಳು ದಶ್ವಥ್ ಅವರೇ. ಬಹಳಷ್ಟು ಅರ್ಥಪೂರ್ಣವಾಗಿ ಒಂದು ಪಂದ್ಯಕೂಟದ ವೀಕ್ಷಕ ವಿವರಣೆ ಮುಂದುವರಿಸಿಕೊಳ್ತಿದ್ದೆ. ಈಗ ನಾವು ಈ ಕೂಟದ 4ನೆಯ ಪಂದ್ಯಕೂಟ ಮುಂದುವರಿಸಿಕೊಳ್ತಾ ಇದ್ವಿ. ಪಂದ್ಯಕೂಟದ 4ನೆಯ ಪಂದ್ಯಕೂಟವಾಗಿ ಟೀಮ್ ವಿಜಯಲಕ್ಷ್ಮಿ ಉಲ್ಲಾಲ್ ಬೈಲ್ ವಿರುದ್ಧವಾಗಿ ಟೀಮ್ ಕೋಸ್ಟಲ್ ಫ್ರೆಂಡ್ಸ್ ಮಧ್ಯೆ ಪಂದ್ಯಕೂಟ ನಡೆಯಲಿಕ್ಕಿದೆ. ಸೊ ಆರಂಭಿಕ ಇನ್ನಿಂಗ್ಸ್ ಇದೀಗಲೇ ಚಾಲ್ತಿಯಲ್ಲಿದೆ. ಆರಂಭಿಕ ಇನ್ನಿಂಗ್ಸ್ ಅರ್ಥಾತ್ ಈ ಒಂದು ಪಂದ್ಯಕೂಟದ ನಾಣ್ಯ ಚುಮ್ಮಿಗೆಯನ್ನು ಗೆದ್ದುಕೊಂಡಂತಹ ಟೀಮ್ ವಿಜಯಲಕ್ಷ್ಮಿ ಉಲ್ಲಾಲ್ ಬೈಲ್ ತಂಡ ಕ್ಷೇತ್ರಪಾಲಕ ವಿಭಾಗ ಆಯ್ದುಕೊಳ್ಳುತ್ತಾ ದಾಂಡುಗಾರಿಕಾ ವಿಭಾಗವನ್ನು ಕೋಸ್ಟಲ್ ಸ್ಟ್ರೈಕರ್ಸ್ ತಂಡಕ್ಕೆ ಬಿಟ್ಟುಕೊಡುತ್ತಾ ಇದೆ. 5 ಓವರ್ಗೆ ಸೀಮಿತವಾಗಿರುವಂತಹ ಪಂದ್ಯಕೂಟ. 1 ಓವರ್ ಮಾತ್ರ ಇಲ್ಲಿ ಪವರ್ ಪ್ಲೇಗೆ ಸೀಮಿತಗೊಳಿಸಲಾಗ್ತಾ ಇದೆ. ಓರ್ವ ಎಸೆತಗಾರ 2 ಓವರ್ ಎಸೆಯಲು ಅವಕಾಶ ಕಲ್ಪಿಸಿಕೊಡುವಾಗಿದೆ. ಈಗ ನೇರವಾಗಿ ನಾವು ಪಂದ್ಯಕೂಟಿಗೆ ಬರ್ತಾ ಇದ್ದೇವೆ. ಕಳೆದ ಪಂದ್ಯಕೂಟ ನಡೆದಿರುವಂತಹ ಪಂದ್ಯಕೂಟದಲ್ಲಿ ಟೀಮ್ ಎಂಪಿಸಿ ತಂಡ ಜಯ ಸಾಧಿಸಿಕೊಳ್ಳುತ್ತದೆ. ಈಗ ಮುಂದಿನ ಪಂದ್ಯಕೂಟದ 4ನೆಯ ಲೀಗ್ ಹಂತದ
ನಾಲ್ಕನೆಯ ಪಂದ್ಯಕೂಟ, ಟೂರ್ನಮೆಂಟ್ನ ನಾಲ್ಕನೆಯ ಪಂದ್ಯಕೂಟ ಸಾಧ್ಯ. ವಿಜಯಲಕ್ಷ್ಮಿ ಉಲ್ಲಾಲ್ಬೇಲ್ ವಿರುದ್ಧವಾಗಿ ಟೀಮ್ ಕೋಸ್ಟಲ್ ಫ್ರೆಂಡ್ಸ್. ಐ ರಿಕ್ವೆಸ್ಟ್ ಬೋ ಟೀಮ್ ದಯಮಾಡಿ ಪಂದ್ಯಕೂಟವನ್ನು ಮುಂದುವರಿಸುವಂತೆ, ಯಾವುದೇ ರೀತಿಯಾಗಿರುವಂಥ ಅಡೆತಡೆ ಅಥವಾ ಸಮಯದ ಅವಕಾಶ ನೀಡುವಂತಿಲ್ಲ. ಸೊ ಕೋಸ್ಟಲ್ ಫ್ರೆಂಡ್ಸ್ ಇರುವ ಬ್ಯಾಟರ್ಸ್ ಆದಷ್ಟು ಬೇಗ ಮೈದಾನ ಪ್ರವೇಶ ಪಡೆದುಕೊಳ್ಳುವಂತೆ ನಾವು ಸೂಚಿಸ್ತಾ ಇದ್ದೇವೆ. ಕ್ಷೇತ್ರಪಾಲಕ ವಿಭಾಗದಲ್ಲಿ ಇದೀಗಾಗಲೇ ಟೀಮ್ ವಿಜಯಲಕ್ಷ್ಮಿ ತಂಡ ಸಜ್ಜುಗೊಳ್ತಾ ಇದೆ. ಹಾಗೆಯೇ ಎರಡು ತಂಡದ 12ನೇಯ ಆಟಗಾರನನ್ನು ದಯಮಾಡಿ ನಮ್ಮ ವೇದಿಕೆ ಕರೆತನ್ನಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಐ ರಿಕ್ವೆಸ್ಟ್ ಬೋ ಟೀಮ್ 12th ಪ್ಲೇಯರ್ ಪ್ಲೀಸ್ ಕಮ್ ಟು ದ ಮೈಕ್ ಪಾಯಿಂಟ್. ಸ್ಕೋರ್ ಬೋರ್ಡರ್ ತಮಗೆ ಕಾಯ್ತಾ ಇದ್ದಾರೆ. ಎರಡು ತಂಡ 12ನೇಯ ಆಟಗಾರನನ್ನು ದಯಮಾಡಿ ಕಳಿಸುವಂತೆ ನಾವು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಇರುವ ತೀರ್ಪುಗಾರರು ಕೂಡ ಮೈದಾನ ಪ್ರವೇಶ ಪಡೆದುಕೊಂಡಾಗಿದೆ. ಆರಂಭಿಕ ಇನ್ನಿಂಗ್ಸ್ ಇದೀಗಾಗಲೇ ಪ್ರಾರಂಭಗೊಳ್ಳುವಂತಹ ನಿಟ್ಟಿನಲ್ಲಿ ನಾವಿದ್ದೇವೆ. ವಿಜಯಲಕ್ಷ್ಮಿ ಉಲ್ಲಾಲ್ಬೇಲ್ ವಿರುದ್ಧವಾಗಿ ಟೀಮ್ ಕೋಸ್ಟಲ್ ಫ್ರೆಂಡ್ಸ್ ಮಧ್ಯೆ ಪಂದ್ಯಕೂಟ ಸಾಗಲಿಕ್ಕಿದೆ. 4ನೇ ಪಂದ್ಯಕೂಟ ಇದೀಗ ಸಾಗ್ತಾ ಇದೆ. ಸಾಯಿ ಕಟಕ ಪ್ರಸ್ತುತಪಡಿಸುವಂತಹ SPL ಸಾಯಿ ಕಟಕ ಪ್ರೀಮಿಯರ್ ಲೀಗ್ 2025-26ನೇಯ ಈ ಸಾಲಿನ ಪ್ರತಿಷ್ಠಿತ ಪಂದ್ಯಕೂಟ. ಖಂಡಿತವಾಗಿಯೂ SDM ಕಾಲೇಜು ಹಾಗೆಯೇ ಕೆನರಾ ಕಾಲೇಜಿನ ವಿದ್ಯಾರ್ಥಿ ಘಟಕದ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಕ್ರೀಡೆ ಕ್ರಿಕೆಟ್ ಪಂದ್ಯಕೂಟವನ್ನು ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಇದು ಸಂಸ್ಥೆ 2023ರಲ್ಲಿ ಪ್ರಾರಂಭಗೊಂಡು ಸತತವಾಗಿ 3ನೇ ವರ್ಷದ ಪಂದ್ಯಕೂಟಕ್ಕೆ ದಾಪುಗಾಲಿಡುವಂತಾಗಿದೆ. ಪ್ರತಿಯೋರ್ವ ವಿದ್ಯಾರ್ಥಿಗಳ ಶ್ರಮ ಎಂದು ನೆನಸಾಗುವಂಥ ನಿಟ್ಟಿನಲ್ಲಿದೆ. ಹೊನಲು ಬೆಳಕಿನ ಪಂದ್ಯಕೂಟ, ಬೆಳಗ್ಗೆ ಆರಂಭವಾಗಿರುವಂಥ ಪಂದ್ಯಕೂಟ ರಾತ್ರಿ ಹೊತ್ತು ಫೈನಲ್ ಪಂದ್ಯಕೂಟಕ್ಕೆ ನಾವು ದಾಪುಗಾಲಿಡಿದ್ದೇವೆ. ಸಮಾರಂಭ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಮುಂದುವರಿಸಿಕೊಳ್ಳುವುದಾದರೆ ನೇರವಾಗಿ ಕೂಟದ ಆರಂಭಿಕ ಇನ್ನಿಂಗ್ಸ್ಗೆ ಬರ್ತಾ ಇದ್ದಾವೆ. 4ನೇಯ ಪಂದ್ಯಕೂಟದ ಆರಂಭಿಕ ಇನ್ನಿಂಗ್ಸ್ನ ಬೋವರಿನ ಪ್ರಥಮ ಚೆಂಡು ಸೇವೆಯಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಬಂದಿರುವಂತಹ ದಾಳಿಗಾರ ವಿಜಯಲಕ್ಷ್ಮಿ ಉಲ್ಲಾಲ್ಬೇಲ್ ತಂಡದ ಪರವಾಗಿ ನಿತಿನ್, ಆದರೆ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಣಮ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಕೀರ್ತನ್. ಇರುವ ಬ್ಯಾಟ್ಸ್ಮನ್ಗಳು ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಣಮ್. ಸೊಗಸಾಗಿತ್ತು ಆರಂಭಿಕ ಚೆಂಡು, ಬಹುಶಃ ಇಲ್ಲಿ ಅಡ್ಡ ಚೆಂಡಾಗ್ತಾ ಇದೆ. ಕೈ ಸನ್ನೆ ಬರ್ತಾ ಇದೆ. ಲೆಗ್ ಸ್ಟಂಪ್ ನಿಂದ ಹೊರಭಾಗದಲ್ಲಿದ್ದಂಥ ಚೆಂಡು ಉಚಿತ ಓಟ ಇಲ್ಲಿ ಪಡೆದುಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಖಾತೆಯ ಆರಂಭಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 1 ಜಮೆಯಾಗಿದೆ. ಬೋವರಿನ ಪ್ರಥಮ ಚೆಂಡು ಮತ್ತೊಮ್ಮೆ ಎಸೆತ ಎಸೆಗಾರಿಕಾ ವಿಭಾಗದಲ್ಲಿ ನಿಂತು ಸೊಗಸಾಗಿತ್ತು. ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. 1 ಹ್ಯಾಂಡ್ ಆ್ಯಂಡ್ ಫೀಲ್ಡಿಂಗ್ ಮಾಡ್ತಾ ಇದೆ. ಇಲ್ಲಿ ಮಿಡ್ ಆನ್ ವಿಭಾಗದಲ್ಲಿದ್ದಂತಹ ಕ್ಷೇತ್ರಪಾಲಕ ಒಂದು ಕೈಯಲ್ಲಿ ಕ್ಷೇತ್ರಪಾಲನೆ ಮಾಡುವ ಮುಖಾಂತರವಾಗಿ ಓಟವನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡಿದರು. ಇಲ್ಲಿ ಆರಂಭಿಕ ಚೆಂಡು ಮುಕ್ತಾಯಗೊಳ್ಳುತ್ತಾ ಇದೆ. ಪ್ರಥಮ ಚೆಂಡು ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 1 ಓಟ ಇದ್ದಿದ್ದು ಇದೀಗ 1 ಓಟ ಕಳೆ ಹಾಕುತ್ತಾ 2 ಓಟ ಬಂದಾಗಿದೆ. ಕೂಟದ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ಬೋವರಿನ ದ್ವಿತೀಯ ಚೆಂಡು ಎಸೆಗಾರಿಕಾ ವಿಭಾಗದಲ್ಲಿ ಮತ್ತೊಮ್ಮೆ ನಿತಿನ್ ರೈಟ್ ಹ್ಯಾಂಡ್ ವಿಕೆಟ್ ಮುಖಾಂತರ ಸೊಗಸಾಗಿತ್ತು. ಮತ್ತೊಮ್ಮೆ ಅದೇ ಶಾಟ್, ಗ್ರೌಂಡ್ ಶಾಟ್ ಮಾಡುವಂಥ ಪ್ರಯತ್ನ. ಮಿಡ್ ಆನ್ ತುದಿಯಲ್ಲಿ ಚೆಂಡು ಧಾವಿಸಿಕೊಂಡಿತ್ತು. 1 ಓಟ ಸುಲಭ ರೂಪದಲ್ಲಿ ಗಳಿಸುವಂಥ ಪ್ರಯತ್ನ ಪಟ್ಟರೆ ಇಲ್ಲಿ ನೇರವಾಗಿ ಚುಕ್ಕಿಯಾಗ್ತಾ ಇದೆ. 2 ಚೆಂಡುಗಳು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು 2 ಮಾತ್ರ. ಓವರಿನ 4ನೇ ಚೆಂಡು, 4 ಚೆಂಡು ಬಾಕಿ. ತೃತೀಯ ಬಾರಿಗೆ ಸೇಬೇಕಾಗಿದೆ ನಿತಿನ್ ರೈಟ್ ಹ್ಯಾಂಡ್ ವಿಕೆಟ್ ಮುಖಾಂತರವಾಗಿ ತೃತೀಯ ಚೆಂಡು. ಸೊಗಸಾಗಿರುವಂತಹ ಚೆಂಡು ಇದು. ಶ್ರೇಷ್ಠ ಮಟ್ಟದ ದಾಳಿ ಮುಂದುವರಿಸಿಕೊಂಡಿರುವಂತಹ ಆಟಗಾರ ಗುಡ್ ಲೈನ್ ಆ್ಯಂಡ್ ಲೆಂತ್ ಕಾಪಾಡಿಕೊಳ್ಳುತ್ತಾ ಇದ್ದಾರೆ. ಯಾವುದೇ ರೀತಿಯಾಗಿರುವಂತಹ ಅಪಾಯ ಅಥವಾ ದೊಡ್ಡ ಮಟ್ಟದ ಹೊಡೆತ ಕಾಣ ಸಿಗ್ತಾ ಇಲ್ಲ. ಚೆಂಡು ಸಂಪೂರ್ಣವಾಗಿ ಚುಕ್ಕಿ ಆಗ್ತಾ ಇದೆ. 3 ಚೆಂಡು ಮುಕ್ತಾಯ. 4ನೇ ಬಾರಿಗೆ ಪವರ್ ಪ್ಲೇ ಹೋಗದ 4ನೇ ಚೆಂಡು ಮತ್ತೊಮ್ಮೆ ನಿತಿನ್. 4ನೇಯ ಚೆಂಡು ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಕ್ಷಣ ಮಾತ್ರದಲ್ಲಿ ಈ ದಾಂಡುಗಾರನನ್ನು ವಂಚಿಸುವಂತಹ ಚೆಂಡಾಗಿತ್ತು. ಬಹುಶಃ ಇಲ್ಲಿ ಕ್ಲೀನ್ ಬೋಲ್ಡ್ ಅನ್ನುವಂಥ ಅಪೀಲ್ ಇದೆ. ಅದರಲ್ಲಿ ತೀರ್ಪುಗಾರರ ತೀರ್ಮಾನ ಬರಬೇಕಾಗಿದೆ. ಎಸ್, ಔಟ್ ಅನ್ನುವಂಥ ತೀರ್ಪು ಬರ್ತಾ ಇದೆ. ಆಘಾತ ಎದುರಿಸಿಕೊಂಡಿರುವಂತಹ ಟೀಮ್ ಕೋಸ್ಟಲ್ ಫ್ರೆಂಡ್ಸ್ ತಂಡದ ಪ್ರಥಮ ಉತ್ತರ ನಷ್ಟವಾಗ್ತಾ ಇದೆ. ಪವರ್ ಪ್ಲೇ ವಿಭಾಗದ 4ನೇ ಚೆಂಡಾಗಿತ್ತು. 4ನೇಯ ಚೆಂಡುವಿಗೆ ಅದ್ಭುತವಾಗಿರುವಂತಹ ಆ ಒಂದು 4 ಚೆಂಡು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 2. 4 ಚೆಂಡು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 2. ಪವರ್ ಪ್ಲೇ ವಿಭಾಗದ ಆ 4ನೇಯ ಚೆಂಡು ಬಹಳಷ್ಟು ಅದ್ಭುತವಾಗಿ ದಾಳಿ ಮುಂದುವರಿಸಿಕೊಂಡಿರುವಂತಹ ನಿತಿನ್ ಇಲ್ಲಿ ಕ್ಲೀನ್ ಬೌಲ್ಡ್ ರೂಪದಲ್ಲಿ ಉತ್ತರ ನಷ್ಟವಾಗ್ತಾ ಇದೆ ಕೋಸ್ಟಲ್ ಫ್ರೆಂಡ್ಸ್ ತಂಡದ ಪರವಾಗಿ. ಅಂಕಿಅಂಶ ಪಟ್ಟಿಯಲ್ಲಿ 2 ಮಾತ್ರ ಜಮೆಯಾಗಿದೆ. ಪವರ್ ಪ್ಲೇ ವಿಭಾಗದ ಅಂತಿಮ 2 ಚೆಂಡು ಬಾಕಿ ಇದೆ. ಲಾಸ್ಟ್ ಮೊಟ್ಟುಕು ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ಕ್ರಮಾಂಕ 3ರಲ್ಲಿ ಸ್ಟ್ರೈಕ್ ಪಡೆದುಕೊಳ್ಳುವಂತಹ ಆಟಗಾರ ಮಿಸ್ಟರ್ ಸಾಗರ್ ಅವರ ಆಗಮನವಾಗ್ತಾ ಇದೆ. ಬೋವರಿನ ಪಂಚಮ ಚೆಂಡು ಎದುರಿಸಿಕೊಳ್ಳಬೇಕಾಗಿದೆ. ಡೀಪ್ಸ್ ವಿಭಾಗದಲ್ಲಿ
ಬಹುಶಃ 2 ಕ್ಷೇತ್ರಪಾಲಕರನ್ನು ಅಳವಡಿಸಿಕೊಳ್ತಾ ಓವರಿನ ಅಂತಿಮ 2 ಚೆಂಡು ಬಾಕಿ ಇದೆ. ಸೊ ಮತ್ತೆ ಅಡ್ಡ ಚೆಂಡು ಅನ್ನುವಂಥ ನಿಶಾನೆ ಬರ್ತಾ ಇದೆ. ವೈಡ್ ಅನ್ನುವಂತಹ ತೀರ್ಪುವಿನೊಂದಿಗೆ 1 ಓಟ ಉಚಿತ ರೂಪದಲ್ಲಿ ಲಭ್ಯವಾಗುತ್ತೆ. ಅಂಕಿಅಂಶ ಪಟ್ಟಿ ಇದೆ ಈಗ 3 ಓವರಿನ ಅಂತಿಮ 2 ಚೆಂಡು ಮತ್ತೆ ಬಾಕಿ ಇದೆ. ಪಂಚಮ ಬಾರಿಗೆ ಸೇಬೇಕಾಗಿದೆ ಎಸೆಗಾರ ನಿತಿನ್. ಪಂಚಮ ಚೆಂಡು ಸೊಗಸಾಗಿತ್ತು, ಇಂಟು ದಿ ಸ್ಟ್ರೈಕ್ಸ್ ಡೈ ಮಾಡುವಂಥ ಪ್ರಯತ್ನವಾಗಿತ್ತು. ಆದರೆ ನೇರವಾಗಿ ಸ್ವಲ್ಪ ಮಟ್ಟದ ಎಡವಟ್ಟಿನೊಂದಿಗೆ ದಾಳಿಗಾರನ ಕೈಗೆ ಸುಲಭ ರೂಪದಲ್ಲಿ ಸೇರಿಕೊಳ್ಳುತ್ತದೆ. ಯಾವುದೇ ರೀತಿಯಾಗಿರುವಂಥ ಓಟಕ್ಕೆ ಅವಕಾಶವಿಲ್ಲ. ಮತ್ತೊಂದು ಚೆಂಡು ಚುಕ್ಕಿಯಾಗುತ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಇದೆ. ಪವರ್ ಪ್ಲೇ ಅನ್ನುವುದು ಮನ ಬಂದಂತೆ ದಂಡಿಸುವಂಥ ಅವಕಾಶ ಕಲ್ಪಿಸಿಕೊಡುವಂಥ ಒಂದು ಓವರ್. ಅಂತಿಮ 1 ಚೆಂಡು ಬಾಕಿದೆ. ಲಾಸ್ಟ್ ಬಾಲ್ ಅದ್ಭುತವಾಗಿತ್ತು. ದೊಡ್ಡ ಹೊಡೆತ ಪ್ರಯತ್ನ, ಕ್ಷೇತ್ರಪಾಲಕನ ಎಡವಟ್ಟು. ಎಸ್, ಕ್ಷೇತ್ರಪಾಲಕ ಎಡವಟ್ಟು ಮಾಡಿಕೊಂಡಿರುವಂಥ ಪ್ರಯತ್ನ, ಕ್ಯಾಚ್ ಆಗುವಂಥ ಸಂಭವ ಇತ್ತು. ಕೈಗೆ ಚೆಲ್ಲುವಂತಹ ಚೆಂಡು ನೇರವಾಗಿ ಲಾಂಗ್ ಆನ್ ತುದಿಯ ಹೊರಭಾಗದಲ್ಲಿ ಸಿಕ್ಸರ್ ನಂಬರ್ 1 ದಾಖಲಾಗ್ತಾ ಇದೆ. ಟೂರ್ನಮೆಂಟ್ನ ತೃತೀಯ ಸಿಕ್ಸರ್ ಕೂಡ ಹೌದು. ಬಾಲಿಷ್ಟ ಹೊಡೆತಕ್ಕೆ ಪ್ರಯತ್ನ ಮಾಡಿರುವಂಥ ಆಟಗಾರ ಸುಲಭ ರೂಪದಲ್ಲಿ ಕ್ಯಾಚ್ ಆಗುವಂತಹ ಸಾಧ್ಯತೆ ಇತ್ತು. ನಿಂತಲ್ಲೇ ಕ್ಯಾಚ್ ಪಡೆಯುವಂಥ ಅವಕಾಶ ಬಿದ್ದರೂ ಕೂಡ ಕೈ ಚೆಲ್ಲಿದಂಥ ಆಟಗಾರ ಇಲ್ಲಿ ಬಿಟ್ಟುಕೊಟ್ಟದ್ದು 6 ಓಟಗಳು, ಬರೋಬ್ಬರಿ 6 ಓಟ. ಸಿಕ್ಸರ್ ಮೂಲಕ ಕಲೆ ಹಾಕಿಕೊಳ್ಳುವುದಾದರೆ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು 9. ಆರಂಭಿಕ ಪವರ್ ಪ್ಲೇ ವಿಭಾಗದ ಓವರ್ ಸಂಪೂರ್ಣ ಮುಕ್ತಾಯಗೊಳ್ಳುತ್ತಾ ಇದೆ. ಇನ್ನೂ ಕೂಡ 24 ಚೆಂಡು ಬಾಕಿ ಇದೆ. ಪವರ್ ಪ್ಲೇ ಮುಕ್ತಾಯಗೊಂಡರೂ ಕೂಡ 24 ಚೆಂಡು ಬಾಕಿ ಇದೆ. ಓಟಗಳು ಗಳಿಸುವಂಥ ಪ್ರಯತ್ನ ಮಾಡಲೇಬೇಕಾಗಿದೆ. ಆರಂಭಿಕ ಒಂದು ಉತ್ತರಿಯೂ ಕೂಡ ಇಲ್ಲಿ ನಷ್ಟಗೊಂಡಾಗಿದೆ. ದ ಸ್ಕೋರ್ ಮೂವ್ಸ್ ಆನ್ 9 on the board with loss of 1 wicket. अभी भी इस ओवर की समाप्ति पर हो चुका था और इस वक्त दूसरी ओवर की पहली के लेकर तैयार हो चुके हैं. इस वक्त दूसरी गेंद पर आ चुके हैं कुशाल. तो इस वक्त आ चुके हैं तो कहीं उस लास्ट गेंद पर फील्डर का मौका छूटने के उस वजह से एक 6 रन जा चुका था, एक सिक्सर भी आ चुका था और अब रन संख्या कुल मिलाकर हो चुका है 9. 1 विकेट नुकसान भी हो चुका है टीम कौशल फ्रेंड्स की तरफ. और इस वक्त आ चुके हैं कुशल एक बेहतरीन सा खिलाड़ी. इस वक्त गेंदबाजी की ओर आगे बढ़ते हुए अपनी इस श्रृंखला पर दूसरी ओवर की पहली गेंद लेकर तैयार हो चुके हैं. डीप्स यहाँ पर हो चुका है, चाल फीडर भर चुका है और इस वक्त पहली गेंद उछल कर खेलने की कोशिश था, लेकिन सीधा विकेट कीपर के हाथ पहुंच चुका है. कोई भी मौका नहीं, सीधा गेंद डॉट हो चुका है. ओवर की दूसरी गेंद लेकर फिर से तैयार हो चुका है कुशाल. इस वक्त दूसरी बार ಎಸ್, ಸೊಗಸಾಗಿರುವಂತಹ ದಂಡನೆಗೆ ಪ್ರಯತ್ನ, ಕ್ಯಾಚ್ಗೆ ಮನವಿತ್ತು, ನೇರವಾಗಿ ವೆಲ್ಕಮ್ ಟು ದ ಬೌಂಡ್ರಿ ಆಗಬಹುವಂತ ಸಾಧ್ಯತೆ ಇದೆ. ಎಸ್, ಇಲ್ಲಿ ಬೌಂಡರಿ ದಾಖಲಾಗ್ತಾ ಇದೆ. ಬಿಗಿಯಾಗಿರುವಂತಹ ಬೌಂಡರಿ, ಯಶಸ್ವಿಯಾಗಿರುವಂತಹ ಬೌಂಡರಿ ಆಗಿತ್ತು. ಕವರ್ಸ್ ವಿಭಾಗ ನೋಟಕ್ಕೆ ಗುರಿಯಾಗಿರುವ ಆಟಗಾರ ಯಶಸ್ವಿಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಮತ್ತೆ ಹೆಚ್ಚಳವಾಗುತ್ತಾ. ಅಂಕಿಅಂಶ ಪಟ್ಟಿ 13 ಓವರಿನ 2 ಚೆಂಡು ಮುಕ್ತಾಯ. ಅಂತಿಮ 4 ಚೆಂಡುಗಳು ಮತ್ತೆ ಬಾಕಿ ಇದೆ. ಬಹಳಷ್ಟು ಉತ್ತಮ ರೀತಿಯಲ್ಲಿ ಇರುವ ಆಟಗಾರ ಪ್ರಣಮ್ ಜವಾಬ್ದಾರಿಯುತ ಆಟವನ್ನು ತೋರ್ಪಡಿಸಿಕೊಳ್ಳುತ್ತಾ ಇದ್ದಾರೆ. ತನ್ನ ತಂಡಕ್ಕೋಸ್ಕರ ಹೋರಾಡುವಂಥ ಪ್ರಯತ್ನದಲ್ಲಾದರೆ ಅಂತಿಮ 4 ಚೆಂಡು ಬಾಕಿ ಇದೆ. ಓವರಿನ ತೃತೀಯ ಬಾರಿಗೆ ಸೊಗಸಾಗಿರುವಂತಹ ದಾಳಿಯಾಗಿತ್ತು. ದಂಡಿಸುವಂಥ ಪ್ರಯತ್ನ ಎಕ್ರೋಸ್ ರೂಪದಲ್ಲಿ ಒಂದರ ಬಳಿಕ ಅವರಿಗೆ ಪ್ರಯತ್ನ ಮಾಡಬೀತು. ಆದರೆ ಇಲ್ಲಿ ನೇರವಾಗಿ 2 ಓಟ ಸೇಫ್ ಮುಖಾಂತರವಾಗಿ ಗಳಿಸಿಕೊಳ್ಳುತ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲೂ ಕೂಡ 2 ಓಟದ ಜಮೆಯಾಗುತ್ತಾ. ಅಂಕಿಅಂಶ ಪಟ್ಟಿ ಇದೀಗ 15 ಓವರಿನ ಅಂತಿಮ 3 ಚೆಂಡುಗಳು ಬಾಕಿದೆ. ಲಾಸ್ಟ್ 3 ಓಟಗೂ ಎಸೆಗಾರಿಕಾ ವಿಭಾಗದಲ್ಲಿ ಕುಶಾಲ್ ಅದ್ಭುತವಾಗಿರುವಂತಹ ದಾಳಿ ಸಂಘಟಿಸಿಕೊಳ್ಳುವಂಥ ಪ್ರಯತ್ನ ಮಾಡಬೇಕಾಗಿದೆ. 4ನೇ ಚೆಂಡು ಎಸೆಯುತ್ತಾ ಇದ್ದಾರೆ. 4ನೇ ಬಾರಿಗೆ ಸೊಗಸಾಗಿದೆ. ಇಂಟು ದಿ ಸ್ಟ್ರೈಕ್ ಬರುವಂಥ ಪ್ರಯತ್ನ ಜಾಲಿಗಾರನ ಮಿಸ್ ಆಗ್ತಾ ಇದೆ. 1 ಓಟ ಸುಲಭ ರೂಪದಲ್ಲಿ ಗಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಮತ್ತೆ ಹೆಚ್ಚಳವಾಗುತ್ತೆ. ಅಂಕಿಅಂಶ ಪಟ್ಟಿ 16 on board. ओवर की आखिरी 2 गेंद अभी भी बचा है. अंतिम 2 ಚೆಂಡು बाकी है. लास्ट ओवर चुको फिर से गेंदबाजी की ओर आगे बढ़ते हुए राइट सामने दिशा पर आगे बढ़ते हुए फिर से कुशल. क्या जबरदस्त गेंद था. यस, ಔಟ್ ಅನ್ನುವಂಥ ತೀರ್ಪು ಇದೆ. ಉತ್ತರಿ ನಷ್ಟಗೊಳ್ಳುತ್ತಾ ಇದೆ. ವಿಕೆಟ್ ನಂಬರ್ 2 ನಷ್ಟವಾಗ್ತಾ ಇದೆ. ಸಾಗರ್ ಬ್ಯಾಕಿಂಗ್ ಟು ದಿ ಪೆವಿಲಿಯನ್ ಕಾಣ ಸಿಗ್ತಾ ಇದ್ದಾರೆ. ಅಂತ್ಯಾಂಶ ಪಟ್ಟಿಯಂತೂ 16ಕ್ಕೆ ಸ್ಥಗಿತಗೊಂಡಾಗಿದೆ. 2 ಅಮೂಲ್ಯವಾದ ಉತ್ತರಿ ಟೀಮ್ ಕೋಸ್ಟಲ್ ಫ್ರೆಂಡ್ಸ್ನ ಕಳೆದುಕೊಳ್ಳುವುದಾದರೆ ಅಂಕಿಅಂಶ ಪಟ್ಟಿ 16, 2 ವಿಕೆಟ್ ನಷ್ಟಗೊಂಡಾಗಿದೆ. ಓವರಿನ ಅಂತಿಮ 1 ಚೆಂಡು ಎಸೆಯಬೇಕಾಗಿದೆ. ಎಸೆತಗಾರ ಕುಶಲ್ ಅಂತಿಮ 1 ಚೆಂಡು ಎಸೆಯಬೇಕಾಗಿದೆ. ತಾನು ಎಸೆದಿರುವಂತಹ
5 ಎಸೆತಗಳಲ್ಲಿ 1 ಅಮೂಲ್ಯವಾದ ಉತ್ತರಿ ಪಡೆದುಕೊಂಡಿರುವಂತಹ ಆಟಗಾರ. ಅಂತಿಮ ಚೆಂಡು ಮತ್ತೊಮ್ಮೆ ರೈಟ್ ಆರ್ಮ್ ಆಫ್ ದಿ ವಿಕೆಟ್ ಮುಖಾಂತರವಾಗಿ ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ಸ್ಟ್ರೈಕರ್ ವಿಭಾಗದಲ್ಲಿ ಬಹುಶಃ ಭವಿಷ್ ದಾಂಡುಗಾರಿಕಾ ವಿಭಾಗದಲ್ಲಿ ಚೆಂಡನ್ನು ಕಾದಾಡದೊಂದಿಗೆ ಅಂತಿಮ ಚೆಂಡು ಸೊಗಸಾಗಿತ್ತು. ಸ್ಟ್ರೋಕ್ ಮಾಡುವಂಥ ಪ್ರಯತ್ನ, ರನ್ ಔಟ್ಗೆ ಅವಕಾಶ, ಆದರೆ ಸರಿಯಾದ ಸಮಯಕ್ಕೆ ಕ್ಷೇತ್ರಪಾಲನೆ ಆಗ್ತಾ ಇದೆ. ಮಿಡ್ ವಿಕೆಟ್ಸ್ ವಿಭಾಗದಲ್ಲಿರುವಂತಹ ಕ್ಷೇತ್ರಪಾಲನದೊಂದಿಗೆ ಇದರೊಂದಿಗೆ ದ್ವಿತೀಯ ಓವರ್ ಸಂಪೂರ್ಣ ಮುಕ್ತಾಯಗೊಳ್ಳುತ್ತಾ ಇದೆ. 12 ಚೆಂಡುಗಳು ಸಂಪೂರ್ಣ ಮುಕ್ತಾಯಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು 16 ಓವರಿನ ಮುಕ್ತಾಯವಾಗಿದೆ. ಇನ್ನೂ ಕೂಡ ಇನ್ನಿಂಗ್ಸಿನ 18 ಚೆಂಡುಗಳು ಬಾಕಿ ಇದೆ. 30 ಚೆಂಡುಗಳಿಗೆ ಸೀಮಿತವಾಗಿರುವಂತಹ ಪಂದ್ಯಕೂಟ. ಪವರ್ ಪ್ಲೇ ವಿಭಾಗದ ಓವರ್ ಆರಂಭಿಕವಾಗಿ ಮುಕ್ತಾಯಗೊಂಡ ಬಳಿಕ ದ್ವಿತೀಯ ಓವರ್ ಕೂಡ ಇಲ್ಲಿ ಸಂಪೂರ್ಣ ಮುಕ್ತಾಯವಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು 16 ಓಟ ಮಾತ್ರ, ವಿತ್ ಲಾಸ್ ಆಫ್ 2 ವಿಕೆಟ್ಸ್. 2 ಅಮೂಲ್ಯವಾದ ಉತ್ತರಿಯು ಕೂಡ ಟೀಮ್ ಕಾಸ್ಟಲ್ ತಂಡ ಕಳೆದುಕೊಳ್ಳುವುದಾದರೆ ಇನ್ನೂ ಕೂಡ 18 ಚೆಂಡು ಬಾಕಿ ಇದೆ. ಯಾವ ರೀತಿಯಲ್ಲಿ ಸಮಯಕ್ಕೆ ಅನುಸಾರವಾಗಿ ಸುಸಜ್ಜಿತವಾಗಿ ಈ ಪಂದ್ಯಕೂಟದಲ್ಲಿ ಆಡಬಹುದು ಅನ್ನುವುದು ನಿರೀಕ್ಷಿತವಾಗಿರುತ್ತದೆ. ಕಾರಣ 30 ಚೆಂಡುಗಳಲ್ಲಿ 30 ಓಟ ಕೂಡ ಗರಿಷ್ಠವಾಗಿ ಗಳಿಸಲೇಬೇಕಾಗಿದೆ. ಈ ಟೂರ್ನಮೆಂಟಿನ 4ನೆಯ ಪಂದ್ಯಕೂಟದ ಆರಂಭಿಕ ಇನ್ನಿಂಗ್ಸ್ನ ತೃತೀಯ ಓವರ್ ಚಾಲ್ತಿಯಲ್ಲಿದೆ. ತೃತೀಯ ಓವರಿನ ಪ್ರಥಮ ಚೆಂಡಿಗೆ ದೊಡ್ಡ ಹೊಡೆತ, ಗಾಳಿಯಲ್ಲಿ ಚೆಂಡು ಬಾಲಿಂದ ನೇರವಾಗಿ ಸೀಮಾರೇಖೆಯ ಹೊರಭಾಗದಲ್ಲಿ ಧಾವಿಸಿಕೊಳ್ಳುತ್ತದೆ. ವಾಟ್ ಅ ಮ್ಯಾಸಿವ್ ಶಾಟ್ ಫ್ರಮ್ ದ ಬ್ಯಾಟರ್, ದ ವೇ ಹಿ ವಾಸ್ ಜಸ್ಟ್ ಕ್ಲಿಕ್ಡ್ ದ ಬ್ಯಾಟ್ ಇನ್ ಟು ದಿ ಲಾಂಗ್ ಆಫ್ ಏರಿಯಾ. ಪರಿಣಾಮಕಾರಿಯಾಗಿರುವಂತಹ ಸಿಕ್ಸರ್ ದಾಖಲಾಗ್ತಾ ಇದೆ. ಲಾಂಗ್ ಆನ್ ತುದಿಯಲ್ಲಿ ಬಲಿಷ್ಠ ಹೊಡೆತಕ್ಕೆ ಪ್ರಯತ್ನ ಮಾಡಿರುವಂತಹ ಆಟಗಾರ ಅಬ್ಬರದ ಆಟದೊಂದಿಗೆ ಇಲ್ಲಿ ಸಿಕ್ಸರ್ ನಂಬರ್ 2 ದಾಖಲಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಹೆಚ್ಚಳವಾಗುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 22 ಜಮೆ ಆಗಿದೆ. ಓವರಿನ 1 ಚೆಂಡು ಮುಕ್ತಾಯ. ಆರಂಭಿಕ ಚೆಂಡುವಿಗೆ ವೆಲ್ಕಮ್ ದ ಸಿಕ್ಸರ್ ದಾಖಲಾಗ್ತಾ ಇದೆ. ಸಿಡಿ ಮಾರ್ಟಿನ್ನೊಂದಿಗೆ ಸಿಕ್ಸರ್ ನಂಬರ್ 1. ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ ಎಸೆತಗಾರ. ರೈಟ್ ಓವರ್ ದ ವಿಕೆಟ್ ಮುಖಾಂತರವಾಗಿ ಆರಂಭಿಕ ಚೆಂಡುವಿಗೆ ಸಿಕ್ಸರ್ ಬಂದಾಗಿದೆ. ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ದ್ವಿತೀಯ ಚೆಂಡು ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಕಮ್ ಬ್ಯಾಕ್ ಪಡೆದುಕೊಂಡಿರುವಂತಹ ಆಟಗಾರ ವಂಚಿಸುವಂತಹ ದಾಳಿ ಮುಂದುವರಿಸಿಕೊಳ್ತಾ ಯಾವುದೇ ರೀತಿಯಾಗಿರುವಂತಹ ಹೊಡೆತಕ್ಕೆಯಲ್ಲಿ ಪ್ರಯತ್ನ ಮಾಡ್ತಾ ಇಲ್ಲ. ಚೆಂಡು ಸಂಪೂರ್ಣವಾಗಿ ಚುಕ್ಕಿ ಆಗ್ತಾ ಇದೆ. ಇನ್ನು ಕೂಡ ಓವರಿನ 4 ಚೆಂಡು ಬಾಕಿ ಇದೆ. ಓವರಿನ 4 ಚೆಂಡು ಅರ್ಥಾತ್ ಇದೀಗ ತೃತೀಯ ಚೆಂಡು ಸೇಬೇಕಾಗಿದೆ. ಎಸೆತಗಾರ ದಾಳಿಯನ್ನು ಮುಂದುವರಿಸಿಕೊಳ್ತಾ ಕುಶಾಲ್ ರೈಟ್ ಆರ್ಮ್ ಆಫ್ ದಿ ವಿಕೆಟ್ ಮುಖಾಂತರವಾಗಿ ಪ್ರಣಮ್ ರವರ ಕಡೆಗೆ ಮತ್ತೆ ಸೊಗಸಾಗಿತ್ತು. ಮತ್ತೆ ಲಾಲಿಪಾಪ್ ಮಾದರಿಯಾಗಿರುವಂತಹ ಚೆಂಡಾಗಿತ್ತು. ದಂಡಿಸುವಂತಹ ಅವಕಾಶ ಕಲ್ಪಿಸಿಕೊಡುವಾಗ ಅಲ್ಪ ಮಟ್ಟದ ಮಿಸ್ ಆಗಿರುವಂತಹ ಚೆಂಡು ನೇರವಾಗಿ ಗೂಟಪಾಲಕನ ಕೈಗೆ ಸೇರಿಕೊಳ್ಳುತ್ತಾ ಇದೆ. ಚೆಂಡು ಸಂಪೂರ್ಣವಾಗಿ ಡಾಟ್ ಆಗ್ತಾ ಇದೆ. ಅಂಕಿಅಂಶ ಪಟ್ಟಿಯಂತೂ 22ಕ್ಕೆ ಸ್ಥಗಿತಗೊಳ್ಳುತ್ತಾ ಇದೆ. ಓವರಿನ 3 ಚೆಂಡು ಮಾತ್ರ ಬಾಕಿ ಇದೆ. 4ನೇ ಬಾರಿಗೆ ಮತ್ತೊಮ್ಮೆ ಕುಶಾಲ್ 4ನೇ ಚೆಂಡು ಸೊಗಸಾಗಿತ್ತು. ಮಗದೊಮ್ಮೆ ದಂಡಿಸುವಂತಹ ಪ್ರಯತ್ನ 1 ಬೌನ್ಸ್ ರೂಪದಲ್ಲಿ ಲಾಂಗ್ ಆನ್ ತುದಿಯಲ್ಲಿ ಕ್ಷೇತ್ರಪಾಲನೆ ಆಗುತ್ತಾ ಇದೆ. ಕೇವಲ 1 ಓಟ ಮಾತ್ರ ಬಿಟ್ಟುಕೊಡುತ್ತಾ ಅಂಕಿಅಂಶ ಪಟ್ಟಿ 23ಕ್ಕೆ ಏರಿಕೆಯಾಗುತ್ತಾ ಇದೆ. 1 ಅಂಕದ ಹೆಚ್ಚಳದೊಂದಿಗೆ 23 ಕಾಣ ಸಿಗುವಾಗ ಓವರಿನ ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. ಪಂಚಮ ಬಾರಿಗೆ ಸೇಬೇಕಾಗಿದೆ ಕುಶಾಲ್. ಪಂಚಮ ಚೆಂಡು 5ನೇ ಚೆಂಡು ಸೊಗಸಾಗಿರುವಂತಹ ಸ್ಟ್ರೋಕ್ ಇದು. ಮೀಡಾಂತೊಂದಿಗೆ ಧಾವಿಸಿರುವಂತಹ ಚೆಂಡು ಕೇವಲ 1 ಸಂಪೂರ್ಣ ಮಾತ್ರಗೊಳ್ಳುತ್ತಾ ಇದರೊಂದಿಗೆ ಅಂಕಿಅಂಶ ಪಟ್ಟಿ 24ಕ್ಕೆ ಏರಿಕೆಯಾಗುತ್ತಾ ಇದೆ. ಇನ್ನಿಂಗ್ಸ್ನ ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ತೃತೀಯ ಓವರಿನ ಅಂತಿಮ 1 ಚೆಂಡು ಎಸೆಯಬೇಕಾಗಿದೆ. ಎಸೆತಗಾರ ಕುಶಾಲ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ತೀರ್ಪುಗಳನ್ನು ಬಿಟ್ಟುಕೊಡ್ತಾ ಪ್ರಯಾಣ ಕಡೆಗೆ ಸೊಗಸಾಗಿರುವಂತಹ ದಾಳಿ. ಅಬ್ಸಲ್ಯೂಟ್ಲಿ ಮ್ಯಾಸಿವ್ ಡೆಲಿವರಿ ಫ್ರಮ್ ಕುಶಾಲ್. He did his best. ಅಬ್ಸಲ್ಯೂಟ್ಲಿ ಅದ್ಭುತವಾಗಿರುವಂತಹ ದಾಳಿ ಸಂಘಟಿಸಿಕೊಂಡಿರುವಂತಹ ಕುಶಾಲ್ ಕ್ಷಣ ಮಾತ್ರದಲ್ಲಿ ಅತಿ ವೇಗದ ದಾಳಿ 3 ಸ್ಟಂಪನ್ನು ಕೂಡ ಬಿಚ್ಚುವಂತೆ ಮಾಡಿದೆ. ವೈಶಾಖ್ ನೌ ಬ್ಯಾಕಿಂಗ್ ಟು ದಿ ಪೆವಿಲಿಯನ್. ವೈಶಾಖ್ ಅದ್ಭುತವಾಗಿರುವಂತಹ ದಾಳಿ ಸಂಘಟಿಸಿಕೊಳ್ಳುತ್ತಾ ಇದೀಗ ತೃತೀಯ ಓವರ್ ಅರ್ಥಾತ್ 18 ಚೆಂಡು ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು 24 ವಿತ್ ಲಾಸ್ ಆಫ್ 3 ವಿಕೆಟ್ಸ್. ಇನ್ನು ಕೂಡ 12 ಚೆಂಡು ಬಾಕಿ ಇದೆ. 4ನೇ ಪಂದ್ಯಕೂಟದ ಪ್ರಥಮ ಇನ್ನಿಂಗ್ಸ್ನ 12 ಚೆಂಡು ಅರ್ಥಾತ್ 2 ಓವರ್ಗಳ ಪಂದ್ಯಕೂಟ ಬಾಕಿ ಇದೆ. ಸೊ ತೃತೀಯ ಓವರ್ ಬಳಿಕ ಇದೀಗ ಚತುರ್ಥ ಓವರ್ ಚಾಲ್ತಿಯಲ್ಲಿದೆ. 4ನೆಯ ಓವರ್ ಚಾಲ್ತಿಯಲ್ಲಿರುವಾಗ ಕ್ಷೇತ್ರಪಾಲಕರನ್ನು ಕೂಡ ಡೀಪ್ಸ್ ವಿಭಾಗದಲ್ಲಿ ಕೂಡ 30 ಸರ್ಕಲ್ 30 ಗಜಗಳ ಒಳಭಾಗದಲ್ಲೂ ಕೂಡ ಅಳವಡಿಸಿಕೊಳ್ತಾ ತನ್ನದೇ ಶೈಲಿಯಲ್ಲಿ ಎಸೆಯಬೇಕಾಗಿದೆ. ಎಸೆತಗಾರ ಕುಶಾಲ್. ಮಗದೊಮ್ಮೆ ಕುಶಾಲ್ ರವರನ್ನು ಟೀಮ್ ವಿಜಯಲಕ್ಷ್ಮಿ ಉಲ್ಲಾಲ್ ಬೇಲ್ ತಂಡ ಕರೆತರಲಾಗ್ತಾ ಇದೆ. ಕುಶಾಲ್ ಓರ್ವ ಅದ್ಭುತವಾಗಿರುವಂತಹ ದಾಳಿ ಸಂಘಟಿಸಿಕೊಂಡ್ರು. ಇದೀಗ ಮತ್ತೆ ತನ್ನ ವೈಯಕ್ತಿಕ ರೂಪದ ದ್ವಿತೀಯ ಓವರಿನೊಂದಿಗೆ ಇದೀಗ ಚತುರ್ಥ ಓವರಿನ ಪ್ರಥಮ ಚೆಂಡು ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಮಿಡೌನಿಂದ ಹೊರಭಾಗದಲ್ಲಿ ಧಾವಿಸಿಕೊಳ್ತಾ ಇದೆ.
ಮಿಡ್ ವಿಕೆಟ್ ವಿಭಾಗದಲ್ಲಿ ಒಂದು ಓಟ ಗಳಿಸಿಕೊಳ್ಳುತ್ತಾ ಇದ್ದಾರೆ. ಲಾಂಗ್ ಆನ್ ತುದಿಯಲ್ಲಿ ಅಳವಡಿಸಿಕೊಳ್ಳಿರುವಂತಹ ಕ್ಷೇತ್ರಪಾಲಕನ ಕೈಗೆ ಸೇರಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿ ಹೆಚ್ಚಳವಾಗುತ್ತಾ. ಅಂಕಿಅಂಶ ಪಟ್ಟಿ 25 ದ್ವಿತೀಯ ಬಾರಿಗೆ ಮತ್ತೆ ಶ್ರೇಷ್ಠ ಮಟ್ಟದ ತಂಡನೆಗೆ ಪ್ರಯತ್ನ. ಚೆಂಡು ನೇರವಾಗಿ ಸಾಗ್ತಾ ಒಂದು ಓಟಕ್ಕೆ ಸೀಮಿತವಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚಳವಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 26 ಜಮೆಯಾಗಿದೆ. ಬೋಬರಿನ ಅಂತಿಮ 4 ಚೆಂಡುಗಳು ಮಾತ್ರ ಬಾಕಿ ಇದೆ. ತೃತೀಯ ಬಾರಿಗೆ ಸಿಗಬೇಕಾಗಿದೆ ಕುಶಾಲ್. ತೃತೀಯ ಚೆಂಡು ಸೊಗಸಾಗಿತ್ತು. ತಟ್ಟಿ ಮುಟ್ಟಿ ಹೊಡೆಯುವಂತಹ ಪ್ರಯತ್ನ ಯಶಸ್ವಿ ಆಗ್ತಾ ಇದೆ. ಒಂದು ಮಾತ್ರ ಸಂಪೂರ್ಣಗೊಳ್ಳುತ್ತಾ ಇದೆ. ಕವರ್ಸ್ ವಿಭಾಗದಲ್ಲಿದ್ದಂಥ ಕ್ಷೇತ್ರಪಾಲಕ ಮಿಡ್ ಆಫ್ ತುದಿಯಿಂದ ಹೊರಭಾಗದಲ್ಲಿ ಚೆಂಡು ಧಾವಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಮತ್ತೆ ಹೆಚ್ಚಳವಾಗುತ್ತೆ. ಅಂಕಿಅಂಶ ಪಟ್ಟಿ 27 ಓವರಿನ ಮುಂದಿನ ಚೆಂಡು ಸೊಗಸಾಗಿದೆ. ಇಂಟು ದಿ ಸ್ಟ್ರೈಕ್ ಟೈಮ್ ಮಾಡುವಂಥ ಪ್ರಯತ್ನ. ಒನ್ ಬೌನ್ಸ್ ರೂಪದಲ್ಲಿ ಲಾಂಗ್ ಆನ್ ತುದಿಯಲ್ಲಿ ಕ್ಷೇತ್ರಪಾಲನೆ ಆಗ್ತಾ ಇದೆ. ಲಾಂಗ್ ಆಫ್ ತುದಿಯಲ್ಲಿ ಕ್ಷೇತ್ರಪಾಲನೆ ಆಗುತ್ತಾ ಕೇವಲ ಒಂದು ಓಟ ಬಿಟ್ಟು ಕೊಡುತ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚಳವಾಗುತ್ತೆ. ಅಂಕಿಅಂಶ ಪಟ್ಟಿ 28 ಓವರಿನ ಅಂತಿಮ 2 ಚೆಂಡುಗಳು ಬಾಕಿ ಇದೆ. ಲಾಸ್ಟ್ ಮೂಟುಗೂ ಸೊಗಸಾಗಿರುವಂತಹ ಸ್ಟ್ರೋಕ್ ಇದು. ಕವರ್ಸ್ ವಿಭಾಗದಲ್ಲಿ ಧಾವಿಸಿಕೊಳ್ಳುತ್ತಾ ಇದೆ. ಒಂಟಿ ಸಂಪೂರ್ಣ ಅವಳಿಗೆ ಪ್ರಯತ್ನ ಮಿಸ್ ಫೀಲ್ಡ್ ಮಾಡಿರುವಂತಹ ಕ್ಷೇತ್ರಪಾಲಕ 2 ಉಚಿತ ಓಟಗಳನ್ನು ಬಿಟ್ಟುಕೊಡುತ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಹೆಚ್ಚಳವಾಗುತ್ತಾ. ಅಂಕಿಅಂಶ ಪಟ್ಟಿ 30 ಕಮ್ಸ್ ಅಪ್. ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. 4ನೇ ಓವರಿನ ಅಂತಿಮ 1 ಚೆಂಡು ಎಸೆಯಬೇಕಾಗಿದೆ. ಎಸೆತಗಾರ ತೀರ್ಪುಗಳನ್ನು ಬಿಟ್ಟುಕೊಳ್ಳುತ್ತಾ ನೇರವಾಗಿ ಭವಿಷ್ಯವರ ಕಡೆಗೆ ಅಂತಿಮ ಚೆಂಡು ಎಸೆಯಬೇಕಾಗಿದೆ. लास्ट वन मोर टू गो. आखिरी गेंद लेकर तैयार हो चुके हैं इस वक्त कुशाल. सीधा जाकर भवित के लिए सामना करते हुए भवित मिस हो चुका है. कोई मौका नहीं. इसी के साथ चौथी ओवर भी समाप्त हो चुका है. रन संख्या कुल मिलाकर 30 हो चुका था और 3 विकेटों की नुकसान पर मैच है और इस वक्त चाहिए 6 गेंद. ಎಸ್, ಪ್ರಸ್ತುತವಾಗಿ 4 ಓವರ್ ಮುಕ್ತಾಯದ ಬಳಿಕ ಇನ್ನಿಂಗ್ಸ್ನ ಅಂತಿಮ ಓವರ್. ಪ್ರಥಮ ಚೆಂಡು ಅಡ್ಡ ಚೆಂಡಾಗ್ತಾ ಇದೆ. ಆಫ್ ಸ್ಟಂಪ್ ವಿಭಾಗದ ತೀರಾ ಹೊರಭಾಗದಲ್ಲಿದ್ದಂಥ ಚೆಂಡು ಅಡ್ಡ ಚೆಂಡು ಅನ್ನುವಂಥ ನಿಶಾನೆ ಬರ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 1 ಅಂಕದ ಹೆಚ್ಚಳವಾಗುತ್ತಾ 31. ಓವರಿನ ಪ್ರಥಮ ಚೆಂಡು ಮತ್ತೆ ಎಸೆಯಬೇಕಾಗಿದೆ. ಮತ್ತೆ ಆರಂಭಿಕ ಚೆಂಡು ಸೊಗಸಾಗಿರುವಂಥ ದಾಳಿ, ಕಮ್ಬ್ಯಾಕ್ ಮಾಡಿರುವಂಥ ದಾಳಿಯಾಗಿತ್ತು. ಆಫ್ ಸ್ಟಂಪ್ ವಿಭಾಗದ ಆ ಒಳಭಾಗದಲ್ಲಿ ದಾಂಡುಗಾರನ್ನು ವಂಚಿಸುವಂತಹ ಚೆಂಡಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 31ಕ್ಕೆ ಸ್ಥಗಿತ. ಓವರಿನ ತೃತೀಯ ಚೆಂಡು ಎಸೆಯಬೇಕಾಗಿದೆ. ದ್ವಿತೀಯ ಚೆಂಡು ಸೆಕೆಂಡ್ ಟೈಮ್ ದ್ವಿತೀಯ ಬಾರಿಗೆ ಸೊಗಸಾಗಿತ್ತು. ದಂಡಿಸುವಂಥ ಪ್ರಯತ್ನದಲ್ಲಿದ್ದಂಥ ಆಟಗಾರ ಆಫ್ ಸ್ಟಂಪ್ ವಿಭಾಗದಲ್ಲಿ ಚೆಂಡು ಸಾಕ್ತಾ ಇದೆ. ಒಂದರ ಬಳಿಕ ಅವಳಿಗೆ ಪ್ರಯತ್ನ, ಅವಳಿ ತಿರಸ್ಕಾರ ಆಗ್ತಾ ಇದೆ. ಓವರ್ ಥ್ರೋ ಮಾಡುವಂಥ ಅವಕಾಶ. ಓವರ್ ಥ್ರೋ ಮಾಡಿದ್ರು ಬಹುಶಃ ಅಲ್ಲಿ ಕವರ್ ಅಪ್ ಮಾಡಿಕೊಂಡಿರುವಂಥ ಆಟಗಾರ. 1 ಓಟ ಮಾತ್ರ ಬಿಟ್ಟುಕೊಡ್ತಾ ಅಂಕಿಅಂಶ ಪಟ್ಟಿ 32. ಓವರಿನ ಅಂತಿಮ 4 ಚೆಂಡುಗಳು ಬಾಕಿ ಇದೆ. ಲಾಸ್ಟ್ 4 more to go. ತೃತೀಯ ಬಾರಿಗೆ ಸೇಬೇಕಾಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ಸ್ಟ್ರೈಕರ್ ವಿಭಾಗದಲ್ಲಿರುವಂಥ ಆಟಗಾರನಿಗೆ ಇದೀಗ ತೃತೀಯ ಚೆಂಡು ಸೊಗಸಾಗಿರುವಂಥ ಸ್ಟ್ರೋಕ್ ಇದು. ಕವರ್ಸ್ ಡ್ರಾವಿ ನೋಡಿ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಕ್ಷಣ ಮಾತ್ರದಲ್ಲೂ ಕೂಡ ಆ ಚೆಂಡನ್ನು ಅರಿತಿರುವಂಥ ಆಟಗಾರ ಸಮಯ ಸಂದರ್ಭ ಅನುಸಾರವಾಗಿ ಆ ಚೆಂಡನ್ನು ಅರಿತುಕೊಳ್ಳುತ್ತಾ ಭವಿಷ್ಯದಲ್ಲಿ ಅದ್ಭುತವಾಗಿರುವಂಥ ಇನ್ನಿಂಗ್ಸ್ ಕಟ್ಟಿಕೊಡುತ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 34 on the board with loss of 3 wickets. ಓವರಿನ ಅಂತಿಮ 3 ಚೆಂಡುಗಳು ಬಾಕಿ ಇದೆ. ಲಾಸ್ಟ್ 3 more to go. 4ನೇ ಬಾರಿಗೆ ಮತ್ತೆ ಸೊಗಸಾಗಿರುವಂತಹ ದಾಳಿಯಾಗಿತ್ತು. ಅಬ್ಸಲ್ಯೂಟ್ಲಿ ಅದ್ಭುತವಾಗಿರುವಂತಹ ದಾಳಿ ಇದು. ಬಹುಶಃ ಇಲ್ಲಿ ಲೆಗ್ ಬೈಸ್ ಮುಖಾಂತರವಾಗಿ 1 ಓಟ ಕಬಳಿಸಿಕೊಳ್ಳುತ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಹೆಚ್ಚಳವಾಗುತ್ತಾ. ಅಂಕಿಅಂಶ ಪಟ್ಟಿ 35 ಬಂದಾಗಿದೆ. 35 on the board. ಇನ್ನೂ ಕೂಡ 2 ಚೆಂಡು ಬಾಕಿ ಇದೆ. ಲಾಸ್ಟ್ 2 more to go. ಪಂಚಮ ಚೆಂಡು ಎಸೆಯುವಂಥ ಆಟಗಾರ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ಪಂಚಮ ಬಾರಿಗೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನವಿತ್ತು. ಆದರೆ ತಟ್ಟಿ ಮುಟ್ಟಿ ಆ ಬ್ಯಾಟಿನ ಅಂಚಿಗೆ ತಗಲಿದರಂತಹ ಚೆಂಡು ಅಲ್ಲೇ ಒಂದು ಸ್ಲೋ ಆಗಿತ್ತು. ಅದನ್ನು ಪಡೆದುಕೊಂಡಿರುವಂಥ ಆಟಗಾರ ಕೇವಲ 1 ಓಟ ಬಿಟ್ಟುಕೊಡುತ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿ 36. ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ಇನ್ನಿಂಗ್ಸಿನ ಅಂತಿಮ 1 ಚೆಂಡು ಬಾಕಿ ಇದೆ. ಲಾಸ್ಟ್ 1 more to go. ದಾಳಿ ಮುಂದುವರಿಸಿಕೊಂಡಿರುವಂಥ ಆಟಗಾರ ಅಂತಿಮ ಚೆಂಡಿಗೆ ದಂಡಿಸುವಂಥ ಪ್ರಯತ್ನವಾಗಿತ್ತು. ಅದರ ನೇರವಾಗಿ ಗೂಟ ಪಾಲಕನ ಕೈಗೆ ಸೇರಿಕೊಳ್ಳುತ್ತಾ ಇದೆ. ಒಂಟಿ ಸಂಪೂರ್ಣಗೊಳ್ಳುತ್ತಾ ಇದರೊಂದಿಗೆ ಆರಂಭಿಕ ಇನ್ನಿಂಗ್ಸ್ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುತ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ ಸಂಪೂರ್ಣ ಮುಕ್ತಾಯಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿರುವಂತಹ ಓಟಗಳು ಒಟ್ಟಾರೆಯಾಗಿ 37 ಓಟ ಕಲೆ ಹಾಕಿಕೊಳ್ಳುತ್ತಾ ಇದ್ದಾರೆ. 38. 38 is the target. 30 ಚೆಂಡುಗಳ
ಮುಂದೆ 38 ಓಟದ ಅವಶ್ಯಕತೆ ಇದೆ. ಬೆನ್ನಟ್ಟಿ ಬರುವಂತ ನಿರೀಕ್ಷೆ ಇದೆ. ಎಸ್, ಪ್ರಸ್ತುತವಾಗಿ 30 ಚೆಂಡುಗಳ ಪಂದ್ಯಕೂಟ. 30 ಚೆಂಡುಗಳಲ್ಲಿ ಎದುರಾಳಿ ತಂಡ ಕಲೆ ಹಾಕಿಕೊಂಡಿರುವಂತಹ ಓಟಗಳು 37, 38 ಓಟಗಳನ್ನು 30 ಚೆಂಡುಗಳಲ್ಲಿ ಕಲೆ ಹಾಕಿಕೊಳ್ಳಬೇಕಾಗಿದೆ. ಪಂದ್ಯಕೂಟದಲ್ಲಿ ಹಿಡಿತ ಸಾಧಿಸುವಂಥ ಪ್ರಯತ್ನ ಮಾಡಬೇಕಾದರೆ. ಹಾಗೆಯೇ ಮುಂದಿನ ಪಂದ್ಯಕೂಟ ಆಡುವಂತಹ ತಂಡಗಳು ನೆಕ್ಸ್ಟ್ ಮ್ಯಾಚ್ ಬಿಟ್ವೀನ್ 5ನೆಯ ಪಂದ್ಯಕೂಟ ಆಡುವಂತಹ ತಂಡ ಟೀಮ್ ಶಕ್ತಿ ವಿರುದ್ಧವಾಗಿ ಟೀಮ್ ಅಶ್ವ ತಂಡದ ಕ್ಯಾಪ್ಟನ್ಸ್ ಬನ್ನಿ ಒಂದು ನಾಣ್ಯ ಚುಮ್ಮಿಗೆಯ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಐ ರಿಕ್ವೆಸ್ಟ್ ಬೋತ್ ಟೀಮ್ ಕ್ಯಾಪ್ಟನ್ಸ್ ಪ್ಲೀಸ್ ಕಮ್ ಟು ದ ಮೈಕ್ ಪಾಯಿಂಟ್ ಫಾರ್ ದ ಟಾಸಿಂಗ್ ಸೆರೆಮನಿ. ಟೀಮ್ ಶಕ್ತಿ ವಿರುದ್ಧವಾಗಿ ಟೀಮ್ ಅಶ್ವ ತಂಡದ ಕ್ಯಾಪ್ಟನ್ ಆದಷ್ಟು ಬೇಗ ಬಂದು ನಾಣ್ಯ ಚುಮ್ಮಿಗೆಯ ಆ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಎಸ್, ಪ್ರಸ್ತುತ ಪಂದ್ಯಕೂಟ ಮುಂದುವರಿಸಿಕೊಳ್ಳುತ್ತಾ ಇದ್ದಾವೆ. ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಗೊಂಡ ಬಳಿಕ ಇದೀಗ ದ್ವಿತೀಯ ಇನ್ನಿಂಗ್ಸ್ ಪ್ರಾರಂಭಗೊಳಿಸ್ತಾ ಇದ್ದಾವೆ. 30 ಚೆಂಡುಗಳ ಮುಂದೆ ಬೇಕಾಗಿರುವಂತಹದ್ದು 38 ಓಟಗಳ ಅವಶ್ಯಕತೆ ಇದೆ. ಸೊ ಆರಂಭಿಕ ಇರುವ ಬ್ಯಾಟ್ಸ್ಮನ್ಸ್ಗಳು ಆದಷ್ಟು ಬೇಗ ಬನ್ನಿ. ಇರುವ ಬ್ಯಾಟ್ಸ್ಮನ್ಗಳು ಆದಷ್ಟು ಬೇಗ ಬರುವಂತೆ, ದಾಂಡುಗಾರರು ಆದಷ್ಟು ಬೇಗ ಮೈದಾನ ಪ್ರವೇಶ ಪಡೆದುಕೊಳ್ಳುವಂತ ಕೇಳಿಕೊಳ್ತಾ ಇದ್ದಾವೆ. ಆರಂಭಿಕ ಇರುವ ಬ್ಯಾಟ್ಸ್ಮನ್ಗಳು ಮೈದಾನ ಪ್ರವೇಶ ಪಡೆದುಕೊಳ್ತಾ ಇದ್ದಾರೆ. ವೈಶಾಖ್ ಹಾಗೂ ಕುಶಲ್ ಇರುವ ಬ್ಯಾಟ್ಸ್ಮನ್ಗಳು ವೈಶಾಖ್ ಹಾಗೂ ಕುಶಲ್ ರವರು ನೇರವಾಗಿ ಮೈದಾನ ಪ್ರವೇಶ ಪಡೆದುಕೊಳ್ಳುತ್ತಾ ಇದ್ದಾರೆ. ಹಾಗೆಯೇ ಕ್ಷೇತ್ರಪಾಲಕ ವಿಭಾಗವು ಕೂಡ ಕ್ಷೇತ್ರಪಾಲಕ ವಿಭಾಗದಲ್ಲಿ ಅಳವಡಿಸಿಕೊಳ್ತಾ ಇದ್ದಾರೆ. ಇರುವ ಕ್ಷೇತ್ರಪಾಲಕರು 2 ಕ್ಷೇತ್ರಪಾಲಕರನ್ನು ಡೀಪ್ಸ್ ವಿಭಾಗದಲ್ಲಿ ಅಳವಡಿಸಿಕೊಳ್ತಾ ಇದ್ದಾರೆ. ಓರ್ವ ಕ್ಷೇತ್ರಪಾಲಕ ಲಾಂಗ್ ಆಫ್, ಮತ್ತೋರ್ವ ಕ್ಷೇತ್ರಪಾಲಕ ನೇರವಾಗಿ ಡೀಪ್ ಮಿಡ್ ವಿಕೆಟ್ಸ್ ವಿಭಾಗ, ಹೀಗೆ 2 ಕ್ಷೇತ್ರಪಾಲಕರನ್ನು ಅಳವಡಿಸಿಕೊಳ್ತಾ ಇದ್ದಾರೆ. 32 ಸರ್ಕಲ್ನ ಒಳಭಾಗದಲ್ಲಿ 7 ಕ್ಷೇತ್ರಪಾಲಕರನ್ನು ಅಳವಡಿಸಿಕೊಳ್ತಾ ಇದ್ದಾರೆ. ಲೆಗ್ ಸ್ಟಂಪ್ ವಿಭಾಗದಲ್ಲಿ 3 ಕ್ಷೇತ್ರಪಾಲಕರು, ಆಫ್ ಸ್ಟಂಪ್ ವಿಭಾಗದಲ್ಲಿ 3 ಕ್ಷೇತ್ರಪಾಲಕರನ್ನು ಅಳವಡಿಸಿಕೊಳ್ತಾ ಇದ್ದಾರೆ. ಗೂಟ ಪಾಲಕನ ವಿಭಾಗದಲ್ಲೂ ಕೂಡ ಬರುವ ಕ್ಷೇತ್ರಪಾಲಕರನ್ನು ಅಳವಡಿಸಿಕೊಳ್ತಾ ಆರಂಭಿಕ ಇನ್ನಿಂಗ್ಸ್ ಬಳಿಕ ದ್ವಿತೀಯ ಇನ್ನಿಂಗ್ಸ್ನ ಪ್ರಥಮ ಓವರಿನ ಪ್ರಥಮ ಚೆಂಡು ರೈಟ್ ಆರ್ಮ್ ಲೆಫ್ಟ್ ಆರ್ಮ್ ಪ್ರಥಮ ಚೆಂಡು ಆಗ್ತಾ ಇದೆ. ಕ್ಯಾಚ್, ಇಟ್ ಇಸ್ ದ ಕಾಲ್. ಯಸ್ ಇಟ್ ಈಸ್ ಎ ಕ್ಯಾಚ್ ಫ್ರಮ್ ದ ಫೀಲ್ಡರ್. ಅದ್ಭುತವಾಗಿರುವಂತಹ ಕ್ಯಾಚ್ ಆರಂಭಿಕ ಚೆಂಡುವಿಗೆ ಪಡೆದುಕೊಳ್ಳುತ್ತಾ ಇಲ್ಲಿ ಪ್ರಥಮ ಉತ್ತರ ನಷ್ಟವಾಗ್ತಾ ಇದೆ. ಪವರ್ ಪ್ಲೇ ವಿಭಾಗದಲ್ಲಿ ದಂಡಿಸುವಂತ ಪ್ರಯತ್ನ ಮಾಡಿರುವಂತಹ ಆಟಗಾರ ಆರಂಭಿಕ ಚೆಂಡುವಿಗೆ ಇಲ್ಲಿ ಪ್ರಥಮ ಉತ್ತರ ನಷ್ಟಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 0. ಆರಂಭಿಕ ಉತ್ತರಿ ಕಳೆದುಕೊಳ್ಳುತ್ತಾ ಇದೆ ಟೀಮ್ ವಿಜಯಲಕ್ಷ್ಮಿ ಉಲ್ಲಾಲ್ಬೇಲ್. ಪ್ರಥಮ ಚೆಂಡುವಿಗೆ ಉತ್ತರ ನಷ್ಟಗೊಂಡ ಬಳಿಕ ಇದೀಗ ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ಇದೀಗ ಮೈದಾನ ಪ್ರವೇಶ ಪಡೆದುಕೊಳ್ಳುತ್ತಾ ಇದ್ದಾರೆ. ಪ್ರಥಮರವರ ಆಗಮನವಾಗ್ತಾ ಇದೆ. ದಾಳಿಗಾರ ಗಗನ್ ಎಸೆಯಬೇಕಾಗಿದೆ ತನ್ನ ಓವರಿನ ದ್ವಿತೀಯ ಚೆಂಡು. ಲೆಫ್ಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರ ಎಸೆಯಬೇಕಾಗಿದೆ. ಸೊ ಮತ್ತೆ ಗಗನ್ ಎಸೆಯಬೇಕಾಗಿದೆ.
ಲೆಫ್ಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖಾಂತರವಾಗಿ ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ಗಾಗಿ ದ್ವಿತೀಯ ಕ್ರಮಾಂಕದ ಬ್ಯಾಟ್ಸ್ಮನ್ ದೇಗ ಸ್ಟ್ರೈಕರ್ ವಿಭಾಗದಲ್ಲಿ ಸೊಗಸಾಗಿತ್ತು. ಶ್ರೇಷ್ಠ ಮಟ್ಟದ ದಾಳಿ ಆಗ್ತಾ ಇದೆ. ಅಪೀಲಿದಾದರೆ ಮನವಿ ತಿರಸ್ಕಾರವಾಗ್ತಾ ಇದೆ. ಯಾವುದೇ ರೀತಿಯಾಗಿರುವಂತಹ ಓಟಕ್ಕೆ ಅವಕಾಶವಿಲ್ಲ. ಚೆಂಡು ಸಂಪೂರ್ಣವಾಗಿ ಚುಕ್ಕಿ ಆಗ್ತಾ ಇದೆ. ಡಾಟ್ ಡೆಲಿವರಿಯಲ್ಲಿ ಮುಂದುವರಿಸಿಕೊಳ್ಳುವುದಾದರೆ ಅಂಕಿಅಂಶ ಪಟ್ಟಿಯಲ್ಲಿ ಶೂನ್ಯ. ಖಾತೆಯ ಆರಂಭ ಕಾರಣ ಸಿಗ್ತಾ ಇಲ್ಲ. ಪವರ್ ಪ್ಲೇ ವಿಭಾಗದ 4 ಚೆಂಡು ಮಾತ್ರ ಬಾಕಿ ಇದೆ. ಗಗನ್ ಮತ್ತೆ ಮುಂದುವರಿಸಿಕೊಳ್ಳುತ್ತಾ ತನ್ನ ಓವರಿನ ತೃತೀಯ ಚೆಂಡು. ತೃತೀಯ ಬಾರಿಗೆ ಸೊಗಸಾಗಿರುವಂತಹ ದಾಳಿಯಾಗಿತ್ತು. ಆದರೆ ಹಳಿ ತಪ್ಪಿದ ಚೆಂಡು, ಅಡ್ಡ ಚೆಂಡು ಅನ್ನುವಂತಹ ನಿಶಾನಿಕೆಯಲ್ಲಿ ಬರ್ತಾ ಇದೆ. ಲೆಗ್ ಸ್ಟಂಪ್ ವಿಭಾಗದ ಹೊರಭಾಗದಲ್ಲಿದ್ದಂತಹ ಚೆಂಡು ಅಡ್ಡ ಚೆಂಡು ಅನ್ನುವಂತಹ ನಿಶಾನೆ ಬರ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಖಾತೆಯ ಆರಂಭಗೊಂಡಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 1. ದ ಸ್ಕೋರ್ ಮೂವ್ಸ್ ಆನ್ 1. ಅಂತಿಮ 4 ಚೆಂಡು ಮತ್ತೆ ಬಾಕಿ ಇದೆ. ಓವರಿನ ಮುಂದಿನ ಚೆಂಡು ಮತ್ತೆ ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಅಪೀಲ್ ಇದೆ, ಆದರೆ ಮನವಿ ತಿರಸ್ಕಾರವಾಗ್ತಾ ಇದೆ. ಗಗನ್ ರವರಿಗೆ ಒಂದು ಸುವರ್ಣ ಅವಕಾಶ ಮತ್ತೆ ಕೇಳಿ ಬರ್ತಾ ಇದೆ. ಇದು ಪಂದ್ಯಕೂಟದಲ್ಲಿ ಈ ಓವರಿನಲ್ಲಿ 1 ವಿಕೆಟ್ ಪಡೆದರೆ 500ರ ನಗದು ಘೋಷಣೆಯಾಗ್ತಾ ಇದೆ. ಯತಿನ್ ಕೊಪ್ಪಲ್ಕಾಡು ಇವರ ವತಿಯಿಂದ 1 ವಿಕೆಟ್ ಪಡೆದರೆ 500ರ ನಗದು ಘೋಷಣೆ ಕೇಳಿ ಬರ್ತಾ ಇದೆ. ಸುವರ್ಣ ಅವಕಾಶ ಗಗನ್ ರವರದ್ದಾದರೆ ಮತ್ತೆ ಅಪೀಲ್ ಇದೆ, ಆದರೆ ನಕಾರಾತ್ಮಕ ತೀರ್ಪಾಗ್ತಾ ಇದೆ. ಎಡ್ಸ್ ಆಗಿರುವಂತಹ ಚೆಂಡು ಧಾವಿಸಿಕೊಳ್ಳುತ್ತಾ ಇದೆ. 1 ಓಟ ಲೆಗ್ ಬೈಸ್ ಮುಖಾಂತರ ಗಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿ ಹೆಚ್ಚಳವಾಗುತ್ತೆ. ಅಂಕಿಅಂಶ ಪಟ್ಟಿ 3. ದ ಸ್ಕೋರ್ ಮೂವ್ಸ್ ಆನ್ 3 ಆನ್ ದಿ ಬೋರ್ಡ್ ವಿತ್ ಲಾಸ್ ಆಫ್ 1 ವಿಕೆಟ್. ಓವರಿನ ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. ಪವರ್ ಪ್ಲೇ ವಿಭಾಗದ ಲಾಸ್ಟ್ ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. ಪಂಚಮ ಬಾರಿಗೆ ಸೇಬೇಕಾಗಿದೆ ಎಸೆಗಾರ ಗಗನ್. ಲೆಫ್ಟ್ ಆರ್ಮ್ ಬೌಲರ್. ಇದೀಗ ನೇರವಾಗಿ ಎಡಗೈ ದಾಂಡುಗಾರನಿಗೆ ಮತ್ತೆ ಸೊಗಸಾಗಿತ್ತು ಚೆಂಡು. ಬಹುಶಃ ಇಲ್ಲಿ ಅಡ್ಡ ಚೆಂಡು ಲೆಗ್ ಸ್ಟಂಪ್ ವಿಭಾಗದ ಹೊರಭಾಗದಲ್ಲಿದ್ದಂಥ ಚೆಂಡು ಅಡ್ಡ ಚೆಂಡು ಅನ್ನುವಂತಹ ನಿಶಾನೆ ಕೇಳಿ ಬರ್ತಾ ಇದೆ. ವೈಡ್ ಅನ್ನುವಂಥ ನಿಶಾನೆ ಬಳಿಕ ಅಂಕಿಅಂಶ ಪಟ್ಟಿ 4ಕ್ಕೆ ಏರಿಕೆ ಆಗುತ್ತಾ ಇದೆ. ಪಂಚಮ ಚೆಂಡು ಮತ್ತೊಮ್ಮೆ ಗಗನ್. ಪಂಚಮ ಬಾರಿಗೆ ಸೊಗಸಾಗಿರುವಂತಹ ದಾಳಿ. ಇದು ಶ್ರೇಷ್ಠ ಮಟ್ಟದ ದಾಳಿ ಮಾಡಿರುವಂತಹ ಆಟಗಾರ ಗೂಟಪಾಲಕನ ಅಲ್ಪ ಮಟ್ಟದ ಎಡವಟ್ಟಿನೊಂದಿಗೆ 1 ಓಟ ಸುಲಭ ರೂಪದಲ್ಲಿ ಬಿಟ್ಟುಕೊಡುತ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯು ಕೂಡ ಹೆಚ್ಚಳವಾಗುತ್ತೆ. ಅಂಕಿಅಂಶ ಪಟ್ಟಿ 5 ಕಮ್ಸ್ ಅಪ್. ಓವರ್ ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಪವರ್ ಪ್ಲೇ ವಿಭಾಗದ ಅಂತಿಮ ಚೆಂಡು ಎಸೆಯಬೇಕಾಗಿದೆ. ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್, ಬಲಗೈ ಜಾನುಗಾರ ಸ್ಟ್ರೈಕರ್ ವಿಭಾಗದಲ್ಲಿ ಅಂತಿಮ ಚೆಂಡು ತಿಳಿಸಿಕೊಳ್ಳುವುದಾದರೆ ಸೊಗಸಾಗಿತ್ತು. ದಂಡಿಸುವಂಥ ಪ್ರಯತ್ನ, ಗ್ರೌಂಡ್ ಶಾಟ್ ಮಾಡುವಂಥ ಪ್ರಯತ್ನವಾಗಿತ್ತು. ಟೀಮ್ ವಿಭಾಗದಲ್ಲಿ ವಿಭಾಗದಲ್ಲಿ ಕೇವಲ 1 ಓಟ ಮಾತ್ರ ಬಿಟ್ಟುಕೊಡ್ತಾ. ಇದೀಗ ಪವರ್ ಪ್ಲೇ ವಿಭಾಗದ ಆರಂಭಿಕ ಓವರ್. ಪವರ್ ಪ್ಲೇ ವಿಭಾಗ ಸಂಪೂರ್ಣ ಮುಕ್ತಾಯಗೊಳ್ಳುತ್ತಾ ಇದೆ. ಆರಂಭಿಕ 6 ಚೆಂಡು ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು 6 ಓಟ ಮಾತ್ರ. 6ಕ್ಕೆ 6 ಅನ್ನುವಂತಹ ಸ್ಥಿತಿಯಲ್ಲಿ ಪಂದ್ಯಾಟ ಮುಂದುವರಿಸಿಕೊಳ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 6 ಬಂದಾಗ ಒಂದು ಅಮೂಲ್ಯವಾದ ಉತ್ತರಿ ಕೂಡ ವಿಜಯಲಕ್ಷ್ಮಿ ಉಲ್ಲಾಲ್ವೇಲ್ ತಂಡ ಕಳೆದುಕೊಳ್ಳುವುದಾದರೆ ಇನ್ನೂ ಕೂಡ ಬಾಕಿ ಇದೆ. 24 ಚೆಂಡುಗಳ ಮುಂದೆ ಬೇಕಾಗಿರುವಂತಹದ್ದು 32. 24 ಚೆಂಡು ಬಾಕಿ ಇದೆ. 32 ಓಟದ ಅವಶ್ಯಕತೆ ಇದೆ. ಆರಂಭಿಕ ಓವರ್ ಬಳಿಕ ದ್ವಿತೀಯ ಓವರ್ ಪ್ರಾರಂಭಗೊಳ್ಳುತ್ತಾ ಇದೆ. ದ್ವಿತೀಯ ಓವರಿನ ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಬಂದಿರುವಂತಹ ದಾಳಿಗಾರ ಬಹುಶಃ भविष्य को ला चुके हैं गेंदबाजी और तो इस वक्त इस भविष्य एक जाने माने खिलाड़ी इस टीम कोस्टल स्ट्राइकर्स टीम के आइकॉन प्लेयर भविष्य आ चुके हैं. भविष्य इस वक्त फील्डर की सजावट भी बखूबी करते हुए इस ओवर की पहली गेंद लेकर तैयार हो चुके हैं. डीप्स पर चाल फील्डर को रख चुके हैं और इस वक्त इस ओवर की पहली गेंद, दूसरी ओवर की पहली गेंद लेकर तैयार. ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ದಾಳಿಗಾರಿಕಾ ವಿಭಾಗದಲ್ಲಿ ಪ್ರಥಮ ಚೆಂಡು ಸೊಗಸಾಗಿರುವಂತಹ ಆಟ ತೋರ್ಪಡಿಸಿರುವಂತಹ ಆಟಗಾರ ಅದ್ಭುತವಾಗಿ ಎಕ್ರಾಸ್ ಮಾದರಿಯಲ್ಲಿ 1 ಓಟ ಗಳಿಸಿಕೊಳ್ಳುತ್ತಾ ಇದ್ದಾರೆ. ಭವಿಷ್ಯ ಓವರಿನ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ಬಾಡಿ ಲ್ಯಾಂಗ್ವೇಜ್ ಒಂದು ರೂಪದಲ್ಲಿ NM ಎಕ್ಸ್ಪ್ರೆಸ್ ಮುಜೀಬ್ರವರನ್ನು ನೋಡುವಂತಹ ಪ್ರಯತ್ನ ಕಾಣಬಹುದು. ಓವರಿನ ದ್ವಿತೀಯ ಚೆಂಡು ಮತ್ತೊಮ್ಮೆ ಭವಿಷ್ಯ ಹೆಚ್ಚಳವಾಗುತ್ತದೆ. ಅಂಕಿಅಂಶ ಪಟ್ಟಿಯಲ್ಲಿ 9-0 ಆಗಿದೆ. ಓವರಿನ 4 ಚೆಂಡು ಬಾಕಿ ಇದೆ.
कैच कॉल कर चुके थे लेकिन यहाँ विकेट भी आ गिर चुका है. ಇದರೊಂದಿಗೆ ಮಗದೊಂದು ಉತ್ತರಿಸುವಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿರುವಂತ ಅಂಕ ಕೇವಲ 10. नितिन सामना करते हुए भविष्य का सामना नितिन करते हुए ಐದನೆಯ ಚೆಂಡು ಸೊಗಸಾಗಿತ್ತು. ರಮಿಸುವಂತ ಪ್ರಯತ್ನ ಆದರೆ ಅರ್ಧ ಚೆಂಡುವನ್ನು ತನಿಸಾಗಿ ಓವರಿನ ಅಂತಿಮ 2 ಚೆಂಡು ಮತ್ತೆ ಬಾಕಿ ಇದೆ. 5 ಮತ್ತು 6ನೇ ಚೆಂಡು ಸಂಘಟಿತ ಮಾಡಲು ಬಾಕಿ ಇದೆ. 5ನೇ ಚೆಂಡು ಮತ್ತೊಮ್ಮೆ ಭವಿಷ್ ನೇರವಾಗಿ ನಿತಿನ್ ಅವರ ಕಡೆಗೆ ಪಂಚಮ ಬಾರಿಗೆ ಅಗತ್ಯ ಮುಖಾಂತರವಾಗಿ ನೇರವಾಗಿ ಮುಂದುವರಿದ ಪಂಚಮ ಚೆಂಡು ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಅವಕಾಶ ಬಿಟ್ಟು ಆದರೆ ನೇರವಾಗಿ ಚೆಂಡು ಲೀಗಲ್ ಡೆಲಿವರಿ ಆಗುತ್ತದೆ. ಯಾವುದೇ ರೀತಿಯಾಗಿರುವಂತಹ ಅಪಾಯವಿಲ್ಲ. ಅಂತಿಮ ಚೆಂಡು ಮಾತ್ರ ಬಾಕಿ ಇಲ್ಲ. ದ್ವಿತೀಯ ಓವರಿನ ಅಂತಿಮ ಚೆಂಡು ಭವಿಷ್ಯ ಸಂಘಟಿಸ ಆಟಕ್ಕೆ ಬ್ರೇಕ್ ಬೀಳ್ತಾ ಇದೆ. ಚೆಂಡು ನೇರವಾಗಿ ಸಂಘಟಿಸಿಕೊಂಡಿರುವಂತಹ ದಾಳಿಗಾರ ಅಂತಿಮ ಚೆಂಡುವಿಗೆ ಆ ಚೆಂಡು ವಂಚನೆಯೊಂದಿಗೆ ನೇರವಾಗಿ ಗೂಟ ಪತನಗೊಳಿಸುವಾಗ 19 ಬ್ಯಾಟಿಂಗ್ ಟು ದಿ ಪೆವಿಲಿಯನ್. ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು ಕೇವಲ 11 ಮಾತ್ರ. ವಿತ್ ಲಾಸ್ ಆಫ್ 3 ವಿಕೆಟ್ಸ್. ಓವರ್ ಮುಕ್ತಾಯಗೊಳ್ಳುತ್ತಾರೆ. 12 ಚೆಂಡು ಮುಕ್ತಾಯಗೊಳ್ಳುವಾಗ ಇನ್ನು 18 ಚೆಂಡುಗಳ ಮುಂದೆ ಬೇಕಾಗಿದೆ. 27 ಓಡದ ಅವಶ್ಯಕತೆ ಇದೆ. 18ರ ಮುಂದೆ 27ರ ಅವಶ್ಯಕತೆ ಇದೆ. 3 ಓವರ್ಗಳು ಮಾತ್ರ ಬಾಕಿ ಇದೆ. ಸಮಯದ ಅವಕಾಶ, ಸಮಯದೊಂದಿಗೆ ಆಡುವಂತಹ ಪ್ರಯತ್ನ ಮಾಡಿದರೆ ಖಂಡಿತವಾಗಿ ಇಲ್ಲಿ ಪಂದ್ಯಕೂಟದಲ್ಲಿ ಜಯ ಸಾಧಿಸುವಂತಹ ಪ್ರಯತ್ನ ವಿಜಯಲಕ್ಷ್ಮಿ ಉಲ್ಲಲ್ಬೇರಿ ತಂಡ ಮಾಡಬಹುದು. ಅಥವಾ ಈ ಕ್ಷೇತ್ರಪಾಲಕ ವಿಭಾಗ ಪ್ರತಿಯೊಂದು ಚೆಂಡಿಗೂ ಕೂಡ ತಡೆಗೋಡೆಯಂತೆ ನಿಲ್ಲಲೇಬೇಕಾಗಿದೆ. ಪ್ರತಿಯೊಂದು ಓಟು ಕೂಡ ಇಲ್ಲಿ ಎದುರಾಳಿ ತಂಡಕ್ಕೆ ಬೋನಸ್ ಅಂಕದ ಪ್ರಾಪ್ತಿ ಅನ್ನುವಂಥ ನಿಟ್ಟಿನಲ್ಲಿ ಬಿಟ್ಟುಕೊಡುವಂತ ಪ್ರಯತ್ನ ಖಂಡಿತವಾಗಿ ಆಗುವಂತ ಸಾಧ್ಯತೆ ಇದೆ. ಕಾರಣ ಇಲ್ಲಿ 18ರ ಮುಂದೆ 27ರ ಅವಶ್ಯಕತೆ ಇದೆ. ತೃತೀಯ ಓವರಿನ ಪ್ರಥಮ ಚೆಂಡು ಎಸೆತಗಾರಿಕಾ ವಿಭಾಗದಲ್ಲಿ ಟೀಮ್ ಕೌಶಲ್ ಸ್ವಸ್ತಿಕವನ್ನು ಕಳೆತರಲಾಗ್ತಾ ಇದೆ. ಸ್ವಸ್ತಿಕ್ ಎಸೆಯಬೇಕಾಗಿದೆ ಓವರಿನ ಪ್ರಥಮ ಚೆಂಡು. ಕ್ಷೇತ್ರಪಾಲಕರನ್ನು ಕೂಡ ಎಡಗೈ ದಾಂಡುಗಾರನಿಗೆ ಅನುಸಾರವಾಗಿ ರಚಿಸಲ್ಪಟ್ಟಾಗಿದೆ. ಓವರಿನ ಪ್ರಥಮ ಚೆಂಡು ಸ್ವಸ್ತಿಕ್ ನೇರವಾಗಿ ಎಡಗೈ ದಾಟುಗಾಡಿ ಪ್ರಥಮ ಚೆಂಡು ದಾಟಿಸುವಂತಹ ಪ್ರಯತ್ನದಲ್ಲಿ ಇದ್ದಂತ ಆಟಗಾರ ಅಡ್ಡ ಚೆಂಡು ಆಫ್ ಸ್ಟಂಪ್ ವಿಭಾಗದ ಹೊರಭಾಗದಲ್ಲಿತ್ತು. ಅಡ್ಡ ಚೆಂಡು ಅನ್ನುವಂಥ ನಿಶಾನೆಯಲ್ಲಿ ಕೇಳಿ ಬರುತ್ತಾರೆ. ಅಂಕಿಅಂಶ ಪಟ್ಟಿಯಲ್ಲಿ ಸಲಭಾಗುತ್ತಾ ಅಂಕಿಅಂಶ ಪಟ್ಟಿ 12 ಓವರಿನ ಆರಂಭಿಕ ಚೆಂಡು ಮತ್ತೆ ಸಂಗ್ರಹಿಸಿಕೊಳ್ಳಬೇಕಾಗಿದೆ. ಪ್ರಥಮ ಚೆಂಡು ಮತ್ತೆ ಪ್ರಥಮ ಬಾರಿಗೆ ಮಾರ್ಗದೊಮ್ಮೆ ಹಾಲಿ ತಪ್ಪಿರುವಂತಹ ಚೆಂಡು ಇದು. ರನ್ ಔಟ್ ಅವಕಾಶ ಇರುತ್ತದೆ. ಓವರ್ ಥ್ರೋ ಮಾಡ್ತಾ ಇದ್ದಾರೆ ಈ ಕ್ಷೇತ್ರ ಪಾಲಕ. ಅಡ್ಡ ಚೆಂಡು ಮಾಡಿರುವಂತಹ ದಾಳಿಗಾರ ಮಗದೊಂದು ಬ್ಯಾಕ್ ಟು ಬ್ಯಾಕ್ ವೈಟ್ ಡೆಲಿವರೀಸ್ಗಳು ಇಲ್ಲಿ ಕಾಣಸಿಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ದುಬಾರಿಯಾಗಿ ಇದೀಗ 14 ಏರಿಕೆ ಆಗುತ್ತಾ ಇದೆ. ಓವರಿನ ಅಂತಿಮ ಪ್ರಥಮ ಚೆಂಡು ಮತ್ತೆ ಸೇಯಬೇಕಾಗಿದೆ. ಎಸೆಗಾರ ಸ್ವಸ್ತಿಕ್ ನೇರವಾಗಿ ದಾಂಡುಗಾರ ಚಿತೇಶ್ ರವರ ಕಡೆಗೆ ಆರಂಭಿಕ ದಾಳಿ ಸೇಯಬೇಕಾಗಿದೆ. ಸೊಗಸಾಗಿತ್ತು. ದಂಡಿಸುವಂತ ಪ್ರಯತ್ನ. ಗಾಳಿಯಲ್ಲಿ ಚೆಂಡು ಬಾಲ್ ಇಂದ ನೇರವಾಗಿ ಕ್ಯಾಚ್. ಇಟ್ ಈಸ್ ಅ ಕಾಲ್. ಎಸ್, ಕ್ಯಾಚ್ ಔಟ್ ರೂಪದಲ್ಲಿ ಮಗದೊಂದು ಉತ್ತರಿಸವಾಗ್ತಾ ಇದೆ. ಚಿತೇಶ್ ನಾವು ಬ್ಯಾಕಿಂಗ್ ಟು ದಿ ಪೆವಿಲಿಯನ್ ಕಾಣ ಸಿಗ್ತಾ ಇದ್ದಾರೆ. ದೊಡ್ಡ ಮಟ್ಟದ ಹೊಡೆದಕ್ಕೆ ಪ್ರಯತ್ನ ಪಟ್ಟರು.
ಬೇಕಾಗಿರುವಂಥ ಅವಕಾಶವಿತ್ತು, ದಂಡಿಸುವಂಥ ಅವಕಾಶದಲ್ಲಿದ್ದಂಥ ಆಟಗಾರ ಚಿತೇಶ್ ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಒಂದು ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಇಂಟು ದಿ ಸ್ಟ್ರೈಕ್ ಬರುವಂಥ ಪ್ರಯತ್ನವಾದರಲ್ಲಿ ಅಲ್ಪ ಕಾಲದಲ್ಲಿ ಗಾಳಿಯಲ್ಲಿದ್ದಂಥ ಚೆಂಡು ನೇರವಾಗಿ ಕ್ಯಾಚ್ ಔಟ್ ರೂಪದಲ್ಲಿ ಉತ್ತರ ನಷ್ಟವಾಗ್ತಾ ಇದೆ. ಚಿತೇಶ್ ಮರಳಿ ಪೆವಿಲಿಯನ್ ಅಂತ ಧಾವಿಸಿಕೊಳ್ಳುವುದಾದರೆ ಅಂಕಿಅಂಶ ಪಟ್ಟಿ 14ಕ್ಕೆ ಸ್ಥಗಿತ. ಇನ್ನಿಂಗ್ಸಿನ 11 ಚೆಂಡುಗಳು ಬಾಕಿ ಇದೆ. ಓವರಿನ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ಎಸೆತಗಾರ ಬಹಳಷ್ಟು ಉತ್ತಮ ರೀತಿಯಲ್ಲಿ ದಾಳಿ ಸಂಘಟಿಸಿಕೊಳ್ಳುತ್ತಾ ಇದ್ದಾರೆ. ಆರಂಭಿಕ 2 ಅಡ್ಡ ಚೆಂಡುಗಳಾಗಿತ್ತು, ಅದಾದ ಬಳಿಕ ಒಂದು ಅದ್ಭುತವಾಗಿ ಕಮ್ ಬ್ಯಾಕ್ ಪಡೆದುಕೊಳ್ಳುತ್ತಾ ಒಂದು ಅಮೂಲ್ಯವಾದ ಉತ್ತರ ಪಡೆದುಕೊಂಡರು. ಇದೀಗ ನೂತನ ಕ್ರಮಾಂಕದ ಬ್ಯಾಟ್ಸ್ಮ್ಯಾನ್ ಮೈದಾನ ಪ್ರವೇಶ ಪಡೆದುಕೊಳ್ಳುತ್ತಾ ಇದ್ದಾರೆ. ಮಿಸ್ಟರ್ ಧ್ರುವ ರವರಾಗಮನವಾಗ್ತಾ ಇದೆ. ತಂಡಕ್ಕೆ ಅತಿರಿಕ್ತ ಓಟಗಳನ್ನು ಕಬಳಿಸುವಂಥ ಪ್ರಯತ್ನ ಮಾಡಲೇಬೇಕಾಗಿದೆ. ಓವರಿನ ದ್ವಿತೀಯ ಚೆಂಡು, ಸೆಕೆಂಡ್ ಡೆಲಿವರಿ, ದ್ವಿತೀಯ ಬಾರಿಗೆ ಇಂಟು ದಿ ಸ್ಟ್ರೈಕ್, ಕ್ಯಾಚ್ ಔಟ್ ಆಗುವಂಥ ಪ್ರಯತ್ನ ಮಾಡಬಹುದಿತ್ತು, ಆದರೆ ಇಲ್ಲಿ ಕೈ ಚೆಲ್ಲುತ್ತಾ ಇದೆ. ಕೇವಲ 1 ಓಟ ಬಿಟ್ಟು ಕೊಡುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚಳವಾಗ್ತಾ ಇದೆ. ಮಿಡ್ ಆನ್ ತುದಿಯಲ್ಲಿ ಕ್ಷೇತ್ರಪಾಲನೆ ಆಗುವುದಾದರೆ ಅಂಕಿಅಂಶ ಪಟ್ಟಿ ಹೆಚ್ಚಳವಾಗುತ್ತಾ. ಅಂಕಿಅಂಶ ಪಟ್ಟಿ 15 ಕಮ್ಸ್ ಅಪ್. ಓವರಿನ ಅಂತಿಮ 4 ಚೆಂಡು ಬಾಕಿ ಇದೆ. लास्ट 4 मोर टू गो. आखिरी 3 गेंद बाकी, तो इस वक्त तीसरी गेंद यहाँ देखिए, सीधा उछलकर खेलने की कोशिश नहीं था, सीधा यहाँ वाइड का करार इशारा देते हुए रन संख्या भी अब बढ़ चुका है. रन संख्या कुल मिलाकर 16 हो चुका है. ओवर की आखिरी 4 गेंद फिर से बाकी है. तो इस वक्त सात्विक स्वस्तिक अपनी ओवर की तीसरी गेंद लेकर तैयार. ಮೂರನೆಯ ಚೆಂಡು ಎಸೆಯಬೇಕಾಗಿದೆ. ತೃತೀಯ ಬಾರಿಗೆ ಸೊಗಸಾಗಿತ್ತು. ದೊಡ್ಡ ಮಟ್ಟದ ಹೊಡೆತಕ್ಕೆ ಪ್ರಯತ್ನ ಪಟ್ಟರು, ಆದರೆ ನೇರವಾಗಿ ಗೂಟಪಾಲಕನ ಕೈಗೆ ಭದ್ರ ಬೊಗಸೆಯಲ್ಲಿ ಸೇರಿಕೊಳ್ಳುತ್ತಾ ಇದೆ. ಚೆಂಡು ಸಂಪೂರ್ಣವಾಗಿ ಚುಕ್ಕಿಯಾಗ್ತಾ ಇದೆ. ಅಂತಿಮ 3 ಚೆಂಡು ಮಾತ್ರ ಬಾಕಿ ಇದೆ. 4ನೇ ಬಾರಿಗೆ ಮತ್ತೊಮ್ಮೆ ಸ್ವಸ್ತಿಕ್ 4ನೇ ಚೆಂಡು, ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಬಲಿಷ್ಠ ಹೊಡೆತಕ್ಕೆ ಪ್ರಯತ್ನ, ಆದರೆ ಚೆಂಡು ಸಂಪೂರ್ಣವಾಗಿ 1 ಓಟಕ್ಕೆ ಮಾತ್ರ ಲಭ್ಯವಾಗ್ತಾ ಇದೆ. ಲೆಗ್ ಬೈಸ್ ಮುಖಾಂತರ 1 ಓಟ ಗಳಿಸಿಕೊಳ್ಳುವುದಾದರೆ ಅಂಕಿಅಂಶ ಪಟ್ಟಿ ಇದೀಗ ಕಾಣಸಿಗ್ತಾ ಇದೆ 17. ಓವರಿನ ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ 2 more to go. 5ನೆಯ ಚೆಂಡು, ಪಂಚಮ ದಾಳಿ, ಮತ್ತೊಮ್ಮೆ ಸ್ವಸ್ತಿಕ್ 5ನೇ ಬಾರಿಗೆ ಸೊಗಸಾಗಿತ್ತು. ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ದೀಪ್ ಸುಬಿ ಭಾಗದ ಭಾಗದಲ್ಲಿ ವಾಟ್ ಎ ಮ್ಯಾಸಿವ್ ಕ್ಯಾಚ್ ಫ್ರಮ್ ದ ಫೀಲ್ಡರ್. ಅಬ್ಸಲ್ಯೂಟ್ಲಿ ಸೊಗಸಾಗಿರುವಂಥ ಕ್ಯಾಚ್ ಆಗ್ತಾ ಇದೆ. ಇಲ್ಲಿ ಜಿಗಿತ ಮಾಡಿರುವಂಥ ಪ್ರಯತ್ನ, ಸುಂದರತೆಯ ಆ ಪ್ರಯತ್ನದೊಂದಿಗೆ ಸಾಗರ್ ಪಂದ್ಯಕೂಟದಲ್ಲಿ ಹಿಡಿತ ಸಾಧಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ಭುತವಾಗಿರುವಂತಹ ಆ ಜಿಗಿತದಲ್ಲಿ ಫ್ಲೈಯಿಂಗ್ ಕ್ಯಾಚ್ ಮುಖಾಂತರವಾಗಿ ಪಂದ್ಯಕೂಟದ ಹೀರೋ ಆಗಬಹುದು ಅನ್ನುವುದು ನಿರೀಕ್ಷೆಯಾಗಿದೆ. ಯಶಸ್ವಿಯ ಆ ಕ್ಯಾಚ್ ಔಟ್ ರೂಪದಲ್ಲಿ ಇಲ್ಲಿ ಮಗದೊಂದು ಉತ್ತರ ನಷ್ಟಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಂತೂ 17ಕ್ಕೆ ಸ್ಥಗಿತಗೊಳ್ಳುತ್ತಾ ಇದೆ. ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ಪಂದ್ಯಕೂಟದ ಟರ್ನಿಂಗ್ ಪಾಯಿಂಟ್ ಅಂತಾನು ಹೇಳಬಹುದು. ಎಡಗೈ ಜಾಂಡುಗಾರ ನೇರವಾಗಿ ದಂಡಿಸಿರುವಂಥ ಪ್ರಯತ್ನ, ಡೀಪ್ ಸುವಿಭಾಗದ ಲಾಗ್ ಆನ್ ತುದಿಯಲ್ಲಿದ್ದಂತಹ ಸಾಗರ್ ಯಶಸ್ವಿಯಾಗಿರುವಂಥ ಕ್ಯಾಚ್ ಪಡೆದುಕೊಳ್ಳುತ್ತಾದರೆ ಅಂಕಿಅಂಶ ಪಟ್ಟಿಯಂತೂ 17ಕ್ಕೆ ಸ್ಥಗಿತಗೊಳ್ಳುತ್ತಾ ಇದೆ. 4ನೆಯ ಓವರಿನ ತೃತೀಯ ಓವರಿನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ 1 more to go. ಸ್ವಸ್ತಿಕ್ ಮತ್ತೆ ಪ್ರಥಮರ ಕಡೆಗೆ ಸೊಗಸಾಗಿತ್ತು. ಯಶಸ್ವಿಯಾಗಿರುವಂತಹ ದಾಳಿ ಆಗ್ತಾ ಇದರೊಂದಿಗೆ ತೃತೀಯ ಓವರ್ ಅರ್ಥಾತ್ 18 ಚೆಂಡು ಸಂಪೂರ್ಣ ಮುಕ್ತಾಯಗೊಳ್ಳುತ್ತಾ ಇದೆ. ಇನ್ನುಳಿದ 12ರ ಮುಂದೆ ಬೇಕಾಗಿದೆ 21. 12 ಚೆಂಡು ಬಾಕಿ ಇದೆ. 21 ಓಟದ ಅವಶ್ಯಕತೆ ಇದೆ. ಇನ್ನೂ ಕೂಡ 5 ಉತ್ತರಿಗಳು ಬಾಕಿ ಇದೆ. ಪ್ರಥಮವಾಗಿ ಇಲ್ಲಿ 5 ಉತ್ತರಿ ಟೀಮ್ ವಿಜಯಲಕ್ಷ್ಮಿ ಉಲ್ಲಾಲ್ ಬೇಲ್ ತಂಡ ಕಳೆದುಕೊಂಡಾಗಿದೆ. 12ರ ಮುಂದೆ 21 ಓಟದ ಅವಶ್ಯಕತೆ ಇದೆ. ಸೊ ಪ್ರಸ್ತುತವಾಗಿ ದಾಂಡುಗಾರಿಕಾ ವಿಭಾಗದಲ್ಲಿ ಸ್ಟ್ರೈಕ್ ಪಡೆದುಕೊಂಡಿರುವಂಥ ಆಟಗಾರ ಭವಿಷ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರೀತಮ್. ಭವಿಷ್ಯ ತನ್ನ ವೈಯಕ್ತಿಕ ರೂಪದ ಪ್ರಥಮ ಚೆಂಡು ಸೊಗಸಾಗಿತ್ತು. ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಗೂಟಪಾಲಕನ ವೈಫಲ್ಯ ಒಂಟಿ ಸಂಪೂರ್ಣಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಖಾತೆಯ ಹೆಚ್ಚಳಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿ ಇದೀಗ 18. ಓವರಿನ ದ್ವಿತೀಯ ಚೆಂಡು ಮತ್ತೆ ಎಸೆಯಬೇಕಾಗಿದೆ. ಲೆಫ್ಟ್ ಆರ್ಮ್ ಎಸೆತಗಾರ, ಲೆಫ್ಟ್ ಆರ್ಮ್ ಯಾರೊಂದು ವಿಕೆಟ್ ಮುಖಾಂತರವಾಗಿ ಓವರಿನ ದ್ವಿತೀಯ ಚೆಂಡು ಸೊಗಸಾಗಿತ್ತು. ಪ್ರೀತಮ್ ದಂಡಿಸುವಂತಹ ಪ್ರಯತ್ನ, ಆದರೆ ಇರುವ ಕ್ಷೇತ್ರ ಪಾಲಕರ ಎಡವಟ್ಟಿಲಿ ಕಾಣಸಿಗ್ತಾ ಇದೆ. ಒಂಟಿ ಹೊಡೆದ ಬಳಿಕ ಅವಳಿಗೆ ಪ್ರಯತ್ನ, ಬಹುಶಃ ಇಲ್ಲಿ ಬೌಂಡರಿ ಬರ್ತಾ ಇದೆ. ಗೂಟ ಪಾಲಕ ಹಾಗೂ ಇರುವ ಕ್ಷೇತ್ರ ಪಾಲಕರ ಎಡವಟ್ಟಿನೊಂದಿಗೆ ಇಲ್ಲಿ ವೆಲ್ಕಮ್ ದ ಬೌಂಡರಿ ಲಭ್ಯವಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚಳವಾಗುತ್ತಾ 22ಕ್ಕೆ ಏರಿಕೆಯಾಗಿದೆ. ಓವರಿನ ಅಂತಿಮ 4 ಚೆಂಡುಗಳು ಬಾಕಿ ಇದೆ. ಲಾಸ್ಟ್ 4 more to go.
ತೃತೀಯ ಬಾರಿಗೆ ಸೇಬೇಕಾಗಿದೆ. ಎಸೆಗಾರ ಭವಿಷ್ ವೈಯಕ್ತಿಕ ರೂಪದ ತೃತೀಯ ಚೆಂಡು ಕೂಡ ಹೌದು. ತೃತೀಯ ಬಾರಿಗೆ ಲೆಫ್ಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ತೃತೀಯ ಚೆಂಡು ಸೊಗಸಾಗಿದೆ. ಬಹುಶಃ ಇಲ್ಲಿ ಅಡ್ಡ ಚೆಂಡು ಅನ್ನುವಂಥ ನಿಶಾಣಿಕೆಯಲ್ಲಿ ಬರ್ತಾ ಇದೆ. ಅಡ್ಡ ಚೆಂಡು ಅನ್ನುವಂಥ ನಿಶಾಣಿಕೆಯಲ್ಲಿ ಬರುವಾಗ ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಹೆಚ್ಚಳವಾಗುತ್ತೆ. ಅಂಕಿಅಂಶ ಪಟ್ಟಿ 23. ಎಸ್, ಮುಂದಿನ ಪಂದ್ಯಕೂಟ ಆಡುವಂತಹ ತಂಡಗಳು ಟೂರ್ನಮೆಂಟ್ನ ಲೀಗ್ ಹಂತದ 5ನೆಯ ಪಂದ್ಯಕೂಟ ಸಾಗಿ ಬರಲಿಕ್ಕಿದೆ. ಟೀಮ್ ಶಕ್ತಿ ವಿರುದ್ಧವಾಗಿ ಟೀಮ್ ಅಶ್ವ ತಂಡದ ಕ್ಯಾಪ್ಟನ್ಸ್ ಬನ್ನಿ ನಾಣ್ಯ ಚುಮ್ಮಿಗೆಯ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಟೀಮ್ ಶಕ್ತಿ ವಿರುದ್ಧವಾಗಿ ಟೀಮ್ ಅಶ್ವ ತಂಡದ ಕ್ಯಾಪ್ಟನ್ಸ್ ಆದಷ್ಟು ಬೇಗ ಬರುವಂತೆ ಸೂಚಿಸ್ತಾ ಇದ್ದೇವೆ. ಲೀಗ್ ಹಂತದ 5ನೆಯ ಪಂದ್ಯಕೂಟ ನಾವು ಆಡಿಸಲಿದ್ದೇವೆ. ಓವರಿನ 4 ಚೆಂಡುಗಳು ಬಾಕಿ ಇದೆ. 4ನೆಯ ಓವರಿನ ಅಂತಿಮ 4 ಚೆಂಡು ಮಾತ್ರ ಬಾಕಿ ಇದೆ. ದಾಂಡುಗಾರಿಕಾ ವಿಭಾಗದಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರೀತಮ್, ದಾಳಿಗಾರಿಕಾ ವಿಭಾಗದಲ್ಲಿ ಭವಿಷ್. ಎಸೆಯಬೇಕಾಗಿದೆ ಓವರಿನ ತೃತೀಯ ಚೆಂಡು. 3ನೆಯ ಬಾರಿಗೆ ಲೆಫ್ಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ತೃತೀಯ ಚೆಂಡು ಸೊಗಸಾಗಿದೆ. ಸ್ಟ್ರೋಕ್ ಮಾಡುವಂಥ ಪ್ರಯತ್ನವಿತ್ತು. ನೇರವಾಗಿ ದಾಳಿ ಮುಂದುವರಿಸಿಕೊಂಡಿರುವಂಥ ಆಟಗಾರ ಕೇವಲ 1 ಓಟ ಮಾತ್ರ ಬಿಟ್ಟುಕೊಡುತ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಹೆಚ್ಚಳವಾಗುತ್ತೆ. ಅಂಕಿಅಂಶ ಪಟ್ಟಿ ಇದೀಗ 24 ಓವರಿನ ಅಂತಿಮ 3 ಚೆಂಡುಗಳು ಬಾಕಿ ಇದೆ. 4ನೇ ಬಾರಿಗೆ ಸೇಬೇಕಾಗಿದೆ. ಫೋರ್ಸ್ ಡೆಲಿವರಿ ಫ್ರಾಮ್ 9ರ ಮುಂದೆ 14 ಓಟದ ಅವಶ್ಯಕತೆ ಇದೆ. ದೊಡ್ಡ ಮಟ್ಟದ ಹೊಡೆತಕ್ಕೆ ಪ್ರಯತ್ನ. ಎಸ್, LBW ಮುಖಾಂತರವಾಗಿ ಮಗದೊಂದು ಉತ್ತರ ನಷ್ಟವಾಗ್ತಾ ಇದೆ. ವಿಜಯಲಕ್ಷ್ಮಿ ಉಲ್ಲಲ್ ಬೇಲ್ ತಂಡ ಇಲ್ಲಿ ಆಘಾತ ಎದುರಿಸಿಕೊಳ್ಳುತ್ತಾ ಇದೆ. ಮಗದೊಂದು ಉತ್ತರಿ ದಂಡಿಸುವಂಥ ಪ್ರಯತ್ನ ಮಾಡಬೇಕಾಗಿದ್ದಂಥ ಆಟಗಾರ ಪ್ರತಿಯೊಂದು ಚೆಂಡಿಗೂ ಕೂಡ ಪ್ರತ್ಯುತ್ತರ ನೀಡಲೇಬೇಕಾಗಿದೆ. ಕಾರಣ ಇಲ್ಲಿ ಅತಿ ದೊಡ್ಡ ಸ್ಕೋರ್ ಕಲೆ ಹಾಕಿಕೊಳ್ಳಬೇಕಾಗಿದೆ. ಅಂತಿಮ 7ರ ಮುಂದೆ ಬೇಕಾಗಿದೆ. 8ರ ಮುಂದೆ 14 ಓಟದ ಅವಶ್ಯಕತೆ ಇದೆ. ರಿಕ್ವೈರ್ಡ್ 14 ಫ್ರಮ್ ಲಾಸ್ಟ್ 8 ಡೆಲಿವರೀಸ್. ಅಂತಿಮ 8 ಚೆಂಡುಗಳು ಮಾತ್ರ ಬಾಕಿ ಇದೆ. ಓವರಿನ ಪಂಚಮ ಚೆಂಡು. ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ಆಗಿ ಸ್ಟ್ರೈಕ್ ಪಡೆದುಕೊಳ್ಳುವಂಥ ಆಟಗಾರ ದಿವ್ಯಾಂಶ್. ಓವರಿನ ಪಂಚಮ ಚೆಂಡು ಸೇಬೇಕಾಗಿದೆ ಎಸೆತಗಾರ. ಓವರಿನ ಪಂಚಮ ಚೆಂಡು ಮುಂದುವರಿಸಿಕೊಳ್ಳೋದಾದ್ರೆ ರಿವರ್ಸ್ ಮಾಡುವಂಥ ಪ್ರಯತ್ನ. ಕ್ಯಾಚ್ ರಿಸ್ಕಾಲ್ ಆದರೆ ಮಿಸ್ ಆಗ್ತಾ ಇದೆ. 1ರ ಬಳಿಕ ಅವಳಿಗೆ ಪ್ರಯತ್ನ ಕೇವಲ 1 ಓಟಕ್ಕೆ ತೃಪ್ತಿ ಆಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಹೆಚ್ಚಳವಾಗ್ತಾ ಇದೆ. ಅಲ್ಪ ಮಟ್ಟದಲ್ಲಿ ಕ್ಯಾಚ್ ಪಡೆಯುವಂಥ ಪ್ರಯತ್ನ ಮಾಡಬೇಕಾಗಿದ್ದಂಥ ಆಟಗಾರ ಅಲ್ಪ ಮಟ್ಟದಲ್ಲಿ ಎಡವಟ್ಟಾಗಿತ್ತು. ಆದರೆ 1 ಓಟ ಮಾತ್ರ ಬಿಟ್ಟು ಕೊಡ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚಳವಾಗುತ್ತೆ. ಅಂಕಿಅಂಶ ಪಟ್ಟಿ 25. ಅಂತಿಮ 1 ಚೆಂಡು ಬಾಕಿ ಇದೆ. 4ನೆಯ ಓವರಿನ ಚತುರ್ಥ ಓವರಿನ ಅಂತಿಮ 1 ಚೆಂಡು ಎಸೆಯಬೇಕಾಗಿದೆ. ಎಸೆತಗಾರ ನೇರವಾಗಿ ಪ್ರೀತಮ್ ರವರ ಕಡೆಗೆ ಸೊಗಸಾಗಿತ್ತು. ಸ್ಟ್ರೋಕ್ ಮಾಡುವಂಥ ಪ್ರಯತ್ನ ದಂಡಿಸಿದ್ರು. 1 ಓಟ ಸಂಪೂರ್ಣ. ಅವಳಿಗೆ ಕರೆ ಇದೆ. ಅವಳಿ ಓಟಕ್ಕೆ ಅಪಾಯಕಾದಿಟ್ಟ ಬುತ್ತಿ ಆಗ್ತಾ ಇದೆ. ವಿಕೆಟ್ ಮಗದೊಂದು ಪತನಗೊಳ್ಳುತ್ತಾ ಇದೆ. ಪ್ರೀತಮ್ ನಾವು ಬ್ಯಾಕಿಂಗ್ ಟು ದಿ ಪೆವಿಲಿಯನ್. ಅಂಕಿಅಂಶ ಪಟ್ಟಿಯಲ್ಲಿ 26 ಬಂದಾಗಿದೆ. ಎಸ್, 26 ಓಟ ಕಳೆ ಹಾಕಿಕೊಳ್ಳುತ್ತಾ ಇದ್ದಾರೆ. ಇನ್ನುಳಿದ 6ರ ಮುಂದೆ ಬೇಕಾಗಿದೆ 12. 6 ಎಸೆತ ಬಾಕಿ ಇದೆ. ಲಾಸ್ಟ್ ಅಂತಿಮ 6 ಚೆಂಡುಗಳ ಮುಂದೆ ಬೇಕಾಗಿರುವಂಥದ್ದು 12 ಓಟಗಳು. 12 ಓಟಗಳನ್ನು ಕಲೆ ಹಾಕಿಕೊಳ್ಳಬೇಕಾಗಿದೆ. ಪ್ರತಿಯೊಂದು ಚೆಂಡಿಗೂ ಕೂಡ ಒಂದು ಸಿಕ್ಸರ್ ಬರಲೇಬೇಕಾಗಿದೆ. 5 ಚೆಂಡುಗಳಲ್ಲಿ ಒಂದು ಬೌಂಡರಿ ಆಗಿದ್ರೂ ಕೂಡ ಬೇಕಾಗಿದೆ. 6ರ ಮುಂದೆ ಬೇಕಾಗಿದೆ 12. 6 गेंद पर 12 रनों की आवश्यकता पर मैच हो चुका है. हर एक गेंद पर एक लंबा सा छक्का या चौका यहाँ बिल्कुल चाहे तो इस वक्त 6 पर है 12. 6 ಎಸೆತ ಅಂತಿಮ ಡೆತ್ ಓವರ್ ಚಾಲ್ತಿಯಲ್ಲಿದೆ. ಎಸೆಗಾರಿಕಾ ವಿಭಾಗದಲ್ಲಿ ಬಂದಿರುವಂಥ ಆಟಗಾರ ಆಲ್ರೌಂಡರ್ ರೂಪದ ಆಟಗಾರ ಪ್ರಣಮ್. ಎಸೆಯಬೇಕಾಗಿದೆ ಅಂತಿಮ 6 ಚೆಂಡುಗಳು. ಓವರಿನ ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ರೈಟ್ ಹ್ಯಾಮ್ ಎರಡು ವಿಕೆಟ್ ಮುಖಾಂತರವಾಗಿ ಆರಂಭಿಕ ಚೆಂಡು ಫುಲ್ ಟಾಸ್ ಆಗಿತ್ತು. ಇಂಟು ದಿ ಸ್ಟ್ರೈಟ್ ದಾಳಿ ಮುಂದುವರಿಸಿಕೊಳ್ತಾ ಇದ್ದಾರೆ. ಪ್ರಥಮ ಚೆಂಡುವಿಗೆ ಆರಂಭಿಕವಾಗಿ 1 ಬಳಿಕ ಅವಳಿಗೆ ಪ್ರಯತ್ನ. ಅವಳಿ ಸಂಪೂರ್ಣ. 2 ಓಟಗಳು ಬಂದಾಗಿದೆ. 5ರ ಮುಂದೆ 10 ಓಟದ ಅವಶ್ಯಕತೆ ಇದೆ. ಅಂತಿಮ 5 ಚೆಂಡು ಬಾಕಿ ಇದೆ. 10 ಓಟದ ಅವಶ್ಯಕತೆ ಇದೆ. ಎಸ್, ಟೈಮ್ ಔಟ್. ಸಮಯ ನೀಗಿದೆ. ಓರ್ವ ಕ್ಷೇತ್ರ ಪಾಲಕ ಇದೀಗ 30 ಸರ್ಕಲ್ನ ಒಳಭಾಗಕ್ಕೆ ಬಂದು ಆಡುವಂಥ ಅವಕಾಶ ಕಲ್ಪಿಸುವಂತೆ ಇದೆ.
ನಿಯಮದ ಪರಿಪಾಲನೆ, ಸಮಯದ ಪರಿಪಾಲನೆ, ಸಮಯ ಪ್ರಜ್ಞೆಯೊಂದಿಗೆ ಮಾಡಲೇಬೇಕಾಗಿದೆ. ಟೈಮ್ ಔಟ್ ಅನ್ನುವಂಥ ನಿಶಾನೆ ಬಂದರೆ ನೇರವಾಗಿ ಓರ್ವ ಕ್ಷೇತ್ರ ಪಾಲಕನಿಗೆ ಪೆನಾಲ್ಟಿ ಬೀಳಲಿಕ್ಕಿದೆ. ಸೊ ಇಲ್ಲಿ 5ರ ಮುಂದೆ 10 ಬೇಕಾಗಿದೆ. 5 ಎಸೆತ 10 ಹೊಡೆದ ಅವಶ್ಯಕತೆ ಇದೆ. ದೊಡ್ಡ ಮಟ್ಟದ ಪ್ರಯತ್ನ, ರನ್ಔಟ್ಗೆ ಅವಕಾಶ, ರನ್ಔಟ್ ಮಾಡುವಂಥ ಪ್ರಯತ್ನ. ಇಲ್ಲಿ ಇದರೊಂದಿಗೆ ವಿಕೆಟ್ ಪತನಗೊಳ್ಳುತ್ತಾ ಇದೆ. ವಿಜಯಲಕ್ಷ್ಮಿ ಉಲ್ಲಾಲ್ ಬೇಲ್ ತಂಡದ ಮಗದೊಂದು ಆಘಾತ ಎದುರಿಸಿಕೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 28, ಇನ್ನುಳಿದ 4ರ ಮುಂದೆ 10 ಹೊಡೆದ ಅವಶ್ಯಕತೆ ಇದೆ. ನಾಲ್ಕರ ಮುಂದೆ 10 ಹೊಡೆದ ಅವಶ್ಯಕತೆ ಇದೆ. ಓವರಿನ ತೃತೀಯ ಚೆಂಡು ಎಸೆತಗಾರಿಕಾ ವಿಭಾಗದಲ್ಲಿ ಮುಂದುವರಿಸಿಕೊಳ್ತಾ ಇದ್ದಾರೆ. ಮಗದೊಂದು ನೇರ ಗುರಿ ಬಿದ್ದಿರುವಂತಹ ಪ್ರಯತ್ನ, ಇಲ್ಲಿ ತೀರ್ಪು ಬರಬೇಕಾಗಿದೆ. ನೋಟ್ ಔಟ್ ಅನ್ನುವಂತಹ ತೀರ್ಪು ಬರ್ತಾ ಇದೆ. ಬೈಸ್ ಮುಖಾಂತರವಾಗಿ ಓಟ ಗಳಿಸಿರುವಂತಹ ಆಟಗಾರ ಒಂದು ಉತ್ತರವು ಕೂಡ ಕಳೆದುಕೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 29, ಅಂತಿಮ 3ರ ಮುಂದೆ ಅಂತಿಮ 3ರ ಮುಂದೆ 9 ಹೊಡೆದ ಅವಶ್ಯಕತೆ ಇದೆ. ರನ್ಔಟ್ ರೂಪದಲ್ಲಿ ಉತ್ತರಿ ಕಳೆದುಕೊಳ್ಳುವುದಾದರೆ ಅಂತಿಮ 3 ಚೆಂಡು 9 ಹೊಡೆದ ಅವಶ್ಯಕತೆ ಇದೆ. ವಿಜಯಲಕ್ಷ್ಮಿ ಉಲ್ಲಾಲ್ ಬೇಲ್ ತಂಡದ ಆಟಗಾರ ಇದೀಗ ನೇರವಾಗಿ ಸ್ಟ್ರೈಕ್ ಪಡೆದುಕೊಳ್ಳುತ್ತಾ ಇದ್ದಾರೆ. ಸ್ಟ್ರೈಕರ್ ವಿಭಾಗದಲ್ಲಿ ನೂತನ ಕ್ರಮಾಂಕದ ಬ್ಯಾಟ್ಸ್ಮ್ಯಾನ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ನಮಾನ್. ಓವರಿನ 4ನೇ ಚೆಂಡು, 3ರ ಮುಂದೆ 9 ಹೊಡೆದ ಕಳೆ ಹಾಕಿಕೊಳ್ಳಬೇಕಾಗಿದೆ. 4ನೇ ಬಾರಿಗೆ 4ನೇ ಚೆಂಡು ಸೊಗಸಾಗಿತ್ತು. ನೇರವಾಗಿ ಗೂಟ ಪಾಲಕನ ಹಿಂಭಾಗಕ್ಕೆ ಧಾವಿಸಿಕೊಳ್ಳುತ್ತಾರೆ. ಬೋವರ್ಡ್ ಥ್ರೋ ಮಾಡುವಂತಹ ಪ್ರಯತ್ನದಲ್ಲಿದ್ದಂಥ ಆಟಗಾರ ಒಂದು ಓಟ ಮಾತ್ರ ಬಿಟ್ಟು ಕೊಡ್ತಾ ಇದ್ದಾರೆ. ಅಂತಿಮ 2ರ ಮುಂದೆ 8 ಹೊಡೆದ ಅವಶ್ಯಕತೆ ಇದೆ. ಆಖರಿ 2 गेंद पर 8 रन की ಅವಶ್ಯಕತೆ. ಮುಂದಿನ ಪಂದ್ಯಕೂಟ ಆಡುವಂತಹ ತಂಡಗಳು ದಯಮಾಡಿ ಪಂದ್ಯಕೂಟ ಮುಕ್ತಾಯಗೊಂಡ ತಕ್ಷಣವೇ ಮೈದಾನ ಪ್ರವೇಶ ಪಡೆದುಕೊಳ್ಳುವಂತೆ ನಾವು ಸೂಚಿಸ್ತಾ ಇದ್ದೇವೆ. ಓವರಿನ ಅಂತಿಮ 2 ಚೆಂಡು ಬಾಕಿ ಇದೆ. 2ರ ಮುಂದೆ 8 ಹೊಡೆದ ಅವಶ್ಯಕತೆ ಇದೆ. ಅಸಾಧ್ಯ ಅನ್ನುವಂಥದ್ದು ಯಾವುದು ಕೂಡ ಇಲ್ಲ. ಒಂದು ದೊಡ್ಡ ಹೊಡೆತ ಪಂದ್ಯಕೂಟದ ಫಲಿತಾಂಶ ಪ್ರಕಟ ಮಾಡಲಿಕ್ಕಿದೆ. ಒಂದು ಸಿಕ್ಸರ್ ಅಥವಾ ಒಂದು ಬೌಂಡ್ರಿ ಪಂದ್ಯಕೂಟ ಹಿಡಿತ ಸಾಧಿಸುವಂಥ ಪ್ರಯತ್ನ ಮಾಡಲೇಬೇಕಾಗಿದೆ. 2 ತಂಡಕ್ಕೂ ಕೂಡ ಹೈ ವೋಲ್ಟೇಜ್ ಮಾದರಿಯ ಪಂದ್ಯಕೂಟ ಸಾಗ್ತಾ ಇದೆ. 5ನೇ ಬಾರಿಗೆ ಸೊಗಸಾಗಿತ್ತು ದೊಡ್ಡ ಹೊಡೆದ ಪ್ರಯತ್ನ, ಕ್ಯಾಚ್ ಕಾಲ್, ಆದರೆ ನೇರವಾಗಿ 1 ಬೌನ್ಸ್ ರೂಪದಲ್ಲಿ ಲಾಂಗ್ ಆಫ್ ತುದಿಯಲ್ಲಿ ಕ್ಷೇತ್ರ ಪಾಲನೆ ಆಗುತ್ತಾ ಇದೆ. ಇನ್ನುಳಿದ 1ರ ಮುಂದೆ 7 ಹೊಡೆದ ಅವಶ್ಯಕತೆ ಇದೆ. ಒಂದು ಚೆಂಡು ಬಾಕಿ ಇದೆ. 7 ಹೊಡೆದ ಅವಶ್ಯಕತೆ ಇದೆ. ಪಂದ್ಯಕೂಟ ಹೈ ವೋಲ್ಟೇಜ್ ರೂಪದಲ್ಲಿ ಸಾಕ್ತಾ ಇದೆ. ಒಂದು ಸಿಕ್ಸರ್ ಪಂದ್ಯಕೂಟದ ಚಿತ್ರಣ ಬದಲಾಯಿಸಬಲ್ಲಂತಹ ಸಿಕ್ಸರ್ ಆಗಬಹುದು. ಒಂದು ಸಿಕ್ಸರ್ ಬರುವಂಥ ನಿರೀಕ್ಷೆ ಇತ್ತು. ಆದರೆ ನೇರವಾಗಿ ವಿಜಯಲಕ್ಷ್ಮಿ ಉಲ್ಲಾಲ್ ಬೇಲ್ ತಂಡ ಪಂದ್ಯಕೂಟದಲ್ಲಿ ಸೋಲು ಅನುಭವಿಸಿಕೊಳ್ಳುತ್ತಾ ಇದೆ. ಟೀಮ್ ಕೋಸ್ಟಲ್ ಸ್ಟ್ರೈಕರ್ಸ್ ತಂಡ ಪಂದ್ಯಕೂಟ ಜಯ ಸಾಧಿಸಿಕೊಳ್ಳುತ್ತಾ ಇದೆ. ಅಭಿನಂದನೆಗಳು, ಅದೇ ರೀತಿ ಧನ್ಯವಾದ ಸಮರ್ಪಿಸಿಕೊಳ್ಳುತ್ತಾ ಮುಂದಿನ ಪಂದ್ಯಕೂಟದ ವೀಕ್ಷಕ ವಿವರಣೆಗಾರ ಕೊಠಡಿಯಲ್ಲೂ ಕೂಡ ಬದಲಾವಣೆ ಮಾಡ್ತಾ ಇದ್ದೇವೆ. ತಶ್ವಿತ್ ಬನ್ನಿ ಪಂದ್ಯಕೂಟದ ವೀಕ್ಷಕ ವಿವರಣೆಯನ್ನು ಮುಂದುವರಿಸಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಕೂಟದ ಟೂರ್ನಮೆಂಟಿನ 5ನೇ ಪಂದ್ಯಕೂಟ ಸಾಯಿ ಕಟಕ ಪ್ರಸ್ತುತಪಡಿಸುವಂತಹ ಸಾಯಿ ಕಟಕ ಪ್ರೀಮಿಯರ್ ಲೀಗ್ 2025-26ನೆಯ ಈ ಸಾಲಿನ ಪ್ರತಿಷ್ಠಿತ ಪಂದ್ಯಕೂಟ. ನಿರಂತರವಾಗಿ ಬೆಳಗ್ಗೆ ಆರಂಭಗೊಂಡಿರುವಂತಹ ಪಂದ್ಯಕೂಟ ಸತತವಾಗಿ 4 ಪಂದ್ಯಕೂಟ ಮುಕ್ತಾಯಗೊಂಡಿತ್ತು. ಇನ್ನೂ ಕೂಡ 11 ಪಂದ್ಯಕೂಟ ಲೀಗ್ ಹಂತದಲ್ಲಿ ಬಾಕಿ ಇದೆ. ಸೊ ಆದಷ್ಟು ಬೇಗ 2 ತಂಡದ ಆಟಗಾರರು ಮೈದಾನ ಪ್ರವೇಶ ಪಡೆದುಕೊಳ್ಳುವಂತೆ ನಾವು ಸೂಚಿಸ್ತಾ ಇದ್ದೇವೆ.
ಹಲೋ, ಧನ್ಯವಾದಗಳು ಅನಾಸರ್ ಅವರೇ. ಅದೇ ರೀತಿ ಟೀಮ್ ಶಕ್ತಿ ತಂಡದ 12ನೇ ಆಟಗಾರ ದಯವಿಟ್ಟು ನಮ್ಮ ಜೊತೆ ಬಂದು ಸಾಗರಿಸಿ. 12th ಮನ್ ಆಫ್ ಟೀಮ್ ಶಕ್ತಿ ರಿಕ್ವೆಸ್ಟೆಡ್ ಟು ಕಮ್ ಇನ್ ದ ಕಮೆಂಟರಿ ಬಾಕ್ಸ್. ತಂಡದ ನಾಯಕ ದಯವಿಟ್ಟು ತಂಡದ 12ನೇ ಆಟಗಾರರನ್ನು ಕಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇಲ್ಲಿ ಟೀಮ್ ಶಕ್ತಿ ತಂಡದ ನಾಯಕ ದಯವಿಟ್ಟು ತಮ್ಮ ತಂಡದ 12ನೇ ಆಟಗಾರರನ್ನು ಕಳುಹಿಸಬೇಕಾಗಿ ಕೇಳ್ತಾ ಇದ್ದೇವೆ. ಪ್ರಸ್ತುತ ಪಂದ್ಯ ಟೀಮ್ ಅಶ್ವ ವಿರುದ್ಧವಾಗಿ ಟೀಮ್ ಶಕ್ತಿ ನಡುವೆ ಸಾಗಿ ಬರುತ್ತಾ ಇದೆ. ಇಲ್ಲಿ ನಾಣ್ಯ ಚಿಮ್ಮಿಕೆಯನ್ನು ಗಮನಿಸುವುದಾದರೆ ಅದೃಷ್ಟದ ನಾಣ್ಯ ಚಿಮ್ಮಿಕೆಯನ್ನು ಗೆದ್ದಂಥ ಟೀಮ್ ಅಶ್ವ ತಂಡ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿ ಇಲ್ಲಿ ದಾಳಿಗಾರಿಕೆ ವಿಭಾಗವನ್ನು ಸಜ್ಜು ಮಾಡ್ತಾ ಇದೆ. ಇಲ್ಲಿ ಆರಂಭಿಕ ಪವರ್ ಪ್ಲೇ ಓವರನ್ನು ಎಸೆಯಲು ದಾಳಿಗಾರಿಕೆ ವಿಭಾಗದಲ್ಲಿ ನಿರಂಜನ್ ಚೆಂಡನ್ನು ಕೈಗೆತ್ತುತ್ತಾ ಪ್ರಥಮ ಓವರಿನ ಪ್ರಥಮ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಪವರ್ ಪ್ಲೇ ಓವರ್ ಚಾಲ್ತಿಯಲ್ಲಿ ಬರುತ್ತಾ ಇದೆ. ದಂಡುಗಾರರಿಗಂತೂ ಇಲ್ಲಿ ದೊಡ್ಡ ಹೊಡೆತ ದಂಡಿಸಬಲ್ಲಂಥ ಓವರ್ ಸರಿ. ಯಾವ ರೀತಿಯಲ್ಲಿ ಓವರ್ನಲ್ಲಿ ಓಟಗಳನ್ನು ಕಲೆ ಮಾಡಬಹುದು ಆರಂಭಿಕ ಕ್ರಮಾಂಕದ ಇರುವ ಜೋಡಿಗಳು ಕಾದು ನೋಡಬೇಕಾಗಿದೆ. ಈ ಸಂದರ್ಭದಲ್ಲಿ ಆರಂಭಿಕ ಓವರನ್ನು ಕೈಗೆತ್ತುವಂತೆ ಎಸೆತಗಾರ ನಿರಂಜನ್ ಚೆಂಡನ್ನು ಕೈಗೆತ್ತಿಕೊಂಡು ರೈಟ್ ಆರ್ಮ್ ಓವರ್ ದ ವಿಕೆಟ್ ದಾಳಿಯ ಮುಖಾಂತರವಾಗಿ ಆರಂಭಿಕ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಆರಂಭದ ಚೆಂಡು ಸೊಗಸಾಗಿತ್ತು. ದಾಳಿಲಿ ಕ್ಷೇತ್ರ ರಕ್ಷಣೆ ಗಲಿಬಿಲಿ. ಕ್ಷೇತ್ರ ರಕ್ಷಕರ ನಡುವೆಯಲ್ಲಿ ಓಟಗಳಿಗೆ ಅವಕಾಶ ಇರುವಾಗ ಇಲ್ಲಿ ಬೌಂಡರಿ ದಾಖಲಾಗಿದೆ. ವೆರಿ ಫಸ್ಟ್ ಬಾಲ್, ದ ಬಾಲ್ ಸೈಲಿಂಗ್ ಆನ್ ದಿ ಬೌಂಡ್ರಿ. ಇದರೊಂದಿಗೆ ಖಾತೆ ಶುಭಾರಂಭವಾಗುತ್ತಾ ಇದೆ. ಒಂದು ಚೆಂಡು ಮಾತ್ರ ಇಲ್ಲಿ ಮುಕ್ತಾಯ. 4 ರನ್ ಗಳಿಕೆ ಇದೆ. ಒಂದು ಚೆಂಡು ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 4 ಓಟಗಳು. 1 ಬಾಲ್ ಕಂಪ್ಲೀಟೆಡ್, 4 ಆನ್ ದ ಸ್ಕೋರ್ ಬೋರ್ಡ್. ಫಸ್ಟ್ ಓವರ್ ಇನ್ ಪ್ರೋಗ್ರೆಸ್. ಪವರ್ ಪ್ಲೇ ಫಾರ್ ದ ಸೈಡ್ ಆಫ್ ಟೀಮ್ ಶಕ್ತಿ ಹಿಯರ್. ಅಶ್ವ ತಂಡದ ದಾಳಿಗಾರರಲ್ಲಿ ಲಯಬದ್ಧತೆ ದಾಳಿಗಳನ್ನು ತೋರ್ಪಡಿಸಿಕೊಂಡಲ್ಲಿ ತಡೆ ಹಿಡಿಯಬಲ್ಲಂತೆ ಎಸ್ತುಗಾರಿಕೆಯನ್ನು ಸಂಘಟಿಸಲೇಬೇಕಾಗಿದೆ. ಕಳೆದ ಪಂದ್ಯದಲ್ಲಿ ನಿರಂಜನ್ ಬಹಳಷ್ಟು ಅದ್ಭುತ ರೀತಿಯ ದಾಳಿಯನ್ನು ತೋರ್ಪಡಿಸ್ತಕ್ಕಂಥ ದಾಳಿಗಾರ. ಈ ಒಂದು ಚೆಂಡು ಬಹುವೇಗನೆ ಬಂದಂಥ ಚೆಂಡಾಗಿತ್ತು. ಇಲ್ಲಿ ತಡೆಯನ್ನು ಹಿಡಿತಾ ಇದ್ದಾರೆ ಶಾರ್ಟ್ ಫೈನ್ ಲೆಗ್ ಭಾಗದ ಕ್ಷೇತ್ರ ರಕ್ಷಕ. ತೀರ್ಪುಗಾರಿಂದ ಬಯಸಿ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 1 ಓಟಗಳ ಹೆಚ್ಚುವರಿ. ಈ 1 ಓಟ ಬರುವ ಮುಖಾಂತರವಾಗಿ 2 ಚೆಂಡು ಒಟ್ಟಾಗಿ ಮುಕ್ತಾಯ. 5 ಒಟ್ಟು ಗಳಿಕೆಯಲ್ಲಿ ಜಮೆಯಾಗುತ್ತಾ ಇದೆ. ದಾಳಿಗಾರಿಕೆ ವಿಭಾಗದಲ್ಲಿ ನಿರಂಜನ್, ದಾಂಡುಗಾರಿಕೆಯ ಮುಖ್ಯ ವಿಭಾಗದಲ್ಲಿ ಅನುಷ್ ಅವರು ಪ್ರತಿಭಾನ್ವಿತ ದಾಂಡುಗಾರ. ಟೀಮ್ ಶಕ್ತಿ ಪಾಲಯದ ಐಕಾನ್ ಆಟಗಾರರು ಹೌದು. ಈ ತನ್ಮಧ್ಯೆಯಲ್ಲಿ ತೀರ್ಪುಗಾರಿಗೆ ಜೋರಾದ ಮನವಿ ಬರುತ್ತಾ ಇದೆ. ಇಲ್ಲಿ ಶಫಲ್ ಆಗಿ ದಂಡಿಸ್ತಕ್ಕಂಥ ಪ್ರಯತ್ನವನ್ನು ಪಟ್ಟರೆ ಲೆಗ್ ಬೈಸ್ ಎನ್ನತಕ್ಕಂಥ ತೀರ್ಪು ಹೊರಬೀಳುವ ಮುಖಾಂತರವಾಗಿ 1 ಹೆಚ್ಚುವರಿ ಆಗುತ್ತಾ ಇದೆ. ಈ 1 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿಯಾಗುವಾಗ ಆರಂಭಿಕ ಓವರಿನ 3 ಚೆಂಡುಗಳು ಮುಕ್ತಾಯಗೊಳ್ಳುವಾಗ 6 ಒಟ್ಟು ಗಳಿಕೆಯಲ್ಲಿ ಜಮೆಯಾಗುತ್ತಾ ಇದೆ. 3 ಬಾಲ್ಸ್ ಕಂಪ್ಲೀಟೆಡ್, 6 ಆನ್ ದ ಸ್ಕೋರ್ ಬೋರ್ಡ್. ಈ ತನ್ಮಧ್ಯೆ ದಂಡಿಸ್ತಕ್ಕಂಥ ಪ್ರಯತ್ನ, ದೊಡ್ಡ ಹೊಡೆತ ದಾಖಲಾಗಬಹುದೇ ಇಲ್ಲಿ. ಇದರೊಂದಿಗೆ ದೊಡ್ಡ ಹೊಡೆತ ಬರ್ತಾ ಇದೆ. ಸೀಮಾ ರೇಖೆ ಹೊರಭಾಗದಲ್ಲಿ ಷಡ್ಕ. ಇನ್ನಿಂಗ್ಸಿನ ಪ್ರಥಮ ಸಿಕ್ಸರ್ ದರ್ಶನ್ ಬ್ಯಾಟ್ ಮುಖಾಂತರ ದಾಖಲಾಗುವಾಗ ಟೀಮ್ ಶಕ್ತಿ ಪಾಲಯದ ಅಂಕಿಅಂಶ ಪಟ್ಟಿಯಲ್ಲಿ 12 ಓಟಗಳು ಜಮೆಯಾಗುತ್ತಾ ಇದೆ. ಆರಂಭಿಕ ಓವರ್ ಸ್ಫೋಟಕ ಓವರ್ ಆಗಿ ದಾಖಲಾಗುತ್ತಾ ಇದೆ. ಎದುರಾಳಿ ತಂಡಕ್ಕೆ ಮಾತ್ರ ಕಾರಣ ತಾನು ಎದುರಿಸಿದ ಆರಂಭದ ಚೆಂಡಿಗೆ 1 ಬೌಂಡ್ರಿ ಬಿದ್ದಾಗಿದೆ. ತದನಂತರ ಓವರಿನ 4ನೇ ಚೆಂಡಿಗೆ ಸಿಕ್ಸರ್ ಬರುವ ಮುಖಾಂತರವಾಗಿ ಗಳಿಕೆಯಲ್ಲಿ ಒಟ್ಟಾಗಿ 12 ಓಟಗಳು ಜಮೆಗೊಳ್ಳುತ್ತಾ ಇದೆ. ಇನ್ನು ಕೂಡ 2 ಚೆಂಡುಗಳು ಬಾಕಿ ಇದೆ. ಇನ್ನು ಕೂಡ ತಂಡದ ಪ್ರತಿಭಾನ್ವಿತ ದಾಂಡುಗಾರ ದೊಡ್ಡ ಹೊಡೆತಗಳನ್ನು ದಂಡಿಸತಕ್ಕಂಥ ಬ್ಯಾಟ್ಸ್ಮನ್ ದರ್ಶನ್ ಓವರಿನ 5ನೇ ಚೆಂಡನ್ನು ಎದುರಿಸಬೇಕಾಗಿದೆ. ಈ ಸಮಯದಲ್ಲಿ ಉಲ್ಟಾದನ್ನ ಪ್ರಯೋಗವನ್ನು ಪಟ್ಟರೆ ಸರಿಯಾದ ಕನೆಕ್ಟ್ ಇಲ್ಲದ ಕಾರಣ ಚೆಂಡು ಚುಕ್ಕಿ ಆಗುತ್ತಾ ಇದೆ. 5 ಚೆಂಡುಗಳು ಮುಕ್ತಾಯ. ಕಂಬ್ಯಾಕನ್ನು ಮಾಡುತ್ತಾ ಇದ್ದಾರೆ ನಿರಂಜನ್. ಕೊನೆಯ ಸಮಯದಲ್ಲಿ 5 ಚೆಂಡುಗಳು ಮುಕ್ತಾಯವಾದ ಬಳಿಕ ಓವರಿನ ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. ನಿರಂಜನ್ ಓವರಿನ ಕೊನೆಯ ಚೆಂಡನ್ನು ಮತ್ತೆ ಮುಂದುವರಿಸಬೇಕಾಗಿದೆ. ಇಲ್ಲಿ ತೀರ್ಪುಗಾರನ ಬಿಡುತ್ತಾ ರೈಟ್ ಆರ್ಮ್ ಓವರ್ ದ ವಿಕೆಟ್ ಟು ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ದರ್ಶನ್. ಕೊನೆಯ ಚೆಂಡಿನೊಂದಿಗೆ ಇಲ್ಲಿ ದಾಳಿಗಾರಿಕೆ ವಿಭಾಗದಿಂದ ತೀರ್ಪುಗಾರನ ಬಿಟ್ಟು ಮುಂದುವರಿಸುವಾಗ ಇಲ್ಲಿ ಕೊನೆಯ ಚೆಂಡಿಗೆ ದಂಡಿಸಿ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಚಲಿಸತಕ್ಕಂಥ ಚೆಂಡು ತಡೆಯನ್ನು ಹಿಡಿತಾ ಇದ್ದಾರೆ. ಹಾಫ್ ಸ್ಟಾಪ್ ಅನ್ನು ಮಾಡತಕ್ಕಂಥ ಇಸ್ತಕಾರಲ್ಲಿ. ಇದರೊಂದಿಗೆ ಆರಂಭಿಕ ಓವರ್ ಮುಕ್ತಾಯ. ಓವರ್ ನಂಬರ್ 1 ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 13 ಓಟಗಳು ಜಮೆಯಾಗುತ್ತಾ ಇದೆ. 6 ಬಾಲ್ಸ್ ಕಂಪ್ಲೀಟೆಡ್, 13 ಆನ್ ದ ಸ್ಕೋರ್ ಬೋರ್ಡ್. ಆರಂಭಿಕ ಓವರ್ ನಂಬರ್ 1 ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 13 ಓಟಗಳು ಜಮೆಯಾಗುತ್ತಾ ಇದೆ.
ಆರಂಭಿಕ ಓವರ್ನಲ್ಲಿ ಸ್ಫೋಟಕವಾದ ಆರಂಭವನ್ನು ಕಂಡುಕೊಂಡ ಶಕ್ತಿ ತಂಡ 6 ಚೆಂಡುಗಳಲ್ಲಿ ಬರೋಬ್ಬರಿ 13 ಓಟವನ್ನು ಗಳಿಸಿಕೊಂಡು ಉಳಿತಕ್ಕಂಥ 24 ಚೆಂಡುಗಳಲ್ಲಿ ಎಷ್ಟಾಗಿ ಒಟ್ಟು ಮೊತ್ತವನ್ನು ಗಳಿಸಬಹುದು ಅಂಕಿಅಂಶ ಪಟ್ಟಿಯಲ್ಲಿ ಕಾದು ನೋಡಬೇಕಾಗಿದೆ. ಧನುಷ್ ತಾಳಿಗಾರಿಕೆ ವಿಭಾಗದಲ್ಲಿ ತನ್ನ ಓವರಿನ ಆರಂಭದ ಚೆಂಡಿಗೆ ಉಲ್ಟಾದನ್ನ ಪ್ರಯೋಗವನ್ನು ಪಟ್ಟರೆ ಇಲ್ಲಿ ಉಲ್ಟಾದನ್ನ ನೋಟವನ್ನು ಇಟ್ಟುಕೊಳ್ಳುವಾಗ ಬೈಸ್ ರೂಪದಲ್ಲಿ 1 ಹೆಚ್ಚುವರಿ ಆಗುತ್ತಾ ಇದೆ. ಇದರೊಂದಿಗೆ ಖಾತೆಯಲ್ಲಿ 1 ಓಟಗಳು ಹೆಚ್ಚುವರಿ ಆಗುವಾಗ ಗಳಿಕೆಯಲ್ಲಿ ಒಟ್ಟಾಗಿ ಜಮೆ ಆಗುತ್ತಾ ಇದೆ 14 ಓಟಗಳು. 14 ಆನ್ ದ ಸ್ಕೋರ್ ಬೋರ್ಡ್. ಧನುಷ್ ಫಾರ್ ದ ಸೆಕೆಂಡ್ ಟೈಮ್ ಇಸ್ ಓವರ್ ಟು ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಅನುಷ್. ಡ್ರೈವ್ ಮಾಡುವ ಪ್ರಯತ್ನವನ್ನು ಪಟ್ಟರೆ ಇಲ್ಲಿ ಅದ್ಭುತ ಕರೆಂಟ್ ಆಗುತ್ತಾ ಇದೆ. 1 ಸುಲಭೆಯಲ್ಲಿ 1ಕ್ಕೆ ಮಾತ್ರ ಅವಕಾಶಗಳು ಇಲ್ಲಿ. ಡೀಪ್ ಇನ್ ವಿಕೆಟ್ ಭಾಗದ ಕ್ಷಣ ಮಾತ್ರದಲ್ಲಿ ಚೆಂಡನ್ನು ತಡೆ ಹಿಡಿದು ದಾಳಿಗಾರನ್ನು ಒಪ್ಪಿಸುವಾಗ 1 ಓಟಗಳು ಬರುವಲ್ಲಿ ಯಾವುದೇ ರೀತಿಯ ಕಷ್ಟಗಳು ಇರಲಿಲ್ಲ ಇರುವ ಜೋಡಿಗಳಿಗೆ. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ 15. ಆರಂಭಿಕ 2 ಚೆಂಡುಗಳು ಇಲ್ಲಿ ಮಾತ್ರ ಮುಕ್ತಾಯ. ದೊಡ್ಡ ಹೊಡೆತ ದಂಡಿಸುವ ಪ್ರಯತ್ನವನ್ನು ಸ್ಕ್ವೇರ್ ಲೆಗ್ ಭಾಗದಲ್ಲಿ ಚಲಿಸ್ತಾ ಇದೆ ಇಲ್ಲಿ ಚೆಂಡು. ಮತ್ತೆ ಕೇವಲ 1 ಓಟಗಳಿಗೆ ಇಲ್ಲಿ ಮಾತ್ರ ಅವಕಾಶ. ಇದರೊಂದಿಗೆ ಒಟ್ಟಾಗಿ ಖಾತೆಯಲ್ಲಿ 16 ಓಟಗಳು ಜಮೆಯಾಗುತ್ತಾ ಇದೆ. 16 ಆನ್ ದ ಸ್ಕೋರ್ ಬೋರ್ಡ್. ಫಸ್ಟ್ 3 ಬಾಲ್ಸ್ ಹಿಯರ್. 3 ಚೆಂಡುಗಳು ಈ ಓವರಿನ ಮಾತ್ರ ಮುಕ್ತಾಯ. ಓವರಿನ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. 4ನೇ ಬಾರಿ ಧನುಷ್ ಕಡೆಯಿಂದ ಅನುಷ್ ಕಡೆಯಲ್ಲಿ ಶಾರ್ಟ್ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಚಲಿಸ್ತಾ ಇದೆ. 1 ಓಟ ಸುಲಭದಲ್ಲಿ 1ಕ್ಕೆ ಮಾತ್ರ ಅವಕಾಶಗಳು ತಡೆಯನ್ನು ಹಿಡಿತಾ ಇದ್ದಾರೆ ಕ್ಷೇತ್ರ ರಕ್ಷಕರು. ಯಾವುದೇ ರೀತಿ ಇತರ ಓಟಗಳಿಗೆ ಇಲ್ಲಿ ಕಿಂಚಿತ್ತು ಅವಕಾಶಗಳನ್ನು ನೀಡದಲ್ಲಿ ತಡೆ ಹಿಡಿಯಬಲ್ಲಂಥ ಎಸ್ತುಗಾರಿಕೆಯನ್ನು ತೋರ್ಪಡಿಸುವಾಗ ಇಲ್ಲಿ ಆರಂಭಿಕ ದಾಳಿಗಾರಿಕೆಯಲ್ಲಿ 4 ಚೆಂಡುಗಳು ಮುಕ್ತಾಯವಾದ ಬಳಿಕೆಯಲ್ಲಿ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಸ್ಟ್ರೈಕ್ ಇನ್ ತುದಿಯಲ್ಲಿ ಆರಂಭಿಕ ಚೆಂಡಿನಿಂದ ಸ್ಫೋಟಕವಾದ ದಂಡುಗಾರಿಕೆಯನ್ನು ತೋರ್ಪಡಿಸತಕ್ಕಂಥ ಬ್ಯಾಟರ್ ದರ್ಶನ್ ಓವರಿನ 5ನೇ ಚೆಂಡನ್ನು ಎದುರಿಸಬೇಕಾಗಿದೆ. ಸ್ವಿಚ್ ಹಿಟ್ನ ಪ್ರಯತ್ನವನ್ನು ಪಡೆಯುತ್ತದೆ. ಪದೇ ಪದೇ ಸ್ವಿಚ್ ಹಿಟ್ನ ನೋಟವನ್ನು ಇಟ್ಟುಕೊಳ್ಳುತ್ತಕ್ಕಂಥ ಬ್ಯಾಟ್ಸ್ಮನ್ ದರ್ಶನ್. ಸರಿಯಾದ ಕನೆಕ್ಟ್ಗಳು ಸ್ವಿಚ್ ಹಿಟ್ ರೂಪದಲ್ಲಿ ಸಿಕ್ಕಿದ ಕಾರಣ ಲೆಗ್ ಬೈಸ್ ರೂಪದಲ್ಲಿ 1 ಓಟಗಳ ಹೆಚ್ಚುವರಿಯಾಗುತ್ತಾ ಇದೆ. ಇದರೊಂದಿಗೆ ಆರಂಭಿಕ 5 ಚೆಂಡುಗಳು ಮುಕ್ತಾಯದ ಹಾದಿಯನ್ನು ಹಿಡಿದಾಗ ಕೊನೆಯ 1 ಚೆಂಡು ಇಲ್ಲಿ ಮಾತ್ರ ಬಾಕಿ. ಅನುಷ್ ಕಡೆಗೆ ಇದು ಓವರ್ ನಂಬರ್ 2ರ ಕೊನೆಯ ಚೆಂಡು. ಅದ್ಭುತವಾದ ಬ್ಯಾಟಿಂಗ್ ಇದು. ಸಮಯಕ್ಕೆ ಅನುಸಾರವಾಗಿ ಓಟಗಳನ್ನು ಕಲೆ ಮಾಡುತ್ತಾ ಇದ್ದಾರೆ. 1ರ ಬಳಿಕ ದ್ವಿತೀಯ ಓಟಕ್ಕೆ ಕರೆಯಿತು ನೇರ ಗುರಿ ಬಿದ್ದಾಗಿದೆ. ಅದ್ಭುತವಾದ ಕ್ಷೇತ್ರ ರಕ್ಷಣೆ ಇದು. ಸ್ಟನ್ನಿಂಗ್ ಆ್ಯಂಡ್ ಸ್ಪೆಕ್ಟಾಕ್ಯುಲರ್ ಥ್ರೋ ಬೈ ದ ಫೀಲ್ಡರ್ ಫ್ರಮ್ ದ ಡೀಪ್ ಸ್ಕ್ವೇರ್ ಲೆಗ್ ಹಿಯರ್. ಇದರೊಂದಿಗೆ ಅನುಷ್ ಇನ್ನಿಂಗ್ಸ್ ಮುಕ್ತಾಯಗೊಳ್ಳುತ್ತಾ ಇದೆ. ಆರಂಭಿಕ ಜೋಡಿಯನ್ನು ರನ್ಔಟ್ ರೂಪದಲ್ಲಿ ಮುರಿತಾ ಇದರಲ್ಲಿ ಕ್ಷೇತ್ರ ರಕ್ಷಕರು ಬ್ರೇಕ್ ಥ್ರೂ ಅನ್ನು ನೀಡಿದ್ದಾರೆ ಅನುಷ್ ರವರ ಇನ್ನಿಂಗ್ಸ್ಗೆ. ಇದರೊಂದಿಗೆ ನಂಬರ್ 3ರ ಕ್ರಮಾಂಕದಲ್ಲಿ ಸ್ವಸ್ತಿಕ್ ರವರ ಆಗಮನವಾಗುತ್ತಾ ಇದೆ. ಆಗುತ್ತಾ ಇದೆ. ಒಟ್ಟು ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ 21 ಆನ್ ದ ಸ್ಕೋರ್ ಬೋರ್ಡ್ ಫಾರ್ ಕಮಿಷನ್ ಫಸ್ಟ್ 2 ಬಾಲ್ಸ್. ಓವರ್ ನಂಬರ್ 3ರ ಆರಂಭಿಕ 2 ಚೆಂಡುಗಳಲ್ಲಿ ಮಾತ್ರ ಮುಕ್ತಾಯವಾಗುತ್ತಾ ಇದೆ. ಇನ್ನು ಕೂಡ ಓವರಿನ 4 ಚೆಂಡುಗಳು ಬಾಕಿ ಉಳಿತಾ ಇದೆ. ಈ ಕೊನೆಯ 2 ಓವರ್ಗಳಲ್ಲಿ ರಕ್ಷಣಾತ್ಮಕ ರೀತಿಯ ಹೊಡೆತಗಳಿಗೆ ಮಾತ್ರ ಪ್ರಯತ್ನವನ್ನು ಪಡೆಯುತ್ತಾ ಇದ್ದಾರೆ ಜೋಡಿಗಳಲ್ಲಿ. ಯಾವುದೇ ರೀತಿಯ ದೊಡ್ಡ ಹೊಡೆತಕ್ಕಂತೂ ಮುಖವೇ ಮಾಡುತ್ತಾ ಇಲ್ಲ. ನಿಧಾನಗತಿಯಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಏರ್ಪಡೆ ಕೂಡ ಗೊಳ್ಳುವಾಗ ಇಲ್ಲಿ ತಡೆ ಹಿಡಿಯಬಲ್ಲಂಥ ಎಸ್ತುಗಾರಿಕೆಯನ್ನು ತೋರ್ಪಡಿಸಬಹುದು ಇಲ್ಲಿ ಟೀಮ್ ಅಶ್ವ ತಂಡ. ಕಾದು ನೋಡಬೇಕಾಗಿದೆ. ಇದು ಓವರಿನ 3ಯ ಚೆಂಡಿದು. ಮತ್ತೆ ಉಲ್ಟಾದನ್ನ ಪ್ರಯೋಗವನ್ನು ಪಟ್ಟರು. ಮತ್ತೆ ಇಲ್ಲಿ ತೀರ್ಪುಗಾರಿಗೆ ಜೋರಾದ ಮನವಿಯನ್ನು ಕೊಟ್ಟರು ಇಲ್ಲಿ. ಆದರೆ ತೀರ್ಪುಗಾರರಿಂದ ಲೆಗ್ ಬೈಸ್ ಎನ್ನತಕ್ಕಂಥ ತೀರ್ಪು ಹೊರಬೀಳುವ ಮುಖಾಂತರವಾಗಿ ಸುಲಭದ 1 ಓಟಗಳು ಒಟ್ಟು ಗಳಿಕೆಯಲ್ಲಿ ಹೆಚ್ಚುವರಿ ಆಗುತ್ತಾ ಇದೆ. ಇದರೊಂದಿಗೆ ಓವರಿನ 3 ಚೆಂಡುಗಳು ಇಲ್ಲಿ ಮುಕ್ತಾಯ. 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ಓವರಿನ 4ನೇ ಚೆಂಡು ಇದು. ಧನುಷ್ ಕಡೆಯಿಂದ ದರ್ಶನ್ ಕಡೆಗೆ ದರ್ಶನ್ ದೊಡ್ಡ ಹೊಡೆತದ ಪ್ರಯತ್ನವನ್ನು ಪದೇ ಪದೇ ಮಾಡುತ್ತಾ ಇದರಲ್ಲಿ. ಆದರೆ ರನ್ಔಟ್ನ ಅವಕಾಶಗಳು ಇಲ್ಲಿದೆ. ಆದರೆ ಯಾವುದೇ ರೀತಿಯ ಅಪಾಯವಿಲ್ಲದೆ ಬಹುವೇಗದ ಓಟಗಳು ವಿಕೆಟ್ಗಳ ನಡುವೆ ಅದ್ಭುತವಾದ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಬೈ ದೀಸ್ 2 ಬ್ಯಾಟರ್ಸ್. 4 ಚೆಂಡುಗಳು ಮುಕ್ತಾಯವಾಗುತ್ತಾ ಇದೆ ಇಲ್ಲಿ. 24ರಲ್ಲಿ ಗಳಿಕೆ ಇದೆ. ಲಾಸ್ಟ್ 2 ಬಾಲ್ಸ್ ಲೆಫ್ಟ್ ಆಫ್ ದ 3rd ಓವರ್. ತೃತೀಯ ಓವರಿನ ಕೊನೆಯ 2 ಚೆಂಡುಗಳು ಇಲ್ಲಿ ಮಾತ್ರ ಬಾಕಿ ಇದೆ. ಧನುಷ್ ದಾಳಿಗಾರಿಕೆ ವಿಭಾಗದಲ್ಲಿ ದಂಡುಗಾರಿಕೆ ವಿಭಾಗದಲ್ಲಿ ದರ್ಶನ್ ಓವರಿನ 5ನೇ ಚೆಂಡನ್ನು ಎದುರಿಸಬೇಕಾಗಿದೆ. ಇದರೊಂದಿಗೆ ಇಲ್ಲಿ ಸುಲಭದ ಚೆಂಡಾಗಿದ್ದು ವಂಚನೆಗೆ ಒಳಗಾಗುತ್ತಾ ಇದ್ದಾರೆ ಇಲ್ಲಿ. ಕೊನೆಯ ಕ್ಷಣದಲ್ಲಿ ಮೇಲೆತ್ಕೊಂಡಂಥ ಚೆಂಡಿಗೆ ಯಾವುದೇ ರೀತಿ ಕನೆಕ್ಟ್ಗಳು ಸಿಗುತ್ತಾ ಇಲ್ಲ. ಇದರೊಂದಿಗೆ ಚಿಕ್ಕಿ ಚೆಂಡಾಗುವ ಮುಖಾಂತರವಾಗಿ 5 ಚೆಂಡುಗಳು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಕೊನೆಯದಾಗಿ ಇನ್ನು
ಒಂದು ಚೆಂಡು ಈ ಓವರಿನ ಮಾತ್ರ ಬಾಕಿ. ಇಲ್ಲಂತೂ ತಪ್ಪನ್ನು ಮಾಡುತ್ತಾ ಇದ್ದಾರೆ. ಇದು ತಪ್ಪನ್ನು ಮಾಡುತ್ತಾ ಇದ್ದಾರೆ ದಾಳಿಗಾರ. ಸ್ಪೆಕ್ಟ್ರಾ ವೈಡ್. ಇದು ಲೆಗ್ ಸ್ಟೆಪ್ಪಿನ ತೀರ ಹೊರಭಾಗದಲ್ಲಿ ಚಲಿಸತಕ್ಕಂಥ ಚೆಂಡು. ವೈಡ್ +1. ಎಕ್ಸ್ಟ್ರಾಸ್ ಖಾತೆಯಲ್ಲಿ 2 ಓಟಗಳು ಹೆಚ್ಚುವರಿಯಾಗುವಾಗ ಒಟ್ಟು ಗಳಿಕೆಯಲ್ಲಿ ಒಟ್ಟಾಗಿ ಜಮೆ ಆಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 26 ಆನ್ ದ ಸ್ಕೋರ್ ಬೋರ್ಡ್. ಕೊನೆಯ ಒಂದು ಚೆಂಡು ಇಲ್ಲಿ ಮಾತ್ರ ಬಾಕಿ ಉಳಿತಾ ಇದೆ. 26 ಒಟ್ಟು ಗಳಿಕೆಯಲ್ಲಿ ದಾಳಿಗಾರಿಕೆಯಲ್ಲಿ ಧನುಷ್ ಓವರಿನ ಕೊನೆಯ ಚೆಂಡನ್ನು ಮತ್ತೆ ಮುಂದುವರಿಸಬೇಕಾಗಿದೆ. ಇಲ್ಲಿ ಮತ್ತೆ ತಪ್ಪನ್ನು ಮಾಡುತ್ತಾ ಇದ್ದಾರೆ. ಇಲ್ಲಿ ಎನಿದರ್ ಮಿಸ್ಟೇಕ್ ಹ್ಯಾಸ್ ಬಿನ್ ಮೇಡ್ ಇನ್ ಹಿಯರ್. ವೈಡ್ನ ಬಳಿಕ ವೈಡ್, ಎಕ್ಸ್ಟ್ರಾಸ್ನ ಬಳಿಕ ಎಕ್ಸ್ಟ್ರಾಸನ್ನು ಬಿಟ್ಟುಕೊಡುವಾಗ ಗಳಿಕೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ ಇಲ್ಲಿ 27 ಓಟ. 27 ಆನ್ ದ ಸ್ಕೋರ್ ಬೋರ್ಡ್. ಕೊನೆಯ ಒಂದು ಚೆಂಡು ಮಾತ್ರ ಬಾಕಿ ಇದೆ ಈ ಓವರಿನ. ಧನುಷ್ ಓವರಿನ ಕೊನೆಯ ಒಂದು ಚೆಂಡು. ಟ್ರೈ ಮಾಡಿದ್ರು ಇಲ್ಲಿ ಬಲಿಷ್ಠನೇ ಪ್ರಹಾರದ ನೋಟವನ್ನು ಇಟ್ಟುಕೊಳ್ಳುವಾಗ ಇಲ್ಲಿ ಲಾಂಗ್ ಆಫ್ ಭಾಗದಲ್ಲಿ ಚೆಂಡು ಚೆಲ್ಲಿಸ್ತಾ ಇದೆ. ಒಂದಕ್ಕೆ ಮಾತ್ರ ಇಲ್ಲಿ ಅವಕಾಶಗಳು ಇದರೊಂದಿಗೆ ಒಟ್ಟಾಗಿ ಗಳಿಕೆಯಲ್ಲಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ 28 ಓಟ. 28 ಆನ್ ದ ಸ್ಕೋರ್ ಬೋರ್ಡ್ ಫಾರ್ ದ ಕಮಿಷನ್ ಫಾರ್ 3 overs. 3 ಓವರ್ಗಳು ಮುಕ್ತಾಯ ಮಾತ್ರ ಇಲ್ಲಿ 28ರಲ್ಲಿ ಗಳಿಕೆ ಜಮೆಯಾಗುತ್ತಾ ಇದೆ. 18 ಚೆಂಡುಗಳು ಇಲ್ಲಿ ಮುಕ್ತಾಯದ ಹಾದಿಯನ್ನು ಹಿಡಿದಾಗ 28 ಒಟ್ಟು ಅಂಕಿಅಂಶ ಪಟ್ಟಿಯಲ್ಲಿದೆ. ಇನ್ನು ಉಳಿತಾ ಇದೆ ಆರಂಭದ ಇನ್ನಿಂಗ್ಸಿನ ಕೊನೆಯ 12 ಚೆಂಡುಗಳು. ಲಾಸ್ಟ್ 2 overs ಲೆಫ್ಟ್ ಫಾರ್ ದ ಕಂಪ್ಲೀಷನ್ ಆಫ್ ಫಸ್ಟ್ ಇನ್ನಿಂಗ್ಸ್. ಆರಂಭಿಕ ಇನ್ನಿಂಗ್ಸ್ನ ಮುಕ್ತಾಯಗೊಳ್ಳಲು ಕೊನೆಯ 2 ಓವರ್ಗಳು ಮಾತ್ರ ಬಾಕಿ ಉಳಿತಾ ಇದೆ. ಉಳಿತಕ್ಕಂಥ 12 ಚೆಂಡುಗಳು ಯಾವ ರೀತಿಯಲ್ಲಿ ಓಟಗಳನ್ನು ಕಲೆ ಮಾಡಬಹುದೆಂದು ಕಾದು ನೋಡಬೇಕಾಗಿದೆ. ಆರಂಭಿಕ 3 ಓವರ್ಗಳಲ್ಲಿ ಮಾತ್ರ ಮುಕ್ತಾಯ. 4ನೇ ಓವರ್ನ ಕೈಗೆತ್ತುವಂತೆ ಎಸೆತಗಾರ ತಂಡದ ನಾಯಕನ ಓರ್ವ ಭರವಸೆ ದಾಳಿಗಾರಿ ಸುಪ್ರೀತ್ ಓವರಿನ ಆರಂಭಿಕ ಚೆಂಡಿನೊಂದಿಗೆ ಇಲ್ಲಂತೂ ಇಲ್ಲಿ ಎಕ್ಸ್ಟ್ರಾಸ್ ಖಾತೆಯಲ್ಲಿ ಬಹುದೊಡ್ಡದ ಬದಲಾವಣೆಗಳ ಸರಿಯಲ್ಲಿ ವೈಟ್ ಪ್ಲಸ್ ಬೌಂಡರಿಯಲ್ಲಿ ಅವಕಾಶ ಭರಿತ ಓಟಗಳು. ಎದುರಾಳಿ ತಂಡಕ್ಕೆ ಉಡುಗೊರೆ ರೀತಿಯ ಓಟಗಳೇ ಸರಿ. ದಂಡುಗಾರರು ಮಾಡುವಂಥ ಕೆಲಸವನ್ನಿಲ್ಲಿ ಸ್ವತಃ ದಾಳಿಗಾರರು ಎದುರಾಳಿ ತಂಡಕ್ಕೆ ನೀಡುವಾಗ ಗಳಿಕೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. 33 ಆನ್ ದ ಸ್ಕೋರ್ ಬೋರ್ಡ್ ಹಿಯರ್. 33ರಲ್ಲಿ ಗಳಿಕೆ ಇದೆ. ಆರಂಭಿಕ ಚೆಂಡನ್ನು ಮತ್ತೆ ಮುಂದುವರಿಸಬೇಕಾಗಿದೆ. ಸೊಗಸಾದ ಹೊಡೆತ ಇದು. ಅದ್ಭುತವಾದಂಥ ಹೊಡೆತ ಇದು. ರಕ್ಷಣಾತ್ಮಕ ರೀತಿಯಲ್ಲಿ ದಂಡನ್ನು ಬೀಸ್ತಾ ಇದ್ದಾರೆ. ಇದರೊಂದಿಗೆ 1 ಹೆಚ್ಚುವರಿ ಆಗುವ ಮುಖಾಂತರವಾಗಿ ಇಲ್ಲಿ ಗಳಿಕೆಯಲ್ಲಿ ಮಗದೊಂದು ಓಟದ ಸೇರ್ಪಡೆಯಾಗುತ್ತಾ ಇದೆ. 1 ಚೆಂಡು ಈ ಓವರಿನ ಮುಕ್ತಾಯವಾಗುತ್ತಾ ಇದೆ. ಓವರಿನ 5 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ದರ್ಶನ್ ಆರಂಭಿಕ ಕ್ರಮಾಂಕದಲ್ಲಿ ಬಂದಂಥ ಬ್ಯಾಟ್ಸ್ಮನ್ ಭದ್ರವಾಗಿ ತನ್ನ ಬ್ಯಾಟಿಂಗನ್ನು ಮುಂದುವರಿಸುವಾಗ ಇಲ್ಲಿ ದ್ವಿತೀಯ ಚೆಂಡನ್ನು ಎದುರಿಸಬೇಕಾಗಿದೆ ಸುಪ್ರೀತ್ ಅವರ ದಾಳಿಯಿಂದ. ಸುಪ್ರೀತ್ ಕಡೆಯಿಂದ ದ್ವಿತೀಯ ಚೆಂಡು. ಫಾಸ್ಟ್ ತಿರುವು ಇರುವಂಥ ಚೆಂಡುಗಳು ಸರಿಯಲ್ಲಿ ಲಯಕ್ಕೆ ಮರಳಿ ಬರುವಾಗ ಇಲ್ಲಿ ಯಾವುದೇ ರೀತಿಯ ಹೊಡೆತಗಳಿಗೆ ಕನೆಕ್ಟ್ ಮಾಡಲು ಅವಕಾಶಗಳನ್ನು ಬಿಟ್ಟುಕೊಡುತ್ತಾ ಇಲ್ಲ ಸುಪ್ರೀತ್ ಅವರ ದಾಳಿಗಾರಿಕೆ. ಬಹುವೇಗದ ತಿರುವೇ ಸರಿಯಲ್ಲಿ ತಿರುವನ್ನು ಕಂಡುಕೊಳ್ಳುವ ಮುಖಾಂತರವಾಗಿ ಇಲ್ಲಿ ಓಟಗಳು ಬರುತ್ತಾ ಇಲ್ಲ. 2 ಚೆಂಡುಗಳು ಒಟ್ಟಾಗಿ ಓವರಿನ ಮುಕ್ತಾಯವಾಗುತ್ತಾ ಇದೆ. 4 ಚೆಂಡುಗಳು ಇನ್ನು ಕೂಡ ಬಾಕಿ ಇರುವಾಗ ಇದು ತೃತೀಯ ಚೆಂಡು. ಸುಪ್ರೀತ್ ಕಡೆಯಿಂದ ದರ್ಶನ್ ಕಡೆಗೆ ಸೊಗಸಾದ ದಾಳಿ. ಇದು ಕ್ಲೀನ್ ಹಿಮ್ ಅಪ್ ಬೈ ದ ಬ್ಯೂಟಿ ಆಫ್ ದ ಸುಪ್ರೀತ್ ಟರ್ನ್ ಹಿಯರ್. ಇದರೊಂದಿಗೆ ವಿಕೆಟ್ ಅನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ. ಆರಂಭಿಕ ಕ್ರಮಾಂಕದಲ್ಲಿ ಬಂದಂಥ ಬ್ಯಾಟ್ಸ್ಮನ್ ಬಹಳಷ್ಟು ಲೀಲಾಜಾಲವಾಗಿ ಬ್ಯಾಟಿಂಗ್ ಮಾಡುವ ಮುಖಾಂತರವಾಗಿ 1 ಸಿಕ್ಸರ್ 1 ಬೌಂಡರಿ ದಾಖಲು ಮಾಡಿಕೊಂಡು ಒಂದು ತಂಡದ ಅಂಕಿಅಂಶ ಪಟ್ಟಿಯಲ್ಲಿ ಒಂದು ಗೌರವಾನ್ವಿತ ಮೊತ್ತ ಬರಲು ಪ್ರಮುಖ ಪಾತ್ರ ನಿಭಾಯಿಸತಕ್ಕಂಥ ದರ್ಶನ್ ಇನ್ನಿಂಗ್ಸ್ ಇಲ್ಲಿ ಅಂತ್ಯಗೊಳ್ಳುತ್ತಾ ಇದೆ. ಇದರೊಂದಿಗೆ 3 ಚೆಂಡುಗಳು ಈ ಓವರಿನ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 34 ಓಟಗಳು ಜಮೆಯಾಗುತ್ತಾ ಇದೆ. 34 ಆನ್ ದ ಸ್ಕೋರ್ ಬೋರ್ಡ್. ಲಾಸ್ಟ್ 3 balls ಲೆಫ್ಟ್ ಆಫ್ ದ 4th ಓವರ್. 4ನೇ ಓವರಿನ ಕೊನೆಯ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. 4ನೇ ಓವರಿನ 4ನೇ ಚೆಂಡನ್ನು ಎದುರಿಸಲು ನೂತನ ಕ್ರಮಾಂಕದ ದಂಡುಗಾರನಾಗಿ ಮಧುಸೂದನ್ ರವರ ಆಗಮನವಾಗುತ್ತಾ ಇದೆ.
ಶಕ್ತಿ ತಂಡದ 12 ಆಟಗಾರ ಇದ್ದಲ್ಲಿ ದಯವಿಟ್ಟು ಕಳುಹಿಸಿಕೊಡಬೇಕು. ಇದರ ಮಧ್ಯೆ ದೊಡ್ಡ ಹೊಡೆದ ಪ್ರಯತ್ನವನ್ನು ಪಟ್ಟರು. ಬಾಲ್ is high up on the air. The ball sailing over the long off sixer here. What a shot from the mighty blade of Madhusudan. ಬಂದ ತಕ್ಷಣವೇ ಭರ್ಜರಿಯಾದ ಪ್ರಹಾರವನ್ನು ದಾಖಲು ಮಾಡುತ್ತಾ ಇದ್ದಾರೆ. ಇಲ್ಲಿ ಇದರೊಂದಿಗೆ 40 ಎನ್ನತಕ್ಕಂಥ ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ ಜಮೆ ಆಗುತ್ತಾ ಇದೆ. 40 on the scoreboard. 4 ಚೆಂಡುಗಳು ಮಾತ್ರ ಇಲ್ಲಿ ಮುಕ್ತಾಯ. ಓವರಿನ 5ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಓವರ್ ನಂಬರ್ 4ರ 5ನೇ ಚೆಂಡು ಸುಪ್ರೀತ್ ಕಡೆಯಿಂದ ಮಧುಸೂದನ್ ಕಡೆಗೆ. ಇಲ್ಲಿ ಸ್ವಲ್ಪ ದುಷ್ಟನಾಗಿತ್ತು, ಅದರಲ್ಲಿ ಇನ್ಕಮಿಂಗ್ ಡೆಲಿವರಿ ಆಗುವ ಮುಖಾಂತರವಾಗಿ ಇಲ್ಲಿ ಯಾವುದೇ ರೀತಿಯ ಓಟಗಳಿಗೆ ಅವಕಾಶಗಳಿಲ್ಲ. ನೇರವಾಗಿ ಕೂಟ ರಕ್ಷಣೆಗೆ ಸೇರಿದ ಚೆಂಡು ಇಲ್ಲಿ ಚುಕ್ಕಿ ಆಗುತ್ತಾ ಇದೆ. ಒಟ್ಟಾಗಿ 5 ಚೆಂಡುಗಳು ಈ ಓವರಿನ ಮುಕ್ತಾಯವಾಗುತ್ತಾ ಇದೆ. ಕೊನೆಯದಾಗಿ 1 ಚೆಂಡು ಮಾತ್ರ ಬಾಕಿ. ಇಲ್ಲಿ ಸುಪ್ರೀತ್ ತನ್ನ ಓವರಿನ ಕೊನೆಯ ಚೆಂಡಿನೊಂದಿಗೆ 1 ಸಿಕ್ಸರ್ನ ವೀರ ಮಧುಸೂದನ್ ಕಡೆಗೆ ಇದು ಕೊನೆಯ ಚೆಂಡು. ಸ್ವಿಚ್ ಹಿಟ್ನ ಪ್ರಯತ್ನವನ್ನು ಪಡೆಯುತ್ತಾ ಇದ್ದಾರೆ, ಆದರೆ ಇಲ್ಲಿ ಸರಿಯಾದ ಕನೆಕ್ಟ್ಗಳಿಲ್ಲ. ಕೇವಲ ಬೈಸ್ ರೂಪದಲ್ಲಿ 1 ಓಟಗಳು ಹೆಚ್ಚುವರಿ ಆಗುವ ಗಳಿಕೆಯಲ್ಲಿ ಒಟ್ಟಾಗಿ ಜಮೆ ಆಗುತ್ತಾ ಇದೆ. 41-41 on the scoreboard. ಕೊನೆಯ 6 ಚೆಂಡುಗಳು ಇಲ್ಲಿ ಮಾತ್ರ ಬಾಕಿ ಉಳಿತಾ ಇದೆ. ಧನುಷ್ ತನ್ನ ವೈಯಕ್ತಿಕ ಖಾತೆಯ ದ್ವಿತೀಯ ಓವರನ್ನು ಸಂಘಟಿಸಲು ಸಿದ್ಧರಾಗುತ್ತಾ ಇದ್ದಾರೆ. ಈ ಸಮಯದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 41 ಇದೆ. ದಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ಆರಂಭಿಕ ಚೆಂಡಿಗೆ ಸಿಕ್ಸರ್ ದಂಡಿಸತಕ್ಕಂಥ ಆಟಗಾರಿ ಮಧು. ಇಲ್ಲಿ ಈ ಓವರಿನ ಪ್ರಥಮ ಚೆಂಡಿಗೆ ಮತ್ತೆ ದೊಡ್ಡ ಹೊಡೆದ ಪ್ರಯತ್ನವಿದೆ. ವಾಟ್ ಸ್ಟಾಪ್ ಬೈ ದ ಫೀಲ್ಡರ್ ಹಿಯರ್. ಈ ಮುಂಚಿತವಾಗಿ ಕೂಡ ಇದೇ ರೀತಿಯ ಸೇವೆಯನ್ನು ಮಾಡಿದ್ರು ಈ ಕ್ಷೇತ್ರ ರಕ್ಷಕ. ನೇರವಾಗಿ ಸಿಕ್ಸರ್ ಏನತಕ್ಕಂಥ ರವಾನೆ ಆಗುತ್ತದೆ. ಖಂಡಿತ ಅದೃಷ್ಟ ಶಕ್ತಿ ಪಾಲಯದಲ್ಲಿ ಉಳಿಯುತ್ತಾ ಇದೆ. ಇಲ್ಲಿ ಇದರೊಂದು 6 more runs added to the scoreboard here. ಈ 6 ಓಟಗಳು ಬರುವ ಮುಖಾಂತರವಾಗಿ ಮಧು ಲುಕ್ಸ್ ಟೋಟಲಿ ಆನ್ ಫೈರ್ ಹಿಯರ್. ಮಧು ಆನ್ ಫೈರ್. ಇಲ್ಲಿ ಆರಂಭಿಕ ಚೆಂಡಿಗೆ ಸಿಡಿಯಲು ಪಡೆದಕ್ಕಂಥ ಒಂದು ದೊಡ್ಡ ಹೊಡೆತ ಬರುತ್ತಾ ಇದೆ. ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ ಧನುಷ್ ಕಡೆಯಿಂದ. ಇಲ್ಲಿ ಆದರೆ ಏಟುಗೆ ತಿರುಗಿ ಏಟು, ಸೈಡಿಗೆ ಸೈಡು, ಮುಯಿಗೆ ಮುಯಿ ಮೈದಾನದ ಒಳಭಾಗದಲ್ಲಿ ಕಮ್ ಬ್ಯಾಕ್ ಅನ್ನು ಮಾಡಿಕೊಂಡು ಒಂದು ವಿಕೆಟ್ ಟೇಕಿಂಗ್ ಡೆಲಿವರಿಯನ್ನು ಸಂಘಟಿಸ್ತಾ ಇದ್ದಾರೆ ಧನುಷ್ ರವರ ಎಸ್ತಗಾರಿಕೆಯಲ್ಲಿ. ಆರಂಭಿಕ ಚೆಂಡಿಗೆಯಲ್ಲಿ ಸಿಕ್ಸರ್ ಬಿಟ್ಟು ಕೊಟ್ಟರು. ತದನಂತರ ದ್ವಿತೀಯ ಚೆಂಡಿಗೆ ದಂಡುಗಾರನ ವಿಕೆಟ್ ಅನ್ನು ಪಡೆಯುವಲ್ಲಿ ಯಶಸ್ವಿಯಾಗುತ್ತಾ ಇದ್ದಾರೆ. ಇದರೊಂದಿಗೆ 2 ಚೆಂಡುಗಳು ಮುಕ್ತಾಯ. 47ರಲ್ಲಿ ಗಳಿಕೆ ಇದೆ. ಅರ್ಧ ಶತಕವನ್ನು ದಾಖಲು ಮಾಡಬಹುದೇ ಕಾದು ನೋಡಬೇಕಾಗಿದೆ ಟೀಮ್ ಶಕ್ತಿ ತಂಡೆಯಲ್ಲಿ. ನೂತನ ಕ್ರಮಾಂಕದ ದಾಂಡುಗಾರನಾಗಿ ಶರಣ್ ರವರ ಆಗಮನವಾಗುತ್ತಾ ಇದೆ. ಆರಂಭಿಕ 2 ಚೆಂಡುಗಳು ಈ ಓವರಿನ ಮುಕ್ತಾಯ. 4 ಚೆಂಡುಗಳು ಬಾಕಿ ಉಳಿತಾ ಇದೆ. ಶರಣ್ ರವರ ಆಗಮನವಾಗುತ್ತಾ ಇದೆ. ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ಧನುಷ್ ರವರ ದಾಳಿಯನ್ನು ಎದುರಿಸಬೇಕಾಗಿದೆ. ಈ ಸಮಯದಲ್ಲಿ ಆರಂಭಿಕ 2 ಚೆಂಡುಗಳು ಇಲ್ಲಿ ಮಾತ್ರ ಮುಕ್ತಾಯ. ಇದು ಓವರ್ ನಂಬರ್ 5ರ 3ನೇ ಚೆಂಡು ಧನುಷ್ ಕಡೆಯಿಂದ ಶರಣ್ ಕಡೆಗೆ ದಂಡಿಸ್ತಕ್ಕಂಥ ಪ್ರಯತ್ನ. ಇಲ್ಲಿ ಮನವಲ್ಲದ ಓಟಕ್ಕೆ ಮುಖವನ್ನ ಮಾಡಿದ್ರು. ಇಲ್ಲ ಆದರೆ ಬೈಸ್ ರೂಪದಲ್ಲಿ ಹೆಚ್ಚುವರಿ ಆಗುತ್ತಾ ಇದೆ. ಇದರೊಂದಿಗೆ 1 ಓಟದ ಹೆಚ್ಚುವರಿ ಕಾಣಸಿಗುವಾಗ ಗಳಿಕೆಯಲ್ಲಿ ಒಟ್ಟಾಗಿ ಜಮೆ ಆಗುತ್ತಾ ಇದೆ. ಒಟ್ಟು ಮೊತ್ತ 48 ಓಟ. 48 on the scoreboard here. ಗಳಿಕೆಯಲ್ಲಿ 48. 3 ಚೆಂಡುಗಳು ಆರಂಭಿಕವಾಗಿ ಮಾತ್ರ ಮುಕ್ತಾಯಗೊಳ್ಳುತ್ತಾ ಇದೆ. ಕೊನೆಯ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಇಲ್ಲಿ ಧನುಷ್ ದಾಳಿಯಲ್ಲಿ ಮುಂದುವರಿಸುವಾಗ ಸ್ವಸ್ತಿಕ್ ಎದುರಿಸತಕ್ಕಂಥ ಬ್ಯಾಟ್ಸ್ಮನ್ ಓವರಿನ 4ನೇ ಚೆಂಡನ್ನು ಸ್ವಿಚ್ ನ ಪ್ರಯತ್ನವನ್ನು ಪಟ್ಟರಲ್ಲಿ ಖಾಲಿ ಜಾಗವಾಗುತ್ತಾ ಇದೆ. ಖಾಲಿ ಜಾಗ ಇದು ಕ್ಷೇತ್ರ ರಕ್ಷಕ ಇಲ್ಲದ ಜಾಗ. ನೇರವಾಗಿ ಇಲ್ಲಿ ಡೀಪ್ ಬೌಂಡರಿ ಬರುತ್ತಾ ಇದೆ. ಇದರೊಂದಿಗೆ ಈ ಬೌಂಡರಿ ಬರುವ ಮುಖಾಂತರವಾಗಿ ಗಳಿಕೆಯಲ್ಲಿ ಒಟ್ಟಾಗಿ ಜಮೆ ಆಗುತ್ತಾ ಇದೆ. 52 ಅರ್ಧ ಶತಕವನ್ನು ಪೂರೈಸಿಕೊಂಡು 52 ಓಟವನ್ನು ದಾಖಲು ಮಾಡುತ್ತಾ ಇದೆ. ಅರ್ಧ ಶತಕವನ್ನು ದಾಖಲು ಮಾಡುತ್ತಾ ಇದೆ. ಸಾಯಿ ಖಡ್ಕ ಸಾದರಪಡಿಸುವಂತ ಅದ್ದೂರಿಯ ಕ್ರಿಕೆಟ್ ಕೂಟದ ಪ್ರಥಮ ಅರ್ಧ ಶತಕವನ್ನು ಟೀಮ್ ಶಕ್ತಿ ತಂಡ ದಾಖಲು ಮಾಡುವಾಗ ಇಲ್ಲಿ ಮತ್ತೆ ಸ್ವಿಚ್ ಹಿಟ್ನ ನೋಟವನ್ನು ಇಟ್ಟುಕೊಂಡ್ರಿಲ್ಲಿ
ತೀರ್ಪುಗಾರರಿಗೆ ಜೋರಾದ ಮನವಿಯನ್ನು ಕೊಟ್ಟರು ಕೂಡ ಇಲ್ಲಿ ನಕಾರಾತ್ಮಕ ತೀರ್ಪು ಹೊರಬೀಳುತ್ತಾ ಇದೆ. 1 ಓಟಗಳು ಹೆಚ್ಚುವರಿ ಬರುವಾಗ 5 ಚೆಂಡುಗಳು ಇಲ್ಲಿ ಮುಕ್ತಾಯ. ಲಾಸ್ಟ್ 1 ಬಾಲ್ ಆಫ್ಟರ್ ದ ಫಸ್ಟ್ ಇನ್ನಿಂಗ್ಸ್. ಕೊನೆಯ 1 ಚೆಂಡು ಮಾತ್ರ ಇದೆ. 53ರಲ್ಲಿ ಗಳಿಕೆ ಜಮೆಯಾಗುತ್ತಾ ಇದೆ. 53 ಆನ್ ದ ಸ್ಕೋರ್ ಬೋರ್ಡ್. ಇಲ್ಲಿ ಕೊನೆಯ ಚೆಂಡಿಗೆ ದೊಡ್ಡ ಹೊಡೆದ ಪ್ರಯತ್ನವನ್ನು ಪಟ್ಟರು ಇಲ್ಲಿ, ಆದರೆ ಪ್ರೊಟೆಕ್ಷನ್ ಹ್ಯಾಸ್ ಬಿನ್ ಗಿವನ್. ಕ್ಯಾಚ್ ಔಟ್ ಇಸ್ ದ ಕಾಲ್. ಕ್ಯಾಚ್ ಮುಖಾಂತರವಾಗಿ ಇಲ್ಲಿ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಗೊಳ್ಳುತ್ತಾ ಇದೆ. ಆದರೆ ಅಂಕಿಅಂಶ ಪಟ್ಟಿಯನ್ನು ಗಮನಿಸುವಾಗ ಈ ದಿನದ ಅತಿ ವೆಚ್ಚ ಅಂಕಿಅಂಶ ಪಟ್ಟಿಯಲ್ಲಿ ಓಟವನ್ನು ದಾಖಲು ಮಾಡಿಯಾಗಿದೆ. ಇಷ್ಟರ ತನಕ ಟೀಮ್ ಶಕ್ತಿ ತಂಡ 53 ಓಟವನ್ನು ಗಳಿಸಿ 54ನ ಸವಾಲನ್ನು ಬಿಟ್ಟುಕೊಡುತ್ತಾ ಇದೆ ಎದುರಾಳಿ ತಂಡಕ್ಕೆ. 30ರ ಮುಂದೆ 54 ಓಟವನ್ನು ಗಳಿಸಲೇಬೇಕಾಗಿದೆ ಟೀಮ್ ಅಶ್ವ ತಂಡ. ಮುಂದಿನ ಪಂದ್ಯದ ಅದೃಷ್ಟದ ನಾಣ್ಯ ಕರೆ ನೀಡುತ್ತಾ ಇದ್ದೇವೆ. ಟೀಮ್ ಶಸ್ತ್ರ ವಿರುದ್ಧವಾಗಿ ಟೀಮ್ MPC ನಾಯಕರು ದಯವಿಟ್ಟು ನಾಣ್ಯ ಚಿಮಿಕೆ ಬಂದುಬಿಡಿ. ಟೀಮ್ ಶಸ್ತ್ರ ವಿರುದ್ಧವಾಗಿ ಟೀಮ್ MPC ತಂಡದ ನಾಯಕ ದಯವಿಟ್ಟು ನಾಣ್ಯ ಚಿಮಿಕೆಗೋಸ್ಕರ ಬರಬೇಕೆಂದು ವಿನಂತಿಯನ್ನು ಮಾಡುತ್ತಾ ಇದ್ದೇವೆ. ಮುಂದಿನ ಪಂದ್ಯ ನಿಮಗಾಗಿರುತ್ತದೆ. ಅಲ್ಲಿ ಮೂವತ್ತು ಚೆಂಡುಗಳ ಆಟ ಬಾಕಿ ಇದೆ. 54 ಓಟಗಳ ಅವಶ್ಯಕತೆ ಇದೆ. ಈ ಪಂದ್ಯವನ್ನು ಟೀಮ್ ಅಶ್ವ ತಂಡ ಗೆಲ್ಲಬೇಕಾದರೆ 54 ಎನ್ನತಕ್ಕಂಥ ಮೊತ್ತವನ್ನು ಗಮನಿಸಿಕೊಂಡೇ ತಂಡದ ನಾಯಕ ಇಲ್ಲಿ ಪ್ರತಿಭಾನ್ವಿತ ಜೋಡಿಗಳನ್ನು ಕಣಕ್ಕಿಳಿಸ್ತಾ ಇದರಲ್ಲಿ ಆರಂಭಿಕ ಕ್ರಮಾಂಕದ ಜೋಡಿಯಲ್ಲಿ ಸಾಂಪ್ರದಾಯಿಕವಾಗಿ ಇರುವ ಬಲಗೈ ದಾಂಡುಗಾರರ ಆಗಮನವಾಗುತ್ತಾ ಇದೆ. ಧನುಷ್ ಜೊತೆಗೂಡುತ್ತಾ ತೇಜಸ್ ರವರು ಆರಂಭಿಕ ಕ್ರಮಾಂಕದಲ್ಲಿ ಬರತಕ್ಕಂಥ ಇರುವ ಜೋಡಿಗಳು 30ರ ಮುಂದೆ 54 ಓಟವನ್ನು ಯಾವ ರೀತಿಯಲ್ಲಿ ಬೆನ್ನಿಟ್ಟುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ದಾಳಿಗಾರಿಕೆ ವಿಭಾಗದಲ್ಲಿ ಓವರ್ ನಂಬರ್ 1 ಆರಂಭಿಕ ಪವರ್ ಪ್ಲೇ ಓವರ್ ಅನ್ನು ಎಸೆಯಲು ಸಚಿನ್ ರವರ ಆಗಮನವಾಗುತ್ತಾ ಇದೆ. ಅದೇ ರೀತಿ MPC ತಂಡದ ನಾಯಕ ಟೀಮ್ ಶಸ್ತ್ರ ತಂಡದ ನಾಯಕ ದಯವಿಟ್ಟು ನಾಣ್ಯ ಚಿಮಿಕೆ ಬಂದುಬಿಡಿ. ಟೀಮ್ MPC ಅದೇ ರೀತಿ ಟೀಮ್ ಶಸ್ತ್ರ ನಾಯಕ ದಯವಿಟ್ಟು ನಾಣ್ಯ ಚಿಮಿಕೆ ಬೆನ್ನಿಲ್ಲಿ. ಆರಂಭದಿಂದಲೇ ಸಿಡಿಯಲ್ ಪಟ್ಟತಕ್ಕಂಥ ಬ್ಯಾಟಿಂಗ್ ಅನ್ನು ತೋರ್ಪಡಿಸಲೇಬೇಕಾಗಿದೆ. 54 ಎನ್ನತಕ್ಕಂಥ ಬಹುದೊಡ್ಡ ಮೊತ್ತವನ್ನು ಬೆನ್ನಿಟ್ಟತಕ್ಕಂಥ ಸ್ಥಿತಿಗತಿಯಲ್ಲಿ ಟೀಮ್ ಅಶ್ವ ತಂಡದ ದಾಂಡುಗಾರರಿಗೆ ಸವಾಲಾಗಿ ಬಿಟ್ಟುಕೊಡುತ್ತಾ ಇದೆ ಶಕ್ತಿ ತಂಡ. ಇಲ್ಲಿ ಪವರ್ ಪ್ಲೇ ಓವರ್ನ ಲಾಭಾಂಶವನ್ನು ಸಂಪೂರ್ಣವಾಗಿ ಪಡೆಯಬಹುದೇ ಈ ಇರುವ ಜೋಡಿಗಳು ಈ ಸಂದರ್ಭದಲ್ಲಿ ಕಾದು ನೋಡುವಾಗಿಲ್ಲ. ತಡೆ ಹಿಡಿಯಬಲ್ಲಂತೆ ಎಸ್ತುಗಾರಿಕೆಯನ್ನು ಹೊಂದಿರತಕ್ಕಂಥ ಸಚಿನ್ ಆರಂಭಿಕ ಚೆಂಡಿಗೆ ಧನುಷ್ ಬ್ಯಾಟ್ ಮುಖಾಂತರ ದೊಡ್ಡ ಹೊಡೆದ ಪ್ರಯತ್ನ. ಇದು ನೇರವಾಗಿ ಇಲ್ಲಿ ರನ್ನಿಂಗ್ ಕ್ಯಾಚ್ ಅನ್ನು ಪಡೆಯುತ್ತಾ ಇದರಲ್ಲಿ ಲಾಂಗ್ ಆನ್ ಭಾಗದಲ್ಲಿ ನಿಂತ ಕ್ಷೇತ್ರರಕ್ಷಕ ನೇರವಾಗಿ ರನ್ನಿಂಗ್ ಕ್ಯಾಚ್ ಪಡೆಯುವ ಮುಖಾಂತರವಾಗಿ ಪ್ರಥಮ ವಿಕೆಟ್ ಅನ್ನು ಉರುಳಿಸ್ತಾ ಇದರಲ್ಲಿ ಆರಂಭಿಕ ಚೆಂಡಿಗೆಯಲ್ಲಿ ದೊಡ್ಡ ಹೊಡೆದ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ನೇರವಾಗಿ ಇಲ್ಲಿ ಕ್ಯಾಚ್ ಔಟ್ ರೂಪದ ವಿಕೆಟ್ ಅನ್ನು ನಷ್ಟ ಮಾಡುತ್ತಾ ಇದ್ದಾರೆ. ಇದರೊಂದಿಗೆ ಆರಂಭಿಕ ಜೋಡಿ ಇಲ್ಲಿ ಮುರಿತಾ ಇದೆ. 1 ಚೆಂಡು ಮಾತ್ರ ಮುಕ್ತಾಯ ಡ್ರೀಮ್ ಸ್ಟಾರ್ಟ್ ಅನ್ನು ಪಡೆಯುತ್ತದೆ ಟೀಮ್ ಶಕ್ತಿ ತಂಡ. ಇಲ್ಲಿ
ದಾಂಡುಗಾರಿಕೆಯಲ್ಲೂ ಕೂಡ ಬಹಳಷ್ಟು ಅದ್ಭುತ ರೀತಿಯ ಆರಂಭವನ್ನು ಪಡೆತಕ್ಕಂಥ ಶಕ್ತಿ ತಂಡ ಆರಂಭದ ಇನ್ನಿಂಗ್ಸ್ನ ಆರಂಭಿಕ ಚೆಂಡಿಗೆ ದರ್ಶನ್ ಬ್ಯಾಟ್ ಮುಖಾಂತರ ಬೌಂಡ್ರಿ ಬಂದಿತ್ತು. ಅದೇ ರೀತಿ ದ್ವಿತೀಯ ಇನ್ನಿಂಗ್ಸ್ನ ಆರಂಭದ ಚೆಂಡಿಗೆ ಸಚಿನ್ ಓವರಿನ ಆರಂಭದ ಚೆಂಡಿಗೆ ಒಂದು ವಿಕೆಟನ್ನು ಕೂಡ ಪಡೆಯುತ್ತಾ ಇದ್ದಾರೆ. ಇದರೊಂದಿಗೆ ಡ್ರೀಮ್ ಸ್ಟಾರ್ಟ್ಗಳು ಆರಂಭಿಕ ಸಮಯದಲ್ಲಿ ಎರಡು ಸಮಯದಲ್ಲೂ ಕೂಡ ಶಕ್ತಿ ಪಾಲಯದಲ್ಲಿ ಕಾಣಸಿಗುವಾಗ ನಂಬರ್ 3ರ ಕ್ರಮಾಂಕದಲ್ಲಿ ದೇವಿ ಕಿರಣ್ ರವರ ಆಗಮನವಾಗುತ್ತಾ ಇದೆ. ಆರಂಭಿಕ ಒಂದು ಚೆಂಡುಲಿ ಮಾತ್ರ ಮುಕ್ತಾಯ. ನಂಬರ್ 3ರ ಕ್ರಮಾಂಕದಲ್ಲಿ ದೇವಿ ಕಿರಣ್ ರವರ ಆಗಮನವಾಗುವಾಗ ಇಲ್ಲಿ ವೈಡ್ ಎನ್ನತಕ್ಕಂಥ ತೀರ್ಪು, ಅಡ್ಡ ಚೆಂಡು ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಲೆಗ್ ಸ್ಟಂಪಿನ ತೀರ ಹೊರಭಾಗದಲ್ಲಿ ಚಲಿಸತಕ್ಕಂಥ ಚೆಂಡು ಹೆಸರೆಯಲ್ಲಿ ಇದರೊಂದಿಗೆ ಇಲ್ಲಿ ಗಳಿಕೆಯಲ್ಲಿ ಒಂದು ಖಾತೆ ಶುಭಾರಂಭವಾಗುತ್ತಾ ಇದೆ. ಲಕ್ಕಿ ರನ್ಸ್ ಬರುತ್ತಾ ಇದೆ ಎದುರಾಳಿ ಅಂಕಿಅಂಶ ಪಟ್ಟಿಯಲ್ಲಿ. ಶಕ್ತಿ ತಂಡದ ದಾಳಿಗಾರ ಸಚಿನ್ ಮತ್ತೆ ಎಡವಿಕೊಳ್ಳುತ್ತಾ ಇದ್ದಾರೆ ಇಲ್ಲಿ ಜಾಳಕ್ಕೆ. ಆದರೆ ವೈಡ್ನ ಬಳಿಕ ವೈಡ್ ಇಲ್ಲಿ ಎಕ್ಸ್ಟ್ರಾಸ್ ಖಾತೆಯಲ್ಲಿ ಮಗದೊಂದು ಓಟಗಳೇ ಹೆಚ್ಚುವರಿ ಆಗುತ್ತಾ ಇದೆ. ಗಳಿಕೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ 2 ಓಟ ಮಾತ್ರ ಇಲ್ಲಿ. ಆರಂಭಿಕ ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ತೀರ್ಪುಗಾರನ್ನ ಬಿಡುತ್ತಾ ರೈಟ್ ಆರ್ಮ್ ಓವರ್ ದ ವಿಕೆಟ್ ದೇವಿ ಕಿರಣ್ ಕಡೆಗೆ ಸಚಿನ್ ಕಡೆಯಿಂದ. ಬಲಿಷ್ಠನೆ ಪ್ರಹಾರದ ಪ್ರಯತ್ನವನ್ನು ಪಟ್ಟು 1 ಬೌನ್ಸ್ 2 ಬೌನ್ಸ್ into the fancier boundary coming from the blade of ದೇವಿ ಕಿರಣ್. ಇದರೊಂದಿಗೆ ದೊಡ್ಡ ಹೊಡೆತ ದಾಖಲಾಗುತ್ತಾ ಇದೆ. ಈ ಬೌಂಡರಿ ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ 2 ಚೆಂಡುಗಳು ಮುಕ್ತಾಯ ಕಾಣಸಿಗುವಾಗ 6 ಒಟ್ಟು ಗಳಿಕೆಯಲ್ಲಿ ಬರುತ್ತಾ ಇದೆ. 2 balls completed 6 on the scoreboard here. 2 ಚೆಂಡುಗಳು ಮಾತ್ರ ಮುಕ್ತಾಯ, 6 ಒಟ್ಟು ಗಳಿಕೆಯಲ್ಲಿ ಬರುತ್ತಾ ಇದೆ. ಕ್ಷೇತ್ರ ರಕ್ಷಣೆ ಬದಲಾವಣೆಗಳನ್ನು ಮಾಡುತ್ತಾ ಇದ್ದಾರೆ. ಇಲ್ಲಿ ಕೌಕೌರ್ನಲ್ಲಿ ಇದ್ದಂಥ ಕ್ಷೇತ್ರ ರಕ್ಷಕಲ್ಲಿ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಬರುತ್ತಾ ಇದ್ದಾರೆ. ಇಲ್ಲಿ ಸಚಿನ್ ದೇವಿ ಕಿರಣ್ ಕಡೆಗೆ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಚಲಿಸತಕ್ಕಂಥ ಚೆಂಡು. ಇದು 1 ಓಟ ಲೆಗ್ ಬೈಸ್ ರೂಪದಲ್ಲಿ ಹೆಚ್ಚುವರಿ ಆಗುವಾಗ ಗಳಿಕೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ ಇಲ್ಲಿ ಖಾತೆಯಲ್ಲಿ 7 ಓಟಗಳು. ಆರಂಭದ 3 ಚೆಂಡುಗಳು ಮಾತ್ರ ಇಲ್ಲಿ ಮುಕ್ತಾಯ. ಆರಂಭಿಕ 3 ಚೆಂಡುಗಳು ಮುಕ್ತಾಯಗೊಳ್ಳುವಾಗ ಇಲ್ಲಿ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. 4ನೇ ಚೆಂಡಿಗೆ ಸಚಿನ್ ಚೆಂಡನ್ನು ಕೈಗೆತ್ತುತ್ತಾ ಇಲ್ಲಿ 4ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಮತ್ತೆ ಇಲ್ಲಿ ತಪ್ಪನ್ನು ಮಾಡುವಂಥ ಸಮಯದಲ್ಲಿ ಇಲ್ಲಿ ಅವಕಾಶಗಳನ್ನು ಮಾಡಿಕೊಟ್ರು. ವೈಡ್ +1 ಅವಳಿ ಓಟಗಳ ಸೇರ್ಪಡೆಯಾಗುತ್ತಾ ಇದೆ. ಇಲ್ಲಿ ಜಾಲಕ್ಕೆ ಒಳ ಬೀಳುತ್ತಾ ಇದ್ದ ಕ್ಷೇತ್ರ ರಕ್ಷಕರಲ್ಲಿ ಮಿಸ್ರೋ ಮಾಡುವ ಮುಖಾಂತರವಾಗಿ ದಾಂಡುಗಾರಿಗೆ ಒಂದು ಒಂಟಿ ಓಟವನ್ನು ಓಡಲು ಅವಕಾಶವನ್ನು ಕಲ್ಪಿಸಿಕೊಟ್ರು. ಅವಕಾಶ ಭರಿತ ಓಟಗಳನ್ನು ಗಮನಿಸುವಾಗ 9 ಒಟ್ಟು ಗಳಿಕೆಯಲ್ಲಿ ಜಮೆಯಾಗುತ್ತಾ ಇದೆ. 9 ಆನ್ ದ ಸ್ಕೋರ್ ಬೋರ್ಡ್. ಆರಂಭಿಕ ಇಲ್ಲಿ 3 ಚೆಂಡುಗಳು ಮಾತ್ರ ಮುಕ್ತಾಯವಾಗುತ್ತಾ ಇದೆ. 4ನೇ ಬಾರಿ ಸಚಿನ್ ದಾಳಿಯನ್ನು ಮುಂದುವರಿಸಬೇಕಾಗಿದೆ. ಬಲಗೈ ಪ್ರಬಲ ಬ್ಯಾಟರ್ ದೇವಿ ಕಿರಣ್ ಕಡೆಗೆ ಓವರ್ ನಂಬರ್ 1ರ 4ನೇ ಚೆಂಡು. ಇದು ಮತ್ತೆ ಕ್ಷೇತ್ರ ರಕ್ಷಣೆಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಮಾಡುತ್ತೆ. ಇಲ್ಲಿ 4ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ತಡೆ ಹಿಡಿಯಬಲ್ಲಂತೆ ಎಸೆಗಾರಿಕೆಯನ್ನು ಸಂಘಟಿಸುವ ಮುಖಾಂತರವಾಗಿ ಇಲ್ಲಿ ಯಾವುದೇ ರೀತಿಯ ಓಟಗಳು ಈ ಸಮಯದಲ್ಲಿ ಲಭ್ಯವಾಗುತ್ತಾ ಇಲ್ಲ. ಚುಕ್ಕಿ ಚೆಂಡಾಗುತ್ತಾ ಇದೆ. 9ರಲ್ಲಿ ಒಟ್ಟು ಗಳಿಕೆ ಜಮೆಯಾಗುವಾಗ 4 ಚೆಂಡುಗಳು ಈ ಓವರಿನ ಮುಕ್ತಾಯವಾಗುತ್ತಾ ಇದೆ. ಕೊನೆಯ 2 ಚೆಂಡುಗಳು ಇಲ್ಲಿ ಮಾತ್ರ ಬಾಕಿ ಇದೆ. ಇಲ್ಲಿ ಓವರಿನ 5ನೇ ಚೆಂಡಿಗೆ ದಂಡಿಸಿದ್ರಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ತಪ್ಪುಗಳು ಇಲ್ಲಿ. ಆದರೆ ಮಗದೊಮ್ಮೆ ತಪ್ಪುಗಳು ಇದರೊಂದಿಗೆ ಬೌಂಡ್ರಿ ಎಣಿದ ಲಕ್ಕಿ ರನ್ಸ್ ಹಿಯರ್. ತಪ್ಪಿನ ಬಳಿಕ ತಪ್ಪು ಎದುರಾಳಿ ತಂಡಕ್ಕೆ ಇಲ್ಲಿ ಎದುರಿಸಿದ ಓಟವೆಸರೆಯಲ್ಲಿ ನೇರವಾಗಿ ಕಾರ್ನರ್ ಭಾಗದಲ್ಲಿ ಸೀಮಾರೇಖೆ ಗೆರೆಯನ್ನು ದಾಟು ಮಾಡಿದ ಚೆಂಡು ಬೌಂಡರಿ ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. 13 ಓಟಗಳು, 1 ಚೆಂಡು ಬಾಕಿ ಇದೆ. 5 balls completed, ಲಾಸ್ಟ್ ಬಾಲ್ ಆಫ್ ದ ಫಸ್ಟ್ ಓವರ್. ಆರಂಭಿಕ ಓವರಿನ ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. ಸಚಿನ್ ಕೊನೆಯ ಬಾರಿ ಮುಂದುವರಿಸಬೇಕಾಗಿದೆ. ಬಲಗೈ ಬ್ಯಾಟರ್ ದೇವಿ ಕಿರಣ್ ಕಡೆಗೆ ಓವರ್ ನಂಬರ್ 1ರ ಕೊನೆಯ ಚೆಂಡು ಇದು. ಇಲ್ಲಿ ತೀರ್ಪುಗಾರಿಗೆ ಜೋರಾದ ಮನವಿಯನ್ನು ಕೊಟ್ಟರಿಲ್ಲ. ಆದರೆ ನಕಾರಾತ್ಮಕ ತೀರ್ಪು ಲೆಫ್ಟ್ ಐಸ್ ಎನ್ನತಕ್ಕಂಥ ತೀರ್ಪಿನೊಂದಿಗೆ ಆರಂಭಿಕ ಓವರ್ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಓವರ್ ನಂಬರ್ 1 ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ ಗಳಿಕೆಯಲ್ಲಿ 14 ಓಟಗಳು ಬರುತ್ತಾ ಇದೆ. 1 ವಿಕೆಟ್ ನಷ್ಟದಲ್ಲಿ ಟೀಮ್ ಅಶ್ವಾ ತಂಡೆಯಲ್ಲಿ 6 ಚೆಂಡುಗಳು ಮುಕ್ತಾಯ. ಗಳಿಕೆಯಲ್ಲಿ 14 ಇರುವಾಗ ಉಳಿತಕ್ಕಂಥ 24 ಚೆಂಡುಗಳ ಮುಂದೆ ಇನ್ನು ವಿಜಯಕ್ಕಾಗಿ ಬೇಕಾಗಿದೆ 40 ಓಟಗಳು. 24 ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ 40 ಓಟಗಳು ಇನ್ನು ಬೇಕಾಗಿದೆ. ಇಲ್ಲಿ
ಆರಂಭಿಕ 1 ಓವರಲ್ಲಿ ಮಾತ್ರ ಮುಕ್ತಾಯಗೊಳ್ಳುತ್ತಾ ಇದೆ. ಟೀಮ್ ಶಸ್ತ್ರದಂಡದ ನಾಯಕನಿಗೆ ಇದು ಕೊನೆಯ ಕರೆ ನೀಡ್ತಾ ಇದ್ದೇವೆ. ಎದುರಾಳಿ ತಂಡದ ನಾಯಕ ನಿಮ್ಮನ್ನಿಲ್ಲಿ ಕಾಯ್ತಾ ಇದ್ದಾರೆ. ಟೀಮ್ ಶಸ್ತ್ರದಂಡದ ನಾಯಕನಿಗೆ ಇದು ಕೊನೆಯ ಕರೆ. ಎದುರಾಳಿ ತಂಡದ ನಾಯಕ ನಿಮ್ಮನ್ನಿಲ್ಲಿ ಕಾಯ್ತಾ ಇದ್ದಾರೆ ನಾಣ್ಯ ಚಿಮಿಕೆಗೋಸ್ಕರ. ಆದಷ್ಟು ಬೇಗ ನಾಣ್ಯ ಚಿಮಿಕೆ ಬಂದುಬಿಡಿ. ಟೀಮ್ ಶಸ್ತ್ರದಂಡದ ನಾಯಕ ಓವರ್ ನಂಬರ್ 1 ಮಾತ್ರ ಇಲ್ಲಿ ಮುಕ್ತಾಯ. ದ್ವಿತೀಯ ಓವರನ್ನು ಸಂಘಟಿಸಲು ದಾಳಿಗಾರಿಕೆಯಲ್ಲಿ ಹೃತಿಕ್ ರವರ ಆಗಮನವಾಗುತ್ತಾ ಇದೆ. ಆರಂಭದ ಚೆಂಡಿದು ನೇರವಾಗಿ ಕೌಕೋರ್ನರ್ ಭಾಗದಲ್ಲಿ ಚಲಿಸಕದ ಚೆಂಡಿಗೆ 1 ಓಟಗಳು ಮಾತ್ರ ಲಭ್ಯವಾಗುತ್ತಾ ಇದೆ. ಇದರೊಂದಿಗೆ ಗಳಿಕೆಯಲ್ಲಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ 15 ಓಟಗಳು, 15 ಆನ್ ದ ಸ್ಕೋರ್ ಬೋರ್ಡ್ ಹಿಯರ್. ಆರಂಭಿಕ 1 ಚೆಂಡು ಮುಕ್ತಾಯವಾಗುತ್ತಾ ಇದೆ. ತನ್ನ ಕಂತಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ತೇಜಸ್ ಕಡೆಗೆ ಹೃತಿಕ್ ಕಡೆಯಿಂದ ಇಲ್ಲಿ ಇವತ್ತು ವೈಡ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಇಲ್ಲಿ ವೈಡ್ ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಹೃತಿಕ್ ಮುಂದುವರಿಸಬೇಕಾಗಿದೆ. ಇಲ್ಲಿ ತೇಜಸ್ ಕಡೆಗೆ ಉಲ್ಟಾದನ್ನ ಪ್ರಯೋಗವನ್ನು ಪಟ್ಟರು. ಇಲ್ಲಿ ತೀರ್ಪುಗಾರಿಗೆ ಜೋರಾದ ಮನವಿ. ಆದರೆ ಇಲ್ಲಿ ತೀರ್ಪುಗಾರನ ಲೆಗ್ ಬೈಸ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಒಟ್ಟಾಗಿ ಗಳಿಕೆಯಲ್ಲಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ ಆರಂಭಿಕ 2 ಚೆಂಡುಗಳು ಮುಕ್ತಾಯದ ಹಾದಿಯನ್ನು ಹಿಡಿದಾಗ 16 ಓಟಗಳು, 16 ಆನ್ ದ ಸ್ಕೋರ್ ಬೋರ್ಡ್. ದೇವಿ ಮತ್ತು ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ಹೃತಿಕ್ ರವರ ದಾಳಿಯನ್ನು ಇದರ ಮಧ್ಯೆ ದೊಡ್ಡ ಹೊಡೆದಕ್ಕೆ ನೋಟವನ್ನು ಇಟ್ಟುಕೊಂಡ್ರು. ಅದರಲ್ಲಿ ಕ್ಯಾಚಿನ ಕೈ ಚೆಲ್ಲುವ ಮುಖಾಂತರವಾಗಿ ಇಲ್ಲಿ ಅವಕಾಶಗಳನ್ನು ಕಲ್ಪಿಸಿಕೊಡುವಾಗ ಇಲ್ಲಿ ತೀರ್ಪುಗಾರಿಂದ ಬೌಂಡರಿ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ವಾಟರ್ ಲಕ್ಕಿ ರನ್ಸ್ ಹಿಯರ್ ಕಂಟಿನ್ಯೂಸ್ಲಿ ಕಮಿಂಗ್ ಫಾರ್ ದ ಸರ್ ಆಫ್ ಡಿಮಾಶ್ವಾ ಕೋಡಿಕ. ಗಳಿಕೆಯಲ್ಲಿ ಒಟ್ಟಾಗಿ 20 ಓಟಗಳು ಬರುತ್ತಾ ಇದೆ. ಇಲ್ಲಿ ಈ ಓವರ್ ದುಬಾರಿ ಆಗಬಹುದು. ಇಲ್ಲಿ ಆರಂಭದ 3 ಚೆಂಡುಗಳು ಮಾತ್ರ ಇಲ್ಲಿ ಮುಕ್ತಾಯ. 3 ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ದೇವಿ ಕಿರಣ್ ಬ್ಯಾಟ್ ಮುಖಾಂತರ ಸಿಡಿಯಲ್ಪಡತಕ್ಕಂಥ ಹೊಡೆತಗಳು ಹೊರಬೀಳುವಾಗ ಇಲ್ಲಿ 4ನೇ ಚೆಂಡನ್ನು ಹೃತಿಕ್ ಮುಂದುವರಿಸಬೇಕಾಗಿದೆ. ಇಲ್ಲಿ ದೇವಿ ಕಡೆಗೆ ಸ್ವಿಚ್ ಹಿಟ್ನ ಪ್ರಯತ್ನವನ್ನು ಪಟ್ಟರು ಇಲ್ಲಿ. ಆದರೆ ನೇರವಾಗಿ ಶಾರ್ಟ್ ಪಾಯಿಂಟ್ ಭಾಗದಲ್ಲಿ ಚೆಂಡು ಚಲಿಸ್ತಾ ಇದೆ. 1ಕ್ಕೆ ಮಾತ್ರ ಸೀಮಿತ ಆಗುವ ಮುಖಾಂತರವಾಗಿ ಲೆಗ್ ವೈಸ್ ರೂಪದಲ್ಲಿ ಮಗದೊಂದು ಓಟದ ಹೆಚ್ಚುವರಿ. ಒಟ್ಟಾಗಿ ಖಾತೆಯಲ್ಲಿ ಗಳಿಕೆ ಆಗುತ್ತಾ ಇದೆ. ಒಟ್ಟು ಮೊತ್ತ 21 ಓಟ ಜಮೆಯಾಗುತ್ತಾ ಇದೆ. 4 ಚೆಂಡುಗಳು ಮುಕ್ತಾಯ. ಓವರಿನ 5ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ತೀರ್ಪುಗಾರನ ವೈಡ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಎಕ್ಸ್ಟ್ರಾಸ್ ಖಾತೆಯಲ್ಲಿ ಮಗದೊಮ್ಮೆ ಓಟಗಳನ್ನು ಬಿಟ್ಟುಕೊಡುತ್ತಾ ಇದೆ. ಇಲ್ಲಿ ದಾಳಿಗಾರಿಕೆ ವಿಭಾಗ ವೈಡ್ ಬರುವ ಮುಖಾಂತರವಾಗಿ 22 ಒಟ್ಟು ಗಳಿಕೆಯಲ್ಲಿದೆ. ಆರಂಭಿಕ 4 ಚೆಂಡುಗಳು ಮುಕ್ತಾಯವಾದ ಬಳಿಕ 5ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಹೃತಿಕ್ ರವ ದಾಳಿ ಬಲಗೈ ಪ್ರಬಲ ಬ್ಯಾಟರ್ ತೇಜಸ್ ಕಡೆಗೆ 5ನೇ ಚೆಂಡು. ಸ್ವಿಚ್ ಹಿಟ್ಗೆ ನೋಟವನ್ನು ಇಟ್ಟುಕೊಂಡ್ರು. ಮತ್ತೆ ಖಾಲಿ ಜಾಗ, ಕ್ಷೇತ್ರ ರಕ್ಷಕ ಇಲ್ಲದ ಜಾಗವಾಗುತ್ತಾ ಇದೆ. ಇಲ್ಲಿ ಮಗದೊಂದು ದೊಡ್ಡ ಹೊಡೆತ ಬರುತ್ತಾ ಇದೆ. ಅದ್ಭುತವಾದ ಪ್ಲೇಸ್ಮೆಂಟ್ ಇದು ತೇಜಸ್ ಮುಖಾಂತರವಾಗಿ. ತೇಜಸ್ ಬ್ಯಾಟ್ ಮುಖಾಂತರ ಬೌಂಡರಿ ಬರುವ ಮುಖಾಂತರವಾಗಿ 26ರಲ್ಲಿ ಗಳಿಕೆ ಇದೆ. 26 ಆನ್ ದ ಸ್ಕೋರ್ ಬೋರ್ಡ್. ಕೊನೆಯ 1 ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. 26 ಒಟ್ಟು ಗಳಿಕೆಯಲ್ಲಿ ಕೊನೆಯ 1 ಚೆಂಡು ಇನ್ನೂ ಕೂಡ ಬಾಕಿ ಇದೆ. 5 ಚೆಂಡುಗಳು ಈ ಓವರಿನ ಮಾತ್ರ ಮುಕ್ತಾಯ. ಹೃತಿಕ್ ಎಸೆಗಾರಿಕೆ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕರನ್ನು ಗಮನಿಸಿಕೊಂಡೇ ತೇಜಸ್ ಬ್ಯಾಟ್ ಮುಖಾಂತರ ಇಲ್ಲಿ ಓಟಗಳು ಜಮೆಯಾಗುತ್ತಾ ಇದೆ. ಅದ್ಭುತವಾದಂಥ ಜೊತೆಯಾಟವನ್ನು ಇರುವ ಜೋಡಿಗಳು ತೋರ್ಪಡಿಸುವಾಗ ಒಂದು ಅದ್ಭುತವಾದ ಅಂಕಿಅಂಶ ಪಟ್ಟಿಯಲ್ಲಿ ಚೇಸ್ ಮಾಡಬಲ್ಲತಕ್ಕಂಥ ಓಟಗಳನ್ನೇ ಬೆನ್ನೆಟ್ಟುವ ಸ್ಥಿತಿಗತಿಯಲ್ಲಿ ಕಾಣಸಿಗುತ್ತಾ ಇದೆ. ಇಲ್ಲಿ ಕೊನೆಯ ಚೆಂಡು ಇದು. ಮತ್ತೆ ಸ್ವಿಚ್ಗೆ ನೋಟ ಮಾಡಿಕೊಂಡು ಮತ್ತೆ ಅದೇ ಜಾಗ ಮಗದೊಂದು ಬೌಂಡರಿ. ವಾಟ್ ಅ ಕನೆಕ್ಟ್, ಬ್ಯಾಕ್ ಟು ಬ್ಯಾಕ್ ಕನ್ಸೆಕ್ಯೂಟಿವ್ ಬೌಂಡರೀಸ್ ರೈಸಿಂಗ್ ಫ್ರಮ್ ದ ಮೈಟಿ ಬ್ಲೇಡ್ ಆಫ್ ತೇಜಸ್ ಹಿಯರ್. ಸ್ವೀಟ್ ಕನೆಕ್ಷನ್ from the bat of Tejas. ಇದರೊಂದಿಗೆ number 2 over comes to an end. Over number 2 comes to an end and the scoreboard jumps to directly 30 on the board. 12 balls completed, 30 on the board, last 18 balls left. 24 more runs required to win this match.
18-24 ಎನ್ನತಕ್ಕಂಥ ಸವಾಲಿದೆ. 18ರ ಮುಂದೆ 24 ಓಟಗಳು ವಿಜಯಕ್ಕಾಗಿ ಬೇಕಾಗಿದೆ. ಇಲ್ಲಿ ಕೊನೆಯ 2 ಚೆಂಡುಗಳಿಗೆ 2 ಮನಮೋಹಕ ಶೈಲಿಯ ಬೌಂಡರಿಗಳು ತೇಜಸ್ ಬ್ಯಾಟ್ ಮುಖಾಂತರ ಬಂದಿತ್ತು. ಇಲ್ಲಿ ಆರಂಭಿಕ 2 ಓವರ್ಗಳು ಇಲ್ಲಿ ಮಾತ್ರ ಮುಕ್ತಾಯ. 18 ಚೆಂಡುಗಳು ಬಾಕಿ ಇದೆ. 24 ಓಟಗಳು ಬೇಕಿರುವಾಗ ಇಲ್ಲಿ ಲೆಫ್ಟ್ ಆರ್ಮ್ ರೌಂಡ್ ದ ವಿಕೆಟ್ ದಾಳಿಯ ಮುಖಾಂತರವಾಗಿ ಅನುಷ್ ಆರಂಭದಲ್ಲಿ ವಾರ್ಮ್ ಅಪ್ ಡೆಲಿವರಿ ವೈಟ್ +1 ಅವಳಿ ಓಟಗಳ ಸೇರ್ಪಡೆಯಾಗುತ್ತಾ ಇದೆ. 2 ಓಟಗಳು ಹೆಚ್ಚುವರಿಯಾಗುವಾಗ ಗಳಿಕೆಯಲ್ಲಿ 32 ಓಟಗಳು ಬರುತ್ತಾ ಇದೆ. ಇನ್ನು 18ರ ಮುಂದೆ 22 ಎನ್ನತಕ್ಕಂಥ ಸವಾಲಿದೆ. ಮೈದಾನದ ಒಳಭಾಗದಲ್ಲಿ ಇರುವ ಪ್ರತಿಭಾನ್ವಿತ ಆಟಗಾರರನ್ನು ಸೆಣಸಾಟದ ಹೋರಾಟಗಳೇ ಸರಿ. ಮತ್ತಿಲ್ಲಿ ಸ್ವಿಚ್ ಹಿಟ್ಗೆ ಊಟವನ್ನು ಇಟ್ಟುಕೊಂಡ್ರು, ಆದರೆ ಚುಕ್ಕಿ ಚೆಂಡಾಗಿ ದಾಖಲಾಗುತ್ತಾ ಇದೆ. ಆರಂಭದ 1 ಚೆಂಡು ಇಲ್ಲಿ ಮುಕ್ತಾಯ. 1 ಚೆಂಡು ಮುಕ್ತಾಯಗೊಳ್ಳುವಾಗ ಓವರಿನ ಸೊಗಸಾದ ದಾಳಿ. ಶಾರ್ಪ್ ಇನ್ಕಮಿಂಗ್ ಡೆಲಿವರಿ ಹಿಯರ್. ದ ಬ್ಯಾಟ್ಸ್ಮನ್ ಮಿಸಸ್ ಇಟ್ ಕಂಪ್ಲೀಟ್ಲಿ. ದ ಬಾಲ್ ಕಿಸಸ್ ದ ಸ್ಟಂಪ್ಸ್. ಇದರೊಂದಿಗೆ ಇಲ್ಲಿ ಬ್ರೇಕ್ ಥ್ರೂ ಅನ್ನು ನೀಡ್ತಾ ಇದ್ದಾರೆ ತೇಜಸ್ ಅವರ ಇನ್ನಿಂಗ್ಸ್ಗೆ. ಇಲ್ಲಿ ಅದ್ಭುತವಾದ ಪಾರ್ಟ್ನರ್ಶಿಪ್ ಅನ್ನು ಮಾಡಿದಾಗ ಇರುವ ಜೋಡಿಗಳಿಗೆ ಒಂದು ಪೂರ್ಣ ವಿರಾಮ ನೀಡುತ್ತಾ ಇದ್ದಾರೆ. ಒಟ್ಟಾಗಿ ಖಾತೆಯಲ್ಲಿ ಜಮೆಯಾಗುತ್ತಾ ಇದೆ 32. ಒಂದು ಅಮೂಲ್ಯವಾದ ವಿಕೆಟ್ ಸರಿ. ತೇಜಸ್ ರವರ ಇನ್ನಿಂಗ್ಸ್ಗೆ ಪೂರ್ಣ ವಿರಾಮವನ್ನು ಅನುಷ್ ರವರ ದಾಳಿಗಾರಿಕೆ ನೀಡುತ್ತಾ ಇದ್ದಾರೆ. ಇದರೊಂದಿಗೆ ಒಟ್ಟಾಗಿ ಗಳಿಕೆಯಲ್ಲಿ ಜಮೆಯಾಗುತ್ತಾ ಇದೆ 32 ಗಳು ಇನ್ನು ವಿಜಯಕ್ಕಾಗಿ ಬೇಕಾಗಿದೆ. 22 ಓಟಗಳು ಇನ್ನು ಕೂಡ ಬೇಕಾಗಿದೆ. ಉಳಿತಕ್ಕಂಥ 16 ಚೆಂಡುಗಳ ಮುಂದೆ ಇಲ್ಲಿ ನೂತನ ಕ್ರಮಾಂಕದಲ್ಲಿ ಬರತಕ್ಕಂಥ ಬ್ಯಾಟ್ಸ್ಮನ್ ಪ್ರೀತಮ್ ರವರ ಆಗಮನವಾಗುತ್ತಾ ಇದೆ. ಆರಂಭಿಕ 2 ಚೆಂಡುಗಳನ್ನು ಇಲ್ಲಿ ಆರಂಭದಲ್ಲಿ ತಪ್ಪನ್ನು ಮಾಡಿದ್ರು ಕೂಡ ತದನಂತರ ಕಮ್ ಬ್ಯಾಕ್ ಮಾಡುವ ಮುಖಾಂತರವಾಗಿ ಈ ತಡೆ ಹಿಡಿಯಬಲ್ಲಂತೆ ಎಸ್ತಗಾರಿಕೆಯನ್ನು ತೋರ್ಪಡಿಸತಕ್ಕಂಥ ಅನುಷ್ ಆರಂಭದ ಚೆಂಡು ಚುಕ್ಕಿಯಾದ ಬಳಿಕ ತದನಂತರ ದ್ವಿತೀಯ ಚೆಂಡಿಗೆ ವಿಕೆಟ್ ಟೇಕಿಂಗ್ ಡೆಲಿವರಿಯನ್ನು ಸಂಘಟಿಸಿಕೊಂಡು ಎದುರಾಳಿ ತಂಡದ ಪ್ರಮುಖ ದಾಂಡುಗಾರನ ವಿಕೆಟನ್ನು ಪಡೆಯುವಲ್ಲಿ ಯಶಸ್ವಿಯಾಗುತ್ತಾ ಇದ್ದಾರೆ. ಇಲ್ಲಿ 2 ಚೆಂಡುಗಳು ಮಾತ್ರ ಮುಕ್ತಾಯ. ಓವರಿನ ತೃತೀಯ ಚೆಂಡನ್ನು ಪ್ರೀತಮ್ ಕಡೆಗೆ ಮುಂದುವರಿಸಬೇಕಾಗಿದೆ. ನೂತನ ಕ್ರಮಾಂಕದಲ್ಲಿ ಆಗಮಿಸತಕ್ಕಂಥ ಬ್ಯಾಟರ್ ಈ ಪ್ರೀತಮ್ ಓವರ್ ನಂಬರ್ 3ರ 3ನೇ ಚೆಂಡನ್ನು ಎದುರಿಸಬೇಕಾಗಿದೆ. ಇಲ್ಲಿ ತಡೆ ಹಿಡಿಯಬಲ್ಲಂಥ ದಾಳಿಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಇಲ್ಲಿ ಚುಕ್ಕಿ ಚೆಂಡಾಗುವ ಮುಖಾಂತರವಾಗಿ ಯಾವುದೇ ರೀತಿಯ ಓಟಗಳಿಗೆ ಅವಕಾಶಗಳೇ ಇರಲಿಲ್ಲ. 3 ಚೆಂಡುಗಳು ಒಟ್ಟಾಗಿ ಇಲ್ಲಿ ಮುಗಿಯಿತು. 4ನೇ ಚೆಂಡು ಇಲ್ಲಿ 4ನೇ ಚೆಂಡು ವಾಯ್ಡ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಲೆಗ್ ಸ್ಟೆಮಿನ ತೀರ ಹೊರಭಾಗದಲ್ಲಿ ಚಲಿಸುವ ಮುಖಾಂತರವಾಗಿ ವೈಡ್ ಬರುವ ಮುಖಾಂತರವಾಗಿ ಎಕ್ಸ್ಟ್ರಾಸ್ ಖಾತೆಯಲ್ಲಿ 1ರ ಹೆಚ್ಚುವರಿ ಬರುವಾಗ 33 ಗಳಿಕೆಯಲ್ಲಿದೆ. ಇಲ್ಲಿ ತೀರ್ಪುಗಾರ ಕೈಗಗನಕ್ಕೆ ಇರುವ ಮುಖಾಂತರವಾಗಿ ಪ್ಲವಿನ್ ಫ್ರಾಂಕ್ ಅಂಡ್ ದ ವಿಕೆಟ್ ಫಾಲನ್ ಡೌನ್ ಹಿಯರ್. ಇದರೊಂದಿಗೆ ಪ್ರೀತಮ್ ಇನ್ನಿಂಗ್ಸ್ ಕೂಡ ಅಂತ್ಯವಾಗುತ್ತಾ ಇದೆ. ಡಿಫೆನ್ಸಿವ್ ಶಾಟ್ ದಂಡಿಸತಕ್ಕಂಥ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ರಕ್ಷಣಾತ್ಮಕ ರೀತಿಯಲ್ಲಿ ಹೊಡೆಯುವ ನೋಟವನ್ನು ಇಟ್ಟುಕೊಳ್ಳುವಾಗ ನೇರವಾಗಿ ಕಾಲಿಗೆ ಸ್ಪರ್ಶಗೊಂಡಂಥ ಚೆಂಡು ಇಲ್ಲಿ ನೇರವಾಗಿ ಮಗದೊಂದು ವಿಕೆಟನ್ನು ಕೂಡ ಕಳೆಕೊಳ್ಳುವಾಗ ಅಂಕಿಅಂಶ ಪಟ್ಟಿ 33ರಲ್ಲಿ ಸ್ಥಗಿತವಾಗುತ್ತಾ ಇದೆ. ಕೊನೆಯದಾಗಿ 21 ಓಟಗಳು ಬೇಕಾಗಿದೆ ಉಳಿತಕ್ಕಂಥ 14 ಚೆಂಡುಗಳ ಮುಂದೆ. 14ರ ಮುಂದೆ 21 ಓಟಗಳು ಇನ್ನು ವಿಜಯಕ್ಕಾಗಿ ಬೇಕಾಗಿದೆ. ನೂತನ ಕ್ರಮಾಂಕದಲ್ಲಿ ಎಡಗೈ ಬ್ಯಾಟರ್ ಹೀಮ್ರವರ ಆಗಮನವಾಗುತ್ತಾ ಇದೆ. 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ ಈ ಓವರ್ನಲ್ಲಿ. ಅನುಷ್ ಎಸ್ತಗಾರಿಕೆ ವಿಭಾಗದಲ್ಲಿ ಆರಂಭದಲ್ಲಿ ಎಕ್ಸ್ಟ್ರಾಸ್ ಖಾತೆಯಲ್ಲಿ ಓಟಗಳನ್ನು ಬಿಟ್ಟುಕೊಟ್ಟದ ಬಳಿಕ ಯಾವುದೇ ರೀತಿಯ ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡುತ್ತಾ ಇಲ್ಲ. ಕನೆಕ್ಟ್ ಮಾಡಲಂತೂ ಇಲ್ಲಿ ಕಿಂಚಿತ್ತು ಅವಕಾಶಗಳೇ ಸಿಗುತ್ತಾ ಇಲ್ಲ ದಾಂಡುಗಾರಿಕೆಯಲ್ಲಿ. ಅದೇ ರೀತಿಯಲ್ಲಿ ನೂತನ ಕ್ರಮಾಂಕದಲ್ಲಿ ಬಂದಂಥ ಎಡಗೈ ದಾಳಿಗಾರನ ದಾಳಿಯನ್ನು ಎದುರಿಸಬೇಕಾಗಿದೆ. ಹೀಮ್ ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ 33ರಲ್ಲಿ ಅಂಕಿಅಂಶ ಪಟ್ಟಿ. ಇದರ ಮಧ್ಯೆ ದೊಡ್ಡ ಹೊಡೆದ ಪ್ರಯತ್ನವನ್ನು ಪಟ್ಟರು. ಕ್ಷಣ ಮಾತ್ರ ಗಾಳಿಯಲ್ಲಿದ್ದಂಥ ಚೆಂಡು ಇಲ್ಲಿ ನೇರವಾಗಿ ಸಿಕ್ಸರ್ ಬರುತ್ತಾ ಇದೆ. ವಾಟ್ ಅ ಶಾಟ್, ವಾಟ್ ಅ ಕನೆಕ್ಟ್ ಫ್ರಮ್ ದ ಬ್ಲೇಡ್ ಆಫ್ ಹೀಮಿಯರ್. ಬಂದ ತಕ್ಷಣವೇ ಸಿಡಿಯಲು ಪಡೆದಕ್ಕಂಥ ಹೊಡೆತ ಇದು. ದೊಡ್ಡ ಹೊಡೆತ ಬರುತ್ತಾ ಇದೆ. ಇದರೊಂದಿಗೆ ಟೀಮ್ ಅಶ್ವ ಸ್ಟ್ರಾಂಗ್ಲಿ ಬ್ಯಾಕ್ ಇನ್ ದ ಗೇಮ್ ಹಿಯರ್. 39ರಲ್ಲಿ ಗಳಿಕೆ ಇದೆ. 5 ಚೆಂಡುಗಳು ಮುಕ್ತಾಯ. ಕೊನೆಯ 1 ಚೆಂಡು ಇನ್ನೂ ಕೂಡ ಬಾಕಿ ಇದೆ. ಇಲ್ಲಿ
ಕೊನೆಯ ಒಂದು ಚೆಂಡು ಇನ್ನು ಕೂಡ ಬಾಕಿ ಇದೆ. 39ರಲ್ಲಿ ಅಂಕಿಅಂಶ ಪಟ್ಟಿ. ಕೊನೆಯ ಚೆಂಡು ಹಿಮ್ ಕಡೆಗೆ ಇಲ್ಲಿ ಹಿಮ್ಮತ್ತಲ್ಲಿ ತಂದಿಸ್ತಕ್ಕಂಥ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಓಟಕ್ಕೆ ಮುನ್ನವನ್ನು ಮಾಡುತ್ತಾರೆ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಚಲಿಸುವ ಮುಖಾಂತರವಾಗಿ ಬೈಸ್ ರೂಪದಲ್ಲಿ 1 ಓಟಗಳ ಹೆಚ್ಚುವರಿ ಇದರೊಂದಿಗೆ ಖಾತೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ 40. ಉಳಿತಾ ಇದೆ 12 ಚೆಂಡುಗಳು. ವಿಜಯಕ್ಕಾಗಿ 14 ಓಟಗಳು ಬೇಕಾಗಿದೆ. 12ರ ಮುಂದೆ 14. ಈ ಪಂದ್ಯವನ್ನು ಗೆಲ್ಲುವವರು ಯಾರು ಕಾದು ನೋಡಬೇಕಾಗಿದೆ. ಇಲ್ಲಿ ಆರಂಭಿಕ ಚೆಂಡಿದು ಸೊಗಸಾಗಿರಕ್ಕಂಥ ದಾಳಿ. ಇದು ತಡೆ ಹಿಡಿಯಬಲ್ಲಂತ ಎಸ್ತುಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ದಾಳಿಗಾರ ಪ್ರಿಯಾಂಶ್. ಹೊಸ ದಾಳಿಗಾರನ ಪರಿಚಯವಾಗುತ್ತಾ ಇದೆ ಈ ಸಂದರ್ಭದಲ್ಲಿ. ಪ್ರಿಯಾಂಶ್ ದಾಳಿಗಾರಿಕೆಯಲ್ಲಿ ಎಸ್ತಂತ ಪ್ರಥಮ ಚೆಂಡಿಗೆ ತಿರುವನ್ನು ಕಂಡುಕೊಳ್ಳುವ ಮುಖಾಂತರವಾಗಿ ಯಾವುದೇ ರೀತಿಯ ಕನೆಕ್ಟ್ಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತಾ ಇಲ್ಲ. ತನ್ನ ದಾಳಿಗಳ ಮುಖಾಂತರವಾಗಿ ಚುಕ್ಕಿ ಚೆಂಡಾಗುತ್ತಾ ಇದೆ ಆರಂಭಿಕ ಚೆಂಡು. ಇಲ್ಲಿ ಕ್ಷೇತ್ರ ರಕ್ಷಣೆ ಬಹಳಷ್ಟು ಬದಲಾವಣೆಗಳಲ್ಲಿ. ಎಡಗೈ ಬ್ಯಾಟರ್ ಹೇಮ್ 1 6 ರನ್ ದಾಖಲು ಮಾಡಿ ಪಂದ್ಯದ ಮೇಲೆ ಬಹುತೇಕ ಹಿಡಿತವನ್ನ ಸಾಧಿಸತಕ್ಕಂಥ ಬ್ಯಾಟರಿ ಹಿಮ್. ಯಾವುದೇ ಕ್ಷಣದಲ್ಲಿ ಕೂಡ ತನ್ನ ಬ್ಯಾಟ್ ಮುಖಾಂತರ ಮಗದೊಂದು ದೊಡ್ಡ ಹೊಡೆತವನ್ನು ದಂಡಿಸಬಲ್ಲಂಥ ಸಾಮರ್ಥ್ಯ ಇರತಕ್ಕಂಥ ಬ್ಯಾಟರಿ ಸರಿ. ಯಾವ ರೀತಿಯಲ್ಲಿ ಪ್ರಿಯಾಂಶ್ ಅವರ ದಾಳಿಗಳಿಗೆ ತನ್ನ ಬ್ಯಾಟ್ ಮುಖಾಂತರ ಓಟಗಳನ್ನು ಕಲೆ ಮಾಡಬಹುದು ಕಾದು ನೋಡಬೇಕಾಗಿದೆ. ವಾಯ್ಡ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಆಫ್ ಸ್ಲೆಮಿನ ತೀರ ಹೊರಭಾಗದಲ್ಲಿ ಚಲಿಸತಕ್ಕಂಥ ಚೆಂಡು. ಎಕ್ಸ್ಟ್ರಾಸ್ ಖಾತೆಯಲ್ಲಿ 1ರ ಹೆಚ್ಚುವರಿ ಬರುವ ಮುಖಾಂತರವಾಗಿ ಗಳಿಕೆಯಲ್ಲಿ 41 ಓಟ ಜಮೆಯಾಗುತ್ತಾ ಇದೆ. ಓವರಿನ ದ್ವಿತೀಯ ಚೆಂಡು ಇದು. ರೈಟ್ ಆರ್ಮ್ ಓವರ್ ದ ವಿಕೆಟ್. ಹೇಮ್ ಕಡೆಗೆಯಲ್ಲಿ ಮತ್ತೆ ಇಲ್ಲಿ ತಡೆ ಹಿಡಿಯಬಲ್ಲಂತೆ ಕಾರ್ಯಾಗುತ್ತಾ ಇದೆ. ಇಲ್ಲಿ ಮತ್ತೆ ಅದೇ ಲೈನನ್ನು ಬಳಕೆ ಮಾಡುತ್ತಾ ಇದ್ದಾರೆ. ಯಾವುದೇ ರೀತಿಯ ಕನೆಕ್ಟ್ಗಳಿಗಿಂತೂ ಅವಕಾಶಗಳಿಲ್ಲ. ನಿರೀಕ್ಷಿತ ಮಟ್ಟದ ಹೊಡೆತವನ್ನು ದಾಖಲು ಮಾಡಲು ಅವಕಾಶಗಳನ್ನು ಬಿಟ್ಟುಕೊಡುತ್ತಾ ಇಲ್ಲ ಪ್ರಿಯಾಂಶ್ ಅವರ ದಾಳಿಗಾರಿಕೆಯಲ್ಲಿ. 2 ಚೆಂಡುಗಳು ಈ ಓವರಿನ ಮಾತ್ರ ಮುಕ್ತಾಯ. ಓವರಿನ 3ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ ಹೇಮ್ ಕಡೆಯಿಂದ. ಇಲ್ಲಿ ವೈಡ್ ಎನ್ನತಕ್ಕಂಥ ತೀರ್ಪು ಇದೆ. ಅಡ್ಡ ಚೆಂಡು ಇದು. ಅಡ್ಡ ಚೆಂಡು ಬರುವ ಮುಖಾಂತರವಾಗಿ ಇಲ್ಲಿ 42 ಒಟ್ಟು ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗುತ್ತಾ ಇದೆ. ಆರಂಭದ 2 ಚೆಂಡುಗಳು ಇಲ್ಲಿ ಮುಕ್ತಾಯ ಮಾತ್ರ. 4 ಚೆಂಡುಗಳು ಇನ್ನು ಕೂಡ ಬಾಕಿ ಇರುವಾಗ ಈತನ ಮಧ್ಯದಲ್ಲಿ ದಂಡಿಸತಕ್ಕಂಥ ಪ್ರಯತ್ನವನ್ನು ಪಟ್ಟರಲ್ಲಿ. ವಿಕೆಟ್ಗಳ ನಡುವೆ ಬಹುವೇಗದ ಓಟಗಳು ದಾಖಲಾಗುವಾಗ 1ರ ಬಳಿಕ ದ್ವಿತೀಯ ಓಟಕ್ಕೆ ಕರೆ ಇದೆ. ದ್ವಿತೀಯ ಓಟಕ್ಕೆ ಕರೆ ನೀಡುವಾಗ ದ್ವಿತೀಯ ಓಟ ಕೂಡ ಸಂಪೂರ್ಣವಾಗುತ್ತಾ ಇದೆ. ಒಟ್ಟಾಗಿ ಈ 2 ಓಟಗಳು ಹೆಚ್ಚುವರಿ ಆಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 44 ಓಟಗಳು ಇದೆ. 3 ಚೆಂಡುಗಳು ಮಾತ್ರ ಇಲ್ಲಿ ಮುಕ್ತಾಯ. 9ರ ಮುಂದೆ ವಿಜಯಕ್ಕಾಗಿ 10 ಓಟಗಳು ಇನ್ನು ಬೇಕಾಗಿದೆ. 9 balls left and more runs required to win this match here. ಬಹುತೇಕ ಪ್ರಿಯಾಂಶ್ ಅವರ ದಾಳಿಗಾರಿಕೆಗೆ ಇಲ್ಲಿ ವಂಚಿತರಾದಕ್ಕಂಥ ಬ್ಯಾಟರ್ ಹಿಮ್ ಯಾವುದೇ ರೀತಿಯ ಬ್ಯಾಟ್ ಮುಖಾಂತರ ಓಟಗಳನ್ನು ದಾಖಲು ಮಾಡಲಿಲ್ಲ. ಕೊನೆಯ ಕ್ಷಣಕ್ಕೆ 3ನೇ ಚೆಂಡಿಗೆ ಅವಳಿ ಓಟಗಳು ಬಂದಾದ ಬಳಿಕಲ್ಲಿ 4ನೇ ಚೆಂಡು ಇದು. ಹೇಮ್ ಕಡೆಯಿಂದ ಮತ್ತೆ ಇಲ್ಲಿ ತಡೆ ಹಿಡಿಯಬಲ್ಲಂಥ ದಾಳಿಗಾರಿಕೆ ಆಗುತ್ತಾ ಇದೆ. ಕೂಟರಕ್ಷಗಳ ಕಂಚಮಟ್ಟಿನ ತಪ್ಪಿನೊಂದಿಗೆ ದಾಂಡುಗಾರಿಗೆ 1 ಓಟ ಬೈಸ್ ರೂಪದಲ್ಲಿ ಓಡಲು ಅವಕಾಶ ಇದೆ. ಗಳಿಕೆಯಲ್ಲಿ 4 ಚೆಂಡುಗಳ ಮುಕ್ತಾಯ ಕಾಣ ಸಿಗುವಾಗ 45ರಲ್ಲಿ ಖಾತೆ ಇದೆ. 45 ಆನ್ ದ ಸ್ಕೋರ್ ಬೋರ್ಡ್. 2 ಚೆಂಡುಗಳು ಈ ಓವರಿನ ಇನ್ನು ಕೂಡ ಬಾಕಿ ಇದೆ. ದೇವಿಕಿರಣ್ ದಾಂಡುಗಾರಿಕೆಯ ಮುಖ್ಯ ವಿಭಾಗದಲ್ಲಿ ಪ್ರಿಯಾಂಶ್ ಅವರ ದಾಳಿಯನ್ನು ಎದುರಿಸಬೇಕಾಗಿದೆ. ಅದ್ಭುತವಾದ ದಾಳಿ ಇದು. ಸೊಗಸಾಗಿರತಕ್ಕಂಥ ದಾಳಿ. ಒಳ ತಿರುವನ್ನು ಕಂಡುಕೊಳ್ಳುವಂಥ ಚೆಂಡಿಗೆ ಯಾವುದೇ ರೀತಿಯ ಕನೆಕ್ಟ್ಗಳು ಸಿಗುತ್ತಾ ಇಲ್ಲ ದೇವಿಕಿರಣ್ ಬ್ಯಾಟ್ ಮುಖಾಂತರವಾಗಿ. ಇಲ್ಲಿ 5 ಚೆಂಡುಗಳು ಮುಕ್ತಾಯವಾಗುತ್ತಾ ಇದೆ. 45ರಲ್ಲಿ ಗಳಿಕೆ. ಕೊನೆಯ 1 ಚೆಂಡು ಇಲ್ಲಿ ಮಾತ್ರ ಬಾಕಿ. ಕೊನೆಯ ಚೆಂಡಿಗೆ ದೊಡ್ಡ ಹೊಡೆತದ ಪ್ರಯತ್ನವನ್ನು ಪಟ್ಟಿರುವುದು. ಬಾಲ್ ಸೈಲಿಂಗ್ ಓವರ್ ದಿ ಕಾಗನ್. ದ ಬಾಲ್ ಸೇಸ್ ಹೆಲ್ಲೋ ಡೀಪ್ ಇನ್ ವಿಕೆಟ್. ಇದರೊಂದಿಗೆ ಅಂಕಿಅಂಶ ಪಟ್ಟಿ ನೇರವಾಗಿ 51ರಲ್ಲಿ ಜಮೆಯಾಗುತ್ತಾ ಇದೆ.
ಉಳಿತಕ್ಕಂಥ 6ರ ಮುಂದೆ 3ರ ಅವಶ್ಯಕತೆ ಇದೆ. ದೊಡ್ಡ ಹೊಡೆತಗಳು ಬಂದಾಗಿದೆ. ಇದರೊಂದಿಗೆ 6ರ ಮುಂದೆ 3 ಓಟಗಳು ಇನ್ನು ವಿಜಯಕ್ಕಾಗಿ ಬೇಕಾಗಿದೆ. 6 to go, 3 to catch. ಬಹುತೇಕ ಹಿಡಿತವನ್ನು ಸಾಧಿಸಿ ಆಗಿದೆ ದೇವಿಕಿರಣ್. ಸಿಕ್ಸರ್ ದಂಡಿಸುವ ಮುಖಾಂತರವಾಗಿ ಟೀಮ್ ಅಶ್ವ ತಂಡ. ಆದರೆ ಕೊನೆಯ 6ರ ಮುಂದೆ 3 ಓಟಗಳು ಬೇಕಾಗಿದೆ. ತಡೆ ಹಿಡಿಯಬಲ್ಲಂಥ ಸಾಮರ್ಥ್ಯ ಹೊಂದಿರತಕ್ಕಂಥ ಆಟವನ್ನು ತೋರ್ಪಡಿಸಲೇಬೇಕಾಗಿದೆ ಇಲ್ಲಿ ಕೊನೆಯ 6 ಚೆಂಡುಗಳು. ಕೊನೆಯ 6 ಚೆಂಡುಗಳು ಬಾಕಿ ಇದೆ. ವಿಜಯಕ್ಕಾಗಿ 3 ಓಟಗಳು ಬರುತ್ತಾ ಇದೆ. ದಾಳಿಗಾರಿಕೆಯಲ್ಲಿ ಅನುಷ್ ತನ್ನ ವೈಯಕ್ತಿಕ ಖಾತೆಯ ದ್ವಿತೀಯ ಓವರ್ ಅನ್ನು ಸಂಘಟಿಸಲು ಸಿದ್ಧರಾಗುತ್ತಾ ಇದ್ದಾರೆ. ಇಲ್ಲಿ 6 ಚೆಂಡು ಬಾಕಿ ಇದೆ. ಇನ್ನು 3 ಓಟಗಳು ವಿಜಯಕ್ಕಾಗಿ ಬೇಕಾಗಿದೆ. ಆರು ಚೆಂಡುಗಳು ಬಾಕಿ ಇದೆ. ಇಲ್ಲಿ ವಿಜಯಕ್ಕಾಗಿ ಇನ್ನು 3 ಓಟಗಳು ಬೇಕಾಗಿದೆ. ಇಲ್ಲಿ ತಾಳಿಗಾರಿಕೆ ವಿಭಾಗದಲ್ಲಿ ತಡೆ ಹಿಡಿಯಬಲ್ಲಂಥ ಭರವಸೆಯೊಂದಿಗೆ ಅನುಷ್ ಚೆಂಡನ್ನು ಕೈಗೆತ್ತಿಕೊಂಡು ಮುಂದುವರಿಸಬೇಕಾಗಿದೆ. ಇಲ್ಲಿ ಎಡಗೈ ದಾಂಡುಗಾರ ಹೀಮ್ ಕಡೆಗೆ ಇದು ಆರಂಭಿಕ ಚೆಂಡು. ಇಲ್ಲಿ ಆರಂಭಿಕ ಚೆಂಡು. ಇಲ್ಲಿ ಕ್ಷಣ ಮಾತ್ರ ಗಾಳಿಯಲ್ಲಿ ಇದ್ದಂಥ ಚೆಂಡು ನೇರವಾಗಿ ಕ್ಷೇತ್ರ ರಕ್ಷಕನ ಭದ್ರ ಬೊಗಸಲಿ ಚೆಂಡಿರಿಸಲ್ತಾ ಇದೆ. ಇದರೊಂದಿಗೆ 5ರ ಮುಂದೆ ಇನ್ನು ವಿಜಯಕ್ಕಾಗಿ 3 ಓಟಗಳು ಬೇಕಾಗಿದೆ. 5ರ ಮುಂದೆ 3 ಓಟಗಳನ್ನು ವಿಜಯಕ್ಕಾಗಿ ಬೇಕಾಗಿದೆ. ಇಷ್ಟರ ತನಕ ಒಂದು ಅದ್ಭುತವಾದ ಇನ್ನಿಂಗ್ಸನ್ನು ಕಟ್ಟಿ ಹಾಕಿದಂಥ ಹೇಮ್ರವರ ಆಟಕ್ಕೆ ಇಲ್ಲಿ ಕ್ಯಾಚ್ ಔಟ್ ರೂಪದಲ್ಲಿ ಇನ್ನಿಂಗ್ಸ್ ಮುಕ್ತಾಯಗೊಳ್ಳುತ್ತಾ ಇದೆ. ಆದರೆ ಪಂದ್ಯದ ಮೇಲೆ ಬಹುತೇಕ ಹಿಡಿತವನ್ನು ಸಾಧಿಸಲು ಅವಕಾಶವೇ ಸರಿ. ಕಾರಣ ಹೊಸ ದಾಂಡುಗಾರನ ಆಗಮನವಾಗುತ್ತಾ ಇದೆ ಮೈದಾನದ ಒಳಭಾಗದಲ್ಲಿ. ನೂತನ ಕ್ರಮಾಂಕದಲ್ಲಿ ಬರತಕ್ಕಂಥ ಬ್ಯಾಟರ್ ಸುಪ್ರೀತ್ 5 ಚೆಂಡುಗಳ ಮುಂದೆ 3 ಓಟಗಳನ್ನು ಗಳಿಸಬೇಕಾಗಿದೆ. ಹೊಸ ದಂಡುಗಾರ ಇಲ್ಲಿ ಒತ್ತಡ ಖಂಡಿತವಾಗಿ ಇದ್ದೇ ಇದೆ. ಅನುಷ್ ಅವರು ಅನುಭವದ ದಾಳಿಯನ್ನು ಸಂಘಟಿಸಿದೆ. ಅಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿ ಪಂದ್ಯವನ್ನು ಗೆಲ್ಲಗಿರಬಹುದು ಟೀಮ್ ಶಕ್ತಿ ತಂಡ. ಕಾದು ನೋಡಬೇಕಾಗಿದೆ. ಇಲ್ಲಿ ರಕ್ಷಣಾತ್ಮಕ ರೀತಿಯಲ್ಲಿ ಬ್ಯಾಟನ್ನು ಬೀಸಿದರೂ ಕೂಡ ಪಂದ್ಯವನ್ನು ಗೆಲ್ಲಬಹುದು ಟೀಮ್ ಅಶ್ವ ತಂಡ. ಇಲ್ಲಿ 5 ಚೆಂಡು ಇನ್ನೂ ಕೂಡ ಬಾಕಿ ಇದೆ. ವಿಜಯಕ್ಕಾಗಿ ಇನ್ನು 3 ಓಟಗಳು ಬೇಕಾಗಿದೆ. 51ರಲ್ಲಿ ಒಟ್ಟು ಖಾತೆ ಇದೆ. ಸೊಗಸಾದ ದಾಳಿ, ಶ್ರೇಷ್ಠ ಮಟ್ಟಿನ ದಾಳಿ, ಇದು ಅದ್ಭುತವಾದ ದಾಳಿ. ಒಳ ತಿರುವನ್ನು ಕಂಡುಕೊಳ್ಳುತ್ತಾ ಇದ್ದಾವೆ. ಇಲ್ಲಿ ಟೈಮ್ ಔಟ್. ಸಮಯಕ್ಕೆ ಮೀರಿ ಪಂದ್ಯ ಸಾಗಿ ಬರುತ್ತಾ ಇದೆ. ಇಲ್ಲಿ ಸೊಗಸಾದ ದಂಡುಗಾರಿಕೆ, ಇದು ಅದ್ಭುತವಾದಂಥ ಹೊಡೆತ. ಇದರೊಂದಿಗೆ 1ರ ಹೆಚ್ಚುವರಿ ಬರುವ ಮುಖಾಂತರವಾಗಿ ಖಾತೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ 52 ಓಟ. 3ರ ಮುಂದೆ ಇನ್ನು 2 ಓಟಗಳು ಬೇಕಾಗಿದೆ. 1 ಚುಕ್ಕಿ ಚೆಂಡು ಬರಲೇಬೇಕಾಗಿದೆ. ಇಲ್ಲಿ ಅನುಷ್ ದಾಳಿಯಲ್ಲಿ ಈತನ ಮಧ್ಯೆ ದಂಡಿಸತಕ್ಕಂಥ ಪ್ರಯತ್ನ ಕಾಟನ್ ಬೋಲ್ಡ್ ಆಗಬಹುದೇ? ಇದರೊಂದಿಗೆ ದೊಡ್ಡ ಬೇಟೆ ಬಲೆಗೆ ಬಿದ್ದಾಗಿದೆ. ತುದಿಕಾಲಲ್ಲಿ ನಿಂತುಕೊಂಡು ಪಂದ್ಯದ ವೀಕ್ಷಣೆಯನ್ನು ಕ್ರೀಡಾಭಿಮಾನಿಗಳು ಮಾಡ್ತಾ ಇದ್ದಾರೆ. ಕಾರಣ ಕೊನೆಯ 2 ಚೆಂಡುಗಳ ಮುಂದೆ 2 ಓಟಗಳು ಬೇಕಾಗಿದೆ. ಎಲ್ಲೋ ಇದ್ದ ಪಂದ್ಯವನ್ನು ಎಲ್ಲೋ ತರುತ್ತಾ ಇದ್ದಾರೆ ಅನುಷ್ ಅವರ ದಾಳಿಗಾರಿಕೆ. 6ರ ಮುಂದೆ 3ರ ಅವಶ್ಯಕತೆ ಇತ್ತು. ಇಲ್ಲಿ 2ರ ಮುಂದೆ 2 ಬೇಕಾಗಿದೆ ಟೀಮ್ ಅಶ್ವ ತಂಡಕ್ಕೆ. ಈ ಸಂದರ್ಭದಲ್ಲಿ ಈ ಒತ್ತಡದ ಸನ್ನಿವೇಶವನ್ನು ಎದುರಿಸಿಕೊಂಡು ಆಡತಕ್ಕಂಥ ಬ್ಯಾಟರ್ ಯಾರು ಕಾದು ನೋಡಬೇಕಾಗಿದೆ. 2 ಚೆಂಡು ಇದೆ, 2 ಓಟ ಬೇಕಾಗಿದೆ. ನೂತನ ದಾಂಡುಗಾರನಾಗಿ ರೋಷನ್ ರವರ ಆಗಮನವಾಗುತ್ತಾ ಇದೆ ಟೀಮ್ ಅಶ್ವ ಪಾಲಯದಲ್ಲಿ. 2 ಚೆಂಡು ಬಾಕಿ, 2 ಓಟ ವಿಜಯಕ್ಕಾಗಿ. ಯಾರು ಈ ಪಂದ್ಯವನ್ನ ಗೆಲ್ಲುವವರು? 2ರ ಮುಂದೆ 2 ಬೇಕಾಗಿದೆ. ಇಲ್ಲಿ ಅನುಷ್ ಲಯಬದ್ಧತೆ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ. ಎರಡು ಚೆಂಡು ಬಾಕಿಯಲ್ಲಿ 2 ಓಟಿಗಿನ ವಿಜಯಕ್ಕಾಗಿ ಎಡಗೈ ದಾಂಡುಗಾರ ರೋಷನ್ ರವರ ಆಗಮನವಾಗುತ್ತಾ ಇದೆ. ಇಲ್ಲಿ ಕೈ ಕಟ್ಟಿಕೊಳ್ಳಿದಂಥ ಪ್ರೇಕ್ಷಕರನ್ನ ಕೈ ತಟ್ಟುವಂತೆ ಮಾಡುತ್ತಾ ಇದೆ ಈ ಒಂದು ಪಂದ್ಯ. ಕಾರಣ ಅನುಷ್ ರವರ ದಾಳಿಗಾರಿಕೆಯಲ್ಲಿ 2ರ ಮುಂದೆ 2 ಓಟ ಬೇಕಾಗಿದೆ. ಈ ಒಂದು ಚೆಂಡು ಮ್ಯಾಚ್ ಡಿಸೈಡಿಂಗ್ ಬಾಲ್ ಆಗಬಹುದೇ ಅನುಷ್ ಕಡೆಯಿಂದ. 2ರ ಮುಂದೆ 2 ಓಟಗಳು ಇಲ್ಲಿ ಬೇಕಾಗಿದೆ. ಎಡಗೈ ದಾಂಡುಗಾರ ರೋಷನ್ ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ಬಹಳಷ್ಟು ಕ್ಷೇತ್ರಗಳಲ್ಲಿ ಬದಲಾವಣೆಗಳನ್ನು ಮಾಡುತ್ತೆ. ಇಲ್ಲಿ ಯಾವ ರೀತಿಯಲ್ಲಿ
ಕ್ಷೇತ್ರ ರಕ್ಷಣೆ ಮುಂದುವರಿಸಬಹುದು ಅಥವಾ ಯಾವ ರೀತಿಯಲ್ಲಿ ಕನೆಕ್ಟ್ ಅನ್ನು ಮಾಡಬಹುದು ರೋಷನ್ ಈ ಸಂದರ್ಭದಲ್ಲಿ ಕಾದು ನೋಡಬೇಕಾಗಿದೆ. ರೋಚಕತೆಯ ಪಂದ್ಯ, 2ರ ಮುಂದೆ 2 ಓಟ, ಬಾಲ್ ಇಸ್ ಹೈ ಅಪ್ ಆನ್ ದಿ ಏರ್. ಮತ್ತೆ ಇಲ್ಲಿ 1 ಬೌನ್ಸ್. ಇದರೊಂದಿಗೆ ಟೀಮ್ ಅಶ್ವಾ ವಿನ್ಸ್ ಅ ಥ್ರಿಲ್ಲಿಂಗ್ ವಿಕ್ಟರಿ ಹಿಯರ್. ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಟೀಮ್ ಅಶ್ವಾ ತಂಡಕ್ಕೆ. ಅದೇ ರೀತಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಟೀಮ್ ಶಕ್ತಿ ತಂಡ ಕೂಡ ಬಹಳಷ್ಟು ಅದ್ಭುತ ರೀತಿಯ ಓವರ್ ಅನ್ನು ಸಂಗ್ರಹಿಸಿದ್ರು. ಕೊನೆಯ ಓವರ್ನಲ್ಲಿ ಅನುಷ್ಠ ಅವರು 2 ತಂಡಕ್ಕೂ ಕೂಡ ಧನ್ಯವಾದಗಳು. ಟೀಮ್ ಎಂಪಿಸಿ ತಂಡದ 12ನೇ ಆಟಗಾರ ದಯವಿಟ್ಟು ನಮ್ಮ ಜೊತೆ ಬಂದು ಸಹಕರಿಸಿ. ತಂಡದ ನಾಯಕ ದಯವಿಟ್ಟು ತಂಡದ 12ನೇ ಆಟಗಾರನ್ನ ಕಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಟೀಮ್ ಎಂಪಿಸಿ ತಂಡದ 12ನೇ ಆಟಗಾರ ದಯವಿಟ್ಟು ಬಂದು ಬಿಡಿ. ದಾಳಿಗಾರಿಕೆಯಲ್ಲಿ ಆರಂಭದ ಚೆಂಡು ಬಹು ವೇಗದ ದಾಳಿ ಅಲಾಂಗ್ ವಿತ್ ದ ಕಾರ್ಪೆಟ್ ಆಗಿ ಬರತಕ್ಕಂಥ ದಾಳಿಯ ಸರಿ. ದಾಳಿಗಾರಿಕೆ ವಿಭಾಗದಲ್ಲಿ
ಸ್ಪೀಡ್ ಸ್ಟಾರ್ ಆಫ್ ದ ಟೀಮ್ ವಿನೀತ್ ದಾಳಿಗಾರಿಕೆಯಲ್ಲಿ ಕಾಣಸಿಗುತ್ತಾ ಇದ್ದಾರೆ. ಇಲ್ಲಿ ಆರಂಭಿಕ ಚೆಂಡು ಬಹುವೇಗದ ಬಂದಂಥ ಚೆಂಡಿಗೆ ಯಾವುದೇ ರೀತಿ ಕರೆಂಟ್ಗಳು ಬರ್ತಾ ಇಲ್ಲ. ಇದು ದ್ವಿತೀಯ ಚೆಂಡು ಮತ್ತೆ ಅದೇ ಶೈಲಿಯ ದಾಳಿಗಳು ಹೊರಬೀಳುತ್ತಾ ಇದೆ. ಇಲ್ಲಿ ಅದ್ಭುತವಾದ ಲೈನ್ ಅಂಡ್ ಲೆಂತ್ ಬಳಕೆ ಮಾಡುವ ಮುಖಾಂತರವಾಗಿ ಬ್ಯಾಟ್ಸ್ಮನ್ ದಂಡಿಸುವಲ್ಲಿ ವಿಫಲತೆಯ ಹಾದಿಯನ್ನು ತೋರ್ಪಡಿಸುವಾಗ 2 ಚೆಂಡುಗಳು ಈ ಓವರಿನ ಮುಕ್ತ. ಇದು ತೃತೀಯ ಚೆಂಡಿಗೆ ಸ್ವಿಚ್ ನೋಟವನ್ನು ಇಟ್ಟುಕೊಂಡ್ರು. ಮನವಲ್ಲದ ಓಟ, ಆದರೆ ಅವಕಾಶಗಳು ಇಲ್ಲಿ ಲಭ್ಯವಾಗುತ್ತಾ ಇದೆ. ಬೈಸ್ ರೂಪದಲ್ಲಿ 1ರ ಹೆಚ್ಚುವರಿ ಬರುವಾಗ ಖಾತೆ ಶುಭಾರಂಭ. ಇಲ್ಲಿ 3 ಚೆಂಡುಗಳು ಒಟ್ಟಾಗಿ ಮುಕ್ತಾಯ, 1 ಒಟ್ಟು ಗಳಿಕೆಯಲ್ಲಿ ಜಮೆ ಆಗುತ್ತಾ ಇದೆ. ಆರಂಭಿಕ 3 ಚೆಂಡುಗಳು ಇಲ್ಲಿ ಮುಕ್ತಾಯ ಮಾತ್ರ. ಇಲ್ಲಿ ಇದರೊಂದಿಗೆ 4 ಚೆಂಡುಗಳಲ್ಲಿ ಒಟ್ಟಾಗಿ ಮುಕ್ತಾಯಗೊಳ್ಳುತ್ತಾ ಇದೆ. ಕೊನೆಯ 2 ಚೆಂಡುಗಳು ಮಾತ್ರ ಬಾಕಿ. 1ರಲ್ಲಿದೆ ಗಳಿಕೆ. 4 ಬಾಲ್ಸ್ ಕಂಪ್ಲೀಟೆಡ್. 1 ಆನ್ ದ ಸ್ಕೋರ್ ಬೋರ್ಡ್. ಕೊನೆಯ 2 ಚೆಂಡುಗಳಲ್ಲಿ ಬಾಕಿ ಉಳಿತಾ ಇದೆ. 2 ಚೆಂಡುಗಳು ಬಾಕಿ ಇರುವಾಗ ಓವರಿನ 5ನೇ ಚೆಂಡು. ಇದು 5ನೇ ಚೆಂಡಿಗೆ ದಂಡಿಸತಕ್ಕಂಥ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಮತ್ತೆ ಇಲ್ಲಿ ಸುಲಭದಲ್ಲಿ 20 ಓಟಗಳಿಗೆ ಮಾತ್ರ ಅವಕಾಶ. ಸಂಪೂರ್ಣವಾಗಿ 5 ಚೆಂಡುಗಳು ಮುಕ್ತಾಯಗೊಳ್ಳುವ ತನಕ ತಡೆ ಹಿಡಿಯಬಲ್ಲದ ದಾಳಿಗಾರಿಕೆಯನ್ನು ಸಂಘಟಿಸಿದ್ರು. ಪವರ್ ಪ್ಲೇ ಓವರ್ ಚಾಲ್ತಿಯಲ್ಲಿ, ಆದರೆ ಪವರ್ ಪ್ಲೇಯನ್ನು ತೆಗೆದು ಗಮನವನ್ನು ಇಟ್ಟುಕೊಳ್ಳದಲ್ಲಿ ಒಂದು ಅದ್ಭುತವಾದ ಓವರೇ ಸರಿ. ಇಲ್ಲಿ ಕೊನೆಯ ಚೆಂಡಿಗೆಲ್ಲಿ ದಂಡಿಸಿದ್ರು. ಮತ್ತೆ ಇಲ್ಲಿ 1 ಓಟ ಸುಲಭದಲ್ಲಿ. ಇದರೊಂದಿಗೆ ಓವರ್ ನಂಬರ್ 1 ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ ಜಮೆಯಾಗುತ್ತಾ ಇದೆ. 3 ಓಟಗಳು. 6 ಬಾಲ್ಸ್ ಕಂಪ್ಲೀಟೆಡ್. 3 ಆನ್ ದ ಸ್ಕೋರ್ ಬೋರ್ಡ್. ಒಂದು ಅದ್ಭುತವಾದ ಓವರ್ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 6 ಚೆಂಡುಗಳು ಮುಕ್ತಾಯ ಕಾಣಸಿಗುವಾಗ 3 ಮಾತ್ರ ಗಳಿಕೆಯಲ್ಲಿ ವಿನೀತ್ ರವರ ದಾಳಿಗಾರಿಕೆಯಲ್ಲಿ ಮಿಂಚುತ್ತಾ ಇದೆ. ಮೈದಾನದ ಒಳಭಾಗದಲ್ಲಿ ಆರಂಭಿಕ ಇನ್ನಿಂಗ್ಸ್ನ ಆರಂಭಿಕ 1 ಓವರ್ ಮಾತ್ರ ಮುಕ್ತಾಯ. ಆರಂಭಿಕ ಓವರ್ ಖಂಡಿತವಾಗಿಯೂ ಟೀಮ್ ಶಸ್ತ್ರಪಾಲಯದಲ್ಲಿ ಕಾಣಸಿಗುತ್ತಾ ಇದೆ. ಕಾರಣ 6ರ ಮುಂದೆ 3 ಓಟವನ್ನು ಮಾತ್ರ ಬಿಟ್ಟುಕೊಟ್ಟರು. ತಡೆ ಹಿಡಿಯಬಲ್ಲಂತ ಗಾರಿಕೆಯನ್ನು ಸಂಘಟಿಸತಕ್ಕಂಥ ವಿನೀತ್ ಇನ್ನು ದ್ವಿತೀಯ ಓವರನ್ನು ಕೈಗೆತ್ತುವಂಥ ಯಂಗ್ ಟ್ಯಾಲೆಂಟ್ ಪ್ಲೇಯರ್ ಫಾರ್ ದ ಸೈಡ್ ಟೀಮ್ ಶಸ್ತ್ರ ಆದಿರವರ ಆಗಮನವಾಗುತ್ತಾ ಇದೆ. ಇಲ್ಲಿ ದ್ವಿತೀಯ ಓವರನ್ನು ಸಂಘಟಿಸಲು ಸೌರವ್ ಮತ್ತೊಬ್ಬ ಪ್ರತಿಮಾನ್ವಿತ ಬ್ಯಾಟ್ಸ್ಮನ್ ಆಡುತ್ತದೆ. ಅಲ್ಲಿ ದಾಂಡುಗಾರಿಕೆಯ ಮುಖ್ಯ ವಿಭಾಗದಲ್ಲಿ ಸೌರವ್ ಜೊತೆಗೂಡುತ್ತಾ ಕೌಶಿಕ್ ರವರ ಆರಂಭಿಕ ಕ್ರಮಾಂಕದಲ್ಲಿ ಬ್ಯಾಟರ್ಸ್ಗಳಾಗಿ ಮುಖ್ಯ ಪ್ರಾಣ ಕ್ರಿಕೆಟರ್ಸ್ ಪರವಾಗಿ ಕಾಣಸಿಗುವಾಗ ದಾಳಿಗಾರಿಕೆಯಲ್ಲಿ ಆರಂಭದ ಇನ್ನಿಂಗ್ಸಿನ ದ್ವಿತೀಯ ಓವರನ್ನು ಎಸೆಯಲು ಆದಿರವರ ಆಗಮನವಾಗುತ್ತಾ ಇದೆ. ಇದು ಓವರ್ ನಂಬರ್ 2ರ ಆರಂಭಿಕ ಚೆಂಡು. ತೀರ್ಪುಗಾರನ ಬಿಡುತ್ತೆ. ಇಲ್ಲಿ ಆದಿ ಮುಂದುವರೆಸಬೇಕಾಗಿದೆ. ಆರಂಭಿಕ ಚೆಂಡಿಗೆ ಮತ್ತೆ ಮುಂದುವರಿಸಬೇಕಾಗಿದೆ. ಯಾವುದೇ ರೀತಿಯ ದಾಳಿಗಳನ್ನು ಸಂಘಟಿಸಲಿ ತನ್ನ ಕಂತಿನ ಪ್ರಥಮ ಚೆಂಡನ್ನು ಮತ್ತೆ ಮುಂದುವರಿಸಬೇಕಾಗಿದೆ. ಓವರ್ ನಂಬರ್ 2ರ ಆರಂಭದ ಚೆಂಡನ್ನು ಮತ್ತೆ ಕೈಗೆತ್ತುತ್ತ ದಾಳಿಗಾರ ಆದಿ. ಸಮಯ, ಸಂದರ್ಭ ಎಲ್ಲವನ್ನ ಅರಿತುಕೊಂಡು ಮುಂದುವರಿಸ್ತಾ ಇದ್ದಾರೆ. ಸ್ಟ್ರೈಕ್ ಎಂಡ್ ತುದಿಯಲ್ಲಿ ಸೌರವ್ ಓವರ್ ನಂಬರ್ 2ರ ಪ್ರಥಮ ಚೆಂಡನ್ನು ಎದುರಿಸಬೇಕಾಗಿದೆ. ಇದರ ಮಧ್ಯೆ ಸೊಗಸಾಗಿದ್ದು ದಾಳಿಗಾರಿಕೆಯಲ್ಲಿ ಒಳತಿರುವನ್ನು ಕಂಡುಕೊಳ್ಳುವಂಥ ಚೆಂಡಿಗೆ ಯಾವುದೇ ರೀತಿಯ ಉತ್ತರಗಳು ಬ್ಯಾಟ್ ಮುಖಾಂತರ ಲಭ್ಯವಾಗುತ್ತಾ ಇಲ್ಲ. ಒಂದು ಅದ್ಭುತವಾದ ಟರ್ನ್ ಬರುತ್ತಾ ಇದೆ ಆದಿ ಮುಖಾಂತರವಾಗಿ. ದ ಮ್ಯಾನ್ ವಿತ್ ದ ಗೋಲ್ಡನ್ ಆರ್ಮ್ಸ್ ಆರಂಭದ ಚೆಂಡಿಗೆಯಲ್ಲಿ ಯಾವುದೇ ರೀತಿಯ ಗೊಟ್ಟಗಳೇ ಇರಲಿಲ್ಲ. ಇಲ್ಲಿ ಚುಕ್ಕಿ ಚೆಂಡಾಗುವ ಮುಖಾಂತರವಾಗಿ ತನ್ನ ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಅದ್ಭುತವಾಗಿದ್ದು ದಾಳಿಯಲ್ಲಿ ಮತ್ತೆ ಇಲ್ಲಿ ಯಾವುದೇ ರೀತಿಯ ಓಟಗಳೇ ಸಿಗುತ್ತಾ ಇಲ್ಲ. ಮಗದೊಮ್ಮೆ ಇಲ್ಲಿ ಚುಕ್ಕಿ ಚೆಂಡಾಗಿ ದಾಖಲಾಗುತ್ತಾ ಇದೆ. ಓವರಿನ ಆರಂಭಿಕ 2 ಚೆಂಡುಗಳು ಒಟ್ಟಾಗಿ ಮುಕ್ತಾಯಗೊಳ್ಳುತ್ತಾ ಇದೆ. 4 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ ಈ ಓವರಿನ. ಆದರೆ ಎಸ್ತಕ್ಕಂಥ ಆರಂಭದ 2 ಚೆಂಡುಗಳು ತಡೆ ಹಿಡಿಯಬಲ್ಲಂತ ದಾಳಿಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಈ ಸಮಯದಲ್ಲಿ ಆದಿರವರ ದಾಳಿಗಳು ಇಲ್ಲಿ ತಪ್ಪನ್ನು ಮಾಡಿದ್ರಲ್ಲಿ ಥ್ರೋ ಮಾಡುವ ಮುಖಾಂತರವಾಗಿ 1ರ ಬಳಕೆಯಲ್ಲಿ ದ್ವಿತೀಯ ಓಟಕ್ಕೆ ಅವಕಾಶವನ್ನು ಮಾಡಿದರು. 2 ಓಟಗಳು ವೈಟ್ +2 ಒಟ್ಟು ಖಾತೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಕಾಲಿಕೆಯಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 6 ಓಟಗಳು ಬರುತ್ತಾ ಇದೆ. ಆರಂಭದ 2 ಚೆಂಡುಗಳಲ್ಲಿ ಮಾತ್ರ ಮುಕ್ತಾಯ. ಓವರಿನ ತೃತೀಯ ಚೆಂಡನ್ನು ಮತ್ತೆ ಮುಂದುವರಿಸಬೇಕಾಗಿದೆ. ಇಲ್ಲಿ 2 ಬಾಲ್ಸ್ ಕಂಪ್ಲೀಟೆಡ್.
Adi for the third time is over to the right-handed batsman Saurav. ಓವರಿನ ಕೊನೆಯ 4 ಚೆಂಡುಗಳ ಆಟ ಬಾಕಿ ಇರುವಾಗ ಅಂಕಿಅಂಶ ಪಟ್ಟಿಯಲ್ಲಿ 6 ಓಟಗಳು ಜಮೆಯಾಗುತ್ತಾ ಇದೆ. ಇದು ಓವರ್ ನಂಬರ್ 2ರ ತೃತೀಯ ಚೆಂಡು. ಆದಿ ಕಡೆಯಿಂದ ಸೌರವ್ ಕಡೆಗೆ ಮುಂದುವರಿಸಬೇಕಾಗಿದೆ. ಇದರೊಂದಿಗೆ ಅದ್ಭುತವಾದ ದಾಳಿ, ಬೀಟನ್ ಬೈ ದ ಟರ್ನ್ ಫ್ರಮ್ ದ ಹ್ಯಾಂಡ್ಸ್ ಆಫ್ ಆದಿ. ಇದರೊಂದಿಗೆ ಆರಂಭಿಕ ವಿಕೆಟ್ ನಷ್ಟ ಮಾಡುತ್ತಾ ಇದೆ ಮುಖ್ಯ ವರ್ಣ ಕ್ರಿಕೆಟ್ ಸೌರವ್ ರವರ್ ಆಟಕ್ಕೆ ಇಲ್ಲಿ ಪೂರ್ಣ ವಿರಾಮಗಳು ಲಭ್ಯವಾಗುತ್ತಾ ಇದೆ. ಬೋಲ್ಡ್ ಆಗುವ ಮುಖಾಂತರವಾಗಿ ಇಲ್ಲಿ ಪ್ರಥಮ ವಿಕೆಟ್ ಅನ್ನು ಕಳೆದುಕೊಳ್ಳುತ್ತಾ ಇದೆ ಎಂಪಿಸಿ ತಂಡ. ಇದರೊಂದಿಗೆ ಅಂಕಿಅಂಶ ಪಟ್ಟಿ 6ರಲ್ಲಿ ಸ್ಥಗಿತವಾಗುತ್ತಾ ಇದೆ. ಓವರಿನ 3 ಚೆಂಡುಗಳು ಇಲ್ಲಿ ಮಾತ್ರ ಮುಕ್ತಾಯ. ಓವರಿನ 3 ಚೆಂಡುಗಳು ಇನ್ನು ಕೂಡ ಬಾಕಿ ಉಳಿತಾ ಇದೆ. ನೂತನ ಕ್ರಮಾಂಕದಲ್ಲಿ ಬರತಕ್ಕಂಥ ಬ್ಯಾಟ್ಸ್ಮನ್ ನಂಬರ್ 3ರ ಕ್ರಮಾಂಕದಲ್ಲಿ ಜ್ಞಾನೇಶ್ ರವರ ಆಗಮನವಾಗುತ್ತಾ ಇದೆ. ಇಲ್ಲಿ ಓವರ್ ನಂಬರ್ 2ರ 4ನೇ ಚೆಂಡನ್ನು ಎದುರಿಸಬೇಕಾಗಿದೆ. ಇಲ್ಲಿ ಆರಂಭಿಕ ಇಲ್ಲಿ 3 ಚೆಂಡುಗಳು ಮಾತ್ರ ಮುಕ್ತಾಯವಾಗುತ್ತಾ ಇದೆ. ಓವರಿನ 3 ಚೆಂಡುಗಳು ಇನ್ನು ಕೂಡ ಬಾಕಿ ಇರುವಾಗ ದಾಳಿಗಾರಿಕೆಯಲ್ಲಿ ಆದಿ ಮುಂದುವರಿಸಬೇಕಾಗಿದೆ ಜ್ಞಾನೇಶ್ ಕಡೆಗೆ. ಇದು ಓವರಿನ 4ನೇ ಚೆಂಡನ್ನ ಜ್ಞಾನೇಶ್ ದಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ಮನವಲ್ಲದ ಓಟವಾಗಿತ್ತು. ಮನವಲ್ಲದ ಓಟಕ್ಕೆ ಮತ್ತೆ ಮುಖವನ್ನು ಮಾಡುವಾಗ ರನ್ ಔಟ್ ರೂಪದಲ್ಲಿ ವಿಕೆಟ್ ಅನ್ನು ಕಳೆದುಕೊಳ್ಳಲೇಬೇಕಾಗಿದೆ. ಇಲ್ಲಿ ಅದ್ಭುತವಾದ ಆಟವನ್ನು ಮುಂದುವರಿಸುವಾಗ ಇಲ್ಲಿ ಗಳಿಕೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 6 ಓಟಗಳು ಮಾತ್ರವಾಗುತ್ತಾ ಇದೆ. ಆರಂಭದ 4 ಚೆಂಡುಗಳು ಇಲ್ಲಿ ಮುಕ್ತಾಯವಾಗುತ್ತಾ ಇದೆ. ಕೊನೆಯ 2 ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಇಲ್ಲಿ 2 ಚೆಂಡು ಬಾಕಿ ಇರುವಾಗ ತನಕ 5ನೇ ಚೆಂಡು ಸೇಬೇಕಾಗಿದೆ. ಇಲ್ಲಿ ನೂತನ ಕ್ರಮಾಂಕದಲ್ಲಿ ಪ್ರಿತೇಶ್ ಇಲ್ಲಿ ಆಡುವ ಜೊತೆಯಲ್ಲಿ ಮತ್ತೆ ಇಲ್ಲಿ ಲಯಬದ್ಧತೆ ದಾಳಿಯನ್ನು ಮುಂದುವರಿಸ್ತಾ ಇದರಲ್ಲಿ ಯಾವುದೇ ರೀತಿಯಲ್ಲಿ ಓಟಗಳಿಗಂತೂ ಅವಕಾಶ ಇರದ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೊನೆಯ 1 ಚೆಂಡು ಇಲ್ಲಿ ಮಾತ್ರ ಬಾಕಿ. ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಇರುವಾಗ ಇದು ಓವರ್ ನಂಬರ್ 2 ಆದರೆ ಬಾಲ್ ಆ್ಯಂಡ್ ಇಟ್ ಸೇಫ್ ಟು ದ ಫೀಲ್ಡರ್ಸ್. ಕ್ಯಾಚ್ ಔಟ್ ರೂಪದಲ್ಲಿ ಮಗದೊಂದು ವಿಕೆಟ್ ಅನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ. ಇಲ್ಲಿ ಇದರೊಂದಿಗೆ ಜ್ಞಾನೇಶ್ ಇನ್ನಿಂಗ್ಸ್ ಕೂಡ ಅಂತ್ಯವಾಗುವಾಗ ಅಂಕಿಅಂಶ ಪಟ್ಟಿ 12ರಲ್ಲಿ ಸ್ಥಗಿತವಾಗುತ್ತಾ ಇದೆ. ಓವರಿನ ಆರಂಭದ 3 ಚೆಂಡುಗಳು ಇಲ್ಲಿ ಮುಕ್ತಾಯ. 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಇರುವಾಗ ಓವರ್ ನಂಬರ್ 3ರ 4ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ದಾಳಿಗಾರ ನೂತನ ಕ್ರಮಾಂಕದಲ್ಲಿ ವಿಘ್ನೇಶ್ ರವರ ಆಗಮನವಾಗುತ್ತಾ ಇದೆ ಎಂಪಿಸಿ ಪಾಲಯದಲ್ಲಿ. ಅದ್ಭುತವಾಗಿ ತಿಳಿ ಹೊಡೆತ ಸಮಯಕ್ಕೆ ಅನುಸಾರವಾಗಿ ಇಲ್ಲಿ ತನ್ನ ದಂಡಿನ ಮುಖಾಂತರವಾಗಿ ಓಟವನ್ನು ಕಳೆ ಮಾಡುವಾಗ ಇಲ್ಲಿ ಮನವಲ್ಲದ ಓಟವಾಗಿದ್ದು ದ್ವಿತೀಯ ಓಟ. ಇಲ್ಲಿ ನೇರವಾಗಿ ನಿರ್ಗಮನದ ಹಾದಿಯನ್ನು ಹಿಡಿಯಬೇಕಾಗಿದೆ. ವಿಘ್ನೇಶ್ ಮನವಲ್ಲದ ಓಟಕ್ಕೆ ಮತ್ತೆ ಮನೆಯನ್ನು ಮಾಡಿದ್ರು. ಇಲ್ಲಿ ನೇರವಾಗಿ ರನ್ ಔಟ್ ರೂಪದಲ್ಲಿ ತನ್ನ ವಿಕೆಟನ್ನು ಬಿಟ್ಟುಕೊಡುವಾಗ ಮಗದೊಂದು ವಿಕೆಟನ್ನು ಕಳೆದುಕೊಳ್ಳುತ್ತಾ ಇದೆ. ಇಲ್ಲಿ ಟೀಮ್ ಎಂಪಿಸಿ ತಂಡ ಒಟ್ಟಾಗಿ ಅಂಕಿಅಂಶ ಪಟ್ಟಿಯಲ್ಲಿ 13 ಓಟಗಳು ಜಮೆಯಾಗುತ್ತಾ ಇದೆ. ಓವರಿನ ಆರಂಭಿಕ 4 ಚೆಂಡುಗಳು ಮುಕ್ತಾಯ. ಕೊನೆಯದಾಗಿ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಇಲ್ಲಿ ನೂತನ ಕ್ರಮಾಂಕದ ದಾಂಡುಗಾರನಾಗಿ ಅಭಿಲಾಷ್ ರವರ ದಾಳಿಯನ್ನು ಎದುರಿಸಲು ಧೀರಜ್ ರವರ ಆಗಮನವಾಗುತ್ತಾ ಇದೆ. 4 ಚೆಂಡುಗಳು ಈ ಓವರಿನ ಮಾತ್ರ ಮುಕ್ತ. 2 ಚೆಂಡುಗಳು ಇನ್ನು ಕೂಡ ಬಾಕಿ ಉಳಿತಾ ಇದೆ. ಇಲ್ಲಿ ತಾನಗತಿಯಲ್ಲಿ ತೀರವನ್ನು ಕಂಡುಕೊಳ್ಳುವಂಥ ಚೆಂಡಿಗೆ ಇಲ್ಲಿ ಯಾವುದೇ ರೀತಿಯ ಉತ್ತರಗಳು ಬ್ಯಾಟ್ ಮುಖಾಂತರವಾಗಿ ಲಭ್ಯವಾಗುತ್ತಾ ಇಲ್ಲ. 5 ಚೆಂಡುಗಳು ಒಟ್ಟಾಗಿ ಮುಕ್ತಾಯಗೊಳ್ಳುತ್ತಾ ಇದೆ. ಕೊನೆಯದಾಗಿ 1 ಚೆಂಡು ಇನ್ನು ಕೂಡ ಬಾಕಿ ಇದೆ. ಒಟ್ಟಾಗಿ ಖಾತೆಯಲ್ಲಿ 13 ಓಟಗಳು ಮಾತ್ರ.
ಒಂದು ಚೆಂಡಿನ ಬಾಕಿ ಇದೆ ಇಲ್ಲಿ. ಓವರಿನ ಕೊನೆಯ ಚೆಂಡಿನೊಂದಿಗೆ ಅಭಿಲಾಷ್ ಧೀರಜ್ ಕಡೆಗೆ ಧೀರಜ್ ದಂಡಿಸಿದ್ರು. ಇಲ್ಲಿ ಅವಕಾಶವನ್ನು ಮಾಡಿಕೊಡುತ್ತಾ ಇದ್ದಾರೆ. ಕ್ಯಾಚ್ ಪಕಡೋ ಮ್ಯಾಚ್ ಜೀತೋ, ಇಲ್ಲಿ ಕ್ಯಾಚ್ ಹೊಡೋ ಅವಕಾಶವನ್ನು ಕೊಡುತ್ತಾ ಇದ್ದಾರೆ. ಧೀರಜ್ ಅನ್ನತಕ್ಕಂಥವ್ರು ಭರವಸೆಯ ದಂಡುಗಾರನಿಗೆ ಇಲ್ಲಿ ಅವಕಾಶಗಳು ಲಭ್ಯವಾಗುತ್ತಾ ಇದೆ. ಅವಕಾಶವನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ತಾರೆ ಅದನ್ನು ಬ್ಯಾಟಿಂಗ್ ಮುಖಾಂತರವಾಗಿ ಕಾದು ನೋಡಲೇಬೇಕಾಗಿದೆ. 3 ಓವರ್ಗಳು ಇಲ್ಲಿ ಮುಕ್ತಾಯವಾಗುತ್ತಾ ಇದೆ. 18 ಚೆಂಡುಗಳು ಮುಕ್ತಾಯ ಕಾಣ ಸಿಗುವಾಗ 14 ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ. ಆರಂಭದ ಇನ್ನಿಂಗ್ಸಿನ ಆರಂಭಿಕ 3 ಓವರ್ಗಳಲ್ಲಿ ಮಾತ್ರ ಮುಕ್ತಾಯವಾಗುತ್ತಾ ಇದೆ. ದಾಳಿಗಾರಿಕೆ ವಿಭಾಗದಲ್ಲಿ ಹರ್ಷಿತ್ ರವರ ಆಗಮನವಾಗುತ್ತಾ ಇದೆ. ಆರಂಭದ ಇನ್ನಿಂಗ್ಸಿನ 4ನೇ ಓವರನ್ನು ಸಂಘಟಿಸಲು ಹರ್ಷಿತ್ ದಾಳಿಗಾರಿಕೆ ವಿಭಾಗದಲ್ಲಿ ತನ್ನ ಕಂದಿನ ಆರಂಭದ ಚೆಂಡನ್ನು ಧೀರಜ್ ಕಡೆಗೆ ಎಸೆಯಬೇಕಾಗಿದೆ. ಇಲ್ಲಿ ಓವರ್ ನಂಬರ್ 4ರ ಆರಂಭಿಕ ಚೆಂಡಿಯಲ್ಲಿ ಚೆಂಡನ್ನು 2-3 ಬಾರಿ ಭೂಮಿ ತಾಯಿಗೆ ಮುಟ್ಟಿಸಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ದಾಳಿಯ ಮುಖಾಂತರವಾಗಿ ಪ್ರಥಮ ಚೆಂಡಿಯಲ್ಲಿ ಅದ್ಭುತವಾಗಿ ಥಂಡಿಸಿದರಲ್ಲಿ ನಿಧಾನಗತಿಯಲ್ಲಿ ಕೊನೆಯ ಕ್ಷಣದಲ್ಲಿ ಬ್ಯಾಟನ್ನು ಕಲ್ಪಿಸುವ ಮುಖಾಂತರವಾಗಿ 1 ಓಟಗಳು ಸುಲಭದಲ್ಲಿ ದಾಖಲಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಈ 1 ಓಟ ಹೆಚ್ಚುವರಿ ಆಗುವಾಗ ಖಾತೆಯಲ್ಲಿ 15 ಓಟಗಳು ಬರುತ್ತಾ ಇದೆ. ಇಲ್ಲಿ ಆರಂಭಿಕ 1 ಚೆಂಡು ಮಾತ್ರ ಮುಕ್ತಾಯ ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಸೊಗಸಾಗಿ ತಿಳಿ ದಾಳಿಯಲ್ಲಿ ತಡೆ ಹಿಡಿಯಬಹುದು, ಕಾದು ನೋಡಬೇಕಾಗಿದೆ. 1ರ ಬಳಿಕೆಯಲ್ಲಿ ದ್ವಿತೀಯ ಓಟಗಳು ಸಂಪೂರ್ಣ ಮಾಡುತ್ತಾ ಇದ್ದಾರೆ. ಈ 2 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿ ಆಗುವಾಗ ಖಾತೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. 17 ಓಟಗಳು 17 ಆನ್ ದ ಸ್ಕೋರ್ ಬೋರ್ಡ್. ಆರಂಭಿಕ 2 ಚೆಂಡು ಇಲ್ಲಿ ಮಾತ್ರ ಮುಕ್ತಾಯ. ವೈಡ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಇಲ್ಲಿ ಲೈಕ್ಕೆ ಮರಳಿ ಬರಲೇಬೇಕಾಗಿದೆ. ದಾಳಿಗಾರರಲ್ಲಿ ತಡೆ ಹಿಡಿಯಬಲ್ಲಂತೆ ಎಸ್ತುಗಾರಿಕೆಯನ್ನು ಸಂಘಟಿಸಲೇಬೇಕಾಗಿದೆ. ಇದರೊಂದಿಗೆ ಗಳಿಕೆಯಲ್ಲಿ 2 ಚೆಂಡುಗಳು ಓವರಿನ ಮುಕ್ತಾಯ ಕಾಣ ಸಿಗುವಾಗ 18 ಒಟ್ಟು ಖಾತೆಯಲ್ಲಿ ಜಮೆಯಾಗುತ್ತಾ ಇದೆ. ಆರಂಭಿಕ 2 ಚೆಂಡು ಮುಕ್ತಾಯವಾದ ಬಳಿಕ ತೃತೀಯ ಚೆಂಡಲ್ಲಿ ನೇರವಾಗಿ ದಂಡಿಸತಕ್ಕಂಥ ಪ್ರಯತ್ನಗಳು ಮತ್ತೆ ಇಲ್ಲಿ ದಾಳಿಗಾರ ತಡೆಯನ್ನು ಹಿಡಿತಾ ಇದ್ದಾರೆ. ಯಾವುದೇ ರೀತಿಯ ಓಟಕ್ಕೆ ಅವಕಾಶಗಳನ್ನು ಮಾಡಿಕೊಡುತ್ತಾ ಇಲ್ಲ. 3 ಚೆಂಡುಗಳು ಈ ಓವರಿನ ಮುಕ್ತಾಯವಾಗುತ್ತಾ ಇದೆ. 3 ಚೆಂಡುಗಳು ಇನ್ನು ಕೂಡ ಬಾಕಿ ಇರುವಾಗ ಇದು 4ನೇ ಚೆಂಡು ರಿತೇಶ್ ಕಡೆಗೆಯಲ್ಲಿ ಅಭಿಲಾಷ್ ಕಡೆಯಿಂದ ಮನವಲ್ಲದ ಓಟವಾಗುತ್ತಾ ಇದೆ. ಮನವಲ್ಲದ ಓಟಕ್ಕೆ ವಿಕೆಟನ್ನು ಕೂಡ ಬಿಟ್ಟುಕೊಡುತ್ತಾ ಇದ್ದಾರೆ. ರನ್ಔಟ್ ರೂಪದಲ್ಲಿ ರಿತೇಶ್ ರವರ ವಿಕೆಟ್ ನಷ್ಟ ಮಾಡುತ್ತಾ ಇದ್ದಲ್ಲಿ ಅದ್ಭುತವಾದ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ ಹರ್ಷಿತ್. ಈ ಸಮಯದಲ್ಲಿ 4 ಚೆಂಡುಗಳು ಇಷ್ಟರ ತನಕ ಮುಕ್ತಾಯವಾಗುತ್ತಾ ಇದೆ. 2 ಚೆಂಡುಗಳು ಈ ಓವರ್ನ ಬಾಕಿ ಇರುವಾಗ ನೂತನ ಕ್ರಮಾಂಕದಲ್ಲಿ MPC ಪರವಾಗಿ ದಂಡುಗಾರನಾಗಿ ಬರತಕ್ಕಂಥ ಬ್ಯಾಟರ್ ಯಾರೆಂದು ಕಾದು ನೋಡಬೇಕಾಗಿದೆ. ಇಲ್ಲಿ ಹದಿನೆಂಟು ಒಟ್ಟು ಗಳಿಕೆಯಲ್ಲಿ 18 ಆನ್ ದ ಸ್ಕೋರ್ ಬೋರ್ಡ್ ಹಿಯರ್. 4 ಚೆಂಡುಗಳು ಮಾತ್ರ ಇಲ್ಲಿ ಮುಕ್ತಾಯ. ಓವರಿನ ಕೊನೆಯ 2 ಚೆಂಡುಗಳು ಬಾಕಿ ಇರುವಾಗ ಆರಂಭದ ಇನ್ನಿಂಗ್ಸಿನ ಕೊನೆಯ 8 ಚೆಂಡುಗಳು ಬಾಕಿ ಉಳಿತಾ ಇದೆ. ನೂತನ ಕ್ರಮಾಂಕದ ದಂಡುಗಾರನಾಗಿ ವೈಶಾಖ್ ರವರ ಆಗಮನವಾಗುತ್ತಾ ಇದೆ. ಇಲ್ಲಿ 4 ಚೆಂಡುಗಳು ಮುಕ್ತಾಯ, 2 ಚೆಂಡುಗಳು ಬಾಕಿ ಇದೆ. ದಾಳಿಗಾರಿಕೆ ವಿಭಾಗದಲ್ಲಿ ಹರ್ಷಿತ್ ಮುಂದುವರಿಸಬೇಕಾಗಿದೆ ಇಲ್ಲಿ ಓವರ್ ನಂಬರ್ 4ರ 5ನೇ ಚೆಂಡನ್ನು. ಇದರ ಮಧ್ಯೆ ದಂಡಿಸತಕ್ಕಂಥ ಪ್ರಯತ್ನವನ್ನು ಪಟ್ಟರೆ ಇಲ್ಲಿ ಅವಕಾಶಗಳಿತ್ತು. ಇಲ್ಲಿ ರನ್ಔಟ್ಗೆ ಅವಕಾಶಗಳನ್ನು ಕೈ ಚೆಲ್ಲುತ್ತಾ ಇದ್ದಾರೆ ದಾಳಿಗಾರ. ಇದರೊಂದಿಗೆ ಆರಂಭಿಕ 5 ಚೆಂಡುಗಳು ಮುಕ್ತಾಯ. ಕೊನೆಯದಾಗಿ ಇನ್ನು 1 ಚೆಂಡು ಹರ್ಷಿತ್ ಓವರಿನ ಬಾಕಿ ಉಳಿತಾ ಇದೆ. 19 ಒಟ್ಟು ಖಾತೆಯಲ್ಲಿ ದಂಡಿಸಿದ್ರಲ್ಲಿ ಮತ್ತೆ ಇಲ್ಲಿ ಸುಲಭದ ದಂಡುಗಾರಿಕೆಯನ್ನು ರಕ್ಷಣಾತ್ಮಕ ರೀತಿಯಲ್ಲಿ ದಂಡನೆ ಬೀಸ್ತಾ ಇದ್ದಾರೆ.
ಖಾತೆಯಲ್ಲಿ ಓವರ್ ನಂಬರ್ 4 ಮುಕ್ತಾಯ ಕಾಣ ಸಿಗುವಾಗ 20 ಒಟ್ಟು ಗಳಿಕೆಯಲ್ಲಿ ಜಮೆಯಾಗುತ್ತಾ ಇದೆ. 4 overs ಕಂಪ್ಲೀಟೆಡ್, 20 ಆನ್ ದ ಸ್ಕೋರ್ ಬೋರ್ಡ್. ಕೊನೆಯ 6 ಚೆಂಡುಗಳು ಇಲ್ಲಿ ಬಾಕಿ ಉಳಿತಾ ಇದೆ. ಆರಂಭದ ಇನ್ನಿಂಗ್ಸಿನ ಕೊನೆಯ 6 ಚೆಂಡುಗಳು ಮಾತ್ರ ಬಾಕಿ. 24 ಚೆಂಡುಗಳು ಒಟ್ಟಾಗಿ ಮುಕ್ತಾಯ ಕಾಣ ಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 20 ಓಟಗಳು ದಾಖಲಾಗುತ್ತಾ ಇದೆ. ಕೊನೆಯ 6 ಚೆಂಡುಗಳು ಬಾಕಿ ಇದೆ. ಕೊನೆಯ 6 ಚೆಂಡುಗಳನ್ನು ಸಂಘಟಿಸಬಲ್ಲಂತ ದಾಳಿಗಾರ ಯಾರೆಂದು ಕಾದು ನೋಡಲೇಬೇಕಾಗಿದೆ. ದಾಳಿಗಾರಿಕೆ ವಿಭಾಗದಲ್ಲಿ ಆದಿರವರ ಆಗಮನವಾಗುತ್ತಾ ಇದೆ. 6 ಚೆಂಡುಗಳನ್ನು ಎದುರಿಸ್ತಕ್ಕಂಥ ಬ್ಯಾಟರ್ಗಳು ಧೀರಜ್ ಜೊತೆ ಕೊಡುತ್ತಾ ವೈಶಾಖ್. ಕೊನೆಯ 6 ಚೆಂಡುಗಳಿಗೆ ಯಾವ ರೀತಿಯಲ್ಲಿ ಓಟವನ್ನು ಕಲೆ ಮಾಡುತ್ತಾರೆ ಎಂದು ಕಾದು ನೋಡಲೇಬೇಕಾಗಿದೆ. ಆದಿ ತನ್ನ ವೈಯಕ್ತಿಕ ಖಾತೆಯ ದ್ವಿತೀಯ ಓವರ್ ಅನ್ನು ಸಂಘಟಿಸಲು ಸಿದ್ಧರಾಗುತ್ತಾ ಇದರಲ್ಲಿ 6 ಚೆಂಡುಗಳು ಕೊನೆಯದಾಗಿ ಬಾಕಿ, 20 ಒಟ್ಟು ಖಾತೆಯಲ್ಲಿ. ಆರಂಭದ ಚೆಂಡಿಗೆ ಸೊಗಸಾದ ಬ್ಯಾಟಿಂಗ್ ಇದು. ಇಲ್ಲಿ ಒಂದು ಸುಲಭ, ಒಂದರ ಬಳಿಕ ದ್ವಿತೀಯ ಓಟಕ್ಕೆ ಕರೆ ಇದೆ. ದ್ವಿತೀಯ ಓಟಕ್ಕೆ ಇಲ್ಲಿ ವಿಕೆಟ್ ಅನ್ನು ಬಿಟ್ಟುಕೊಡುತ್ತದೆ. ರನ್ಔಟ್ ರೂಪದಲ್ಲಿ ಮಗದೊಂದು ವಿಕೆಟ್ ಅನ್ನು ಕಳೆಕೊಳ್ಳುತ್ತಾ ಇದೆ. ಇಲ್ಲಿ ಕೆಂಪಿಸಿ ತಂಡ ವೈಶಾಖ್ ನೇರವಾಗಿ ನಿರ್ಗಮನ ಹಾದಿಗೆ ಹಿಡಿಯುವಾಗ ಖಾತೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ 21 ಓಟ. ಇದು ಓವರಿನ ದ್ವಿತೀಯ ಚೆಂಡು. ಅದೇ ಕಡೆಯಿಂದ ಧೀರಜ್ ಕಡೆಗೆ ಅದ್ಭುತವಾದ ಹೊಡೆತ ಇದು. ಮತ್ತೆ ಇಲ್ಲಿ ಒಂದು ಸುಲಭ ಬಳಿಕ ದ್ವಿತೀಯ ಓಟಕ್ಕೆ ಕರೆ ಇದೆ. ದ್ವಿತೀಯ ಓಟ ಕೂಡ ಸಂಪೂರ್ಣವಾಗುತ್ತಾ ಇದೆ. ಈ 2 ಓಟಗಳು ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ ಖಾತೆಯಲ್ಲಿ 23 ಓಟ. 23 ಒಟ್ಟು ಗಳಿಕೆಯಲ್ಲಿ ಬರುವಾಗ ಆರಂಭದ 2 ಚೆಂಡುಗಳು ಮುಕ್ತಾಯ ಮಾತ್ರ. ಓವರಿನ 4 ಚೆಂಡುಗಳು ಬಾಕಿ ಇರುವಾಗ ಆರಂಭದ ಇನ್ನಿಂಗ್ಸಿನ ಕೊನೆಯ 4 ಚೆಂಡುಗಳು ಕೂಡ ಮಾತ್ರ ಬಾಕಿ ಇದೆ. ಧೀರಜ್ ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ಆದಿರವರ ಓವರಿನ ತೃತೀಯ ಚೆಂಡನ್ನು ಎದುರಿಸಬೇಕಾಗಿದೆ. ತಂಡಿಸಿದ್ರು ಮತ್ತೆ ಸೊಗಸಾದ ಬ್ಯಾಟಿಂಗ್ ಇದು. ಅದ್ಭುತವಾದ ಹೊಡೆತ. ಮತ್ತೆ ಒಂದರ ಬಳಿಕ ದ್ವಿತೀಯ ಓಟಕ್ಕೆ ಕರೆ ಇದೆ. ದ್ವಿತೀಯ ಓಟಕ್ಕೆ ಕರೆ ಇರುವಾಗ ಇಲ್ಲಿ ತೀರ್ಪುಗಾರಿಗೆ ಜೋರಾದ ಮನವಿ ಇದು. ನಕಾರಾತ್ಮಕ ಉತ್ತರ ಹೊರಬೀಳುವಾಗ ಮತ್ತೆ ಅವಳಿ ಹೆಚ್ಚುವರಿ. ಅದ್ಭುತವಾದ ಓಟಗಳು ವಿಕೆಟ್ಗಳ ನಡುವೆ ಬರುತ್ತಾ ಇದೆ. ಚುರುಕಿನ ಓಟಗಳು ವಿಕೆಟ್ಗಳ ನಡುವೆ, ಬಹುವೇಗದ ಓಟಗಳು ಇದೆ. ಇದರೊಂದಿಗೆ ಖಾತೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ 25. 25 ಆನ್ ದ ಸ್ಕೋರ್ ಬೋರ್ಡ್ ಹಿಯರ್. 25ರಲ್ಲಿ ಗಳಿಕೆ ಇರುವಾಗ 3 ಚೆಂಡುಗಳು ಇನ್ನೂ ಕೂಡ ಬಾಕಿ. ಕೊನೆಯ 3 ಚೆಂಡುಗಳಿಗೆ 6 ಓಟಗಳು ಬಂದರೂ ಕೂಡ 31 ಓಟವನ್ನು ಗಳಿಸಬಹುದು. ಆ 6 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡಬಹುದೇ ಕೊನೆಯ 3 ಚೆಂಡುಗಳಲ್ಲಿ ಅಲ್ವಾ? 25ರಲ್ಲಿ ಸ್ಥಗಿತ ಮಾಡಬಹುದೇ ಆದಿರವರ ದಾಳಿಗಾರಿಕೆ? ಎದುರಾಳಿ ತಂಡದ ಬ್ಯಾಟ್ಸ್ಮನ್ಗಳನ್ನು ಕಾದು ನೋಡಲೇಬೇಕಾಗಿದೆ. ಧೀರಜ್ ತಂಡ ಬಯಸಿದ್ದ ಸಮಯದಲ್ಲಿ ಒಂದು ಅದ್ಭುತವಾದಂಥ ದಾಂಡುಗಾರಿಕೆಯನ್ನು ತೋರ್ಪಡಿಸರಿ. ಒತ್ತಡದ ಸನ್ನಿವೇಶದಲ್ಲೂ ಕೂಡ ಬಹಳಷ್ಟು ಲೀಲಾಜಲವಾಗಿ ತನ್ನ ಬ್ಯಾಟ್ ಮುಖಾಂತರ ಅವಳಿ ಓಟಗಳನ್ನು ಗಳಿಸ್ತಕ್ಕಂಥ ಪ್ರಯತ್ನವನ್ನು ಯಶಸ್ವಿತವಾಗಿ ಮುಂದುವರಿಸುವಾಗ ಇದು 4ನೇ ಚೆಂಡು. ಆದಿ ಕಡೆಯಿಂದ ಧೀರಜ್ ಕಡೆಗೆ ಮತ್ತೆ ಇಲ್ಲಿ ದಂಡಿಸಿದ್ರೆ ಇಲ್ಲಿ. ಆದರೆ ಗೂಟ ರಕ್ಷಣೆ ಕಂಚಮಟ್ಟಿನ ತಪ್ಪುಗಳು ಇಲ್ಲಿ 1-1ರ ಬಳಿಕೆಯಲ್ಲಿ ದ್ವಿತೀಯ ಓಟಕ್ಕೆ ಇಲ್ಲಿ ಮನವಲ್ಲದ ಓಟ. ಬೈಸ್ಪದಲ್ಲಿ 1ಕ್ಕೆ ಮಾತ್ರ ಅವಕಾಶವಿತ್ತು. ದ್ವಿತೀಯ ಓಟಕ್ಕೆ ರನ್ಔಟ್ ರೂಪದಲ್ಲಿ ವಿಕೆಟ್ ಅನ್ನು ಕಳೆಕೊಳ್ಳುವಾಗ 4 ಚೆಂಡುಗಳು ಮಾತ್ರ ಮುಕ್ತಾಯ. ಕೊನೆಯದಾಗಿ 2 ಚೆಂಡುಗಳು ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 26 ಓಟ ಜಮೆಯಾಗುತ್ತಾ ಇದೆ. ನೂತನ ದಂಡುಗಾರನಾಗಿ ಅಭಿರವರ ಆಗಮನವಾಗುತ್ತಾ ಇದೆ. 2 ಚೆಂಡುಗಳು ಕೊನೆಯದಾಗಿ ಬಾಕಿ ಉಳಿತಾ ಇದೆ. ಲೆಫ್ಟ್ ಹ್ಯಾಂಡೆಡ್ ಬ್ಯಾಟರ್ ಅಭಿ ಎದುರಿಸಬೇಕಾಗಿದೆ ಆದಿರವರ ದಾಳಿಯನ್ನು. ಇಲ್ಲಿ ಓವರಿನ 5ನೇ ಚೆಂಡನ್ನೇ ಸೇಯಬೇಕಾಗಿದೆ. ಇಲ್ಲಿ ಆದಿ ತನ್ನ ಪಂಚಬೆರಳುಗಳ ಸಹಾಯದೊಂದಿಗೆ ಓವರಿನ ಪಂಚಮ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಬಲಗೈ ಎಡಗೈ ಬ್ಯಾಟ್ಸ್ಮನ್ ಅಭಿ ಕಡೆಗೆ ಇಲ್ಲಿ ತಪ್ಪನ್ನು ಮಾಡುತ್ತಾ ಇದರಲ್ಲಿ ವೈಡ್ ಎನ್ನತಕ್ಕಂಥ ತೀರ್ಪು ಇದೆ. ವೈಡ್ನ ಬಳಿಕೆಯಲ್ಲಿ 1 ಓಟಗಳ ಹೆಚ್ಚುವರಿ. ವೈಡ್ +1. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 28 ಓಟಗಳು. 28 ಆನ್ ದ ಸ್ಕೋರ್ ಬೋರ್ಡ್. ಕೊನೆಯ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಲಾಸ್ಟ್ 2 balls ಲೆಫ್ಟ್ ಆಫ್ ದ ಫಸ್ಟ್ ಇನ್ನಿಂಗ್ಸ್. ಆರಂಭದ ಇನ್ನಿಂಗ್ಸಿನ ಕೊನೆಯ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ದಾಳಿಗಾರಿಕೆಯಲ್ಲಿ ಆದಿ ಧೀರಜ್ ಕಡೆಗೆ ಮುಂದುವರಿಸಬೇಕಾಗಿದೆ. 28 ಒಟ್ಟು ಖಾತೆಯಲ್ಲಿ. 28 ಆನ್ ದ ಸ್ಕೋರ್ ಬೋರ್ಡ್. ಆದಿ ಫಾರ್ ದ 5th ಟೈಮ್ ಇನ್ ಇಸ್ ಓವರ್.
ಅದ್ಭುತವಾಗಿತ್ತು ಇಲ್ಲಿ ಪ್ಲೇಸ್ಮೆಂಟ್. ಮತ್ತೆ ಒಂದು ಸುಲಭ ಬಳಿಕ ದ್ವಿತೀಯ ಓಟಕ್ಕೆ ಕರೆ ಇದೆ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಚಲಿಸತಕ್ಕಂಥ ಚೆಂಡಿಯಲ್ಲಿ ತೀರ್ಪುಗಾರರಿಂದ ಔಟ್ ಎನ್ನತಕ್ಕಂಥ ತೀರ್ಪು ಹೊರ ಬೀಳುವಾಗ ಒಂದು ಅದ್ಭುತವಾದ ಇನ್ನಿಂಗ್ಸ್ ಇಲ್ಲಿ ಮುಕ್ತಾಯವಾಗುತ್ತಾ ಇದೆ. ಧೀರಜ್ ಅವರ ಒಂದು ಅದ್ಭುತವಾದ ಇನ್ನಿಂಗ್ಸ್ ಹೆಸರಿಯಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಖಾತೆಯಲ್ಲಿ 29 ಓಟ ಬರಬೇಕಾದರೆ ಒಂದು ಧೀರಜ್ ಅವಳಿ ಓಟಗಳನ್ನು ಸಂಪೂರ್ಣವಾಗಿ ದಾಖಲು ಮಾಡಿಕೊಂಡು MPC ತಂಡಕ್ಕೆ ಒಂದು ಗೌರವಾನ್ವಿತ ಅಂಕಿಅಂಶ ಪಟ್ಟಿ ಬರುವುದರಲ್ಲಿ ಒಂದು ಅದ್ಭುತವಾದ ಪಾತ್ರ ನಿಭಾಯಿಸಿದ್ರು. ಇಲ್ಲಿ ಕೊನೆಯದಾಗಿ ಒಂದು ಚೆಂಡು ಮಾತ್ರ ಬಾಕಿ ಇದೆ. ಆರಂಭದ ಇನ್ನಿಂಗ್ಸಿನ ಒಂದು ಚೆಂಡು ಇನ್ನು ಕೂಡ ಬಾಕಿ. ಆರಂಭದ ಇನ್ನಿಂಗ್ಸಿನ ಕೊನೆಯ ಒಂದು ಚೆಂಡು ಹೆಸರಿಯಲ್ಲಿ 29ರಲ್ಲಿ ಗಳಿಕೆ ಇದೆ. ಒಂದು ಚೆಂಡು ಬಾಕಿ. ಆದಿ ಕಡೆಯಿಂದ ಓಂಕಾರ್ ಕಡೆಗೆ ಇಲ್ಲಿ ಕೊನೆಯ ಚೆಂಡು ದಂಡಿಸಿದರೆ ಇಲ್ಲಿ ತಡೆಯನ್ನು ಹಿಡಿಯತಕ್ಕಂಥ ದಾಳಿಗಾರ ಇಲ್ಲಿ ಒಂದರ ಬಳಿಕ ದ್ವಿತೀಯ ಓಟಕ್ಕೆ ಕರೆ ಇದೆ. ದ್ವಿತೀಯ ಓಟ ಸಂಪೂರ್ಣ ಬಳಿಕೆಯಲ್ಲಿ ತೃತೀಯ ಓಟಕ್ಕೆ ಯಾವುದೇ ರೀತಿಯ ಅವಕಾಶಗಳು ಇಲ್ಲ. ಇದರೊಂದಿಗೆ ಆರಂಭದ ಇನ್ನಿಂಗ್ಸ್ ಮುಕ್ತಾಯವಾಗುತ್ತಾ ಇದೆ. 30 ಚೆಂಡುಗಳು ಮುಕ್ತಾಯ ಕಾಣ ಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 31 ಓಟ ಜಮೆಯಾಗುತ್ತಾ ಇದೆ. 32 ಸವಾಲನ್ನು ಬೆನ್ನಟ್ಟಬೇಕಾಗಿದೆ. ಇಲ್ಲಿ ಪೃಥ್ವಿರವರು ದಯವಿಟ್ಟು ಒನ್ನೊಮ್ಮೆ ವೀಕ್ಷಕರ ಕೊಠಡಿಗೆ ಬರಬೇಕೆಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪೃಥ್ವಿರವರೇ ದಯವಿಟ್ಟು ವೀಕ್ಷಕರ ಕೊಠಡಿಗೆ ಬಂದು ಬಿಡಿ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 31 ಓಟ ಜಮೆಯಾಗುತ್ತಾ ಇದೆ. 32 ಸವಾಲನ್ನು ಬೆನ್ನಟ್ಟಬೇಕಾಗಿದೆ. 30 ಚೆಂಡುಗಳ ಮುಂದೆ ಟೀಮ್ ಶಸ್ತ್ರದಂಡ. ಈಗಾಗಲೇ ಈ ಪಂದ್ಯಕೂಟದ ವೀಕ್ಷಣೆಯಲ್ಲಿ ನಮ್ಮ ಜೊತೆ ಮಾನಸ್ ಶಾಂತಿನಗರ ನಮ್ಮ ಜೊತೆ ಇದ್ದಾರೆ. ಇವರನ್ನ ರೂಬಿ ಬಾಯ್ಸ್ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಪ್ರಸ್ತುತ ಪಂದ್ಯದಲ್ಲಿ MPC ವಿರುದ್ಧವಾಗಿ ಟೀಮ್ ಶಸ್ತ್ರ ನಡುವೆ ಸಾಗಿ ಬರುತ್ತಾ ಇದೆ. 30 ಚೆಂಡುಗಳ ಆಟ ಬಾಕಿಯಲ್ಲಿ 32 ಓಟ ವಿಜಯಕ್ಕಾಗಿ ತಡೆ ಹಿಡಿಯಬಲ್ಲಂತ ಎಸ್ತಗಾರಿಕೆ ಹೆಸರಿಯಲ್ಲಿ ಓಟಗಳನ್ನು ಬಿಟ್ಟುಕೊಡದೆ ಇಲ್ಲಿ ವಿಕೆಟ್ ಅನ್ನು ಪಡೆಯಬಲ್ಲಂತ ದಾಳಿಗಾರಿಕೆಯನ್ನು ಸಂಘಟಿಸಲೇಬೇಕಾಗಿದೆ. ಎದುರಾಳಿ ತಂಡ ಬಹಳಷ್ಟು ಬಲಿಷ್ಠವಾಗಿದೆ. ಎರಡು ತಂಡ ಕೂಡ ಬಲಿಷ್ಠ ಬಲಾಢ್ಯ ಆಟಗಾರರಿಗೆ ಕಾಣಸಿಗುವಾಗ ಇಲ್ಲಿ ಆರಂಭಿಕ ಕ್ರಮಾಂಕದ ದಾಂಡುಗಾರರಾಗಿ ಇರುವ ಪ್ರತಿಭಾನ್ವಿತ ಬ್ಯಾಟ್ಸ್ಮನ್ಗಳ ಆಗಮನವಾಗುತ್ತಾ ಇದೆ. ದಾಂಡುಗಾರಿಕೆ ಮುಖ್ಯ ವಿಭಾಗಕ್ಕೆ ವಿನೀತ್ ಜೊತೆಗೂಡುತ್ತಾ ಆದರ್ಶ್ ಅವರ ಆಗಮನವಾಗುತ್ತಾ ಇದೆ. 30 ಚೆಂಡುಗಳ ಆಟ ಬಾಕಿ ಇದೆ ಕ್ರೀಡಾಭಿಮಾನಿಗಳಲ್ಲಿ. 32 ಓಟಗಳು ವಿಜಯಕ್ಕಾಗಿ ಬೇಕಾಗಿದೆ. ದಾಳಿಗಾರಿಕೆ ವಿಭಾಗದಲ್ಲಿ ಆರಂಭಿಕ ಓವರ್ ಅನ್ನು ಎಸೆಯಲು
ಆರಂಭಿಕ ಓವರನ್ನು ಕೈಗೆತ್ತುವಂಥ ದಾಳಿಗಾರ ಜ್ಞಾನೇಶ್ ರವರ ಆಗಮನವಾಗುತ್ತಾ ಇದೆ. ಇಲ್ಲಿ ಓವರ್ ನಂಬರ್ 1 ಆರಂಭಿಕ ಚೆಂಡು, ಪವರ್ ಪ್ಲೇ ಓವರಿನ ಆರಂಭದ ಚೆಂಡಿದು. ಇದರೊಂದಿಗೆ ಪ್ರಥಮ ಚೆಂಡಿಗೆ ಸೊಗಸಾದ ಬ್ಯಾಟಿಂಗ್ ಇದು. ದಂಡಿಸತಕ್ಕಂಥ ಪ್ರಯತ್ನವನ್ನು ಪಟ್ಟರೆ ಚೆಂಡು ನೇರವಾಗಿ ಬೌಂಡರಿ ಏರಿಯಾ ಹೊರಭಾಗದಲ್ಲಿ ದಾಖಲಾಗುತ್ತಾ ಇದೆ. ಪ್ರಥಮ ಚೆಂಡಿಗೆ ಪ್ರಥಮ ಪ್ರಹಾರ ವಿನೀತ್ ಬ್ಯಾಟ್ ಮುಖಾಂತರ ಬರುವ ಮುಖಾಂತರವಾಗಿ ಆರಂಭದ ಚೆಂಡಿಗೆ 4 ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ ಗಳಿಕೆಯಲ್ಲಿ 6 ಓಟಗಳು. 2 balls completed 6 on the scoreboard. 2 ಚೆಂಡುಗಳು ಮುಕ್ತಾಯ ಮಾತ್ರ 6 ಒಟ್ಟು ಗಳಿಕೆಯಲ್ಲಿ ಜಮೆಯಾಗುತ್ತಾ ಇದೆ. ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಅವಕಾಶಗಳಿದೆ. ಅದೃಷ್ಟವಶವಾಗಿ ವಿನೀತವಾಗಿ ಯಾವುದೇ ರೀತಿಯ ಅಪಾಯಗಳು ಲಭ್ಯವಾಗುತ್ತಾ ಇಲ್ಲ. ಇದರೊಂದಿಗೆ ಅಂಕಿಅಂಶ ಪಟ್ಟಿ 6ರಲ್ಲಿ ಸ್ಥಗಿತವಾಗುತ್ತಾ ಇದೆ. 3 ಚೆಂಡುಗಳು ಇಲ್ಲಿ ಮುಕ್ತಾಯ. ಖಾತೆಯಲ್ಲಿ 6 ಓಟಗಳು ಜಮೆಯಾಗುತ್ತಾ ಇದೆ. ಓವರ್ ನಂಬರ್ 1ರ 4ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಜ್ಞಾನೇಶ್ ಕಡೆಯಿಂದ ತೀರ್ಪುಗಾರರಲ್ಲಿ ಬಿಡಿದ ರೈಟ್ ಓವರ್ ದ ವಿಕೆಟ್ ದಾಳಿಯ ಮುಖಾಂತರವಾಗಿ ಎಡಗೈ ದಾಂಡುಗಾರ ಆಗುತ್ತಾ ಇದೆ. 4 balls completed 7 on the scoreboard. ಉಳಿತಾ ಇದೆ ಆರಂಭಿಕ ಓವರಿನ ಕೊನೆಯ 2 ಚೆಂಡುಗಳು. ಓವರಿನ ಕೊನೆ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಇಲ್ಲಿ ಜ್ಞಾನೇಶ್ ತನಕಂತಿನ 5ನೇ ಚೆಂಡು ಇದು. ಆದರ್ಶ್ ಕಡೆಗೆ ಇಲ್ಲಿ ಸೇಬೇಕಾಗಿದೆ. ಸುಲಭದ ಚೆಂಡಾಗಿದೆ ಈ ಕ್ಷಣದಲ್ಲಿ. ಆದರೆ ದೊಡ್ಡ ಹೊಡೆತ ದಂಡಿಸುವಲ್ಲಿ ಯಾವುದೇ ರೀತಿಯ ಮನವನ್ನು ತೋರ್ಪಡಿಸ್ತಾ ಇಲ್ಲ ಇರುವ ಬ್ಯಾಟ್ಸ್ಮನ್ಗಳಲ್ಲಿ. ಕಾರಣ ವಿನೀತ್ ಕನೆಕ್ಟ್ ಮಾಡುವಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ ತಂಡಕ್ಕೋಸ್ಕರ. ಆದರ್ಶ್ ರಕ್ಷಣಾತ್ಮಕ ರೀತಿಯಲ್ಲಿ ವಿನೀತ್ಗೆ ಸ್ಟ್ರೈಕ್ ರೊಟೇಟ್ ಅನ್ನು ಮಾಡುವ ಮುಖಾಂತರವಾಗಿ ಓವರಿನ ಕೊನೆಯ ಚೆಂಡು, ಕಾರಣ ಇದು ಪವರ್ ಪ್ಲೇ ಓವರಿನ ಕೊನೆಯ ಚೆಂಡು ವಿನೀತ್ ರವರಿಗೆ ಬಿಟ್ಟು ಕೊಡುವಾಗ ಇಲ್ಲಿ ಕೊನೆಯ ಚೆಂಡಿಗೆ ಯಾವ ರೀತಿಯಲ್ಲಿ ವಿನೀತ್ ಬ್ಯಾಟ್ ಮುಖಾಂತರ ಓಟಗಳು ಬರುವುದು ಕಾದು ನೋಡಲೇಬೇಕಾಗಿದೆ. ಈ ಸಮಯದಲ್ಲಿ 5 ಚೆಂಡು ಮುಕ್ತಾಯ. ಕೊನೆಯ ಚೆಂಡು ಇದು ಜ್ಞಾನೇಶ್ ಕಡೆಯಿಂದ. ಕೊನೆಯ ಚೆಂಡಲ್ಲಿ -1 ಅವಳಿ ಓಟಗಳ ಸೇರ್ಪಡೆಯಾಗುತ್ತಾ ಇದೆ. ಎಕ್ಸ್ಟ್ರಾಸ್ ಖಾತೆಯಲ್ಲಿ 2 ಓಟಗಳ ಹೆಚ್ಚುವರಿ ಆಗುವಾಗ ಗಳಿಕೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಇಲ್ಲಿ ಒಟ್ಟು ಮೊತ್ತ 10 ಓಟಗಳು. 10 ಆನ್ ದ ಸ್ಕೋರ್ ಬೋರ್ಡ್. ಕೊನೆಯ 1 ಚೆಂಡು ಇನ್ನೂ ಕೂಡ ಬಾಕಿ ಇದೆ. ಇಲ್ಲಿ ಜ್ಞಾನೇಶ್ ದಾಳಿಯಲ್ಲಿ ತಡೆ ಹಿಡಿಯಬಲ್ಲಂತ ಎಸ್ತುಗಾರಿಕೆಯನ್ನು ಸಂಘಟಿಸಲೇಬೇಕಾಗಿದೆ ಈ ಸಮಯದಲ್ಲಿ. ಇದರೊಂದಿಗೆ ದಂಡಿಸತಕ್ಕಂಥ ಪ್ರಯತ್ನ ಕ್ಷಣ ಮಾತ್ರ. ಗಾಳಿಯಲ್ಲಿ ಇದ್ದಂಥ ಚೆಂಡಿಯಲ್ಲಿ ನೇರವಾಗಿ ಕ್ಷೇತ್ರ ರಕ್ಷಕನ ಭದ್ರ ಬಗಸಲೆ ಚೆಂಡು ಸುಲ್ತಾ ಇದೆ. ಕವರ್ಸ್ ಭಾಗದಲ್ಲಿ ನಿಂತ ಕ್ಷೇತ್ರ ರಕ್ಷಕನ ಕೈ ಸೇರತಕ್ಕಂಥ ಚೆಂಡು ಕ್ಯಾಚ್ ಔಟ್ ರೂಪದಲ್ಲಿ ಆರಂಭಿಕ ಉದ್ದರಿ ನೆಲಕರುಳ್ತಾ ಇದೆ. ಇದರೊಂದಿಗೆ ಪ್ರಥಮ ವಿಕೆಟ್ ನಷ್ಟ ಮಾಡತಕ್ಕಂಥ ಶಸ್ತ್ರ ತಂಡ ನಂಬರ್ 3ರ ಕ್ರಮಾಂಕದಲ್ಲಿ ಟೀಮ್ ಶಸ್ತ್ರ ಪರವಾಗಿ ಪೃಥ್ವಿರವರ ಆಗಮನವಾಗುತ್ತಾ ಇದೆ. ಇಲ್ಲಿ ಆರಂಭಿಕ ಓವರ್ ಇಲ್ಲಿ ಮುಕ್ತಾಯದ ಹಾದಿಯನ್ನು ಹಿಡಿದಾಗಿದೆ. ಓವರ್ ನಂಬರ್ 1 ಮುಕ್ತಾಯ. 6 ಚೆಂಡುಗಳು ಮುಕ್ತಾಯ ಕಾಣ ಸಿಗುವಾಗ 10 ಅಂಕಿಅಂಶ ಪಟ್ಟಿಯಲ್ಲಿ ಬರೆತಾ ಇದೆ. ಇಲ್ಲಿ ಇನ್ನುಳಿತಕ್ಕಂಥ 24 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 22 ಓಟಗಳು ಬೇಕಾಗಿದೆ. ಇಲ್ಲಿ 24 ಚೆಂಡುಗಳ ಮುಂದೆ
ವಿಜಯಕ್ಕಾಗಿ 22 ಓಟಗಳು ಬೇಕಾಗಿದೆ. ದಾಳಿಗಾರಿಕೆ ವಿಭಾಗದಲ್ಲಿ ತಡೆ ಹಿಡಿಯಬಲ್ಲಂತ ಎಸ್ತುಗಾರಿಕೆಯನ್ನು ಸಂಘಟಿಸಲು ಕೌಶಿಕ್ ರವರ ಆಗಮನವಾಗುತ್ತಾ ಇದೆ. ಇತ್ತ ಮಂದಿ ಬಲಿಷ್ಠ ಪ್ರಹಾರದ ನೋಟವನ್ನು ಇಟ್ಟುಕೊಂಡ್ರು. ಇಲ್ಲಿ ತಡೆಯನ್ನು ಹಿಡಿಯುವಾಗಿಲ್ಲಿ ದಾಂಡುಗಾರಿಗೆ ಒಂದು ಒಂದರ ಬಳಿಕ ದ್ವಿತೀಯ ಓಟಕ್ಕೆ ಓಡುವಲ್ಲಿ ಯಾವುದೇ ರೀತಿಯ ಅಪಾಯಗಳು ಇರಲಿಲ್ಲ. 2 ಹೆಚ್ಚುವರಿ ಆಗುತ್ತಾ ಇದೆ. 2 more added to the scoreboard and scoreboard jumps to 12 on the watch. ಆರಂಭಿಕ ಒಂದು ಚೆಂಡು ಇಲ್ಲಿ ಮಾತ್ರ ಮುಕ್ತಾಯ ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇದರೊಂದಿಗೆ ಇಲ್ಲಿ ದೊಡ್ಡ ಹೊಡೆತದ ಪ್ರಯತ್ನವನ್ನು ಪಡುತ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿ ಕನೆಕ್ಟ್ಗಳಿಗೆ ಅವಕಾಶಗಳು ಸಿಗುತ್ತಾ ಇಲ್ಲ. ವಿನೀತ್ ಟೀಮ್ ವಿಜಯಲಕ್ಷ್ಮಿ ಉಳ್ಳಾಲ ಬಯಲು ತಂಡದ ಮಾಲಕರಾದ ಪ್ರಥಮೇಶ್ ಅವರು ದಯವಿಟ್ಟು ವೀಕ್ಷಕರ ಕೊಠಡಿಗೆ ಬರಬೇಕೆಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಟೀಮ್ ವಿಜಯಲಕ್ಷ್ಮಿ ಉಳ್ಳಾಲ ಬಯಲು ತಂಡದ ಮಾಲಕರಾದಂಥ ಪ್ರಥಮೇಶ್ ಅವರು ದಯವಿಟ್ಟು ವೀಕ್ಷಕರ ಕೊಠಡಿಗೆ ಬರಬೇಕೆಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಒಟ್ಟಾಗಿ ಇಲ್ಲಿ 3 ಚೆಂಡುಗಳು ಮುಕ್ತಾಯವಾಗುತ್ತಾ ಇದೆ. 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ದಾಳಿಗಾರಿಕೆ ವಿಭಾಗದಲ್ಲಿ ಕೌಶಿಕ್ ತನ್ನ ಕಂತಿನ 4ನೇ ಚೆಂಡನ್ನು ಮುಂದಿರಿಸುವಾಗ ಇಲ್ಲಿ ದೊಡ್ಡ ಹೊಡೆದ ಪ್ರಯತ್ನವನ್ನು ಪಟ್ಟರೆ ಕ್ಯಾಚನ್ನು ಪಡೆಯತಕ್ಕಂಥ ತವಕದಲ್ಲಿ ಇರುವಾಗ ರಕ್ಷಣಾತ್ಮಕ ರೀತಿಯಲ್ಲಿ ಆ ಚೆಂಡನ್ನು ಪಡೆಯುವ ನಿಟ್ಟಿನಲ್ಲಿ ಇರುವ ದಾಂಡುಗಾರಿಗೆ 2 ಓಟಗಳನ್ನು ಓಡಲು ಅವಕಾಶವನ್ನು ಮಾಡಿಕೊಟ್ಟರು. ಇದರೊಂದಿಗೆ ಖಾತೆಯಲ್ಲಿ 14 ಓಟಗಳು ಜಮೆಯಾಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ 14 ಮಾತ್ರ 4 ಚೆಂಡುಗಳು ಈ ಓವರಿನ ಮುಕ್ತಾಯ. ಕೌಶಿಕ್ ತನ್ನ ಕಂತಿನ 5ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ವೈಡ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಟೀಮ್ ಶಸ್ತ್ರ ಇದರ ಮಾಲಕರಾದಂಥ ಸುಷ್ಮಿತ್ರ ಅವರು ದಯವಿಟ್ಟು ವೀಕ್ಷಕರ ಕೊಠಡಿಗೆ ಬಂದು ಬಿಡಿ. ಟೀಮ್ ಶಸ್ತ್ರ ಇದರ ಮಾಲಕರಾದಂಥ ಸುಷ್ಮಿತ್ರ ಅವರು ದಯವಿಟ್ಟು ವೀಕ್ಷಕರ ಕೊಠಡಿಗೆ ಬರಬೇಕೆಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಗಳಿಕೆಯಲ್ಲಿ ಮಗದೊಂದು ಓಟಗಳು ಹೆಚ್ಚುವರಿಯಾಗುವಾಗ ಖಾತೆಯಲ್ಲಿ ಒಟ್ಟಾಗಿ 16 ಓಟಗಳು ಜಮೆಯಾಗುತ್ತಾ ಇದೆ. 16 ಆನ್ ದ ಸ್ಕೋರ್ ಬೋರ್ಡ್ ಹಿಯರ್. ಕೊನೆಯ ಒಂದು ಚೆಂಡು ಮಾತ್ರ ಬಾಕಿ ಇದೆ. ಕೌಶಿಕ್ ಓವರಿನ ಕೊನೆಯ ಚೆಂಡನ್ನೇ ಸೇಯಬೇಕಾಗಿದೆ. ಇಲ್ಲಿ 5 ಚೆಂಡುಗಳು ಇಲ್ಲಿ ಮುಕ್ತಾಯ. ಈ ಓವರಿನ ಓವರ್ ನಂಬರ್ 2ರ ಕೊನೆಯ ಚೆಂಡು ಕೌಶಿಕ್ ಕಡೆಯಿಂದ ಇಲ್ಲಿ ಬಲಗೈ ಬ್ಯಾಟ್ಸ್ಮನ್ ಪೃಥ್ವಿ ಕಡೆಗೆ. ಪೃಥ್ವಿ ಆರಂಭಿಕ ಚೆಂಡನ್ನು ಎದುರಿಸಬೇಕಾಗಿದೆ ತನ್ನ ವೈಯಕ್ತಿಕ ಖಾತೆಯಲ್ಲಿ. 5 ಚೆಂಡುಗಳು ಇಲ್ಲಿ ಮುಕ್ತಾಯ. ಪೃಥ್ವಿ ಕೊನೆಯ ಚೆಂಡನ್ನು ಎದುರಿಸಲು ಕೌಶಿಕ್ ಕಡೆಯಿಂದ. ಅದ್ಭುತವಾಗಿದ್ದು ದಾಳಿಯಲ್ಲಿ ತಡೆ ಹಿಡಿಯಬಲ್ಲಂಥ ದಾಳಿಗಾರಿಕೆ ಆಗುತ್ತಾ ಇದೆ ಈ ಕ್ಷಣದಲ್ಲಿ. ಪೃಥ್ವಿ ದಂಡಿಸುವಂಥ ಪ್ರತಿ ಒಂದು ಸಿಕ್ಸರ್ಗೆ 500 ಎನ್ನತಕ್ಕಂಥ ನಗದು ಬಹುಮಾನದ ಘೋಷಣೆ ಬರುತ್ತಾ ಇದೆ ಸುಹಾನ್ ಕಡೆಯಿಂದ. ಇಲ್ಲಿ ಕಾದು ನೋಡಬೇಕಾಗಿದೆ. ಪೃಥ್ವಿ ಬ್ಯಾಟ್ ಮುಖಾಂತರವಾಗಿ ದೊಡ್ಡ ಹೊಡೆತಗಳು ದಾಖಲಾಗಬಹುದೇ. 32 ಎನ್ನತಕ್ಕಂಥ ಸ್ಥಿತಿಗತಿಯಲ್ಲಿ ಬೆನ್ನೆಡತಕ್ಕಂಥ ಸಂದರ್ಶಗಳು ಕಾಣಸಿಕ್ಕಿದೆ ಟೀಮ್ ಶಸ್ತ್ರಪಾಲಯದಲ್ಲಿ.
ಟೀಮ್ ಶಕ್ತಿ ಇದರ ಸಾಯಿ ಪವನ್ ದಯವಿಟ್ಟು ವೀಕ್ಷಕರ ಕೊಠಡಿಗೆ ಬಂದು ಬಿಡಿ. ಟೀಮ್ ಶಕ್ತಿ ತಂಡದ ಸಾಯಿ ಪವನ್ ದಯವಿಟ್ಟು ವೀಕ್ಷಕರ ಕೊಠಡಿಗೆ ಬರಬೇಕೆಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆರಂಭದ 2 ಓವರ್ಗಳಲ್ಲಿ ಮಾತ್ರ ಮುಕ್ತಾಯವಾಗುತ್ತಾ ಇದೆ. ವಿಘ್ನೇಶ್ ತಾಳಿಗಾರಿಕೆ ವಿಭಾಗದಲ್ಲಿ ಮುಂದುವರಿಸಬೇಕಾಗಿದೆ ವಿನೀತ್ ಕಡೆಗೆ. ಇದು ಓವರ್ ನಂಬರ್ 3 ಆರಂಭಿಕ ಚೆಂಡನ್ನು ಗಳಿಕೆಯಲ್ಲಿ 16 ಓಟಗಳು ಬಂದಾಗಿದೆ. ಇಲ್ಲಿ 16 ಆನ್ ದ ಸ್ಕೋರ್ ಬೋರ್ಡ್. ಉಳಿದಂತ 18 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 16 ಓಟಗಳು ಇನ್ನು ಬೇಕಾಗಿದೆ. ವಿನೀತ್ ಗೆಡಗೈ ಪ್ರಬಲ ಬ್ಯಾಟರ್ ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ಇಲ್ಲಿ ವಿಘ್ನೇಶ್ ಅವರ ದಾಳಿಯನ್ನು ಎದುರಿಸುವಾಗ ಇಲ್ಲಿ ಸ್ಪೆಕ್ಟ್ರಾ ವೈಡ್ ಬರುತ್ತಾ ಇದೆ. ನೋ ಬಾಲ್ ಎನ್ನತಕ್ಕಂಥ ತೀರ್ಪು ಹೊರಬೀಳುವಾಗ ಇಲ್ಲಿ ವಿಕೆಟ್ಗಳ ನಡುವೆ ಬಹು ವೇಗದ ಓಟಗಳು ಕಾಣಸಿಗುತ್ತಾ ಇದೆ. ಇದರೊಂದಿಗೆ ನೋ ಬಾಲ್ ಎನ್ನತಕ್ಕಂಥ ತೀರ್ಪು ಕೂಡ ಹೊರಬೀಳುತ್ತಾ ಇದೆ. ಖಾತೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ ಈ ಸಂದರ್ಭದಲ್ಲಿ 19 ಓಟ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಫ್ರೀ ಹಿಟ್ ಚೆಂಡು ಇದು ವಿನೀತ್ ಕಡೆಗೆ. ಫ್ರೀ ಹಿಟ್ ಚೆಂಡು ಬರುತ್ತಾ ಇದೆ. ಫ್ರೀ ಹಿಟ್ ಚೆಂಡಿಗೆ ವಿನೀತ್ ಬ್ಯಾಟ್ ಮುಖಾಂತರವಾಗಿ ದೊಡ್ಡ ಹೊಡೆತದ ಪ್ರಯತ್ನವಿದು. ಕ್ಷಣ ಮಾತ್ರ ಗಾಳಿಯಲ್ಲಿ ಇದ್ದಂಥ ಚೆಂಡು ನೇರವಾಗಿ ಕ್ಷೇತ್ರರಕ್ಷಕನ ಕೈ ಸೇರಿದರೂ ಕೂಡ ಯಾವುದೇ ರೀತಿಯ ಅಪಾಯಗಳು ಇಲ್ಲ. ಫ್ರೀ ಹಿಟ್ ಚೆಂಡಾಗುವ ಕಾರಣದಿಂದಾಗಿ ವಿಕೆಟ್ಗಳ ನಡುವೆ 2 ಓಟಗಳು ಹೆಚ್ಚುವರಿ ಆಗುವಾಗ 21 ಒಟ್ಟು ಖಾತೆಯಲ್ಲಿದೆ. ಆರಂಭಿಕ 1 ಚೆಂಡು ಇಲ್ಲಿ ಮಾತ್ರ ಮುಕ್ತಾಯ. ಓವರ್ ನಂಬರ್ 3 ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಬಲಿಷ್ಠನೆಯ ಪ್ರಹಾರದ ನೋಟವನ್ನು ಇಟ್ಟುಕೊಳ್ಳುತ್ತಾ ಇದ್ದಾರೆ. ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಚಲಿಸತಕ್ಕಂಥ ಚೆಂಡಾಗುತ್ತಾ ಇದೆ. ಇಲ್ಲಿ ಒಂದು ಸುಲಭದಲ್ಲಿ 22 ಖಾತೆಯಲ್ಲಿದೆ. 2 ಚೆಂಡುಗಳು. ಆರಂಭಿಕ ಓವರ್ ನಂಬರ್ 3 ಮಾತ್ರ ಮುಕ್ತಾಯ. ವಿಘ್ನೇಶ್ ತಾಳಿಗಾರಿಕೆ ವಿಭಾಗದಲ್ಲಿ ಬಲಗೈ ಬ್ಯಾಟ್ಸ್ಮನ್ ಪೃಥ್ವಿ ಕಡೆಗೆ ಮುಂದುವರಿಸಬೇಕಾಗಿದೆ. ಪೃಥ್ವಿರವರಿಗೆ 500 ಎನ್ನತಕ್ಕಂಥ ನಗುಬಹುವಂತ ಘೋಷಣೆಗಳು ಇದೆ ಇಲ್ಲಿ. ಆದರೆ ಆಫ್ ಸ್ಟಂಪಿನ ತೀರ ಹೊರಭಾಗದಲ್ಲಿ ಚಲಿಸಕ ಚೆಂಡು ವೈಡ್ ಎನ್ನತಕ್ಕಂಥ ತೀರ್ಪು ಹೊರಬೀಳುವಾಗ ಎಕ್ಸ್ಟ್ರಾಸ್ ಖಾತೆಯಲ್ಲಿ 1 ಹೆಚ್ಚುವರಿ ಆಗುವಾಗ ಗಳಿಕೆಯಲ್ಲಿ 23 ಓಟಗಳು ಬರುತ್ತಾ ಇದೆ. 23 ಆನ್ ದ ಸ್ಕೋರ್ ಬೋರ್ಡ್ ಹಿಯರ್. ಆರಂಭಿಕ 2 ಚೆಂಡುಗಳು ಮಾತ್ರ ಮುಕ್ತಾಯ. ವಿಘ್ನೇಶ್ ಓವರಿನ 3ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಫುಲ್ ಟಾಸ್ ಆಗಿ ಬಂದಂಥ ಚೆಂಡಿಗೆ ಇಲ್ಲಿ ಯಾವುದೇ ರೀತಿಯ ಸರಿಯಾದ ಕನೆಕ್ಟ್ಗಳು ಬರುತ್ತಾ ಇಲ್ಲ. ರಕ್ಷಣಾತ್ಮಕ ರೀತಿಯಲ್ಲಿ ಬ್ಯಾಟನ್ನು ದಂಡಿಸುವ ಮುಖಾಂತರವಾಗಿ ಇಲ್ಲಿ 1 ಮಾತ್ರ ಸೇರ್ಪಡೆ. 24 ಒಟ್ಟು ಗಳಿಕೆಯಲ್ಲಿ ಇರುವಾಗ ಇಲ್ಲಿ 3 ಚೆಂಡುಗಳು ಮಾತ್ರ ಮುಕ್ತಾಯ. ಓವರಿನ ಇದರೊಂದಿಗೆ ಮತ್ತೆ ಇಲ್ಲಿ ಸೊಗಸಾಗಿರ್ತಕ್ಕಂಥ ದಾಂಡುಗಾರಿಕೆದು ಸಮಯಕ್ಕೆ ಅನುಸಾರವಾಗಿ ಓಟಗಳು ಬರುತ್ತಾ ಇದೆ. ಲೆಗ್ ವೈಸ್ ರೂಪದಲ್ಲಿ 1 ಓಟಗಳು ಹೆಚ್ಚುವಾದರೂ ಕೂಡ ಖಾತೆಯಲ್ಲಿ 25 ಓಟಗಳು ಒಟ್ಟಾಗಿ ಕಾಣಸಿಗುತ್ತಾ ಇದೆ. ಓವರ್ ನಂಬರ್ 3 ಪ್ರಗತಿಯಲ್ಲಿ 4 ಚೆಂಡುಗಳು ಈ ಓವರಿನ ಮುಕ್ತಾಯ. ಓವರಿನ ಕೊನೆಯ 2 ಚೆಂಡುಗಳು ಬಾಕಿ ಇದೆ. ಮತ್ತೆ ದಂಡಿಸತಕ್ಕಂಥ ಪ್ರಯತ್ನವನ್ನು ಪಟ್ಟರಲ್ಲಿ ಮತ್ತೆ ಇಲ್ಲಿ 1 ಓಟ ಸುಲಭದಲ್ಲಿ. ಇದರೊಂದಿಗೆ ಖಾತೆಯಲ್ಲಿ 26 ಓಟಗಳು ಬರುತ್ತಾ ಇದೆ. ಇದರೊಂದಿಗೆ ಇಲ್ಲಿ ತೀರ್ಪುಗಾರಿಗೆ ಜೋರಾದ ಮನವಿಯನ್ನು ನೀಡುತ್ತಾ ಇದ್ದಾರೆ. ಇಲ್ಲಿ ಮಗದೊಮ್ಮೆ 1 ಓಟಗಳು ಲೆಗ್ ಬೈಸ್ ರೂಪದಲ್ಲಿ ಹೆಚ್ಚುವರಿ ಆಗುವಾಗ ಖಾತೆಯಲ್ಲಿ ಒಟ್ಟಾಗಿ 27 ಓಟಗಳು ಬಂದಾಗಿದೆ. 3 ಓವರ್ಗಳು ಇಲ್ಲಿ ಮುಕ್ತಾಯ. ಕೊನೆಯದಾಗಿನೂ 5 ಓಟಗಳ ಅವಶ್ಯಕತೆ ಇದೆ 12 ಚೆಂಡುಗಳ ಮುಂದೆ. 12 ಚೆಂಡುಗಳ ಮುಂದೆ ವಿಜಯಕ್ಕಾಗಿನೂ 5 ಓಟಗಳು ಬೇಕಾಗಿದೆ ಟೀಮ್ ಶಸ್ತ್ರ ತಂಡಕ್ಕೆ. ದಂಡಿಸ್ತಕ್ಕಂಥ ಪ್ರಯತ್ನವನ್ನು ಪಟ್ಟರಲ್ಲಿ ಕೌಶಿಕ್. ಆದರೆ ಕೌಶಿಕ್ ರವರ ದಾಳಿಗೆ ಯಾವುದೇ ರೀತಿಯಲ್ಲಿ ಸರಿಯಾದ ಕನೆಕ್ಟ್ಗಳು
ಬರುತ್ತಾ ಇಲ್ಲ ವಿನೀತ್ ಬ್ಯಾಟ್ ಮುಖಾಂತರವಾಗಿ. ಇದರೊಂದಿಗೆ ಒಂದು ಚೆಂಡು ಮಾತ್ರ ಇಲ್ಲಿ ಮುಕ್ತಾಯ. ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಕೌಶಿಕ್ ಕಡೆಯಿಂದ ಎಡಗೈ ಅನುಭವಿಯ ಬ್ಯಾಟರ್ ವಿನೀತ್ ಕಡಗ. ಇದರ ಮಧ್ಯೆ ದಂಡಿಸಿದ್ರು, ದೊಡ್ಡ ಹೊಡೆತದ ಪ್ರಯತ್ನವಿದೆ ಇಲ್ಲಿ. ಇದರೊಂದಿಗೆ ವಿನೀತ್ ಫಿನಿಶಸ್ ದ ಮ್ಯಾಚ್ ಆಫ್ ಇನ್ ಸ್ಟೈಲ್. ಅಭಿನಂದನೆ ಸಲ್ಲಿಸ್ತಾ ಇದ್ದು ಟೀಮ್ ಶಸ್ತ್ರ ತಂಡಕ್ಕೆ. ಅದ್ಭುತವಾದ ಇನ್ನಿಂಗ್ಸ್ ಅನ್ನು ಕಟ್ಟಿದ್ರು ಇಲ್ಲಿ ಆರಂಭಿಕ ಕ್ರಮಾಂಕದಲ್ಲಿ ಬಂದಂತ ಬ್ಯಾಟ್ಸ್ಮನ್. ಪಂದ್ಯವನ್ನು ಬಹಳಷ್ಟು ಲೀಲಾಜಾಲವಾಗಿ ಮುಕ್ತಾಯಿಸ್ತಾ ಇದ್ರೆ ಟೀಮ್ ಶಸ್ತ್ರ ಪರವಾಗಿ ವಿನೀತ್ ಮುಖಾಂತರವಾಗಿ ಪಂದ್ಯ ಗೆಲ್ತಾ ಇದೆ. ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಟೀಮ್ ಶಸ್ತ್ರ ತಂಡಕ್ಕೆ. ಟೀಮ್ ವಿಜಯಲಕ್ಷ್ಮಿ ಅದೇ ರೀತಿ ಟೀಮ್ ಶಕ್ತಿ ತಂಡದ ನಾಯಕ ದಯವಿಟ್ಟು ನಾಣ್ಯ ಚಿಮಿಕೆ ಬಂದುಬಿಡಿ. ಟೀಮ್ ವಿಜಯಲಕ್ಷ್ಮಿ ಅದೇ ರೀತಿ ಟೀಮ್ ಶಕ್ತಿ ತಂಡದ ನಾಯಕ ದಯವಿಟ್ಟು ನಾಣ್ಯ ಚಿಮಿಕೆಗೋಸ್ಕರ ಬರಬೇಕೆಂದು ಕೇಳ್ತಾ ಇದ್ದೇವೆ. ಅದೇ ರೀತಿ ಮುಂದಿನ ವೀಕ್ಷಣೆ ಬದಲಾವಣೆ ಆತ್ಮೀಯವಾಗಿ ಅನಾಸಿ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಟೀಮ್ ಎಂಪಿಸಿ ಹಾಗೆಯೇ ಟೀಮ್ ಶಸ್ತ್ರ ತಂಡದ ಕ್ಯಾಪ್ಟನ್ ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬಳಿ ಬಂದು ಸಂಪರ್ಕಿಸಿ. ಟೀಮ್ ಎಂಪಿಸಿ ಹಾಗೆಯೇ ಟೀಮ್ ಶಸ್ತ್ರ ತಂಡದ ಕ್ಯಾಪ್ಟನ್ಸ್ ಆದಷ್ಟು ಬೇಗನೆ ಮೈಕ್ ಪಾಯಿಂಟ್ ಬಳಿ ಬಂದು ದಯಮಾಡಿ ಸಹಕರಿಸಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಎಂಪಿಸಿ ಹಾಗೆಯೇ ಟೀಮ್ ಶಸ್ತ್ರ ತಂಡದ ಕ್ಯಾಪ್ಟನ್ಸ್. ಸಾಯಿ ಕಟಕರ್ ಪ್ರಸ್ತುತಪಡಿಸುವಂತಹ ಪಂದ್ಯಕೂಟ ನಾವು ನೇರವಾಗಿ ಇದೀಗ 7ನೇಯ ಪಂದ್ಯಕೂಟದತ್ತ ಧಾವಿಸಿಕೊಳ್ತಾ ಇದ್ದೇವೆ. ಸಾಯಿ ಕಟಕ ಪ್ರೀಮಿಯರ್ ಲೀಗ್ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಕೂಟ ಬೆಳಿಗ್ಗೆ ಆರಂಭಗೊಂಡಿರುವಂತಹ ಪಂದ್ಯಕೂಟ ಈ ದಿವಸ ಮಿಡ್ ನೈಟ್ ವರೆಗೂ ಕೂಡ ಪಂದ್ಯಕೂಟ ಆಡಿಸಲಿದ್ದೇವೆ. ಸೊ ಕೂಟದ 7ನೇಯ ಪಂದ್ಯಕೂಟ ವಿಜಯಲಕ್ಷ್ಮಿ ಉಲ್ಲಾಲ್ ಬೈಲ್ ವಿರುದ್ಧವಾಗಿ ಟೀಮ್ ಶಕ್ತಿ ತಂಡದ ಮಧ್ಯೆ ನಡೆಯಲಿಕ್ಕಿದೆ. ಒಂದು ಪಂದ್ಯಕೂಟದ ಅದೃಷ್ಟದ ನಾಣ್ಯ ಸುಮ್ಮಿಗೆಯನ್ನು ಗೆದ್ದುಕೊಂಡಿರುವಂತಹ ತಂಡ ಟೀಮ್ ಟಾಸ್ಗಾಗಿ ಬನ್ನಿ ಎರಡು ತಂಡದ ಕ್ಯಾಪ್ಟನ್ಸ್. ಟೀಮ್ ವಿಜಯಲಕ್ಷ್ಮಿ ಹಾಗೆಯೇ
ಟೀಮ್ ಶಕ್ತಿ ತಂಡದ ಕ್ಯಾಪ್ಟನ್ಸ್ ಟಾಸ್ ಅನ್ನು ಮುಂದುವರಿಸಿ ಅಂತ ಕೇಳಿಕೊಳ್ತಾ ಇದ್ದಾನೆ. ನಾಣ್ಯ ಸುಮ್ಮಿಗೆಯ ಪ್ರಕ್ರಿಯೆ ಮುಂದುವರಿಸಿಕೊಂಡ ಬಳಿಕ ನಾವು ನೇರವಾಗಿ ಪಂದ್ಯಕೂಟಕ್ಕೆ ಬರಲಿಕ್ಕಿದ್ದೇವೆ. ಎಸ್, ನಾಣ್ಯ ಸುಮ್ಮಿಗೆಯ ಪ್ರಕ್ರಿಯೆಯನ್ನು ಮುಂದುವರಿಸಿಕೊಳ್ಳಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಇನ್ನು ನಡೆಯುವಂತಹ ಪ್ರತಿಯೊಂದು ಪಂದ್ಯಕೂಟ ಕೂಡ ಮೂರು ಓವರ್ಗೆ ಸೀಮಿತವಾಗಿರುತ್ತದೆ. ದಯಮಾಡಿ ಗಮನಿಸಿಕೊಳ್ಳಿ. ಇನ್ನು ನಡುವಂತಹ ಲೀಗ್ ಹಂತದ ಪಂದ್ಯಕೂಟಗಳು ಇನ್ನು 9 ಪಂದ್ಯಕೂಟಗಳು ಸಾಗಿ ಬರಲಿಕ್ಕಿದೆ. ಇನ್ನು ನಡೆಯುವಂತಹ 9 ಪಂದ್ಯಕೂಟ, ಲೀಗ್ ಹಂತದ 9 ಪಂದ್ಯಕೂಟವು ಕೂಡ 3 ಓವರ್ಗೆ ಸೀಮಿತವಾಗಿರುತ್ತದೆ. ದಯಮಾಡಿ ಗಮನಿಸಿಕೊಳ್ಳಿ. ಯಾವುದೇ ರೀತಿಯಾಗಿರುವಂತಹ ಪವರ್ ಪ್ಲೇಗೆ ಅವಕಾಶ ಇರುವುದಿಲ್ಲ. ಸೊ ವಿಜಯಲಕ್ಷ್ಮಿ ವಿರುದ್ಧವಾಗಿ ಟೀಮ್ ಶಕ್ತಿ ತಂಡದ ಮಧ್ಯೆ ಪಂದ್ಯಕೂಟ ಸಾಗಿ ಬರಲಿಕ್ಕಿದೆ. ಪಂದ್ಯಕೂಟದ ನಾಣ್ಯ ಚುಮ್ಮಿಗೆಯನ್ನು ಗೆದ್ದುಕೊಂಡಿರುವಂತಹ ತಂಡ ಟೀಮ್ ಟೀಮ್ ವಿಜಯಲಕ್ಷ್ಮಿ ತಂಡ ತಮ್ಮ ನಿರ್ಣಾಯಕ ಇರುವಿಕೆಯನ್ನು ತಿಳಿಸಿ ಅಂತ ಕೇಳಿಕೊಳ್ಳುತ್ತಾ ಇದ್ದೇವೆ. 3 ಓವರ್ಗೆ ಸೀಮಿತವಾಗಿರುವಂತಹ ಪಂದ್ಯಕೂಟದ ನಾಣ್ಯ ಸುಮ್ಮಿಗೆಯನ್ನು ವಿಜಯಲಕ್ಷ್ಮಿ ತಂಡ ವಿಜಯಶಾಲಿ ಆಗುತ್ತೆ. ತಮ್ಮ ಇರುವಿಕೆ ಫೀಲ್ಡಿಂಗ್ ಕ್ಷೇತ್ರಪಾಲಕ ವಿಭಾಗ ಆಯ್ದುಕೊಳ್ಳುತ್ತಾ ದಾಂಡುಗಾರಿಕಾ ವಿಭಾಗವನ್ನು ಟೀಮ್ ಶಕ್ತಿ ತಂಡಕ್ಕೆ ಭೇಟಿ ಕೊಡುತ್ತಾ ಇದೆ. 3 ಓವರ್ಗೆ ಸೀಮಿತವಾಗಿರುವಂತಹ ಪಂದ್ಯಕೂಟ, ಯಾವುದೇ ರೀತಿಯಾಗಿರುವಂತಹ ಪವರ್ ಪ್ಲೇಗೆ ಅವಕಾಶಗಳಿರುವುದಿಲ್ಲ. Hello. ಎಸ್, ಕೂಟದ ಪಂದ್ಯಕೂಟ ಮುಂದುವರಿಸಿಕೊಳ್ಳುತ್ತಾ ಇದ್ದಾವೆ. ಲೀಗ್ ಹಂತದ 7ನೆಯ ಪಂದ್ಯಕೂಟ ಸಾಗ್ತಾ ಇದೆ. 3 ಓವರ್ಗೆ ಸೀಮಿತವಾಗಿರುವಂತಹ ಪಂದ್ಯಕೂಟ ಸಾಗ್ತಾ ಇದೆ. ಇದು ಪಂದ್ಯಕೂಟ 3 ಓವರ್ಗೆ ಸೀಮಿತವಾಗಿರುತ್ತದೆ. ಸೊ ದಯಮಾಡಿ ಸಹಕರಿಸಿ.
ಎಸ್, ಟೀಮ್ ಶಕ್ತಿ ತಂಡದ ಆರಂಭಿಕ ಇರುವ ಬ್ಯಾಟ್ಸ್ಮನ್ಗಳು ದಯಮಾಡಿ ಮೈದಾನ ಪ್ರವೇಶ ಪಡೆದುಕೊಳ್ಳಿ ಅಂತ ಕೇಳಿಕೊಳ್ತಾ ಇದ್ವಿ. ಈಗಾಗಲೇ ಟೀಮ್ ವಿಜಯಲಕ್ಷ್ಮಿ ತಂಡ ಕ್ಷೇತ್ರಪಾಲಕ ವಿಭಾಗ ಆಯ್ದುಕೊಳ್ಳುತ್ತಾ ಫೀಲ್ಡಿಂಗ್ ಪೊಸಿಷನ್ ಅಳವಡಿಸಿಕೊಳ್ಳುತ್ತಾ ಇದೆ. 3 ಓವರಿಗೆ ಸೀಮಿತವಾಗಿರುವಂತಹ ಪಂದ್ಯಕೂಟದಲ್ಲಿ ಯಾವುದೇ ರೀತಿಯಾಗಿರುವಂತಹ ಪವರ್ ಪ್ಲೇಗೆ ಅವಕಾಶಗಳಿರುವುದಿಲ್ಲ. ಲೀಗ್ ಹಂತದ ಅಂತಿಮ 9 ಪಂದ್ಯಕೂಟಗಳು ಮಾತ್ರ ಬಾಕಿ ಇದೆ. ಸತತವಾಗಿ 6 ಪಂದ್ಯಕೂಟ ಮುಕ್ತಾಯಗೊಂಡಾಗಿದೆ. 7ನೆಯ ಪಂದ್ಯಕೂಟಕ್ಕೆ ನಾವು ದಾಪುಗಾಲಿಡ್ತಾ ಇದ್ದೇವೆ. ಸಾಯಿ ಕಟಕ ಪ್ರಸ್ತುತಪಡಿಸುವಂತಹ ಸಾಯಿ ಕಟಕ ಪ್ರೀಮಿಯರ್ ಲೀಗ್. ಎಸ್, ಬನ್ನಿ ಆರಂಭಿಕ ಇರುವ ಬ್ಯಾಟ್ಸ್ಮನ್ಗಳು ಆದಷ್ಟು ಬೇಗ ಕ್ರೀಸ್ ತಲುಪುವಂತೆ ತಮಗೆ ಸೂಚನೆ ನೀಡ್ತಾ ಇದ್ದೇವೆ. ವಿಜಯಲಕ್ಷ್ಮಿ ವಿರುದ್ಧವಾಗಿ ಟೀಮ್ ಶಕ್ತಿ ತಂಡದ ಮಧ್ಯೆ ಇದೀಗ ಪಂದ್ಯಕೂಟ ಮುಂದುವರಿಸಿಕೊಳ್ಳುತ್ತಾ ಇದ್ದೇವೆ. ಪಂದ್ಯಕೂಟದ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ಪ್ರಕಾಶ್ ಬಂಟ್ವಾಲ್ ಹಾಗೂ ರಾಜೇಶ್ ಪಟೇಲ್. ತಮ್ಮನ್ನು ಆತ್ಮೀಯವಾಗಿ ಒಂದು ಪಂದ್ಯಕೂಟಕ್ಕೆ ಮತ್ತೆ ಸ್ವಾಗತ ಬಯಸಿಕೊಳ್ಳುತ್ತಾ ಇದ್ದೇನೆ. ಹಾಗೆಯೇ ಇರುವರು ತೀರ್ಪುಗಾರರು ರಾಜೇಶ್ ಉಶಿಲ್ ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಬಯಸಿಕೊಳ್ಳುತ್ತಾ. ಇದೀಗ 3 ಓವರಿಗೆ ಸೀಮಿತವಾಗಿರುವಂತಹ ಪಂದ್ಯಕೂಟ ನಾವು ಮುಂದುವರಿಸಿಕೊಳ್ಳುತ್ತಾ ಇದ್ದೇವೆ. ಆರಂಭಿಕ ಇರುವ ಬ್ಯಾಟ್ಸ್ಮನ್ಗಳು ಸ್ಟ್ರೈಕ್ ಹಾಗೂ ನಾನ್ ಸ್ಟ್ರೈಕರ್ ವಿಭಾಗಕ್ಕೆ ಬರ್ತಾ ಇದ್ದಾರೆ. ಸ್ಟ್ರೈಕರ್ ವಿಭಾಗದಲ್ಲಿ ಆರಂಭಿಕ ಇರುವ ಜೋಡಿ ಮೈದಾನ ಪ್ರವೇಶ ಪಡೆದುಕೊಳ್ಳುತ್ತಾ ಇದ್ದಾರೆ. ಸ್ಟ್ರೈಕರ್ ವಿಭಾಗದಲ್ಲಿ ದರ್ಶನ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಅನುಷ್, ದಾಳಿಗಾರಿಕಾ ವಿಭಾಗದಲ್ಲಿ ನಿತ್ಯ. ಗ್ರೀನ್ ಸಿಗ್ನಲ್ ಲಭ್ಯವಾಗುತ್ತಾ ಇದೆ. ಆರಂಭಿಕ ಇನ್ನಿಂಗ್ಸಿನ ಪ್ರಥಮ ಓವರಿನ ಪ್ರಥಮ ಚೆಂಡು ಎಸೆಯಬೇಕಾಗಿದೆ ಎಸೆಗಾರ. ತೀರ್ಪುಗಳನ್ನು ಬಿಟ್ಟುಕೊಳ್ಳುತ್ತಾ ರೈಟ್ ಹ್ಯಾಂಡ್ ಆಫ್ ದ ವಿಕೆಟ್ ಮುಖಾಂತರವಾದರೆ ಸ್ಟ್ರೈಕರ್ ವಿಭಾಗದಲ್ಲಿ ದರ್ಶನ್ ಎದುರಿಸಿಕೊಳ್ಳುವಂತಹ ಆಟಗಾರ. ಆರಂಭಿಕ ಚೆಂಡು ಎಸ್, ಖಂಡಿತವಾಗಿಯೂ ಬಂದ ಹಾದಿಯಲ್ಲೇ ಇರುವ ಬ್ಯಾಟ್ಸ್ಮನ್ಗಳಿಗೂ ಕೂಡ ಒಂದು ಸುವರ್ಣ ಅವಕಾಶ ಲಭ್ಯವಾಗ್ತಾ ಇದೆ. ದರ್ಶನ್ ಅಥವಾ ಅನುಷ್ ಇವರಲ್ಲಿ ಯಾರಾದರೂ ಕೂಡ ಒಬ್ಬರು ಕೂಡ ಸಿಕ್ಸರ್ ಹೊಡೆದರೂ ಕೂಡ ಇರುವ ಬ್ಯಾಟ್ಸ್ಮನ್ಗಳಿಗೆ 500ರ ನಗದು ಘೋಷಣೆ ಕೇಳಿ ಬರ್ತಾ ಇದೆ ಚಿರಾಗ್ ರವರಿಂದ. ಕ್ರೀಡಾ ಸ್ಫೂರ್ತಿಯನ್ನು ಮೆರೀತಾ ಇದ್ದಾರೆ ಚಿರಾಗ್. ತಮ್ಮ ಸ್ನೇಹಿತರಿಗೆ 500ರ ನಗದು ಘೋಷಣೆ. ಪ್ರಥಮ ಸಿಕ್ಸರ್ ಬರುವಂತಹ ದಾಳಿಯಲ್ಲಿ ನೇರವಾಗಿ ಬಂದಿರುವಂತಹ ಚೆಂಡು ನೇರವಾಗಿ ಸೀಮಾ ರೇಖೆಯವರೆಗೆ ಬಾರಿ ಧಾವಿಸಿಕೊಳ್ಳುತ್ತಾ ಇದೆ. ವಾಟ್ ಎ ಮ್ಯಾಸಿವ್ ಸಿಕ್ಸ್ ಫ್ರಮ್ ದ ಬ್ಯಾಟ್ಸ್ಮನ್. ಹಿ ವೆಲ್ಕಮ್ ದ ಸಿಕ್ಸ್ ಫ್ರಮ್ ದ ಫಾಸ್ಟ್ ಬಾಲ್. ವೆರಿ ಅಬ್ಸಲ್ಯೂಟ್ಲಿ ಗುಡ್ ಶಾಟ್ ಫ್ರಮ್ ದ ಬ್ಯಾಟ್ಸ್ಮನ್. ಅದ್ಭುತವಾಗಿರುವಂತಹ ನೋಟವನ್ನು ಗುರಿಯಾಗಿರಿಸಿಕೊಂಡಿರುವಂತಹ ಆಟಗಾರ. ಬಂದ ಹಾದಿಯಲ್ಲೇ ದೊಡ್ಡ ಮಟ್ಟದ ಹೊಡೆತ ಪ್ರಯತ್ನ ಮಾಡಿರುವಂತಹ ಆಟಗಾರ. ಬಲಿಷ್ಠ ಹೊಡೆತದ ಮೂಲಕ ಇಲ್ಲಿ ಸಿಕ್ಸರ್ ನಂಬರ್ 1 ದಾಖಲಾಗ್ತಾ ಇದೆ. 500ರ ನಗದು ತನ್ನದಾಗಿಸಿಕೊಂಡಿರುವಂತಹ ಆಟಗಾರ. ಆರಂಭಿಕ ಚೆಂಡು ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಖಾತೆಯ ಆರಂಭ. ಅಂಕಿಅಂಶ ಪಟ್ಟಿಯಲ್ಲಿ 6 ಬಂದಾಗಿದೆ. ಓವರಿನ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ಪ್ರಥಮ ಚೆಂಡು ಖಾತೆಯ ಆರಂಭ. ವೈಯಕ್ತಿಕ ಖಾತೆಯಲ್ಲೂ ಕೂಡ 6, ಅಂಕಿಅಂಶ ಪಟ್ಟಿಯಲ್ಲಿ 6. ಓವರಿನ ದ್ವಿತೀಯ ಚೆಂಡು ರೈಟ್ ಆಫ್ ದ ವಿಕೆಟ್ ಮುಖಾಂತರವಾಗಿ ಎಸೆಯಬೇಕಾಗಿದೆ. ದ್ವಿತೀಯ ಬಾರಿಗೆ ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ದಂಡಿಸುವಂತಹ ಪ್ರಯತ್ನದಲ್ಲಿದ್ದಂತಹ ಆಟಗಾರ. ಇಲ್ಲಿ ಚೆಂಡು ಮಿಸ್ ಆಗ್ತಾ ಇದೆ. ಬೈಸ್ ಮುಖೇನವಾಗಿ ಒಂದು ಓಟ ಕಬಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚಳವಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿ ಇದೀಗ 7. 7 ಆನ್ ದಿ ಬೋಟ್. ಓವರಿನ ತೃತೀಯ ಚೆಂಡು ಎಸೆಯಬೇಕಾಗಿದೆ. ಅನುಷ್ ರವರು ಒಂದು ಸಿಕ್ಸರ್ ಬಾರಿಸಿದರೆ 1,000 ನಗದು ಘೋಷಣೆ ಕೇಳಿ ಬರ್ತಾ ಇದೆ ಸೂರಜ್ ರವರಿಂದ. ಸೊ ಓವರಿನ 3 ಚೆಂಡುಗಳು ಮುಕ್ತಾಯವಾಗಿದೆ. ಲೆಗ್ ಬೈಸ್ ಮುಖಾಂತರವಾಗಿ ಒಂದು ಓಟ ಗಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚಳವಾಗಿದೆ. ಅಂಕಿಅಂಶ ಪಟ್ಟಿ ಇದೀಗ 8ಕ್ಕೆ ಏರಿಕೆಯಾಗಿದೆ. ಓವರಿನ ಅಂತಿಮ 3 ಚೆಂಡುಗಳು ಮತ್ತೆ ಬಾಕಿ ಇದೆ. 4ನೇ ಬಾರಿಗೆ ಎಸೆಯಬೇಕಾಗಿದೆ. ರೈಟ್ ಆಫ್ ದ ವಿಕೆಟ್ ಮುಖಾಂತರವಾಗಿ ಪ್ರಥಮ ಓವರಿನ 4ನೇ ಚೆಂಡು. ಶ್ರೇಷ್ಠ ಮಟ್ಟದ ದಾಳಿ ಇದು. ಸೊಗಸಾಗಿರುವಂತಹ ದಾಳಿ ಸಂಘಟಿಸಿಕೊಂಡಿರುವಂತಹ ಆಟಗಾರ. ಯಾವುದೇ ರೀತಿಯಾಗಿರುವಂತಹ ಹೊಡೆತವಾಗಿರಲಿ
ಯಾವುದೇ ರೀತಿಯಾಗಿರುವಂತಹ ಸಿಕ್ಸರ್ ಅಥವಾ ಬೌಂಡರಿ ಕಾಣ ಸಿಗ್ತಾ ಇಲ್ಲ. ಚೆಂಡು ಸಂಪೂರ್ಣವಾಗಿ ಚುಕ್ಕಿಯಾಗುತ್ತಾ ಇದೆ. 4 ಚೆಂಡು ಮುಕ್ತಾಯ, 5ನೆಯ ಬಾರಿಗೆ ಮತ್ತೆ ಸೇಬೇಕಾಗಿದೆ ಪಂಚಮ ಚೆಂಡು. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ನೇರವಾಗಿ ಸುಶೀಲ್ ರವರ ಕಡೆಗೆ ಶ್ರೇಷ್ಠ ಮಟ್ಟದ ದಾಳಿ. ಬಹುಶಃ ಇಲ್ಲಿ ಲೆಗ್ ಸ್ಟಂಪ್ ವಿಭಾಗದ ಹೊರಭಾಗದಲ್ಲಿದ್ದಂಥ ಚೆಂಡು, ಅಡ್ಡ ಚೆಂಡು, ವೈಟ್ ಬಾಲ್ ಅನ್ನುವಂತಹ ನಿಶಾನೆ ಕೇಳಿ ಬರುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 1 ಅಂಕದ ಹೆಚ್ಚಳವಾಗುತ್ತೆ. ಅಂಕಿಅಂಶ ಪಟ್ಟಿ 9. ಓವರಿನ 4ನೇ ಚೆಂಡು ಮತ್ತೊಮ್ಮೆ ನಿತಿನ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ಶ್ರೇಷ್ಠ ಮಟ್ಟದ ದಾಳಿ. ಇದು ಕಮ್ ಬ್ಯಾಕ್ ಪಡೆದುವಂತಹ ದಾಳಿಯಾಗಿತ್ತು. ಗೂಟಪಾಲಕನ ಕೈ ಚೆಲ್ಲುತ್ತಾ ಇದೆ. ಅವಳಿಗೆ ಕರೆಯಿತು, ಆದರೆ ಕೇವಲ ಒಂಟಿ ಮಾತ್ರ. ಲೆಗ್ ವೈಸ್ ಮುಖಾಂತರವಾಗಿ 1 ಓಟ ಗಳಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿದ್ದಂತಹ ಆಟಗಾರ 1 ಓಟ ಯಶಸ್ವಿ ರೂಪದಲ್ಲಿ ಗಳಿಸಿಕೊಳ್ಳುತ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಹೆಚ್ಚಳವಾಗುತ್ತೆ. ಅಂಕಿಅಂಶ ಪಟ್ಟಿ ಡಬಲ್ ಡಿಜಿಟ್. 10 ಕಮ್ಸ್ ಅಪ್. ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ಲಾಸ್ಟ್ 1 more to go. ಪ್ರಥಮ ಓವರಿನ ಅಂತಿಮ ಚೆಂಡು ಸ್ವೀಪ್ ಮಾಡುವಂಥ ಪ್ರಯತ್ನ ಮಾಡುವುದಾದರೆ ತಿರಸ್ಕಾರವಾಗ್ತಾ ಇದೆ. ಅದರ ಮಧ್ಯೆ 1 ಓಟ ಸುಲಭ ರೂಪದಲ್ಲಿ ಗಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 11. ಆರಂಭಿಕ ಓವರ್ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುತ್ತಾರೆ. ಆರಂಭಿಕ ಓವರಿನಲ್ಲಿ ಪ್ರಥಮ ಚೆಂಡಿಗೆ ನೇರವಾಗಿದ್ದಂಥ ಆಟಗಾರ ಲಾಂಗ್ ಆನ್ ಟು ದಿ ಡೀಪ್ ಮಿಡ್ ವಿಕೆಟ್ಸ್ ವಿಭಾಗದಲ್ಲಿ ಬಾಲಿಷ್ಠವಾಗಿರುವಂತಹ ಸಿಕ್ಸರ್ ದಾಖಲಾಗಿಸಿಕೊಳ್ಳುವ ಮೂಲಕ ಖಾತೆಯ ಆರಂಭಗೊಳಿಸಿದರು. ಅದಾದ ಬಳಿಕ ಪ್ರತಿಯೊಂದು ಚೆಂಡು ಕೂಡ 1 ಓಟಗಳನ್ನು ಕಬಳಿಸುವಂಥ ಪ್ರಯತ್ನ ಮಾಡಿರುವಂಥ ಇರುವ ದಾಂಡುಗಾರರು ಇದೀಗ ಗುಡ್ ಪಾರ್ಟ್ನರ್ಶಿಪ್ ಕೂಡ ಬಿಲ್ಡ್ ಮಾಡ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 11 ಬಂದಾಗಿದೆ. ಓವರಿನ ಮುಕ್ತಾಯದ ಬಳಿಕ ಇದೀಗ ದ್ವಿತೀಯ ಓವರ್ ಚಾಲ್ತಿಯಲ್ಲಿದೆ. ದ್ವಿತೀಯ ಓವರಿನ ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಕುಶಾಲ್ ರವನ್ನು ಕರೆತರಲಾಗ್ತಾ ಇದೆ. ಕುಶಾಲ್ ಎಸೆಯಬೇಕಾಗಿದೆ ಓವರಿನ ಪ್ರಥಮ ಚೆಂಡಾದರೆ ಸ್ಟ್ರೈಕರ್ ವಿಭಾಗದಲ್ಲಿ ಅನುಷ್. ಸೊಗಸಾಗಿತ್ತು. ಗ್ರೌಂಡ್ ಶಾಟ್ ಮಾಡುವಂತ ಪ್ರಯತ್ನ. ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದ ಈ ಭಾಗದಲ್ಲಿ ಚೆಂಡು ಧಾವಿಸಿಕೊಳ್ತಾರೆ. 1ರ ಬಳಿಕ ಪ್ರಯತ್ನ ಮನವಿಯ ಮುಖಾಂತರವಾಗಿ ರನ್ ಔಟ್ ರೂಪದಲ್ಲಿ ಉತ್ತರಿ ಆಘಾತವಾಗ್ತಾ ಇದೆ. ಬೇಡವಾಗಿರುವಂತಹ ಓಟ, ಕೇವಲ 1 ಓಟ ನೋಡಬಹುದಿತ್ತು. ಆದರೆ ಇರುವ ಆಟಗಾರರು ಸಮಯ ಪ್ರಜ್ಞೆಯನ್ನು ಮೀರುವಂಥ ಪ್ರಯತ್ನದಲ್ಲಿ ಅತಿ ಸ್ಲೋವರ್ ಮೂಲಕವಾಗಿ ಓಡುವಂಥ ಪ್ರಯತ್ನದಲ್ಲಿ ಇಲ್ಲಿ ರನ್ ಔಟ್ ರೂಪದಲ್ಲಿ ಉತ್ತರಿ ಕೊಟ್ಟು ಮರಳಿ ಪಿವಿಲಿಯನ್ ಧಾವಿಸ್ತಾ ಇದ್ದಾರೆ. ಆರಂಭಿಕ ಉತ್ತರಿ ಟೀಮ್ ಶಕ್ತಿ ತಂಡದ ಪರವಾಗಿ ಇಲ್ಲಿ ನಷ್ಟಗೀಡಾಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು 12. ಓವರಿನ 1 ಚೆಂಡು ಮುಕ್ತಾಯಗೊಳ್ಳುತ್ತಾ ಇದೆ. ಇನ್ನು ಕೂಡ 5 ಚೆಂಡು ಬಾಕಿ ಇದೆ. ಆರಂಭಿಕ 1 ಉತ್ತರಿಯ ನಷ್ಟ ಇಲ್ಲಿ ಬಹಳಷ್ಟು ವಿಭೂತವಾಗ್ತಾ ಇದೆ. ಕಾರಣ ಪ್ರತಿಯೊಂದು ಚೆಂಡಿಗೂ ಕೂಡ ಪ್ರತ್ಯುತ್ತರವಾಗಿರುವಂತಹ ಹೊಡೆತಗಳು ಬರಲೇಬೇಕಾಗಿದೆ. ಕಾರಣ 18 ಚೆಂಡುಗಳಿಗೆ ಸೀಮಿತವಾಗಿರುವಂತಹ ಪಂದ್ಯಕೂಟ. ಸೊ ಇಲ್ಲಿ ಆರಂಭಿಕ ಚೆಂಡು ಮುಕ್ತಾಯಗೊಂಡ ಬಳಿಕ ವಿಕೆಟ್ ಪತನಗೊಂಡ ಬಳಿಕ ತೃತೀಯ ಕ್ರಮಾಂಕದ ಬ್ಯಾಟ್ಸ್ಮನ್ ಸ್ಟ್ರೈಕ್ ಪಡೆದುಕೊಳ್ಳುತ್ತಾ ಇದ್ದಾರೆ. ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ನೇಮ್ ಸೋಮು. ಓವರಿನ ಮುಂದಿನ ಚೆಂಡು ಸ್ವೀಪ್ ಮಾಡುವಂತ ಪ್ರಯತ್ನ, ಮಗದೊಂದು ಮನವಿ ತಿರಸ್ಕಾರವಾಗ್ತಾ ಇದೆ. ಅಕ್ರಾಸ್ ರೂಪದಲ್ಲಿ ದಂಡಿಸುವಂತಹ ಪ್ರಯತ್ನ ಮಾಡಿದರು. ಆದರೆ ನೇರವಾಗಿ ಬಂದಿರುವಂತಹ ಚೆಂಡು ಗೂಟಪಾಲಕನ ಕೈ ಸೇರಿಕೊಳ್ಳುತ್ತಾ ಇದೆ. ಯಾವುದೇ ರೀತಿಯಾಗಿರುವಂತಹ ಅಪಾಯ ಇಲ್ಲಿ ಕಾಣಸಿಗ್ತಾ ಇಲ್ಲ. ಚೆಂಡು ಸಂಪೂರ್ಣವಾಗಿ ಚುಕ್ಕಿ ಆಗ್ತಾ ಇದೆ. ಓವರಿನ ಮುಂದಿನ ಚೆಂಡು ಸೇಬೇಕಾಗಿದೆ. ತೃತೀಯ ಬಾರಿಗೆ ಮಗದೊಮ್ಮೆ ರಿವರ್ಸ್ ಸ್ವೀಪ್ ಮಾಡುವಂತಹ ಪ್ರಯತ್ನ ಮನವಿ ಬಹುಶಃ ಇಲ್ಲಿ ತಿರಸ್ಕಾರವಾಗ್ತಾ ಇದೆ. ಸತತವಾಗಿ ಬ್ಯಾಕ್ ಟು ಬ್ಯಾಕ್ ಸ್ವೀಪ್ ಮಾಡುವಂತಹ ಪ್ರಯತ್ನ ಪಡುವಂಥ ಆಟಗಾರ. ಆದರೆ ಈ ಕನೆಕ್ಟ್ ಅನ್ನುವುದು ಸಂಪರ್ಕ ಅನ್ನುವಂಥದ್ದು ಬರ್ತಾ ಇಲ್ಲ. ಚೆಂಡು ಸಂಪೂರ್ಣವಾಗಿ ಡಾಟೆಡ್ ಡೆಲಿವರಿ ಆಗುತ್ತಾ ಇದೆ. 2 ಓಟಗಳು ಇಲ್ಲಿ ಚುಕ್ಕಿಯಾಗುವಂಥ ಪ್ರಯತ್ನ ಮಾಡಿರುವಂತಹ ದಾಳಿಗಾರ ಅದ್ಭುತವಾಗಿ ತಮ್ಮ ಆ ಕಾರ್ಯವನ್ನು ಮುಂದುವರಿಸಿಕೊಳ್ಳುವುದಾದರೆ ಅಂತಿಮವಾಗಿ ಈ ಓವರಿನ 3 ಚೆಂಡು ಬಾಕಿ ಇದೆ. 4ನೇ ಬಾರಿಗೆ ಸೇಬೇಕಾಗಿದೆ. ಕ್ಷೇತ್ರಪಾಲಕ ವಿಭಾಗ ಅಳವಡಿಸಿಕೊಳ್ತಾ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ 4ನೇ ಚೆಂಡು ಸೋಮೂರವರ ಕಡೆಗೆ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ಮತ್ತೆ ಸ್ವೀಪ್ ಮಾಡುವಂಥ ಪ್ರಯತ್ನ ಯಶಸ್ವಿಯಾಗುತ್ತಾ ಇದೆ. 1 ಓಟ ಕಬಳಿಸಿಕೊಳ್ಳುವಂಥ ಆಟಗಾರ ಓವರ್ ಥ್ರೋ ಮಾಡಿರುವಂಥ ಪ್ರಯತ್ನ. ಕಾನ್ಫಿಡೆನ್ಸ್ ನಲ್ಲಿದ್ದಂಥ ಆಟಗಾರ ಸಮಯ ಪ್ರಜ್ಞೆಯನ್ನು ಮೀರಿಕೊಳ್ಳುವಂಥ ಪ್ರಯತ್ನ. ಓವರ್ ಥ್ರೋ ಆಗ್ತಾ ಇದೆ. ಉಚಿತ ಓಟ ಬಿಡುವುದಾದರೆ ಮಗದೊಮ್ಮೆ ಹಾಸ್ಯಮಯ ಪ್ರದರ್ಶನಗೊಳ್ಳುತ್ತಾ ಇದೆ. ಖಂಡಿತವಾಗಿಯೂ ಫೀಲ್ಡಿಂಗ್ ಮಾಡಲಿರುವಂಥ ಆಟಗಾರರು ಕ್ಷೇತ್ರಪಾಲಕ ವಿಭಾಗ ಎಡವಟ್ಟು ಮಾಡಿಕೊಳ್ಳುತ್ತಾ ಇದ್ದಾರೆ. ಒಬ್ಬರಿಂದ ಒಬ್ಬರಿಗೆ ಚೆಂಡನ್ನೆಸೆಯುವಂಥ ಪ್ರಯತ್ನ. ಇದು ದುಬಾರಿಯಾಗಿರುವಂಥ ಓಟಗಳು ಬಿಟ್ಟುಕೊಡುತ್ತಾ ಇದ್ದಾರೆ. ಉಚಿತವಾಗಿರುವಂಥ ಓಟ ಬಿಟ್ಟುಕೊಡುವಂಥ ಪ್ರಯತ್ನ. ಒಂದು ಕ್ಷಣದಲ್ಲಿ ಹಾಸ್ಯಮಯ ಪ್ರದರ್ಶನ ತೋರ್ಪಡಿಸಿರುವಂತಹ ಈ ಕ್ಷೇತ್ರಪಾಲನೆ ಬಿಟ್ಟುಕೊಟ್ಟದ್ದು ಈ ಒಂದು ಎಸೆತದಲ್ಲಿ 2 ಓಟ. ಅಂಕಿಅಂಶ ಪಟ್ಟಿಯಲ್ಲಿ 12 ಬಂದಾಗಿದೆ ವಿತ್ ಲಾಸ್ ಆಫ್ 14 ಬಂದಾಗಿದೆ. ಓವರಿನ ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ 2 more to go. 3 ಓಟ ಗಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 14, ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ 2 more to go.
ಎಸ್ ಓಕೆ, ಈ ಒಂದು ಚೆಂಡು 3 ಓಟಕ್ಕೆ ಸೀಮಿತವಾಗಿತ್ತು. ಅಂಕಿಅಂಶ ಪಟ್ಟಿಯಲ್ಲಿ ಚಲವಾಗುತ್ತೆ. ಅಂಕಿಅಂಶ ಪಟ್ಟಿ 15. ಓವರಿನ ಅಂತಿಮ 2 ಚೆಂಡುಗಳು ಮತ್ತೆ ಬಾಕಿ ಇದೆ. ರೈಟ್ ಸೈಡ್ ವಿಕೆಟ್ ಮುಖಾಂತರ ಆಗಿರುವಂತಹ ದಾಳಿ ಇದು. ಅಬ್ಸಲ್ಯೂಟ್ಲಿ ಅದ್ಭುತವಾಗಿರುವಂತಹ ಗುಡ್ ಲೈನ್ ಅಂಡ್ ಲೆಂತ್ ಕಾಪಾಡಿಕೊಳ್ಳುತ್ತಾ ಇದ್ದಾರೆ. ಯಾವುದೇ ರೀತಿಯಾಗಿರುವಂತಹ ಅಪಾಯವಿಲ್ಲ. ಬೈಸ್ ಮುಖಾಂತರವಾಗಿ 1 ಓಟ, 1 ಓಟ ಗಳಿಸಿರುವಂತಹ ಆಟಗಾರ. ಅಂಕಿಅಂಶ ಪಟ್ಟಿಯಲ್ಲಿ ಚಲವಾಗುತ್ತೆ. ಅಂಕಿಅಂಶ ಪಟ್ಟಿ ಇದೀಗ 16. ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ದ್ವಿತೀಯ ಓವರಿನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ದಾಳಿಗಾರಿಕಾ ವಿಭಾಗದಲ್ಲಿ ಮತ್ತೆ ಕುಶಲ್, ಸ್ಟ್ರೈಕರ್ ವಿಭಾಗದಲ್ಲಿ ಸೋಮು, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಆರಂಭಿಕ ಕ್ರಮಾಂಕದ ಬ್ಯಾಟ್ಸ್ಮನ್ ದರ್ಶನ್. ಅಂತಿಮ ಚೆಂಡಾಗಿತ್ತು. ಸೊಗಸಾಗಿರುವಂತಹ ದಾಳಿ ಮುಂದುವರಿಸಿಕೊಂಡಂತ ಪ್ರಯತ್ನ, ನೇರ ಗುರಿ ಬೀಳುವಂತ ಸಾಧ್ಯ ಇತ್ತು. ಆದರೆ ಗೂಟ ಪಾಲಕ ಯಶಸ್ವಿಯಾಗಿರುವಂತಹ ಸ್ವರೂಪದಲ್ಲಿ ಮಗದೊಂದು ಉತ್ತರ ಇಲ್ಲಿ ಕಳೆದುಕೊಳ್ಳುತ್ತದೆ. ಅಂಕಿಅಂಶ ಪಟ್ಟಿಯಂತೂ 16ಕ್ಕೆ ಸ್ಥಗಿತಗೊಳ್ಳುತ್ತಾ ಇದೆ. ದ್ವಿತೀಯ ಓವರ್ ಸಂಪೂರ್ಣ ಮುಕ್ತಾಯವಾಗುತ್ತಾ ಇಲ್ಲ. ಆರಂಭಿಕ ಇನ್ನಿಂಗ್ಸ್ನ ದ್ವಿತೀಯ ಓವರ್ ತತ್ತ 12 ಚೆಂಡು ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು 16 ಮಾತ್ರ ವಿತ್ ಲಾಸ್ ಆಫ್ 2 ವಿಕೆಟ್ಸ್. ಇದೀಗ ಅಂತಿಮ 6 ಚೆಂಡುಗಳು ಮಾತ್ರ ಬಾಕಿ ಇದೆ. ಆರಂಭಿಕ ಇನ್ನಿಂಗ್ಸ್ನ ಅಂತಿಮ ಓವರ್ ಮಾತ್ರ ಬಾಕಿ ಇದೆ. ದುಬಾರಿಯಾಗಿರುವಂತಹ ಎಸೆತ ಈ ದಾಳಿಗಾರಿಕಾ ಪಡೆ ಬಿಟ್ಟುಕೊಟ್ಟಿತು. ದಾಂಡುಗಾರಿಕಾ ವಿಭಾಗದಲ್ಲಿರುವಂತಹ 2 ಉತ್ತರ ನಷ್ಟಗೊಂಡ ಬಳಿಕ ಇಲ್ಲಿ ಅದ್ಭುತವಾಗಿರುವಂತಹ ಚೆಂಡಿಗೆ ಸಮಬಲದತ್ತ ಹೋರಾಟ ನಡೆಸಿಕೊಳ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿ 16ಕ್ಕೆ 2 ಅನ್ನುವಂಥ ಸ್ಥಿತಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಸೊ ಓವರಿನ ಮುಂದಿನ ಚೆಂಡು ಸೇಬೇಕಾಗಿದೆ. ವೈಶಾಖ್ ದಾಳಿಗಾರಿಕಾ ವಿಭಾಗದಲ್ಲಿ ಮುಂದುವರಿಸಿಕೊಳ್ಳುವಂತಹ ಆಟಗಾರ. ಆರಂಭಿಕ ಇನ್ನಿಂಗ್ಸ್ನ ಅಂತಿಮ ಓವರಿನ ಪ್ರಥಮ ಚೆಂಡು ಇದು ಡ್ಯಾಚ್ ಓವರ್. ರೈಟ್ ಆರ್ಮ್ ವಿಕೆಟ್ ಮುಖಾಂತರವಾಗಿ ವೈಶಾಖ್. ದಾಂಡುಗಾರಿಕಾ ವಿಭಾಗದಲ್ಲಿ ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್, ಆರಂಭಿಕ ಕ್ರಮಾಂಕದ ಬ್ಯಾಟ್ಸ್ಮನ್ ದರ್ಶನ್. ಸೊಗಸಾಗಿತ್ತು. ದೊಡ್ಡ ಮಟ್ಟದೊಡೆದಿಗೆ ಪ್ರಯತ್ನ, ಗಾಳಿಯಲ್ಲಿ ಚೆಂಡು ನೇರವಾಗಿ ಬೌಂಡರಿ ದಾಖಲಾಗ್ತಾ ಇದೆ. ವಿಶಿಷ್ಟವಾಗಿರುವಂತಹ ಆಟ. ಪ್ರಥಮ ಚೆಂಡಿಗೆ 6 ಬಾರಿಸಿರುವಂತಹ ಆಟಗಾರ ಇದೀಗ ಮತ್ತೆ ಬೌಂಡರಿ ದಾಖಲಾಗ್ತಾ ಇದೆ. 4 ಓಟ ಗಳಿಸಿಕೊಳ್ಳುತ್ತ ಅಂಕಿಅಂಶ ಪಟ್ಟಿಯಲ್ಲಿ 20. 20 ಕಮ್ಸ್ ಅಪ್ ವಿತ್ ಲಾಸ್ ಆಫ್ 2 ವಿಕೆಟ್ಸ್. ಮತ್ತೆ 5 ಚೆಂಡು ಬಾಕಿ ಇದೆ. ದೊಡ್ಡ ಮಟ್ಟದ ಹೊಡೆತಕ್ಕೆ ಹೆಸರುವಾಸಿಯಾಗಿರುವಂತಹ ಟೀಮ್ ಶಕ್ತಿ ತಂಡದ ಬೆನ್ನೆಲುಬಾಗಿ ನಿಂತಿರುವಂತಹ ಆಟಗಾರ ಮಿಸ್ಟರ್ ದರ್ಶನ್ ತನ್ನ ಮುಗಿಯಡ ಬಂತಾ ಇದೆ ಬೌಂಡರಿ. ಇದೀಗ ಬೋವರಿನ ದ್ವಿತೀಯ ಚೆಂಡು ರೈಟ್ ಸೈಡ್ ವಿಕೆಟ್ ಮುಖಾಂತರವಾಗಿ ಮತ್ತೆ ದರ್ಶನ್ರ ಕಡೆಗೆ ಮತ್ತೆ ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಸೊಗಸಾದಂತಹ ದಾಳಿಯಾಗಿತ್ತು. ದಾಂಡುಗಾರನನ್ನು ವಂಚಿಸಿರುವಂತಹ ದಾಳಿ. ಬೈಸ್ ಮುಖೇನ 1 ಓಟ ಗಳಿಸಿಕೊಳ್ಳುವುದಾದರೆ ಅಂಕಿಅಂಶ ಪಟ್ಟಿಯಲ್ಲಿ 21 ಜಮೆಯಾಗಿದೆ. ಓವರಿನ 4 ಚೆಂಡು ಮಾತ್ರ ಬಾಕಿ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ಸೊಗಸಾಗಿತ್ತು. ದೊಡ್ಡ ಮಟ್ಟದ ಹೊಡೆತಕ್ಕೆ ಪ್ರಯತ್ನ, ಗ್ರೌಂಡ್ ಶಾಟ್ ಆಗಿ ಚೆಂಡು ಧಾವಿಸಿಕೊಂಡಿತ್ತು. ನೇರವಾಗಿ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರಪಾಣಿ ಆದರೂ ಕೂಡ ಕೇವಲ 1 ಓಟ ಬಿಟ್ಟು ಕೊಡುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 22 ಬಂದಾಗಿದೆ. ಓವರಿನ 3 ಚೆಂಡು ಬಾಕಿ ಇದೆ. 4ನೇ ಬಾರಿಗೆ ರೈಟ್ ಸೈಡ್ ವಿಕೆಟ್ ಮುಖಾಂತರವಾಗಿ ಸೇಬೇಕಾಗಿದೆ ವೈಶಾಖ್. ಸೊಗಸಾಗಿತ್ತು. ದೊಡ್ಡ ಮಟ್ಟದ ಹೊಡೆತಕ್ಕೆ ಪ್ರಯತ್ನ, ಮಿಡ್ ಆನ್ ವಿಭಾಗದ ಹೊರಭಾಗದಲ್ಲಿ ಒಂದರ ಬಳಿಕ ಅವಳಿಗೆ ಪ್ರಯತ್ನ ಇಲ್ಲಿ ಯಶಸ್ವಿಯಾಗುತ್ತಾ ಇದೆ. ಬಹುಶಃ ಇಲ್ಲಿ ನೇರ ಗುರಿ ಬಿದ್ದು ದಾಂಡುಗಾರನ ಬಂಧನ. ಯಶಸ್ವಿಯಾಗಿರುವ ಒಂದು ಥ್ರೋ ಮುಖೇನ ಇಲ್ಲಿ ದಾಂಡುಗಾರ ಮರಳಿ ಪೆವಿಲಿಯನ್ ಅಂತ ಧಾವಿಸಿಕೊಳ್ಳುತ್ತಾ ಇದ್ದಾರೆ. ಮಗದೊಂದು ವಿಕೆಟ್ ಪತನಗೊಳ್ಳುತ್ತಾ ಇದೆ. ಒಂದು ಕ್ಷಣದಲ್ಲಿ ಮಿಸ್ ಫೀಲ್ಡ್ ಆಗಿತ್ತು. ಆ ಸಂದರ್ಭದಲ್ಲಿ ನಿಧಾನಗತಿಯಿಂದ ಈ ದಾಂಡುಗಾರ ಕ್ರೀಸ್ ತಲುಪುವುದಿಲ್ಲ. ಆ ಸಂದರ್ಭದಲ್ಲಿ ವಿಕೆಟ್ಸ್ಗೆ ತಗುಲಿದಂತಹ ಚೆಂಡು ನೇರ ಗುರಿ ಬಿದ್ದಿರುವಂತಹ ಸಂದರ್ಭದಲ್ಲಿ ವಿಕೆಟ್ಸ್ ಮಗದೊಂದು ಪತನಗೊಳ್ಳುತ್ತದೆ. ಟೀಮ್ ಶಕ್ತಿ ತಂಡ ತಮ್ಮ 3ನೇ ಉತ್ತರಿ ಕಳೆದುಕೊಳ್ಳುತ್ತದೆ. ಅಂಕಿಅಂಶ ಪಟ್ಟಿ 23. ಓವರಿನ ಅಂತಿಮ 2 ಚೆಂಡುಗಳು ಮಾತ್ರ ಬಾಕಿ ಇದೆ. ಲಾಸ್ಟ್ 2 more to go. ಆರಂಭಿಕ ಇನ್ನಿಂಗ್ಸಿನ ಅಂತಿಮ 2 ಚೆಂಡುಗಳು ಮಾತ್ರ ಬಾಕಿ ಇದೆ. 3 ಓವರ್ಗೆ ಸೀಮಿತವಾಗಿರುವಂತಹ ಪಂದ್ಯಕೂಟ. ಲೀಗ್ ಹಂತದ 7ನೆಯ ಪಂದ್ಯಕೂಟ ನಾವು ಆಡಿಸ್ತಾ ಇದ್ದೇವೆ. ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ಸ್ಟ್ರೈಕ್ ಪಡೆದುಕೊಳ್ಳುತ್ತಾ ಇದ್ದಾರೆ. ಸ್ಟ್ರೈಕರ್ ವಿಭಾಗದಲ್ಲಿ ಬಂದಿರುವಂತಹ ಬ್ಯಾಟ್ಸ್ಮನ್ ಮಿಸ್ಟರ್ ಶರಣ್ ರವರನ್ನು ಕಳುಹಿಸಿಕೊಡಲಾಗ್ತಾ ಇದೆ. ಓವರಿನ ಪಂಚಮ ಚೆಂಡು ಇಸುವಲ್ಲಿ ಮತ್ತೊಮ್ಮೆ ವೈಶಾಖ್. ಪಂಚಮ ಚೆಂಡು ದಾಟಿಸುವಂತ ಪ್ರಯತ್ನ, ಕ್ಲೀನ್ ಬಾಲ್ ವಾಸ್ ಎ ಮ್ಯಾಸಿವ್ ಡೆಲಿವರಿ ಫ್ರಾಮ್ ಮಿಸ್ಟರ್ ವೈಶಾಖ್. ಯಶಸ್ವಿಯಾಗಿರುವಂತಹ ದಾಳಿ ಸಂಘಟಿಸಿಕೊಂಡಿರುವಂತಹ ಆಟಗಾರ. ಸೊಗಸಾಗಿರುವಂತಹ ದಾಳಿಯೊಂದಿಗೆ ಮಗದೊಂದು ಉತ್ತರ ಕಳೆದುಕೊಳ್ಳುತ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಪತನಗೊಳ್ಳುವುದಾದರೆ ಅಂಕಿಅಂಶ ಪಟ್ಟಿಯಲ್ಲಿ 23. ಓವರಿನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ 1 more to go. ಇನ್ನಿಂಗ್ಸಿನ ಅಂತಿಮ 1 ಚೆಂಡು ಬಾಕಿ ಇದೆ. ದಾಳಿಗಾರಿಕಾ ವಿಭಾಗದಲ್ಲಿ ವೈಶಾಖ್. ನೂತನ ಕ್ರಮಾಂಕದಲ್ಲಿ ಬಂದಿರುವಂತಹ ದಾಂಡುಗಾರ ಪ್ರಿಯಾಂಶ್ ಎದುರಿಸಿಕೊಳ್ಳಬೇಕಾಗಿದೆ ವೈಶಾಖ್ ರವರ ಅಂತಿಮ 1 ಚೆಂಡು. ಅಂಕಿಅಂಶ ಪಟ್ಟಿ ಅಂತೂ 23.
4 ಅಮೂಲ್ಯವಾದ ಉತ್ತರಿನೂ ಕೂಡ ತಂಡ ಕಳೆದುಕೊಂಡಾಗಿದೆ. ಬೋಬರಿನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಇನ್ನಿಂಗ್ಸಿನ ಅಂತಿಮ 1 ಚೆಂಡು. ವೈಶಾಖ್ ದಾಳಿಗಾರಿಕಾ ವಿಭಾಗದಲ್ಲಿ ಸೊಗಸಾಗಿತ್ತು, ದಾಂಡಿಸುವಂತಹ ಪ್ರಯತ್ನ. ಗೂಟಪಾಲಕನ ಕೈಗೆ ಸೇರಿಕೊಳ್ತಾ ಇದೆ. ರನ್ ಔಟ್ಗೆ ಮನವಿದೆ. ಎಸ್, ರನ್ ಔಟ್ ರೂಪದಲ್ಲಿ ಉತ್ತರ ನಷ್ಟವಾಗುತ್ತಾ ಇದೆ. ಉತ್ತರಿ ಮಗದೊಂದು ನೆಲಕ್ಕುರುಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 23. 18 ಚೆಂಡುಗಳ ಮುಂದೆ ಬೇಕಾಗಿದೆ 24 ಕೂಡದ ಅವಶ್ಯಕತೆ ಇದೆ. 18 ಚೆಂಡುಗಳು, ಅರ್ಥಾತ್ 3 ಓವರ್ಗೆ ಸೀಮಿತವಾಗಿರುವಂತಹ ಪಂದ್ಯಕೂಟ. 18ರ ಮುಂದೆ ಬೇಕಾಗಿದೆ 24. ಎಸ್, ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಗೊಂಡ ತಕ್ಷಣ ನಾವು ನೇರವಾಗಿ ಇದೀಗ ದ್ವಿತೀಯ ಇನ್ನಿಂಗ್ಸ್ನತ್ತ ದಾಪುಗಾಲಿಡ್ತಾ ಇದ್ದಾವೆ. 18 ಚೆಂಡುಗಳ ಮುಂದೆ ಬೇಕಾಗಿರುವಂಥದ್ದು 24 ಓಡದ ಗುರಿ ಇದೆ. ಬೆನ್ನಟ್ಟಿ ಬರುವಂಥ ನಿರೀಕ್ಷೆಯಲ್ಲಿ ತಂಡವಿದೆ. ಸೊ ಟೀಮ್ ಶಕ್ತಿ ತಂಡದ ವಿರುದ್ಧವಾಗಿ ಟೀಮ್ ವಿಜಯಲಕ್ಷ್ಮಿ ಉಲ್ಲಾಲ್ವೇಲ್ ತಂಡದ ಮಧ್ಯೆ ರೋಚಕವಾಗಿರುವಂಥ ಪಂದ್ಯ ಕೂಡ ಸಾಗ್ತಾ ಇದೆ. 18ರ ಮುಂದೆ ಬೇಕಾಗಿದೆ 25 ಓಟದ ಗುರಿ. ಸೊ ಆರಂಭಿಕ ಇನ್ನಿಂಗ್ಸ್ ಬಳಿಕ ದ್ವಿತೀಯ ಇನ್ನಿಂಗ್ಸ್ ಪ್ರಾರಂಭಗೊಳ್ಳುತ್ತಾ ಇದೆ. ದಾಳಿಗಾರಿಕಾ ವಿಭಾಗ ಮುಂದುವರಿಸಿಕೊಂಡಿರುವಂತಹ ಆಟಗಾರ ಆರಂಭಿಕ ಕ್ರಮಾಂಕದಲ್ಲಿ ದಾಳಿ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಪ್ರಥಮ ಓವರಿನ ಪ್ರಥಮ ಚೆಂಡು ಸೊಗಸಾಗಿತ್ತು. ಕವರ್ಸ್ ವಿಭಾಗದಲ್ಲಿ ಚೆಂಡು ಕ್ಯಾಚ್ ಔಟ್ಗೆ ಮನವಿ. ಕ್ಯಾಚ್ ಕೈ ಚೆಲ್ಲಲಾಗುತ್ತಾ ಇದೆ. 1 ಓಟ. ಎಸ್, ಕ್ಯಾಚ್ ಅನ್ನುವಂತಹ ತೀರ್ಪು, ಔಟ್ ಅನ್ನುವಂತಹ ತೀರ್ಪು ಬರ್ತಾ ಇದರೊಂದಿಗೆ ಆರಂಭಿಕ ಉತ್ತರಿ ಪ್ರಥಮ ಚೆಂಡುವಿಗೆ ನಷ್ಟಗೊಳ್ಳುತ್ತಾ ಇದೆ. ವಿಜಯಲಕ್ಷ್ಮಿ ಆರಂಭಿಕ ಚೆಂಡುವಿಗೆ ಇಲ್ಲಿ ಆಘಾತ ಎದುರಿಸಿಕೊಳ್ಳುತ್ತಾ ಇದೆ. ಪ್ರಥಮ ಚೆಂಡಾಗಿತ್ತು. ಕವರ್ಸ್ ವಿಭಾಗಕ್ಕೆ ದಂಡಿಸಿರುವಂತಹ ಆಟಗಾರ ಯಶಸ್ವಿಯಾಗಿರುವಂತಹ ಆ ರನ್ನಿಂಗ್ ಕ್ಯಾಚ್ ಪಡೆದುಕೊಳ್ಳುವ ಮೂಲಕ ಆರಂಭಿಕ ಉತ್ತರಿ ಕಳೆದುಕೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 0. ಆರಂಭಿಕ 1 ಚೆಂಡು ಮುಕ್ತಾಯವಾಗಿದೆ. ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ನೂತನ ಕ್ರಮಾಂಕದಲ್ಲಿ ಬಂದಿರುವಂತಹ ದಾಂಡುಗಾರ ಕುಶಲ್. ವೈಶಾಖ 0 ಸಂಪಾದನೆಯೊಂದಿಗೆ ಮರಳಿ ಪೆವಿಲಿಯನ್ ಧಾವಿಸಿಕೊಳ್ಳುತ್ತಾ ಇದ್ದಾರೆ. ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ಸ್ಟ್ರೈಕರ್ ವಿಭಾಗದಲ್ಲಿ ವೈಶಾಖ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಆರಂಭಿಕ ಕ್ರಮಾಂಕದ ಬ್ಯಾಟ್ಸ್ಮನ್ ನಿತಿನ್, ದಾಳಿಗಾರಿಕಾ ವಿಭಾಗದಲ್ಲಿ ಅನುಷ್ ಓವರಿನ ದ್ವಿತೀಯ ಚೆಂಡು ರೈಟ್ ಸೈಡ್ ಮಾಡಿದ ವಿಕೆಟ್ ಮುಖಾಂತರವಾಗಿ ವೈಶಾಖ್ ರವರ ಕಡೆಗೆ ಸೇಬೇಕಾಗಿದೆ. ದ್ವಿತೀಯ ಬಾರಿಗೆ ಸೊಗಸಾಗಿತ್ತು. ಇಂಟು ದಿ ಸ್ಟ್ರೈಟ್ ನೇರವಾಗಿ ಬಂದಿರುವಂತಹ ಚೆಂಡು. ಇಲ್ಲಿ ಕ್ಷೇತ್ರ ಪಾಲಕನ ಎಡವಟ್ಟು ಕಾಣಸಿಗಬಹುದು. ಇಂಟು ದಿ ಸ್ಟ್ರೈಟ್ ದಂಡಿಸುವಂತ ಪ್ರಯತ್ನ. ನೇರವಾಗಿ ಲಾಂಗ್ ಆಫ್ ತುದಿಯಿಂದ ಇಲ್ಲಿ ಬೌಂಡ್ರಿ ದಾಖಲಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಖಾತೆಯ ಶುಭಾರಂಭಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 4. ಕುಶಲ್ ರವರ ವೈಯಕ್ತಿಕ ಖಾತೆ ಕೂಡ ಇದೀಗ 4. ಓವರಿನ ತೃತೀಯ ಚೆಂಡು ತೃತೀಯ ಬಾರಿಗೆ ಸೊಗಸಾಗಿತ್ತು. ವಾಟ್ ಎ ಮ್ಯಾಸಿವ್ ಶಾಟ್ ಫ್ರಮ್ ದ ಬ್ಯಾಟರ್. ಈ ಜಸ್ಟ್ ಕ್ಲಿಕ್ಡ್ ದ ಬ್ಯಾಟ್ ಇಂಟು ದಿ ಲಾಂಗರ್ ಏರಿಯಾ. ಪರಿಣಾಮಕಾರಿಯಾಗಿರುವಂತಹ 6 ದಾಖಲಾಗ್ತಾ ಇದೆ. 6 ನಂಬರ್ 1 ಬ್ಯಾಟ್ಸ್ ಮುಗಿನ ಬರ್ತಾ ಇದೆ. ಕುಶಾಲ್ ರವರ ಬ್ಯಾಟ್ಸ್ ಮುಗಿನ ಒಂದು 6 ದಾಖಲಾಗ್ತಾ ಇದೆ. ಬಾಲಿಷ್ಟವಾಗಿರುವಂತಹ ಹೊಡೆತವಿದು.
ಸಮರ್ಥನೆಯ ಆಟ, ಚೆಂಡಿಗೆ ತಕ್ಕ ಪುರಸ್ಕಾರ ನೀಡಿರುವಂತಹ ಆಟಗಾರ, ಬಲಿಷ್ಠವಾಗಿರುವಂತಹ ಹೊಡೆತದ ಮೂಲಕ ಇದೀಗ ಅಂಕಿಅಂಶ ಪಟ್ಟಿಯಲ್ಲೂ ಕೂಡ 10 ಜಮೆಯಾಗಿದೆ. ಬೋವರಿನ 4ನೇ ಚೆಂಡು ಚತುರ್ಥ ಬಾರಿಗೆ ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಯಾವುದೇ ರೀತಿಯಾಗಿರುವಂತಹ ಓಟಕ್ಕೆ ಅವಕಾಶವಿಲ್ಲ. ಚೆಂಡು ಸಂಪೂರ್ಣವಾಗಿ ಚುಕ್ಕಿಯಾಗುತ್ತಾ ಇದೆ. ಬೋವರಿನ ಅಂತಿಮ 2 ಚೆಂಡು ಬಾಕಿ ಇದೆ. ಅನುಷ್ ಪಂಚಮ ಬಾರಿಗೆ ಸೇಬೇಕಾಗಿದೆ. ಪಂಚಮ ಚೆಂಡು, ಪಂಚಮ ಬಾರಿಗೆ ಸಾಗಿರುವಂತಹ ದಾಳಿ ಇದು. ಶ್ರೇಷ್ಠ ಮಟ್ಟದಲ್ಲಿ ಕಮ್ಬ್ಯಾಕ್ ಪಡೆದುಕೊಂಡಿರುವಂತಹ ದಾಳಿಗಾರ. ಅಂತಿಮ 1 ಚೆಂಡು ಬಾಕಿ ಇದೆ. ಲಾಸ್ಟ್ ಒನ್ ಮೋರ್ ಚುಗಮ್ ರೈಟ್ ಹ್ಯಾಂಡ್ ಓವರ್ ದಿ ವಿಕೆಟ್ ಮುಖಾಂತರ, ಲೆಫ್ಟ್ ಹ್ಯಾಂಡ್ ಓವರ್ ದಿ ವಿಕೆಟ್ ಮುಖಾಂತರವಾದರೆ ಸೊಗಸಾಗಿರುವಂತಹ ದಾಳಿ ಇದು. ಯಾವುದೇ ರೀತಿಯಾಗಿರುವಂತಹ ಓಟಕ್ಕೆ ಅವಕಾಶವಿಲ್ಲ. ಚೆಂಡು ಸಂಪೂರ್ಣವಾಗಿ ಚುಕ್ಕಿ ಆಗ್ತದೆ. ಅದರೊಂದಿಗೆ ಆರಂಭಿಕ ಓವರ್ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಡಬಲ್ ಡಿಜಿಟ್ ಮಾತ್ರ ಕಾಣಸಿಗ್ತಾ ಇದೆ. 10 ಬಂದಾಗಿದೆ. ಇನ್ನುಳಿದ 12ರ ಮುಂದೆ ಬೇಕಾಗಿದೆ 14. 12 ಚೆಂಡು ಬಾಕಿ ಇದೆ. 14 ಓಟದ ಅವಶ್ಯಕತೆ ಇದೆ. ಮುಂದಿನ ಪಂದ್ಯಕೂಟ ಆಡುವಂತಹ ತಂಡ ಪ್ಲೀಸ್ ನಾಣ್ಯ ಚುಮ್ಮಿಗಾಗಿ ಬನ್ನಿ. ಮುಂದಿನ ಪಂದ್ಯಕೂಟ ಆಡುವಂತಹ ತಂಡಗಳು ಟೀಮ್ MPC ವಿರುದ್ಧವಾಗಿ ಕೋಸ್ಟಲ್ ಸ್ಟ್ರೈಕರ್ಸ್ ತಂಡದ ಕ್ಯಾಪ್ಟನ್ಸ್ ಆದಷ್ಟು ಬೇಗ ಬನ್ನಿ. ಟೀಮ್ MPC ಹಾಗೆಯೇ ಕೋಸ್ಟಲ್ ಸ್ಟ್ರೈಕರ್ಸ್ ತಂಡದ ಕ್ಯಾಪ್ಟನ್ಸ್ ಆದಷ್ಟು ಬೇಗ ಬರುವಂತೆ ನಾವು ಸೂಚಿಸ್ತಾ ಇದ್ದೇವೆ. ಆರಂಭಿಕ ಓವರ್ ಮುಕ್ತಾಯಗೊಂಡ ಬಳಿಕ ದ್ವಿತೀಯ ಓವರ್ ಚಾಲ್ತಿಯಲ್ಲಿದೆ. ಎಸೆಗಾರಿಕೆ ವಿಭಾಗದಲ್ಲಿ ಬಂದಿರುವಂತಹ ದಾಳಿಗಾರ ಪ್ರಿಯಾಂಶ್ ರವರನ್ನು ಕರೆತರಲಾಗ್ತಾ ಇದೆ. ಪ್ರಿಯಾಂಶ್ ಬೇಕಾಗಿದೆ ಪ್ರಥಮ ಚೆಂಡು, ಪ್ರಥಮ ಬಾರಿಗೆ ಸೊಗಸಾಗಿತ್ತು. ಶ್ರೇಷ್ಠ ಮಟ್ಟದ ಸ್ಟ್ರೋಕ್ ಇದು. ಕವರ್ಸ್ ವಿಭಾಗಕ್ಕೆ ದಂಡಿಸುವಂಥ ಪ್ರಯತ್ನ ಯಶಸ್ವಿಯಾಗಿದೆ. ಕವರ್ಸ್ ವಿಭಾಗದಲ್ಲಿ 1 ಓಟ ಗಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಖಾತೆ ಹೆಚ್ಚಲ. ಅಂಕಿಅಂಶ ಪಟ್ಟಿ 11ಕ್ಕೆ ಏರಿಕೆ ಆಗುತ್ತಾ ಇದೆ. ಓವರಿನ ದ್ವಿತೀಯ ಚೆಂಡು ಮತ್ತೆ ಪ್ರಿಯಾಂಶ್ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖಾಂತರವಾದ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ಕುಶಾಲ್, ಹೊಡೆಬಡಿಯ ತಾಂಡುಗಾರ ಕುಶಾಲ್ ಯಶಸ್ವಿಯ ತಂಡನೆಯಿತು. ಅದ್ಭುತವಾಗಿರುವಂತಹ ಆ ಸ್ಟ್ರೋಕ್ನೊಂದಿಗೆ 1 ಓಟ ಗಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಮತ್ತೆ ಛಲಗೊಳ್ಳುತ್ತಾರೆ. ಅಂಕಿಅಂಶ ಪಟ್ಟಿ ಇದೀಗ 12. ಓವರಿನ ಅಂತಿಮ 4 ಚೆಂಡು ಬಾಕಿ ಇದೆ. ಟೈಮ್ ತೃತೀಯ ಬಾರಿಗೆ ತೃತೀಯ ಚೆಂಡು ಮತ್ತೆ ದಂಡಿಸುವಂಥ ಪ್ರಯತ್ನ ಯಶಸ್ವಿ ಆಗ್ತಾ ಇದೆ. 1 ಬೌನ್ಸ್ ರೂಪದಲ್ಲಿ ಕ್ಷೇತ್ರಪಾಣಿ ಆಗ್ತಾ ಇದೆ. ಡೀಪ್ ಮಿಡ್ ವಿಕೆಟ್ಸ್ ಭಾಗದಲ್ಲಿ ಕ್ಷೇತ್ರಪಾಣಿ ಆದರೆ ರನ್ಔಟ್ಗೆ ಮನವಿ ಇದೆ. ಆದರೆ ರನ್ಔಟ್ ತಿರಸ್ಕಾರಗೊಳ್ಳುತ್ತಾ ಇದೆ. 2 ಓಟಗಳು, ವಿಕೆಟ್ಸ್ಗಳ ಮಧ್ಯೆ ಚುರುಕಿನ ಓಟ. ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಇರುವ ದಾಂಡುಗಾರರು. ಅದ್ಭುತವಾಗಿರುವಂಥ ಆಟದಲ್ಲಿ ಇಲ್ಲಿ ಅಂಕಿಅಂಶ ಪಟ್ಟಿ ಹೆಚ್ಚಳಗೊಳ್ಳುತ್ತಾ ಅಂಕಿಅಂಶ ಪಟ್ಟಿ 14. ಓವರಿನ ಅಂತಿಮ 3 ಚೆಂಡು ಮಾತ್ರ ಬಾಕಿ ಇದೆ. 4ನೆಯ ಬಾರಿಗೆ ಸೇಬೇಕಾಗಿದೆ ಎಸೆಗಾರ ಪ್ರಿಯಾಂಶ್ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖಾಂತರವಾದ ಸ್ಟ್ರೈಕರ್ ವಿಭಾಗದಲ್ಲಿ ಆರಂಭಿಕ ಕ್ರಮಾಂಕದ ಬ್ಯಾಟ್ಸ್ಮನ್ ನಿತಿನ್ ಎದುರಿಸಿಕೊಳ್ಳುವಂಥ ಆಟಗಾರ. 4ನೆಯ ಚೆಂಡು ಇಟ್ಸ್ ಎ 4th ಡೆಲಿವರಿ. ಚೌಥಿ गेंद ತಯಾರು ಚುಕೆ ಹೈ ಪ್ರಿಯಾಂಶ್ ಸೀದಾ ಜಾಕರ್ ನಿತಿನ್ ಕೇಲಿ ಸೊಗಸಾಗಿತ್ತು. ದೊಡ್ಡ ಮಟ್ಟದ ಹೊಡೆತಕ್ಕೆ ಪ್ರಯತ್ನ, ನೇರವಾಗಿ ಲಾಂಗ್ ಆನ್ ತುದಿಯಲ್ಲಿ ಕ್ಷೇತ್ರಪಾಣಿ ಆಗುತ್ತಾ ಇದೆ. ಕೇವಲ 1 ಓಟ ಮಾತ್ರ ಬಿಟ್ಟುಕೊಡುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಇದೀಗ 15 ಬಂದಾಗಿದೆ. ಓವರಿನ ಅಂತಿಮ 2 ಚೆಂಡು ಬಾಕಿ ಇದೆ. लास्ट 2 मोड्स को आखिरी 2 गेंद बाकी है. तो इस वक्त फिर से प्रियांश सीधा जाकर कुशाल के लिए 5वीं गेंद लेकर तैयार हो चुके हैं. राइट आर्म दिशा के फिर आगे बढ़ते हुए क्या जबरदस्त शॉट मारने की कोशिश था, लेकिन सीधे जाकर पॉइंट्स पर यहाँ फील्ड नजर आ चुका है. और इसी के साथ 5 गेंद समाप्त हो चुका है. रन संख्या कुल मिलाकर हो चुका है 16. ओवर की आखिरी 1 गेंद बाकी है. राइट आर्म और की दिशा पर आगे बढ़ते हुए इस वक्त फिर से प्रियांश सीधा जाकर नितिन के लिए आरंभिक क्रमांक बैट्समैन नितिन इस वक्त उछलकर खेलने की कोशिश था, लेकिन चपकाते हुए सीधा बैक फील्डर के हाथ पहुंच चुका है. इसी के साथ अब दूसरी ओवर की समाप्त घोषणा यहां हो चुका है. द्वितीय ओवर ಸಂಪೂರ್ಣ ಮುಕ್ತಾಯಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 17 ಬಂದಾಗಿದೆ. ಅಂತಿಮ 6 ಚೆಂಡು ಬಾಕಿ ಇದೆ. 6ರ ಮುಂದೆ 7 ಓಟದ ಅವಶ್ಯಕತೆ ಇದೆ. 6 गेंद पर 7 ರನ್ ಚಾಹಿಯೆ. 6ರ ಮುಂದೆ 7 ಓಟದ ಅವಶ್ಯಕತೆ ಇದೆ. ಮುಂದಿನ ಪಂದ್ಯಕೂಟ ಆಡುವಂತಹ ತಂಡಗಳು ದಯಮಾಡಿ ಬನ್ನಿ. ಕ್ಯಾಪ್ಟನ್ಸ್ ಟೀಮ್ MPC ಹಾಗೇನೆ ಕೋಸ್ಟಲ್ ತಂಡದ ಕ್ಯಾಪ್ಟನ್ ಆದಷ್ಟು ಬೇಗ ಬರುವಂತೆ. ನಾಣ್ಯ ಸುಮ್ಮಿಗೆಯ ಪ್ರಕ್ರಿಯೆ ಮುಕ್ತಾಯಗೊಳ್ಳಬೇಕು. ಸೊ ಬನ್ನಿ. ಸೊ ಅಂತಿಮ 6 ಚೆಂಡು ಬಾಕಿ ಇದೆ. 6ರ ಮುಂದೆ 7 ಓಟದ ಅವಶ್ಯಕತೆ ಇದೆ. 6 गेंद पर अब चाहिए 7 ರನ್. ನಿರಂತರವಾಗಿ ಸಾಗಿ ಬರುವಂತಹ ವೇಳೆಯಲ್ಲಿ ಪಂದ್ಯಕೂಟವಿದೆ. ಬೆಳಿಗ್ಗೆ ಆರಂಭಗೊಂಡಿರುವಂತಹ ಪಂದ್ಯಕೂಟ ಮಿಡ್ ನೈಟ್ಸ್ ವರೆಗೂ ಕೂಡ ಆಡಿಸಲಿದ್ದೇವೆ. ಸೊ ಇದೀಗ 5 ಓವರ್ಗೆ ಸೀಮಿತವಾಗಿರುವಂತಹ ಪಂದ್ಯಕೂಟ 3 ಓವರ್ಗೆ ಸೀಮಿತಗೊಳಿಸಲಾಗ್ತಾ ಇದೆ. 6ನೆಯ ಪಂದ್ಯಕೂಟದ ಬಳಿಕ 7ನೆಯ ಪಂದ್ಯಕೂಟದ ಅಂತಿಮ ಕ್ಷಣದಲ್ಲಿದ್ದಾವೆ. ಸೊ ತನಿಷ್ ದಾಳಿಗಾರಿಕಾ ವಿಭಾಗದಲ್ಲಿ ತನಿಷ್ಕ್ ರವರನ್ನು ಕರೆತರಲಾಗ್ತಾ ಇದೆ. ದೊಡ್ಡ ಜವಾಬ್ದಾರಿಯುದು. ಯುವ ಆಟಗಾರ ತನಿಷ್ಕ್ ತನ್ನ ತಂಡಕ್ಕೆ ಈ ಒಂದು ಸಂದರ್ಭದಲ್ಲಿ ವಿಕೆಟ್ ಪಡೆದುಕೊಳ್ಳುವಂಥ ಭರವಸೆಯೊಂದಿಗೆ ದಾಳಿಗಾರಿಕಾ ವಿಭಾಗ ಮುಂದುವರಿಸಿಕೊಳ್ಳುವ ಬೇಕಾಗಿದೆ. 6 ಎಸೆತ 7 ಓಟದ ಅವಶ್ಯಕತೆ ಇದೆ. ದಾಂಡುಗಾರಿಕಾ ವಿಭಾಗದಲ್ಲಿ ಟೀಮ್ ವಿಜಯಲಕ್ಷ್ಮಿ ಉಲ್ಲಾಲ್ಬೇಲ್ ತಂಡದ ಪರವಾಗಿ ನಿತಿನ್ ಸ್ಟ್ರೈಕರ್ ವಿಭಾಗದಲ್ಲಿದ್ದಾರೆ. ಜವಾಬ್ದಾರಿಯುತವಾಗಿ ಆಡಲೇಬೇಕಾಗಿದೆ. 6ರ ಮುಂದೆ 7 ಓಟದ ಅವಶ್ಯಕತೆ ಇದೆ. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಸ್ಫೋಟಕ ದಾಂಡುಗಾರ ಕುಶಲ್. ದಾಳಿಗಾರಿಕಾ ವಿಭಾಗದಲ್ಲಿ
ತನಿಷ್ಕ್ ಓವರಿನ ಪ್ರಥಮ ಚೆಂಡು ರೈಟ್ ಆರ್ಮ್ ಹೊಡೆದು ವಿಕೆಟ್ ಮುಖಾಂತರವಾಗಿ ಎಸೆಯಬೇಕಾಗಿದೆ. ಆರಂಭಿಕ ಚೆಂಡು ಸೊಗಸಾಗಿತ್ತು. ದೊಡ್ಡ ಮಾಟದ ಹೊಡೆತ. ವಾಟ್ ಎ ಶಾಟ್ ಫ್ರಮ್ ದ ಬ್ಯಾಟರ್ ಮಿಸ್ಟರ್ ನಿತಿನ್. ಯು ಕಿಲ್ಡ್ ಇಟ್. ಅಬ್ಸಲ್ಯೂಟ್ಲಿ ಯು ಬ್ಯೂಟಿ ಮ್ಯಾನ್. ದ ವೇ ಹಿ ವಾಸ್ ಜಸ್ಟ್ ಕ್ಲಿಕ್ಡ್ ದ ಬ್ಯಾಟ್ ಇನ್ ಟು ದಿ ಲಾಂಗ್ ಆಫ್ ಏರಿಯಾ. ಪರಿಣಾಮಕಾರಿಯಾಗಿರುವಂತಹ ಸಿಕ್ಸರ್ ದಾಖಲಾಗ್ತಾ ಇದೆ. ದ ವೇ ಹಿ ವಾಸ್ ಜಸ್ಟ್ ಕ್ಲಿಕ್ಡ್ ದ ಬ್ಯಾಟ್, ಸ್ವಿಚ್ ದ ಬ್ಯಾಟ್ ಇನ್ ಟು ದಿ ಲಾಂಗ್ ಆಫ್ ಏರಿಯಾ. ಪರಿಣಾಮಕಾರಿಯಾಗಿರುವಂತಹ ಸಿಕ್ಸರ್ ಇದು. ಸಿಕ್ಸರ್ ಬಂದಾಗಿದೆ. ಪಂದ್ಯಾಟ ಸಮಬಲಗೊಳ್ಳುತ್ತಾ ಇದೆ. 5 ಮುಂದೆ ಬೇಕಾಗಿದೆ 1. ದ್ವಿತೀಯ ಚೆಂಡು ಸೊಗಸಾಗಿತ್ತು. ಸ್ಟ್ರೋಕ್ ಮಾಡುವಂಥ ಪ್ರಯತ್ನ ಯಶಸ್ವಿಗೊಳ್ಳುತ್ತಾ ಇದರೊಂದಿಗೆ ಪಂದ್ಯಕೂಟ ವಿಜಯಶಾಲಿಯಾಗುತ್ತಾ ಇದೆ. ಟೀಮ್ ವಿಜಯಲಕ್ಷ್ಮಿ ಉಲ್ಲಾಲ್ಬೇಲ್. ವಿಜಯಲಕ್ಷ್ಮಿ ಉಲ್ಲಾಲ್ಬೇಲ್ ತಂಡದ ವಿಜಯದ ಪತಾಕೆ ಹಾರಿಸಿರುವಂತಹ ಆಟಗಾರ ಮಿಸ್ಟರ್ ನಿತಿನ್. ಅಭಿನಂದನೆಗಳು. ಅದೇ ರೀತಿ ಧನ್ಯವಾದ ಸಮರ್ಪಿಸಿಕೊಳ್ತಾ ಮುಂದಿನ ಪಂದ್ಯಕೂಟ ಆಡುವಂತಹ ತಂಡದ ನಾಣ್ಯ ಸುಮ್ಮಿಗೆ ಪ್ರಕ್ರಿಯೆಯನ್ನು ಮುಂದುವರಿಸಿ, ಆದಷ್ಟು ಬೇಗ ಮುಂದುವರಿಸಿ ಅಂತ ಕೇಳಿಕೊಳ್ತಾ ಇದ್ವಿ. ಮುಂದಿನ ಪಂದ್ಯಕೂಟ ಟೀಮ್ ಕೋಸ್ಟಲ್ ವಿರುದ್ಧವಾಗಿ ಟೀಮ್ MPC ತಂಡದ ಮಧ್ಯೆ ನಡೆಯಲಿಕ್ಕಿದೆ. ಸೊ ಆದಷ್ಟು ಬೇಗ ಆಟಗಾರರು ಮೈದಾನ ಪ್ರವೇಶ ಪಡೆದುಕೊಳ್ಳುವಂತೆ ನಾವು ಸೂಚಿಸ್ತಾ ಇದ್ವಿ. ಇನ್ನೂ ಕೂಡ 8 ಪಂದ್ಯಕೂಟ ಲೀಗ್ ಹಂತದಲ್ಲಿ ನಾವು ಮಾಡಲಿದ್ದೇವೆ. ಪ್ರಸ್ತುತವಾಗಿ 8ನೇ ಪಂದ್ಯಕೂಟ ನಾವು ಆಡಿಸ್ತಾ ಇದ್ದೇವೆ. ಟೀಮ್ MPC ವಿರುದ್ಧವಾಗಿ ಟೀಮ್ ಕೋಸ್ಟಲ್ ಫ್ರೆಂಡ್ಸ್ ಮಧ್ಯೆ ಪಂದ್ಯಕೂಟ ಸಾಗಲಿಕ್ಕಿದೆ. ಪಂದ್ಯಕೂಟದ ಅದೃಷ್ಟದ ನಾಣ್ಯ ಚುಮ್ಮಿಗೆಯನ್ನು ಗೆದ್ದುಕೊಂಡಿರುವಂತಹ ತಂಡ ಟೀಮ್ MPC ತಂಡ ತಮ್ಮ ನಿರ್ಣಾಯಕ ಇರುವಿಕೆಯನ್ನು ಆದಷ್ಟು ಬೇಗ ತಿಳಿಸಿ ಅಂತ ಕೇಳಿಕೊಳ್ತಾ ಇದ್ದೇವೆ. 3 ಓವರ್ಗೆ ಸೀಮಿತವಾಗಿರುವಂತಹ ಪಂದ್ಯಕೂಟ. ಮುಂದಿನ ಪಂದ್ಯಕೂಟ ಆಡುವಂತಹ ತಂಡಗಳು ಟೂರ್ನಮೆಂಟ್ನ 9ನೇ ಪಂದ್ಯಕೂಟ ಟೀಮ್ ಅಶ್ವ ವಿರುದ್ಧವಾಗಿ ಟೀಮ್ ಶಸ್ತ್ರ ತಂಡದ ಕ್ಯಾಪ್ಟನ್ಸ್ ಬನ್ನಿ ನಾಣ್ಯ ಚುಮ್ಮಿಗೆ ಪ್ರಕ್ರಿಯೆ ಮಾಡಲಿದ್ದೇವೆ. ಸೊ ದಯಮಾಡಿ ಗಮನಿಸಿಕೊಳ್ಳಿ. 9th ಮ್ಯಾಚ್ ಬಿಟ್ವೀನ್ ಟೀಮ್ ಅಶ್ವ ವರ್ಸಸ್ ಟೀಮ್ ಶಸ್ತ್ರ. ಬೋತ್ ಟೀಮ್ ಕ್ಯಾಪ್ಟನ್ಸ್ ಪ್ಲೀಸ್ ಕಮ್ ಟು ದ ಮೈಕ್ ಪಾಯಿಂಟ್. ಆದಷ್ಟು ಬೇಗ ಬರುವಂತೆ ಸೂಚಿಸ್ತಾ ಇದ್ದೇವೆ. ಈ ಪಂದ್ಯಕೂಟ ಪ್ರತಿಯೊಂದು ಪಂದ್ಯಕೂಟ ಇನ್ನುಳಿದಂತಹ ಪಂದ್ಯಕೂಟಗಳು 3 ಓವರ್ಗೆ ಸೀಮಿತ ನಾವು ಮಾಡಿಸ್ತಾ ಇದ್ದೇವೆ. ಸೊ ಬನ್ನಿ ಆದಷ್ಟು ಬೇಗ ಇರುವ ತಂಡದ ಕ್ಯಾಪ್ಟನ್ಸ್. ಹಾಗೇನೆ ಇದೀಗ ಟೀಮ್ MPC ವಿರುದ್ಧವಾಗಿ ಟೀಮ್ ಕೋಸ್ಟಲ್ ಮಧ್ಯೆ ಪಂದ್ಯಕೂಟ ಸಾಗಲಿಕ್ಕಿದೆ. MPC ತಮ್ಮ ನಿರ್ಣಾಯಕ ಇರುವಿಕೆ ತಿಳಿಸಿ. MPC ಫೀಲ್ಡಿಂಗಾ? ಎಸ್. ಕ್ಷೇತ್ರಪಾಲಕ ವಿಭಾಗ ಆಯ್ದುಕೊಳ್ಳುತ್ತಾ ಇದೆ. ದಾಂಡುಗಾರಿಕಾ ವಿಭಾಗವನ್ನು ನೇರವಾಗಿ ಟೀಮ್ ಕೋಸ್ಟಲ್ ಫ್ರೆಂಡ್ಸ್ ತಂಡಕ್ಕೆ ಬಿಟ್ಟುಕೊಡ್ತಾ ಇದೆ. 18 ಚೆಂಡುಗಳಿಗೆ ಸೀಮಿತವಾಗಿರುವಂತಹ ಪಂದ್ಯಾಟ. ಹಾಗೆಯೇ 2 ತಂಡದ 12th ಮ್ಯಾನ್ ಅನ್ನು ಕಳಿಸಿಕೊಡಿ. ಸ್ಕೋರ್ ಬೋರ್ಡ್ ಬಳಿ 2 ತಂಡದ 12th ಮ್ಯಾನ್ ಅನ್ನು ಕಳಿಸಿಕೊಡಿ. ಎಸ್. ಇದೀಗ ಕೂಟದ ಲೀಗ್ ಹಂತದ 8ನೇ ಪಂದ್ಯಕೂಟ
ಟೀಮ್ MPC ವಿರುದ್ಧವಾಗಿ ಟೀಮ್ ಕೋಸ್ಟಲ್ ಫ್ರೆಂಡ್ಸ್ ಮಧ್ಯೆ ನಾವು ಮುಂದುವರಿಸಿಕೊಳ್ಳುತ್ತಾ ಇದ್ದೇವೆ. ಆರಂಭಿಕ ಇರುವ ಬ್ಯಾಟ್ಸ್ಮನ್ಗಳು ಕೂಡ ಮೈದಾನ ಪ್ರವೇಶ ಪಡೆದುಕೊಳ್ಳುವಂತೆ ಸೂಚಿಸ್ತಾ ಇದ್ದಾವೆ. ಇರುವ ಬ್ಯಾಟ್ಸ್ಮನ್ಗಳು ಬರ್ತಾ ಇದ್ದಾರೆ. ಹಾಗೆಯೇ ಕ್ಷೇತ್ರ ಪಾಲಕ ವಿಭಾಗದಲ್ಲಿ ಟೀಮ್ MPC ತಂಡ ಸಜ್ಜುಗೊಳ್ಳುತ್ತಾ ಇದೆ. ಪ್ರಥಮ ಇನ್ನಿಂಗ್ಸಿನ ಪ್ರಥಮ ಓವರ್ ಆದಷ್ಟು ಬೇಗ ಎಸೀರಿ. ಪ್ರಸ್ತುತ ಪಂದ್ಯಕೂಟ ಮುಂದುವರಿಸಿಕೊಳ್ಳುತ್ತಾ ಇದ್ದಾವೆ. 18 ಚೆಂಡುಗಳಿಗೆ ಸೀಮಿತವಾಗಿರುವಂತಹ ಪಂದ್ಯಕೂಟ. ಆರಂಭಿಕ ಇನ್ನಿಂಗ್ಸ್ ಕೂಡ ಚಾಲ್ತಿಯಲ್ಲಿದೆ. 3 ಓವರ್ಗೆ ಸೀಮಿತವಾಗಿರುವಂತಹ ಪಂದ್ಯಕೂಟ ಇದೀಗ ಲೀಗ್ ಹಂತದಲ್ಲಿ ನಾವು ಮುಂದುವರಿಸಿಕೊಳ್ಳುವುದಾದರೆ ಕೋಸ್ಟಲ್ ವಿರುದ್ಧವಾಗಿ ಟೀಮ್ MPC ಮಧ್ಯೆ ಪಂದ್ಯ ಕೂಡ ಸಾಗಲಿಕ್ಕಿದೆ. ಆರಂಭಿಕ ಇರುವ ಬ್ಯಾಟ್ಸ್ಮನ್ಗಳು ಕೂಡ ಮೈದಾನ ಪ್ರವೇಶ ಪಡೆದುಕೊಳ್ಳುತ್ತಾ ಇದ್ದಾರೆ. ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಣಮ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ 12th ಮ್ಯಾನ್. ತಮ್ಮ ಬ್ಯಾಟ್ಸ್ಮನ್ ಹಾಗೂ ಬೌಲರ್ ನೇಮ್ ಹೇಳಿ ಪ್ಲೀಸ್. ಆರಂಭಿಕ ಇನ್ನಿಂಗ್ಸಿನ ಪ್ರಥಮ ಓವರಿನ ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಜ್ಞಾನೇಶ್ ಎಸೆಯಬೇಕಾಗಿದೆ ಪ್ರಥಮ ಚೆಂಡು. ದಾಂಡುಗಾರಿಕಾ ವಿಭಾಗದಲ್ಲಿ ಪ್ರಣಮ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಜ್ಞಾನೇಶ್ ಎಸೆಯಬೇಕಾಗಿದೆ ಆರಂಭಿಕ ಚೆಂಡು. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಥಮ ಇನ್ನಿಂಗ್ಸಿನ ಪ್ರಥಮ ಓವರಿನ ಪ್ರಥಮ ಚೆಂಡು. ಹಿಯರ್ ವಿ ಗೋ. ಆರಂಭಿಕ ಚೆಂಡು ಜ್ಞಾನೇಶ್ ಪರವಾಗಿ ಎಸೆಯಬೇಕಾಗಿದೆ. ರೈಟ್ ಮಾಡಿದ ವಿಕೆಟ್ ಮುಖಾಂತರ ಸಾಗಿರುವಂತಹ ದಾಳಿ ಇದು. ಯಾವುದೇ ರೀತಿಯಾಗಿರುವಂತಹ ಓಟಕ್ಕೆ ಅವಕಾಶವಿಲ್ಲ. ಚೆಂಡು ಸಂಪೂರ್ಣವಾಗಿ ಚುಕ್ಕಿಯಾಗುತ್ತಾ ಇದೆ. ಆರಂಭಿಕ ಚೆಂಡು ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 0. ಜ್ಞಾನೇಶ್ ಬಹಳಷ್ಟು ಜ್ಞಾನಮಯವಾಗಿ ಈ ಒಂದು ದಾಳಿ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಜ್ಞಾನಮಯ ತೋರ್ಪಡಿಸಿಕೊಳ್ಳುತ್ತಾ ಇದ್ದಾರೆ. ಓವರಿನ ದ್ವಿತೀಯ ಚೆಂಡು ರೈಟ್ ಮಾಡಿದ ವಿಕೆಟ್ ಮುಖಾಂತರವಾಗಿ ನೇರವಾಗಿ ಪ್ರಣಾಮ್ ರವರ ಕಡೆಗೆ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ದ್ವಿತೀಯ ಚೆಂಡು ಸೊಗಸಾಗಿರುವಂತಹ ದಾಳಿಯಾಗಿತ್ತು. ಬಹುಶಃ ಇಲ್ಲಿ ನಕಾರಾತ್ಮಕ ತೀರ್ಪು ಕೇಳಿ ಬರುತ್ತಾ ಇದೆ. ಚೆಂಡು ಲೀಗಲ್ ಡೆಲಿವರಿ ಅನ್ನುವಂತಹ ತೀರ್ಪು ಇದೆ. 2 ಚೆಂಡು ಮುಕ್ತಾಯಗೊಳ್ಳುತ್ತಾ ಇದೆ. ತೃತೀಯ ಬಾರಿಗೆ ಮತ್ತೊಮ್ಮೆ ಎಸೆಯಬೇಕಾಗಿದೆ ಜ್ಞಾನೇಶ್ ತೃತೀಯ ಬಾರಿಗೆ ರೈಟ್ ಮೂಡಿದ ವಿಕೆಟ್ ಮುಖಾಂತರವಾದರೆ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ಪ್ರಣಾಮ್. ತೃತೀಯ ಬಾರಿಗೆ ದಾಳಿ ಮುಂದುವರಿಸಿಕೊಳ್ಳುವುದಾದರೆ ಸೊಗಸಾಗಿರುವಂತಹ ದಾಳಿ ಆಗುತ್ತಾ ಇದೆ. ಯಾವುದೇ ರೀತಿಯಾಗಿರುವಂತಹ ಓಟಕ್ಕೆ ಅವಕಾಶವಿಲ್ಲ. ಚೆಂಡು ಸಂಪೂರ್ಣವಾಗಿ ಚುಕ್ಕಿಯಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಸತತವಾಗಿ 3 ಚೆಂಡುಗಳು ಕೂಡ ಇಲ್ಲಿ ಚುಕ್ಕಿಯಾಗ್ತಾ ಇದೆ. ಡಾಟೆಡ್ ಡೆಲಿವರಿಗಳನ್ನು ಮುಂದುವರಿಸಿಕೊಂಡಿರುವಂತಹ ಆಟಗಾರ, ಜವಾಬ್ದಾರಿಯುತ ಆಟಗಾರ ಜ್ಞಾನೇಶ್ ಇಲ್ಲಿ ತನ್ನ ಓವರಿನ 4ನೇ ಚೆಂಡು ಎಸೆಯಬೇಕಾಗಿದೆ. ರೈಟ್ ಓವರ್ ದ ವಿಕೆಟ್ ಮುಖಾಂತರವಾಗಿ ತೀರ್ಪುಗಳನ್ನು ಬಿಟ್ಟುಕೊಳ್ಳುತ್ತಾ ಎಸೆಯಬೇಕಾಗಿದೆ ಓವರಿನ 4ನೇ ಚೆಂಡು. ಎದುರಿಸುವಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಣಾಮ್. 4ನೇ ಚೆಂಡು ಸೊಗಸಾಗಿರುವಂತಹ ದಾಳಿ ಇದು. ಅಪೀಲ್ ಇದೆ, ಮನವಿ ಇದೆ. ಮನವಿ ಪುರಸ್ಕಾರ ಮಾಡ್ತಾ ಇಲ್ಲ, ತಿರಸ್ಕಾರವಾಗ್ತಾ ಇದೆ. ಶ್ರೇಷ್ಠ ಮಟ್ಟದ ದಾಳಿ ಮುಂದುವರಿಸಿಕೊಂಡಿರುವಂತಹ ಆ ಆಟಗಾರ, ಅದ್ಭುತವಾಗಿರುವಂತಹ
ಸ್ಪೆಲ್. ಗುಡ್ ಲೈನ್ ಆ್ಯಂಡ್ ಲೆಂತ್ ಕಾಪಾಡಿಕೊಳ್ಳುತ್ತಾ ಇದ್ದಾರೆ. ಚೆಂಡು ಸಂಪೂರ್ಣವಾಗಿ ಚುಕ್ಕಿಯಾಗ್ತಾ ಇದೆ. 4 ಚೆಂಡುಗಳು ಬ್ಯಾಕ್ ಟು ಬ್ಯಾಕ್, 4 ಚೆಂಡುಗಳು ಚುಕ್ಕಿಯಾಗ್ತಾ ಇದೆ. ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. ಓವರಿನ ಪಂಚಮ ಚೆಂಡು ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಹೊಡೆದ ವಿಕೆಟ್ ಮುಖಾಂತರವಾದರೆ ಜ್ಞಾನೇಶ, ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಣಾಮ್ ಎದುರಿಸಿಕೊಳ್ಳುವಂತ ಆಟಗಾರ. 4 ಚೆಂಡು ಆಲ್ರೆಡಿ ಚುಕ್ಕಿಯಾಗಿದೆ. ಅಂತಿಮ 2 ಚೆಂಡು ಬಾಕಿ ಇದೆ. ಪಂಚಮ ಬಾರಿಗೆ ಎಸೆತಗಾರ ಮುಂದುವರಿಸಿಕೊಳ್ತಾ ಇದ್ದಾರೆ. ಜ್ಞಾನೇಶ್ ಪಂಚಮ ಚೆಂಡು ಸೊಗಸಾಗಿತ್ತು. ಶ್ರೇಷ್ಠ ಮಟ್ಟದ ದಂಡನೆಗೆ ಪ್ರಯತ್ನ. 1 ಬೌನ್ಸ್ ರೂಪದಲ್ಲಿ ಲಾಂಗ್ ತುದಿಯಲ್ಲಿ ಕ್ಷೇತ್ರ ಪಾಲನೆಯಾಗುತ್ತಾ ಇದೆ. ಯಾವುದೇ ರೀತಿಯಾಗಿರುವಂತಹ ಅಪಾಯವಿಲ್ಲ. ಚೆಂಡು ಸಂಪೂರ್ಣವಾಗಿ 1 ಓಟಕ್ಕೆ ಸೀಮಿತವಾಗುತ್ತೆ. ಅಂಕಿಅಂಶ ಪಟ್ಟಿಯಲ್ಲಿ ಖಾತೆಯ ಆರಂಭ, ಅಂಕಿಅಂಶ ಪಟ್ಟಿಯಲ್ಲಿ 1 ಶುಭಾರಂಭಗೊಂಡಿದೆ. ಖಾತೆ ಅಂಕಿಅಂಶ ಪಟ್ಟಿಯಲ್ಲಿ 1 ಆಗಿದೆ. ಓವರಿನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ 1 more to go. ಜ್ಞಾನೇಶ್ ರೈಟ್ ಆರ್ಮ್ ಹೊಡೆದ ವಿಕೆಟ್ ಮುಖಾಂತರ ಎಸೆಯುವುದಾದರೆ ಸ್ಟ್ರೈಕರ್ ವಿಭಾಗದಲ್ಲಿ ಇದೀಗ ಸ್ಟ್ರೈಕ್ ರೊಟೇಟ್ ಆಗುತ್ತಾ. ಸ್ಟ್ರೈಕರ್ ವಿಭಾಗದಲ್ಲಿ ದ್ವಿತೀಯ ಕ್ರಮಾಂಕದ ಬ್ಯಾಟ್ಸ್ಮನ್ ಕೀರ್ತನ್. ಓವರಿನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ರೈಟ್ ಆರ್ಮ್ ಹೊಡೆದ ವಿಕೆಟ್ ಮುಖಾಂತರವಾಗಿ ಎಸೆಯಬೇಕಾಗಿದೆ. ಅಂತಿಮ ಚೆಂಡು ಸೊಗಸಾಗಿರುವಂತಹ ಸ್ಟ್ರೋಕ್ ಇದು. ಕೌಂಟ್ ಶಾಟ್ ಮುಖಾಂತರವಾಗಿ ಚೆಂಡು ಧಾವಿಸಿಕೊಳ್ತಾ ಇದೆ. 1ರ ಬಳಿಕ ಪ್ರಯತ್ನ, ಅಪಾಯ ಕಾದಿಟ ಬುತ್ತಿಯಾಗಿದೆ. ಔಟ್ ಅನ್ನುವಂತಹ ತೀರ್ಪು ಇದೆ. ರನ್ ಔಟ್ ರೂಪದಲ್ಲಿ ಉತ್ತರಿ ಕಳೆದುಕೊಂಡಿರುವಂತಹ ಆಟಗಾರ. ಬ್ಯಾಟ್ಸ್ಮನ್ ನೇರವಾಗಿ ಬ್ಯಾಕಿಂಗ್ ಟು ದಿ ಪೆವಿಲಿಯನ್ ಕಾಣಸಿಗುವುದಾದರೆ ಕೀರ್ತನ್ ರವರ ಇನ್ನಿಂಗ್ಸ್ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 1 ಅಂಕದ ಸಂಪಾದನೆಯೊಂದಿಗೆ ಕೀರ್ತನ್ ಬ್ಯಾಕಿಂಗ್ ಟು ದಿ ಪೆವಿಲಿಯನ್ ಕಾಣಸಿಗುವುದಾದರೆ ಆರಂಭಿಕ ಓವರ್ ಇಲ್ಲಿ ಸಂಪೂರ್ಣ ಮುಕ್ತಾಯಗೊಳ್ಳುತ್ತಾರೆ. ಆರಂಭಿಕ ಓವರ್ ಇಲ್ಲಿ ಸಂಪೂರ್ಣ ಮುಕ್ತಾಯಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು ಕೇವಲ 2 ಮಾತ್ರ. 2ಕ್ಕೆ 1 ಅನ್ನುವಂಥ ಸ್ಥಿತಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಇನ್ನು ಕೂಡ ಈ ಇನ್ನಿಂಗ್ಸಿನ ಆರಂಭಿಕ ಇನ್ನಿಂಗ್ಸ್ನ ಅಂತಿಮ 12 ಚೆಂಡುಗಳು ಬಾಕಿ ಇದೆ. 2 ಓವರ್ಗಳು ಬಾಕಿ ಇದೆ. ಎಸ್, ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ಅನ್ನು ಕಳಿಸಿಕೊಡಲಾಗ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಆರಂಭಿಕ ಕ್ರಮಾಂಕದ ಬ್ಯಾಟ್ಸ್ಮನ್ ಪ್ರಣಾಮ್, ಆದರೆ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಸಾಗರ್, ದಾಳಿಗಾರಿಕಾ ವಿಭಾಗದಲ್ಲಿ ಕೌಶಿಕ್. ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ಪ್ರಥಮ ಚೆಂಡು ಸೊಗಸಾಗಿರುವಂತಹ ದಾಳಿ ಇತ್ತು. ಸೊಗಸಾಗಿರುವಂತಹ ದಾಳಿ ಮುಂದುವರಿಸಿಕೊಂಡಿರುವಂತಹ ಆರಂಭಿಕ ಚೆಂಡು ಚುಕ್ಕಿಯಾಗಿದೆ. ಇನ್ನು ಕೂಡ 5 ಚೆಂಡು ಬಾಕಿ ಇದೆ. ಓವರಿನ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಹೊಡೆದ ವಿಕೆಟ್ ಮುಖಾಂತರವಾಗಿ ದ್ವಿತೀಯ ಚೆಂಡು ದ್ವಿತೀಯ ಬಾರಿಗೆ ಸೊಗಸಾಗಿತ್ತು. ದಂಡಿಸುವಂತಹ ಪ್ರಯತ್ನದಂತಹ ಆಟಗಾರ. ನೇರವಾಗಿ 1 ಓಟ. 1ರ ಬಳಿಕ ಪ್ರಯತ್ನ, ಉಚಿತ ರೂಪದಲ್ಲಿ ಅವಳಿ ಓಟ ಇಲ್ಲಿ ಕಬಳಿಸಿಕೊಳ್ಳುತ್ತಾ ಇದ್ದಾರೆ. 2 ಓಟ ಸುಲಭ ರೂಪದಲ್ಲಿ ಗಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿ ಮತ್ತೆ ಹೆಚ್ಚಳವಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿ ಇದೀಗ 4ಕ್ಕೆ ಏರಿಕೆಯಾಗುತ್ತಾ ಇದೆ. ಓವರಿನ 2 ಚೆಂಡು ಮುಕ್ತಾಯ. ಇನ್ನು ಕೂಡ 4 ಚೆಂಡು ಬಾಕಿ ಇದೆ. ಸೊ ಕೌಶಿಕ್ ಓವರಿನ 4ನೆಯ ಚೆಂಡು ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಬೋಬರ್ಡ್ ವಿಕೆಟ್ ಮುಖಾಂತರವಾಗಿ ತೀರ್ಪು ಕಂಡು ಬಿಟ್ಟುಕೊಳ್ಳುತ್ತಾ ತೃತೀಯ ಚೆಂಡು ತೃತೀಯ ಬಾರಿಗೆ ಸೊಗಸಾಗಿರುವಂತಹ ದಾಳಿದ್ದು. ಶ್ರೇಷ್ಠ ಮಟ್ಟದ ದಾಳಿ ಮುಂದುವರಿಸಿಕೊಂಡಿರುವಂತಹ ಆಟಗಾರ. ಬಹುಶಃ ಇಲ್ಲಿ ದಾಂಡುಗಾರ ಆರಂಭಿಕ ಬ್ಯಾಟ್ಸ್ಮನ್, ಆರಂಭಿಕ ಕ್ರಮಾಂಕದಲ್ಲಿ ಬಂದಿರುವಂತಹ ಬ್ಯಾಟ್ಸ್ಮನ್ ಪ್ರಣಾಮ್ ಇಲ್ಲಿ ಎಲ್ಲೋ ಒಂದು ಕಡೆ ಚೆಂಡನ್ನು ಕನೆಕ್ಟ್ ಮಾಡುವಲ್ಲಿ ವೈಫಲ್ಯ ಎದುರಿಸಿಕೊಳ್ಳುತ್ತಾ ಇದ್ದಾರೆ. ಓವರಿನ ಅಂತಿಮ 3 ಚೆಂಡುಗಳು ಬಾಕಿ ಇದೆ. 4ನೆಯ ಬಾರಿಗೆ ಸೇಬೇಕಾಗಿದೆ ಎಸೆತಗಾರ ಕೌಶಿಕ್. ಎಸ್, ಮಗದೊಂದು ಶಾಟ್ ಇದು. ನೇರವಾಗಿ ಇರುವ ಕ್ಷೇತ್ರ ಪಾಲಕರ ಕೈ ಸೆಳೆಯುತ್ತಾ ಇದೆ. ಇರುವ ಕ್ಷೇತ್ರ ಪಾಲಕರು 2 ಫೀಲ್ಡರ್ಸ್ ಡೀಪ್ಸ್ ವಿಭಾಗ ಬಾಲಿಶ ಹೊಡೆತಕ್ಕೆ ಪ್ರಯತ್ನ. ಅಲ್ಪ ಮಟ್ಟದಲ್ಲಿ ಗಾಳಿ ಇದ್ದಂಥ ಚೆಂಡು ಕ್ಯಾಚಿಗಾಗಿ ಮನವಿತ್ತು. ಕ್ಯಾಚ್ ಪಡೆಯುವಂಥ ಸಾಧ್ಯತೆ ಇತ್ತು. ಆದರೆ ಅಂತಿಮ ಹಂತದಲ್ಲಿ ಇರುವ ಕ್ಷೇತ್ರ ಪಾಲಕರ ಎಡವಟ್ಟು ಪರಿಣಾಮಕಾರಿಯಾಗಿರುವಂತಹ ಬೌಂಡರಿ ಬಿಟ್ಟುಕೊಡುತ್ತಾ ಇದೆ. 4 ಓಟ ಸುಲಭ ರೂಪದಲ್ಲಿ ಗಳಿಸಿಕೊಂಡಿರುವಂತಹ ಆಟಗಾರ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚಳವಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿ ಇದೀಗ 8ಕ್ಕೆ ಏರಿಕೆಯಾಗುತ್ತಾ ಇದೆ. 8 ಅಂಕಿಅಂಶ ಪಟ್ಟಿ ಕಾಣುವುದಾದರೆ ಅಂತಿಮ 2 ಚೆಂಡು ಮಾತ್ರ ಬಾಕಿದೆ. ಲಾಸ್ಟ್ ಮೋಚುಗೋ 5ನೆಯ ಚೆಂಡು ಎಸೆಯಬೇಕಾಗಿದೆ ಎಸೆತಗಾರ ಕೌಶಿಕ್. ಲಾಸ್ಟು ಅಂತಿಮ 2 ಬಾಕಿ ಇದೆ. ಕೌಶಿಕ್ ಎಸ್, MPC ತಂಡದ ಯಾವುದೇ ಆಟಗಾರನಿಗೂ ಕೂಡ ಒಂದು ಅವಕಾಶವಿದೆ.
ದಾಳಿಗಾರನಿಗೆ ಒಂದು ಅವಕಾಶವಿದೆ. ಟೀಮ್ ಕೋಸ್ಟಲ್ ತಂಡದ ಯಾವುದೇ ವಿಕೆಟ್ಸ್ ಪಡೆದರೂ ಕೂಡ 500ರ ನಗದು ಘೋಷಣೆ ಇದೆ ಪ್ರಥಮರವರ ಕಡೆಯಿಂದ. ಸೊ ಓವರಿನ ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ ಒನ್ ಮೋರ್ ಶುಗೋ. ದಾಳಿಗಾರಿಕಾ ವಿಭಾಗದಲ್ಲಿ ಮುಂದುವರಿಸಿಕೊಂಡಿರುವಂತಹ ದಾಳಿಗಾರ, ದುಬಾರಿಯಾಗಿರುವಂತಹ ಈ ಮಿಸ್ ಫೀಲ್ಡ್ಗಳು ಇಲ್ಲಿ ಕಾಣಸಿಗ್ತಾ ಇದೆ. MPC ತಂಡದ ಮಿಸ್ ಫೀಲ್ಡ್ಗಳು ಎದುರಾಳಿ ತಂಡದ ಪ್ರತಿಯೊಂದು ಓಟವು ಕೂಡ ಉಚಿತ ರೂಪದಲ್ಲಿ ಬಿಟ್ಟುಕೊಡುತ್ತೆ. ಅಂತಿಮ ಒಂದು ಚೆಂಡು ಬಾಕಿ ಇದೆ. ಕೌಶಿಕ್ ದಾಳಿಗಾರಿಕಾ ವಿಭಾಗ ಮುಂದುವರಿಸಿಕೊಳ್ಳುತ್ತಾ ಇದೆ. ರೈಟ್ ಆರ್ಮ್ ವಿಕೆಟ್ ಮುಖಾಂತರವಾಗಿ ಅಂತಿಮ ಚೆಂಡು ಸೊಗಸಾಗಿರುವಂತಹ ದಾಳಿ. ಬಹುಶಃ ಇಲ್ಲಿ ಅಡ್ಡ ಚೆಂಡು, ರನ್ ಔಟ್ಗೆ ಅವಕಾಶ. ಎಸ್, ರನ್ ಔಟ್ ರೂಪದಲ್ಲಿ ವಿಕೆಟ್ ಪಡೆದುಕೊಳ್ಳುವುದಾದರೂ ಕೂಡ ಇಲ್ಲಿ ವೈಡ್ ಅನ್ನುವಂಥ ನಿಶಾನೆ ಕೇಳಿ ಬರುತ್ತಾ ಇದೆ. ಸೊ ಅಂತಿಮ ಒಂದು ಚೆಂಡು ಮತ್ತೆ ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಂದು ಓಟ ಹೆಚ್ಚಳಗೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಈಗ 11 ಬಂದಾಗಿದೆ. ಓವರಿನ ಅಂತಿಮ ಚೆಂಡು ಎಸೆಯಬೇಕಾಗಿದೆ. ಸೊ ಓವರಿನ ಅಂತಿಮ ಒಂದು ಚೆಂಡು ಬಾಕಿ ಇದೆ. ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ಸ್ಟ್ರೈಕರ್ ವಿಭಾಗ ಪಡೆದುಕೊಳ್ಳುತ್ತಾ ಇದ್ದಾರೆ. ಸ್ಟ್ರೈಕರ್ ವಿಭಾಗದಲ್ಲಿ ಸಾಗರ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಭವಿಷ್, ದಾಳಿಗಾರಿಕಾ ವಿಭಾಗದಲ್ಲಿ ಮತ್ತೆ ಕೌಶಿಕ್. ಅಂತಿಮ ಚೆಂಡು ಎಸೆಯಬೇಕಾಗಿದೆ. ರೈಟ್ ಆರ್ಮ್ ವಿಕೆಟ್ ಮುಖಾಂತರವಾಗಿ ತೀರ್ಪುಗಳನ್ನು ಬಿಟ್ಟುಕೊಡುತ್ತಾ ಸಾಗರ್ ಅವರ ಕಡೆಗೆ ದೊಡ್ಡ ಮಟ್ಟದ ಹೊಡೆತ ಬರುವಂಥ ನಿರೀಕ್ಷೆ ಇದೆ. ಅಂತಿಮ ಚೆಂಡು ಸೊಗಸಾಗಿತ್ತು. ದೊಡ್ಡ ಮಟ್ಟದವರೆಗೆ ಪ್ರಯತ್ನ, ನೇರವಾಗಿ ಚೆಂಡು ಈ ಭಾಗದಲ್ಲಿ ಧಾವಿಸಿಕೊಳ್ಳುತ್ತಾ ಇದ್ದಾರೆ. ಒಂದರ ಬಳಿಕ ಅವಲಿಗೆ ಪ್ರಯತ್ನ, ಅವಲಿ ಓಟ ಸುಲಭ ರೂಪದಲ್ಲಿ. ಇದರೊಂದಿಗೆ ದ್ವಿತೀಯ ಓವರ್ ಸಂಪೂರ್ಣ ಮುಕ್ತಾಯಗೊಳ್ಳುತ್ತಾ ಇದೆ. 2 ಓವರ್ ಮುಕ್ತಾಯಗೊಂಡ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 13 ಬಂದಾಗಿದೆ. ಇನ್ನು ಕೂಡ 6 ಚೆಂಡುಗಳು ಬಾಕಿ ಇದೆ. ಆರಂಭಿಕ ಇನ್ನಿಂಗ್ಸ್ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳಲು 1 ಓವರ್ ಬಾಕಿ ಇದೆ. ದ್ವಿತೀಯ ಓವರ್ ಮುಕ್ತಾಯಗೊಂಡ ಬಳಿಕ ಇದೀಗ ತೃತೀಯ ಓವರ್ ಚಾಲ್ತಿಯಲ್ಲಿದೆ. ಎಸೆಗಾರಿಕಾ ವಿಭಾಗದಲ್ಲಿ ನೂತನ ಕ್ರಮಾಂಕದ ದಾಳಿಗಾರ ಹಿತೇಶ್ ರವರನ್ನು ಕರೆತರಲಾಗ್ತಾ ಇದೆ. ರಿತೇಶ್ ಎಸೆಯಬೇಕಾಗಿದೆ ಓವರಿನ ಪ್ರಥಮ ಚೆಂಡು. ಸ್ಟ್ರೈಕರ್ ವಿಭಾಗದಲ್ಲಿ ಭವಿಷ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಸಾಗರ್. ಆರಂಭಿಕ ಚೆಂಡು ಎಸೆಯಬೇಕಾಗಿದೆ ಎಸೆತಗಾರ. ತೀರ್ಪುಗಳನ್ನು ಬಿಟ್ಟುಕೊಳ್ಳುತ್ತಾ ರೈಟ್ ಆರ್ಮ್ ವಿಕೆಟ್ ಮುಖಾಂತರವಾಗಿ ಸಾಗರ್ ಅವರ ಕಡೆಗೆ ಆರಂಭಿಕ ಚೆಂಡು. ಅಂತಿಮ ಓವರಿನ ಆರಂಭಿಕ ಚೆಂಡು ಸೊಗಸಾಗಿರುವಂತಹ ದಾಳಿ, ಒನ್ ಟಾಪ್ ದಾಳಿಯಾಗಿರುವಂತಹ ಕಾರಣ ಯಾವುದೇ ರೀತಿಯಾಗಿರುವಂತಹ ಓಟಕ್ಕೆ ಅವಕಾಶವಿಲ್ಲ. ಚೆಂಡು ಸಂಪೂರ್ಣವಾಗಿ ಚುಕ್ಕಿಯಾಗ್ತಾ ಇದೆ. ಒಂದು ಚೆಂಡು ಮುಕ್ತಾಯ. ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ಸೊ ಓವರಿನ 4 ಚೆಂಡು ಮುಕ್ತಾಯಗೊಂಡಾಗಿದೆ. ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 14. ಸೊ ಪಂದ್ಯಕೂಟ ಮುಂದುವರಿಸಿಕೊಳ್ಳುತ್ತಾ ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. ಸಾಯಿ ಕಟಕ ಪ್ರಸ್ತುತಪಡಿಸುವಂತಹ ಸಾಯಿ ಕಟಕ ಪ್ರೀಮಿಯರ್ ಲೀಗ್ 2025-26ನೇಯ ಈ ಸಾಲಿನ ಪಂದ್ಯಕೂಟಕ್ಕೆ ನಮ್ಮ ನೆಚ್ಚಿನ ಶಾಸಕರ ಆಗಮನವೂ ಕೂಡ ಆಗಿದೆ. ವೇದವ್ಯಾಸ ಕಾಮತ್ ಸರ್ ತಮ್ಮನ್ನು ಆತ್ಮೀಯವಾಗಿ ತುಂಬ ಹೃದಯದ ಸ್ವಾಗತ ಬಯಸಿಕೊಳ್ಳುತ್ತಾ ವೇದಿಕೆಯತ್ತ ಬರಮಾಡಿಕೊಳ್ಳುತ್ತಾ ಇದ್ದಾರೆ. ಜೋರಾಗಿರುವಂತಹ ಚಪ್ಪಾಳೆ ಬರಲೇಬೇಕಾಗಿದೆ. ಓರ್ವ ಕ್ರೀಡಾ ಸ್ಫೂರ್ತಿಯೂ ಕೂಡ ಹೌದು. ಕ್ರೀಡಾಪಟುಗಳಿಗೆ ಹುಮ್ಮಸ್ಸು ನೀಡುವಂಥ ವ್ಯಕ್ತಿತ್ವ ನಮ್ಮ ಶಾಸಕರಾಗಿರುವಂತಹ ವೇದವ್ಯಾಸ ಕಾಮತ್ ಸರ್ ಮತ್ತೊಮ್ಮೆ ತಮಗೆ ಆತ್ಮೀಯವಾಗಿರುವಂತಹ ಸ್ವಾಗತ ಬಯಸಿಕೊಳ್ಳುತ್ತಾ ಇದ್ದೇವೆ. ಸೊ ಪಂದ್ಯಕೂಟದತ್ತ ಬರ್ತಾ ಇದ್ದೇವೆ. ಓವರಿನ ಮುಂದಿನ ಚೆಂಡು ಸೊಗಸಾಗಿತ್ತು. ಗ್ರೌಂಡ್ ಶಾಟ್ ಮಾಡುವಂಥ ಪ್ರಯತ್ನ ಯಶಸ್ವಿಯಾಗುತ್ತಾರೆ. ಒಂದು ಓಟ ಗಳಿಸಿಕೊಳ್ಳುತ್ತಾ ಅವಲಿಗೆ ಪ್ರಯತ್ನ, ಅವಲಿ ಓಟ ಸುಲಭ. ಮಗದೊಮ್ಮೆ ಓವರ್ ಥ್ರೋ ಹಾಸ್ಯಮಯ ಪ್ರದರ್ಶನ ತೋರ್ಪಡಿಸಿರುವಂಥ ಆಟಗಾರರು.
ವಿಕೆಟ್ ಕಬಲಿಸುವಂತಹ ಪ್ರಯತ್ನದಲ್ಲಿದ್ದಾರೆ. ಸೊ ಎಸ್, ನಕಾರಾತ್ಮಕ ತೀರ್ಪು. ಎಸ್, ಆರಂಭಿಕ ಇನ್ನಿಂಗ್ಸ್ ಸಂಪೂರ್ಣಗೊಳ್ಳುತ್ತಾ ಇದೆ. ನಾಲ್ಕು ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು 17. 18 ಚೆಂಡುಗಳ ಮುಂದೆ 18 ಓಟದ ಅವಶ್ಯಕತೆ ಇದೆ. ಎಸ್, ಮುಂದಿನ ಪಂದ್ಯಕೂಟ ಆಡುವಂತಹ ತಂಡದ ಕ್ಯಾಪ್ಟನ್ಸ್ ಆದಷ್ಟು ಬೇಗ ಬನ್ನಿ. ನಾಣ್ಯ ಚುಂಬಿಗೆಯ ಪ್ರಕ್ರಿಯೆಗೆ ಕರೆ ನೀಡ್ತಾ ಇದ್ದೇವೆ. ಟೀಮ್ ಅಶ್ವ ವಿರುದ್ಧವಾಗಿ ಟೀಮ್ ಶಸ್ತ್ರ ತಂಡದ ಕ್ಯಾಪ್ಟನ್ಸ್ ಆದಷ್ಟು ಬೇಗ ಬರುವಂತೆ. ಟೀಮ್ ಅಶ್ವ ಹಾಗೂ ಟೀಮ್ ಶಸ್ತ್ರ ತಂಡದ ಕ್ಯಾಪ್ಟನ್ಸ್ ಆದಷ್ಟು ಬೇಗ ಬರುವಂತೆ. ಮುಂದಿನ ಪಂದ್ಯಕೂಟ ಆಡುವಂತಹ ತಂಡಗಳು ದಯಮಾಡಿ ಬನ್ನಿ. ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಗೊಂಡಾಗಿದೆ. ಹಲೋ, ಟೀಮ್ ಅಶ್ವ ಹಾಗೇನೆ ಟೀಮ್ ಶಸ್ತ್ರದಂಡದ ಕ್ಯಾಪ್ಟನ್ಸ್ ನಾಣ್ಯ ಸುಮ್ಮಿಗೆಯ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಿ ಅಂತ ಕೇಳಿಕೊಳ್ತಾ ಇದ್ದೇವೆ. 18ರ ಮುಂದೆ ಬೇಕಾಗಿದೆ 18. ದಯಮಾಡಿ ಗಮನಿಸಿಕೊಳ್ಳಿ, ಮುಂದಿನ ಪಂದ್ಯಕೂಟ ಆಡುವ ತಂಡದ ಕ್ಯಾಪ್ಟನ್ಸ್ ತಮಗೆ ಪದೇ ಪದೇ ಕರೆ ನೀಡ್ತಾ ಇದ್ದಾವೆ. ದಯಮಾಡಿ ಬನ್ನಿ, ಯಾವುದೇ ರೀತಿಯಾಗಿರುವಂಥ ಚರ್ಚೆ ಬೇಡ, ಸಮಯ ನೀಡುವಂತಿಲ್ಲ, ದಯಮಾಡಿ ಬರುವಂತೆ. ನಮ್ಮ ಟೈಮಿಂಗ್ಗೆ ಆ ಸಮಯಕ್ಕೆ ಪರಿಪಾಲನೆ ನೀಡಿ ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಕ್ರೀಡೆ ಅಂದರೆ ಅದು ಶಿಸ್ತುಬದ್ಧವಾಗಿರುವಂಥ ಆಟ. ಸೊ ದಯಮಾಡಿ 2 ತಂಡದ ಕ್ಯಾಪ್ಟನ್ಸ್ ಬರುವಂತೆ. ಟೀಮ್ ಅಶ್ವ ಹಾಗೆಯೇ ಟೀಮ್ ಶಸ್ತ್ರ ತಂಡದ ಕ್ಯಾಪ್ಟನ್ಸ್ ದಯಮಾಡಿ ಬನ್ನಿ. ಟೀಮ್ ಶಸ್ತ್ರ ತಂಡದ ಕ್ಯಾಪ್ಟನ್ ಎಸ್, ದ್ವಿತೀಯ ಇನ್ನಿಂಗ್ಸ್ನ ಪ್ರಥಮ ಓವರಿನ ಪ್ರಥಮ ಚೆಂಡು. 18ರ ಮುಂದೆ ಬೇಕಾಗಿತ್ತು 18. ವಾಟ್ ಎ ಡೆಲಿವರಿ ಫ್ರಮ್ ದ ಬೌಲರ್.
ಅಬ್ಸಲ್ಯೂಟ್ಲಿ ಮ್ಯಾಗ್ನಿಫಿಸೆಂಟ್ ಡೆಲಿವರಿ. ಅದ್ಭುತವಾಗಿರುವಂತಹ ದಾಳಿ ಮುಂದುವರಿಸಿಕೊಂಡಿರುವಂತಹ ಆಟಗಾರ, ಆರಂಭಿಕ ಕ್ರಮಾಂಕದಲ್ಲಿ ಬಂದಿರುವಂತಹ ಬ್ಯಾಟ್ಸ್ಮನ್ ಮರಳಿ ಪೆವಿಲಿಯನ್ ಧಾವಿಸಿಕೊಳ್ಳುವಂತಹ ಚೆಂಡಾಗಿತ್ತು. ಸೊಗಸಾಗಿರುವಂತಹ ದಾಳಿ ಮುಂದುವರಿಸಿಕೊಂಡಿರುವಂತಹ ದಾಳಿಗಾರ ಇಲ್ಲಿ ಅದ್ಭುತವಾಗಿ ಆರಂಭಿಕ ಉತ್ತರಿ ಪಡೆದುಕೊಳ್ಳುತ್ತಾ ಇದ್ದಾರೆ. ಆರಂಭಿಕ ಆಘಾತ ಎದುರಿಸಿಕೊಳ್ಳುತ್ತಾ ಇದೆ ಟೀಮ್ MPC. ಪ್ರಥಮ ಚೆಂಡುವಿಗೆ ಪ್ರಥಮ ಉತ್ತರ ನಷ್ಟಗೊಂಡಾಗಿದೆ. 5 ಚೆಂಡು ಬಾಕಿ ಇದೆ. ಓವರಿನ ದ್ವಿತೀಯ ಚೆಂಡು ಎಸೆಯುವುದಾದರೆ ನೂತನ ಕ್ರಮಾಂಕದಲ್ಲಿ ಬ್ಯಾಟ್ಸ್ಮನ್ ಕ್ರೀಸ್ ಪ್ರವೇಶ ಪಡೆದುಕೊಳ್ಳುತ್ತಾ ಇದ್ದಾರೆ. ಗಗನ್ ರವರೇ, ತಮಗೊಂದು ಸುವರ್ಣ ಅವಕಾಶವಿದೆ. ತಾವು ಪಡೆಯುವಂಥ ಪ್ರತಿಯೊಂದು ವಿಕೆಟ್ಗೂ ಕೂಡ 500 ನಗದು ಘೋಷಣೆಯಾಗಿದೆ. ಹಾಗೆಯೇ ಕೌಶಿಕ್ ರವರೇ, ತಮಗೂ ಕೂಡ ಒಂದು ಸುವರ್ಣ ಅವಕಾಶವಿದೆ. ಒಂದೊಂದು ಸಿಕ್ಸರ್ಗೂ ಕೂಡ ತಾವು ಬಾರಿಸುವಂತಹ ಒಂದೊಂದು ಸಿಕ್ಸರ್ಗೂ ಕೂಡ 1000 ನಗದು ಘೋಷಣೆಯಾಗಿದೆ. 500 ನಗದು ಘೋಷಣೆ ಇದೆ. ಸೊ ಮುಂದಿನ ಪಂದ್ಯಕೂಟದ ಅದೃಷ್ಟದ ನಾಣ್ಯ ಚುಮ್ಮಿಗೆಯನ್ನು ಟೀಮ್ ಶಸ್ತ್ರ ತಂಡ ವಿಜಯಶಾಲಿ ಆಗುತ್ತಾ ಇದೆ. ಗಗನ್ ರವರು ಪಡೆಯುವಂತಹ ಪ್ರತಿಯೊಂದು ವಿಕೆಟ್ಗೂ ಕೂಡ 500 ನಗದು ಘೋಷಣೆ ಇತ್ತು ಯತೀನ್ ರವರಿಂದ. ಹಾಗೆಯೇ ಕೌಶಿಕ್ ರವರು ಕೂಡ ಒಂದು ಸುವರ್ಣ ಅವಕಾಶ. ಬಾರಿಸುವಂತಹ ಪ್ರತಿಯೊಂದು ಸಿಕ್ಸರ್ಗೂ ಕೂಡ ಪ್ರಥಮ ರವರಿಂದ 500 ನಗದು ಘೋಷಣೆ ಇದೆ. ಓವರಿನ 4ನೇ ಚೆಂಡು ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಮತ್ತೆ ಗಗನ್ ರೈಟ್ ಲೆಫ್ಟ್ ಹೋದ ವಿಕೆಟ್ ಮುಖಾಂತರವಾಗಿ ಸೊಗಸಾಗಿತ್ತು. ಬಹುಶಃ ಇಲ್ಲಿ ನರಕರಣವಾಗ್ತಾ ಇದೆ. ನೇರ ಗುರಿ ಬಿದ್ದಿದ್ದೇ ಆದಲ್ಲಿ ಅಪಾಯ. ರನ್ ಔಟ್ಗೆ ಮನವಿ ತಿರಸ್ಕಾರವಾಗ್ತಾ ಇದೆ. ಅಡ್ಡ ಚೆಂಡಾಗಿತ್ತು. ರನ್ ಔಟಿನ ಮನವಿ ತಿರಸ್ಕಾರವಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚಳವಾಗುತ್ತೆ. ಅಂಕಿಅಂಶ ಪಟ್ಟಿ 3. ಓವರಿನ ಅಂತಿಮ 3 ಚೆಂಡು ಮತ್ತೆ ಬಾಕಿ. ಓವರಿನ 3 ಚೆಂಡು ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 3 ಓಟ ಗಳಿಸಿಕೊಂಡಾಗಿದೆ. ಒಂದು ಅಮೂಲ್ಯವಾದ ಉತ್ತರವು ಕೂಡ ಇಲ್ಲಿ ಕಳೆದುಕೊಳ್ಳುತ್ತಾರೆ. ಓವರಿನ 4ನೇ ಚೆಂಡು ಮತ್ತೆ ಎಸೆಯಬೇಕಾಗಿದೆ. ಎಸೆತಗಾರ ಗಗನ್ ಲೆಫ್ಟ್ ಆರ್ಮ್ ಹೋದ ವಿಕೆಟ್ ಮುಖಾಂತರವಾಗಿ ತೀರ್ಪು ಕಂಡು ಬಿಟ್ಟುಕೊಳ್ಳುತ್ತಾ ನೇರವಾಗಿ ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ಕೌಶಿಕ್ ರವರ ಕಡೆಗೆ. ಓವರಿನ 4ನೇ ಚೆಂಡು 4 ಡೆಲಿವರಿ. ಸೋತಿಗೆ लेकर तैयार हो चुका है गगन. ಉಲ್ಟಾ ದಂಡಿಗೆ ಪ್ರಯತ್ನ ಯಶಸ್ವಿಯಾಗಿದೆ. ಕ್ಷೇತ್ರ ಪಾಲಕನ ಕೈಗೆ ಕೈ ಚೆಲ್ಲುತ್ತಾ ಇದೆ. ಒಂಟಿಯ ಬಳಿಕ ಅವಳಿಗೆ ಪ್ರಯತ್ನ. ಬಹುಶಃ ಇಲ್ಲಿ ಸಹಿ ಕ್ಲಿಯರ್ ದ ಬೌಂಡ್ರಿ. Absolutely magnificent sweep from the batter. He just sweep the bat into the back area. ಪರಿಣಾಮಕಾರಿಯಾಗಿ ಇಲ್ಲಿ ಬೌಂಡರಿ ದಾಖಲಾಗ್ತಾ ಇದೆ. 4 ಓಟ ಸುಲಭ ರೂಪದಲ್ಲಿ ಗಳಿಸಿಕೊಂಡಿರುವಂತಹ ಆಟಗಾರ. ಕ್ಷೇತ್ರ ಪಾಲಕನ ಎಡವಟ್ಟು ಇಲ್ಲಿ ಎತ್ತಿ ಕಾಣ ಸಿಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚಳವಾಗುತ್ತೆ. ಅಂಕಿಅಂಶ ಪಟ್ಟಿ 7. 7 on the board with loss of 1 wicket. ಓವರಿನ ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. ಪಂಚಮ ಬಾರಿಗೆ ಮತ್ತೊಮ್ಮೆ ಗಗನ್ ಲೆಫ್ಟ್ ಆರ್ಮ್ ಹೋದ ವಿಕೆಟ್ ಮುಖಾಂತರವಾಗಿ ಪಂಚಮ ಚೆಂಡು ಮತ್ತೆ ಉಲ್ಟಾ ದಂಡಿಗೆ ಪ್ರಯತ್ನ. ಆದರೆ ನೇರವಾಗಿ ಚೆಂಡು ಚುಕ್ಕಿಯಾಗ್ತಾ ಇದೆ. ಯಾವುದೇ ರೀತಿಯಾಗಿರುವಂತಹ ಅಪಾಯವಿಲ್ಲ. ಚೆಂಡು ಚುಕ್ಕಿಯಾಗದೆ ಅಂತಿಮ 1 ಚೆಂಡು ಬಾಕಿ ಇದೆ. ಲಾಸ್ಟ್ 1 ಮುಚ್ಚುಗು. ಅಂತಿಮ 1 ಚೆಂಡು ಬಾಕಿ ಇದೆ. ಆ ಸ್ವೀಪ್ ಮಾಡಿದಂತಹ ಪ್ರಯತ್ನದಲ್ಲಿ ರಿವರ್ಸ್ ಸ್ವೀಪ್ ಮುಖೇನವಾಗಿ ಆಲ್ರೆಡಿ ಒಂದು ಬೌಂಡರಿ ಕಲೆ ಹಾಕಿಕೊಂಡಿರುವಂತಹ ಆಟಗಾರ. 4 ಓಟ ಕಲೆ ಹಾಕಿಕೊಂಡ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 7 ಬಂದಾಗಿತ್ತು. ಓವರಿನ ಅಂತಿಮ 1 ಚೆಂಡು ಮತ್ತೆ ಬಾಕಿ ಇದೆ. ಗಗನ್ ದಾಳಿಗಾರಿಕಾ ವಿಭಾಗದಲ್ಲಿ ಓರ್ವ ಅದ್ಭುತವಾಗಿರುವಂತಹ ದಾಳಿಗಾರ. ತನ್ನ ಓವರಿನ ಅಂತಿಮ 1 ಚೆಂಡು ಎಸೆಯಬೇಕಾಗಿದೆ. ಲೆಫ್ಟ್ ಆರ್ಮ್ ಓವರ್ದ ವಿಕೆಟ್ ಮುಖಾಂತರವಾಗಿ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ಕೌಶಿಕ್ ಎದುರಿಸಿಕೊಳ್ಳುವಂತಹ ಆಟಗಾರ. ಅಂತಿಮ 1 ಚೆಂಡು ಸೊಗಸಾಗಿತ್ತು. ದೊಡ್ಡ ಮಾಟದ ಹೊಡೆತ ನೇರವಾಗಿ ವಾಟ್ ಎ ಕ್ಯಾಚ್ ಫ್ರಮ್ ದ ಫೀಲ್ಡರ್. ಯಶಸ್ವಿಯಾಗಿರುವಂತಹ ಕ್ಯಾಚ್ ಆಗಿತ್ತು. ಅದ್ಭುತವಾಗಿರುವಂತಹ ಕ್ಯಾಚ್ನೊಂದಿಗೆ ಮಿಸ್ಟರ್ ಸಂಚಿತ್
ಬ್ಯಾಟ್ಸ್ಮನ್ಗೆ ಸಂಚು ರೂಪಿಸಿಕೊಂಡಿರುವಂತಹ ಸಂಚಿತಿಯಲ್ಲಿ ಅದ್ಭುತವಾಗಿರುವಂತಹ ಕ್ಯಾಚ್ ಪಡೆಯುವ ಮೂಲಕ ಜಿಗಿತದೊಂದಿಗೆ ಪರ್ಫೆಕ್ಟ್ ಫ್ಲೈ ಮುಖಾಂತರವಾಗಿ ಫ್ಲೈಯಿಂಗ್ ಕ್ಯಾಚ್ನೊಂದಿಗೆ ಮಗದೊಂದು ಉತ್ತರಿಯಲ್ಲಿ ಕಳೆದುಕೊಳ್ಳುತ್ತಾರೆ. ಸಮಯಕ್ಕೆ ತಕ್ಕದಾಗಿರುವಂತಹ ಜಿಗಿತವಾಗಿತ್ತು. ಲಾಂಗ್ ಆನ್ ತುದಿಗೆ ಧಾವಿಸಿರುವಂತಹ ಚೆಂಡನ್ನು ಕಸಿದುಕೊಳ್ಳುವ ಮೂಲಕವಾಗಿ 6 ಓಟ ಉಳಿಸಿಕೊಂಡಿರುವಂತಹ ಆಟಗಾರ. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 7ಕ್ಕೆ ಸ್ಥಗಿತವಾಗ್ತಾ ಇದೆ. ದ್ವಿತೀಯ ವಿಕೆಟ್ ನಷ್ಟಗೊಳಗಾಗುತ್ತಾರೆ. ಅಂಕಿಅಂಶ ಪಟ್ಟಿಯಲ್ಲಿ 7, ಇನ್ನುಳಿದ 12ರ ಮುಂದೆ ಬೇಕಾಗಿದೆ 11. ಅಂತಿಮ 12 ಚೆಂಡು ಬಾಕಿ ಇದೆ. 11 ಓಟದ ಅವಶ್ಯಕತೆ ಇದೆ. ಸೊ 12 ಓಟಗಳು, 11 ಓಟದ ಅವಶ್ಯಕತೆ ಇದೆ. 12 ಚೆಂಡು ಬಾಕಿ ಇದೆ. ಓವರಿನ ಮುಂದಿನ ಚೆಂಡು ಎಸೆತಗಾರಿಕಾ ವಿಭಾಗದಲ್ಲಿ ಬಂದಿರುವಂತಹ ದಾಳಿಗಾರ ಪ್ರಣಮ್ ರವರನ್ನು ಕರೆತರಲಾಗ್ತಾ ಇದೆ. ಓವರಿನ ಮುಂದಿನ ಚೆಂಡು ಸ್ಟ್ರೈಕರ್ ವಿಭಾಗದಲ್ಲಿ ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ಸ್ಟ್ರೈಕ್ ಆವರಿಸಿಕೊಳ್ಳುತ್ತಾ ಇದ್ದಾರೆ. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಜ್ಞಾನೇಶ್ ಓವರಿನ ಪ್ರಥಮ ಚೆಂಡು ಎಸೆಯಬೇಕಾಗಿದೆ ಎಸೆತಗಾರ ಪ್ರಣಮ್. ದಾಳಿಗಾರಿಕಾ ವಿಭಾಗ ಮುಂದುವರಿಸಿಕೊಳ್ಳುತ್ತಾ ಕ್ಷೇತ್ರಪಾಲಕರನ್ನು ಅಳವಡಿಸಿಕೊಳ್ಳುತ್ತಾ ಓವರಿನ ಪ್ರಥಮ ಚೆಂಡು. ಸ್ಟ್ರೈಕ್ ವಿಭಾಗದಲ್ಲಿ ಜ್ಞಾನೇಶ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಧೀರಜ್. ಓವರಿನ ಪ್ರಥಮ ಚೆಂಡು ಪ್ರಣಾಮ್. ದಾಳಿಗಾರಿಕಾ ವಿಭಾಗ ಮುಂದುವರಿಸಿಕೊಳ್ತಾರೆ. ರೈಟ್ ಆರ್ಮ್ ವಿಕೆಟ್ ಮುಖಾಂತರವಾಗಿ ದಾಳಿ ಮುಂದುವರಿಸಿಕೊಳ್ಳುವುದಾದರೆ ಸೊಗಸಾಗಿತ್ತು. ತಟ್ಟಿ ಮುಟ್ಟಿ ಹೊಡೆದಂಥ ಪ್ರಯತ್ನ ಕ್ರಾಸ್ ರೂಪದಲ್ಲಿ ದಂಡಿಸಿರು. ಒಂದರ ಬಳಿಕ ಅವಲಿಗೆ ಪ್ರಯತ್ನ, ಅವಲಿ ಓಟ ಸಂಪೂರ್ಣವಾಗುವಂಥ ಪ್ರಯತ್ನದಲ್ಲಿ ಯಶಸ್ವಿಯಾಗಿರುವಂತಹ ಓಟ ಮುಂದುವರಿಸಿಕೊಂಡಿರುವಂತಹ ಆಟಗಾರ. ಆ ವಿಕೆಟ್ಗಳ ಮಧ್ಯೆ ಚುರುಕಿನ ಓಟ, ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ಇರುವ ಕ್ಷೇತ್ರಪಾಲಕರ ನಡುವೆ ಬಂದಂಥ ಚೆಂಡು ಇಲ್ಲಿ ಮಿಸ್ ಫೀಲ್ಡ್ ಆಗ್ತಾ ಇದೆ. 1ರ ಬಳಿಕ ಅವಲಿಗೆ ಪ್ರಯತ್ನ ಮಾಡಿರುವಂತಹ ಆಟಗಾರರು. ಅವಲಿ ಓಟ ಸಂಪೂರ್ಣಗೊಳ್ಳುತ್ತಾರೆ. ಅಂಕಿಅಂಶ ಪಟ್ಟಿಯಲ್ಲಿ 9 ಜಮೆಯಾಗಿದೆ. ಸ್ಕೋರ್ ಮೂವ್ಸ್ ಆನ್ 9 ಆನ್ ಬೋರ್ಡ್ ವಿತ್ ಲಾಸ್ ಆಫ್ 2 ವಿಕೆಟ್ಸ್. ಓವರಿನ ಅಂತಿಮ 5 ಚೆಂಡುಗಳು ಬಾಕಿ. आखिरी 5 गेंद बाकी है तो इस वक्त फिर से ಪ್ರಣಾಮ್ ಒಬ್ಬೊಬ್ಬರ की दूसरी गेंद लेकर तैयार. ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಹೊಡೆದ ವಿಕೆಟ್ ಮುಖಾಂತರವಾದರೆ ಸ್ಟ್ರೈಕರ್ ಭಾಗದಲ್ಲಿ ಮತ್ತೆ ಜ್ಞಾನೇಶ್. ಜ್ಞಾನೋದಯವಾಗಿ ಆಡುವಂತಹ ಆಟಗಾರ ಜ್ಞಾನೇಶ್. ಸಾಗಿತು, ಯಶಸ್ವಿಯಾಗಿರುತ್ತಾರೆ ರಿವರ್ಸ್ ಸ್ವೀಪ್. 1 ಓಟ ಸುಲಭ ರೂಪದಲ್ಲಿ ಗಳಿಸಿಕೊಳ್ಳುತ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ ಕೂಡ ಹೆಚ್ಚಳವಾಗುತ್ತೆ. ಅಂಕಿಅಂಶ ಪಟ್ಟಿ ಈಗ 10. 10 ಕಮ್ಸ್ ಅಪ್, 10 ಬಂದಾಗಿದೆ. ಓವರಿನ 4 ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ 4 more to go. ಮತ್ತೆ ತೃತೀಯ ಬಾರಿಗೆ ಪ್ರಣಾಮ್ ರೈಟ್ ಆರ್ಮ್ ಹೊಡೆದ ವಿಕೆಟ್ ಮುಖಾಂತರವಾಗಿ ತೃತೀಯ ಚೆಂಡು ಎಸೆಯಬೇಕಾಗಿದೆ. ತೃತೀಯ ಬಾರಿಗೆ ಸೊಗಸಾಗಿದೆ. ಸ್ಟ್ರೋಕ್ ಮಾಡುವಂತಹ ಪ್ರಯತ್ನ ಇಲ್ಲಿ ಎಡವಟ್ಟು ಮಾಡಿಕೊಂಡಿರುವಂತಹ ಬ್ಯಾಟ್ಸ್ಮನ್ ಕ್ಲೀನ್ ಬೌಲ್ ರೂಪದಲ್ಲಿ ಉತ್ತರಿಯ ಆಘಾತವಾಗ್ತಾ ಇದೆ. ಅದ್ಭುತವಾಗಿರುವಂತಹ ಆ ಸ್ಪೆಲ್ ದಾಳಿಯನ್ನು ಮುಂದುವರಿಸಿಕೊಂಡಿರುವಂತಹ ಆಟಗಾರ ಯಶಸ್ವಿಯಾಗಿ ಮಗದೊಂದು ಉತ್ತರಿ ಪಡೆದುಕೊಳ್ಳುತ್ತಾ ಇದ್ದಾರೆ. ನೂತನ ಕ್ರಮಾಂಕದಲ್ಲಿ ಬಂದಿರುವಂತಹ ಬ್ಯಾಟ್ಸ್ಮನ್ ಧೀರಜ್ ಬೌಲ್ಡ್ ರೂಪದಲ್ಲಿ ಮರಳಿ ಪೆವಿಲಿಯನ್ನತ್ತ ವೀಕ್ಷಣೆಯತ್ತ ಮುಖ ಮಾಡಲು ಹೋಗ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಂತೂ 10ಕ್ಕೆ ಸ್ಥಗಿತ. ಓವರಿನ 3 ಚೆಂಡು ಬಾಕಿ ಇದೆ. ಲಾಸ್ಟ್ 3 more to go. ಅಂತಿಮವಾಗಿ 3 ಚೆಂಡು ಬಾಕಿ ಇದೆ. ಬಹಳಷ್ಟು ಅದ್ಭುತವಾಗಿ ಕಂಬ್ಯಾಕ್ ಪಡೆಯುವಂಥ ಪ್ರಯತ್ನದಲ್ಲಿ ಟೀಮ್ ಕೋಸ್ಟಲ್ ಫ್ರೆಂಡ್ಸ್ ಆದರೆ ಹಿಡಿತ ಸಾಧಿಸುವಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿರುವಂಥ ಜ್ಞಾನೇಶ್ ಅದ್ಭುತವಾಗಿ ಆಡುವಂಥ ಪ್ರಯತ್ನ ಮಾಡಿಕೊಳ್ಳುತ್ತಾ ಇದ್ದಾರೆ. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಜ್ಞಾನೇಶ್ ಆದರೆ ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ಸ್ಟ್ರೈಕರ್ ವಿಭಾಗದಲ್ಲಿ ರಿತೇಶ್. ದಾಳಿಗಾರಿಕಾ ವಿಭಾಗದಲ್ಲಿ ಪ್ರಣಾಮ್ ಎಸೆಯಬೇಕಾಗಿದೆ. ಓವರಿನ 4ನೇ ಚೆಂಡು ರೈಟ್ ಆರ್ಮ್ ಬೋರ್ಡ್ ವಿಕೆಟ್ ಮುಖಾಂತರವಾಗಿ ಕ್ಷೇತ್ರಪಾಲಕರನ್ನು ಅಳವಡಿಸಿಕೊಳ್ಳುತ್ತಾ ಇದ್ದಾರೆ. ಓವರಿನ 4ನೇ ಚೆಂಡು ಎಸೆಯಬೇಕಾಗಿದೆ. ಫೋರ್ಸ್ ಡೆಲಿವರಿ ಫ್ರಾಮ್ ಮಿಸ್ಟರ್ ಪ್ರಣಾಮ್. ಸೊಗಸಾಗಿತ್ತು. ಸ್ಟ್ರೋಕ್ ಮಾಡುವಂಥ ಪ್ರಯತ್ನ ಗೂಟ ಪಾಲಕರಿಗೆ ಇಸಿಕೊಳ್ತಾ ಇದೆ. ನೇರ ಗೋರಿ ಬಿದ್ದಿದೆ. ಅದಲ್ಲಿ ಅಪಾಯ ಬಿತ್ತು. ಯಸ್, ಅಪಾಯ ಬಿದ್ದಾಗಿದೆ. ಮಗದೊಂದು ಉತ್ತರ ನಷ್ಟವಾಗ್ತಾ ಇದೆ. ಹಿಡಿತ ಸಾಧಿಸುವಂತಹ ಪ್ರಯತ್ನದಲ್ಲಿ ಪಂದ್ಯಕೂಟಕ್ಕೆ ಮರುಜೀವ ತುಂಬಿಕೊಳ್ಳಲಾಗ್ತಾ ಇದೆ ಟೀಮ್ ಕೋಸ್ಟಲ್ ಫ್ರೆಂಡ್ಸ್ ತಂಡದ ಪರವಾಗಿ. ಆದರೆ ಅಂಕಿಅಂಶ ಪಟ್ಟಿಯಲ್ಲಿ 10ಕ್ಕೆ ಸ್ಥಗಿತವಾಗ್ತಾ ಇದೆ. ಇನ್ನು ಕೇವಲ 2 ಚೆಂಡು ಬಾಕಿ ಇದೆ. 4 ಚೆಂಡು ಮುಕ್ತಾಯಗೊಳ್ಳುತ್ತಾ ಇದೆ. 8ರ ಮುಂದೆ ಬೇಕಾಗಿದೆ 8 ಚೆಂಡು ಬಾಕಿ ಇದೆ. 8ರ ಮುಂದೆ 8 ಓಟದ ಅವಶ್ಯಕತೆ ಇದೆ. ರೂಪಿತವಾಗಿರುವಂತಹ ಪಂದ್ಯಕೂಟ ರೋಚಕವಾಗಿ ಸಾಗುವಂತಹ ವೇಳೆ ಇದೆ. 8 गेंद पर 8 रनों की आवश्यकता पर मैच हो चुका है. तो इस वक्त प्रणाम इस ओवर की 5वीं गेंद. ಎಸ್, ವೈಶಾಖ್ ತಮಗೊಂದು ಸುವರ್ಣ ಅವಕಾಶವಿದೆ. ವೈಶಾಖ್ ರವರು ಒಂದು ವೇಳೆ ಒಂದು 6 ಬಾರಿಸಿದರೆ 500ರ ನಗದು ಘೋಷಣೆ ಇದೆ. 1,500 ನಗದು ಘೋಷಣೆ ಇದೆ ಚಿರಾಗ್ ರವರಿಂದ. ಸೊ ಬಹುಶಃ ಇಲ್ಲಿ ಅಡ್ಡ ಚೆಂಡಾಗಬಹುದು. ಎಸ್, ಅಡ್ಡ ಚೆಂಡು ಅನ್ನುವಂಥ ನಿಶಾನಿಕೆಯಲ್ಲಿ ಬರ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 11ಕ್ಕೆ ಏರಿಕೆ ಆಗುತ್ತಾ ಇದೆ. ಓವರಿನ ಅಂತಿಮ 2 ಚೆಂಡು ಮತ್ತೆ ಬಾಕಿ ಇದೆ.
12 ಆಗಿದೆ. 12 ಕಮ್ಸ್ ಅಪ್. ಓವರ್ನ ಅಂತಿಮ 2 ಚೆಂಡು ಮತ್ತೆ ಬಾಕಿ ಇದೆ. ಲಾಸ್ಟ್ ಮೋರ್ಚುಗು ದಾಳಿಗಾರಿಕಾ ವಿಭಾಗ ಮುಂದುವರಿಸಿಕೊಳ್ಳುತ್ತಾ ವಿಭಾಗದಲ್ಲಿ ಪ್ರಣಾಮ್ ಮತ್ತೆ ದಾಳಿ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ರಾಷ್ಟ್ರ ಮಾಡಿದ ವಿಕೆಟ್ ಮುಖಾಂತರವಾಗಿ ಪಂಚಮ ಬಾರಿಗೆ ಸೊಗಸಾಗಿ ಸ್ಟ್ರೋಕ್ ಮಾಡುವಂತ ಪ್ರಯತ್ನ. ಗ್ರೌಂಡ್ ಶಾಟ್ ಆಗಿದೆ. ಮಗದೊಮ್ಮೆ ರನ್ ಔಟ್ಗೆ ಅವಕಾಶ ಇಲ್ಲಿ ಕೈ ಚೆಲ್ಲಲಾಗ್ತಾ ಇದೆ. ಸುಂದರತೆಯ ರನ್ನಿಂಗ್ ಮಾಡುವಂತಹ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಚಲವಾಗುತ್ತಾ. ಅಂಕಿಅಂಶ ಪಟ್ಟಿ 15. 15 ಕಮ್ಸ್ ಅಪ್. 13 ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ಲಾಸ್ಟ್ 1 ಮೋರ್ ಟು ಗೋ. ಅಂತಿಮ ಚೆಂಡು ಮಾತ್ರ ಬಾಕಿ ಇದೆ. ದಾಳಿಗಾರಿಕಾ ವಿಭಾಗದಲ್ಲಿ ಪ್ರಣಾಮ್ ರೈಟ್ ಆರ್ಮ್ ಹೊಡೆದ ವಿಕೆಟ್ ಮುಖಾಂತರ ಭಾಗಿಸುವುದಾದರೆ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ವೈಶಾಖ್ ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ವೈಶಾಖ್ ಎದುರಿಸ್ತಾ ಇದ್ದಾರೆ. ಸೊಗಸಾಗಿತ್ತು. ಶ್ರೇಷ್ಠ ಮಟ್ಟದ ದಾಳಿಯಾಗಿದೆ. ಮನವಿದೆ. ಅಪೀಲ್ ಬಂದಾಗಿತ್ತು. ಮನವಿಗೆ ತಕ್ಕ ಪುರಸ್ಕಾರ. ಸ್ಟಾಂಪ್ ಔಟ್ ರೂಪದಲ್ಲಿ ಮತ್ತೊಂದು ಉತ್ತರಿಲ್ ನಷ್ಟವಾಗ್ತಾ ಇದೆ. ಇದು ಬಾಲಿಶವಾಗಿ ಕಮ್ಬ್ಯಾಕ್ ಪಡೆದುಕೊಂಡಿರುವಂತಹ ಆಟಗಾರ ಕಾಸ್ಟಲ್ ಫ್ರೆಂಡ್ಸ್ ತಂಡವಾಗಿ. ಆದರೆ ವೈಶಾಖ್ ಬ್ಯಾಕಿಂಗ್ ಟು ದಿ ಪೆವಿಲಿಯನ್ ಕಾಣಿಸುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 13ಕ್ಕೆ ಸ್ಥಗಿತವಾಗಿದೆ. ಇನ್ನುಳಿದ 6 ಚೆಂಡುಗಳ ಮುಂದೆ 5 ಓಟದ ಅವಶ್ಯಕತೆ ಇದೆ. 6 गेंद पर 5 ರನ್ ಚಾಹಿಯೆ. ಹೈ ವೋಲ್ಟೇಜ್ ಪಂದ್ಯಕೂಟವಾಗಬಹುದು. ಕಾರಣ 6ರ ಮುಂದೆ ಬೇಕಾಗಿದೆ ಕೇವಲ 5 ಓಟ. ವಿಕೆಟ್ ಪತನಗೊಳ್ಳುತ್ತಾ ಇದೆ. ಸತತವಾಗಿರುವಂತಹ 5 ಉತ್ತರಿ ಕಳೆದುಕೊಳ್ಳುತ್ತಾ ಇದೆ ಟೀಮ್ ಎಂಪಿಸಿ. 5 ಉತ್ತರಿಗಳು ಬಾಕಿ ಇದ್ದರೂ ಕೂಡ ಇಲ್ಲಿ 6ರ ಮುಂದೆ ಬೇಕಾಗಿದೆ 5 ಓಟಗಳು. ತೃತೀಯ ಓವರ್ ಅಂತಿಮ ಡೆತ್ ಓವರ್ ಚಾಲ್ತಿಯಲ್ಲಿದೆ. ಪೆನಾಲ್ಟಿ ಓವರ್ ಆಗಬಹುದೇ ಅಥವಾ ಇಲ್ಲಿ ಡೆತ್ ಓವರ್ಗಳಲ್ಲಿ ವಿಕೆಟ್ ಕಬಳಿಸಲು ಯಶಸ್ವಿಯಾಗಿದೆ. 6 ಚೆಂಡು ಬಾಕಿ ಇದೆ. 5 ಓಟದ ಅವಶ್ಯಕತೆ ಇದೆ. ದಾಳಿಗಾರಿಕಾ ವಿಭಾಗದಲ್ಲಿ ಬಂದಿರುವಂತಹ ದಾಳಿಗಾರ ಒನ್ ಆಫ್ ದ ಫೈನೆಸ್ಟ್ ಎಸೆತಗಾರ ಅಂತ ಹೇಳಬಹುದು. ದಾಳಿಗಾರಿಕಾ ವಿಭಾಗದಲ್ಲಿ ಭವಿಷ್ನ ಕೈಯಲ್ಲಿ ತಂಡದ ಭವಿಷ್ಯ ಇದೆ. ಭವಿಷ್ ಅದ್ಭುತವಾಗಿ ದಾಳಿ ಮುಂದುವರಿಸಲೇಬೇಕಾಗಿದೆ. ಈ ಭವಿಷ್ಯನ ಕೈಯಲ್ಲಿದೆ. ಓವರಿನ ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಹೊಡೆದ ವಿಕೆಟ್ ಮುಖಾಂತರವಾದರೆ ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ಸ್ಟ್ರೈಕರ್ ವಿಭಾಗದಲ್ಲಿ ವಿಘ್ನೇಶ್ ಎದುರಿಸಿಕೊಳ್ಳುವಂತಹ ಆಟಗಾರ. ಓವರಿನ ಪ್ರಥಮ ಚೆಂಡು. 6ರ ಮುಂದೆ 5 ಓಟದ ಅವಶ್ಯಕತೆ ಇದೆ. ಹೈ ವೋಲ್ಟೇಜ್ ರೂಪದ ಪಂದ್ಯಕೂಟ. 1-2 ಚುಕ್ಕಿ ಚೆಂಡುಗಳು ಪಂದ್ಯಕೂಟದಲ್ಲಿ ಮರುಜೀವ ಸಾಧಿಸುವಂತ ಪ್ರಯತ್ನ ಮಾಡಬಹುದು. ಇದೀಗ ಆರಂಭಿಕ ಚೆಂಡು. ಪ್ರಥಮ ಚೆಂಡು ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ರನ್ ಔಟ್ಗೆ ಅವಕಾಶ. ಎಸ್, ನೇರ ಗುರಿಯಾಗಿತ್ತು. ಆದರೆ ನಕಾರಾತ್ಮಕ ತೀರ್ಪು ಬರುತ್ತಾ ಇದೆ. ಅಪಾಯದಿಂದ ಪಾರಾಗಿರುವಂತಹ ಬ್ಯಾಟ್ಸ್ಮನ್. 5ರ ಮುಂದೆ 4 ಓಟದ ಅವಶ್ಯಕತೆ ಇದೆ. ಶ್ರಮ ಪಟ್ಟಿರುವಂತಹ ವಿಕೆಟ್ ಕೀಪರ್. ಪ್ರೆಸೆನ್ಸ್ ಆಫ್ ದ ಮೈಂಡ್ ಎಡ್ಡೆ ಆಗಿತ್ತು. ಆದರೆ ಇಲ್ಲಿ ಸರಿಯಾದ ಸಮಯಕ್ಕೆ ಕ್ರೀಸ್ ತಲುಪಿರುವಂತಹ ಆಟಗಾರ. 4-5 ಚೆಂಡು ಬಾಕಿ ಇದೆ. 4 ಓಟದ ಅವಶ್ಯಕತೆ ಇದೆ. ಓವರಿನ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ಎಸೆತಗಾರ ಭವಿಷ್ಯ ರೈಟ್ ಆರ್ಮ್ ಹೊಡೆದ ವಿಕೆಟ್ ಮುಖಾಂತರವಾಗಿ ಕ್ಷೇತ್ರ ಪಾಲಕರನ್ನು ಅಳವಡಿಸಿಕೊಳ್ಳುವುದಾದರೆ ದಾಳಿಗಾರಿಕಾ ವಿಭಾಗದಲ್ಲಿ ಭವಿಷ್ಯ, ದಾಂಡುಗಾರಿಕಾ ವಿಭಾಗದಲ್ಲಿ ವಿಘ್ನೇಶ್. ಓವರಿನ ದ್ವಿತೀಯ ಚೆಂಡು ಸೊಗಸಾಗಿತ್ತು. ಶ್ರೇಷ್ಠ ಮಟ್ಟದ ಸ್ಟ್ರೋಕ್ ಇದು. ಕ್ಯಾಚ್ಗೆ ಅವಕಾಶ. ಯಶಸ್ವಿಯಾಗಿರುವಂತಹ ಕ್ಯಾಚ್ ಆಗಿತ್ತು. ಯಶಸ್ವಿಯಾಗಿ ದಂಡಿಸುವಂತ ಪ್ರಯತ್ನ ಮಾಡಿರುವಂತಹ ವಿಘ್ನೇಶ್. ನೇರವಾಗಿ ಬಂದಿರುವಂತಹ ಚೆಂಡು ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಯಾಚ್ ಔಟ್ ರೂಪದಲ್ಲಿ ವಿಘ್ನೇಶ್ ಇನ್ನಿಂಗ್ಸ್ ನಾದಿಡುತ್ತಾ ಇದೆ. ವಿಘ್ನೇಶ್ ನಾವು ಬ್ಯಾಕಿಂಗ್ ಟು ದಿ ಪೆವಿಲಿಯನ್. ಆದರೆ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು ಕೇವಲ 14. ಓವರಿನ 4 ಚೆಂಡು ಬಾಕಿ ಇದೆ. 4 ಓಟದ ಅವಶ್ಯಕತೆ ಇದೆ. 4 गेंद पर अब चाहिए 4 रन. मुकाबला यहाँ बराबर हो चुका है क्योंकि अब 4 गेंद पर चाहिए 4 रन. क्या यहाँ इस मैच पर बैटिंग टीम हासिल दर्जा कर पाएंगे या इस बॉलिंग टीम रोक पाएंगे, ये देखना बाकी है. ये मैच अब टक्कर का मुकाबला हो चुका है. आग के बराबर मुकाबला हो चुका है. तो अब इस वक्त चाहिए 4 गेंद पर 4 रन. ಅಂತಿಮ 4 ಚೆಂಡುಗಳ ಮುಂದೆ 4 ಓಟದ ಅವಶ್ಯಕತೆ ಇದೆ. ರೋಚಕವಾಗಿರುವಂತಹ ಪಂದ್ಯಕೂಟ. ಓವರಿನ ಮುಂದಿನ ಚೆಂಡು ಎಸೆತಗಾರಿಕಾ ವಿಭಾಗದಲ್ಲಿ ಮಿಸ್ಟರ್ ಭವಿಷ್ಯನ ಕೈಯಲ್ಲಿ ಭವಿಷ್ಯ. ಓವರಿನ 4ನೇ ಚೆಂಡು ರೈಟ್ ಆರ್ಮ್ ಓವರ್ದ ವಿಕೆಟ್ ಮುಖಾಂತರವಾಗಿ ತೀರ್ಪುಗಾರನ್ನು ಬಿಟ್ಟುಕೊಳ್ತಾ ಎಸೆಯಬೇಕಾಗಿದೆ. ದಾಂಡುಗಾರಿಕಾ ವಿಭಾಗದಲ್ಲಿ ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್. 4ರ ಮುಂದೆ 4 ಬೇಕಾಗಿದೆ. ಕ್ರಿಕೆಟ್ ಅನ್ನುವುದು ಅದೃಷ್ಟದ ಆಟ. ಮೋಡಿ ಮಾಡುವಂಥ ಆಟಗಾರ ಯಾರಿಗುಂಟು ಯಾರಿಗಿಲ್ಲ. ಓವರಿನ 4 ಚೆಂಡು 4 ಓಟದ ಅವಶ್ಯಕತೆ ಇದೆ. ಪ್ರೆಷರ್ ಅಂತೂ ಇಲ್ಲೇ ಇರುತ್ತದೆ. ಹೈ ವೋಲ್ಟೇಜ್ ರೂಪದಲ್ಲಿ ಪ್ರೆಷರ್ ಇರುತ್ತೆ. 2 ತಂಡಕ್ಕೂ ಕೂಡ ಪ್ರೆಷರ್ ಮೂವ್ಮೆಂಟ್ ಆಗಿದೆ. 4ರ ಮುಂದೆ 4. ಓವರಿನ ಮುಂದಿನ ಚೆಂಡು ತೃತೀಯ ಚೆಂಡು ರೈಟ್ ಆರ್ಮ್ ಹೊಡೆದ ವಿಕೆಟ್ ಮುಖಾಂತರವಾಗಿ ಎಸೆಯಬೇಕಾಗಿದೆ.
ಸೊಗಸಾಗಿತ್ತು. ಸ್ಟ್ರೋಕ್ ಮಾಡುವಂತ ಪ್ರಯತ್ನ, ರನ್ ಔಟ್ಗೆ ಅವಕಾಶವಿದೆ, ನೇರ ಗುರಿ ಬಿದ್ದಿದೆ, ಅದಲ್ಲಿ ಅಪಾಯವಿತ್ತು. ನಕಾರಾತ್ಮಕ ತೀರ್ಪು ಬಂದಾಗಿದೆ. ಅಪಾಯದಿಂದ ಪಾರಾಗಿರುವಂತಹ ಬ್ಯಾಟ್ಸ್ಮನ್. ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. 1 ಓಟ ಗಳಿಸಿಕೊಳ್ಳುತ್ತಾ ಅಂತಿಮ 3 ಚೆಂಡು ಬಾಕಿ ಇದೆ, 3 ಓಟ ಬೇಕಾಗಿದೆ. 3-3 ಇಲ್ಲಿ ಗೆಲ್ಲುವವರು ಯಾರು? ಪ್ರಶ್ನಾರ್ಥಕ ಚಿಹ್ನೆ ಆಗ್ತಾ ಇದೆ. ಹೈ ವೋಲ್ಟೇಜ್ ಪಂದ್ಯಕೂಟವಾಗಿದೆ. 3 ಚೆಂಡು ಬಾಕಿ, 3 ಓಟದ ಅವಶ್ಯಕತೆ ಇದೆ. ದಾಳಿಗಾರಿಕಾ ವಿಭಾಗದಲ್ಲಿ ಭವಿಷ್ಯ ನುಡಿಸುವಂತಹ ದಾಳಿಗಾರ. ಖಂಡಿತವಾಗಿಯೂ 3ರ ಮುಂದೆ 3 ಬೇಕಾಗಿದೆ. ರೈಟ್ ಆರ್ಮ್ ವಿಕೆಟ್ ಮುಖಾಂತರವಾಗಿ ಭವಿಷ್ಯ. ಆದರೆ ಸ್ಟ್ರೈಕರ್ ವಿಭಾಗದಲ್ಲಿ ಬಂದಿರುವಂತಹ ಬ್ಯಾಟ್ಸ್ಮನ್ ಮಿಸ್ಟರ್ ರಿತೇಶ್ ಅವರ ಕೈಯಲ್ಲಿದೆ ದಂಡು. ದಾಳಿಗಾರಿಕಾ ವಿಭಾಗದಲ್ಲಿ ಭವಿಷ್ಯ. ಖಂಡಿತವಾಗಿಯೂ ಓವರಿನ 4ನೇ ಚೆಂಡು ಎಸೆಯಬೇಕಾಗಿದೆ. 3 ಚೆಂಡು ಬಾಕಿ ಇದೆ, 3 ಓಟದ ಅವಶ್ಯಕತೆ ಇದೆ. ಹೈ ವೋಲ್ಟೇಜ್ ರೂಪದಲ್ಲಿರುವಂತಹ ಪಂದ್ಯಕೂಟ. ಯಾರಿಗುಂಟು ಯಾರಿಗಿಲ್ಲ ನಿಟ್ಟಿನಲ್ಲಿರುವಂಥ ಪಂದ್ಯಕೂಟ. ಕಾನ್ಫಿಡೆನ್ಸ್ ನಲ್ಲಿ ದಂಡಿಸಬೇಕಾಗಿದೆ. ಓವರಿನ ಮುಂದಿನ ಚೆಂಡು ಸೊಗಸಾಗಿತ್ತು. ಸ್ಟ್ರೋಕ್ ಮಾಡುವಂಥ ಪ್ರಯತ್ನ ಇಲ್ಲಿ ಯಶಸ್ವಿಯಾಗಿ ರನ್ ಔಟ್ಗೆ ಅವಕಾಶ ಆದರೆ ಇಲ್ಲ. ಅಪಾಯದಿಂದ ಪಾರಾಗಿರುವಂತಹ ಬ್ಯಾಟ್ಸ್ಮನ್ 1 ಓಟ ಕಬಳಿಸಿಕೊಳ್ಳುತ್ತಾ ಇದ್ದಾರೆ. ಅಂತಿಮ 2 ಚೆಂಡು ಬಾಕಿ ಇದೆ, 2 ಓಟದ ಅವಶ್ಯಕತೆ ಇದೆ. ಆಖರಿ 2 गेंद पर 2 रन की आवश्यकता. 2ರ ಮುಂದೆ 2, 2ರ ಮುಂದೆ 2. ಪಂಚಮ ಚೆಂಡು ಎಸೆಯಬೇಕಾಗಿದೆ. 5ನೆಯ ಬಾರಿಗೆ ದಾಳಿಗಾರ ರಾಯಚೂರು ವಿಕೆಟ್ ಮುಖಾಂತರವಾಗಿ ಎಸೆಯಬೇಕಾಗಿದೆ. ಭವಿಷ್ ಸೊಗಸಾಗಿರುವಂತಹ ದಾಳಿ ಇದೆ. ಸ್ಟಾಂಪ್ ಔಟ್ ಮುಖಾಂತರವಾಗಿ ಉತ್ತರಿಯಾಗತವಾಗ್ತಾ ಇದೆ. ಪ್ರತಿಷ್ಠಿತ ಪಂದ್ಯಕೂಟ, ಹೈ ವೋಲ್ಟೇಜ್ ರೂಪದ ಪಂದ್ಯಕೂಟ, ಪ್ರೆಷರ್ ಮೂವ್ಮೆಂಟ್ ಆಗಿತ್ತು. 5ನೇ ಚೆಂಡು ಭವಿಷ್ಯ ನುಡಿತಾ ಇದ್ದಾರೆ. 5ನೇ ಚೆಂಡುವಿಗೆ ವಿಕೆಟ್ ಪತನಗೊಳಿಸ್ತಾ ಅಂತಿಮ 1 ಚೆಂಡು ಬಾಕಿ ಇದೆ, 2 ಓಟದ ಅವಶ್ಯಕತೆ ಇದೆ. ಈ ಗೇಂದ್ ಪರ 2 ರನ್ ಚಾಹಿಯೆ. ಪ್ರೆಷರ್ ಮೂವ್ಮೆಂಟ್ ಇದು. 2 ತಂಡಕ್ಕೂ ಕೂಡ ಗೆಲುವಿನ ಪಂದ್ಯಕೂಟ ಸಾಗ್ತಾ ಇದೆ. 2 ಮಗದೊಂದು ಉತ್ತರಿ ನಷ್ಟಗೊಂಡ ಬಳಿಕ ಇದೀಗ 1 ಚೆಂಡು ಬಾಕಿ ಇದೆ, 2 ಓಟದ ಅವಶ್ಯಕತೆ ಇದೆ. ಈ ಗೇಂದ್ ಪರ್ 2 ರನ್ ಚಾಹಿಯೆ. ಸ್ಟಂಪ್ ಔಟ್ ರೂಪದಲ್ಲಿ ಉತ್ತರಿ ಕಳೆದುಕೊಂಡಿದೆ. ದಯಮಾಡಿ ಗಮನಿಸಿಕೊಳ್ಳಿ. ಓಂಕಾರ್ ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್. 1ರ ಮುಂದೆ 2 ಬೇಕಾಗಿದೆ. ಪಂದ್ಯಕೂಟ 1 ರನ್ ಗಳಿಸಿದರೆ ಸಮಬಲ. 2 ತಂಡಕ್ಕೂ ಕೂಡ 1 ಅಂಕ ಲಭ್ಯವಾಗಬಹುದು. ಪ್ರೆಷರ್ ಮೂವ್ಮೆಂಟ್ ಅಲ್ಲಿದೆ 2 ತಂಡ. ಹೈ ವೋಲ್ಟೇಜ್ ರೂಪದ ಪಂದ್ಯಕೂಟ. 1 ತಪ್ಪು ಪಂದ್ಯಕೂಟ ಬದಲಾಯಿಸಬಹುದು, 1 ಸರಿಯಾದ ನಿರ್ಧಾರ ಪಂದ್ಯಕೂಟ ಹಿಡಿತ ಸಾಧಿಸಬಹುದು. ಅಂತಿಮ 1 ಚೆಂಡು ರಾಯಚೂರು ವಿಕೆಟ್ ಮುಖಾಂತರವಾಗಿ ಸಿಗುವುದಾದರೆ ಅಂತಿಮ ಚೆಂಡು ಸೊಗಸಾಗಿತ್ತು. ಕ್ಯಾಚ್ ಮನವಿದೆ. ನೇರವಾಗಿ ಬಂದಿರುವಂತಹ ಚೆಂಡು. ಇಲ್ಲಿ ಪಂದ್ಯಾಟ ಸಮಬಲಗೊಳ್ಳುವಂತ ನಿಟ್ಟಿನಲ್ಲಿದೆ. ಪಂದ್ಯಕೂಟ ಸಮಬಲಗೊಳ್ಳುತ್ತಾ ಇದೆ. 2 ತಂಡ ಕೂಡ ತಲಾ 1 ಅಂಕ ಲಭ್ಯವಾಗ್ತಾ ಇದೆ. ಇದರೊಂದಿಗೆ ಪಂದ್ಯಕೂಟ ಮುಕ್ತಾಯಗೊಳ್ಳುತ್ತಾ ಇದೆ. 2 ತಂಡಕ್ಕೂ ಕೂಡ ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ತಾ ನೇರವಾಗಿ ಮುಂದಿನ ಪಂದ್ಯಕೂಟಕ್ಕೆ ಬರ್ತಾ ಇವೆ. ಕೂಟದ 9ನೆಯ ಪಂದ್ಯಕೂಟ ಆಡುವಂತಹ ತಂಡ ಆದಷ್ಟು ಬೇಗ ಮೈದಾನ ಪ್ರವೇಶ ಪಡೆದುಕೊಳ್ಳಿ ಅಂತ ಕೇಳಿಕೊಳ್ತಾ ಇವೆ. ಟೀಮ್ ಅಶ್ವ ವಿರುದ್ಧವಾಗಿ ಟೀಮ್ ಶಸ್ತ್ರ ತಂಡದ ಆಟಗಾರರು ಆದಷ್ಟು ಬೇಗ ಮೈದಾನ ಪ್ರವೇಶ ಪಡೆದುಕೊಳ್ಳಿ. ಟೀಮ್ ಶಸ್ತ್ರ ತಂಡ ನಾಣ್ಯ ಚುಮ್ಮಗಿಯನ್ನು ಗೆದ್ದುಕೊಳ್ಳುತ್ತಾ ಕ್ಷೇತ್ರ ಪಾಲಕ ವಿಭಾಗ ಎದ್ದುಕೊಳ್ಳುತ್ತಾ ಇದೆ. ಆದಷ್ಟು ಬೇಗ ತಮ್ಮ ಕಾರ್ಯನಿರತೆಯನ್ನು ಮುಂದುವರಿಸಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಎಸ್ 8 ಪಂದ್ಯಕೂಟ ಮುಕ್ತಾಯಗೊಂಡಿದ್ದು 9ನೆಯ ಪಂದ್ಯಕೂಟಕ್ಕೆ ನಾವು ಕರೆ ನೀಡ್ತಾ ಇದ್ದೇವೆ. 2 ತಂಡದ ಆಟಗಾರರು ಆದಷ್ಟು ಬೇಗ ಬರುವಂತೆ ಸೂಚನೆ ನೀಡ್ತಾ ಇದ್ದೇವೆ. ಟೀಮ್ ಶಸ್ತ್ರ ವಿರುದ್ಧವಾಗಿ
ಟೀಮ್ ಅಶ್ವ ತಂಡದ ಮಧ್ಯೆ ಪಂದ್ಯಕೂಟ ಸಾಗಲಿಕ್ಕಿದೆ. ಪಂದ್ಯಕೂಟದ ವೀಕ್ಷಕ ವಿವರಣೆಗಾರ ಕೊಠಡಿಯಲ್ಲಿ ಬದಲಾವಣೆ ಮಾಡ್ತಾ ಇದ್ದೇವೆ. ತಶ್ವಿತ್ ಪಂದ್ಯಕೂಟವನ್ನು ಮುಂದುವರಿಸಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರಸ್ತುತ ಪಂದ್ಯ ಟೀಮ್ ಶಸ್ತ್ರ ವಿರುದ್ಧವಾಗಿ ಟೀಮ್ ಅಶ್ವ. 2 ತಂಡದ ಆಟಗಾರರು ದಯವಿಟ್ಟು ಮೈದಾನವನ್ನು ಸಜ್ಜು ಮಾಡಿ. ಅದೇ ರೀತಿ 2 ತಂಡದ 12ನೇ ಆಟಗಾರರನ್ನು ಕಳಿಸಬೇಕಾಗಿ ಕೇಳ್ತಾ ಇದ್ದೇವೆ. ಈಗಾಗಲೇ ಅಶ್ವ ತಂಡದ 12 ನಮ್ಮ ಜೊತೆ ಇದ್ದಾರೆ. ಟೀಮ್ ಶಸ್ತ್ರ ತಂಡದ 12ನೇ ಆಟಗಾರ ದಯವಿಟ್ಟು ನಮ್ಮ ಜೊತೆ ಬಂದು ಸಹಕರಿಸಿ. ಇಲ್ಲಿ ಎಸ್ ರೆಡಿ ತೀರ್ಪುಗಾರರೇ, ಪಂದ್ಯಕ್ಕೆ ಹಸಿರು ಬಣ್ಣದ ನಿಶಾನೆ ನೀಡಿದ ಪಂದ್ಯವನ್ನು ಮುಂದುವರಿಸಿ. ಆರಂಭಿಕ ಓವರಿನ ಪ್ರಥಮ ಚೆಂಡು. ಇದು ಸೊಗಸಾಗಿರತಕ್ಕಂಥ ದಾಳಿಗಾರಿಕೆಯಲ್ಲಿ ವೇಗಯುತವಾಗಿ ಬರತಕ್ಕಂಥ ದಾಳಿಯಲ್ಲಿ ಯಾವುದೇ ರೀತಿಯ ಬ್ಯಾಟ್ ಕನೆಕ್ಟ್ಗಳು ಲಭ್ಯವಾಗ್ತಾ ಇಲ್ಲ. ಇದರೊಂದಿಗೆ ಆರಂಭಿಕ ಚೆಂಡು ಚುಕ್ಕಿ ಆಗುತ್ತಾ ಇದೆ. ಇಲ್ಲಿ ವಿನೀತ್ ದಾಳಿಗಾರಿಕೆ ವಿಭಾಗದಲ್ಲಿ ತಂಡದೋರ್ವ ಭರವಸೆ ಎಸೆತಗಾರ ಈತ. ದ್ವಿತೀಯ ಚೆಂಡು ಬಲಿಷ್ಠನೆಯ ಪ್ರಹಾರ, ದೊಡ್ಡ ಹೊಡೆತ, ಬಾಲ್ ಸೈಲಿಂಗ್ ಓವರ್ ದಿ ಡೀಪ್ ಎಕ್ಸ್ಟ್ರಾ ಕಾಫರ್ಸ್.
ಸಿಕ್ಸರ್. ಇದರೊಂದಿಗೆ ದ್ವಿತೀಯ ಚೆಂಡಿಗೆ ಮನಸ್ಸೆಲ್ಲುವಂತಹ ಸಿಕ್ಸರ್ ದಾಖಲಾಗುತ್ತಾ ಇದೆ. ಅದ್ಭುತವಾದ ದಾಂಡುಗಾರಿಕೆ ಇದು. ಧನುಷ್ ಬ್ಯಾಟ್ ಮುಖಾಂತರವಾಗಿ ಸಿಕ್ಸರ್ ರವಾನೆ ಆಗುತ್ತಾ ಇದೆ. ಈ ಸಿಕ್ಸರ್ ಬರುವ ಮುಖಾಂತರವಾಗಿ ಖಾತೆ ಶುಭಾರಂಭ. ಬಹಳಷ್ಟು ಅದ್ಭುತವಾದ ದಾಳಿಯಾಗಿದ್ದು, ಆ ದಾಳಿಗೆ ಅನುಸಾರವಾಗಿ ಧನುಷ್ ಬ್ಯಾಟ್ ಮುಖಾಂತರ ಇಲ್ಲಿ ಓಟಗಳು ಪ್ರಾರಂಭಗೊಳ್ಳುತ್ತಾ ಇದೆ ಟೀಮ್ ಅಶ್ವ ಇನ್ನಿಂಗ್ಸ್ನಲ್ಲಿ. ಸೊಗಸಾಗಿರತಕ್ಕಂಥ ದಾಂಡುಗಾರಿಕೆ ಇದು. ಇಲ್ಲಿ ಅವಕಾಶ ಭರಿತೆಯಲ್ಲಿ ಲೆಗ್ ಬೈಸ್ ರೂಪದಲ್ಲಿ ಇಲ್ಲಿ ಬೌಂಡರಿ ದಾಖಲಾಗುತ್ತಾ ಇದೆ. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಮಗದೊಂದು ದೊಡ್ಡ ಹೊಡೆತ ದಾಖಲಾಗುವ ಮುಖಾಂತರವಾಗಿ ಖಾತೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ 10 ಓಟಗಳು. ಆತ್ಮೀಯ ಕ್ರೀಡಾಭಿಮಾನಿ ಬಂಧುಗಳೇ, ಸಾಯಿಕಟ ಸಾಧನೆಪಡಿಸುವಂಥ ಅದ್ದೂರಿಯ ಸಾಯಿಕಟಕ ಪ್ರೀಮಿಯರ್ ಲೀಗ್ ಈ ಒಂದು ಪಂದ್ಯಕೂಟಕ್ಕೆ ನಮ್ಮ ಜೊತೆ ಟೀಮ್ ದಕ್ಷ ತಂಡದ ಸರ್ವ ಸದಸ್ಯರು ಇದ್ದಾರೆ. ಇವರನ್ನು ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸುತ್ತಾ ಒಂದು ಜೋರಾದ ಕೈ ಚಪ್ಪಲಿ ನೀಡುವ ಮುಖಾಂತರ ಇವರನ್ನು ಹಾರ್ದಿಕವಾಗಿ ಈ ಪಂದ್ಯಕೂಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಪ್ರಥಮೇಶ್ ಇವರು ನೆನಪಿನ ಕಾಣಿಕೆ ಹಾಗೂ ಶಾಲೆಯನ್ನು ಹೊದಿಸಿ ಒಂದು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಬೇಕೆಂದು ಕೇಳ್ತಾ ಇದ್ದೇವೆ. ಇಲ್ಲಿ ಮತ್ತೆ ಪಂದ್ಯಕ್ಕೆ ಬರುತ್ತೆ. ಇಲ್ಲಿ 4 ಚೆಂಡುಗಳು ಆರಂಭಿಕ ಮುಕ್ತಾಯದ ಹಾದಿಯನ್ನು ಹಿಡಿದಾಗಿದೆ. 11ರಲ್ಲಿದೆ ಒಟ್ಟು ಗಳಿಕೆ. ಓವರ್ ನಂಬರ್ 1ರ ಕೊನೆಯ 2 ಚೆಂಡುಗಳು ಇಲ್ಲಿ ಬಾಕಿ. ವಿನೀತ್ ತನ್ನ ಪಂಚಬೆರಳುಗಳ ಸಹಾಯದೊಂದಿಗೆ ಓವರಿನ ಪಂಚಮ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಬಲಗೈ ಬ್ಯಾಟ್ಸ್ಮನ್ ತೇಜಸ್ ಕಡೆಗೆ ಇಲ್ಲಿ ಅದ್ಭುತವಾಗಿದ್ದು ದಾಳಿಗಾರಿಕೆಯಲ್ಲಿ ಸೊಗಸಾಗಿರುವ ದಾಳಿ. ಇಲ್ಲಿ ತೀರ್ಪುಗಾರರ ಕೈ ಗಗನಕ್ಕೇರುತ್ತಾ ಇದೆ. ಇದರೊಂದಿಗೆ ಇಲ್ಲಿ ವಂಚನೆಗೊಳಗಾದಂಥ ಬ್ಯಾಟರ್ ತೇಜಸ್ ಇನ್ನಿಂಗ್ಸ್ ಅಂತ್ಯವಾಗುತ್ತಾ ಇದೆ. ಇದರೊಂದಿಗೆ ಇಲ್ಲಿ 5 ಚೆಂಡುಗಳು ಮುಕ್ತಾಯ, ಕೊನೆಯ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. 11ರಲ್ಲಿದೆ ಗಳಿಕೆ. ಗೂಟಗಳ ಹಿಂಬದಿಯಲ್ಲಿ ಗೂಟ ರಕ್ಷಕ ಕ್ಷಣ ಮಾತ್ರದಲ್ಲಿ ಆ ಚೆಂಡನ್ನು ಪಡೆದು ಗೂಟಕ್ಕೆ ಸ್ಪರ್ಶ ಮಾಡುವ ಮುಖಾಂತರವಾಗಿ ಕೊನೆಯ 1 ಚೆಂಡು ಇಲ್ಲಿ ಮಾತ್ರ ಬಾಕಿ. 5 ಚೆಂಡು ಮುಕ್ತಾಯ, 5 ಚೆಂಡುಗಳು ಮುಕ್ತಾಯ, ಕೊನೆಯ 1 ಚೆಂಡು ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 11 ಓಟಗಳು ಜಮೆಗೊಳ್ಳುತ್ತಾ ಇದೆ. ಇಲ್ಲಿ ಆರಂಭಿಕ ಓವರಿನ ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. ನೂತನ ಕ್ರಮಾಂಕದ ದಾಂಡುಗಾರನಾಗಿ ನಂಬರ್ 3ರ ಕ್ರಮಾಂಕದಲ್ಲಿ ದೇವಿ ಕಿರಣ್ ರವರ ಆಗಮನ ಆಗುವಾಗ ಇದು ಪ್ರಥಮ ಬಾರಿ ಎದುರಿಸಬೇಕಾಗಿದೆ. ಈ ಓವರ್ನಲ್ಲಿ ದೇವಿ ಕಿರಣ್ ಓವರ್ನ ಕೊನೆಯ ಚೆಂಡಿನಲ್ಲಿ ಮುಕ್ತಾಯಗೊಳ್ಳತಕ್ಕಂಥ ಆರಂಭಿಕ ಓವರ್ 1 ಓವರ್ ಇಲ್ಲಿ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆ ಆಗುತ್ತಾ ಇದೆ. ಒಟ್ಟು ಮೊತ್ತ 12 ಓಟಗಳು. 6 balls completed, 12 on the scoreboard here for the loss of first wicket for the side of team ಅಶ್ವ. 6 ಚೆಂಡುಗಳ ಮುಕ್ತಾಯ, 12 ಗಳಿಕೆಯಲ್ಲಿದೆ. 1 ಉದ್ದರಿ ಕೂಡ ನಷ್ಟ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಒಟ್ಟಾಗಿ ಇನ್ನೂ ಕೂಡ 12 ಚೆಂಡುಗಳು ಬಾಕಿ ಉಳಿತಾ ಇದೆ. 12 ಚೆಂಡುಗಳು ಬಾಕಿ ಇರುವಾಗ ಯಾವ ರೀತಿಯಲ್ಲಿ 12 ಚೆಂಡುಗಳಲ್ಲಿ ಓಟಗಳನ್ನು ಗಳಿಸಬಹುದು ಕಾದು ನೋಡಲಿ ಬೇಕಾಗಿದೆ ದಾಂಡುಗಾರಿಕೆ ವಿಭಾಗ. ಇಲ್ಲಿ ಓವರಿನ ಆರಂಭಿಕ ಚೆಂಡು ಆದಿ ಕಡೆಯಿಂದ ದೇವಿ ಕಿರಣ್ ಕಡೆಗೆಲ್ಲಿ ಅದ್ಭುತವಾದ ದಾಳಿ. ಇದು ಸೊಗಸಾಗಿರತಕ್ಕಂಥ ದಾಳಿಗಾರಿಕೆಯಲ್ಲಿ ಇನ್ಕಮಿಂಗ್ ಡೆಲಿವರಿ ಆಗುತ್ತಾ ಇದೊಂದು ಅದ್ಭುತವಾದ ಲೈನನ್ನು ಬಳಕೆ ಮಾಡಿಕೊಂಡು ಆದಿ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಇಲ್ಲಿ ಇದರೊಂದಿಗೆ ಆರಂಭಿಕ ಚೆಂಡಿಗೆ ಯಾವುದೇ ರೀತಿಯ ಓಟಗಳಿಗೆ ಅವಕಾಶಗಳಿಲ್ಲ. ಚುಕ್ಕಿ ಚೆಂಡಾಗುವ ಮುಖಾಂತರವಾಗಿ ತಡೆ ಹಿಡಿಯಬಲ್ಲಂಥ ದಾಳಿಯನ್ನು ಸಂಘಟಿಸಿದರು ಆದಿ ಕಡೆಯಿಂದ. 1 ಚೆಂಡು ಇಲ್ಲಿ ಮುಕ್ತಾಯ. ಆರಂಭಿಕ ಚೆಂಡಿಗೆ ಯಾವುದೇ ಓಟವನ್ನು ಬಿಟ್ಟುಕೊಡದೆ ಓವರಿನ ದ್ವಿತೀಯ ಚೆಂಡು ಆದಿ ಕಡೆಯಿಂದ ದೇವಿ ಕಿರಣ್ ಕಡೆಗೆ ಇದು ಮಾತೆ ಶ್ರೇಷ್ಠ ಮಟ್ಟಿನ ದಾಳಿ. ಅದ್ಭುತವಾದಂಥ ದಾಳಿಗಾರಿಕೆಯಲ್ಲಿ ಮಗದೊಂದು ಚೆಂಡು ಚುಕ್ಕಿ ಆಗುತ್ತಾ ಇದೆ. ಸತತ 2 ಚೆಂಡುಗಳು ಚುಕ್ಕಿ ಆಗುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿ 12ರಲ್ಲಿ ಸ್ಥಗಿತವಾಗುತ್ತಾ ಇದೆ. ಇಲ್ಲಿ 2 ಚೆಂಡುಗಳು ಆರಂಭಿಕ ಮುಕ್ತಾಯದ ಹಾದಿಯನ್ನು ಹಿಡಿದ ಬಳಿಕ ಈ ಓವರಿನ 4 ಚೆಂಡುಗಳು ಒಟ್ಟಾಗಿ ಆರಂಭದ ಇನ್ನಿಂಗ್ಸಿನ ಕೊನೆಯ 10 ಚೆಂಡುಗಳು ಇಲ್ಲಿ ಬಾಕಿ ಉಳಿತಾ ಇದೆ. 12 ಈಗಾಗಲೇ ಒಟ್ಟು ಗಳಿಕೆಯಲ್ಲಿ ಬರ್ತಾ ಇದೆ. ಓವರಿನ ತೃತೀಯ ಚೆಂಡು ಇದು ಆದಿ ಕಡೆಯಿಂದ ಬಲಗೈ ಬ್ಯಾಟ್ಸ್ಮನ್ ದೇವಿ ಕಿರಣ್ ಕಡೆಗೆ ಮುಂದುವರಿಸಬೇಕಾಗಿದೆ. ಇಲ್ಲಿ ಶಫಲ್ ಆಗಿ ನಡೆಸತಕ್ಕಂಥ ಪ್ರಯತ್ನವನ್ನು ಬಟ್ ಇಲ್ಲಿ ಮತ್ತೆ ತಪ್ಪುಗಳು ಇಲ್ಲಿ
ಕೂಟ ರಕ್ಷಕ ಮಾಡಿದಂಥ ದೊಡ್ಡ ತಪ್ಪಿಲಿ ಬೈಸ್ ರೂಪದಲ್ಲಿ 4 ಓಟಗಳು ಜಮೆಯಾಗುತ್ತಾ ಇದೆ. ಬೌಂಡರಿ ರೂಪದಲ್ಲಿ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 4ರ ಹೆಚ್ಚುವರಿ, ಇದರೊಂದಿಗೆ ಖಾತೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ ಒಟ್ಟು ಮೊತ್ತ 16 ಓಟ. ಹುಡುಗರ ರೀತಿಯ ಓಟಗಳೇ ಬೈಸ್ ರೂಪದಲ್ಲಿ ದಾಖಲಾಗುತ್ತಾ ಇದೆ. 4 ಓಟಗಳ ಹೆಚ್ಚುವರಿ. ಈ 4 ಓಟಗಳು ಕೊನೆಯ ಕ್ಷಣದಲ್ಲಿ ಸಂಕಟದ ಸ್ಥಿತಿಗತಿಯನ್ನು ಮಾಡಬಹುದೇ, ಕಾದು ನೋಡಲೇಬೇಕಾಗಿದೆ. ಆರಂಭಿಕ 2 ಚೆಂಡುಗಳು ಬಹಳಷ್ಟು ಅದ್ಭುತವಾದ ದಾಳಿಯಾಗಿತ್ತು. ತೃತೀಯ ಚೆಂಡು ಕೂಡ ಬಹಳ ತಡೆ ಹಿಡಿಯಬಲ್ಲದ ದಾಳಿಯಾಗಿತ್ತು. ಆದರೆ ಅದೃಷ್ಟವಶವಾಗಿ ಅಶ್ವಾಪಾಲಯದಲ್ಲಿ 1 ಬೌಂಡರಿ ದಾಖಲಾಗುವ ಮುಖಾಂತರವಾಗಿ 16 ಒಟ್ಟು ಖಾತೆಯಲ್ಲಿ ಜಮೆಯಾಗಿದೆ. ಇಲ್ಲಿ 3 ಚೆಂಡುಗಳು ಮುಕ್ತಾಯವಾದ ಬಳಿಕ 4ನೇ ಚೆಂಡು ದೇವಿಕೆ ಕಡೆಗೆ ಉಲ್ಟಾದಂಡ ಪ್ರಯೋಗವನ್ನು ಪಟ್ಟರು. ಇಲ್ಲಿ ಉಲ್ಟಾದಂಡ ಪ್ರಯೋಗವನ್ನು ಪಡುವಾಗ 1ರ ಬಳಕೆಯಲ್ಲಿ 1ಕ್ಕೆ ಮಾತ್ರ ಅವಕಾಶಗಳು. ಇದರೊಂದಿಗೆ ಖಾತೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ ಒಟ್ಟು ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ 17 ಓಟಗಳು. 3 ಚೆಂಡು ಮುಕ್ತಾಯ, 4ನೇ ಚೆಂಡು ಕೂಡ ಮುಕ್ತಾಯ. ಕೊನೆಯ 2 ಚೆಂಡುಗಳು ಬಾಕಿ ಇದೆ. 5ನೇ ಚೆಂಡನ್ನೇ ಸೇಯಬೇಕಾಗಿದೆ. ಇಲ್ಲಿ ಧನುಷ್ ಕಡೆಗೆ ಆದಿ ಕಡೆಯಿಂದ ತೀರ್ಪುಗಾರನೇ ಬಿಡುತ್ತಾ ಲೆಫ್ಟ್ ಆರ್ಮ್ ರೌಂಡ್ ವಿಕೆಟ್ ದಾಳಿಯ ಮುಖಾಂತರವಾಗಿ ಧನುಷ್ ಕಡೆಗಿದು 5ನೇ ಚೆಂಡು. ಶಫಲ್ ಆಗಿ ಸಂಧಿಸತಕ್ಕಂಥ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಶಾರ್ಟ್ ಫೈನ್ ಲೆಗ್ ಭಾಗದಲ್ಲಿ ಚಲಿಸತಕ್ಕಂಥ ಚೆಂಡಿಗೆ ಯಾವುದೇ ರೀತಿಯ ಓಟಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತಾ ಇಲ್ಲ ಕ್ಷೇತ್ರ ರಕ್ಷಕರು. ಇದರೊಂದಿಗೆ 5 ಚೆಂಡು ಮುಕ್ತಾಯವಾಗಿದೆ. ಕೊನೆಯ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. 17 ಒಟ್ಟು ಖಾತೆಯಲ್ಲಿದೆ. 17 ಆನ್ ದ ಸ್ಕೋರ್ ಬೋರ್ಡ್. ಒಂದು ಚೆಂಡು ಮಾತ್ರ ಬಾಕಿ. ಇಲ್ಲಿ ಆದಿ ಕಡೆಯಿಂದ ಓವರ್ ನಂಬರ್ 2ರ ಕೊನೆಯ ಚೆಂಡು ಇದು. 17 ಗಳಿಕೆಯಲ್ಲಿ ಧನುಷ್ ಕಡೆಗೆ ಅದ್ಭುತವಾದ ಕನೆಕ್ಟ್ ಇದು. ಡ್ರೈವ್ ಮಾಡಿದ್ರು. ಇಲ್ಲಿ ಲಾಂಗ್ ಆಫ್ ಭಾಗದಲ್ಲಿ ಚೆಂಡು 1 ಸಲಭೆಯಲ್ಲಿ 1ಕ್ಕೆ ಮಾತ್ರ ಅವಕಾಶಗಳು. ಇದರೊಂದಿಗೆ ಒಟ್ಟು ಖಾತೆಯಲ್ಲಿ ಗಳಿಕೆ ಆಗುತ್ತಾ ಇದೆ. ಒಟ್ಟು ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ 18. ಆರಂಭಿಕ 12 ಚೆಂಡುಗಳು ಇಲ್ಲಿ ಮುಕ್ತಾಯ. 2 ಓವರ್ ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 18 ಓಟ. ಆರಂಭದ ಇನ್ನಿಂಗ್ಸಿನ ಕೊನೆಯ 1 ಓವರ್ಗಳ ಆಟ ಮಾತ್ರ ಬಾಕಿ ಇದೆ. ಆರಂಭಿಕ ಇನ್ನಿಂಗ್ಸಿನ ಕೊನೆಯ 1 ಓವರಲ್ಲಿ ಮಾತ್ರ ಬಾಕಿ ಇದೆ. 12 ಚೆಂಡುಗಳು ಮುಕ್ತಾಯವಾದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ ಬರೋಬ್ಬರಿ 18 ಓಟಗಳನ್ನು ದಾಖಲು ಮಾಡಿದ ಟೀಮ್ ಅಶ್ವಾ ತಂಡ ಕೊನೆಯ 6 ಚೆಂಡುಗಳ ಆಟ ಬಾಕಿ ಇದೆ. ಆ 6 ಚೆಂಡುಗಳನ್ನು ಸಂಘಟಿಸಲು ದಾಳಿಗಾರಿಕೆ ವಿಭಾಗದಲ್ಲಿ ಅಭಿಲಾಷ್ ರವರ ಆಗಮನವಾಗುತ್ತಾ ಇದೆ. 12 ಚೆಂಡುಗಳು ಮುಕ್ತಾಯಗೊಳ್ಳುವಾಗ 18 ಗಳಿಕೆಯಲ್ಲಿದೆ. ಕೊನೆಯ 6 ಚೆಂಡುಗಳ ಆಟ ಬಾಕಿ. ಆರಂಭದ ಇನ್ನಿಂಗ್ಸಿನ ಕೊನೆಯ 1 ಓವರಲ್ಲಿ ಮಾತ್ರ ಬಾಕಿ ಇದೆ. ಪ್ರಥಮ ಚೆಂಡು ಸೊಗಸಾಗಿರತಕ್ಕಂಥ ದಾಳಿ ಆಗುತ್ತಾ ಇದೆ. ಮತ್ತ ಕ್ಷೇತ್ರ ರಕ್ಷಣೆಯಲ್ಲಿ ಕಂಚಮಟ್ಟಿನ ವೈಫಲ್ಯತೆ. ಬೈಸ್ ರೂಪದಲ್ಲಿ 1 ಓಟಗಳು ಹೆಚ್ಚುವರಿಯಾಗುವಾಗ ಖಾತೆಯಲ್ಲಿ 19 ಓಟಗಳು ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಆರಂಭಿಕ 1 ಚೆಂಡು ಮುಕ್ತಾಯವಾದ ದ್ವಿತೀಯ ಚೆಂಡಿಗೆ ಧನಿಸ್ತಕ್ಕಂಥ ಪ್ರಯತ್ನವನ್ನು ಪಟ್ಟರು. ಇಲ್ಲಿ 1 ಸುಲಭ. 1ರ ಬಳಿಕ ದ್ವಿತೀಯ ಓಟಕ್ಕೆ ಕರೆ ಇದೆ. ದ್ವಿತೀಯ ಓಟಕ್ಕೆ ಕರೆ ಇರುವಾಗ ಇಲ್ಲಿ ವಿಕೆಟ್ಗಳ ನಡುವೆ ಇಲ್ಲಿ ಗೂಟ ರಕ್ಷಣೆ ಮಾಡತಕ್ಕಂಥ ಎಡವೆಟ್ಟಿನ ಮುಖಾಂತರವಾಗಿ ಅವಳಿ ಓಟಗಳು ಕೂಡ ಸಂಪೂರ್ಣ 2ರ ಹೆಚ್ಚುವರಿ ಆಗುತ್ತಾ ಇದೆ. ಇದರೊಂದಿಗೆ
ಆರಂಭದ 2 ಚೆಂಡುಗಳು ಇಲ್ಲಿ ಮಾತ್ರ ಮುಕ್ತಾಯವಾಗುತ್ತಾ ಇದೆ. ಆರಂಭದ ಇನ್ನಿಂಗ್ಸಿನ ಕೊನೆಯ 4 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಓವರಿನ ತೃತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಫುಲ್ ಟಾಸ್ ಆಗಿ ಬಂದಂಥ ಚೆಂಡಿಗೆ ದಂಡಿಸ್ತಕ್ಕಂಥ ಪ್ರಯತ್ನ. 1 ಬೌನ್ಸ್ ಇಲ್ಲಿ ಕ್ಷೇತ್ರ ರಕ್ಷಕ ತಡೆಯನ್ನು ಹಿಡಿಯುವಾಗ ವಿಕೆಟ್ಗಳ ನಡುವೆ ಬಹುವೇಗದ 2 ಓಟಗಳು ಸಂಪೂರ್ಣಗೊಳ್ಳುತ್ತಾ ಇದೆ. 2 ಓಟಗಳು ಹೆಚ್ಚುವರಿಯಾಗುವಾಗ ಒಟ್ಟು ಖಾತೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ 23 ಆನ್ ದ ಸ್ಕೋರ್ ಬೋರ್ಡ್ ಹಿಯರ್. 3 ಚೆಂಡುಗಳು ಮಾತ್ರ ಇಲ್ಲಿ ಮುಕ್ತಾಯ. 23ರಲ್ಲಿ ಗಳಿಕೆ ಇದೆ ಅಭಿಲಾಷ್ ಕಡೆಯಿಂದ. 4ನೇ ಚೆಂಡು ಇಲ್ಲಿ ತಣಿಸಿದ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಚಲಿಸ್ತಕ್ಕಂಥ ಚೆಂಡು. ಇಲ್ಲಿ ಒಂದು ಸುಲಭ, ಒಂದಕ್ಕೆ ಮಾತ್ರ ಅವಕಾಶಗಳನ್ನು ಕಲ್ಪಿಸಿಕೊಡುವಾಗ ಇಲ್ಲಿ 4 ಚೆಂಡುಗಳು ಈ ಓವರಿನ ಮುಕ್ತಾಯವಾಗುತ್ತಾ ಇದೆ. ಕೊನೆಯದಾಗಿ ಇನ್ನು 2 ಚೆಂಡುಗಳು ಬಾಕಿ ಇರುವಾಗ ಓವರಿನ 5ನೇ ಚೆಂಡನ್ನು ಎಸೆಯಬೇಕಾಗಿದೆ. ಇಲ್ಲಿ 24ರಲ್ಲಿ ಗಳಿಕೆ ಇದೆ. ಈತನ ಮಧ್ಯೆ ಧನುಷ್ ದೊಡ್ಡ ಹೊಡೆದ ಪ್ರಯತ್ನವನ್ನು ಪಟ್ರಿಲಿ ಕ್ಷಣ ಮಾತ್ರ ಗಾಳಿನಿಂದ ಚೆಂಡು ಸೀಮಾ ರೇಖೆ ಹೊರಭಾಗದಲ್ಲಿ ಷಟ್ಕ ದಾಖಲಾಗುತ್ತಾ ಇದೆ. ದ ಬಾಲ್ ಸೈಸ್ ಹೆಲ್ಲೋ ಲಾಂಗ್ ಆನ್. ಈ ಸಿಕ್ಸರ್ ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿ ನೇರವಾಗಿ 30ರಲ್ಲಿ ಜಮೆಯಾಗುತ್ತಾ ಇದೆ. 30 ಆನ್ ದ ಸ್ಕೋರ್ ವಾಚ್. ವಾಟ್ ಅ ಇನ್ನಿಂಗ್ಸ್ ಹ್ಯಾಸ್ ಬೀನ್ ಪ್ಲೇಡ್ ಬೈ ದಿಸ್ ಮ್ಯಾನ್. ಅದ್ಭುತವಾಗಿ ಲೀಲಾಜಾಲವಾಗಿ ದಾಂಡುಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಇಲ್ಲಿ ಇದರೊಂದಿಗೆ ಇಲ್ಲಿ ನೂತನ ಕ್ರಮಾಂಕದ ದಾಂಡುಗಾರನಾಗಿ ಹೇಮ್ರವರ ಆಗಮನವಾಗುತ್ತಾ ಇದೆ. ಕೊನೆಯದಾಗಿ ಇನ್ನು 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಇಲ್ಲಿ 5 ಚೆಂಡುಗಳು ಇಲ್ಲಿ ಮುಕ್ತಾಯ. ಕೊನೆಯ 1 ಚೆಂಡು 30ರಲ್ಲಿ ಅಂಕಿಅಂಶ ಪಟ್ಟಿ ಇದೆ. ಮತ್ತೆ ಅದೇ ಶೈಲಿಯ ಹೊಡೆತವನ್ನು ಮರು ತೋರ್ಪಡಿಸಬಹುದು ಧನುಷ್ ಅಭಿಲಾಷ್ ಅವರ ದಾಳಿಗೆಯಲ್ಲಿ. ಈತನ ಮಧ್ಯೆ ಮತ್ತೆ ಬಲಿಷ್ಠ ಪ್ರಹಾರದ ಪ್ರಯತ್ನ. ಈತನ ಮಧ್ಯೆ ಕ್ಯಾಚ್ ಔಟ್ ರೂಪದಲ್ಲಿ ತನ್ನ ವಿಕೆಟ್ ನಷ್ಟ ಮಾಡಿದ್ರು ಕೂಡ ಅಂಕಿಅಂಶ ಪಟ್ಟಿಯಲ್ಲಿ ಒಂದು ಗೌರವಾನ್ವಿತ ಮೊತ್ತವೇ ಸರಿ. 30 ಓಟವನ್ನು ದಾಖಲು ಮಾಡುತ್ತಾ ಇದ್ದಾರೆ 18 ಚೆಂಡುಗಳ ಮುಂದೆ. 18ರ ಮುಂದೆ 31 ಓಟ ಇನ್ನು ವಿಜಯಕ್ಕಾಗಿ ಬೇಕಾಗಿದೆ ಟೀಮ್ ಶಸ್ತ್ರದಂಡಕ್ಕೆ. 18 ಚೆಂಡುಗಳು ಬಾಕಿ, 31 ಓಟ ವಿಜಯಕ್ಕಾಗಿ ಬೇಕಾಗಿದೆ. ಮುಂದಿನ ಪಂದ್ಯ ಟೀಮ್ ಶಕ್ತಿ ವಿರುದ್ಧವಾಗಿ ಟೀಮ್ MPC ತಂಡದ ನಾಯಕರು ದಯವಿಟ್ಟು ನಾಣ್ಯ ಚಿಮಿಕೆ ಬರಬೇಕೆಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಪ್ರಸ್ತುತ ಪಂದ್ಯದಲ್ಲಿ ಟೀಮ್ ಶಸ್ತ್ರ ವಿರುದ್ಧವಾಗಿ ಟೀಮ್ ಅಶ್ವ ನಡುವೆ ಸಾಗಿ ಬರುತ್ತಾ ಇದೆ. 18 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 31 ಓಟ ಬೇಕಾಗಿದೆ. ಇಲ್ಲಿ 18ರ ಮುಂದೆ 31. ಈ ಪಂದ್ಯವನ್ನು ಗೆಲ್ಲುವವರು ಯಾರು ಕಾದು ನೋಡಲೇಬೇಕಾಗಿದೆ. ಟೀಮ್ MPC ತಂಡದ ನಾಯಕ ದಯವಿಟ್ಟು ನಾಣ್ಯ ಚಿಮಿಕೆ ಬಂದುಬೇಡಿ. ಈಗಾಗಲೇ ಶಕ್ತಿ ತಂಡದ ನಾಯಕ ನಮ್ಮ ಜೊತೆ ಇದ್ದಾರೆ. ಇಲ್ಲಿ ಟೀಮ್ MPC ತಂಡದ ನಾಯಕ ದಯವಿಟ್ಟು ನಾಣ್ಯ ಚಿಮಿಗೋಸ್ಕರ ಬರಬೇಕೆಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎದುರಾಳಿ ಶಕ್ತಿ ತಂಡದ ನಾಯಕ ನಿಮ್ಮನ್ನಿಲ್ಲಿ ಕಾಯ್ತಾ ಇದ್ದಾರೆ.
ಎಸ್ ರೆಡಿ ತೀರ್ಪುಗಾರರಲ್ಲಿ 18 ಚೆಂಡುಗಳ ಮುಂದೆ 31 ಓಟ ಬೇಕಿರುವಂಥ ಪಂದ್ಯ ಇದು. ಆರಂಭಿಕ ಕ್ರಮಾಂಕದ ದಾಂಡುಗಾರಿಕೆಯಲ್ಲಿ ಎಡಗೈ ಹಾಗೂ ಬಲಗೈ ಜೋಡಿಯ ಆಗಮನವಾಗುತ್ತಾ ಇದೆ. ವಿನೀತ್ ಜೊತೆಗೂಡುತ್ತಾ ಆದರ್ಶ್ ರವರ ಆಗಮನವಾಗುವ ದಾಳಿಗಾರಿಕೆ ವಿಭಾಗದಲ್ಲಿ ಆರಂಭಿಕ ಓವರ್ ನಂಬರ್ 1 ಸಂಘಟಿಸಲು ದಾಳಿಗಾರಿಕೆಯಲ್ಲಿ ನಿರಂಜನ್ ರವರ ಆಗಮನವಾಗುತ್ತಾ ಇದೆ. ವಿನೀತ್ ಎಡಗೈ ಅಪಾಯಕಾರಿಯ ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ನಿರಂಜನ್ ರವರ ದಾಳಿಯನ್ನು ಎದುರಿಸಬೇಕಾಗಿದೆ. ಇದು ಪ್ರಥಮ ಓವರಿನ ಪ್ರಥಮ ಚೆಂಡನ್ನು ಮುಂದುವರಿಸುತ್ತಾ ಇಲ್ಲಿ ತೀರ್ಪುಗಾರರನ್ನು ಬಿಟ್ಟು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ಪ್ರಥಮ ಬಾರಿ ಎಸೆಯಬೇಕಾಗಿದೆ. ಇಲ್ಲಿ ನಿರಂಜನ್ ಕಡೆಯಿಂದ ವಿನೀತ್ ಕಡೆಗೆ ಇದು ಓವರಿನ ಆರಂಭದ ಚೆಂಡು. ಸುಲಭದ ಚೆಂಡಿಗೆ ದೊಡ್ಡ ಹೊಡೆತದ ಪ್ರಯತ್ನ ಇದು. ವಾಟ್ ಅ ಶಾಟ್! ದೊಡ್ಡ ಹೊಡೆತ ಫ್ರಮ್ ದ ಬ್ಲೇಡ್ ಆಫ್ ವಿನೀತ್ ಹಿಯರ್. ವಾಟ್ ಅ ಸ್ಟಾರ್ಟ್ ಫಾರ್ ದ ಸೈಡ್ ಆಫ್ ಟೀಮ್ ಶಸ್ತ್ರ. ಡ್ರೀಮ್ ಸ್ಟಾರ್ಟ್ ಅನ್ನು ಮಾಡುತ್ತಾ ಇದ್ದಾರೆ. ಇಲ್ಲಿ 31 ಓಟವನ್ನು ಬೆನ್ನಟ್ಟುವಾಗ ಇಂತಹ ಹೊಡೆತಗಳು ಬರಲೇಬೇಕಿತ್ತು. ವಿನೀತ್ ಇದರಲ್ಲೂ ಕೂಡ ಒಂದು ದೊಡ್ಡ ಹೊಡೆತ ದಾಖಲು ಮಾಡುವ ಮುಖಾಂತರವಾಗಿ ಆರಂಭದಲ್ಲಿ ಅಪಾಯದ ಸೂಚನೆಗಳನ್ನು ತೋರ್ಪಡಿಸಿ ಆಗಿದೆ ಎದುರಾಳಿ ತಂಡಕ್ಕೆ. 6 ಓಟಗಳು ಬರುವ ಮುಖಾಂತರವಾಗಿ ಇನ್ನೂ 17 ಚೆಂಡುಗಳ ಮುಂದೆ 25 ಓಟ ಬೇಕಾಗಿದೆ. 17 balls to go, 25 more runs to catch. ಆರಂಭಿಕ ಒಂದು ಚೆಂಡು ಇಲ್ಲಿ ಮುಕ್ತಾಯ. ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಒಂದು ಚೆಂಡು ಮುಕ್ತಾಯವಾದ ಬಳಿಕೆಯಲ್ಲಿ ಓವರಿನ ದ್ವಿತೀಯ ಚೆಂಡು ಇದು. ವಿನೀತ್ ಕಡೆಗೆ ನಿರಂಜನ್ ಕಡೆಯಿಂದ ಆರಂಭಿಕ ಚೆಂಡಿಗೆ ದೊಡ್ಡ ಹೊಡೆತ ಬಂದಾದ ಬಳಿಕ ದ್ವಿತೀಯ ಚೆಂಡು ಇಲ್ಲಿ ತೀರ್ಪುಗಾರಿಗೆ ಜೋರಾದ ಮನವಿ ಇದೆ. ತೀರ್ಪುಗಾರದ ಔಟ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಇಲ್ಲಿ ಇದರೊಂದಿಗೆ ಕಮ್ ಬ್ಯಾಕ್ ಅನ್ನು ಮಾಡುತ್ತಾ ಇದ್ದಾರೆ ದಾಳಿಗಾರ. ತಡೆಯನ್ನು ಕೊಟ್ಟರು ವಿನೀತ್ ರವರ ಇನ್ನಿಂಗ್ಸ್ಗೆ. ಆರಂಭಿಕ ಚೆಂಡಿನಲ್ಲಿ ತಾನು ಒಂದು ಅಪಾಯಕಾರಿಯ ಬ್ಯಾಟ್ಸ್ಮನ್ ಹೇಳುವ ಮುಖಾಂತರವಾಗಿ ಬಹುದೂರದ ಸಿಕ್ಸರ್, ಟೂರ್ನಮೆಂಟಿನ ಬಹುದೂರದ ಸಿಕ್ಸರ್ ಅನ್ನು ದಾಖಲು ಮಾಡಿದರು ವಿನೀತ್. ಆದರೆ ಅದೃಷ್ಟವಶವಾಗಿ ಇಲ್ಲಿ ದ್ವಿತೀಯ ಚೆಂಡಿಗೆ ನಿರಂಜನ್ ರವರ ದಾಳಿಗೆಯಲ್ಲಿ ವಿಕೆಟ್ ಅನ್ನು ಕಳೆಕೊಟ್ಟರು. ಇದರೊಂದಿಗೆ ಅಂಕಿಅಂಶ ಪಟ್ಟಿ 6ರಲ್ಲಿ ಸ್ಥಗಿತವಾಗುತ್ತಾ ಇದೆ. ಆದರೆ ಆರಂಭಿಕ ಸಿಕ್ಸರ್, ಟೂರ್ನಮೆಂಟಿನ ಬಹುದೂರದ ಸಿಕ್ಸರ್ ದಾಖಲು ಮಾಡಿದ್ರು. ಇಲ್ಲಿ ಪಂದ್ಯದ ಮೇಲೆ ಬಹುತೇಕ ಹಿಡಿತವನ್ನು ಸಾಧಿಸಲು 2 ತಂಡಕ್ಕೂ ಸಾಧ್ಯತೆ ಇದೆ. ಕಾರಣ ಇನ್ನು ಕೂಡ 16 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 25 ಓಟಗಳು ಬೇಕಾಗಿದೆ. ಇಲ್ಲಿ ಓವರ್ ನಂಬರ್ 1ರ 2 ಚೆಂಡುಗಳು ಮುಕ್ತಾಯವಾಗಿದೆ. ಇಲ್ಲಿ ಓವರಿನ ತೃತೀಯ ಚೆಂಡು ಸೊಗಸಾಗಿತ್ತು ದಾಳಿ. ಅದ್ಭುತವಾದ ಲೈನಲ್ಲಿ ಅಂತ ಬಳಕೆ ಮಾಡಿದರೆ ಈ ಸಂದರ್ಭದಲ್ಲಿ ವಂಚನೆಗೊಳಗಾಗಿ ಬ್ಯಾಟ್ಸ್ಮನ್ ಚೆಂಡನ್ನು ಬಿಡುವಾಗ ಅದು ಲಯವಾದ ದಾಳಿ ಹೆಸರಿಯಲ್ಲಿ 3 ಚೆಂಡುಗಳು ಮುಕ್ತಾಯ. ಓವರಿನ 4ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ದಾಳಿಗಾರಿಕೆ ವಿಭಾಗದಲ್ಲಿ ನಿರಂಜನ್ ಅದ್ಭುತವಾದ ದಾಂಡುಗಾರಿಕೆ. ದುಡ್ಡಿ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಚಲಿಸತಕ್ಕಂಥ ಚೆಂಡು 1ರ ಬಳಕೆಯಲ್ಲಿ ದ್ವಿತೀಯ ಓಟಕ್ಕೆ ಅವಕಾಶಗಳನ್ನು ಕೊಟ್ಟರು. 2 ಓಟಗಳು ಕೂಡ ಮುಕ್ತಾಯವಾಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಗಳಿಕೆಯಾಗುತ್ತಾ ಇದೆ. ಒಟ್ಟು ಮೊತ್ತ ಇಲ್ಲಿ ಖಾತೆಯಲ್ಲಿ 8 ಓಟಗಳು, 8 ಆನ್ ದ ಸ್ಕೋರ್ ಬೋರ್ಡ್. 4 ಚೆಂಡುಗಳು ಮುಕ್ತಾಯ. 5ನೇ ಚೆಂಡನ್ನು ಎಸೆಯಬೇಕಾಗಿದೆ. 2 ಚೆಂಡುಗಳು ಕೊನೆಯದಾಗಿ ಬಾಕಿ ಉಳಿತಾ ಇದೆ. ಇಲ್ಲಿ 8 ಒಟ್ಟು ಗಳಿಕೆಯಲ್ಲಿ ಬಂದಾಗಿದೆ. ಓವರಿನ 5ನೇ ಚೆಂಡು ನಿರಂಜನ್ ಕಡೆಯಿಂದ ತೇಜಸ್ ಕಡೆಗೆ ಇಲ್ಲಿ ಮತ್ತೆ ದಂಡಿಸಿದ್ರು. ಡೀಪ್ ಇನ್ ವಿಕೆಟ್ ಭಾಗದಲ್ಲಿ ಚಲಿಸ್ತಾ ಇದೆ. 1 ಸುಲಭೆಯಲ್ಲಿ 1ರ ಬಳಕೆಯಲ್ಲಿ ಅವಳಿ ಓಟಕ್ಕಂತೂ ಅವಕಾಶಗಳಿಲ್ಲ. ಚುರುಕಿನ ಕ್ಷೇತ್ರ ರಕ್ಷಣೆ. ಇದು ಕ್ಷಣ ಮಾತ್ರದಲ್ಲಿ ಚೆಂಡನ್ನು ತಡೆ ಹಿಡಿದು ಒಪ್ಪಿಸುವಾಗ 1 ಓಟಕ್ಕೆ ಮಾತ್ರ ಅವಕಾಶಗಳಿದೆ. ಇದರೊಂದಿಗೆ ಖಾತೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ 9. ಕೊನೆಯ 1 ಚೆಂಡು ಇನ್ನು ಮಾತ್ರ ಬಾಕಿ. ಓವರ್ ನಂಬರ್ 1ರ ಕೊನೆಯ ಚೆಂಡಿದ ಕೊನೆಯ ಚೆಂಡಲ್ಲಿ ಓವರಿನ ಕೊನೆಯ ಚೆಂಡಿನಲ್ಲಿ ಯಾವುದೇ ರೀತಿಯ ಓಟಗಳಿಗಂತೂ ಅವಕಾಶಗಳಿಲ್ಲ. ಆರಂಭಿಕ ಓವರ್ ನಂಬರ್ 1 ಮುಕ್ತಾಯ. ಓವರ್ ನಂಬರ್ 1 ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ
9 ಓಟಗಳು ಮಾತ್ರ ಜಮೆಯಾಗುತ್ತಾ ಇದೆ. 6 ಚೆಂಡು ಮುಕ್ತಾಯವಾಗಿದೆ. 9 ರನ್ ಗಳಿಕೆಯಲ್ಲಿ ಇನ್ನು ಉಳಿತಕ್ಕಂಥ 12 ಚೆಂಡುಗಳ ಮುಂದೆ ವಿಜಯಕ್ಕಾಗಿ ಬೇಕಾಗಿದೆ ಇಲ್ಲಿ 22 ಓಟಗಳು. 22 ಓಟಗಳು ಇನ್ನು ಉಳಿತಕ್ಕಂಥ 12 ಚೆಂಡುಗಳ ಮುಂದೆ ಬೇಕಾಗಿದೆ ಟೀಮ್ ಶಸ್ತ್ರದಂಡಕ್ಕೆ. ಇಲ್ಲಿ 12 ಚೆಂಡು ಬಾಕಿ ಇದೆ. ಕೊನೆಯದಾಗಿ 12 ಚೆಂಡುಗಳ ಮುಂದೆ ವಿಜಯಕ್ಕಾಗಿ ಇಲ್ಲಿ 22 ಓಟಗಳು ಬೇಕಾಗಿದೆ. ಪ್ರಯತ್ನವನ್ನು ಪಟ್ಟರು. ತಡೆಯನ್ನು ಹಿಡಿಯುವಾಗ ನಿರಂಜನೆಯಲ್ಲಿ 1 ಓಟಗಳು ಮಾತ್ರ ಲಭ್ಯವಾಗುತ್ತಾ ಇದೆ. ಇಲ್ಲಿ 1 ಹೆಚ್ಚರಿ ಬರುವ ಮುಖಾಂತರವಾಗಿ ಇಲ್ಲಿ 10 ಒಟ್ಟು ಗಳಿಕೆಯಲ್ಲಿ ಜಮೆಯಾಗುತ್ತಾ ಇದೆ. ಧನುಷ್ ದಾಳಿಗಾರಿಕೆ ವಿಭಾಗದಲ್ಲಿ ದ್ವಿತೀಯ ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಬಲಗೈ ಬ್ಯಾಟ್ಸ್ಮನ್ ಆದರ್ಶ್ ಕಡೆಗೆ ಈತನ ಮಧ್ಯೆ ದೊಡ್ಡ ಹೊಡೆದ ನೋಟವನ್ನು ಇಟ್ಟುಕೊಂಡ್ರು. ಕಂಪ್ಲೀಟ್ಲಿ ಮಿಸಸ್ ದ ಲೈನ್ ಫ್ರಮ್ ದ ಬ್ಯಾಟ್ಸ್ಮನ್. ಇದರಿಗೆ ಚುಕ್ಕಿ ಚೆಂಡು ದಾಖಲಾಗುತ್ತಾ ಇದೆ. ದ್ವಿತೀಯ ಚೆಂಡಿಗೆ ಯಾವುದೇ ರೀತಿಯಲ್ಲಿ ಕನೆಕ್ಟ್ ಬರದೆ ಕಾರಣ ಚೆಂಡು ಚುಕ್ಕಿಯಾಗಿ ಮಾರ್ಪಡುವಾಗ ಇಲ್ಲಿ 2 ಚೆಂಡುಗಳು ಒಟ್ಟಾಗಿ ಈ ಓವರಿನ ಮುಕ್ತಾಯ. ಓವರಿನ 3ನೇ ಚೆಂಡು ಇದು. ಈತನ ಮಧ್ಯೆ ಮಗದೊಂದು ಡಾಟೆಡ್ ಡೆಲಿವರಿ ಒತ್ತಡದ ಸನ್ನಿವೇಶವನ್ನು ಸೃಷ್ಟಿ ಮಾಡುತ್ತಾ ಇದೆ ಇಲ್ಲಿ ಶಸ್ತ್ರದಂಡ. ಈ ಸಂದರ್ಭದಲ್ಲಿ 3 ಚೆಂಡುಗಳು ಮುಕ್ತಾಯ ಮಾತ್ರ. 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿಯುವಾಗ 4ನೇ ಬಾರಿ ಧನುಷ್ ದಾಳಿಯನ್ನು ಮುಂದುವರಿಸಬೇಕಾಗಿದೆ ಇಲ್ಲಿ ಬಲಗೈ ಬ್ಯಾಟ್ಸ್ಮನ್ ಆದರ್ಶ್ ಕಡೆಗೆ. ಇದು 4ನೇ ಚೆಂಡು. ಆರಂಭಿಕ ಕ್ರಮಾಂಕದಲ್ಲಿ ಆಗಮಿಸತಕ್ಕಂಥ ಆದರ್ಶ್ ಒಂದು ದೊಡ್ಡ ಹೊಡೆತ ಈ ಸಂದರ್ಭದಲ್ಲಿ ದಂಡಿಸಲೇಬೇಕಾಗಿದೆ ಕಾರಣ ಒತ್ತಡದ ಸನ್ನಿವೇಶವನ್ನು ಸೃಷ್ಟಿ ಮಾಡುತ್ತಾ ಇದ್ದಾರೆ. ನಿರಂತರ 2 ಚೆಂಡುಗಳು ಚುಕ್ಕಿಯಾದ ಬಳಿಕ 3 ಚೆಂಡುಗಳು ಈ ಓವರಿನ ಮುಕ್ತಾಯ. 4ನೇ ಚೆಂಡನ್ನು ಎದುರಿಸುವಾಗ ಇಲ್ಲಿ ಒತ್ತಡದ ಹೊಡೆತಗಳಾಗಬಹುದೇ. 1 ಓಟ ಸುಲಭದಲ್ಲಿ, 1ರ ಬಳಿಕೆಯಲ್ಲಿ ದ್ವಿತೀಯ ಓಟಕ್ಕೆಂತೂ ಅವಕಾಶಗಳಿಲ್ಲ. ಒಟ್ಟಾಗಿ 4 ಚೆಂಡುಗಳು ಈ ಓವರಿನ ಮುಕ್ತಾಯವಾಗುತ್ತಾ ಇದೆ. ಕೊನೆಯದಾಗಿ 2 ಚೆಂಡುಗಳು ಮಾತ್ರ ಬಾಕಿ ಇದೆ. ಧನುಷ್ ಓವರಿನ 5ನೇ ಚೆಂಡಿನೊಂದಿಗೆ ಮುಂದುವರಿಸುತ್ತಾ ಬಲಗೈ ಬ್ಯಾಟ್ಸ್ಮನ್ ತೇಜಸ್ ಕಡೆಗೆ. ಪ್ರಯತ್ನ ಪಾಯಿಂಟ್ ಭಾಗದಲ್ಲಿ ಚಲಿಸತಕ್ಕಂಥ ಚೆಂಡು 1ಕ್ಕೆ ಮಾತ್ರ ಸೀಮಿತವಾಗುತ್ತಾ ಇದೆ. ಕೊನೆಯದಾಗಿ ಇನ್ನು ಓವರಿನ 1 ಚೆಂಡು ಇಲ್ಲಿ ಮಾತ್ರ ಬಾಕಿ. 12 ಒಟ್ಟು ಗಳಿಕೆಯಲ್ಲಿ ಬರುತ್ತಾ ಇದೆ. 12 ಆನ್ ದ ಸ್ಕೋರ್ ಬೋರ್ಡ್. 1 ಚೆಂಡು ಕೊನೆಯದಾಗಿ ಬಾಕಿ ಉಳಿತಾ ಇದೆ. ಇದು ಓವರಿನ ಕೊನೆಯ 1 ಚೆಂಡು ಮಾತ್ರ ಬಾಕಿ. 5 ಚೆಂಡುಗಳು ಇಲ್ಲಿ ಮುಕ್ತಾಯ. ಆರಂಭಿಕ 5 ಚೆಂಡುಗಳು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಕೊನೆಯ 1 ಚೆಂಡು ಮಾತ್ರ ಬಾಕಿ ಇಲ್ಲಿ ಧನುಷ್ ದಾಳಿಗಾರಿಕೆಯಲ್ಲಿ. ಕೊನೆಯ ಚೆಂಡಿನ ಮುಂದುವರಿಸಬೇಕಾಗಿದೆ ಇಲ್ಲಿ ತೀರ್ಪುಗಾರರಿಂದ ವೈಡ್ ಎನ್ನತಕ್ಕಂಥ ತೀರ್ಪು. ಎಕ್ಸ್ಟ್ರಾಸ್ ಖಾತೆಯಲ್ಲಿ 1ರ ಹೆಚ್ಚುವರಿ ಇಲ್ಲಿ. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ 13. 1 ಚೆಂಡು ಇನ್ನೂ ಕೂಡ ಬಾಕಿ ಇದೆ. 1 ಅವಕಾಶ ಈ ಓವರಲ್ಲಿ ಮಗದೊಮ್ಮೆ ಬೀಳ್ತಾ ಇದೆ ಶಸ್ತ್ರಾಪಾಲಯದಲ್ಲಿ. ಆದರ್ಶ್ ಭದ್ರವಾಗಿ ಸೆಕೆಂಡ್ ತುದಿಯಲ್ಲಿ ಕೊನೆಯ ಚೆಂಡನ್ನು ಯಾವ ರೀತಿಯಲ್ಲಿ ಎದುರಿಸುತ್ತಾರೆ. 31 ಓಟವನ್ನು ಬೆನ್ನಟ್ಟುತ್ತಾ ಇದೆ. 13 ಒಟ್ಟು ಗಳಿಕೆಯಲ್ಲಿ ಈ ಕೊನೆಯ ಚೆಂಡಿಗೆ 1 ದೊಡ್ಡ ಹೊಡೆತ ಬರಬಹುದು. ಇಲ್ಲಿ ಕಾದು ನೋಡಲೇಬೇಕಾಗಿದೆ. 1 ಚೆಂಡು ಬಾಕಿ ಇದೆ. 13 ಗಳಿಕೆಯಲ್ಲಿ ಓವರ್ ನಂಬರ್ 2ರ ಕೊನೆಯ ಚೆಂಡು ಧನುಷ್ ಕಡೆಯಿಂದ ಆದರ್ಶ್ ಕಡೆಗೆ. ಇಲ್ಲಿ ಧನುಷ್ ಮುಂದುವರಿಸುತ್ತಾ ರೈಟ್ ಆಫ್ ಓವರ್ ದ ವಿಕೆಟ್. ಆದರ್ಶ್ ಕಡೆಗೆ ಇಲ್ಲಿ ಕೊನೆಯ ಚೆಂಡು ತೀರ್ಪುಗಾರಿಗೆ ಜೋರಾದ ಮನವಿಯನ್ನು ಕೊಟ್ಟು ಇಲ್ಲಿ 1ರ ಬಳಿಕ ದ್ವಿತೀಯ ಓಟಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡುವಾಗ ದ್ವಿತೀಯ ಓಟ ಸಂಪೂರ್ಣ. ಇಲ್ಲಿ ದ್ವಿತೀಯ ಓಟದ ಬಳಿಕ ತೃತೀಯ ಓಟಕ್ಕೆ ಅವಕಾಶಗಳಿಲ್ಲ. ಇದರೊಂದಿಗೆ ಗಳಿಕೆಯಲ್ಲಿ ಓವರ್ ನಂಬರ್ 2 ಮುಕ್ತಾಯ ಕಾಣಸಿಗುವಾಗ 15 ಒಟ್ಟು ಗಳಿಕೆಯಲ್ಲಿದೆ. ಲೆಗ್ ಬೈಸ್ ರೂಪದಲ್ಲಿ 2ರ ಹೆಚ್ಚುವರಿ ಬಂದಾದ ಬಳಿಕ 15 ಖಾತೆಯಲ್ಲಿ ಇರುವಾಗ ಕೊನೆಯದಾಗಿ 6 ಚೆಂಡು ಬಾಕಿ. ಇನ್ನು 6ರ ಮುಂದೆ 16 ಓಟ ಇನ್ನು ವಿಜಯಕ್ಕಾಗಿ ಬೇಕಾಗಿದೆ. 6 ಚೆಂಡು ಬಾಕಿ ಇದೆ. ವಿಜಯ
ವಿಜಯಕ್ಕಾಗಿ 16 ಓಟ ಇನ್ನು ಬೇಕಾಗಿದೆ. 2 ದೊಡ್ಡ ಹೊಡೆತಗಳು ಕನಿಷ್ಠವಾಗಿ ಬರಲೇಬೇಕಾಗಿದೆ ಈ ಸಮಯದಲ್ಲಿ. ದಾಳಿಗಾರಿಕೆ ವಿಭಾಗದಲ್ಲಿ ಕೊನೆಯ 6 ಚೆಂಡುಗಳನ್ನು ಸಂಘಟಿಸಲು ಇಲ್ಲಿ 6ರ ಮುಂದೆ 16 ಸವಾಲನ್ನಿರುವಾಗ ಓರ್ವ ಅನುಭವಿಯ ದಾಳಿಗಾರ ತೇಜಸ್ ರವರ ಆಗಮನವಾಗುತ್ತಾ ಇದೆ. 6 ಚೆಂಡುಗಳನ್ನು ಎಸೆಯಲು ಕ್ಷೇತ್ರ ರಕ್ಷಣೆಯನ್ನ ಪ್ರಥಮದಲ್ಲಿ ಗಮನಿಸಿಕೊಂಡು ತೇಜಸ್ ದಾಳಿಯನ್ನು ಮುಂದುವರಿಸುವಾಗ ಆರಂಭದ ಚೆಂಡಿನಲ್ಲಿ ಎಡೆದುಕೊಳ್ಳುವಾಗ ಇಲ್ಲಿ ಖಾತೆಯಲ್ಲಿ ತೀರ್ಪುಗಾರಿಂದ ನೋ ಬಾಲ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಇದು ಫ್ರೀ ಹಿಟ್ ಚೆಂಡು ಲಭ್ಯ. ಲಾಭಾವಕಾಶ ಯಾವ ರೀತಿಯಲ್ಲಿ ಪಡೆಯಬಹುದು ಇಲ್ಲಿ ಕಾದು ನೋಡಬೇಕಾಗಿದೆ. ಶಸ್ತ್ರ ತಂಡದ ಈ ದಾಂಡುಗಾರ ಆದರ್ಶ್ ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ಫ್ರೀ ಹಿಟ್ ಚೆಂಡು ಲಭ್ಯವಾಗುತ್ತಾ ಇದೆ. ಈಗಾಗಲೇ ಗಳಿಕೆಯಲ್ಲಿ ದಾಳಿಗಾರಿಕೆಯಲ್ಲಿ ಫ್ರೀ ಹಿಟ್ ಚೆಂಡಿನ ಲಾಭಾಂಶವನ್ನು ಪಡೆಯಬಹುದು ಇಲ್ಲಿ ಕಾದು ನೋಡಲೇಬೇಕಾಗಿದೆ. ಫ್ರೀ ಹಿಟ್ ಚೆಂಡಿಗೆ ದಂಡಿಸತಕ್ಕಂಥ ಪ್ರಯತ್ನವನ್ನು ಪಟ್ಟರು, ಆದರೆ ಚೆಂಡು ನೇರವಾಗಿ ಶಾರ್ಟ್ ಫೈನ್ ಲೆಗ್ ಭಾಗದಲ್ಲಿ ಚಲಿಸುವಾಗ ಇಲ್ಲಿ ಗಳಿಕೆಯಲ್ಲಿ 1ಕ್ಕೆ ಮಾತ್ರ ಅವಕಾಶಗಳಿತ್ತು. ವಿಕೆಟ್ಗಳ ನಡುವೆ 1 ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಡುವಾಗ ಖಾತೆಯಲ್ಲಿ 18 ಓಟಗಳು ಜಮೆಯಾಗುತ್ತಾ ಇದೆ. ಒಂದು ಚೆಂಡಿಯಲ್ಲಿ ಮುಕ್ತಾಯ. 5 ಚೆಂಡುಗಳು ಇನ್ನು ಬಾಕಿ ಇದೆ. 5 ಚೆಂಡುಗಳು ಬಾಕಿ ಇರುವಾಗ ಇನ್ನು ವಿಜಯಕ್ಕಾಗಿ ಬೇಕಾಗಲಿ 13 ಓಟಗಳು. 13 ಓಟಗಳ ಅವಶ್ಯಕತೆ ಇದೆ ಇನ್ನು ಉಳಿತಕ್ಕಂಥ ಕೊನೆಯ 5 ಚೆಂಡುಗಳ ಮುಂದೆ. 5 ಚೆಂಡುಗಳು ಬಾಕಿ ಇರುವಾಗ ಇನ್ನು 13 ಓಟಗಳು ವಿಜಯಕ್ಕಾಗಿ. ಇಲ್ಲಿ ಯಾವ ರೀತಿಯಲ್ಲಿ ದಾಳಿಗಾರಿಕೆ ವಿಭಾಗ ಕಡಿವಾಣವನ್ನು ಹಾಕಬಹುದು, ಈ ಇರುವ ಜೋಡಿಗಳಿಗೆ ಯಾವ ರೀತಿಯಲ್ಲಿ ಕಡಿವಾಣವನ್ನು ಮುರಿಯಬಹುದು ದಾಂಡುಗಾರಿಕೆ ವಿಭಾಗ ಕಾದು ನೋಡುವಾಗ ದೊಡ್ಡ ಹೊಡೆತದ ಪ್ರಯತ್ನವನ್ನು ಪಟ್ಟರು. ಔಟ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಇದರೊಂದಿಗೆ ಇಲ್ಲಿ ಗಳಿಕೆಯಲ್ಲಿ ಒಟ್ಟಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಸ್ಥಗಿತವಾಗುತ್ತಾ ಇದೆ. ಗಳಿಕೆ 19 ಒಟ್ಟು ಗಳಿಕೆಯಲ್ಲಿ ಜಮೆಯಾಗುತ್ತಾ ಇದೆ.
ಕೊನೆಯದಾಗಿ 3 ಚೆಂಡುಗಳು ಇನ್ನು ಮಾತ್ರ ಬಾಕಿ ಉಳಿತಾ ಇದೆ. ಇಲ್ಲಿ ಉಳಿತಕ್ಕಂಥ 3 ಚೆಂಡುಗಳಲ್ಲಿ ಇನ್ನು ವಿಜಯಕ್ಕಾಗಿ ಬೇಕಾಗಿದೆ. 3 ಚೆಂಡುಗಳ ಮುಂದೆ 12 ಓಟಗಳು ಇನ್ನು ಬೇಕಾಗಿದೆ. ಇಲ್ಲಿ ಕ್ಷಮಿಸಿ, 4ರ ಮುಂದೆ ಇನ್ನು ವಿಜಯಕ್ಕಾಗಿ 13 ಓಟಗಳು ಇನ್ನು ಬೇಕಾಗಿದೆ. 4 ಚೆಂಡುಗಳು ಬಾಕಿ. ನಾಲ್ಕು ಚೆಂಡುಗಳು ಬಾಕಿ. ಇನ್ನು 13 ಓಟ ವಿಜಯಕ್ಕಾಗಿ ಬೇಕಾಗಿದೆ. ಇಲ್ಲಿ ನಾಲ್ಕು ಚೆಂಡುಗಳು ಇನ್ನು ಕೂಡ ಬಾಕಿ ಉಳಿತಾ ಇದೆ. 4 ಚೆಂಡುಗಳ ಅವಕಾಶದಲ್ಲಿ 13 ಓಟಗಳು ಇನ್ನು ಕೂಡ ಬೇಕಾಗಿದೆ. ಇಲ್ಲಿ ದೊಡ್ಡ ಹೊಡೆತಗಳು ಬರಲೇಬೇಕಾದಂಥ ಸ್ಥಿತಿಗತಿಯಲ್ಲಿ ಬಂದೇ ಸಾಗಿ ಬರುತ್ತಾ ಇದೆ. ತೇಜಸ್ ದಾಳಿಗಾರಿಕೆ ವಿಭಾಗದಲ್ಲಿ ಇಲ್ಲಿ ಖಂಡಿಸ್ತಕ್ಕಂಥ ಪ್ರಯತ್ನವನ್ನು ಪಟ್ಟರೆ ಒಂದು ಸುಲಭದಲ್ಲಿ ಬರುವ ಮುಖಾಂತರವಾಗಿ ಕೊನೆಯ 3 ಚೆಂಡುಗಳಿಗೆ ಇನ್ನು 12 ಓಟಗಳು ಬೇಕಾಗಿದೆ. ಕೊನೆಯ 3 ಚೆಂಡುಗಳಿಗೆ 12 ಓಟಗಳು ಇನ್ನು ವಿಜಯಕ್ಕಾಗಿ ಬೇಕಾಗಿದೆ ಟೀಮ್ ಶಸ್ತ್ರದಂಡಕ್ಕೆ. 3 ಚೆಂಡುಗಳ ಮುಂದೆ 2 ದೊಡ್ಡ ಹೊಡೆತ ಅಥವಾ 3 ಬೌಂಡರಿ ಬಂದರೂ ಕೂಡ ಪಂದ್ಯವನ್ನು ಗೆಲ್ಲಬಹುದು ಟೀಮ್ ಶಸ್ತ್ರದಂಡ. ಆದರೆ ಟೀಮ್ ಅಶ್ವಪರವಾಗಿ ಕೊನೆಯ ಓವರನ್ನು ಭರವಸೆಯಿಂದ ಪಡೆದುಕೊಂಡು ತೇಜಸ್ ತಡೆ ಹಿಡಿಯಬಲ್ಲಂಥ ದಾಳಿಗಾರಿಕೆಯನ್ನು ಮುಂದುವರಿಸಬಹುದೇ ಕಾದು ನೋಡಲೇಬೇಕಾಗಿದೆ. ಇಲ್ಲಿ ದಂಡಿಸಿದ್ರಲ್ಲಿ 1ರ ಬಳಿಕ 2 ಓಟಗಳು ಕೂಡ ಸಂಪೂರ್ಣವಾಗುತ್ತಾ ಇದೆ. ಇದರೊಂದಿಗೆ ಖಾತೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ 21 ಓಟ. ಕೊನೆಯದಾಗಿ 2 ಚೆಂಡು ಬಾಕಿ ಇರುವಾಗ 2ರ ಮುಂದೆ ವಿಜಯಕ್ಕಾಗಿ ಇನ್ನು 10 ಓಟಗಳು ಬೇಕಾಗಿದೆ. ಇಲ್ಲಿ 2 ಚೆಂಡು ಬಾಕಿ, 10 ಓಟ ವಿಜಯಕ್ಕಾಗಿ. ಇದರೊಂದಿಗೆ ಕೊನೆಯ 2 ಚೆಂಡುಗಳ ಮುಂದೆ 10 ಓಟಗಳು ಬೇಕಿರುವಾಗ ದಂಡಿಸಲೇಬೇಕಾದಂಥ ಸ್ಥಿತಿಗತಿಯಲ್ಲಿ ಬಂದೇ ಇದೆ. ಮ್ಯಾಚ್ ಡಿಸೈಡಿಂಗ್ ಬಾಲ್ ಕಮ್ಸ್ ಹಿಯರ್. 2 ಚೆಂಡು 10 ಓಟ ದಂಡಿಸಿದ್ರು ಡೇಲಿ ನೇರವಾಗಿ ಬೌಂಡರಿ ದಾಖಲಾಗುತ್ತಾ ಇದೆ. ಇದರೊಂದಿಗೆ ಮ್ಯಾಚ್ ಸ್ಟಿಲ್ ಆನ್. 1 ಚೆಂಡು ಬಾಕಿ ವಿಜಯಕ್ಕಾಗಿ. ನೋ ಬಾಲ್ ಏನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಇಲ್ಲಿ ಇದರೊಂದಿಗೆ ಕೊನೆಯ 5 ಓಟಗಳ ಅವಶ್ಯಕತೆ ಇದೆ. ಇಲ್ಲಿ ಉಳಿತಕ್ಕಂಥ ಕೊನೆಯ 2ರ ಮುಂದೆ 5 ಓಟಗಳು ಇಲ್ಲಿ ಬೇಕಾಗಿದೆ. ಇನ್ನು 2 ಚೆಂಡು ಬಾಕಿ. ಇಲ್ಲಿ 5 ಓಟ ಇನ್ನು ವಿಜಯಕ್ಕಾಗಿ ಬೇಕಾಗಿದೆ. ಇಲ್ಲಿ ಎರಡು ಚೆಂಡು ಬಾಕಿ ಇದೆ. ಇನ್ನು ಕೂಡ ಪಂದ್ಯ ಜೀವಂತವಾಗಿ ಬಾಕಿ ಉಳಿತಾ ಇದೆ. ಈ ಸಮಯದಲ್ಲಿ 2ರ ಮುಂದೆ 5 ಓಟ ವಿಜಯಕ್ಕಾಗಿ. ಇಲ್ಲಿ ಕೊನೆಯ ಕ್ಷಣದಲ್ಲಿ ಬಂದಂಥ ಒಂದು ದೊಡ್ಡ ಆದರ್ಶ್ ಬ್ಯಾಟ್ ಮುಖಾಂತರವಾಗಿ ಬೌಂಡರಿ ಬರುವ ಮುಖಾಂತರವಾಗಿ ಬಹುತೇಕ ಜೀವವನ್ನು ತುಂಬಿಸ್ತಾ ಇದ್ದಾರೆ ತಮ್ಮ ಇನ್ನಿಂಗ್ಸ್ಗೆ. ಇಲ್ಲಿ ಆರಂಭಿಕ ಕ್ರಮಾಂಕದಲ್ಲಿ ಬಂದುಕೊಂಡು ಎರಡು ಚೆಂಡು ಇನ್ನು ಕೂಡ ಬಾಕಿ ಇದೆ. 2ರ ಮುಂದೆ 5 ಓಟಗಳು ಬೇಕಾಗಿದೆ. ಇಲ್ಲಿ ಕಾದು ನೋಡಬೇಕಾಗಿದೆ. ಇಲ್ಲಿ ಕಡಿವಾಣವನ್ನು ಹಾಕಬಹುದೇ, ತಡೆಯನ್ನು ಹಿಡಿಯಬಹುದು. ಈ ಸಂದರ್ಭದಲ್ಲಿ ಇಲ್ಲಿ ತೀರ್ಪುಗಾರನ ವೈಡ್ ರನ್ಔಟ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಇದರೊಂದಿಗೆ ಇನ್ನು 2 ಚೆಂಡುಗಳು ಬಾಕಿ. 4 ಓಟಗಳು ವಿಜಯಕ್ಕಾಗಿ ಬೇಕಾಗಿದೆ. 2ರ ಮುಂದೆ ಇನ್ನು 4 ಓಟಗಳು ವಿಜಯಕ್ಕಾಗಿ ಬೇಕಾಗಿದೆ. 2ರ ಮುಂದೆ 4. ಇಲ್ಲಿ ತಡೆ ಹಿಡಿಯಬಲ್ಲಂತೆ ಎಸಗಾರಿಕೆಯನ್ನು ಸಂಘಟಿಸಲೇಬೇಕಾದಂಥ ಸ್ಥಿತಿಗತಿ ಇದೆ. ಟೀಮ್ ಅಶ್ವ ತಂಡ ಗೆಲುವಿನ ಹಾದಿಯತ್ತ ಮುಖವನ್ನು ಮಾಡಬಹುದಲ್ಲ. ಸಮಯಕ್ಕೆ ಮೀರಿ ಪಂದ್ಯ ಸಾಗಿ ಬರುತ್ತಾ ಇದೆ. ಓರ್ವ ಕ್ಷೇತ್ರರಕ್ಷಕ 30 ಗಜಗಳ ಒಳಭಾಗದಲ್ಲಿ ಬರಬೇಕಾಗಿದೆ. ಇಲ್ಲಿ ಸಮಯಕ್ಕೆ ಮೀರಿ ಪಂದ್ಯ ಸಾಗಿ ಬರುತ್ತಾ ಇದೆ. ಇಲ್ಲಿ ಫ್ರೀ ಹಿಟ್ ಕಂಟಿನ್ಯೂ ಆಗ್ಲಿಕ್ಕಿದೆ. ಇಲ್ಲಿ ಫ್ರೀ ಹಿಟ್ ಕಂಟಿನ್ಯೂ ಆಗ್ಲಿಕ್ಕಿದೆ. ಇದರೊಂದಿಗೆ ಇಲ್ಲಿ
ಎರಡರ ಮುಂದೆ ಕೊನೆಯದಾಗಿ 4 ಓಟಗಳು ಬೇಕಾಗಿದೆ. 2 ಚೆಂಡು ಬಾಕಿ, 4 ಓಟಗಳು ವಿಜಯಕ್ಕಾಗಿ. ಸಮಯಕ್ಕೆ ಮೀರಿ ಪಂದ್ಯ ಸಾಗಿ ಬರುವ ಕಾರಣದಿಂದ ಓರ್ವ ಕ್ಷೇತ್ರ ರಕ್ಷಕ ಇಲ್ಲಿ ಸರ್ಕಲ್ನ ಒಳಭಾಗದಲ್ಲಿ ಬರಬೇಕಾಗಿದೆ. ಕೊನೆಯ 2 ಚೆಂಡುಗಳು. ವಾಟ್ ಅ ಥ್ರಿಲ್ಲಿಂಗ್ ಮ್ಯಾಚ್ ಅಗೇನ್ಸ್ಟ್ ಟೀಮ್ ಅಶ್ವ ಕೋಟಿಕಲ್ ವಾಸಿಸ್ ಟೀಮ್ ಶಸ್ತ್ರ. ಕೊನೆಯದಾಗಿ 2ರ ಮುಂದೆ 4 ಓಟಗಳು ಬೇಕಾಗಿದೆ ಇಲ್ಲಿ. 2 ಚೆಂಡುಗಳು ಬಾಕಿ ಇರುವಾಗ 4 ಓಟಗಳು ಇನ್ನೂ ಕೂಡ ವಿಜಯಕ್ಕಾಗಿ ಬೇಕಾಗಿದೆ. ದಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ಪೃಥ್ವಿ ಕೊಡುತ್ತ ನೂತನ ಕ್ರಮಾಂಕದಲ್ಲಿ ಆದಿರವರ ಆಗಮನವಾಗುವಾಗ ಇದು ಓವರಿನ 5ನೇ ಚೆಂಡು. ಇದು ಫ್ರೀ ಹಿಟ್ ಚೆಂಡು. ಫ್ರೀ ಹಿಟ್ ಚೆಂಡಿಗೆ ಯಾವುದೇ ರೀತಿಯಲ್ಲಿ ಬೈಸ್ ರೂಪದಲ್ಲಿ ಒಂಟಿ ಓಟಗಳ ಹೆಚ್ಚುವರಿಯಲ್ಲಿ ಯಾವುದೇ ರೀತಿಯ ದಾಳಿಯಲ್ಲಿ ತಪ್ಪಿರಲಿಲ್ಲ. ಸುಂದರವಾದ ದಾಳಿ ಆಗಿತ್ತಿಲ್ಲಿ. ಯಾವುದೇ ರೀತಿಯ ತಪ್ಪಿಲ್ಲ. ಆದರೆ ಗೂಟ ರಕ್ಷಣೆ ಮಾಡತಕ್ಕಂಥ ಒಂದು ತಪ್ಪು ಎದುರಾಳಿ ತಂಡಕ್ಕೆ 1 ಓಟವನ್ನು ಓಡಲು ಅವಕಾಶ ಮಾಡಿಕೊಟ್ರು. ಈ ಸಂಕಷ್ಟದ ಸ್ಥಿತಿಯಲ್ಲಿ 1 ಓಟ ಬಿಟ್ಟ ಕಾರಣ ಇಲ್ಲಿ ಎಡಗೈ ಪ್ರಬಲ ಬ್ಯಾಟರ್ ಅನುಭವಿಯ ಕ್ರಿಕೆಟಿಗ ಆದಿ ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ 1ರ ಮುಂದೆ 3 ಓಟ ಬೇಕಿರುವಾಗ ಯಾವ ರೀತಿಯಲ್ಲಿ ತನ್ನ ಬ್ಯಾಟ್ ಮುಖಾಂತರ ಓಟವನ್ನು ಗಳಿಸಬಹುದು ಕಾದು ನೋಡಲೇಬೇಕಾಗಿದೆ. ಲೆಫ್ಟ್ ಹ್ಯಾಂಡೆಡ್ ಬ್ಯಾಟರ್ ಆದಿ ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ಕೊನೆಯ 1ರ ಮುಂದೆ 3 ಓಟಗಳು ಬೇಕಿರುವಾಗ ಯಾವ ರೀತಿಯಲ್ಲಿ ದಾಳಿಯನ್ನು ಸಂಘಟಿಸಬಹುದು ತೇಜಸ್. 1 ಚೆಂಡು ಬಾಕಿ, 3 ಓಟ ವಿಜಯಕ್ಕಾಗಿ ಆದಿ ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ. ಒಂದರ ಮುಂದೆ 3. ಈ ಪಂದ್ಯವನ್ನ ಗೆಲ್ಲುವವರು ಯಾರು? ಕೈ ಕಟ್ಟಿ ಕುಳಿತಂತ ಪ್ರೇಕ್ಷಕರನ್ನ ಕೈತಟ್ಟು ಮಾಡಬಹುದು ಈ ಕೊನೆಯ ಚೆಂಡು. 1ರ ಮುಂದೆ 3. ತೇಜಸ್ ವಿರುದ್ಧವಾಗಿ ಆದಿ. ಕೊನೆಯ ಚೆಂಡಿನಲ್ಲಿ ತೇಜಸ್. 1 ಚೆಂಡು ಬಾಕಿ ಇದೆ. 3 ಓಟ ಕೊನೆಯದಾಗಿ ಕೊನೆಯ ಚೆಂಡಿಗೆ ಬೇಕಾಗಿದೆ. ಇದು ರೋಚಕತೆ ಪಂದ್ಯ. ಅಶ್ವ ವಿರುದ್ಧವಾಗಿ ಶಸ್ತ್ರ. ಇದು ಕೊನೆಯ ಚೆಂಡು ಇಲ್ಲಿ. ಕೊನೆಯ ಚೆಂಡು ಔಟ್ ಎನ್ನತಕ್ಕಂಥ ರನ್ ವೈಡ್ ಜೊತೆ ಕುಡಿದ ರನ್ ಔಟ್ ಎನ್ನತಕ್ಕಂಥ ತೀರ್ಪು ಹೊರ ಬೀಳುತ್ತಾ. ಇದರೊಂದಿಗೆ 1ರ ಮುಂದೆ ಇನ್ನು 2 ಓಟಗಳು ಬೇಕಾಗಿದೆ. 1ರ ಮುಂದೆ ಇನ್ನು 2 ಓಟಗಳು ಬೇಕಾಗಿದೆ. 1 to go, 2 to catch. ಕೊನೆಯದಾಗಿ 1ರ ಮುಂದೆ 2 ಓಟಗಳು ಇಲ್ಲಿ ಬೇಕಾಗಿದೆ. ಇಲ್ಲಿ 1 ಚೆಂಡು ಬಾಕಿ, 2 ಓಟ ವಿಜಯಕ್ಕಾಗಿ ಬೇಕಾಗಿದೆ. ಕೊನೆಯ 1 ಚೆಂಡು ಬಾಕಿ ಇದೆ. 1ರ ಮುಂದೆ ಇಲ್ಲಿ 2 ಓಟಗಳು ಬೇಕಾಗಿದೆ. ಕ್ಲೋಸ್ ಫೀಲ್ಡ್ ಸೆಟ್ ಅನ್ನು ಮಾಡಲಾಗುತ್ತಾ ಇದೆ. ಇಲ್ಲಿ ಕ್ಲೋಸ್ ಫೀಲ್ಡ್ ಸೆಟ್ ಅನ್ನು ಮಾಡುವ ಮುಖಾಂತರವಾಗಿ 1ರ ಮುಂದೆ 2 ಓಟಗಳನ್ನು ತಡೆಯನ್ನು ಹಿಡಿಯಬಹುದೇ? ಕ್ಷೇತ್ರ ರಕ್ಷಕರು ನಿಲ್ಲಿಸಬಹುದೇ? ಇಲ್ಲಿ ಪಂದ್ಯವನ್ನು ಗೆಲ್ಲಬಹುದೇ ಅಶ್ವ ಅಥವಾ ಶಸ್ತ್ರ? ಯಾರು ಈ ಪಂದ್ಯವನ್ನು ಗೆಲ್ಲುವವರು ಎಲ್ಲವೂ ಪ್ರಶ್ನೆಯಾಗಿ ಬಾಕಿ ಇಳಿಯುವಾಗ ಕೊನೆಯ ಚೆಂಡನ್ನು ಕೈಗೆತ್ತುತ್ತಾ ತೇಜಸ್ ಕೊನೆಯ ಬಾರಿ ಎಸೆಯಬೇಕಾಗಿದೆ. ಇಲ್ಲಿ ಬಲಗೈ ಬ್ಯಾಟ್ಸ್ಮನ್ ಪೃಥ್ವಿ ಕಡೆಗೆ ಕೊನೆಯ ಚೆಂಡು 2 ಓಟಗಳು ವಿಜಯಕ್ಕಾಗಿ ಬೇಕಾಗಿದೆ. 1 ಚೆಂಡು ಬಾಕಿ ಇರುವಾಗ ಕೊನೆಯ 2 ಓಟಗಳನ್ನು ಯಾವ ರೀತಿಯಲ್ಲಿ ತನ್ನ ಬ್ಯಾಟ್ ಮುಖಾಂತರ ಗಳಿಸುವ ಪ್ರಯತ್ನವನ್ನ ಮಾಡಬಹುದು? ಯಾವ ರೀತಿಯಲ್ಲಿ ತೇಜಸ್ ತಡೆ ಹಿಡಿಯಬಲ್ಲಂತ ಯೋಜನೆಯೊಂದಿಗೆ ದಾಳಿಯನ್ನು ಸಂಘಟಿಸಬಹುದು? ಕಾದು ನೋಡಲೇಬೇಕಾಗಿದೆ. ಕೊನೆಯ 1 ಚೆಂಡು ಬಾಕಿ, 2 ಓಟ ಬೇಕಾಗಿದೆ ವಿಜಯಕ್ಕಾಗಿ. ಇದು ಕೊನೆಯ ಚೆಂಡು ಇಲ್ಲಿ. ಕೊನೆಯ ಚೆಂಡು ಮತ್ತೆ ಇಲ್ಲಿ ಪಂದ್ಯ ಬೈಸ್ ರೂಪದಲ್ಲಿ 1 ಓಟಗಳು ಬರುವ ಮುಖಾಂತರವಾಗಿ ಸಮಬಲಗೊಳ್ಳುತ್ತಾ ಇದೆ. ಇದರೊಂದಿಗೆ ಪಂದ್ಯ ಸಮಬಲಗೊಳ್ಳುತ್ತಾ ಇದೆ.
ಹಲೋ ಎಸ್, ಪಂದ್ಯಕೂಟ ನಿರಂತರವಾಗಿ ಸಾಗಿರುವಂತಹ ವೇಳೆ ಕಾಣಸಿಗ್ತಾ ಇದೆ. ಆರಂಭಿಕವಾಗಿ ಬೆಳಗ್ಗೆ ಆರಂಭಗೊಂಡಿರುವಂತಹ ಪಂದ್ಯಕೂಟ ಸಾಯಿ ಕಟಕ ಪ್ರಸ್ತುತಪಡಿಸುವಂತಹ ಸಾಯಿ ಕಟಕ ಪ್ರೀಮಿಯರ್ ಲೀಗ್ ಅನ್ನುವಂಥ ಪ್ರತಿಷ್ಠಿತ ಪಂದ್ಯಕೂಟ 2025-26ನೆಯ ಈ ಸಾಲಿನ ಪ್ರತಿಷ್ಠಿತವಾಗಿ ನಾವು ಮುಂದುವರಿಸಿಕೊಳ್ಳುತ್ತಾ ಇದ್ದೇವೆ. ವಿವಿಧ ಭಾಗಗಳಿಂದ ಬಂದಿರುವಂತಹ ಆಟಗಾರರು ಕೆನರಾ ಕಾಲೇಜ್ ಹಾಗೂ SDM ಕಾಲೇಜಿನ ವಿದ್ಯಾರ್ಥಿಗಳ ಮಧ್ಯೆ ಸಮರ ಮುಂದುವರಿಸಿಕೊಳ್ಳುತ್ತಾ ನಾವು ನೇರವಾಗಿ ಈ ಕೂಟದ ಲೀಗ್ ಹಂತದ 10ನೆಯ ಪಂದ್ಯಕೂಟವನ್ನು ಆಡಿಸ್ತಾ ಇದ್ದೇವೆ. 10th ಮ್ಯಾಚ್ ಲೀಗ್ ಹಂತದ 10ನೆಯ ತಂಡ MPC ವಿರುದ್ಧವಾಗಿ ಟೀಮ್ ಶಕ್ತಿ ಮಧ್ಯೆ ಪಂದ್ಯಕೂಟ ಸಾಗಿ ಬರಲಿಕ್ಕಿದೆ. ಒಂದು ಪಂದ್ಯಕೂಟದ ಅದೃಷ್ಟದ ಅನಾನ್ಯ ಚುಂಬಿಗೆಯನ್ನು ಗೆದ್ದುಕೊಂಡಿರುವಂತಹ ಟೀಮ್ MPC ತನ್ನ ಕ್ಷೇತ್ರಪಾಲಕ ವಿಭಾಗ ಆಯ್ದುಕೊಳ್ಳುತ್ತಾ ದಾಂಡುಗಾರಿಕಾ ವಿಭಾಗವನ್ನು ನೇರವಾಗಿ ಟೀಮ್ ಶಕ್ತಿ ತಂಡಕ್ಕೆ ಬಿಟ್ಟುಕೊಡುತ್ತಾ ಇದೆ. 3 ಓವರ್ಗೆ ಸೀಮಿತವಾಗಿರುವಂತಹ ಪಂದ್ಯಕೂಟ, 18 ಚೆಂಡುಗಳ ಪಂದ್ಯಕೂಟ. ಯಾವ ರೀತಿಯಲ್ಲಿ ಯಾವ ಸಮಯ ಸಂದರ್ಭದಲ್ಲಿ ಯಾರು ಗೆಲ್ಲಬಹುದು ಅನ್ನುವಂಥ ನಿರೀಕ್ಷೆ ಇಲ್ಲಿದೆ. ಆರಂಭಿಕ ಇನ್ನಿಂಗ್ಸ್ ಪ್ರಾರಂಭಗೊಳ್ಳುತ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ನ ಪ್ರಥಮ ಓವರಿನ ಪ್ರಥಮ ಚೆಂಡು ಎಸೆತಗಾರಿಕಾ ವಿಭಾಗದಲ್ಲಿ ಟೀಮ್ MPC ತಂಡದ ಪರವಾಗಿ ಬಂದಿರುವಂತಹ ದಾಳಿಗಾರ MPC ಪರವಾಗಿ ಟೀಮ್ ಜ್ಞಾನೇಶ್ವರವನ್ನು ಕರೆತರಲಾಗ್ತಾ ಇದೆ. ದಾಂಡುಗಾರಿಕಾ ವಿಭಾಗದಲ್ಲಿ ಇರುವ ದಾಂಡುಗಾರರು ಕೂಡ ಕ್ರೀಸ್ ತಲುಪುವುದಾದರೆ ಸ್ಟ್ರೈಕರ್ ವಿಭಾಗದಲ್ಲಿ ದರ್ಶನ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತು ಆರಂಭಿಕ ಇನ್ನಿಂಗ್ಸಿನ ಪ್ರಥಮ ಓವರಿನ ಪ್ರಥಮ ಚೆಂಡು ತೀರ್ಪು ಕಂಡುಬಿಟ್ಟು ಎಸ್ ರೆಡಿ, ಗ್ರೀನ್ ಸಿಗ್ನಲ್ ಸಿಕ್ಕಾಗಿದೆ. ಆರಂಭಿಕ ಚೆಂಡು ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ಜ್ಞಾನೇಶ್ ನೇರವಾಗಿ ದರ್ಶನ್ ರವರ ಕಡೆಗೆ ಆರಂಭಿಕ ಚೆಂಡು. ಜ್ಞಾನೇಶ್ MPC ತಂಡದ ಎಕ್ಸ್ಪ್ರೆಸ್ ಆರಂಭಿಕ ದಾಳಿ ಎಸೆಯಬೇಕಾಗಿದೆ. ತೀರ್ಪು ಕಂಡು ಬಿಟ್ಟುಕೊಳ್ತಾ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ आरंभिक चंडू श्रेष्ठ मಟ್ಟದ ದಾಳಿಯಾಗಿತ್ತು. बेल्स यहाँ नीचे गिर चुका है. आरंभिक गेंद पर एक बेहतरीन सा गेंदबाजियों के आगे बढ़ते हुए यहाँ आरंभिक गेंद पर पहली विकेट गिर चुका है. ಆರಂಭಿಕ ಚೆಂಡಾಗಿತ್ತು. ಬಹಳಷ್ಟು ಅದ್ಭುತವಾಗಿ ಚೆಂಡನ್ನು ಸಂಘಟಿಸಿಕೊಂಡಿರುವಂತಹ ದಾಳಿಗಾರ ಉತ್ತಮ ರೀತಿಯ ಸ್ಪಂದನೆಯೊಂದಿಗೆ ನೇರವಾಗಿ ಬೇಲ್ಸ್ಗಳು ಕೂಡ ನೆಲಕ್ಕುರುಳುತ್ತಾ ಇದೆ. ಅದ್ಭುತವಾಗಿರುವಂತಹ ದಾಳಿ ಆದರೆ ಕ್ಲೀನ್ ಬೌಲ್ ರೂಪದಲ್ಲಿ ಪ್ರಥಮ ಉತ್ತರ ನಷ್ಟಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಶೂನ್ಯ ಸಂಪಾದನೆಯೊಂದಿಗೆ ನೇರವಾಗಿ ಆರಂಭಿಕ ಬ್ಯಾಟ್ಸ್ಮನ್ ನೇರವಾಗಿ ಪೆವಿಲಿಯನ್ ಧಾವಿಸಿಕೊಳ್ಳುವುದಾದರೆ ಮತ್ತೆ ಎಸೆಯಬೇಕಾಗಿದೆ ಓವರಿನ ದ್ವಿತೀಯ ಚೆಂಡು. ಜ್ಞಾನೇಶ್ ಎಸೆಯುತ್ತಗಾರ ದ್ವಿತೀಯ ಬಾರಿಗೆ ಎಸೆಯುವುದಾದರೆ ಸ್ಟ್ರೈಕರ್ ವಿಭಾಗದಲ್ಲಿ ಬಂದಿರುವಂತಹ ಆಟಗಾರ ಅನುಷ್. ಟೀಮ್ ಶಕ್ತಿ ತಂಡದ ಪರವಾಗಿ ಅನುಷ್ ರವರನ್ನು ಕಳುಹಿಸಿಕೊಡಲಾಗ್ತಾ ಇದೆ. ಓವರಿನ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ ಎಸೆತಗಾರ ಜ್ಞಾನೇಶ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ತೀರ್ಪು ಕಂಡು ಬಿಟ್ಟುಕೊಳ್ತಾ ಅನುಷ್ ರವರ ಕಡೆಗೆ ಓವರಿನ ದ್ವಿತೀಯ ಚೆಂಡು. ಎಸ್ ದ್ವಿತೀಯ ಬಾರಿಗೆ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ಆರಂಭಿಕ ಇನ್ನಿಂಗ್ಸ್ನ ಪ್ರಥಮ ಓವರಿನ ದ್ವಿತೀಯ ಚೆಂಡು ಎಸೆತಗಾರಿಕಾ ವಿಭಾಗದಲ್ಲಿ ಮತ್ತೊಮ್ಮೆ ಜ್ಞಾನೇಶ್ ನೇರವಾಗಿ ಅನುಷ್ ರವರ ಕಡೆಗೆ. ಅನುಷ್ ನ್ಯೂ ಬ್ಯಾಟ್ಸ್ಮ್ಯಾನ್ ಟೀಮ್ ಶಕ್ತಿ ತಂಡದ ಪರವಾಗಿ ಸ್ಟ್ರೈಕರ್ ವಿಭಾಗದಲ್ಲಿ ದ್ವಿತೀಯ ಚೆಂಡು ಸೊಗಸಾಗಿತ್ತು. ಬಹುಶಃ ಇಲ್ಲಿ ಹಳಿ ತಪ್ಪಿದೆ ಚೆಂಡು. ಅಡ್ಡ ಚೆಂಡು ರೌಂಡ್ ಅವಕಾಶವಿದೆ. ಎಂತಹ ಜಿಗಿತವಿದು, ಎಂತಹ ಕಾಂಬಿನೇಷನ್ ಇದು, ಎಂತಹ ಪ್ರಯತ್ನವಿದು. ಅದ್ಭುತವಾಗಿರುವಂತಹ ಆ ಜಿಗಿತದೊಂದಿಗೆ ಒಂದು ಎಫರ್ಟ್ ಮಾಡಿರುವಂತಹ ಆಟಗಾರ ಯಶಸ್ವಿಯಾಗಿ ಇಲ್ಲಿ ವಿಕೆಟ್ ಪತನಗೊಳ್ಳುತ್ತಾರೆ. ಎಸ್ ವೈಡ್ ಬಾಲ್ ಅಡ್ಡ ಚೆಂಡು ಪ್ಲಸ್ ಇಲ್ಲಿ ವಿಕೆಟ್ ಉರುಳಿಸಿರುವಂತಹ ಆಟಗಾರ. ಜಿಗಿತಕ್ಕೆ ಪರ್ಫೆಕ್ಟ್ ಟೈಮಿಂಗ್ ಅನ್ನು ಕವರ್ ಮಾಡಿರುವಂತಹ ಆಟಗಾರ ಜ್ಞಾನೇಶ್. ಅಬ್ಸಲ್ಯೂಟ್ಲಿ ಜ್ಞಾನೇಶ್ ಯು ಬ್ಯೂಟಿ. ತಂಡದ ಆಧಾರ ಸ್ತಂಭ, ತಂಡದ ಪ್ರತೀಕ, ಭರವಸೆಯ ಆಟಗಾರ. ಭರವಸೆಯೊಂದಿಗೆ ಜ್ಞಾನೇಶ್ ಈ MPC ತಂಡದ ಎಕ್ಸ್ಪ್ರೆಸ್. ಅದ್ಭುತವಾಗಿ ದಾಳಿ ಮುಂದುವರಿಸಿಕೊಂಡಂತಹ ಈ ಜ್ಞಾನೇಶ್ ಅದಾದ ಬಳಿಕ ದ್ವಿತೀಯ ಚೆಂಡಿಗೆ ಒಂದು ರನ್ಔಟ್ ರೂಪದಲ್ಲಿ ವಿಕೆಟ್ಸ್ ಪಡೆದುಕೊಳ್ಳುತ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಂತೂ ಶೂನ್ಯ ಸಂಪಾದನೆಯಾಗಿದೆ. ಇರುವ ಬ್ಯಾಟ್ಸ್ಮನ್ಗಳು ಮರಳಿ ಪೆವಿಲಿಯನ್ ಧಾವಿಸಿಕೊಳ್ಳುವುದಾದರೆ ಓವರಿನ ಎಸ್ ವೈಟ್ ಖಾತೆಯ ಆರಂಭಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಂದು ಓವರಿನ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಮತ್ತೆ ಜ್ಞಾನೇಶ್, ಸ್ಟ್ರೈಕರ್ ವಿಭಾಗದಲ್ಲಿ ಅನುಷ್ ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್. ಓವರಿನ ದ್ವಿತೀಯ ಚೆಂಡು ಜ್ಞಾನೇಶ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ಸೊಗಸಾಗಿರುವಂತಹ ದಾಳಿಯಾಗಿತ್ತು. ಕವರ್ಸ್ ವಿಭಾಗ ಗುರಿಯಾಗಿಸಿಕೊಂಡಿರುವಂತಹ ಆಟಗಾರ ಒಂದು ಓಟ ಸುಲಭ ರೂಪದಲ್ಲಿ ಗಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಕೂಡ ಹೆಚ್ಚಳವಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 2 ಜಮೆಯಾಗಿದೆ. ಓವರಿನ 2 ಚೆಂಡು ಮುಕ್ತಾಯ, 4 ಚೆಂಡು ಮಾತ್ರ ಬಾಕಿ ಇದೆ. ಜ್ಞಾನೇಶ್ ಓವರಿನ ತೃತೀಯ ಚೆಂಡು ಎಸೆಯಬೇಕಾಗಿದೆ. ತೀರ್ಪು ಕಂಡು ಬಿಟ್ಟುಕೊಳ್ಳುತ್ತಾ ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ಕ್ರಮಾಂಕ 4ರಲ್ಲಿ ಬಂದಿರುವಂತಹ ದಾಂಡುಗಾರ ಮಿಸ್ಟರ್ ಸ್ವಸ್ತಿಕ್ ರವರ ಕಡೆಗೆ ಸೇಯಬೇಕಾಗಿದೆ. ಓವರಿನ ತೃತೀಯ ಚೆಂಡು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾದರೆ ಕ್ಷೇತ್ರಪಾಲಕರನ್ನು ಅಳವಡಿಸಿಕೊಳ್ಳುತ್ತಾ ಇದೆ. ಪಾಯಿಂಟ್ಸ್ ವಿಭಾಗದ ಕ್ಷೇತ್ರಪಾಲಕ
ಡೀಪ್ ಪಾಯಿಂಟ್ಸ್ ಕಡೆ ಕಳಿಸಿಕೊಳ್ತಾ ಓವರಿನ ತೃತೀಯ ಚೆಂಡು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ಸೇಬೇಕಾಗಿದೆ. ಮತ್ತೆ ಸೊಗಸಾಗಿತ್ತು ಸ್ಕ್ವೇರ್ ಲೆಗ್ ಭಾಗ ಧಾವಿಸಿಕೊಂಡಿರುವಂತಹ ಚೆಂಡು ಒಂಟಿ ಸಂಪೂರ್ಣ ಅವಳಿಗೆ ಕರೆ ಅವಳಿ ಓಟದ ಬಳಿಕ ಇಲ್ಲಿ ರನ್ ಔಟ್ಗೆ ಅವಕಾಶ. ಯಾಸ್ ರನ್ ಔಟ್ ಕೈ ಚೆಲ್ಲುತ್ತಾ ಇದೆ. ಸರಿಯಾದ ಸಮಯಕ್ಕೆ ಕ್ರೀಸ್ ತಲುಪಿಸಿರುವಂತಹ ಎರಡು ಬ್ಯಾಟ್ಸ್ಮನ್ಗಳು ಓಟವನ್ನು ಗಳಿಸಿಕೊಳ್ಳುವಂತಹ ಯಶಸ್ವಿಯಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಚೆಲವಾಗುತ್ತಾ ಅಂಕಿಅಂಶ ಪಟ್ಟಿ ಇದೀಗ 4. 4 ಕಮ್ಸ್ ಅಪ್. ಓವರಿನ ಅಂತಿಮ 3 ಚೆಂಡುಗಳು ಮತ್ತೆ ಬಾಕಿ ಇದೆ. ವಿತ್ ಲಾಸ್ ಆಫ್ 2 ವಿಕೆಟ್ಸ್ ಪಂದ್ಯಕೂಟ ಮುಂದುವರಿಸಿಕೊಳ್ಳುತ್ತಾ ಜ್ಞಾನೇಶ್ ಓವರಿನ 4ನೇ ಚೆಂಡು ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾದರೆ ಸ್ಟ್ರೈಕರ್ ವಿಭಾಗದಲ್ಲಿ ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ಸ್ವಸ್ತಿಕ್ ಜ್ಞಾನೇಶ್ ಟು ಮಿಸ್ಟರ್ ಸ್ವಸ್ತಿಕ್ ಓವರಿನ 4ನೇ ಚೆಂಡು ಸ್ವೇ ಮಾಡುವಂತಹ ಪ್ರಯತ್ನ ಅಕ್ರಾಸ್ ರೂಪದಲ್ಲಿ ದಂಡಿಸಿದರು. ಒಂಟಿ ಸಂಪೂರ್ಣ ಅವಳಿಗೆ ಕರೆ ಅವಳಿ ತಿರಸ್ಕಾರ ಕೇವಲ ಒಂಟಿ ಸಂಪೂರ್ಣದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 5ಕ್ಕೆ ಏರಿಕೆ ಆಗುತ್ತಾ ಇದೆ. ಓವರಿನ ಅಂತಿಮ 2 ಚೆಂಡು ಬಾಕಿ ಇದೆ. ಲಾಸ್ಟ್ 2 more to go. ಪಂಚಮ ಚೆಂಡು ದಾಳಿಯನ್ನು ಮುಂದುವರಿಸಿಕೊಳ್ತಾ ಎಸೆಗಾರಿಕಾ ವಿಭಾಗದಲ್ಲಿ ಮತ್ತೆ ಜ್ಞಾನೇಶ್ ಓವರಿನ 5ನೇ ಚೆಂಡು. ದಾಂಡುಗಾರಿಕಾ ವಿಭಾಗದಲ್ಲಿ ಅನುಷ್ ಎದುರಿಸಿಕೊಳ್ಳುವಂತಹ ಆಟಗಾರ. ಓವರಿನ 5ನೇ ಚೆಂಡು ಕ್ಷೇತ್ರಪಾಲಕ ವ್ಯಾಮೋಹ ಅಳವಡಿಸಿಕೊಳ್ತಾ ಈ ಕೂಟದ 5ನೇ ಚೆಂಡು ಸೊಗಸಾಗಿದ್ದು ಸ್ಟ್ರೋಕ್ ಗ್ರೌಂಡ್ ಶಾಟ್ ಮಾಡುವಂತ ಪ್ರಯತ್ನ ಸ್ಕ್ವೇರ್ ಲೆಗ್ ವಿಭಾಗ ಒಂದು ಬಂದಾಗಿದೆ. ಅವಳಿಗೆ ಕರೆ ಬಹುಶಃ ಇಲ್ಲಿ ಅಪಾಯ. ಎಸ್ ಅಪಾಯದಿಂದ ಪಾರಾಗಿರುವಂತಹ ಆಟಗಾರ. ಅಂಕಿಅಂಶ ಪಟ್ಟಿಯಲ್ಲಿ ಕೇವಲ ಒಂಟಿ ಸಂಪಾದನೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 6 ಸಭೆ ಆಗಿದೆ. ಓವರಿನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ 1 more to go. ಎಸೆತಗಾರಿಕಾ ವಿಭಾಗ ಮುಂದುವರಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ಮತ್ತೆ ಎಸೆತಗಾರಿಕಾ ವಿಭಾಗದಲ್ಲಿ ಜ್ಞಾನೇಶ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾದರೆ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ಸ್ವಸ್ತಿಕ್ ಎದುರಿಸಿಕೊಳ್ಳುವಂತ ಆಟಗಾರ. ಸ್ವಸ್ತಿಕ್ ಈ ಬಾರಿ ಸ್ಟ್ರೈಕರ್ ವಿಭಾಗದಲ್ಲಿ ಸ್ವೀಪ್ ಮಾಡುವಂತ ಪ್ರಯತ್ನ ಕ್ಯಾಚ್ಗೆ ಮನವಿದೆ. ಎಸ್ ಸುಲಭ ರೂಪದಲ್ಲಿ ಈ ಕ್ಯಾಚ್ ಔಟ್ ರೂಪದಲ್ಲಿ ಬಲಿಯಾಗಿರುವಂತಹ ಆಟಗಾರ ಸ್ವಸ್ತಿಕ್ ಸ್ವೀಪ್ ಮಾಡುವಂತ ಪ್ರಯತ್ನ ಮಾಡಿದರು. ಎಡ್ಜ್ ಆಗಿರುವಂತಹ ಚೆಂಡು ನೇರವಾಗಿ ಗೂಟಪಾಲಕನ ಕೈಗೆ ಸೇರಿಕೊಳ್ಳುತ್ತಾ ಇದೆ. ಇದರೊಂದಿಗೆ ಮಗದೊಂದು ಉತ್ತರಿ ನಷ್ಟವಾಗ್ತಾ ಇದೆ. ಸರಿಯಾದ ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಆಡಲೇಬೇಕಾಗಿತ್ತು. ಪ್ರತಿಯೊಂದು ಚೆಂಡಿಗೂ ಕೂಡ ಒಂದೊಂದು ಓಟ ಗಳಿಸುವಂಥ ಪ್ರಯತ್ನವಾದರೂ ಕೂಡ ಇಲ್ಲಿ ಸುಲಭ ರೂಪದಲ್ಲಿ ಓಟ ಗಳಿಸಬಹುದಿತ್ತು. ಆದರೆ ಈ ಆಟಗಾರರ ಕಾದಾಟ ಅಡ್ವಾನ್ಸ್ ಆಗಿ ಆಡುವಂಥ ಆಟದ ಮುಖಾಂತರವಾಗಿ ಇಲ್ಲಿ ವಿಕೆಟ್ಸ್ಗಳು ಪತನಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಂತೂ 6 ಜಮೆಯಾಗಿದೆ. ಆರಂಭಿಕ ಓವರ್ ಇಲ್ಲಿ ಸಂಪೂರ್ಣ ಮುಕ್ತಾಯಗೊಂಡ ತಕ್ಷಣ ಇದೀಗ 12 ಚೆಂಡುಗಳು ಮಾತ್ರ ಬಾಕಿ ಇದೆ. ಇನ್ನಿಂಗ್ಸಿನ 12 ಚೆಂಡುಗಳು ಅರ್ಥಾತ್ 2 ಓವರ್ಗಳು ಮಾತ್ರ ಬಾಕಿ ಇದೆ. ಓವರಿನ ಮುಂದಿನ ಭಾಗಕ್ಕೆ ಬರುವುದಾದರೆ ಎಸೆತಗಾರಿಕಾ ವಿಭಾಗದಲ್ಲಿ ಬಂದಿರುವಂತಹ ದಾಳಿಗಾರ ಕೌಶಿಕ್ ನೂತನ ಕ್ರಮಾಂಕದಲ್ಲಿ ದ್ವಿತೀಯ ಓವರ್ ಸಂಘಟಿಸಲು ತಂಡದ ನಾಯಕ ಎಂಪಿಸಿ ತಂಡದ ಪರವಾಗಿ ಕೌಶಿಕ್ ರವರನ್ನು ಕರೆತರಲಾಗ್ತಾ ಇದೆ. ಕೌಶಿಕ್ ಎಸೆಯಬೇಕಾಗಿದೆ. ಕ್ಷೇತ್ರಪಾಲಕರ ವ್ಯಾಮೋಹ ಅದಲು ಬದಲು ಮಾಡಿಕೊಳ್ಳುತ್ತಾ ನೇರವಾಗಿ ತಮ್ಮ ಶೈಲಿಯಲ್ಲಿ ಕ್ಷೇತ್ರಪಾಲಕರನ್ನು ಅಳವಡಿಸಿಕೊಳ್ಳುತ್ತಾ ಆರಂಭಿಕ ಚೆಂಡು ಎಸೆಯಬೇಕಾಗಿದೆ. ಸ್ಟ್ರೈಕರ್ ವಿಭಾಗದಲ್ಲಿ ಬಂದಿರುವಂತಹ ದಾಂಡುಗಾರ ಅನುಷ್. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಶರಣ್ ಹಾಗೂ ಅನುಷ್ ರವರ ಜೋಡಿ ಈ ಒಂದು ಪಂದ್ಯಕೂಟದಲ್ಲಿ ಅಂಕಗಳನ್ನು ಗಳಿಸುವಂಥ ಪ್ರಯತ್ನ ಮಾಡಲೇಬೇಕಾಗಿದೆ. ಓವರಿನ ಆರಂಭಿಕ ಚೆಂಡು ಕೌಶಿಕ್ ದಾಳಿಗಾರಿಕಾ ವಿಭಾಗದಲ್ಲಿ ಪ್ರಥಮ ಚೆಂಡು ಸೊಗಸಾಗಿತ್ತು. ಬಹುಶಃ ಇಲ್ಲಿ ರನ್ಔಟ್ಗೆ ಅವಕಾಶವಿತ್ತು. ರನ್ಔಟ್ಸ್ ಕೈ ಚೆಲ್ತಾ ಇದೆ. ಅಡ್ಡ ಚೆಂಡು ಅನ್ನುವಂಥ ನಿಶಾನ. ವೈಟ್ +1 2 ಓಟ ಸುಲಭ ರೂಪದಲ್ಲಿ ಗಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಚೆಲವಾಗುತ್ತಾ ಅಂಕಿಅಂಶ ಪಟ್ಟಿ 8ಕ್ಕೆ ಏರಿಕೆ ಆಗುತ್ತಾ ಇದೆ. ಓವರಿನ 6ನೇ ಪ್ರಥಮ ಚೆಂಡು ಮತ್ತೆ ಎಸೆಯಬೇಕಾಗಿದೆ. ಆರಂಭಿಕ ಚೆಂಡು ಮತ್ತೊಮ್ಮೆ ಕೌಶಿಕ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾದರೆ ಸ್ಟ್ರೈಕರ್ ವಿಭಾಗದಲ್ಲಿ ಸ್ಟ್ರೈಕ್ ರೊಟೇಟ್ ಆಗಿದೆ. ಸ್ಟ್ರೈಕರ್ ವಿಭಾಗದಲ್ಲಿ ಶರಣ್ ಎದುರಿಸಿಕೊಳ್ಳುವಂಥ ಆಟಗಾರ. ಓವರಿನ ಪ್ರಥಮ ಚೆಂಡು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ಎಸೆಯಬೇಕಾಗಿದೆ. ಪ್ರಥಮ ಚೆಂಡು ಕೌಶಿಕ್ ಪ್ರಥಮ ಬಾರಿಗೆ ಸೊಗಸಾಗಿತ್ತು. ದಾಂಡಿಸುವಂಥ ಪ್ರಯತ್ನ ನೇರವಾಗಿ ಚೆಂಡು ಧಾವಿಸಿಕೊಳ್ಳುತ್ತಾ ಡೀಪ್ ವಿಕೆಟ್ಸ್ ವಿಭಾಗದಲ್ಲಿ 1 ಓಟ ಕಬಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಖಾತೆ ಹೆಚ್ಚಳಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚಳವಾಗುತ್ತಾ ಅಂಕಿಅಂಶ ಪಟ್ಟಿ ಇದೀಗ 9ಕ್ಕೆ ಏರಿಕೆಯಾಗಿದೆ. 9 with loss of 3 ವಿಕೆಟ್.
ಓವರಿನ ದ್ವಿತೀಯ ಚೆಂಡು ಮತ್ತೊಮ್ಮೆ ಕೌಶಿಕ್ ರೈಟ್ ಆರ್ಮ್ ಹೊಡೆದ ವಿಕೆಟ್ ಮುಖಾಂತರವಾಗಿ ಎಸೆಯಬೇಕಾಗಿದೆ. ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೊಮ್ಮೆ ಅನುಷ್ ಆರಂಭಿಕ ಕ್ರಮಾಂಕದ ದಾಂಡುಗಾರ ಎದುರಿಸುವಂತಹ ಆಟಗಾರ ಬಾಲಿಶ್ ಹೊಡೆತಕ್ಕೆ ಪ್ರಯತ್ನ ಲಾಂಗ್ ತುದಿಗೆ ಧಾವಿಸಿಕೊಳ್ಳುತ್ತಾ ಇದೆ. ಒಂಟಿ ಸಂಪೂರ್ಣ ಕೇವಲ ಒಂದು ಓಟ ಸಂಪೂರ್ಣಗೊಳಿಸಲಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಮತ್ತೆ ಹೆಚ್ಚಳವಾಗುತ್ತಾ ಅಂಕಿಅಂಶ ಪಟ್ಟಿ ಇದೀಗ ಡಬಲ್ ಡಿಜಿಟ್ ಆಗಿದೆ. 10 ಕಮ್ಸ್ ಅಪ್ ವಿತ್ ಲಾಸ್ ಆಫ್ 3 ವಿಕೆಟ್. ಓವರಿನ ಅಂತಿಮ 4 ಚೆಂಡುಗಳು ಮಾತ್ರ ಬಾಕಿ है. अब इस वक्त आखिरी 4 गेंद बाकी है. ओवर की तीसरी गेंद लेकर तैयार हो चुके हैं. राइट एरोन की दिशा पर आगे बढ़ते हुए कौशिक सीधा जाकर सोसी के लिए क्या तगड़ा शॉट खेला है इन्होंने. इस वक्त बल्ला घुमाया सीधा जाकर चेरने के लिए दंदनादन चक्का आ चुका है सोसी के बल्ले से द्वारा. क्या जबरदस्त शॉट था ये, वाकई में लाजवाब सा शॉट था. शरण के द्वारा अब इस वक्त 6 चढ़ चुका है. इसी के साथ अब रन संख्या भी बढ़कर हो चुका है 16 हो चुका है. 3 विकेट नुकसान हो चुका है. ओवर के आखिरी 3 गेंद बाकी है. उसी समय एक समय और संदर्भ को लेकर सीधा जाकर उछाला था, सीधा जाकर लॉन्ग ऑन के बाहर बल्ला घुमाते उस वक्त सीधा 6 रन के लिए आ चुका था. इसी के साथ अब रन संख्या कुल मिलाकर हो चुका है 16. ओवर की आखिरी 3 गेंद बाकी है. शरण के बल्ले से निकलता हुआ इस चक्का. ಓವರ್ ಗೆ ಆಖರಿ 3 गेंद ಬಾಕಿ है. ಅಂತಿಮ 3 ಚೆಂಡುಗಳು ಬಾಕಿ ಇದೆ. 4ನೇ ಬಾರಿಗೆ ಮತ್ತೊಮ್ಮೆ ಸೇಬೇಕಾಗಿದೆ. ಕೌಶಿಕ್ ನೇರವಾಗಿ ಸಿಕ್ಸರ್ ವೀರ ಭರವಸೆಯ ಆಟಗಾರ ಶರಣ್ ರವರ ಕಡೆಗೆ ಓವರಿನ 4ನೇ ಚೆಂಡು ರೈಟ್ ಆರ್ಮ್ ಹೊಡೆದ ವಿಕೆಟ್ ಮುಖಾಂತರವಾಗಿ ಎಸೆತಗಾರಿಕಾ ವಿಭಾಗದಲ್ಲಿ ಮತ್ತೊಮ್ಮೆ ಕೌಶಿಕ್ ಸೊಗಸಾಗಿತ್ತು. ಇದು ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಕಮ್ ಬ್ಯಾಕ್ ಪಡೆದುಕೊಂಡಿರುವಂತಹ ದಾಳಿಗಾರ. ಯಾವುದೇ ರೀತಿಯಾಗಿರುವಂತಹ ಅಪಾಯವಿಲ್ಲ. ಚೆಂಡು ಸಂಪೂರ್ಣವಾಗಿ ಚುಕ್ಕಿಯಾಗುತ್ತಾ ಇದೆ. ಓವರಿನ ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. ಪಂಚಮ ಹಾಗೂ 6ನೆಯ ಚೆಂಡು ಎಸೆಯಬೇಕಾಗಿದೆ. 5ನೆಯ ಬಾರಿಗೆ ಮತ್ತೊಮ್ಮೆ ಕೌಶಿಕ್ ರಾವ್ ಚಾಮೋರ್ದ ವಿಕೆಟ್ ಮುಖಾಂತರವಾಗಿ ಕ್ಷೇತ್ರ ಪಾಲಕರನ್ನು ಅಳವಡಿಸಿಕೊಳ್ಳುತ್ತಾ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೊಮ್ಮೆ ಸಾಧಿಸಿ ಸ್ವಾಗತ ಆಗಿತ್ತು. ಶ್ರೇಷ್ಠ ಮಟ್ಟದ ದಾಳಿ ಆಗಿತ್ತು. ಅದ್ಭುತವಾಗಿರುವಂತಹ ದಾಳಿ ಮುಖಾಂತರವಾಗಿ ಕ್ಲೀನ್ ಬೌಲ್ ರೂಪದಲ್ಲಿ ಉತ್ತರಿಯಾಗತವಾಗ್ತಾ ಇದೆ. ನಾವು ಶರಣ್ ಬ್ಯಾಕಿಂಗ್ ಟು ದಿ ಪೆವಿಲಿಯನ್. ಶರಣ್ ಸಿಕ್ಸರ್ ಸಿಡಿಸಿರುವಂತಹ ಆಟಗಾರ. ಅದಾದ ಬಳಿಕ ದ್ವಿತೀಯ ಚೆಂಡುವಿಗೆ ಔಟ್ ಆಗಿ ಮರಳಿ ಪೆವಿಲಿಯನ್ ಧಾವಿಸುವಂತ ಪ್ರಯತ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು 16 ಆನ್ ದಿ ಬೋರ್ಡ್ ವಿತ್ ಲಾಸ್ ಆಫ್ 4 ವಿಕೆಟ್ಸ್. ಅಂತಿಮವಾಗಿ ಓವರಿನ 1 ಚೆಂಡು ಎಸೆಯಬೇಕಾಗಿದೆ. ನೂತನ ಕ್ರಮಾಂಕದಲ್ಲಿ ಬಂದಿರುವಂತಹ ಬ್ಯಾಟ್ಸ್ಮನ್ ಪ್ರಸ್ತುತವಾಗಿ ಶರಣ್ ರವರು 7 ಸಂಪಾದನೆಯೊಂದಿಗೆ ಮರಳಿ ಪೆವಿಲಿಯನ್ ಧಾವಿಸಿ ವೀಕ್ಷಕನತ್ತ ಮುಖ ಮಾಡಿಕೊಳ್ಳುತ್ತಾ ಇದ್ದಾರೆ. ಅಂಕಿಅಂಶದ ಪಟ್ಟಿಯಲ್ಲಿ ಕಾಣಸಿಗ್ತಾ ಇದೆ 16. ಓವರಿನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ 1 ಮೋರ್ ಟು ಗೋ. ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ಸ್ಟ್ರೈಕರ್ ವಿಭಾಗದಲ್ಲಿ ಬಂದಿರುವಂತಹ ಬ್ಯಾಟ್ಸ್ಮನ್ ತನಿಷ್. ಅಂತಿಮ ಚೆಂಡು ಸೊಗಸಾಗಿತ್ತು. ದಂಡಿಸುವಂತಹ ಪ್ರಯತ್ನ ಮಾಡಿರುವಂತಹ ಆಟಗಾರ. ಶಾರ್ಟ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರ ಪಾಲನೆ ಆಗ್ತಾ ಇದೆ. ಅದರೊಂದಿಗೆ ಬೈಸ್ ಮುಖಾಂತರವಾಗಿ 1 ಓಟ ಗಳಿಸಿಕೊಳ್ಳುತ್ತಾ ದ್ವಿತೀಯ ಓವರ್ ಸಂಪೂರ್ಣಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 17. ಇನ್ನು ಕೂಡ 6 ಚೆಂಡು ಬಾಕಿ ಇದೆ. ಕೌಶಿಕ್ ರವರೇ ತಮಗೊಂದು ಸುವರ್ಣಾವಕಾಶ ಇಲ್ಲಿ ಕೇಳಿ ಬರ್ತಾ ಇದೆ. ಇನ್ನುಳಿದ ಪ್ರತಿಯೊಂದು ಪಂದ್ಯಕೂಟದಲ್ಲಿ ತಾವು ತೆಗೆಯುವಂತಹ ಪ್ರತಿಯೊಂದು ವಿಕೆಟ್ಗೂ ಕೂಡ 500ರ ನಗದು ಘೋಷಣೆಯಾಗಿದೆ. ಪ್ರಥಮರವರ ಕಡೆಯಿಂದ ಕ್ರೀಡಾ ಸ್ಫೂರ್ತಿ ಮೆರೀತಾ ಇದ್ದಾರೆ ತಮ್ಮ ಗೆಳೆಯನಿಗಾಗಿ. ಕೌಶಿಕ್ ರವರಿಗಾಗಿ ಪ್ರಥಮರವರ ಕಡೆಯಿಂದ ಪ್ರತಿಯೊಂದು ಪಂದ್ಯಕೂಟದಲ್ಲೂ ಕೂಡ ತಾವು ಪಡೆಯುವಂಥ ಪ್ರತಿಯೊಂದು ವಿಕೆಟ್ಗೂ ಕೂಡ 500ರ ನಗದು ಘೋಷಣೆ ಇದೆ. ಸೊ ಇದೀಗ ಇನ್ನಿಂಗ್ಸಿನ ಅಂತಿಮ ಓವರಿನ ಪ್ರಥಮ ಚೆಂಡು ಸಾಗಿ ಬರಲಿಕ್ಕೆ ಇದೆ. ಆರಂಭಿಕ ಚೆಂಡು ಎಸೆತಗಾರಿಕಾ ವಿಭಾಗದಲ್ಲಿ ಬಂದಿರುವಂತಹ ದಾಳಿಗಾರ ರಿತೇಶ್ ಎಸೆಯಬೇಕಾಗಿದೆ. ಆರಂಭಿಕ ಚೆಂಡು ರಿತೇಶ್ ದಾಳಿಗಾರಿಕಾ ವಿಭಾಗದ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಆರಂಭಿಕ ಚೆಂಡು ಸೊಗಸಾಗಿತ್ತು. ದೊಡ್ಡ ಮಟ್ಟದ ಪ್ರಯತ್ನ ಯಶಸ್ವಿಯಾಗಿದೆ. ಈ ಸ್ವಿಚರ್ ದ ಬ್ಯಾಟ್ ಇನ್ ಟು ದಿ ಡೀಪ್ ಮಿಡ್ ವಿಕೆಟ್ ಏರಿಯಾ. ಪರಿಣಾಮಕಾರಿಯಾಗಿರುವಂತಹ ಬಾಲಿಶ್ ಸಿಕ್ಸರ್ ದಾಖಲಾಗ್ತಾ ಇದೆ. 6 ಓಟ ಜಮೆಯಾಗಿಸಿಕೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ದನ್ ಸಿಕ್ಸರ್ ದಾಖಲಾಗಿಸಿಕೊಳ್ಳುವಾಗ ಅಂಕಿಅಂಶ ಪಟ್ಟಿ ಹೆಚ್ಚಳವಾಗುತ್ತೆ. ಅಂಕಿಅಂಶ ಪಟ್ಟಿಯಲ್ಲಿ 23 ಜಮೆಯಾಗಿದೆ. ಓವರಿನ 5 ಚೆಂಡುಗಳು ಬಾಕಿ ಇದೆ. ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ಎಸೆತಗಾರ ರಿತೇಶ್ ನೇರವಾಗಿ ಸಿಕ್ಸರ್ ವೀರದ ಕಡೆಗೆ ಸೊಗಸಾಗಿತ್ತು. ಮತ್ತೆ ದಂಡಿಸುವಂತ ಪ್ರಯತ್ನ ಅಪೀಲ್ ಇದೆ. ಮನವಿ ತಿರಸ್ಕಾರಗೊಳ್ಳುತ್ತಾ ಇದೆ. ಓವರ್ ಥ್ರೋ ಮಾಡಿರುವಂತಹ ಆಟಗಾರ ಅಪಾಯವಿತ್ತು. ಆದರೆ ಅಪಾಯದಿಂದ ಪಾರಾಗ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ
4 ಸ್ಥಗಿತಗೊಳ್ಳುತ್ತಾ ಇದೆ. ಓವರಿನ ಅಂತಿಮ 4 ಚೆಂಡುಗಳು ಮಾತ್ರ ಬಾಕಿ ಇದೆ. ಆರಂಭಿಕ ಚೆಂಡುವಿಗೆ ವೆಲ್ಕಮ್ ಬೌಂಡ್ರಿ ಇಲ್ಲಿ ಲಭ್ಯವಾಗಿತ್ತು. ವೆಲ್ಕಮ್ 6 ಅನ್ನೋದಿಗೆ ಇದೀಗ ಓವರಿನ ತೃತೀಯ ಚೆಂಡು ಎದುರಿಸಿಕೊಳ್ಳಬೇಕಾಗಿದೆ. ಓವರಿನ ತೃತೀಯ ಚೆಂಡು ಮತ್ತೆ ಸೊಗಸಾಗಿತ್ತು. ದಂಡಿಸುವಂತ ಪ್ರಯತ್ನ ಶಾರ್ಟ್ ಮ್ಯಾನ್ ಬಿಗ್ ಕಡೆಗೆ ಧಾವಿಸಿಕೊಳ್ತಾ ಇದೆ. ಒಂಟಿ ಸಂಪೂರ್ಣ ಅವಳಿಗೆ ಪ್ರಯತ್ನ, ಅವಳಿ ಓಟ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಅವಳಿ ಓಟಗಳು ಮಲ್ಟಿಪಲ್ ಓಟಗಳು ಇಲ್ಲಿ ಲಭ್ಯವಾಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದೀಗ 26 ಓಟ ಸಮಯ ಆಗಿದೆ. ಓವರಿನ 3 ಚೆಂಡುಗಳು ಮಾತ್ರ ಬಾಕಿ ಇದೆ. 4ನೆಯ ಬಾರಿಗೆ ಎಸೆಯಬೇಕಾಗಿದೆ. ರೈಟ್ ಸೈಡ್ ಮಾಡಿದ ವಿಕೆಟ್ ಮುಖಾಂತರವಾಗಿ ತೀರ್ಪುಗಳನ್ನು ಬಿಟ್ಟುಕೊಳ್ತಾ ಎಸೆಯಬೇಕಾಗಿದೆ. 4ನೇ ಚೆಂಡು ಮತ್ತೊಮ್ಮೆ ಬಹುಶಃ ಇಲ್ಲಿ ರನ್ಔಟ್ಗೆ ಅವಕಾಶ. ರನ್ಔಟ್ಗೆ ಗುರಿಯಾಗಿರುವಂತಹ ಆಟಗಾರ ಔಟ್ ಪ್ಲಸ್ ವೈಟ್ ಅಡ್ಡ ಚೆಂಡಾಗಿತ್ತು. ಓವರಿನ 3 ಚೆಂಡು ಮತ್ತೆ ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು 26, ಅಂತಿಮ 3 ಚೆಂಡು ಮತ್ತೆ ಬಾಕಿ ಇದೆ. ಲಾಸ್ಟ್ ರಿಮೋಟ್ ಟು ಗೋ. ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ಸ್ಟ್ರೈಕ್ ಪಡೆದುಕೊಳ್ಳುವಂಥ ಆಟಗಾರ ಯಾರು? ಎಸ್, ಟೈಮ್ ಔಟ್ ಅನ್ನುವಂಥ ನಿಶಾಣಿಕೆಯಲ್ಲಿ ಬರುತ್ತಾ ಇದೆ. ಓರ್ವ ಕ್ಷೇತ್ರಪಾಲಕ 32 ಸರ್ಕಲ್ನ ಒಳಭಾಗದಲ್ಲಿ ಬಂದು ಆಡಲು ಅವಕಾಶ. ಕ್ಷೇತ್ರಪಾಲಕ ವಿಭಾಗದಲ್ಲಿ ಡೀಪ್ಸ್ ವಿಭಾಗ 4 ಇದ್ದರೆ ಇದೀಗ 3 ಆಗಬಹುದು. ಓವರಿನ ಅಂತಿಮ 3 ಚೆಂಡುಗಳು ಮತ್ತೆ ಬಾಕಿ ಇದೆ. ಎಸೆತಗಾರಿಕಾ ವಿಭಾಗದಲ್ಲಿ ಮತ್ತೊಮ್ಮೆ ರಿತಿಕ್ ಕ್ಷೇತ್ರಪಾಲಕ ವಿಭಾಗ ಅಳವಡಿಸಿಕೊಳ್ಳುತ್ತಾ ರೈಟ್ ಹ್ಯಾಂಡ್ ಮಾಡಿದ ವಿಕೆಟ್ ಮುಖಾಂತರವಾಗಿ ಎಸೆಯಬೇಕಾಗಿದೆ. ದಾಳಿಗಾರಿಕಾ ವಿಭಾಗ ಮುಂದುವರಿಸಿಕೊಳ್ಳುವುದಾದರೆ ಸ್ಟ್ರೈಕರ್ ವಿಭಾಗದಲ್ಲಿ ಅನುಷ್ ತಂಡದ ಪ್ರಬಲ ಅಸ್ತ್ರ, ತಂಡದ ಬ್ಯಾಕ್ ಬೋರ್ಡ್ ಅನುಷ್ ಇದೀಗ 4ನೇ ಚೆಂಡು ಧರಿಸಿಕೊಳ್ತಾ ಸೊಗಸಾಗಿತ್ತು. ದೊಡ್ಡ ಮಾಟದೊಡತಿಗೆ ಪ್ರಯತ್ನ ಇಂಟು ದಿ ಸ್ಟ್ರೈಕ್ ಇಲ್ಲಿ ಬರ್ತಾ ಇದೆ. ಒಂಟಿ ಸಂಪೂರ್ಣ ಅವಲಿಗೆ ಪ್ರಯತ್ನ, ಬಹುಶಃ ಇಲ್ಲಿ ಅವಲಿ ಓಟ ಲಭ್ಯವಾಗುತ್ತಾ ಇದೆ. ಎಸ್, ಅವಲಿ ಓಟ ಲಭ್ಯವಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಚಲವಾಗುತ್ತಾ ಅಂಕಿಅಂಶ ಪಟ್ಟಿ ಇದೀಗ 29 ಆನ್ ದಿ ಬೋರ್ಡ್ ವಿತ್ ಲಾಸ್ ಆಫ್ 5 ವಿಕೆಟ್ಸ್. ಓವರಿನ ಅಂತಿಮ 2 ಚೆಂಡು बाकी है. लास्ट 2 मोर चुका आखिर 2 गेंद बाकी है. तो इस वक्त रन संख्या बढ़कर हो चुका है. 5 विकेट भी यहाँ गिर चुका है टीम शक्ति के. तो इस वक्त 5 गेंद लेकर तैयार हो चुके मिस्टर ऋतिक. 5 बार उछल कर खेलने की कोशिश था, क्लीन बॉल होकर फिर से अनुष अब इस वक्त पेविलियन के तरफ जा चुके हैं. ओवर के आखिरी 1 गेंद मात्र बाकी है. ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು ಬರೋಬ್ಬರಿಯಾಗಿರುವಂತಹ 29, 30ರ ಸಮೀಪದಲ್ಲಿ ಅಂಕಿಅಂಶ ಪಟ್ಟಿ ತೋರ್ಪಡಿಸ್ತಾ ಇದೆ. 6 ಅಮೂಲ್ಯವಾಗಿರುವಂತಹ ಉತ್ತರಿ ಇಲ್ಲಿ ನಷ್ಟಗೊಂಡಾಗಿದೆ. ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಇನ್ನಿಂಗ್ಸಿನ ಅಂತಿಮ 1 ಚೆಂಡು ಬಾಕಿ ಇರುವಾಗ ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ಸ್ಟ್ರೈಕ್ ಪಡೆದುಕೊಳ್ಳಲು ಬರುವಂತಹ ಬ್ಯಾಟ್ಸ್ಮನ್ ಆಗ್ತಾ ಇದ್ದಾರೆ ಪ್ರಿಯಾಂಶ್. ದಾಂಡುಗಾರಿಕಾ ವಿಭಾಗದಲ್ಲಿ ಪ್ರಿಯಾಂಶ್ ಅವರನ್ನು ಕಳುಹಿಸಿಕೊಡಲಾಗ್ತಾ ಇದೆ. ಓವರಿನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಎಸೆತಗಾರಿಕಾ ವಿಭಾಗದಲ್ಲಿ ರಿತೇಶ್ ತನ್ನ ಓವರಿನ ಅಂತಿಮ 1 ಚೆಂಡು ಎಸೆಯಬೇಕಾಗಿದೆ. ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ 1 ಸಿಕ್ಸರ್ ಅಥವಾ 1 ಬೌಂಡರಿ ಬರುವಂಥ ನಿರೀಕ್ಷೆ ಇದೆ. 30ರ ಸಮೀಪದಲ್ಲಿ ಕ್ಷೇತ್ರಪಾಲನೆ ಮಾಡುವಂಥ ಅವಕಾಶ. ಮತ್ತೊಮ್ಮೆ ಸೊಗಸಾಗಿರುವಂಥ ದಾಳಿ, ರನ್ಔಟ್ಗೆ ಅವಕಾಶ, ಅಪಾಯ. ಎಸ್, ಅಪಾಯ ಇಲ್ಲಿ ಯಶಸ್ವಿಯಾಗಿದೆ. ಯಾವುದೇ ರೀತಿಯಾಗಿರುವಂಥ ಓಟ ಅವಕಾಶವಿಲ್ಲ. ಚೆಂಡು ಸಂಪೂರ್ಣವಾಗಿ ಚುಕ್ಕಿಯಾಗುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 29, 30 ಓಟದ ಗುರಿ ಇದೆ. 18 ಚೆಂಡುಗಳ ಮುಂದೆ ಬೇಕಾಗಿದೆ 30 ಓಟದ ಅವಶ್ಯಕತೆ. ಎಸ್, ಮುಂದಿನ ಪಂದ್ಯಕೂಟ ಆಡುವಂಥ ತಂಡ ನಾಣ್ಯ ಚುಮ್ಮಿಗೆಗಾಗಿ ನಾನು ಕರೆ ರವಾನಿಸಿಕೊಳ್ಳುತ್ತಾ ಇದ್ದೇನೆ. ನೆಕ್ಸ್ಟ್ ಮ್ಯಾಚ್ ಬಿಟ್ವೀನ್ ಮುಂದಿನ ಪಂದ್ಯಕೂಟ ಆಡುವಂಥ ತಂಡ ಟೂರ್ನಮೆಂಟಿನ 11ನೆಯ ಪಂದ್ಯಕೂಟವೂ ಕೂಡ ಹೌದು. ಟೀಮ್ ಶಸ್ತ್ರ ವಿರುದ್ಧವಾಗಿ ಟೀಮ್ ಕೋಸ್ಟಲ್ ತಂಡದ ಕ್ಯಾಪ್ಟನ್ಸ್ ಬನ್ನಿ, ಆದಷ್ಟು ಬೇಗ ಬನ್ನಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಆಯ್ನಾತು ಬೇಗ ಬರೋಡು. ಟೀಮ್ ಕೋಸ್ಟಲ್ ವಿರುದ್ಧವಾಗಿ ಟೀಮ್ ಶಸ್ತ್ರತನದ ಕ್ಯಾಪ್ಟನ್ಸ್ ನಾಣ್ಯ ಚುಮ್ಮಿಗೆಯ ಪ್ರಕ್ರಿಯೆಯನ್ನು ಮುಂದುವರಿಸಿ ಅಂತ ಕೇಳಿಕೊಳ್ತಾ ಇದೀಗ 18ರ ಮುಂದೆ ಬೇಕಾಗಿದೆ 30.
ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಗೊಂಡ ಬಳಿಕ ಇದೀಗ ನಾವು ದ್ವಿತೀಯ ಇನ್ನಿಂಗ್ಸ್ಗೆ ಕಾಲಿಡ್ತಾ ಇದ್ದೇವೆ. ದ್ವಿತೀಯ ಇನ್ನಿಂಗ್ಸ್ ನೇರವಾಗಿ ಪ್ರಾರಂಭಗೊಳ್ಳುತ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ ಬಳಿಕ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಬೇಕಾಗಿರುವಂತಹ ಓಟಗಳು 30 ಓಟಗಳನ್ನು ಕಲೆ ಹಾಕಿಕೊಳ್ಳಬೇಕಾಗಿದೆ. 18 ಚೆಂಡುಗಳ ಪಂದ್ಯಕೂಟ. ಆರಂಭಿಕ ಇನ್ನಿಂಗ್ಸ್ ಬಳಿಕ ದ್ವಿತೀಯ ಇನ್ನಿಂಗ್ಸ್ನ ಆರಂಭಿಕ ಓವರಿನ ಪ್ರಥಮ ಚೆಂಡು ರೈಟ್ ಸೈಡ್ ವಿಕೆಟ್ ಮುಖಾಂತರವಾಗಿ ಆರಂಭಿಕ ಚೆಂಡು ಅಡ್ಡ ಚೆಂಡಾಗ್ತಾ ಇದೆ. ವೈಡ್ ಕಾಮ್ಸ್ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಖಾತೆಯ ಆರಂಭಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಂದು ಓವರಿನ ಪ್ರಥಮ ಚೆಂಡು ಮತ್ತೆ ಸೇಯಬೇಕಾಗಿದೆ. ರೈಟ್ ಸೈಡ್ ವಿಕೆಟ್ ಮುಖಾಂತರವಾಗಿ ದಾಳಿಗಾರ ಮತ್ತೊಂದು ಅಡ್ಡ ಚೆಂಡುಗಳು. ಸತತ ಬ್ಯಾಕ್ ಟು ಬ್ಯಾಕ್ ವೈಡ್ ಡೆಲಿವರೀಸ್ಗಳು ಇಲ್ಲಿ ಕಾಣಸಿಗ್ತಾ ಇದೆ. ಹಾಲಿ ತಪ್ಪಿರುವಂತಹ ಚೆಂಡು ಆಫ್ ಸ್ಟ್ಯಾಂಪ್ ವಿಭಾಗದ ತೀರಾ ಹೊರಭಾಗದಲ್ಲಿತ್ತು. ಅಂಕಿಅಂಶ ಪಟ್ಟಿಯಲ್ಲಿ 2 ಸೌರವ್ ಹಾಗೂ ಕೌಶಿಕ್ ಇರುವ ಬ್ಯಾಟ್ಸ್ಮ್ಯಾನ್ಗಳು. ಸ್ಟ್ರೈಕ್ ವಿಭಾಗದಲ್ಲಿ ಸೌರವ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಕೌಶಿಕ್, ದಾಳಿಗಾರಿಕಾ ವಿಭಾಗದಲ್ಲಿ ಸಚಿನ್ ಎಸೆಯಬೇಕಾಗಿದೆ ಓವರಿನ ಪ್ರಥಮ ಚೆಂಡು. ರೈಟ್ ಸೈಡ್ ವಿಕೆಟ್ ಮುಖಾಂತರವಾಗಿ ನೇರವಾಗಿ ಸೌರವರ ಕಡೆಗೆ ಪ್ರಥಮ ಚೆಂಡು ಆರಂಭಿಕದಲ್ಲಿ ಮುಂದುವರಿಸಿಕೊಳ್ತಾ ಇದ್ದಾರೆ. ಪ್ರಥಮ ಚೆಂಡು ಸೊಗಸಾಗಿತ್ತು. ಮಾಡುವ ಪ್ರಯತ್ನ ಯಶಸ್ವಿಯಾಗಿದೆ. ಕವರ್ ಸುಭಾಗದಲ್ಲಿ ಧಾವಿಸಿಕೊಳ್ತಾ ಇದೆ. ಒಂದರ ಬಳಿಕ ಅವಳಿಗೆ ಪ್ರಯತ್ನ ಕೇವಲ 1 ಓಟಕ್ಕೆ ತೃಪ್ತಿಗೊಂಡಿರುವಂತಹ ಆಟಗಾರರು. ಅಂಕಿಅಂಶ ಪಟ್ಟಿಯಲ್ಲಿ ಖಾತೆಯ ಹೆಚ್ಚಳವಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 3 ಓವರಿನ ದ್ವಿತೀಯ ಚೆಂಡು ಮತ್ತೆ ಎಸೆಯಬೇಕಾಗಿದೆ. ಎಸೆತಗಾರ ಸಚಿನ್ ಈ ವಕ್ತ ದೂಸರಿ ಬಾರ್ ದ್ವಿತೀಯ ಚೆಂಡು ರೈಟ್ ಸೈಡ್ ವಿಕೆಟ್ ಮುಖಾಂತರವಾದರೆ ಸ್ಟ್ರೈಕರ್ ವಿಭಾಗದಲ್ಲಿ ಇದೀಗ ಕೌಶಿಕ್ ಎದುರಿಸಿಕೊಳ್ಳುವಂತ ಆಟಗಾರ ಕೌಶಿಕ್. ಸೊಗಸಾಗಿತ್ತು. ದೊಡ್ಡ ಆಟದ ಹೊಡೆತಕ್ಕೆ ಪ್ರಯತ್ನದ ಸ್ವಾಪ್. He was just click at the bat into the longer area into the strike. Sixer ದಾಖಲಾಗ್ತಾ ಇದೆ. Sixer from the batter Mr. Kaushik. He did his best. Absolutely magnificent shot from the batter. ಖಂಡಿತವಾಗಿಯೂ ಯಶಸ್ವಿ ಆಟ ತೋರ್ಪಡಿಸಿಕೊಂಡಿರುವಂತಹ ಆಟಗಾರ. ಇಂಟು ದಿ ಸ್ಟ್ರೈಕ್ ನೇರವಾಗಿ ಮುಖಾಂತರವಾಗಿ 6 ದಾಖಲಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಖಾತೆ ಹೆಚ್ಚಳ. ಅಂಕಿಅಂಶ ಪಟ್ಟಿಯಲ್ಲಿ 9 ಓವರಿನ ಅಂತಿಮ 4 ಚೆಂಡುಗಳು ಬಾಕಿ ಇದೆ. ಸೊ ತೃತೀಯ ಬಾರಿಗೆ ಸೇಯಬೇಕಾಗಿದೆ. ಎಸ್, ಖಂಡಿತವಾಗಿಯೂ ಸಿಕ್ಸರ್ಗೂ ಕೂಡ 500ರ ನಗದು ಘೋಷಣೆ ಇದೆ. ಕೌಶಿಕ್ ಎಲ್ಲೆಲ್ಲೂ ಕೂಡ ಕೌಶಿಕ್. ದಾಳಿಗಾರಿಕಾ ವಿಭಾಗದಲ್ಲಿ ಕೌಶಿಕ್, ದಾಂಡುಗಾರಿಕಾ ವಿಭಾಗದಲ್ಲೂ ಕೂಡ ಕೌಶಿಕ್, ಕ್ಷೇತ್ರಪಾಲಕ ವಿಭಾಗದಲ್ಲೂ ಕೂಡ ಕೌಶಿಕ್ ರವರಿಗೆ ಸಿಕ್ಸರ್ ಬಡಿಸಿದರೂ ಕೂಡ ಇಲ್ಲಿ 500ರ ನಗದು ಘೋಷಣೆ ಇದೆ. ಮತ್ತೊಂದು ಚೆಂಡು ಬಾಟದ ಹೊಡೆತ. ವಾಟ್ ಎ ಬ್ಯೂಟಿಫುಲ್ ಶಾಟ್ ಫ್ರಮ್ ದ ಬ್ಯಾಟರ್. ಹಿ ಜಸ್ಟ್ ಕ್ಲಿಕ್ಡ್ ದ ಬ್ಯಾಟ್ ಇನ್ ಟು ದಿ ಮಿಡ್ ಆನ್ ಏರಿಯಾ. ಪರಿಣಾಮಕಾರಿಯಾಗಿರುವಂತಹ ಲಾಂಗ್ ಆನ್ ರೂಪದಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ. ವಾಟ್ ಎ ಮ್ಯಾಸಿವ್ ಶಾಟ್. क्या तगड़ा शॉट खेले है कौशिक आर पार सामना करते हुए इस टीम के आन और मान शान कर सकते हैं. कौशिक के द्वारा इस संदनातन छक्का आ चुका है. इसी के साथ 2 छक्का कौशिक के वैयक्तिक रूप आ चुका है. इसी के साथ अब रन संख्या बढ़कर हो चुका है 15. ಓವರಿನ ಬುದ್ಧಿನ ಚೆಂಡು ಪ್ರಥಮ ಓವರಿನ 5ನೇ ಚೆಂಡು ಸೇಯಬೇಕಾಗಿದೆ. ಪಂಚಮ ಬಾರಿಗೆ ಸೊಗಸಾಗಿತ್ತು. ಶ್ರೇಷ್ಠ ಮಟ್ಟದ ಹೊಡೆತ ನೇರವಾಗಿ ಡಿ ವಿಕೆಟ್ಸ್ ವಿಭಾಗದಲ್ಲಿ ಕ್ಷೇತ್ರಪಾಲನೆ ಆಗುತ್ತಾ ಇದೆ. 1 ಓಟ ಗಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚಳವಾಗುತ್ತೆ. ಅಂಕಿಅಂಶ ಪಟ್ಟಿ 16. ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ಲಾಸ್ಟ್ 1 more to go. ಅಂತಿಮ ಚೆಂಡು ಬಾಕಿ ಇದೆ. ಮತ್ತೆ ಸೊಗಸಾಗಿತ್ತು. ಹೆಲಿಕಾಪ್ಟರ್ ರೂಪದ ಹೊಡೆತವಿದು. ಯಶಸ್ವಿ ಆಟ. ವಾಟ್ ಎ ಮ್ಯಾಸಿವ್ ಶಾಟ್ ಫ್ರಮ್ ದ ಬ್ಯಾಟರ್. ಸ್ಟ್ರೈಕಿಂಗ್ ನೋಡಿ ಇಲ್ಲಿ ಅದ್ಭುತವಾಗಿರುವಂತಹ ಹೊಡೆತವಿದು. ಬಾಲಿಶ್ ಹೊಡೆತ ಹೆಲಿಕಾಪ್ಟರ್ ರೂಪದಲ್ಲಿ ದಂಡಿಸುವಂತ ಪ್ರಯತ್ನದಲ್ಲಿ ಆರಂಭಿಕ ಓವರ್ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಬರೋಬ್ಬರಿ 22. 22 on the board without loss of any wicket. ಎಸ್, ಕೌಶಿಕ್ ರವರಿಗೆ ತಮಗೊಂದು ಮತ್ತೊಂದು ಸುವರ್ಣ ಅವಕಾಶವಿದೆ. ತಾವು ಬಾರಿಸುವಂತಹ ಪ್ರತಿಯೊಂದು ಸಿಕ್ಸರ್ಗೂ ಕೂಡ 500ರ ನಗದು ಘೋಷಣೆಯಾಗ್ತಾ ಇದೆ. ಪ್ರಥಮರವರ ಕಡೆಗೆ ಒಂದೊಂದು ಸಿಕ್ಸರ್ಗೂ ಕೂಡ 500ರ ನಗದು ಘೋಷಣೆ. ಇದೀಗ ದ್ವಿತೀಯ ಓವರ್ನ ಪ್ರಥಮ ಚೆಂಡು ಸೊಗಸಾಗಿತ್ತು. ಅಡ್ಡ ಚೆಂಡು ಅನ್ನುವಂಥ ನಿಶಾಣಿಕೆಯಲ್ಲಿ ಬರ್ತಾ ಇದೆ. ಅಡ್ಡ ಚೆಂಡು ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ 23ಕ್ಕೆ ಏರಿಕೆ ಆಗುತ್ತಾ ಇದೆ. ಓವರಿನ 24 ಓವರಿನ ಆರಂಭಿಕ ಚೆಂಡು ಮತ್ತೆ ಸೇಯಬೇಕಾಗಿದೆ. ಪ್ರಥಮ ಚೆಂಡು ಮತ್ತೊಂದು ಅಡ್ಡ ಚೆಂಡುಗಳು. ಬ್ಯಾಕ್ ಟು ಬ್ಯಾಕ್ ವೈಡ್ ಡೆಲಿವರೀಸ್ಗಳು. ಇಲ್ಲಿ ರನ್ ಔಟ್ಗೆ ಅವಕಾಶ ಕೈ ಚೆಲ್ಲಲಾಗ್ತಾ ಇದೆ. ವೈಡ್ +1 2 ಓಟ ಗಳಿಸಿಕೊಂಡಿರುವಂತಹ ಆಟಗಾರ ಯಶಸ್ವಿ ಆಟದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಹೆಚ್ಚಳವಾಗುತ್ತಾ. ಅಂಕಿಅಂಶ ಪಟ್ಟಿ 26. ಓವರಿನ ಮುಂದಿನ ಚೆಂಡು ಎಸೆಯಬೇಕಾಗಿದೆ. ಮತ್ತೊಮ್ಮೆ ಸೊಗಸಾಗಿತ್ತು. ಮತ್ತೊಂದು ಅಡ್ಡ ಚೆಂಡುಗಳು. ದುಬಾರಿಯಾಗಿರುವಂತಹ ಎಸೆತ. ಆಬ್ಸಲ್ಯೂಟ್ಲಿ ಸಿನಿಮಾ ನೋಡಿದ ಹಾಗೆ ಒಂದು ಪಂದ್ಯ ಕೂಡ ಸಾಗ್ತಾ ಇದೆ. 3 ಓಟಗಳ ಅವಶ್ಯಕತೆ ಇದೆ. ಇನ್ನು ಕೂಡ 12 ಚೆಂಡು ಬಾಕಿ ಇದೆ. 12ರ ಮುಂದೆ 3. ಪಂದ್ಯಕೂಟ ಚಿತ್ರಣ ಬದಲಾಯಿಸಿರುವಂತಹ ಹೀರೋ ಮಿಸ್ಟರ್ ಕೌಶಿಕ್.
ಮತ್ತೊಂದು ದಂಡಿಸುವಂತ ಪ್ರಯತ್ನ, ಅಪೀಲ್ ಇದೆ, ನಕಾರಾತ್ಮಕ ತೀರ್ಪು ಬರ್ತಾ ಇದೆ. ಬಯಸ್ ಮುಖಾಂತರವಾಗಿ ಒಂದು ಓಟ ಗಳಿಸಿಕೊಳ್ಳುತ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚಳವಾಗುತ್ತಾ, ಅಂಕಿಅಂಶ ಪಟ್ಟಿಯಲ್ಲಿ 28. ಓವರಿನ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ ಸೆಟಗಾರ. ರಾಯ್ಚಾ ಮೋಡದ ವಿಕೆಟ್ ಮುಖಾಂತರವಾಗಿ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ಮುಂದಿನ ಪಂದ್ಯಕೂಟ ಆಡುವಂತಹ ತಂಡಗಳು ದಯಮಾಡಿ ಬರುವಂತೆ. ಸೊ ಮತ್ತೊಮ್ಮೆ ಚೋಟ ಹೊಡೆತ ಪ್ರಯತ್ನ, ಕ್ಯಾಚಿಗೆ ಮನವಿ, ನೇರವಾಗಿ ಸಿಕ್ಸರ್ ದಾಖಲಾಗ್ತಾ ಇದೆ. 6 ಫ್ರಮ್ ದ ಬ್ಯಾಟರ್ ಮಿಸ್ಟರ್ ಸೌರವ್. ಈ ಅಬ್ಸಲ್ಯೂಟ್ಲಿ ಇರುವ ಬ್ಯಾಟ್ಸ್ಮನ್ಗಳು ಪಂದ್ಯಕೂಟದ ಚಿತ್ರಣವನ್ನೇ ಬದಲಾಯಿಸಿರುವಂತಹ ಆಟಗಾರರು, ಬಲಿಷ್ಠ ಹೊಡೆತ, ಯುವ ಆಟಗಾರರು, ಅವಕಾಶವಿತ್ತು, ಸರಿಯಾದ ಸಮಯಕ್ಕೆ ತೋರ್ಪಡಿಸಿಕೊಂಡಿರು, ಅಭಿನಂದನೆಗಳು. ಅದೇ ರೀತಿ ಧನ್ಯವಾದ ಸಮರ್ಪಿಸಿಕೊಳ್ಳುತ್ತಾ ಮುಂದಿನ ಪಂದ್ಯಕೂಟ ಆಡುವಂತಹ ತಂಡಗಳು ಟಾಸ್ಗಾಗಿ ಮುಂದಿನ ಪಂದ್ಯಕೂಟ 11ನೆಯ ಪಂದ್ಯಕೂಟ ಟೀಮ್ ಕೋಸ್ಟಲ್ ವಿರುದ್ಧವಾಗಿ ಟೀಮ್ ಶಸ್ತ್ರತನದ ಕ್ಯಾಪ್ಟನ್ಸಿ ಒಂದು ನಾಣ್ಯ ಚುಮ್ಮಿಗೆಯನ್ನು ಮುಂದುವರಿಸಿ ಅಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ಟೂರ್ನಮೆಂಟಿನ ಲೀಗ್ ಹಂತದ 10 ಪಂದ್ಯಕೂಟ ಮುಕ್ತಾಯಗೊಂಡಾಗಿದೆ. 11ನೆಯ ಪಂದ್ಯಕೂಟಕ್ಕೆ ನಾವು ನೇರವಾಗಿ ದಾಪುಗಾಲಿಡ್ತಾ ಇದ್ದೇವೆ. 11ನೆಯ ಪಂದ್ಯಕೂಟವಾಗಿ ಟೀಮ್ ಅಸ್ರ್ ವಿರುದ್ಧವಾಗಿ ಟೀಮ್ ಕೋಸ್ಟಲ್ ತಂಡದ ಮಧ್ಯೆ ನಡೆಯಲಿಕ್ಕೆ ಇದೆ. ಇನ್ನು ಕೇವಲ ಲೀಗ್ ಹಂತದ 5 ಪಂದ್ಯಕೂಟ ಮಾತ್ರ ಬಾಕಿ ಇದೆ. ಟೂರ್ನಮೆಂಟಿನ 11ನೆಯ ಪಂದ್ಯಕೂಟ ನಾವು ಆಡಿಸ್ತಾ ಇದ್ದೇವೆ. ಪಂದ್ಯಕೂಟ ಬೆಳಗ್ಗೆ ಆರಂಭಗೊಂಡಿರುವಂತಹ ಪಂದ್ಯಕೂಟ ಹೊನಲು ಬೆಳಕಿನ ರೂಪದಲ್ಲಿ ನಾವು ಆಡಿಸಲಿದ್ದೇವೆ. ಕತ್ತಲೆ ಆವರಿಸಿಕೊಳ್ಳುವಂತಹ ಪ್ರಯತ್ನವಿದ್ದರೂ ಕೂಡ ಇಲ್ಲಿ ಲೈಟ್ ಆವರಿಸಿಕೊಂಡಾಗಿದೆ. ಬೆಳಕು ಮೈದಾನದತ್ತ ಧಾವಿಸಿಕೊಳ್ಳುತ್ತಾ ಇದೆ. ಇದು ಕ್ರಿಕೆಟ್ ಕಾಶಿ ಊರುವ ಮೈದಾನದಲ್ಲಿ ನಡೆಯುತ್ತಿರುವಂತಹ ಪಂದ್ಯಕೂಟ. ಸಾಯಿ ಕಟಕ ಪ್ರೀಮಿಯರ್ ಲೀಗ್ 2025-26ನೇ ಸಾಲಿನ ಪ್ರತಿಷ್ಠಿತ ಪಂದ್ಯಕೂಟ ಇದೀಗ ಹೊನಲು ಬೆಳಕು ರೂಪದಲ್ಲಿ ಸಾಗುವಂತಹ ನಿರೀಕ್ಷೆಯಲ್ಲಿದೆ. ಬೆಳಕು ಆವರಿಸಿಕೊಂಡಾಗಿದೆ. ಮೈದಾನದ ಸುತ್ತಲೂ ಕೂಡ ಪ್ರೇಕ್ಷಕರ ಕಣ್ಗಾವಲು ಕಾಣಸಿಗುವುದಾದರೆ ಮುಂದಿನ ಪಂದ್ಯಕೂಟ ಟೂರ್ನಮೆಂಟಿನ 11ನೆಯ ಪಂದ್ಯಕೂಟ ನಾವು ಆಡಿಸ್ತಾ ಇದ್ದೇವೆ. 2 ತಂಡಗಳಾಗಿ ಟೀಮ್ ಕೋಸ್ಟಲ್ ವಿರುದ್ಧವಾಗಿ ಟೀಮ್ ಶಸ್ತ್ರ ತಂಡದ ಮಧ್ಯೆ ಪಂದ್ಯಕೂಟ ನಡೆಯಲಿಕ್ಕಿದೆ. ಪಂದ್ಯಕೂಟದ ನಾಣ್ಯ ಚುಮ್ಮಿಗೆಯನ್ನು ಗೆದ್ದುಕೊಂಡಿರುವಂತಹ ಟೀಮ್ ಕೋಸ್ಟಲ್ ತಂಡ ತಮ್ಮ ನಿರ್ಣಾಯಕ ಇರುವಿಕೆಯನ್ನು ತಿಳಿಸಿ. ಕೋಸ್ಟಲ್ ಫೀಲ್ಡಿಂಗ್ ಬ್ಯಾಟಿಂಗ್? ಕೋಸ್ಟಲ್ ಫೀಲ್ಡಿಂಗ್. ಕ್ಷೇತ್ರಪಾಲಕ ವಿಭಾಗ ಆಯ್ದುಕೊಳ್ಳುತ್ತಾ ದಾಂಡುಗಾರಿಕಾ ವಿಭಾಗವನ್ನು ನೇರವಾಗಿ ಟೀಮ್ ಶಸ್ತ್ರ ತಂಡಕ್ಕೆ ಬಿಟ್ಟುಕೊಡುತ್ತಾ ಇದೆ. ಆದಷ್ಟು ಬೇಗ ಪಂದ್ಯಕೂಟ ಮುಂದುವರಿಸುವಂತೆ ನಾವು ಕೇಳಿಕೊಳ್ತಾ ಮುಂದಿನ ವೀಕ್ಷಕ ವಿವರಣೆಗಾರ ಕೊಠಡಿಯಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ. ವೀಕ್ಷಕ ವಿವರಣೆಗಾರನಾಗಿ ತಶ್ವಿತ್ ರವಣನ್ನು ಕೊಠಡಿಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ಒಂದು ಪಂದ್ಯಕೂಟಕ್ಕೆ ನಮ್ಮೊಂದಿಗೆ ಸಹಕಾರ ನೀಡಿರುವಂತಹ ವ್ಯಕ್ತಿಗಳು, ಖಂಡಿತವಾಗಿಯೂ ಬೆಳಗಿನಿಂದ ಈ ಹೊತ್ತಿನವರೆಗೂ ಕೂಡ ತೀರ್ಪುಗಾರರಾಗಿ ಸಹಕರಿಸಿರುವಂತಹ ಪ್ರಕಾಶ್ ಬಂಟ್ವಾಲ್ ಸರ್, ರಾಜೇಶ್ ಪಾಟೀಲ್ ಸರ್, ಹಾಗೆಯೇ ರಂಜೇಶ್ ಉಚ್ಚಿಲ್ ಸರ್ ತಮ್ಮನ್ನು ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತ ಬಯಸಿಕೊಳ್ಳುತ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಪಂದ್ಯಕೂಟದ ನೇರ ಪ್ರಸಾರವನ್ನು ಯೂಟ್ಯೂಬ್ ಮುಖಾಂತರವಾಗಿ ಬಿತ್ತರಿಸುವಂತಹ ನಮ್ಮ ಚಾನಲ್ ತಮಗೂ ಕೂಡ ಆತ್ಮೀಯವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದ್ದೇನೆ. ಹಾಗೆಯೇ ನಮ್ಮೊಂದಿಗೆ ಕಂಪ್ಯೂಟರ್ ಮಾದರಿಯ ಕೈಬರಹ ರೂಪದ ಸ್ಕೋರ್ ಬೋರ್ಡ್ ಆಗಿ ಸಹಕರಿಸಿರುವಂತಹ ನಿತೇಶ್ ಮತ್ತು ಚಿರಾಗ್, ಅದ್ಭುತವಾಗಿರುವಂತಹ ಸ್ಕೋರ್ ಬೋರ್ಡ್ಗಳು. ಪ್ರತಿಯೊಂದು ಬಾರಿ ಕೂಡ ಪ್ರತಿಯೊಂದು ಚೆಂಡನ್ನು ಹಿಡಿದು ಪ್ರತಿಯೊಂದು ಓಟದವರೆಗೂ ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ನಮ್ಮೊಂದಿಗೆ ನಿರ್ವಹಿಸಿರುವಂತಹ ಇರುವ ವ್ಯಕ್ತಿಗಳು, ಯುವ ಪ್ರತಿಭೆಗಳು. ಅವರಿಗೆ ಅವಕಾಶ ಕಲ್ಪಿಸಿಕೊಟ್ಟಾಗ ಅದನ್ನು ಸದುಪಯೋಗ ಮಾಡಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ನಮ್ಮೊಂದಿಗೆ ಸ್ಪಂದಿಸಿರುವಂತಹ ಇಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಸಮರ್ಪಿಸಿಕೊಳ್ತಾ, ಹಾಗೆಯೇ ನಮ್ಮ ಚಾನಲ್ ತಮಗೂ ಕೂಡ ತುಂಬ ಹೃದಯದ ಸ್ವಾಗತ ಸಮರ್ಪಿಸಿಕೊಳ್ತಾ ನೇರವಾಗಿ ಈ ಕೂಟದ 11ನೆಯ ಪಂದ್ಯಕೂಟಕ್ಕೆ ಆದಷ್ಟು ಬೇಗ ಇರುವ ಬ್ಯಾಟ್ಸ್ಮನ್ ಬರಬೇಕು. ದಯಮಾಡಿ ಬನ್ನಿ ಆದಷ್ಟು ಬೇಗ. ಯಾವುದೇ ರೀತಿಯಾದಂತಹ ಸಮಯಕ್ಕೆ ಅವಕಾಶಗಳಿಲ್ಲ. ಇನ್ನು ಕೂಡ ಲೀಗ್ ಹಂತದ 5 ಪಂದ್ಯಕೂಟ ನಾವು ಆಡಿಸಲಿದ್ದೇವೆ. ಇದೀಗ 11ನೆಯ ಪಂದ್ಯಕೂಟ ನಾವು ಆಡಿಸ್ತಾ ಇದ್ದೇವೆ. ಟೀಮ್ ಕೋಸ್ಟಲ್ ವಿರುದ್ಧವಾಗಿ ಟೀಮ್ ಶಸ್ತ್ರ ತಂಡದ ಮಧ್ಯೆ ಪಂದ್ಯಕೂಟ ಸಾಗಲಿಕ್ಕಿದೆ. ಮುಂದಿನ ಪಂದ್ಯಕೂಟದ ವೀಕ್ಷಕ ವಿವರಣೆಯನ್ನು ತಶ್ವಿತ್ ಮುಂದುವರಿಸಿ ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಎಸ್ ರೆಡಿ ತೀರ್ಪುಗಾರ್ರೆ, ಪಂದ್ಯಕ್ಕೆ ಹಸಿರು ಬಣ್ಣದ ನಿಶಾನ್ ನೀಡಿದ ಪಂದ್ಯವನ್ನು ಮುಂದುವರಿಸಲಿ. ಆರಂಭಿಕ ದಾಂಡುಗಾರರಾಗಿ ವಿನೀತ್ ಜೊತೆಗೂಡಿದ ಆದರ್ಶ್ ಅವರ ಆಗಮನವಾಗುತ್ತಾ ಇದೆ. ದಾಳಿಗಾರಿಕೆ ವಿಭಾಗದಲ್ಲಿ ಆರಂಭಿಕ ಓವರ್ ನಂಬರ್ 1ನೇ ಎಸೆಯಲು ಗಗನ್ ಚೆಂಡನ್ನು ಕೈಗೆತ್ತುತ್ತಾ ಪ್ರಥಮ ಬಾರಿ ಆರಂಭದ ಚೆಂಡು ವಿನೀತ್ ಕಡೆಗೆ. ಕಳೆದ ಪಂದ್ಯದಲ್ಲಿ ದಂಡಿಸಿದಂತಹ ಒಂದು ಸಿಕ್ಸರ್ ಈಗಲೂ ಕೂಡ ನೆನಪಿಗೆ ಬರುತ್ತಾ ಇದೆ. ಕಾರಣ ಟೂರ್ನಮೆಂಟಿನ ಬಹುದೂರದ ಸಿಕ್ಸರ್ ಅನ್ನು ದಂಡಿಸಿದ್ರು. ಪ್ರತಿಯೋರ್ವ ಕ್ರೀಡಾಭಿಮಾನ ಮನವನ್ನು ಗೆಲ್ಲತಕ್ಕಂಥ ಈ ಬ್ಯಾಟ್ಸ್ಮನ್ ವಿನೀತ್ ಆ ಸಿಕ್ಸರ್ ದಂಡಿಸುವ ಮುಖಾಂತರವಾಗಿ ಇಲ್ಲಿ ಒಂದು ಚೆಂಡು ಮುಕ್ತಾಯ ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇದರೊಂದಿಗೆ ಇಲ್ಲಿ ಗಗನ್ ಬತ್ತಳಿಕೆಯಿಂದ ಬಿಟ್ಟ ಬಾಲ ಎದುರಾಳಿಯ ಹೃದಯ ಸೀಲಿ ಹೋಗುವ ರೀತಿಯಲ್ಲಿ ಇತ್ತು. ಕ್ಲೀನ್ ಬೋಲ್ಡ್ ಆಗುವ ಮುಖಾಂತರವಾಗಿ ಇಲ್ಲಿ ಆರಂಭಿಕ ಜೋಡಿಗೆ ಕಡಿವಾಣವನ್ನು ನೀಡುತ್ತಾ ಇದ್ದಾರೆ. ಆರಂಭಿಕ ಜೋಡಿಯನ್ನು ಮುರಿತಾ ಇದ್ದಾರೆ ಇಲ್ಲಿ ದಾಳಿಗಾರಿಕೆ ವಿಭಾಗ. ಗಗನ್ ಎಸೆದಂಥ ಓವರ್ ನಂಬರ್ 1ರ ದ್ವಿತೀಯ ಚೆಂಡು ಬಹಳಷ್ಟು ಅದ್ಭುತ ರೀತಿಯಲ್ಲಿತ್ತು. ನೇರವಾಗಿ ದಂಡುಗಾರನ್ನ ವಂಚಿಸಿ ಗೂಟಕ್ಕೆ ಸ್ಪರ್ಶವಾಗುವ ಮುಖಾಂತರವಾಗಿ ಕ್ಲೀನ್ ಬೋಲ್ಡ್ ಆಗುವ ರೂಪದಲ್ಲಿ ವಿನೀತ್ ಆಟಕ್ಕೆ ಅಂತ್ಯವನ್ನು ನೀಡುತ್ತಾ ಇದ್ದಾರೆ. ಇದರೊಂದಿಗೆ 2 ಚೆಂಡುಗಳು ಮುಕ್ತಾಯ. ಯಾವುದೇ ರೀತಿಯ ಓಟಗಳನ್ನು ಬಿಟ್ಟುಕೊಡುತ್ತಾ ಇಲ್ಲ ಇಲ್ಲಿ ಕೋಸ್ಟಲ್ ಸ್ಟ್ರೈಕರ್ಸ್ ತಂಡ. ನೂತನ ಕ್ರಮಾಂಕದ ದಾಂಡುಗಾರನಾಗಿ ನಂಬರ್ 3ರ ಕ್ರಮಾಂಕದಲ್ಲಿ ಹೊಸ ದಾಂಡುಗಾರ ಹರ್ಷಿತ್ ರವರ ಆಗಮನವಾಗುತ್ತಾ ಇದೆ. ಅದ್ಭುತವಾಗಿತ್ತು ದಾಳಿಗಾರಿಕೆ, ಸೊಗಸಾಗಿರಬೇಕಾದ ದಾಳಿಗಾರಿಕೆ ಇದು. ಮಗದೊಮ್ಮೆ ಚುಕ್ಕಿ ಚೆಂಡು ದಾಖಲಾಗುತ್ತಾ ಇದೆ. ಎಸೆದಂತ ಆರಂಭಿಕ ಓವರಿನ 3 ಚೆಂಡುಗಳು ಇಲ್ಲಿ ಆರಂಭಿಕ ಓವರಿನ 3 ಚೆಂಡುಗಳು ಶಿಸ್ತುಬದ್ಧವಾದ ಲಯಬದ್ಧತೆ ದಾಳಿಯೊಂದಿಗೆ ಕಟ್ಟಿಯ ಕಬಲಂತೆ ಎಸೆಗಾರಿಕೆ. ಇದು 4ನೇ ಚೆಂಡಿಗೆ ದಂಡಿಸಿದ್ರು, ಚಿಪ್ ಮಾಡಿದ್ರು. ನೇರವಾಗಿ ಕ್ಷೇತ್ರ ರಕ್ಷಕ ಭದ್ರ ಬಗಸೆಯಲ್ಲಿ ಚೆಂಡು ಸಿಲ್ತಾ ಇದೆ. ಕ್ಯಾಚ್ ಔಟ್ ರೂಪದಲ್ಲಿ ಮಗದೊಂದು ವಿಕೆಟ್ ಅನ್ನು ಕಳೆಕೊಳ್ಳುವಾಗ ಈ ಓವರಿನ 4 ಚೆಂಡುಗಳು ಕೂಡ ಮುಕ್ತಾಯವಾಗುತ್ತಾ ಇದೆ. ಮತ್ತೆ ಲಯಬದ್ಧತೆ ದಾಳಿ, ಒಳ ತಿರುವನ್ನು ಕಂಡುಕೊಳ್ಳುತ್ತಾ ಇದೆ ಚೆಂಡು. ಇಷ್ಟರ ತನಕ ಗಮನಿಸುವುದಾದರೆ 5 ಚೆಂಡುಗಳು ಈ ಓವರಿನ ಮುಕ್ತಾಯ. ಯಾವುದೇ ರೀತಿಯ ಓಟಗಳಿಲ್ಲ, ಶೂನ್ಯದಲ್ಲಿದೆ ಅಂಕಿಅಂಶ ಪಟ್ಟಿ. ಮೇಡನ್ ಓವರ್ ಆಗಬಹುದೇ ಕೊನೆಯ ಚೆಂಡು ಇದು. ಕೊನೆಯ ಚೆಂಡು ಇಲ್ಲಿ ತಡೆಯನ್ನು ಹಿಡಿಯುವ ಬಲ್ಲತ ದಾಳಿ ಆಗುತ್ತಾ ಇತ್ತು. ಆದರೆ 1 ಓಟಗಳು ಬೈಸ್ ರೂಪದಲ್ಲಿ ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ 1 ಮಾತ್ರ. ಆದರೆ ಅದ್ಭುತವಾದ ಓವರ್ ಇಲ್ಲಿ ಕೊನೆಗೊಳ್ಳುತ್ತಾ ಇದೆ. ಓವರ್ ನಂಬರ್ 1 ಆಗಿತ್ತು. ಹೊನ್ನಲು ಬೆಳಕಿನ ಕಿರಣಗಳು ಬಂದ ನಂತರ ಇಲ್ಲಿ ದಾಂಡುಗಾರಿಗೆ ದಂಡಿಸಲು ಬಹಳಷ್ಟು ಕಷ್ಟವಾಗುತ್ತಾ ಇದೆ ತಿರುವಿರುವ ಚೆಂಡುಗಳಿಗೆ ಇಲ್ಲಿ. ಇದರೊಂದಿಗೆ 6 ಚೆಂಡುಗಳು ಮುಕ್ತಾಯ, 1 ಓಟ ಅಂಕಿಅಂಶ ಪಟ್ಟಿಯಲ್ಲಿದೆ. ಅದ್ಭುತವಾಗಿತ್ತು ಇಲ್ಲಿ ದಾಳಿಗಾರಿಕೆಯಲ್ಲಿ. ತೀರ್ಪುಗಾರಿಗೆ ಜೋರಾದ ಮನವಿಯನ್ನು ಕೊಟ್ಟರು, ಆದರೆ ನಕಾರಾತ್ಮಕ ತೀರ್ಪು ಹೊರಬಹುದೇ ಕಾದು ನೋಡಲೇಬೇಕಾಗಿದೆ ಇಲ್ಲಿ.
ಇಲ್ಲಿ ತೀರ್ಪುಗಾರರಿಂದ ವೈಡ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಅಡ್ಡ ಚೆಂಡು ಬರುವ ಮುಖಾಂತರವಾಗಿ ಎಕ್ಸ್ಟ್ರಾಸ್ ಖಾತೆಯಲ್ಲಿ 1 ಓಟಗಳ ಹೆಚ್ಚುವರಿ ಬರುವ ಮುಖಾಂತರವಾಗಿ ಗಳಿಕೆಯಲ್ಲಿ ಒಟ್ಟಾಗಿ 2 ಓಟಗಳು ಜಮೆಯಾಗುತ್ತದೆ. 2 ಆನ್ ದ ಸ್ಕೋರ್ ಬೋರ್ಡ್ ಹಿಯರ್. ಆರಂಭಿಕ ಚೆಂಡನ್ನು ಎಸೆಯುವಾಗ ಇಲ್ಲಿ ಓಡುವ ತವಕದಲ್ಲಿರುವಾಗ ಇಲ್ಲಿ ನೇರ ಗುರಿ ಎಸೆದೇ ಆದಲ್ಲಿ ಖಂಡಿತ ಕಂಚಮಂಡಲಿ ಅವಕಾಶಗಳಿತ್ತು ರನ್ಔಟ್ ಆಗುವ. ಆದರೆ ಇಲ್ಲಿ ಯಾವುದೇ ರಿಸ್ಕನ್ನು ತೆಗೀತಾ ಇಲ್ಲ ವಿಕೆಟ್ ಕೀಪರ್. ಈ ಸಂದರ್ಭದಲ್ಲಿ ಅನುಭವದ ಆಟವನ್ನು ಮುಂದುವರಿಸುವಾಗ ಇಲ್ಲಿ 1 ಚೆಂಡು ಮಾತ್ರ ಮುಕ್ತಾಯವಾಗುತ್ತಾ ಇದೆ. ಓವರಿನ 1 ಚೆಂಡು ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 3 ಓಟಗಳು ಜಮೆ ಆಗುತ್ತಾ ಇದೆ. ಅದ್ಭುತವಾಗಿತ್ತು ಹೊಡೆತ. ಇಲ್ಲಿ 1 ಸುಲಭ 1ರ ಬಳಿಕೆಯಲ್ಲಿ ದ್ವಿತೀಯ ಓಟಕ್ಕೆ ಕರೆ ಇದೆ. ದ್ವಿತೀಯ ಓಟಕ್ಕೆ ಕರೆ ಇರುವಾಗ ಇಲ್ಲಿ ದ್ವಿತೀಯ ಓಟ ಕೂಡ ಸಂಪೂರ್ಣ. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 2ರ ಹೆಚ್ಚುವರಿ ಇದೆ. ಬಹುವೇಗದ ಓಟಗಳು, ವಿಕೆಟ್ಗಳ ನಡುವೆ ಚುರುಕಿನ ಓಟಗಳು ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಬರೋಬ್ಬರಿ 5 ಓಟಗಳು ಬಂದಾಗಿದೆ. ಓವರಿನ ಆರಂಭಿಕ 2 ಚೆಂಡುಗಳ ಮುಕ್ತಾಯ. ತೃತೀಯ ಬಾರಿ ದಾಳಿಯನ್ನು ಮುಂದುವರಿಸಬೇಕಾಗಿದೆ. ಆರಂಭಿಕ 3 ಚೆಂಡುಗಳಲ್ಲಿ ಮಾತ್ರ ಮುಕ್ತಾಯವಾಗುತ್ತಾ ಇದೆ. 4ನೇ ಬಾರಿ ಭವಿಷ್ಯ ಕಡೆಯಿಂದ ಇಲ್ಲಿ ಬಲಗೈ ಬ್ಯಾಟರ್ ಆದರ್ಶ್ ಕಡೆಯಲ್ಲಿ ರಕ್ಷಣಾತ್ಮಕ ರೀತಿಯಲ್ಲಿ ದಂಡಿಸತಕ್ಕಂಥ ಪ್ರಯತ್ನ. ಶಾರ್ಟ್ ಫೈನ್ ಲೆಗ್ ಭಾಗದಲ್ಲಿ ಚೆಲ್ಲಿಸತಕ್ಕಂಥ ಚೆಂಡಿಗೆ 1 ಓಟಗಳು ಬರುತ್ತಾ ಇದೆ. ಆತ್ಮೀಯ ಕ್ರೀಡಾಭಿಮಾನಿ ಬಂಧುಗಳೇ, ಸಾಯಿ ಕಟಕ ಸಾಧನೆ ಪಡಿಸುವಂತಹ ಅದ್ದೂರಿಯ ಸಾಯಿ ಕಟಕ ಪ್ರೀಮಿಯರ್ ಲೀಗ್ 2020-25ರ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂಥ ನಮ್ಮ ಆತ್ಮೀಯರು ಕೂಡ ಹೌದು ಕಾರ್ತಿಕ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಇವರನ್ನು ಹಾರ್ದಿಕವಾಗಿ ಮುಖ್ಯ ವೇದಿಕೆಗೆ ಸ್ವಾಗತಿಸ್ತಾ ಸುಜಲ್ ಇವರಿಗೆ ನೆನಪಿನ ಕಾಣಿಕೆ ಹಾಗೂ ಶಾಲೆಯನ್ನು ಹೊಂದಿಸಿ ಒಂದು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡಬೇಕಾಗಿ ಕೇಳ್ತಾ ಇದ್ದೇವೆ. ಮತ್ತೆ ಇಲ್ಲಿ ಬಹುವೇಗದ ಓಟಗಳು ವಿಕೆಟ್ಗಳ ನಡುವೆ ಬರುತ್ತಾ ಇದೆ. ಇಲ್ಲಿ ಈಗಾಗಲೇ ಆಗಮಿಸ್ತಕ್ಕಂಥ ನಮ್ಮ ಪ್ರೀತಿಯ ಅತಿಥಿಯಾದಂಥ ಕಾರ್ತಿಕ್ ಶೆಟ್ಟಿ ಇವರನ್ನ ಪ್ರೀತಿಪೂರ್ವಕವಾಗಿ ಭವ್ಯವಾದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಜೋರಾದ ಕೈ ಚಪ್ಪಲ್ ನೀಡುವ ಮುಖಾಂತರವಾಗಿ ನಮ್ಮ ಆತ್ಮೀಯರಾದಂಥ ಕಾರ್ತಿಕ್ ಶೆಟ್ಟಿ ಇವರನ್ನ ಮಗದೊಮ್ಮೆ ಮುಖ್ಯ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಇಲ್ಲಿ ಖಾತೆಯಲ್ಲಿ ಒಟ್ಟಾಗಿ ಜಮೆ ಆಗುತ್ತಾ ಇದೆ 8 ಓಟಗಳು ಒಟ್ಟಾಗಿ ಗಳಿಕೆಳಿದೆ. 8 ಆನ್ ದ ಸ್ಕೋರ್ ಬೋರ್ಡ್. ಆರಂಭಿಕ 2 ಓವರ್ಗಳಲ್ಲಿ ಮುಕ್ತಾಯ. ಆರಂಭದ ಇನ್ನಿಂಗ್ಸಿನ ಕೊನೆಯ ಓವರ್ ಚಾಲ್ತಿಯಲ್ಲಿ ಕೊನೆಯ 6 ಚೆಂಡುಗಳನ್ನು ಎಸೆಯಲು ಇದರ ಮಧ್ಯೆ ಕಾಟ್ ಮೇಡ್ ಆಗುವ ಮುಖಾಂತರವಾಗಿ ಮಗದೊಂದು ವಿಕೆಟ್ ಅನ್ನು ಕಳೆಕೊಳ್ಳುತ್ತಾ ಇದೆ. ಇಲ್ಲಿ ಆತ್ಮೀಯ ಕ್ರೀಡಾಭಿಮಾನಿ ಬಂಧುಗಳೇ,
ಸಾಯಿ ಘಟಕ ಸಾಧನೆ ಪಡಿಸುವ ಅದ್ದೂರಿಯ ಕ್ರಿಕೆಟ್ ಕೂಟಕ್ಕೆ ನಮ್ಮ ಮುಖ್ಯ ಅತಿಥಿಯಲ್ಲಿ ಒರುವರಾದಂಥ ಗಗನ್ ಕೋಟ್ಯಾನ್ ಈಗಾಗಲೇ ನಮ್ಮ ಜೊತೆ ಬರುತ್ತಾ ಇದ್ದಾರೆ. ಇವರನ್ನ ಪ್ರೀತಿಪೂರ್ವಕವಾಗಿ ಭವ್ಯವಾದ ವೇದಿಕೆಗೆ ಸ್ವಾಗತಿಸ ಜೋರಾದ ಕೈ ಚಪ್ಪಲ್ ನೀಡುವ ಮುಖಾಂತರ ಗಗನ್ ಕೋಟ್ಯಾನ್ ಇವರನ್ನು ಹಾರ್ದಿಕವಾಗಿ ಮುಖ್ಯ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಜೋರಾದ ಕೈ ಚಪ್ಪಲ್ ನೀಡುವ ಮುಖಾಂತರವಾಗಿ ನಮ್ಮ ಬಹಳಷ್ಟು ಆತ್ಮೀಯರಾದಂಥ ಈ ಪಂದ್ಯಕೂಟಕ್ಕೆ ಸಂಪೂರ್ಣವಾಗಿ ಸಹಕಾರ ಮಾಡುವಂಥ ವ್ಯಕ್ತಿಯಾದಂಥ ಗಗನ್ ಕೋಟ್ಯಾನ್ ಇವರನ್ನ ಮಗದೊಮ್ಮೆ ಪ್ರೀತಿಯಿಂದ ಭವ್ಯವಾದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಪಂದ್ಯಕ್ಕೆ ಮರುಬರುತ್ತೆಯಲ್ಲಿ ಒಂದು ಚೆಂಡು ಮುಕ್ತಾಯವಾಗುತ್ತಾ ಇದೆ. ನೂತನ ಕ್ರಮಾಂಕದಲ್ಲಿ ಯುವ ಪ್ರತಿಭಾನ್ವಿತ ಆಟಗಾರ ಎಡಗೈ ಓರ್ವ ಪ್ರಬಲ ಕ್ರಿಕೆಟಿಗ ಆದಿರವರ ಆಗಮನವಾಗುತ್ತಾ ಇದೆ. ಒಂದು ಚೆಂಡು ಇಲ್ಲಿ ಮುಕ್ತಾಯ. ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಓವರಿನ ದ್ವಿತೀಯ ಚೆಂಡು ಇದು. ದ್ವಿತೀಯ ಚೆಂಡು ಎಕ್ಸ್ಟ್ರೀಮ್ ಪೇಸ್ ಅನ್ನು ಕಂಡುಕೊಳ್ತಾ ಇದ್ದೇವೆ. ಇಲ್ಲಿ ವೇಗಯುತವಾಗಿ ಬರತಕ್ಕಂಥ ದಾಳಿಗಳಾಗುತ್ತಾ ಇದೆ. ಲೆಗ್ ಬೈಸ್ ರೂಪದಲ್ಲಿ ಒಂದು ಓಟಗಳ ಹೆಚ್ಚುವರಿ ಇರುವ ಮುಖಾಂತರವಾಗಿ ಗಳಿಕೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. 9 ಓಟಗಳು, 9 ಆನ್ ದ ಸ್ಕೋರ್ ಬೋರ್ಡ್. ಲಾಸ್ಟ್ 4 balls ಲೆಫ್ಟ್ ಆಫ್ ದ ಫಸ್ಟ್ ಇನ್ನಿಂಗ್ಸ್. ಕೊನೆಯ 4 ಚೆಂಡುಗಳು ಇಲ್ಲಿ ಮಾತ್ರ ಬಾಕಿ ಉಳಿತಾ ಇದೆ ಆರಂಭದ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಲು. ಮೂರನೇ ಬಾರಿ ಪ್ರಣಾಮ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ಮುಂದುವರೆಸಬೇಕಾಗಿದೆ. ಇಲ್ಲಿ ತೃತೀಯ ಚೆಂಡು ಅದ್ಭುತವಾಗಿತ್ತು ದಾಳಿಗಾರಿಕೆ. ಮತ್ತೆ ವೇಗಯುತವಾದ ದಾಳಿಗಳಿಗೆ ಯಾವುದೇ ರೀತಿಯ ಉತ್ತರಗಳು ಬ್ಯಾಟ್ ಮುಖಾಂತರವಾಗಿ ಕನೆಕ್ಟ್ ಆಗುತ್ತಾ ಇಲ್ಲ. ಇದರೊಂದಿಗೆ ಖಾತೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಜಮೆಯಾಗುತ್ತಾ ಇದೆ 9 ಓಟಗಳು ಮಾತ್ರ. ಇಲ್ಲಿ ಕೊನೆಯ 3 ಚೆಂಡುಗಳು ಬಾಕಿ ಇದೆ. ಲಾಸ್ಟ್ 3 balls ಲೆಫ್ಟ್ ಆಫ್ ದ ಫಸ್ಟ್ ಇನ್ನಿಂಗ್ಸ್. ಈತನ ಮಧ್ಯೆ ಬಲಿಷ್ಠನೆಯ ಪ್ರಹಾರದ ನೋಟವನ್ನು ಇಟ್ಟುಕೊಂಡ್ರಲ್ಲಿ ಲೆಗ್ ಸೈಡನ್ನು ಗುರಿಯಾಗಿ ಇಟ್ಟುಕೊಂಡು ದಂಡಿಸ್ತಕ್ಕಂಥ ಪ್ರಯತ್ನ ಬೈಸ್ ರೂಪದಲ್ಲಿ 1 ಹೆಚ್ಚುವರಿ ಇದೆ. ಇದರೊಂದಿಗೆ ಗಳಿಕೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಇಲ್ಲಿ ಒಟ್ಟು ಮೊತ್ತ 10 ಓಟಗಳು. ಕೊನೆಯ 2 ಚೆಂಡುಗಳು ಮಾತ್ರ ಬಾಕಿ. ಲಾಸ್ಟ್ 2 balls ಲೆಫ್ಟ್ ಆಫ್ ದ ಫಸ್ಟ್ ಇನ್ನಿಂಗ್ಸ್. ಆರಂಭದ ಇನ್ನಿಂಗ್ಸಿನ ಕೊನೆಯ 2 ಚೆಂಡುಗಳು ಇಲ್ಲಿ ಬಾಕಿ ಇದೆ. ಸ್ವಿಚ್ ಹಿಟ್ನ ಪ್ರಯತ್ನವನ್ನು ಪಟ್ಟರೆ ಇಲ್ಲಿ ಕಂಪ್ಲೀಟ್ಲಿ ಮಿಸ್ ಆಗುತ್ತಾ ಇದ್ದಾರೆ. ಇಲ್ಲಿ ಕನೆಕ್ಟ್ ಮಾಡಲು ಮಿಸ್ ಮಾಡುವಾಗ ಇಲ್ಲಿ ಗೂಟ ರಕ್ಷಕ ಕ್ಷಣ ಮಾತ್ರದಲ್ಲಿ ಚೆಂಡನ್ನು ಪಡೆದಿಲ್ಲಿ ದಾಳಿಗಾರನ್ನು ಒಪ್ಪಿಸುವಾಗ 1 ವಿಕೆಟ್ ರನ್ಔಟ್ ರೂಪದಲ್ಲಿ ಕಳೆಕೊಳ್ಳುತ್ತಾ ಇದೆ ಟೀಮ್ ಶಸ್ತ್ರದಂಡ. ಇದರೊಂದಿಗೆ ಒಟ್ಟಾಗಿ 10 ಅಂಕಿಅಂಶ ಪಟ್ಟಿಯಲ್ಲಿ ಇರುವಾಗ 5 ಚೆಂಡುಗಳ ಆಟ ಮುಕ್ತಾಯ. ಕೊನೆಯದಾಗಿ 1 ಚೆಂಡು ಮಾತ್ರ ಬಾಕಿ ಇದೆ. ಕೊನೆಯ 1 ಚೆಂಡಿಗೆ 1 ಸಿಕ್ಸರ್ ಬಂದದ್ದೇ ಪಂದ್ಯದ ಸ್ಥಿತಿಗತಿಯನ್ನು ಬದಲಾಯಿಸಬಹುದು. ಆದಿ ಯಾವುದೇ ಸಮಯದಲ್ಲೂ ಕೂಡ ಸಿಡಿಯಲ್ಪಟ್ಟತಕ್ಕಂಥ ಬ್ಯಾಟ್ಸ್ಮನ್ ಕಾದು ನೋಡಲೇಬೇಕಾಗಿದೆ. ದಾಳಿಗಾರಿಕೆ ವಿಭಾಗದಲ್ಲಂತೂ ಬಹಳಷ್ಟು ಯಶಸ್ಸಿನ ದಾಳಿಗಾರಿಕೆಯನ್ನು ತೋರ್ಪಡಿಸುವಂಥ ಈ ದಾಳಿಗಾರ ಇಂದು ದಾಂಡುಗಾರಿಕೆ ವಿಭಾಗದಲ್ಲಿ ಈ ಸನ್ನಿವೇಶದಲ್ಲಿ ಕೊನೆಯ ಚೆಂಡಿಗೆ ಯಾವ ರೀತಿಯಲ್ಲಿ ಆದಿ ಬ್ಯಾಟ್ ಮುಖಾಂತರ ಓಟಗಳು ಬರಬಹುದು. ಗ್ಯಾಪನ್ನು ಹುಡುಕಿಕೊಂಡು 2 ಓಟವನ್ನು ದಾಖಲು ಮಾಡಿ ಸವಾಲಿನ ಮೊತ್ತವನ್ನು ತಡೆ ಹಿಡಿಯಬಲ್ಲಂಥ ಭರವಸೆಯೊಂದಿಗೆ ದಾಳಿಯನ್ನು ತೋರ್ಪಡಿಸಬಹುದೇ ಅಲ್ಲ, ಒಂದು ದೊಡ್ಡ ಹೊಡೆತ ದಾಖಲು ಮಾಡಿ ಗೌರವಾನ್ವಿತ ಅಂಕಿಅಂಶ ಪಟ್ಟಿಯಲ್ಲಿ ಓಟವನ್ನು ಗಳಿಸಿಕೊಂಡು ಅಂಕಿಅಂಶ ಪಟ್ಟಿಯಲ್ಲಿ ರಾರಾಜಿಸಬಹುದು. ಇದು ಕೊನೆಯ ಚೆಂಡಿಗೆ ಮುನ್ನುಗ್ಗಿ ಧರಿಸುವಂತಹ ಪ್ರಯತ್ನವನ್ನು ಪಟ್ಟರು. ಆದರೆ ಒಂದು ಸುಲಭ, ಒಂದರ ಬಳಿಕ ಅವಳಿಗೆ ಕರೆ ಇದೆ. ಅವಳಿಗೆ ಇಲ್ಲಿ ರನ್ಔಟ್ ಎನ್ನತಕ್ಕಂಥ ತೀರ್ಪು. ಇದರೊಂದಿಗೆ ಆರಂಭದ ಇನ್ನಿಂಗ್ಸ್ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ 11-12 ಎನ್ನ ಸವಾಲನ್ನು ಬೆನ್ನಟ್ಟಬೇಕಾಗಿದೆ. ಇಲ್ಲಿ 18 ಚೆಂಡುಗಳ ಮುಂದೆ ಟೀಮ್ ಕೋಸ್ಟಲ್ ಸ್ಟ್ರೈಕರ್ಸ್ ತಂಡ. 18 ಚೆಂಡುಗಳ ಮುಂದೆ 12 ಓಟಗಳು ಬೇಕಾಗಿದೆ. ಇಲ್ಲಿ ವಿಜಯಲಕ್ಷ್ಮಿ ವಿರುದ್ಧವಾಗಿ ಅಶ್ವಾ ತಂಡದ ನಾಯಕರ ದಯವಿಟ್ಟು ನಾಣಿಸುವಿಕೆ ಬಂದು ಬಿಡಿ. ಟೀಮ್ ವಿಜಯಲಕ್ಷ್ಮಿ ಉಳ್ಳಾಲ ವಿರುದ್ಧವಾಗಿ ಟೀಮ್ ಅಶ್ವಾ ತಂಡದ ನಾಯಕರ ದಯವಿಟ್ಟು ನಾಣಿಸುವಿಕೆ ಬಂದು ಬಿಡಿ. ಹನ್ನೆರಡು ಓಟಗಳ ಅವಶ್ಯಕತೆ ಇದೆ. 12 ಇಸ್ ದ ಟಾರ್ಗೆಟ್. 18ರ ಮುಂದೆ 12 ಓಟಗಳು ವಿಜಯಕ್ಕಾಗಿ ಬೇಕಾಗಿದೆ. ಈ ಸಮಯದಲ್ಲಿ ಯಾವ ರೀತಿಯಲ್ಲಿ ದಾಳಿಗಾರಿಕೆಯನ್ನು ತೋರ್ಪಡಿಸಬಹುದು. ಇಲ್ಲಿ ಬಲಿಷ್ಠನೆಯ ದಾಂಡುಗಾರಿಕೆಯ ವಿಭಾಗ ಇರತಕ್ಕ ಕೋಸ್ಟಲ್ ಸ್ಟ್ರೈಕರ್ಸ್ ತಂಡ ಇಲ್ಲಿ ದಾಳಿಗಾರಿಕೆಯಲ್ಲಿ ಬಹಳಷ್ಟು ಲಯಬದ್ಧತೆ ದಾಳಿಯನ್ನು ತೋರ್ಪಡಿಸುವಂಥ ದಾಳಿಗಾರರು ಸರಿ. ಇಲ್ಲಿ ವಿನೀತ್ ಆದಿ ಎನ್ನತಕ್ಕಂಥ ಬಲಿಷ್ಠನೆಯ ದಾಳಿಗಾರರು ಜೊತೆ ಕೊಡುತ್ತಾ ಹರ್ಷಿತ್, ಅದೇ ರೀತಿ ಅಭಿಲಾಷ್ ಎನ್ನತಕ್ಕಂಥವ್ರು ಶ್ರೇಷ್ಠ ಮಟ್ಟಿನ ದಾಳಿಗಾರರ ಪಟ್ಟಿ ಇರುವಾಗ ಯಾವ ರೀತಿಯಲ್ಲಿ ಬೌಲಿಂಗ್ ಸ್ಪೆಲ್ ಅನ್ನು ಮುಂದುವರಿಸಿ ತಡೆ ಹಿಡಿಯಬಲ್ಲಂತೆ ಎಸೆತಗಾರಿಕೆಯನ್ನು ಸಂಘಟಿಸಬಹುದು, ಕಾದು ನೋಡಲೇಬೇಕಾಗಿದೆ.
ಸಾಗರ್ ಜೊತೆ ಕೊಡುತ್ತಾ ಕೀರ್ತನ್ ರವರ ಆಗಮನವಾಗುತ್ತಾ ಇದೆ. 18ರ ಮುಂದೆ 12 ಎನ್ನ ಸವಾಲಿದು. ಆರಂಭದ ಚೆಂಡಿಗೆ ದಂಡಿಸಿದ್ರು ಇಲ್ಲಿ ಮಿಡ್ ಆನ್ ಭಾಗದಲ್ಲಿ ಚಲಿಸತಕ್ಕಂಥ ಚೆಂಡು ಒಂದು ಓಟ ಸುಲಭದಲ್ಲಿ ಬರುತ್ತಾ ಇದೆ. ಇದರೊಂದಿಗೆ ಖಾತೆ ಶುಭಾರಂಭ. ಓವರ್ ನಂಬರ್ 1ರ ಒಂದು ಚೆಂಡು ಮುಕ್ತಾಯ, ಒಂದು ಅಂಕಿಅಂಶ ಪಟ್ಟಿಯಲ್ಲಿ ಜಮೆಯಾಗುತ್ತಾ ಇದೆ. ಇಲ್ಲಿ ದ್ವಿತೀಯ ಚೆಂಡು ಕ್ಷಣ ಮಾತ್ರ ಗಾಳಿಲಿದ್ದಂಥ ಚೆಂಡು ಇಲ್ಲಿ ಯಾವುದೇ ರೀತಿಯ ಅಪಾಯಗಳಿಲ್ಲದೆ ಒಂದು ಓಟಗಳು ಹೆಚ್ಚುವರಿ ಆಗುತ್ತಾ ಇದೆ. ಇದರೊಂದಿಗೆ ಗಳಿಕೆಯಲ್ಲಿ 2 ಚೆಂಡುಗಳಿಗೆ 2 ಓಟಗಳು ಬರುತ್ತಾ ಇದೆ. ಇಲ್ಲಿ ಆರಂಭಿಕ 2 ಚೆಂಡುಗಳಿಗೆ 2 ಓಟಗಳು ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ 2. ಓವರ್ ನಂಬರ್ 1ರ ತೃತೀಯ ಚೆಂಡು ಆದಿ ಕಡೆಯಿಂದ ತಡೆ ಹಿಡಿಯಬಲ್ಲಂತ ದಾಳಿಗಾರಿಕೆ, ನಿಲ್ಲಿಸಲೇಬೇಕಾದಂಥ ಸ್ಥಿತಿಗತಿಯಲ್ಲಿದೆ ಟೀಮ್ ಶಸ್ತ್ರತಂಡದ ದಾಳಿಗಾರಿಕೆಗೆ ಒತ್ತಡ ಇದೆ ಇಲ್ಲಿ. ಇದು 3ನೇ ಚೆಂಡು ಆದಿ ಕಡೆಯಿಂದ ಸೊಗಸಾದ ದಾಳಿ, ಇದು ಶ್ರೇಷ್ಠ ಮಟ್ಟಿನ ದಾಳಿ. ಇಲ್ಲಿ ತಡೆ ಹಿಡಿಯಬಲ್ಲಂತೆ ಎಸ್ತಗಾರಿಕೆ ಸರಿ. ಇಲ್ಲಿ ಒಳ ತಿರುವನ್ನು ಕಂಡುಕೊಳ್ಳುವ ಮುಖಾಂತರವಾಗಿ ಸಾಗರ್ ಬ್ಯಾಟ್ ಮುಖಾಂತರ ಯಾವುದೇ ರೀತಿಯ ಕನೆಕ್ಷನ್ಗಳಿಗೆ ಅವಕಾಶಗಳು ಬರುತ್ತಾ ಇಲ್ಲ. ಇಲ್ಲಿ 3 ಚೆಂಡುಗಳು ಮುಕ್ತಾಯ, 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಇದರ ಕ್ಷಣ ಮಾತ್ರ ಗಾಳಿಯಲ್ಲಿದ್ದಂಥ ಚೆಂಡು ಇಲ್ಲಿ ಕ್ಷೇತ್ರ ಆರಕ್ಷಣೆ ಎಡವಿಕೊಳ್ಳುತ್ತಾ ಇದ್ದಾರೆ. ಈ ಒಂದು ಎಡವಿದ ಕ್ಷಣವನ್ನು ಸಂಪೂರ್ಣವಾಗಿ ಲಾಭಾಂಶವಾಗಿ ಪಡೆಯತಕ್ಕಂಥ ಇರುವ ಜೋಡಿಗಳು ಅವಳಿ ಓಟಗಳನ್ನು ಗಳಿಸುವ ಮುಖಾಂತರವಾಗಿ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 2ರ ಹೆಚ್ಚುವರಿ ಈ 2 ಓಟಗಳು ಬಂದಾದ ಬಳಿಕ ಗಳಿಕೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. 4 ಒಟ್ಟು ಖಾತೆಯಲ್ಲಿದೆ. ಕೊನೆಯ 2 ಚೆಂಡುಗಳು ಬಾಕಿ ಇದೆ. ಇಲ್ಲಿ ಆದಿ ದಾಳಿಯಲ್ಲಿ ಎಸೆಯಲು ದಂಡಿಸಲು ಪ್ರಯತ್ನವನ್ನು ಪಟ್ಟರು. ಮತ್ತೆ ಇಲ್ಲಿ ಸೊಗಸಾಗಿರತಕ್ಕಂಥ ದಾಳಿಯಲ್ಲಿ ಶ್ರೇಷ್ಠ ಮಟ್ಟಿನ ದಾಳಿ ಇದು. ಯಾವುದೇ ರೀತಿಯ ಕನೆಕ್ಟ್ಗೆ ಅವಕಾಶಗಳಿಲ್ಲ. ಕೊನೆಯ ಕ್ಷಣದಲ್ಲಿ ತಿರುವನ್ನು ಕಂಡುಕೊಳ್ಳುವ ಮುಖಾಂತರವಾಗಿ 5 ಚೆಂಡುಗಳು ಈ ಓವರಿನ ಮುಕ್ತಾಯವಾಗುತ್ತಾ ಇದೆ. ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. ಇದರ ಮುಂದೆ ದಂಡಿಸಿದರು. ಸೊಗಸಾದ ಬ್ಯಾಟಿಂಗ್ ಇದು, ಅದ್ಭುತವಾದಂಥ ಹೊಡೆತ. ಇದರೊಂದಿಗೆ ಆರಂಭಿಕ ಓವರ್ ನಂಬರ್ 1 ಮುಕ್ತಾಯ. 6 ಚೆಂಡುಗಳು ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 5 ಓಟಗಳು ಜಮೆಯಾಗುತ್ತಾ ಇದೆ. 6 ಚೆಂಡು ಮುಕ್ತಾಯವಾಗಿದೆ, 5 ಒಟ್ಟು ಕಲಿಕೆಯಲ್ಲಿ ಇರುವಾಗ ಕೊನೆಯ 12 ಚೆಂಡುಗಳ ಮುಂದೆ ಇನ್ನು ವಿಜಯಕ್ಕಾಗಿ ಇಲ್ಲಿ ಬೇಕಾಗಿದೆ 7 ಓಟಗಳು. ಹನ್ನೆರಡು ಚೆಂಡುಗಳ ಮುಂದೆ ವಿಜಯಕ್ಕಾಗಿ ಇನ್ನು 7 ಓಟಗಳು ಬೇಕಾಗಿದೆ. ಇದರ ಮಧ್ಯೆ ಸೊಗಸಾದ ಬ್ಯಾಟಿಂಗ್ ಇದು, ಅದ್ಭುತವಾದ ದಾಂಡುಗಾರಿಕೆ. ಬೌಂಡರಿ ಬರುತ್ತಾ ಇದೆ. ಇಲ್ಲಿ ಬೌಂಡರಿ ಬರುವ ಮುಖಾಂತರವಾಗಿ ಬಹುತೇಕ ಹಿಡಿತವನ್ನು ಸಾಧಿಸಿಕೊಂಡು ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ನೇರವಾಗಿ ಜಮೆಯಾಗುತ್ತಾ ಇದೆ. 9 ಓಟಗಳು, 9 ಆನ್ ದ ಸ್ಕೋರ್ ಬೋರ್ಡ್. ಕೊನೆಯದಾಗಿ ಇನ್ನು 3ರ ಅವಶ್ಯಕತೆ ಇದೆ ಉಳಿತಕ್ಕಂಥ 11 ಚೆಂಡುಗಳ ಮುಂದೆ.
ವಿನೀತ್ ದಾಳಿಯಲ್ಲಿ ಪ್ರಣಾಮ್ ಕಡೆಗೆಯಲ್ಲಿ ಎಡವಿಕೊಳ್ಳುತ್ತಾ ಇದ್ದಾರೆ. ದಾಳಿಗಾರಿಕೆ ವಿಭಾಗದಲ್ಲಿ ವೈಡ್ ಬರುವ ಮುಖಾಂತರವಾಗಿ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 10 ಓಟಗಳು ಜಮೆಗೊಂಡಾಗಿದೆ. 10 ಆನ್ ದ ಸ್ಕೋರ್ ಬೋರ್ಡ್. ವಿನೀತ್ ಮುಂದುವರೆಸಲೇಬೇಕಾಗಿದೆ ಪ್ರಣಾಮ್ ಕಡೆಗೆಯಲ್ಲಿ. ಮತ್ತೆ ಲಯಬದ್ಧತೆ ದಾಳಿ ಕಮ್ಬ್ಯಾಕ್ ಅನ್ನು ಮಾಡುವ ಮುಖಾಂತರವಾಗಿ ತಿರುವಿರುವಂಥ ಚೆಂಡನ್ನು ಸಂಘಟಿಸುವ ಮುಖಾಂತರವಾಗಿ ಲಯಬದ್ಧತೆಯ ದಾಳಿಯೊಂದಿಗೆ ಚುಕ್ಕಿ ಚೆಂಡುಗಳನ್ನು ದಾಖಲು ಮಾಡುವಾಗ ಒಟ್ಟಾಗಿ ಅವಕಾಶವನ್ನು ಕಲ್ಪಿಸಿಕೊಟ್ಟರು. ಆದರೆ ಓಟಕ್ಕೆ ಯಾವುದೇ ಮನವಿಲ್ಲ. ಇದರೊಂದಿಗೆ ಮಗದೊಮ್ಮೆ ಡಾಟೆಡ್ ಡೆಲಿವರಿ, ಮಗದೊಮ್ಮೆ ಚುಕ್ಕಿ ಚೆಂಡು. ಇಲ್ಲಿ 4 ಚೆಂಡುಗಳು ಈ ಓವರಿನ ಮುಕ್ತಾಯವಾಗುತ್ತಾ ಇದೆ. 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ಇಲ್ಲಿ ಸೊಗಸಾದ ಡ್ರೈವ್ ಇದು. ಒಂದು ಸುಲಭದಲ್ಲಿ ಒಂದರ ಬಳಿಕೆಯಲ್ಲಿ ದ್ವಿತೀಯ ಓಟಕ್ಕೆ ಮನವನ್ನು ನೀಡುತ್ತಾ ಇದ್ದಾರೆ. ದ್ವಿತೀಯ ಓಟಕ್ಕೆ ಮನ ನೀಡುವಾಗ ಇಲ್ಲಿ ಅವಳಿ ಓಟಗಳು ಕೂಡ ಸಂಪೂರ್ಣವಾಗುವ ಮುಖಾಂತರವಾಗಿ ಪಂದ್ಯವನ್ನು ಜಯಿಸ್ತಾ ಇದೆ ಟೀಮ್ ಕೋಸ್ಟಲ್ ಸ್ಟ್ರೈಕರ್ಸ್ ತಂಡ. ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಕೋಸ್ಟಲ್ ಸ್ಟ್ರೈಕರ್ಸ್ ತಂಡಕ್ಕೆ. ಧನ್ಯವಾದಗಳು ಟೀಮ್ ಶಸ್ತ್ರದಂಡಕ್ಕೆ.
ಪ್ರಸ್ತುತ ಪಂದ್ಯದಲ್ಲಿ ಸಾಗಿ ಬರುತ್ತಾ ಇದೆ ಟೀಮ್ ಅಶ್ವ ವಿರುದ್ಧವಾಗಿ ವಿಜಯಲಕ್ಷ್ಮಿ ಉಳ್ಳಾಲಬೈಲ್. ಆರಂಭಿಕ ಕ್ರಮಾಂಕದ ದಾಂಡುಗಾರಿಕೆಯಲ್ಲಿ ವೈಶಾಖ್ ಜೊತೆ ಕೊಡುತ್ತಾ ನಿತಿನ್ ರವರ ಆಗಮನವಾಗುತ್ತಾ ಇದೆ. ದಾಳಿಗಾರಿಕೆ ವಿಭಾಗದಲ್ಲಿ ಧನುಷ್ ಓವರಿನ ಆರಂಭದ ಚೆಂಡಿನೊಂದಿಗೆ ಸೇಯಬೇಕಾಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್. ವೈಶಾಖ್ ಕಡೆಗೆ ಇದು ಆರಂಭಿಕ ಚೆಂಡಿಯಲ್ಲಿ ದಂಡಿಸಿದ್ರಲ್ಲಿ ನೇರವಾಗಿ ಲಾಂಗ್ ಆಫ್ ಭಾಗದಲ್ಲಿ ಚೆಂಡು ಚಲಿಸ್ತಾ ಇದೆ. ಒಂದು ಓಟಗಳು ಸುಲಭದಲ್ಲಿ ಬರುವ ಮುಖಾಂತರವಾಗಿ ಖಾತೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಂದು ಇದರೊಂದಿಗೆ ಖಾತೆ ಶುಭಾರಂಭ. ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಸೊಗಸಾಗಿರಿಕಂತ ಇಸ್ತಕಾರಕ್ಕೆ ತಡೆ ಹಿಡಿಯಬಲ್ಲಂತ ದಾಳಿಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಇಲ್ಲಿ. ಇದರೊಂದಿಗೆ ಮಗದೊಮ್ಮೆ ಲಯಬದ್ಧತೆ ಎಸೆತಗಳೊಂದಿಗೆ ಇಲ್ಲಿ ಚುಕ್ಕಿ ಚೆಂಡಾಗಿ ದಾಖಲು ಮಾಡಿಕೊಂಡು 2 ಚೆಂಡುಗಳ ಆಟ ಇಲ್ಲಿ ಮುಕ್ತಾಯದ ಹಾದಿಯನ್ನು ಹಿಡಿದಾಗಿದ್ದು ತೃತೀಯ ಚೆಂಡು ಧನುಷ್ ಕಡೆಯಿಂದ ಇಲ್ಲಿ ನೇರವಾಗಿ ಲಾಂಗ್ ಆನ್ ಭಾಗದಲ್ಲಿ ಚಲಿಸ್ತಾ ಇದೆ. ಪ್ರೀತಮ್ ಕ್ಷೇತ್ರ ರಕ್ಷಣೆ ಭಾಗದಲ್ಲಿ ಕೇವಲ ಒಂದು ಓಟಕ್ಕೆ ಮಾತ್ರ ಅವಕಾಶವನ್ನು ಬಿಟ್ಟುಕೊಡುತ್ತಾ ಇದ್ದಾರೆ. ಇದರೊಂದಿಗೆ ಗಳಿಕೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. 3 ಚೆಂಡುಗಳು ಮುಕ್ತಾಯ ಕಾಣ ಸಿಗುವಾಗ 2 ಓಟಗಳು ಮಾತ್ರ ಇಲ್ಲಿ ಓವರಿನ 4ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಆರಂಭಿಕ ಇನ್ನಿಂಗ್ಸಿನ ಆರಂಭಿಕ ಓವರ್ ಪ್ರಗತಿಯಲ್ಲಿ ಬರುತ್ತಾ ಇದೆ. ಇಲ್ಲಿ ಉಲ್ಟಾದನಿಗೆ ಪ್ರಯತ್ನವನ್ನು ಪಟ್ಟರು ವೈಶಾಖ್. ಅದರ ಸರಿಯಾದ ಕನೆಕ್ಟ್ಗಳು ಇಲ್ಲದ ಕಾರಣ ಲೆಗ್ ಬೈಸ್ ರೂಪದಲ್ಲಿ 1 ಓಟಗಳೇ ಹೆಚ್ಚುವರಿ ಆಗುತ್ತಾ ಇದೆ. ಓವರಿನ ಕೊನೆಯ 2 ಚೆಂಡುಗಳು ಮಾತ್ರ ಬಾಕಿ. ಲಾಸ್ಟ್ 2 balls ಲೆಫ್ಟ್ ಆಫ್ ದ ಫಸ್ಟ್ ಓವರ್. ಧನುಷ್ ಫಾರ್ ದ 5th ಟೈಮ್ ದಂಡಿಸಿ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಚಲಿಸತಕ್ಕಂಥ ಚೆಂಡಿಲಿ 1ರ ಬಳಕೆಯಲ್ಲಿ ದ್ವಿತೀಯ ಓಟಕ್ಕೆ ಮನವನ್ನ ಮಾಡುವಾಗ ಇಲ್ಲಿ ಯಾವುದೇ ರೀತಿಯಲ್ಲಿ ಓಟಗಳಂತೂ ಸಿಗ್ತಾ ಇಲ್ಲ. ದ್ವಿತೀಯ ಓಟಕ್ಕೆ ಯಾವುದೇ ರೀತಿಯ ಅವಕಾಶಗಳಿರಲಿಲ್ಲ. 1ಕ್ಕೆ ಮಾತ್ರ ತೃಪ್ತಿಯನ್ನು ಪಡೆಯಬೇಕಾಗಿದೆ. ಈ 1 ಓಟ ಬರುವ ಮುಖಾಂತರವಾಗಿ ಗಳಿಕೆಯಲ್ಲಿ ಒಟ್ಟಾಗಿ ಕಾಣಸಿಗುತ್ತಾ ಇದೆ 4 ಓಟಗಳು. ಇದರೊಂದಿಗೆ 5 ಚೆಂಡುಗಳು ಈ ಓವರಿನ ಮುಕ್ತಾಯ. ಕೊನೆಯದಾಗಿ 1 ಚೆಂಡು ಇಲ್ಲಿ ಮಾತ್ರ ಬಾಕಿ ಉಳಿತಾ ಇದೆ. ಮುನ್ನುಗ್ಗಿ ದಂಡಿಸುವ ಪ್ರಯತ್ನವನ್ನು ಪಟ್ಟರಲ್ಲಿ ಕಮಿಂಗ್ ಡೌನ್ ದ ಟ್ರ್ಯಾಕ್ ಗೋಯಿಂಗ್ ಫಾರ್ ದ ಬಿಗ್ ಹಿಟ್ ಬಟ್ ಕಂಪ್ಲೀಟ್ಲಿ ಮಿಸ್ಸನ್ ಬೈ ದ ಬ್ಯಾಟರ್ ವೈಶಾಖ್ ಆ್ಯಂಡ್ risky run completed by the Vaishak and his Nitin here. ಬೈಸ್ ರೂಪದಲ್ಲಿ ಅವಳಿ ಹೆಚ್ಚುವರಿ ಆಗುತ್ತಾ ಇದೆ. 2 more added to the scoreboard and scoreboard jumps to 6 on the board. ಆರಂಭಿಕ ಓವರ್ ನಂಬರ್ 1 ಇಲ್ಲಿ ಮುಕ್ತಾಯ. 6 ಚೆಂಡುಗಳು ಮುಕ್ತಾಯಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಕೂಡ 6 ಓಟಗಳು ಜಮೆಯಾಗುತ್ತಾ ಇದೆ. ಓವರ್ ನಂಬರ್ 1 ಮುಕ್ತಾಯಗೊಂಡಾಗಿದೆ. ಇಲ್ಲಿ 6 ಗಳಿಕೆಯಲ್ಲಿದೆ. ಆರಂಭಿಕ ಇನ್ನಿಂಗ್ಸ್ನ ದ್ವಿತೀಯ ಓವರ್ನ್ನು ಎಸೆಯುವಂಥ ದಾಳಿಗಾರ ಯಾರು ಕಾದು ನೋಡಲೇಬೇಕಾಗಿದೆ. ಈ ಸಮಯದಲ್ಲಿ ಆರಂಭಿಕ ಇನ್ನಿಂಗ್ಸಿನ ದ್ವಿತೀಯ ಓವರನ್ನು ಸಂಘಟಿಸಲು ದಾಳಿಗಾರಿಕೆ ವಿಭಾಗದಲ್ಲಿ ನಿರಂಜನ್ ರವರ ಆಗಮನವಾಗುತ್ತಾ ಇದೆ. ದಾಳಿಗಾರಿಕೆ ವಿಭಾಗದಲ್ಲಿ ದ್ವಿತೀಯ ಓವರನ್ನು ಸಂಘಟಿಸಲು ಇಲ್ಲಿ ನಿರಂಜನ್ ಓವರ್ ನಂಬರ್ 2ರ ಪ್ರಥಮ ಚೆಂಡಿನೊಂದಿಗೆ ಬಲಗೈ ಬ್ಯಾಟ್ಸ್ಮನ್ ನಿತಿನ್ ಕಡೆಗೆ ಮುಂದುವರಿಸಬೇಕಾಗಿದೆ. ಇಲ್ಲಿ ಓವರ್ ನಂಬರ್ 2ರ ಪ್ರಥಮ ಚೆಂಡು ಇದು. ಈತನ ಮಧ್ಯೆ ದೊಡ್ಡ ಹೊಡೆತದ ಪ್ರಯತ್ನವನ್ನು ಪಟ್ಟರು. ನೇರವಾಗಿ ಸೀಮಾ ರೇಖೆಯ ಹೊರಭಾಗದಲ್ಲಿ ಷಟ್ಕ ಬರಿತಾ ಇದೆ. ದ ಬಾಲ್ ಸೇಸ್ ಹೆಲ್ಲೋ ಲಾಂಗ್ ಆನ್. ವಾಟ್ ಅ ಹಿಟ್, ವಾಟ್ ಅ ಮ್ಯಾಸಿವ್ ಹಿಟ್ ಫ್ರಮ್ ದ ಬ್ಲೇಡ್ ಆಫ್ ನಿತಿನ್ ಹಿಯರ್. ತಾನು ಎದುರಿಸಿದ ಓವರ್ ನಂಬರ್ 2ರ ಆರಂಭದ ಚೆಂಡಿಗೆ ದೊಡ್ಡ ಹೊಡೆತ ಬಂದಾಗಿದೆ. ಈ ಸಿಕ್ಸರ್ ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ ಗಳಿಕೆಯಲ್ಲಿ 12 ಓಟಗಳು, 12 ಆನ್ ದ ಸ್ಕೋರ್ ಬೋರ್ಡ್. ಓವರಿನ 5 ಚೆಂಡು
ದಂಡಿಸ್ತಕ್ಕಂಥ ಪ್ರಯತ್ನ ಇಲ್ಲಿ ಚುಕ್ಕಿ ಚೆಂಡು ದಾಖಲಾಗುತ್ತಾ ಇದೆ. ಇದರ ಮಧ್ಯೆ ಮತ್ತೆ ದೊಡ್ಡ ಹೊಡೆತದ ಪ್ರಯತ್ನವನ್ನು ಭಟ್ರು ಮತ್ತೆ ಇಲ್ಲಿ ಮಿಸ್ ಮಾಡುತ್ತಾ ಇದ್ರೆ ಬ್ಯಾಟರ್ ಆರಂಭಿಕ ಚೆಂಡಿಗೆ 6 ರನ್ ದಂಡಿಸಿದ್ರು. ತದನಂತರ ನಿರಂಜನ್ ಎಸ್ತಕ್ಕಂಥ 2 ಚೆಂಡುಗಳು ಕೂಡ ಚುಕ್ಕಿ ಆಗುತ್ತಾ ಇದೆ. ಮಧ್ಯೆ ಮತ್ತೆ ಇಲ್ಲಿ ದಂಡಿಸತಕ್ಕಂಥ ಪ್ರಯತ್ನಗಳ ನಡುವೆಯಲ್ಲಿ ವಿಕೆಟ್ಗಳ ನಡುವೆ ಬಹುವೇಗದ ಓಟಗಳು, ಒಂದರ ಹೆಚ್ಚುವರಿ ಇದೆ. ಒಂದರ ಹೆಚ್ಚುವರಿ ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ 13 ಓಟಗಳು, 4 ಚೆಂಡುಗಳು ಮುಕ್ತಾಯ. ಕೊನೆಯ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಮಗದೊಮ್ಮೆ ಬಲಿಷ್ಠನೇ ಪ್ರಹಾರದ ಪ್ರಯತ್ನವನ್ನು ಭಟ್ರು ಪ್ರೀತಮ್ ತಡೆ ಹಿಡಿಯುವ ನೋಟವನ್ನು ಇಟ್ಟುಕೊಟ್ಟರು ಕೂಡ ಇಲ್ಲಿ ಮಗದೊಮ್ಮೆ ಲಾಂಗ್ ಆನ್ ಭಾಗದ ಹೊರಭಾಗದಲ್ಲಿ 6 ಬರುತ್ತಾ ಇದೆ. ವಾಟ್ ಅ ಹಿಟ್ ಫ್ರಮ್ ದ ಮ್ಯಾಸಿವ್ ಬ್ಲೇಡ್ ಆಫ್ ವೈಶಾಖ್ ಕುಡುಂಬೂರು. ವಾಟ್ ಅ ಶಾಟ್. ಅದ್ಭುತವಾದಂತಹ ಹೊಡೆತ ಇದು, ಲೀಲಾಜಾಲವಾದ ದಾಂಡುಗಾರಿಕೆ. ಇದರೊಂದಿಗೆ ದ್ವಿತೀಯ ಓವರ್ ನ ಕೊನೆಯ 1 ಚೆಂಡು ಮಾತ್ರ ಬಾಕಿ. 5 ಚೆಂಡುಗಳು ಇಲ್ಲಿ ಮುಕ್ತಾಯ, 1 ಚೆಂಡು ಬಾಕಿ ಇದೆ. 19 ಅಂಕಿಅಂಶ ಪಟ್ಟಿಯಲ್ಲಿ 19 ಆನ್ ದ ಸ್ಕೋರ್ ಬೋರ್ಡ್. 5 balls ಕಂಪ್ಲೀಟೆಡ್. ಸಿಡಿಯಲ್ಲಿ ಪಡೆತಕ್ಕಂಥ ಇಲ್ಲಿ ದಾಂಡುಗಾರಿಕೆಯನ್ನು ಆರಂಭಿಕ ಇರುವ ಜೋಡಿಗಳು ತೋರ್ಪಡಿಸಿದ್ರೆ, ಇರುವರು ಕೂಡ ಇಲ್ಲಿ ಸ್ಫೋಟಕವಾದಂತಹ ಹೊಡೆತಗಳನ್ನು ಈ ಕ್ಷಣದಲ್ಲಿ ತೋರ್ಪಡಿಸುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಕೆಯಲ್ಲಿ 19 ಓಟಗಳು ಜಮೆಯಾಗುತ್ತಾ ಇದೆ. ಈ ಓವರ್ನ ದ್ವಿತೀಯ 6 ಬಂದಾದ ಬಳಿಕ ಇದು ಓವರ್ ನಂಬರ್ 2ರ ಕೊನೆಯ ಚೆಂಡು ನಿರಂಜನ್ ಕಡೆಯಿಂದ ವೈಶಾಖ್ ಕಡೆಗೆಯಲ್ಲಿ ವೈಶಾಖ್ ಮತ್ತೆ ಇಲ್ಲಿ ದೊಡ್ಡ ಹೊಡೆತದ ಪ್ರಯತ್ನವನ್ನು ಪಟ್ಟರು. ಇದರೊಂದಿಗೆ ಮಗದೊಮ್ಮೆ ಚಿಕ್ಕಿಯಾಗುವ ಮುಖಾಂತರವಾಗಿ 2 ಓವರ್ಗಳು ಇಲ್ಲಿ ಮುಕ್ತಾಯ. 12 ಚೆಂಡುಗಳು ಮುಕ್ತಾಯಗೊಳ್ಳುವಾಗ 19ರಲ್ಲಿ ಖಾತೆ ಜಮೆಯಾಗುತ್ತಾ ಇದೆ. 12 balls ಕಂಪ್ಲೀಟೆಡ್, 19 ಆನ್ ದ ಸ್ಕೋರ್ ಬೋರ್ಡ್. ಲಾಸ್ಟ್ 6 balls ಲೆಫ್ಟ್ ಆಫ್ ದ ಫಸ್ಟ್ ಇನ್ನಿಂಗ್ಸ್. ಆರಂಭದ ಇನ್ನಿಂಗ್ಸಿನ ಕೊನೆಯ 6 ಚೆಂಡುಗಳು ಇಲ್ಲಿ ಮಾತ್ರ ಬಾಕಿ ಉಳಿತಾ ಇದೆ. ದಾಳಿಗಾರಿಕೆ ವಿಭಾಗದಲ್ಲಿ ಆರಂಭದ ಇನ್ನಿಂಗ್ಸಿನ ಕೊನೆಯ ಓವರ್ ಅನ್ನು ಎಸೆಯಲು ಧನುಷ್ ರವರ ಆಗಮನವಾಗುತ್ತಾ ಇದೆ. 19ರಲ್ಲಿ ಗಳಿಕೆ ಇದೆ. ಕೊನೆಯ 6 ಚೆಂಡುಗಳನ್ನು ಎಸೆಯಲು ಧನುಷ್ ರವರ ಆಗಮನ. ನಿತಿನ್ ಕಡೆಗೆ ಇದು ಓವರಿನ ಪ್ರಥಮ ಚೆಂಡು. ರೈಟ್ ಆರ್ಮ್ ಓವರ್ ದ ವಿಕೆಟ್ ದಾಳಿಯಲ್ಲಿ ಇದು ಪ್ರಥಮ ಚೆಂಡಿಯಲ್ಲಿ ಅವಕಾಶಗಳನ್ನು ಕಲ್ಪಿಸಿಕೊಟ್ಟರು. ವಿಕೆಟ್ಗಳ ನಡುವೆ ಬೈಸ್ ರೂಪದಲ್ಲಿ 1 ಓಟಗಳ ಹೆಚ್ಚುವರಿ ಇದೆ. ಇದರೊಂದಿಗೆ 20 ಒಟ್ಟು ಗಳಿಕೆಯಲ್ಲಿ ಬಂದಾಗಿದೆ. 20 ಆನ್ ದ ಸ್ಕೋರ್ ಬೋರ್ಡ್ ಹಿಯರ್. ಓವರಿನ ಆರಂಭಿಕ 1 ಚೆಂಡು, ತೃತೀಯ ಓವರಿನ ಪ್ರಥಮ 1 ಚೆಂಡಿಯಲ್ಲಿ ಮಾತ್ರ ಮುಕ್ತಾಯಗೊಳ್ಳುತ್ತಾ ಇದೆ. ಓವರಿನ ದ್ವಿತೀಯ ಚೆಂಡಿದು ಧನುಷ್ ಕಡೆಯಲ್ಲಿ, ವೈಶಾಖ್ ಕಡೆಗೆ ಕೊನೆಯ ಕ್ಷಣದಲ್ಲಿ ಕಾಲಿನ ಸ್ಪರ್ಶವಾದರೂ ಕೂಡ ಡೆಲಿವರಿ ಎನ್ನತಕ್ಕಂಥ ತೀರ್ಪು ಇದೆ. ಯಾವುದೇ ರೀತಿಯ ಆಕ್ಷನ್ಗಳಿಲ್ಲದ ಕಾರಣ ಚುಕ್ಕಿ ಚೆಂಡಾಗುತ್ತಾ ಇದೆ. ಒಟ್ಟಾಗಿ
ಈ ಓವರಿನ 2 ಚೆಂಡು ಮುಕ್ತಾಯವಾಗುತ್ತಾ ಇದೆ. 4 ಚೆಂಡುಗಳು ಇನ್ನೂ ಕೂಡ ಬಾಕಿ ಇರುವಾಗ ಓವರ್ ನಂಬರ್ 3ರ 3ನೇ ಚೆಂಡನ್ನು ಮುಂದುವರಿಸ್ತಾ ಇದ್ದಾರೆ ಧನುಷ್. ತೀರ್ಪುಗಾರನ ಬಿಡುತ್ತಾ ರೈಟ್ ಆರ್ಮ್ ಓವರ್ ದ ವಿಕೆಟ್ ದಾಳಿಯ ಮುಖಾಂತರವಾಗಿ ಬಲಗೈ ಬ್ಯಾಟ್ಸ್ಮನ್ ವೈಶಾಖ್ ಕಡೆಗೆ ವೈಶಾಖ್ ಮತ್ತೆ ದೊಡ್ಡ ಹೊಡೆತದ ಪ್ರಯತ್ನವನ್ನು ಪಟ್ಟರು. ಕ್ಷಣ ಮಾತ್ರ ಗಾಳಿಯಲ್ಲಿದ್ದಂತಹ ಚೆಂಡು ಇಲ್ಲಿ ಸೀಮಾ ರೇಖೆಯ ಹೊರಭಾಗದಲ್ಲಿ ಸಿಕ್ಸರ್ ಬರುತ್ತಾ ಇದೆ. ವೈಶಾಖ್ ಸುಂದರವಾಗಿ ದಂಡಂ ದಶಗಣಂ ಶೈಲಿಯಲ್ಲಿ ಬೀಸುವಾಗ 6 ಓಟಗಳ ಸೇರ್ಪಡೆ ಆಗುತ್ತಾ ಇದೆ. ಅಲ್ಲಿ ಚಪ್ಪಾಲೆಯ ಸದ್ದುಗಳು ಮುಗಿಲು ಮುಟ್ಟುತ್ತಾ ಇದೆ. ಕಾರಣ ಇದು ವಿಜಯಲಕ್ಷ್ಮಿ ಉಳ್ಳಾಲ್ ಬೈಲ್ ತಂಡದ ಐಕಾನ್ ಆಟಗಾರ. ಈ ವೈಶಾಖ್ ತಂಡ ಬಯಸಿದ ಇನ್ನಿಂಗ್ಸ್ ಅನ್ನು ಈ ಸಂದರ್ಭದಲ್ಲಿ ತೋರ್ಪಡಿಸುವ ಮುಖಾಂತರವಾಗಿ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. 26ರಲ್ಲಿ ಗಳಿಕೆ ಇದೆ. 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಇರುವಾಗ 2 ಸಿಕ್ಸರ್ ವೈಶಾಖ್ ಬ್ಯಾಟ್ ಮುಖಾಂತರ ಬಂದಾದ ಬಳಿಕ ಇಲ್ಲಿ ಮತ್ತೆ ದಂಡಿಸಕದ ಪ್ರಯತ್ನ. ಆದರೆ ನೇರವಾಗಿ ಲಾಂಗ್ ಆನ್ ಭಾಗದ ಕ್ಷೇತ್ರ ರಕ್ಷಕ ಪ್ರೀತಮ್ ರವರ ಭದ್ರೆ ಬಗಸೆಯಲ್ಲಿ ಚೆಂಡು ಕಾಣಸಿಗುತ್ತಾ ಇದೆ. ಇದರೊಂದಿಗೆ ಒಟ್ಟಾಗಿ ಗಳಿಕೆಯಲ್ಲಿ 26 ಸ್ಥಗಿತವಾಗಿರುವಾಗ ಕೊನೆಯ 2 ಚೆಂಡು ಇನ್ನೂ ಕೂಡ ಬಾಕಿ ಇದೆ. ಇಲ್ಲಿ ಆರಂಭದಲ್ಲಿ 4 ಚೆಂಡುಗಳಿಗೆ ಕಡಿವಾಣದ ಬಳಿಕ 2 ಚೆಂಡುಗಳು ಕೊನೆಯದಾಗಿ ಬಾಕಿ ಇದೆ. ಆದರೆ ಅಂಕಿಅಂಶ ಪಟ್ಟಿಯನ್ನು ಒಮ್ಮೆ ಗಮನಿಸುವುದಾದರೆ 26 ಎನ್ನತಕ್ಕಂಥ ಗೌರವಾನ್ವಿತ ಮೊತ್ತವೇ ಸರಿ ಈ ಸಂದರ್ಭದಲ್ಲಿ ಗಳಿಕೆಯಲ್ಲಿ ದಾಖಲಾಗಿದೆ. ಇಲ್ಲಿ ಮತ್ತೆ ಇಲ್ಲಿ ಧನುಷ್ ಕಡೆಯಿಂದ ಕುಶಾಲ್ ಕಡೆಗೆ ಇಲ್ಲಿ ದಂಡಿಸಿದರು. ಇಲ್ಲಿ ಶಾರ್ಟ್ ಫೈನ್ ಲೆಗ್ ಭಾಗದಲ್ಲಿ ಚಲಿಸತಕ್ಕಂಥ ಚೆಂಡು ಇಲ್ಲಿ ಮತ್ತೆ ಇಲ್ಲಿ ಬೌಂಡರಿ ದಾಖಲಾಗುತ್ತಾ ಇದೆ. ಈ ಬೌಂಡರಿ ಬರುವ ಮುಖಾಂತರವಾಗಿ ಖಾತೆಯಲ್ಲಿ ಒಟ್ಟಾಗಿ 30 ಓಟಗಳು ಜಮೆಗೊಳ್ಳುತ್ತಾ ಇದೆ. 1 ಚೆಂಡು ಬಾಕಿ ಇದೆ. ಇದು ಆರಂಭದ ಇನ್ನಿಂಗ್ಸಿನ ಕೊನೆಯ 1 ಚೆಂಡು. ಗಳಿಕೆಯಲ್ಲಿ 30 ಓಟಗಳು ಬಂದಾಗಿದೆ. 30 ಆನ್ ದ ಸ್ಕೋರ್ ಬೋರ್ಡ್. ಕ್ಷಣ ಮಾತ್ರ ಗಾಳಿಯಲ್ಲಿದ್ದಂಥ ಚೆಂಡಿಯಲ್ಲಿ ಕಾಟನ್ ಬೋಲ್ಡ್ ಆಗುವ ಮುಖಾಂತರವಾಗಿ ಕೊನೆಯ ಚೆಂಡಿಗೆ ವಿಕೆಟ್ ಅನ್ನು ಕಲ್ಪಿಸಿಕೊಡುವ ಮುಖಾಂತರವಾಗಿ ಆರಂಭದ ಇನ್ನಿಂಗ್ಸ್ ಇಲ್ಲಿ ಮುಕ್ತಾಯ. ಆರಂಭದ ಇನ್ನಿಂಗ್ಸ್ ಮುಕ್ತಾಯಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 30 ಓಟಗಳು ಬಂದಾಗಿದೆ. 31 ಎನ್ನ ಸವಾಲನ್ನು ಬೆನ್ನಟ್ಟಬೇಕಾಗಿದೆ. ಇಲ್ಲಿ 18 ಚೆಂಡುಗಳ ಮುಂದೆ ಟೀಮ್ ಅಶ್ವ ತಂಡ 18ರ ಮುಂದೆ 31 ಓಟವನ್ನು ದಾಖಲು ಮಾಡಬೇಕಾಗಿದೆ.
ಎಸ್ ರೆಡಿ ತೀರ್ಪುಗಾರರೇ, ಪಂದ್ಯಕ್ಕೆ ಹಸಿರು ಬಣ್ಣದ ನಿಶಾನೆ ನೀಡಿದ ಪಂದ್ಯವನ್ನು ಮುಂದುವರಿಸಿ 18ರ ಮುಂದೆ ವಿಜಯಕ್ಕಾಗಿ ಬೇಕಾಗಿದೆ ಇಲ್ಲಿ 31 ಓಟ ವಿಜಯಕ್ಕಾಗಿ ಬೇಕಾಗಿದೆ ಇಲ್ಲಿ. ಆರಂಭದ ಚೆಂಡಿಯಲ್ಲಿ ಸೊಗಸಾಗಿರಕ್ಕಂಥ ದಾಳಿ ಇದು. ಶ್ರೇಷ್ಠ ಮಟ್ಟಿನ ಈ ದಾಳಿಗಾರಿಕೆಯಲ್ಲಿ ಆರಂಭದಲ್ಲಿ ಚಿಕ್ಕಿ ಚೆಂಡನ್ನು ಸಂಘಟಿಸುವ ಮುಖಾಂತರವಾಗಿ ಯಾವುದೇ ರೀತಿಯ ಓಟಕ್ಕೆ ಅವಕಾಶಗಳನ್ನೇ ಬಿಟ್ಟುಕೊಡುತ್ತಾ ಇಲ್ಲ ದಾಳಿಗಾರಿಕೆ ವಿಭಾಗ. ಒಂದು ಚೆಂಡು ಮುಕ್ತಾಯವಾದ ಬಳಿಕ ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಬಲಿಷ್ಠನೆ ಖಾಲಿ ಜಾಗವಾಗಿತ್ತು ಇಲ್ಲಿ. ನೇರ ವಿಭಾಗದಲ್ಲಿ ಚೆಂಡು ಚಲಿಸ್ತಾ ಇದೆ. ಒಂದರ ಬಳಿಕೆಯಲ್ಲಿ ಎರಡು ಚೆಂಡುಗಳಲ್ಲಿ ಮುಕ್ತಾಯಗೊಂಡಾಗಿದೆ. ಒಂದರಲ್ಲಿದೆ ಗಳಿಕೆಯಲ್ಲಿ ದಾಳಿಗಾರಿಕೆ ವಿಭಾಗದಲ್ಲಿ ಕುಶಲ್ ಓವರಿನ ತೃತೀಯ ಚೆಂಡು ಇದು. ಕುಶಲ್ ಕಡೆಯಿಂದ ತೇಜಸ್ ಕಡೆಗೆ ಹೆಲಿಕಾಪ್ಟರ್ ಶಾಟ್ ನೋಟವನ್ನು ಇಟ್ಟುಕೊಂಡ್ರು, ಆದರೆ ಕಂಪ್ಲೀಟ್ಲಿ ಮಿಸ್ ಮಾಡುವ ಮುಖಾಂತರವಾಗಿ ಯು ಮಿಸ್ ಹೈಟ್ ಎನ್ನತಕ್ಕಂಥ ಮಾತಿನೊಂದಿಗೆ ಚೆಂಡು ದಾಂಡುಗರನ್ನು ವಂಚಿಸಿದರೂ ಕೂಡ ಗೂಟಕ್ಕೆಯಲ್ಲಿ ವಂಚಿಸ್ತಾ ಇಲ್ಲ. ನೇರವಾಗಿ ವಿಕೆಟ್ ಟೇಕಿಂಗ್ ಡೆಲಿವರಿಯನ್ನು ಸಂಘಟಿಸಿಕೊಂಡು ಆರಂಭಿಕ ಜೋಡಿಯಲ್ಲಿ ನಷ್ಟ ಮಾಡುತ್ತಾ ಇದೆ ಇಲ್ಲಿ ಕುಶಲ್ ರವರ ದಾಳಿಗಾರಿಕೆ. 3 ಚೆಂಡುಗಳು ಇದರೊಂದಿಗೆ ಮುಕ್ತಾಯ. ಒಂದರಲ್ಲಿ ಗಳಿಕೆ ಇದೆ. 31 ಬೆನ್ನಟ್ಟುವ ಸ್ಥಿತಿಗಲ್ಲಿದೆ ಟೀಮ್ ಅಶ್ವ ತಂಡ. ಆರಂಭಿಕ ಓವರಿನ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ಆರಂಭಿಕ 3 ಚೆಂಡುಗಳಲ್ಲಿ ಕೇವಲ 1 ಓಟವನ್ನು ಮಾತ್ರ ಬಿಟ್ಟುಕೊಟ್ಟಂತ ಕುಶಲ್ ದಾಳಿಗಾರಿಕೆ 4ನೇ ಬಾರಿಗೆ ಸೇಬೇಕಾಗಿದೆ. ನೂತನ ಕ್ರಮಾಂಕದಲ್ಲಿ ದೇವಿ ಕಿರಣ್ ಕಡೆಗೆ ಇಲ್ಲಿ ಬಹುವೇಗದ ದಾಳಿಯಾಗಿತ್ತು. ಬಹುವೇಗದ ದಾಳಿ, ಧೂಳೆಬ್ಬಿಸುವ ದಾಳಿ ಇದ್ದರೂ ಕೂಡ ವೈಡ್ ರೂಪದಲ್ಲಿ ಎಕ್ಸ್ಟ್ರಾಸ್ ಖಾತೆಯಲ್ಲಿ 1 ಓಟಗಳ ಹೆಚ್ಚುವರಿ ಇದೆ. ಇದರೊಂದಿಗೆ ಖಾತೆಯಲ್ಲಿ ಒಟ್ಟಾಗಿ 2 ಓಟಗಳು ಜಮೆಯಾಗಿರುವಾಗ ಓವರಿನ 4ನೇ ಚೆಂಡನ್ನು ಮತ್ತೆ ಮುಂದುವರಿಸಬೇಕಾಗಿದೆ. ಮತ್ತೆ ಇಲ್ಲಿ ತಡೆಯನ್ನು ಹಿಡಿಯಬಲ್ಲಂತ ದಾಳಿ ಇದು. ಮತ್ತೆ ಎಕ್ಸ್ಟ್ರೀಮ್ ಪೇಸ್ ಅನ್ನು ಕಂಡುಕೊಳ್ತಾ ಇದ್ದೇವೆ ಈ ಸಮಯದಲ್ಲಿ. 4 ಚೆಂಡುಗಳು. ಇಲ್ಲಿ ನಿಧಾನಗತಿಯಲ್ಲಿ ಬರತಕ್ಕಂಥ ಚೆಂಡಿದು. ವಂಚನೆಗೊಳಗಾಗಿ ಇಲ್ಲಿ ಯಾವುದೇ ರೀತಿ ಕನೆಕ್ಟ್ ಮಾಡಲು ಅವಕಾಶಗಳನ್ನು ಬಿಟ್ಟುಕೊಡದೆ ಇಲ್ಲಿ ಶ್ರೇಷ್ಠ ಮಟ್ಟಿನ ಎಸ್ತಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. 5 ಚೆಂಡುಗಳು ಇಲ್ಲಿ ಮುಕ್ತಾಯ. 2 ಖಾತೆಯಲ್ಲಿದೆ. ಕೊನೆಯ 1 ಚೆಂಡು ಮಾತ್ರ ಬಾಕಿ. ದೇವಿ ಕಿರಣ್ ದಾಂಡುಗಾರಿಕೆ ವಿಭಾಗದಲ್ಲಿ ಕೊನೆಯ ಚೆಂಡಿಗೆ ದಂಡಿಸಬಹುದೇ ದೊಡ್ಡ ಹೊಡೆತಲ್ಲಿ. ಲಾಂಗ್ ಆಫ್ ಭಾಗದಲ್ಲಿ ಚಲಿಸತಕ್ಕಂಥ ಚೆಂಡು ಇದು. ಒಂದು ಸುಲಭದಲ್ಲಿ ಬರುವ ಮುಖಾಂತರವಾಗಿ ಆರಂಭಿಕ 6 ಚೆಂಡುಗಳು ಇಲ್ಲಿ ಮುಕ್ತಾಯ. ಆರಂಭಿಕ ಓವರ್ ನಂಬರ್ 1 ಮುಕ್ತಾಯವಾಗುತ್ತಾ ಇದೆ. ಓವರ್ ನಂಬರ್ 1 ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 3 ಓಟಗಳು ಮಾತ್ರ. 12 ಚೆಂಡು ಬಾಕಿ ಇದೆ. ಇನ್ನು ವಿಜಯಕ್ಕಾಗಿ ಬೇಕಾಗಿದೆ 28 ಓಟಗಳು. 12ರ ಮುಂದೆ 28 ಓಟ ವಿಜಯಕ್ಕಾಗಿ ಬೇಕಾಗಿದೆ. ಇಲ್ಲಿ ದೊಡ್ಡ ಹೊಡೆತಗಳು ಟೀಮ್ ಅಶ್ವ ತಂಡದ ದಾಂಡುಗಾರರು ದಂಡಿಸಲೇಬೇಕಾಗಿದೆ. ಈ ಸಂದರ್ಭದಲ್ಲಿ 3 ಸಿಕ್ಸರ್ ಬರಲೇಬೇಕಾಗಿದೆ. ಈ ಸ್ಥಿತಿಗತಿಯಲ್ಲಿ ನಡೆಯತಕ್ಕಂಥ ಪಂದ್ಯದಲ್ಲಿ ಯಾವ ರೀತಿಯಲ್ಲಿ ದೇವಿ ಕಿರಣ್ ಹಾಗೂ ಧನುಷ್ ಅವರ ಬ್ಯಾಟ್ ಮುಖಾಂತರ ಓಟಗಳು ಬರಬಹುದು ಕಾದು ನೋಡಬೇಕಾಗಿದೆ. ನಿತಿನ್ ದ್ವಿತೀಯ ಓವರಿನ ಆರಂಭದ ಚೆಂಡಿನೊಂದಿಗೆ ಡೀಪ್ ಇನ್ ವಿಕೆಟ್ ಭಾಗದಲ್ಲಿ ಚಲಿಸತಕ್ಕಂಥ ಚೆಂಡು. 1ರ ಬಳಿ ಓಟಗಳು ಕೂಡ ಇಲ್ಲಿ ಸಂಪೂರ್ಣ. ಇದರೊಂದಿಗೆ 2 more added to the scoreboard. Scoreboard jumps to 5 on the board for the completion of first ball of second over. Nitin for the second time in his over bowling mark, right arm over the wicket to the right-handed batsman Devi Kiran.
ಮತ್ತೆ ಇಲ್ಲಿ ಸೊಗಸಾಗಿರತಕ್ಕಂಥ ದಾಳಿ ವೈಟ್ ಎನ್ನತಕ್ಕಂಥ ತೀರ್ಪು ಇದೆ. ಲೆಗ್ ಸ್ಟಂಪಿನ ತೀರ ಹೊರಭಾಗದಲ್ಲಿ ಚಲಿಸದ ಚೆಂಡಾಗಿತ್ತು. ವೇಗಯುತವಾದ ದಾಳಿ ಇದ್ದರೂ ಕೂಡ ಲಯಕ್ಕೆ ಬರಲೇಬೇಕಾಗಿದೆ ದಾಳಿಗಾರ. ಲಯಬದ್ಧತೆ ದಾಳಿ ಅಂತ ರೀತಿಯಲ್ಲಿ ಸಂಘಟಿಸಿದಲ್ಲಿ ದಾಂಡುಗಾರಿಗೆ ದಂಡಿಸಲು ಬಹು ಕಷ್ಟವೇ ಸರಿ. ಅದರಲ್ಲಿ ಲಯಕ್ಕೆ ಬರಬಹುದೇ ದಾಳಿಗಾರ ಅಲ್ಲ. ಮತ್ತೆ ಅದೇ ಶೈಲಿಯ ದಾಳಿಯನ್ನು ಮುಂದುವರಿಸಬಹುದು. ನಿತಿನ್ ರವರ ದಾಳಿಗಾರಿಗೆ ಶ್ರೇಷ್ಠ ಮಾಟಿನ ದಾಳಿ ಇದು. ಅಲಾಂಗ್ ವಿತ್ ದ ಕಾರ್ಪೆಟ್ ಬಂದಂತ ಚೆಂಡು ಇದು ಧೂಳೆಬ್ಬಿಸುವ ದಾಳಿ ಆಗಿತ್ತಾ ಇದೆ. ಇಲ್ಲಿ ಲೆಗ್ ಬಾಯ್ಸ್ ಎನ್ನತಕ್ಕಂಥ ತೀರ್ಪು ಇಲ್ಲಿ ಮೈದಾನದ ಒಳಭಾಗದಲ್ಲಿ ಧೂಳೆಬ್ಬಿಸುವಂತ ದಾಳಿಯನ್ನು ಸಂಘಟಿಸ್ತಾ ಇದರಲ್ಲಿ. ಇದರೊಂದಿಗೆ ಗಳಿಕೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ 7 ಓಟಗಳು ಮಾತ್ರ ಆರಂಭಿಕ, 2 ಚೆಂಡು ಮುಕ್ತಾಯ. ಎರಡು ಚೆಂಡುಗಳು ಮುಕ್ತಾಯವಾದ ಬಳಿಕ ಓವರಿನ ತೃತೀಯ ಚೆಂಡು. ಮತ್ತೆ ಇಲ್ಲಿ ಲಯವಾದ ದಾಳಿ ಇದು. ಶ್ರೇಷ್ಠ ಮಟ್ಟಿನ ತಿರುವಿರುವಂಥ ಚೆಂಡುಗಳೊಂದಿಗೆ ಇಲ್ಲಿ ದಾಂಡುಗಾರನ್ನ ಕಟ್ಟಿ ಹಾಕಬಲ್ಲಂತೆ ಎಸ್ತುಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಗಳಿಕೆಯಲ್ಲಿ ಈ ಓವರಿನ ಆರಂಭಿಕ 3 ಚೆಂಡುಗಳು ಮುಕ್ತಾಯದ ಹಾದಿಯನ್ನು ಹಿಡಿದಾಗ 7 ಮಾತ್ರ ಗಳಿಕೆಯಲ್ಲಿದೆ. ಮತ್ತೆ ದಂಡಿಸಿದರಲ್ಲಿ ಶಾಟ್ ಕವರ್ಸ್ ಭಾಗವನ್ನು ಗುರಿಯಾಗಿಟ್ಟುಕೊಳ್ಳುವಾಗ ಇಲ್ಲಿ ನೇರ ಥ್ರೋಗೆ ಪ್ರಯತ್ನವನ್ನು ಪಟ್ಟರಲ್ಲಿ ಕ್ಷೇತ್ರರಕ್ಷಕ. ಆದರೆ ಒಂಟಿ ಓಟಕ್ಕೆ ಮಾತ್ರ ಅವಕಾಶ ಇರುವಾಗ ಆರಂಭದ 4 ಚೆಂಡು ಮುಕ್ತಾಯ, 8ರಲ್ಲಿ ಒಟ್ಟು ಗಳಿಕೆ ಜಮೆಯಾಗುತ್ತಾ ಇದೆ. ಕೊನೆಯದಾಗಿ ಈ ಓವರಿನ 2 ಚೆಂಡುಗಳು ಬಾಕಿ. ಲಾಸ್ಟ್ 2 ಬಾಲ್ಸ್ ಲೆಫ್ಟ್ ಆಫ್ ದ ಸೆಕೆಂಡ್ ಓವರ್. 8 ಚೆಂಡುಗಳ ಮುಂದೆ ಇನ್ನು ವಿಜಯಕ್ಕಾಗಿ 23 ಓಟಗಳು ಬೇಕಿದೆ. ಈ ತನ್ಮಧ್ಯೆ ಮತ್ತೆ ಇಲ್ಲಿ ನೆಲಕಚ್ಚಿ ಬರತಕ್ಕಂಥ ಚೆಂಡಾಗುತ್ತಾ ಇದೆ. ಇಲ್ಲಿ ಬೈಸ್ ರೂಪದಲ್ಲಿ 1ರ ಹೆಚ್ಚುವರಿ. ಇದರೊಂದಿಗೆ 5 ಚೆಂಡುಗಳು ಇಲ್ಲಿ ಮುಕ್ತಾಯ. ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. ಕೊನೆಯ ಚೆಂಡಾಗಿತ್ತು. ಓವರಿನ ಕೊನೆಯ ಚೆಂಡು. ಇಲ್ಲಿ ಮತ್ತೆ ಇಲ್ಲಿ ಲೆಗ್ ಬಾಯ್ಸ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಇದರೊಂದಿಗೆ ದ್ವಿತೀಯ ಓವರ್ ಮುಕ್ತಾಯ. ಆರಂಭಿಕ 2 ಓವರ್ಗಳು ಮುಕ್ತಾಯದ ಹಾದಿಯನ್ನು ಹಿಡಿದಾಗ ಅಂಕಿಅಂಶ ಪಟ್ಟಿಯಲ್ಲಿ 10 ಓಟಗಳು ಜಮೆಯಾಗುತ್ತಾ ಇದೆ. 10 ಆನ್ ದ ಸ್ಕೋರ್ ಬೋರ್ಡ್ ಫಾರ್ ದ ಕಮಿಷನ್ ಆಫ್ ಫಸ್ಟ್ 2 ಓವರ್ಸ್. 6 ಚೆಂಡು ಬಾಕಿ, 21 ಓಟ ವಿಜಯಕ್ಕಾಗಿ ಬೇಕಾಗಿದೆ. 6 to go, 21 more to get. 6 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 21 ಓಟಗಳು ಬೇಕಾಗಿದೆ. ಇಲ್ಲಿ ಟೀಮ್ ಶಕ್ತಿ ಅದೇ ರೀತಿ ಟೀಮ್ ಶಸ್ತ್ರ ತಂಡದ ನಾಯಕ ದಯವಿಟ್ಟು ನಾಣಿಚಿಮಿಗೆ ಬಂದುಬೇಡಿ. ಟೀಮ್ ಶಕ್ತಿ ಅದೇ ರೀತಿ ಟೀಮ್ ಶಸ್ತ್ರ ತಂಡದ ನಾಯಕ ದಯವಿಟ್ಟು ನಾಣಿಚಿಮಿಗೋಸ್ಕರ ಆದಷ್ಟು ಬೇಗ ಬರಬೇಕಾಗಿ ವಿನಂತಿಯನ್ನು ಮಾಡುತ್ತಾ ಇದ್ದೇವೆ. ಟೀಮ್ ಶಸ್ತ್ರ ಅದೇ ರೀತಿ ಟೀಮ್ ಶಕ್ತಿ ತಂಡದ ನಾಯಕ. ಗಾಳಿಯಲ್ಲಿದ್ದಂಥ ಚೆಂಡೆಯಲ್ಲಿ ಅದ್ಭುತವಾದ ಕ್ಯಾಚ್ ಅನ್ನು ಪಡೆಯುತ್ತಾ ಇದೆ. ರನ್ನಿಂಗ್ ಆಟ್ ಸಿಂಗಲ್ ಹ್ಯಾಂಡೆಡ್ಲಿ ಟೇಕನ್ ಬೈ ದ ಬೌಲರ್ ವೈಶಾಖ್. ದಾಳಿಯಲ್ಲಿ ಕೂಡ ಬಹಳಷ್ಟು ಸೊಗಸಾಗಿರತಕ್ಕಂಥ ದಾಳಿಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಇಲ್ಲಿ ದಾಂಡುಗಾರಿಕೆಯಲ್ಲಂತೂ ಸ್ಫೋಟಕವಾದ ದಾಂಡುಗಾರಿಕೆಯನ್ನು ತೋರ್ಪಡಿಸುವ ಮುಖಾಂತರವಾಗಿ ತಂಡ ಬಯಸಿದ್ದ ಇನ್ನಿಂಗ್ಸ್ ಅನ್ನು ಕಟ್ಟಿ ಹಾಕಿದಂತೆ ಈ ಆಟಗಾರ ದಾಳಿಗಾರಿಕೆ ವಿಭಾಗದಲ್ಲಿ ಕೂಡ ಬಹಳಷ್ಟು ಶಿಸ್ತುಬದ್ಧಿನ ದಾಳಿಯೊಂದಿಗೆ ಆರಂಭಿಕ ಚೆಂಡಿಗೆ ವಿಕೆಟ್ ಅನ್ನು ಪಡೆಯುತ್ತಾ ಇದ್ದಾರೆ. ಇದರೊಂದಿಗೆ ಧನುಷ್ ಅವರ ಇನ್ನಿಂಗ್ಸ್ ಕೂಡ ಅಂತ್ಯವಾಗುವಾಗ 5ರ ಮುಂದೆ 21 ಓಟ ವಿಜಯಕ್ಕಾಗಿ. ಇಲ್ಲಿ ಈತನ ಮಧ್ಯೆ ದೊಡ್ಡ ಹೊಡೆತದ ಪ್ರಯತ್ನವನ್ನು ಪಟ್ಟರು. ಗಾಳಿಯಲ್ಲಿ ತಂದ ಚೆಂಡು ಇದರೊಂದಿಗೆ ಸೀಮಾರೆಗೆ ಹೊರಭಾಗದಲ್ಲಿ ಸಿಕ್ಸರ್, ಕಾರ್ನರ್ ಭಾಗದಲ್ಲಿ ಸಿಕ್ಸರ್ ದಾಖಲಾಗಿದೆ. ಸುಪ್ರೀತ್ ಬ್ಯಾಟ್ ಮುಖಾಂತರವಾಗಿ ಎಲ್ಲಿದ್ದ ಈ ಬ್ಯಾಟ್ಸ್ಮನ್ ಇಷ್ಟರ ತನಕ ಇಲ್ಲಿ ತಂಡ ಬಯಸಿದ್ದೆ ಇಂತಹ ಹೊಡೆತಗಳನ್ನು ದಂಡಿಸಬಲ್ಲಂತ ಆಟಗಾರ ಬೇಕಿತ್ತು. ಆದರೆ ಕೊನೆಯ 4 ಚೆಂಡುಗಳು ಬಾಕಿ ಇದೆ. 15 ಓಟಗಳು ಬೇಕಾಗಿದೆ. ಇನ್ನು 4ರ ಮುಂದೆ ವಿಜಯಕ್ಕಾಗಿ 15 ಓಟಗಳು. ಇಲ್ಲಿ ಯಾವ ರೀತಿಯಲ್ಲಿ ಸುಪ್ರೀತ್ ತನ್ನ ದಾಂಡುಗಾರಿಕೆಯನ್ನು ಮುಂದುವರಿಸಬಹುದು, ಇದೇ ರೀತಿಯ ನೈಜ ಹೊಡೆತಗಳನ್ನು ದಾಖಲು ಮಾಡಬಹುದೇ, ವೈಶಾಖ್ ಕಟ್ಟಿ ಹಾಕಬಹುದೇ ಇಲ್ಲಿ. ಇದರೊಂದಿಗೆ ತಡೆ ಹಿಡಿಯಬಲ್ಲಂತೆ ಎಸ್ತುಗಾರಿಕೆಯನ್ನು ಸಂಘಟಿಸುವ ಪ್ರಯತ್ನದಲ್ಲಿ ಇಲ್ಲಿ ರನ್ಔಟ್ ರೂಪದಲ್ಲಿ
ಸುಪ್ರೀತ್ ಆಟ ಕೊನೆಗೊಳ್ಳುತ್ತಾ ಇದೆ. ಇದರೊಂದಿಗೆ ಖಾತೆಯಲ್ಲಿ ಒಟ್ಟಾಗಿ 16 ಓಟಗಳು ಸ್ಥಗಿತವಾಗುತ್ತಾ ಇದೆ. 16 ಆನ್ ದ ಸ್ಕೋರ್ ಬೋರ್ಡ್ ಹಿಯರ್. 15 ಓಟಗಳು ಇನ್ನೂ ಕೂಡ ಬೇಕಾಗಿದೆ ಕೊನೆಯ 3 ಚೆಂಡುಗಳ ಮುಂದೆ. ಮೂರು ಚೆಂಡು ಬಾಕಿ ಇದೆ. 15 ಓಟ ವಿಜಯಕ್ಕಾಗಿ ಬೇಕಾಗಿದೆ. ಅಲ್ಲಿ ಉಳಿದಂತ 3 ಚೆಂಡುಗಳಲ್ಲೂ ಕೂಡ 3 ದೊಡ್ಡ ಹೊಡೆತಗಳು ದಂಡಿಸಲೇಬೇಕಾಗಿದೆ. ಈ ಸಮಯದಲ್ಲಿ ದೇವಿ ಕಿರಣ್ ಆ ದೊಡ್ಡ ಹೊಡೆತ ದಂಡಿಸಬಲ್ಲಂತ ಸಾಮರ್ಥ್ಯ ಹೊಂದಿರತಕ್ಕಂಥ ಬ್ಯಾಟ್ಸ್ಮನ್ ಈತ. ಆ 3 ಚೆಂಡುಗಳನ್ನು ಯಾವ ರೀತಿಯಲ್ಲಿ ಎದುರಿಸ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಮೂರು ಚೆಂಡು ಬಾಕಿ ಇದೆ. ಕೊನೆಯದಾಗಿ 15 ಓಟಗಳು ವಿಜಯಕ್ಕಾಗಿ ಬೇಕಿರುವಾಗ ದೇವಿ ಕಿರಣ್ ಮುನ್ನುಗ್ಗಿ ದಂಡಿಸುವಂತ ಪ್ರಯತ್ನವನ್ನ ಪಟ್ರು. ಇಲ್ಲಿ ರನ್ನಿಂಗ್ ಕ್ಯಾಚ್ ಪಡೀತಾ ಇದೆ ಪ್ರಥಮ್ ಕ್ಷೇತ್ರ ರಕ್ಷಣೆ ಭಾಗದಲ್ಲಿ. ಲಾಂಗ್ ಆನ್ ಭಾಗದಲ್ಲಿ ನಿಂತ ಕ್ಷೇತ್ರ ರಕ್ಷಕ ರನ್ನಿಂಗ್ ಕ್ಯಾಚ್ ಅನ್ನು ಪಡೆಯುವ ಮುಖಾಂತರವಾಗಿ ದೇವಿ ಕಿರಣ್ ಇನ್ನಿಂಗ್ಸ್ಗೆ ಪೂರ್ಣ ವಿರಾಮ ನೀಡುತ್ತಾ ಇದ್ದಾರೆ. ಇದರೊಂದಿಗೆ 4 ಚೆಂಡುಗಳು ಇಲ್ಲಿ ಮುಕ್ತಾಯ. ಕೊನೆ 2 ಚೆಂಡು ಮಾತ್ರ ಬಾಕಿ ಇದೆ. 2ರ ಮುಂದೆ ವಿಜಯಕ್ಕಾಗಿ ಇನ್ನು 15 ಓಟಗಳು ಬೇಕಾಗಿದೆ. ಇಲ್ಲಿ ಕೊನೆಯದಾಗಿ ವೈಶಾಖ್ ದಂಡಿಸತಕ್ಕಂಥ ಆ 2 ಸಿಕ್ಸರ್ಗಳು ಬಾಕಿ ಉಳಿತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. 15 ಓಟಗಳು ಇನ್ನು ಕೂಡ ವಿಜಯಕ್ಕಾಗಿ ಬೇಕಾಗಿದೆ. 2 ಚೆಂಡುಗಳ ಮುಂದೆ 15 ಓಟಗಳು ಇನ್ನು ಬೇಕಾಗಿದೆ. ಓವರಿನ 5ನೇ ಚೆಂಡು. ನೂತನ ಕ್ರಮಾಂಕದಲ್ಲಿ ಎಡಗೈ ದಾಂಡುಗಾರ ಹೇಮ್ರವರ ಆಗಮನವಾಗುತ್ತಾ ಇದೆ. ವೈಶಾಖ್ ದಾಳಿಗಾರಿಕೆಯಲ್ಲಿ ಹೇಮ್ ಕಡೆಗೆ ಮುಂದುವರಿಸಬೇಕಾಗಿದೆ. ಎಡಗೈ ಅನುಭವಿ ಬ್ಯಾಟ್ಸ್ಮನ್ ಈತ ಸನ್ಮಧ್ಯೆ ದಂಡಿಸಿದರು. ಅದರ ಸುಲಭದ ಒಂಟಿ ಓಟಕ್ಕೆ ಮಾತ್ರ ಅವಕಾಶಗಳಿತ್ತು. ಇದರೊಂದಿಗೆ 1 ಚೆಂಡು ಕೊನೆಯದಾಗಿ ಬಾಕಿ ಉಳಿತಾ ಇದೆ. 5 ಚೆಂಡುಗಳು ಇಲ್ಲಿ ಮುಕ್ತಾಯ. ಇನ್ನಿಂಗ್ಸಿನ ಕೊನೆಯ 1 ಚೆಂಡು ಇಲ್ಲಿ ಮಾತ್ರ ಬಾಕಿ ಇದೆ. ವೈಶಾಖ್ ಕಡೆಯಿಂದ ಪ್ರೀತಮ್ ಕಡೆಗೆ ಇಲ್ಲಿ ಕೊನೆಯ ಬಾರಿ ಮುಂದುವರಿಸಬೇಕಾಗಿದೆ. ಕೊನೆಯ ಚೆಂಡಲ್ಲಿ ಅದ್ಭುತವಾಗಿತ್ತು. ಒಳ ತಿರುವನ್ನು ಕಂಡುಕೊಳ್ಳುವ ಮುಖಾಂತರವಾಗಿ ಇಲ್ಲಿ 1 ಓಟಕ್ಕೆ ಮಾತ್ರ ಸೀಮಿತ. ಇದರೊಂದಿಗೆ ಪಂದ್ಯವನ್ನು ಜಯಿಸ್ತಾ ಇದೆ ಟೀಮ್ ವಿಜಯಲಕ್ಷ್ಮಿ ಉಳ್ಳಾಲಬೈಲ್ ತಂಡ. ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ವಿಜಯಲಕ್ಷ್ಮಿ ಉಳ್ಳಾಲಬೈಲ್ ತಂಡಕ್ಕೆ. ಧನ್ಯವಾದಗಳು ಟೀಮ್ ಅಶ್ವ ತಂಡಕ್ಕೆ. ಅದೇ ರೀತಿ ಮುಂದಿನ ವೀಕ್ಷಣೆ ಬದಲಾವಣೆ. ಆತ್ಮೀಯವಾಗಿ ಅನಾಸ್ ಪಿ ಸಿರೋಡಿಯವರನ್ನು ಹಾರ್ದಿಕವಾಗಿ ವೀಕ್ಷಕರ ಕೊಠಡಿಗೆ ಸ್ವಾಗತಿಸ್ತಾ ಇದ್ದೇವೆ. ಅಲ್ಲಿ ಹಲೋ ಎಸ್, ಧನ್ಯವಾದಗಳು ತಶ್ವಿತ್ರವರ ಬಹಳಷ್ಟು ಅರ್ಥಪೂರ್ಣವಾಗಿ 2 ಪಂದ್ಯಕೂಟಗಳ ವೀಕ್ಷಕ ವಿವರಣೆಯನ್ನು ಮುಂದುವರಿಸಿಕೊಡ್ತಾ ನಮ್ಮೊಂದಿಗೆ ಬಂದಿದ್ದೀರಾ. ಒಂದು ಪಂದ್ಯಕೂಟ ಸಾಗ್ತಾ ಇದೆ. ಸಾಯಿ ಕಚಕ ಪ್ರಸ್ತುತಪಡಿಸುವಂತಹ ಸಾಯಿ ಕಚಕ ಪ್ರೀಮಿಯರ್ ಲೀಗ್ 2025-26ನೆಯ ಸಾಲಿನ ಪ್ರತಿಷ್ಠಿತ ಪಂದ್ಯಕೂಟವಿದು. ಕ್ರಿಕೆಟ್ ಕಾಶಿ ಊರ್ವ ಕ್ರೀಡಾಂಗಣದಲ್ಲಿ ಒಂದು ಪಂದ್ಯಕೂಟ ಸಾಗ್ತಾ ಇದೆ. ಇದೀಗ ಅಂತಿಮ 3 ಪಂದ್ಯಕೂಟಗಳು ಮಾತ್ರ ಬಾಕಿ ಇದೆ. ಲೀಗ್ ಹಂತದ 12 ಪಂದ್ಯಕೂಟ ಮುಕ್ತಾಯಗೊಂಡಿದ್ದು 13, 14, 15 ಹೀಗೆ 3 ಪಂದ್ಯಕೂಟ ಲೀಗ್ ಹಂತದಲ್ಲಿ ಬಾಕಿ ಇದೆ. ಸೊ ಮುಂದಿನ ಪಂದ್ಯಕೂಟ ಆಡುವಂತಹ ತಂಡಗಳಾಗಿ ಟೀಮ್ ಶಕ್ತಿ ವಿರುದ್ಧವಾಗಿ ಟೀಮ್ ಶಸ್ತ್ರ ತಂಡದ ಕ್ಯಾಪ್ಟನ್ಸ್ ಬಂದಾಗಿದೆ. ನಾಣ್ಯ ಚುಮ್ಮಿಗೆಯ ಪ್ರಕ್ರಿಯೆ ಕೂಡ ಮುಕ್ತಾಯಗೊಂಡಾಗಿದೆ. ಈ ಒಂದು ಪಂದ್ಯಕೂಟದ ಅದೃಷ್ಟದ ನಾಣ್ಯ ಚುಮ್ಮಿಗೆಯನ್ನು ನೋಡಿ, ಆಟಗಾರಿಗೊಂದು ಸೂಚನೆ, ತಂಡದ ಕ್ಯಾಪ್ಟನ್ಸಿಗೊಂದು ಸೂಚನೆ ನೀಡ್ತಾ ಇದ್ದೇವೆ. 1 ಇನ್ನಿಂಗ್ಸ್ ಆದ ತಕ್ಷಣವೇ ನಾವು ನಾಣ್ಯ ಚುಮ್ಮಿಗೆ ಕರೆ ನೀಡ್ತೇವೆ. ಆ ಸಮಯಕ್ಕೆ ತಕ್ಷಣ ಬಂದು ಸಹಕರಿಸಬೇಕು. ಯಾವುದೇ ರೀತಿಯಾಗಿರುವಂಥ ಸಮಯದ ಅಭಾವ ನಾವು ನೀಡುವಂತಿಲ್ಲ. ದಯಮಾಡಿ ಸಹಕರಿಸಿ. 1 ಇನ್ನಿಂಗ್ಸ್ ಮುಕ್ತಾಯಗೊಂಡ ತಕ್ಷಣವೇ ನಾವು ಟಾಸ್ಗೆ ಕರೆ ನೀಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಬಂದು ಸಹಕರಿಸಬೇಕು. ಅಥವಾ ನೀವು ಲೇಟ್ ಮಾಡುವುದು ಅಥವಾ ತಡ ಮಾಡಿ ಬರುವುದು ಅದು ಶಿಸ್ಸಿಗೆ ಉಲ್ಟಾ ಹೊಡೆಯುವಂಥ ಪ್ರಯತ್ನವಾಗಿರ್ತದೆ. ದಯಮಾಡಿ ನಮ್ಮೊಂದಿಗೆ ಸಹಕರಿಸಿ. ಅದೇ ದಯಮಾಡಿ ತಂಡದ ಕ್ಯಾಪ್ಟನ್ಸ್ಗಳು ಗಮನಿಸಿಕೊಳ್ಳಿ. 1 ಇನ್ನಿಂಗ್ಸ್ ಆದ ತಕ್ಷಣವೇ ನಾವು
ಟಾರ್ಚ್ಗಾಗಿ ಕರೆ ನೀಡ್ತಾ ಇದ್ದೇವೆ. ಆ ಟಾರ್ಚ್ಗಾಗಿ ತಾವು ಕರೆಯನ್ನು ಸ್ಪಂದಿಸಿ ಆದಷ್ಟು ಬೇಗ ಬರುವಂಥದ್ದು, ಲೇಟ್ ಮಾಡುವಂಥ ಅವಕಾಶವಿಲ್ಲ. ತಡವಾಗಿ ಬರುವಂಥದ್ದು ಶಿಸ್ತಿಗೆ ಅಪಾರವಾಗಿರುವಂತಹ ಕೆಟ್ಟ ಹೆಸರು. ಅದು ಖಂಡಿತವಾಗಿಯೂ ನಮ್ಮೊಂದಿಗೆ ಸಹಕರಿಸಿ. ಎಸ್, ಸೊ ಟೂರ್ನಮೆಂಟ್ನ 13ನೆಯ ಪಂದ್ಯಕೂಟವಿದು. ಟೀಮ್ ಶಕ್ತಿ ವಿರುದ್ಧವಾಗಿ ಟೀಮ್ ಅಸ್ತ್ರ ತಂಡದ ಮಧ್ಯೆ ಈ ಒಂದು ಪಂದ್ಯಕೂಟ ಸಾಗಿ ಬರಲಿಕ್ಕಿದೆ. ಟೀಮ್ ಶಕ್ತಿ ತಂಡ ಕ್ಷೇತ್ರಪಾಲಕ ವಿಭಾಗ ಆಯ್ದುಕೊಳ್ಳುತ್ತಾ ಇದೆ. ದಾಂಡುಗಾರಿಕಾ ವಿಭಾಗವನ್ನು ಟೀಮ್ ಅಸ್ತ್ರ ತಂಡಕ್ಕೆ ಬಿಟ್ಟುಕೊಡ್ತಾ ಇದೆ. ಟೀಮ್ ಶಸ್ತ್ರ ತಂಡದ ಆರಂಭಿಕ ಇರುವ ಬ್ಯಾಟ್ಸ್ಮನ್ಗಳು ಆದಷ್ಟು ಬೇಗ ಮೈದಾನ ಪ್ರವೇಶ ಪಡೆದುಕೊಳ್ಳಿ ಅಂತ ಕೇಳಿಕೊಳ್ತಾ ಇದ್ದಾರೆ. ಕ್ರಿಕೆಟ್ ಕಾಶಿ ಪಂದ್ಯಕೂಟ ಮುಂದುವರಿಸಿಕೊಳ್ಳುವುದಾದರೆ ಒಂದು ಪಂದ್ಯಕೂಟ ರೋಚಕವಾಗಿ ಸಾಗಿ ಬರಲಿಕ್ಕಿದೆ. ನಿರಂತರವಾಗಿರುವಂತಹ ಪಂದ್ಯಕೂಟ. ಖಂಡಿತವಾಗಿಯೂ ಕ್ರಿಕೆಟ್ ಅನ್ನುವುದು ಕೆಲವರಿಗೆ ಇದೊಂದು ಕೇವಲ ಆಟ, ಇನ್ನು ಕೆಲವರಿಗೆ ಇದೊಂದು ಅದ್ಭುತ. ಅದರಲ್ಲೂ ಕೂಡ ಓಕೆ ಸರ್, ಓಕೆ, ಎಸ್, ಖಂಡಿತವಾಗಿಯೂ ದಯಮಾಡಿ ಸಹಕರಿಸಿಕೊಳ್ಳು. ಇನ್ನುಳಿದ ಪ್ರತಿಯೊಂದು ಪಂದ್ಯಕೂಟವೂ ಕೂಡ ಸ್ಟ್ರೈಕ್ ನಮ್ಮ ವೇದಿಕೆಯ ಪೆವಿಲಿಯನ್ ಹತ್ತ ಇರುವಂತಹ ಕಡೆಯಲ್ಲಾಗಿರುತ್ತದೆ. ದಯಮಾಡಿ ಸಹಕರಿಸಿ. ಸ್ಟ್ರೈಕ್ ರೊಟೇಟ್ ಆಗುವಂತಿಲ್ಲ. ಇನ್ನು ಪ್ರತಿಯೊಂದು ಪಂದ್ಯಕೂಟದಲ್ಲಿ ಕೂಡ ಈ ಪಂದ್ಯಕೂಟದ ಹಾಗೆ ಪಂದ್ಯಕೂಟವನ್ನು ನಾವು ಮುಂದುವರಿಸಲಿಕ್ಕಿದ್ದೇವೆ. ಕ್ರಿಕೆಟ್ ಪಂದ್ಯಕೂಟ ನಿರಂತರವಾಗಿ ಸಾಗಿ ಬರುವಂಥ ವೇಳೆ ಇದು. ಕ್ರಿಕೆಟ್ ಅನ್ನುವುದು ಕೆಲವರಿಗೆ ಇದೊಂದು ಆಟ, ಇನ್ನು ಕೆಲವರಿಗೆ ಇದೊಂದು ಜೀವನ, ಅದರಲ್ಲೂ ಕೂಡ ಇನ್ನು ಕೆಲವರಿಗೆ ಇದೊಂದು ಅದ್ಭುತ. ಅದೆಷ್ಟೋ ಸುಖ ದುಃಖವನ್ನು ಮರೆಮಾಚಿಸಿರುವಂಥ ಕ್ಷಣ, ಜಾತಿ ಧರ್ಮವನ್ನು ಮೆಟ್ಟಿ ನಿಂತಹ ಕ್ಷಣ, ಸೋಲುಗಳ ನಡುವೆ ಗೆಲುವಿನ ನನಗೆ ಚಿಗುರಿಸಿದ ಕ್ಷಣ, ಎಲ್ಲದಕ್ಕೂ ಮಿಗಿಲಾಗಿ ಸೊ ಆದಷ್ಟು ಬೇಗ ಬನ್ನಿ. ಇರುವ ಬ್ಯಾಟ್ಸ್ಮನ್ಗಳು ನೂರಾರು ಜನರ ಸ್ನೇಹ ಸಂಬಂಧವನ್ನು ಗಳಿಸಿಕೊಟ್ಟ ಏಕಮಾತ್ರ ಆಟ ಕ್ರಿಕೆಟ್. ಇದೀಗ ಮುಂದುವರಿಸಿಕೊಳ್ಳುವುದಾದರೆ ಆದಷ್ಟು ಬೇಗ ಇರುವ ಬ್ಯಾಟ್ಸ್ಮನ್ಗಳು ಬರುವಂತೆ. ಟೂರ್ನಮೆಂಟ್ನ 13ನೆಯ ಪಂದ್ಯಕೂಟ. ಸಮಯದ ಅಭಾವ ತೀರ ಕಡಿಮೆ ಇದೆ. ಸಮಯದ ಅಭಾವ ತೀರ ಕಡಿಮೆ ಇರುವಂತಹ ಕಾರಣ ಆದಷ್ಟು ಬೇಗ ಬಂದು ಸಹಕರಿಸಂತ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇವೆ. 13ನೆಯ ಪಂದ್ಯಕೂಟ ನಾವು ಆಡಿಸ್ತಾ ಇದ್ದೇವೆ. ತೀರ್ಪುಗಾರಿದಾಗಲೇ ತೀರ್ಪುಗಾರಿಕಾ ಪೀಠ ಅಲಂಕಾರ ಮಾಡಿಕೊಂಡಾಗಿದೆ. ಟೀಮ್ ಸಾಯಿ ಕಟಕ ಪ್ರೀಮಿಯರ್ ಲೀಗ್ ಪ್ರಸ್ತುತ ಪಂದ್ಯಕೂಟದಲ್ಲಿ ಟೀಮ್ ಎಸ್, ದಯಮಾಡಿ ಸಹಕರಿಸಿ. ಮುಂದಿನ ಪ್ರತಿಯೊಂದು ಪಂದ್ಯಕೂಟವೂ ಕೂಡ ಸ್ಟ್ರೈಕ್ ನಮ್ಮ ಪೆವಿಲಿಯನ್ನಿಂದ ದಾಳಿಗಾರಿಕಾ ವಿಭಾಗ ಮುಂದುವರಿಸಿಕೊಳ್ಳಬೇಕಾಗಿದೆ. ಯಾವುದೇ ರೀತಿಯಾಗಿರುವಂತಹ ರೊಟೇಷನ್ ಇರುವುದಿಲ್ಲ. ಸೊ ಇದೀಗ ಓವರಿನ ಪ್ರಥಮ ಆರಂಭಿಕ ಇರುವ ಬ್ಯಾಟ್ಸ್ಮನ್ಗಳು ಮೈದಾನ ಪ್ರವೇಶ ಪಡೆದುಕೊಳ್ಳುತ್ತಾ ಇದ್ದಾರೆ. ಸ್ಟ್ರೈಕರ್ ವಿಭಾಗ ಅಲಂಕಾರ ಹಾಗೂ ನಾನ್ ಸ್ಟ್ರೈಕರ್ ವಿಭಾಗ ಅಲಂಕಾರ ಮಾಡುವಂತಹ ಆಟಗಾರ ಯಾರು ಅನ್ನೋದು ನಿರೀಕ್ಷೆಯಾಗಿದೆ. ಟೂರ್ನಮೆಂಟ್ನ 13ನೆಯ ಪಂದ್ಯಕೂಟ. ಸಾಯಿ ಕಟಕ ಪ್ರೀಮಿಯರ್ ಲೀಗ್ ಅನ್ನುವಂಥ ಪ್ರತಿಷ್ಠಿತ ಪಂದ್ಯಕೂಟವಿದು. ಸತತವಾಗಿ 3 ವರ್ಷಗಳ ನಿರಂತರ ಶ್ರಮ, 3 ವರ್ಷದ ಒಂದು ಬಾಂಧವ್ಯ ಕೆನರಾ ಕಾಲೇಜ್ ಹಾಗೂ SJM ಕಾಲೇಜಿನ ವಿದ್ಯಾರ್ಥಿಗಳ ಒಂದು ಸಂಘಟನೆ ಒಂದು ಪಂದ್ಯಕೂಟಕ್ಕೆ ಚಾಲನೆ ನೀಡಿತು. ಸತತವಾಗಿ ಹಲವು ಕಾರ್ಯಗಳಲ್ಲಿ ಹಲವು ವಿಪರೀತವಾಗಿರುವಂತಹ ವಿಶಿಷ್ಟವಾಗಿರುವಂತಹ ವೈಭವವಾಗಿರುವಂತಹ ಕಾರ್ಯಕ್ರಮಗಳಲ್ಲಿ ಸದಾ ಒಂದುಗೊಂಡಿರುವಂತಹ ಒಂದು ಸಂಘ ಇದೀಗ ಸಾಯಿ ಕಟಕ ಪ್ರೀಮಿಯರ್ ಲೀಗ್ ಅನ್ನುವಂಥ ಪ್ರತಿಷ್ಠಿತ ಪಂದ್ಯಕೂಟವನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ. ಒಂದು ಪಂದ್ಯಕೂಟ ನೇರವಾಗಿ ನಾವು ಮುಂದುವರಿಸಿಕೊಳ್ಳುವುದಾದರೆ ಟೂರ್ನಮೆಂಟ್ನ 13ನೆಯ ಪಂದ್ಯಕೂಟ. ಆರಂಭಿಕ ಇನ್ನಿಂಗ್ಸ್ ಕೂಡ ಇಲ್ಲಿ ಪ್ರಾರಂಭಗೊಳ್ಳುತ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ ಆಡುವಂತಹ ತಂಡವಾಗಿ ಸ್ಟ್ರೈಕರ್ ವಿಭಾಗದಲ್ಲಿರುವಂತಹ ಇರುವ ಬ್ಯಾಟ್ಸ್ಮನ್ಗಳು. ಸ್ಟ್ರೈಕರ್ ವಿಭಾಗದಲ್ಲಿ ಬಂದಿರುವಂತಹ ಆಟಗಾರ ವಿನೀತ್ ಹಾಗೂ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಆದರ್ಶ್. ದಾಳಿಗಾರಿಕಾ ವಿಭಾಗ ಮುಂದುವರಿಸಿಕೊಳ್ಳುತ್ತಾ ದಾಳಿಗಾರಿಕಾ ವಿಭಾಗದಲ್ಲಿ ಅನುಷ್ ಎಸೆಯಬೇಕಾಗಿದೆ ಆರಂಭಿಕ ಚೆಂಡು. ಹಾಗೆಯೇ ಈ ಒಂದು ಪಂದ್ಯಕೂಟದ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಿದರೆ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಸಹ ತೀರ್ಪುಗಾರರಾಗಿ ದೀಕ್ಷಿತ್ ಸರ್ ತಮ್ಮನ್ನು ಆತ್ಮೀಯವಾಗಿ ತುಂಬ ಹೃದಯದ ಸ್ವಾಗತ ಬಯಸಿಕೊಳ್ಳುತ್ತಾ ತಮ್ಮನ್ನು ಪಂದ್ಯಕೂಟಕ್ಕೆ ಬರಮಾಡಿಕೊಳ್ಳುತ್ತಾ ಇದ್ದೇವೆ ಸರ್. ಪಂದ್ಯಕೂಟದ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಿಕೊಳ್ಳುತ್ತಾ ಇದ್ದಾರೆ ಇನ್ನೋರ್ವರು ತೀರ್ಪುಗಾರರು ದೀಕ್ಷಿತ್ ಸರ್ ತಮ್ಮನ್ನು ಕೂಡ ಆತ್ಮೀಯವಾಗಿ ತುಂಬ ಹೃದಯದ ಸ್ವಾಗತ ವಹಿಸಿಕೊಳ್ಳುತ್ತಾ ಪ್ರೀತಿಪೂರ್ವಕವಾಗಿ ಈ ಒಂದು ಪಂದ್ಯಕೂಟಕ್ಕೆ ಸಾಯಿ ಕಟಕ ತಂಡದ ಪರವಾಗಿ ಆತ್ಮೀಯವಾಗಿರುವಂತಹ ಸ್ವಾಗತ ವಹಿಸಿಕೊಳ್ತಾ ಇದೀಗ ಟೂರ್ನಮೆಂಟ್ನ 13ನೆಯ ಪಂದ್ಯಕೂಟ. ಆರಂಭಿಕ ಇನ್ನಿಂಗ್ಸಿನ ಪ್ರಥಮ ಚೆಂಡು. ಎಸೆತಗಾರಿಕಾ ವಿಭಾಗದಲ್ಲಿ ಅನುಷ್. ದಾಳಿಗಾರಿಕಾ ವಿಭಾಗ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಗ್ರೀನ್ ಸಿಗ್ನಲ್ ಲಭ್ಯವಾಗುತ್ತಾ ಇದೆ.
ತೀರ್ಪುಗಾರರು ತೀರ್ಮಾನ ನೀಡ್ತಾ ಇದ್ದಾರೆ. ಆರಂಭಿಕ ಓವರಿನ ಪ್ರಥಮ ಚೆಂಡು ಸೊಗಸಾಗಿತ್ತು, ದೊಡ್ಡ ಮಟ್ಟದ ಹೊಡೆತ, ಗಾಳಿಯಲ್ಲಿ ಚೆಂಡು, ಬಾಲ್ ಇಂದಿಯೇ ನೇರವಾಗಿ ಸೀಮಾ ರೇಖೆಯ ಹೊರಭಾಗದಲ್ಲಿ ಧಾವಿಸಿಕೊಳ್ಳುತ್ತಾ ಇದೆ. ಎಸೆದಂತಹ ಪ್ರಥಮ ಚೆಂಡು, ಎದುರಿಸಿರುವಂತಹ ಪ್ರಥಮ ಚೆಂಡು, ಆರಂಭಿಕ ಚೆಂಡುವಿಗೆ ಲೆಗ್ ಸ್ಟಂಪ್ ವಿಭಾಗದ ಹೊರಭಾಗದಲ್ಲಿ, ಡೀಪ್ ಮಿಡ್ ವಿಕೆಟ್ ವಿಭಾಗದ ಹೊರಭಾಗದಲ್ಲಿ 6 ನಂಬರ್ 1 ದಾಖಲಾಗ್ತಾ ಇದೆ. ಖಾತೆಯ ಆರಂಭಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 6. ಖಾತೆಯ ಶುಭಾರಂಭಗೊಳಿಸಿರುವಂತಹ ಆಟಗಾರ ಎಡಗೈ ಬ್ಯಾಟ್ಸ್ಮನ್, ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಮಿಸ್ಟರ್ ವಿನೀತ್ ಇಲ್ಲಿ ಅದ್ಭುತವಾಗಿರುವಂತಹ ಇನ್ನಿಂಗ್ಸ್ ಕಟ್ಟಿಕೊಡುವಂತಹ ಭರವಸೆಯಲ್ಲಿದ್ದಾರೆ. ಆರಂಭಿಕ ಚೆಂಡು 6 ಆಗಿದೆ. ದ್ವಿತೀಯ ಚೆಂಡು ಎದುರಿಸಿಕೊಳ್ಳುವಂತಹ ಆಟಗಾರ ವಿನೀತ್ ಆದರೆ ದಾಳಿಗಾರಿಕಾ ವಿಭಾಗದಲ್ಲಿ ಮತ್ತೆ ಮುಂದುವರಿಸಿಕೊಳ್ತಾ ಓವರಿನ ದ್ವಿತೀಯ ಚೆಂಡು ಅನುಷ್ ನೇರವಾಗಿ ವಿನೀತ್ ರವರ ಕಡೆಗೆ ಲೆಫ್ಟ್ ವಿಕೆಟ್ ವಿಕೆಟ್ ಮುಖಾಂತರ ಸೊಗಸಾಗಿರುವಂತಹ ದಾಳಿ ಕ್ಷೇತ್ರ ಪಾಣೆಯಾಗುತ್ತಾ ಇದೆ. ಕೇವಲ 1 ಓಟ ಮಾತ್ರ ಬಿಟ್ಟು ಕೊಡುತ್ತಾ ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಹೆಚ್ಚಳವಾಗ್ತಾ ಇದೆ. ಅಂಕಿಅಂಶ ಪಟ್ಟಿ 7 ಬಂದಾಗಿದೆ. ಓವರಿನ 2 ಚೆಂಡು ಮುಕ್ತಾಯಗೊಂಡುವಾಗ ಇದೀಗ ತೃತೀಯ ಬಾರಿ ಎಸೆಯಬೇಕಾಗಿದೆ. ಸ್ಟ್ರೈಕ್ ರೋಟೇಟ್ ಆಗುತ್ತಾ ಸ್ಟ್ರೈಕರ್ ವಿಭಾಗದಲ್ಲಿ ಇದೀಗ ಅನುಷ್ ನೇರವಾಗಿ ಆದರ್ಶ್ ಅವರ ಕಡೆ ಎಸೆಯಬೇಕಾಗಿದೆ. ಸೊಗಸಾಗಿರುವಂತಹ ದಾಳಿ ಗೂಟಪಾಲಕನ ಹಿಂಭಾಗದಲ್ಲಿ ಚೆಂದಾವಿಸಿಕೊಳ್ಳುತ್ತಾ ಇದೆ. ನೇರವಾಗಿ 1 ಓಟಕ್ಕೆ ಬೈಸ್ ಮುಖೇನವಾಗಿ 1 ಓಟ ಕಬಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಹೆಚ್ಚಳಗೊಳ್ಳುತ್ತಾರೆ. ಅಂಕಿಅಂಶ ಪಟ್ಟಿಯಲ್ಲಿ ಇದೀಗ ನೇರವಾಗಿ 8ಕ್ಕೆ ಏರಿಕೆ ಆಗುತ್ತಾ ಇದೆ. ಓವರಿನ 3 ಚೆಂಡು ಮುಕ್ತಾಯ. 4ನೇ ಬಾರಿಗೆ ಮತ್ತೆ ಎಸೆಯಬೇಕಾಗಿದೆ. 4ನೇ ಚೆಂಡು ಸೊಗಸಾಗಿತ್ತು, ದಂಡಿಸುವಂತ ಪ್ರಯತ್ನ ಮಾಡುವಂತಹ ಆಟಗಾರ ಚೆಂಡು ಸ್ಕ್ವೇರ್ ಲೆಗ್ ಭಾಗದಲ್ಲಿ ಧಾವಿಸಿಕೊಳ್ಳುತ್ತಾ ಇದೆ. 1 ಸಂಪೂರ್ಣಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಹೆಚ್ಚಳವಾಗುತ್ತಾ ಅಂಕಿಅಂಶ ಪಟ್ಟಿ ಇದೀಗ 9ಕ್ಕೆ ಏರಿಕೆ ಆಗಿದೆ. ಓವರಿನ ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ ಮೋಚುಗು 5ನೇ ಚೆಂಡು ಸೊಗಸಾಗಿತ್ತು, ಕ್ರಾಸ್ ರೂಪದಲ್ಲಿ ದಂಡಿಸುವಂತ ಪ್ರಯತ್ನ ಮಿಸ್ ಮಾಡ್ತಾ ಇದ್ದಾರೆ ದಾಂಡುಗಾರ. ಲೆಗ್ ಬೈಸ್ ಮುಖೇನವಾಗಿ 1 ಓಟ ಯಶಸ್ವಿಯಾಗಿ ಗಳಿಸಿಕೊಳ್ಳುವಂತ ಪ್ರಯತ್ನದಲ್ಲಿದ್ದಂಥ ಆಟಗಾರ ಅಂಕಿಅಂಶ ಪಟ್ಟಿಯಲ್ಲಿ ಡಬಲ್ ಡಿಜಿಟ್ 10 ಕಮ್ಸ್ ಅಪ್ ವಿದೌಟ್ ಲಾಸ್ ಆಫ್ ಎನಿ ವಿಕೆಟ್ಸ್. ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ಲಾಸ್ಟ್ 1 ಮೋರ್ ಟು ಗೋ. ಕ್ಷೇತ್ರಪಾಲಕ ವಿಭಾಗದಲ್ಲಿ ಬದಲಾವಣೆ ಆಗ್ತಾ ಇದೆ. ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರಪಾಲಕರನ್ನು ಕಳುಹಿಸಲಾಗ್ತಾ ಇದೆ. 4 ಕ್ಷೇತ್ರಪಾಲಕರು ಡೀಪ್ಸ್ ವಿಭಾಗದಲ್ಲಿ ಅಳವಡಿಸಿಕೊಳ್ತಾ ಓವರಿನ ಅಂತಿಮ 1 ಚೆಂಡು ಕೊನೆಯ ಚೆಂಡು ಸೊಗಸಾಗಿರುವಂತಹ ದಾಳಿ, ಲಯಬದ್ಧ ದಾಳಿಯನ್ನು ಸಂಘಟಿಸಿಕೊಂಡಿರುವಂತಹ ದಾಳಿಗಾರ ಇಲ್ಲಿ ಚೆಂಡು ಸಂಪೂರ್ಣವಾಗಿ ಚುಕ್ಕಿಯಾಗುತ್ತಾ ಇದೆ. ಇದರೊಂದಿಗೆ ಆರಂಭಿಕ ಓವರ್ ಸಂಪೂರ್ಣ ಮುಕ್ತಾಯಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು 10 ವಿದೌಟ್ ಲಾಸ್ ಆಫ್ ಎನಿ ವಿಕೆಟ್ಸ್. ಇಲ್ಲಿ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತಾ ಇದೆ. ಆರಂಭಿಕ ಚೆಂಡುವಿಗೆ ಸಿಡಿಬಾದಿನ ಪ್ರಹಾರ ಮಾಡಿರುವಂತಹ ದಾಂಡುಗಾರ ಸಿಕ್ಸರ್ ಬಂದಾದ ಬಳಿಕ ಪ್ರತಿಯೊಂದು ಚೆಂಡು ಕೂಡ ತನ್ನದೇ ಶೈಲಿಯಲ್ಲಿ ದಂಡಿಸುವಂತ ಪ್ರಯತ್ನ ಮಾಡಿದರು. ಸೊ ಒಟ್ಟಾರೆಯಾಗಿ 6 ಚೆಂಡುಗಳಲ್ಲಿ 10 ಓಟ ಗಳಿಸಿಕೊಂಡಾಗಿದೆ. ಇನ್ನೂ ಕೂಡ 12 ಚೆಂಡು ಬಾಕಿ ಇದೆ. ಲೀಗ್ ಹಂತದ 13ನೆಯ ಪಂದ್ಯಕೂಟದ ದ್ವಿತೀಯ ಓವರಿನ ಪ್ರಥಮ ಚೆಂಡು ಎಸೆತಗಾರಿಕಾ ವಿಭಾಗದಲ್ಲಿ ಸೊಸ್ಸಿಕ್ಸ್ ಆರಂಭಿಕ ಚೆಂಡು ಸ್ಟ್ರೋಕ್ ಮಾಡುವಂತಹ ಪ್ರಯತ್ನ ಕವರ್ಸ್ ಭಾಗದಲ್ಲಿ ಚೆಂದಾವಿಸಿಕೊಳ್ತಾ ಇದೆ. 1 ಸಂಪೂರ್ಣ ಕೇವಲ 1 ಓಟ ಮಾತ್ರ ಇಲ್ಲಿ ಗಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 11. ಓವರಿನ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ ಸೊಸ್ಸಿಕ್. ಕ್ಷೇತ್ರಪಾಲಕ ವ್ಯಾಮೋಹ ಬದಲಾವಣೆಗೊಳ್ಳುತ್ತಾ ಇದೆ. ಎಡಗೈ ದಾಂಡುಗಾರ ಮತ್ತೊಮ್ಮೆ ಸ್ಟ್ರೈಕ್ ವಿಭಾಗದಲ್ಲಿ ರೈಟ್ ಹ್ಯಾಮರ್ ವಿಕೆಟ್ ಮುಖಾಂತರವಾಗಿ ಸೊಸ್ಸಿಕ್ ದಾಳಿಯೋದಾದ್ರೆ ಸ್ವೀಪ್ ಮಾಡುವಂತ ಪ್ರಯತ್ನ ಯಶಸ್ವಿ ಆಗ್ತಾ ಇದೆ. ರಿವರ್ಸ್ ಸ್ವೀಪ್ ಮುಖೇನವಾಗಿ ದಂಡಿಸಲಾಗ್ತಾ ಇದೆ. 1 ಸುಲಭ ಅವಳಿಗೆ ಪ್ರಯತ್ನ. ಬಹುಶಃ ಇಲ್ಲಿ ಚೆಂಡು ನೇರವಾಗಿ ಈ ವೆಲ್ಕಮಿಂಗ್ ದ ಬೌಂಡ್ರಿ 4 ಓಟ ಸಂಪೂರ್ಣಗೊಳ್ಳುತ್ತಾ ಇದೆ. ಅದ್ಭುತವಾಗಿರುವಂತಹ ತೀರ್ಪುಗಾರಿಕೆ ದೀಕ್ಷಿತ್ ಸರ್ ಅವರಿಂದ ನೀಡ್ತಾ ಇದ್ದಾರೆ. ಯಶಸ್ವಿಯಾಗಿರುವಂತಹ ಬೌಂಡರಿ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಮತ್ತೆ ಸಲವಾಗ್ತಾ ಇದೆ. ಸ್ಕೋರ್ ಇದೀಗ 15 ಆನ್ ದಿ ಬೋರ್ಡ್ ವಿದೌಟ್ ಲಾಸ್ ಆಫ್ ಎನಿ ವಿಕೆಟ್. ಓವರಿನ ಅಂತಿಮ 4 ಚೆಂಡು ಬಾಕಿ ಇದೆ. ತೃತೀಯ ಬಾರಿಗೆ ಮತ್ತೆ ಸೇಬೇಕಾಗಿದೆ. ತೃತೀಯ ಚೆಂಡು ಅದೇ ಹಾಡು, ಅದೇ ರಾಗ, ತಾಳವನ್ನು ಮುಂದುವರಿಸಿಕೊಂಡಿರುವಂತಹ ಆಟಗಾರ ಲೆಗ್ ಬೈಸ್ ಮುಖಾಂತರವಾಗಿ 1 ಓಟ ಯಶಸ್ವಿಯಾಗಿ ಗಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 16. ಓವರಿನ ಅಂತಿಮ 3 ಚೆಂಡುಗಳು ಬಾಕಿ ಇದೆ. ಮತ್ತೆ ದಂಡಿಸುವಂತ ಪ್ರಯತ್ನ ನೇರವಾಗಿ ದಾಳಿಗಾರನ ಕೈಗೆ ಸೇರಿಕೊಳ್ಳುತ್ತಾ ಇದೆ. ಯಾವುದೇ ರೀತಿಯಾಗಿರುವಂತಹ ಅಪಾಯವಿಲ್ಲ. ಚೆಂಡು ಸಂಪೂರ್ಣವಾಗಿ ಚುಕ್ಕಿಯಾಗ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಇದೆ. ಲಾಸ್ಟ್ ಮೋಟುಗೋ 5ನೆಯ ಚೆಂಡು ಪಂಚಮ ಚೆಂಡು ಎಸೆಯುವಂತ ಆಟಗಾರ ಬಹುಶಃ ಅಡ್ಡ ಚೆಂಡು ಲೆಗ್ ಸ್ಟಂಪ್ ಆಫ್ ಸ್ಟಂಪ್ ಭಾಗದ ಹೊರಭಾಗದಲ್ಲಿತ್ತು ಚೆಂಡು. ಅಡ್ಡ ಚೆಂಡು ಅನ್ನುವಂತಹ ಕೈ ಸನ್ನಿಕೆಯಲ್ಲಿ ಬರ್ತಾ ಇದೆ. ಅಂತಿಮ 2 ಚೆಂಡು ಮತ್ತೆ ಬಾಕಿ ಇದೆ. 5ನೆಯ ಬಾರಿಗೆ ಮತ್ತೊಮ್ಮೆ ಎಸೆಯಬೇಕಾಗಿದೆ. ಪಂಚಮ ಚೆಂಡು ಸೊಗಸಾಗಿರುವಂತಹ ದಾಳಿ ಇದು. ಅಪೀಲ್ ಇದೆ, ಮನವಿ ಇದೆ, ತಿರಸ್ಕಾರ ಲಭ್ಯವಾಗಿದೆ. ಲೆಗ್ ಬೈಸ್ ಮುಖಾಂತರವಾಗಿ 1 ಓಟ ಯಶಸ್ವಿಯಾಗಿ ಗಳಿಸಿಕೊಂಡಿರುವಂತಹ ಆಟಗಾರ ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚಳವಾಗುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಇದೀಗ 18. ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ಲಾಸ್ಟ್ 1 ಮೊಚ್ಚುಗು ಅಂತಿಮ ಚೆಂಡು ಸೊಗಸಾಗಿತ್ತು. ದೊಡ್ಡ ಮಟ್ಟದ ಹೊಡೆತಕ್ಕೆ ಪ್ರಯತ್ನ, ಚೆಂಡು ಮಿಸ್ ಆಗ್ತಾ ಇದೆ. ನೇರವಾಗಿ ಪಾಲಕನ ಹಿಂಭಾಗದಲ್ಲಿ ಸೇರಿಕೊಳ್ಳುವಾಗ ಇದರೊಂದಿಗೆ ದ್ವಿತೀಯ ಓವರ್ ಸಂಪೂರ್ಣಗೊಳ್ಳುತ್ತಾ ಇದೆ. ಆರಂಭಿಕ ಇನ್ನಿಂಗ್ಸಿನ ದ್ವಿತೀಯ ಓವರ್ ಸಂಪೂರ್ಣಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು ಕೇವಲ
19 ವಿದೌಟ್ ಲಾಸ್ ಆಫ್ ಎನಿ ವಿಕೆಟ್. ಇಲ್ಲಿ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದೆ, ಪಾರ್ಟ್ನರ್ಶಿಪ್ ಖಂಡಿತವಾಗಿಯೂ ಬಿಲ್ಡ್ ಆಗ್ತಾ ಇದೆ. ಇರುವ ಬ್ಯಾಟ್ಸ್ಮನ್ಗಳು 12 ಚೆಂಡುಗಳಲ್ಲಿ 19 ಓಟದ ಜೊತೆಯಾಟವನ್ನು ಮುಂದುವರಿಸಿಕೊಂಡಿರುವಂಥ ಆಟಗಾರರು ಅದ್ಭುತವಾಗಿ ತಮ್ಮ ತಂಡಕ್ಕೆ ಓಟಗಳನ್ನು ಗಳಿಸುವಲ್ಲಿ ಯಶಸ್ವಿಯಾಗಿರುವಂಥ ಪಾತ್ರ ವಹಿಸ್ತಾ ಇದ್ದಾರೆ. ಇನ್ನು ಕೇವಲ 6 ಚೆಂಡು ಮಾತ್ರ ಬಾಕಿ ಇದೆ. ಆರಂಭಿಕ ಇನ್ನಿಂಗ್ಸಿನ ಅಂತಿಮ ಓವರ್ ಚಾಲ್ತಿಯಲ್ಲಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಟೀಮ್ ಶಕ್ತಿ ತಂಡದವಾಗಿ ಬಂದಿರುವಂತಹ ದಾಳಿಗಾರ ಪ್ರಿಯಾಂಶ್ ರವರನ್ನು ಕಳುಹಿಸಿಕೊಡಲಾಗ್ತಾ ಇದೆ. ಪ್ರಿಯಾಂಶ್ ಕರ್ತರುವಂತಹ ರೂಪದಲ್ಲಿ ಆದರೆ ಆರಂಭಿಕ ಓವರಿನ ಅಂತಿಮ ಓವರಿನ ಪ್ರಥಮ ಚೆಂಡು ಸಾಗಿತ್ತು, ದಂಡಿಸುವಂಥ ಪ್ರಯತ್ನ ಗ್ರೌಂಡ್ ಶಾಟ್ ರೂಪದಲ್ಲಿ ದಾಖಲಾಗ್ತಾ ಇದೆ. ಲಾಂಗ್ ಆನ್ ತುದಿಗೆ ಧಾವಿಸಿರುವಂತಹ ಚೆಂಡು ಕೇವಲ 1 ಓಟ ಸಂಪೂರ್ಣಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಹೆಚ್ಚಳವಾಗುತ್ತೆ. ಅಂಕಿಅಂಶ ಪಟ್ಟಿ ಇದೀಗ 20 ಗೇಮ್ಸ್ ಆಫ್ ವಿದೌಟ್ ಲಾಸ್ ಆಫ್ ಎನಿ ವಿಕೆಟ್. ಓವರಿನ ದ್ವಿತೀಯ ಚೆಂಡು ರೈಟ್ ಆರ್ಮ್ ಆಫ್ ದ ವಿಕೆಟ್ ಮುಖಾಂತರವಾಗಿ ಎಸೆಯಬೇಕಾಗಿದೆ. ತೀರ್ಪು ಕಂಡು ಬಿಟ್ಟುಕೊಳ್ತಾ ನೇರವಾಗಿ ದಾಂಡುಗಾರನ ಕಡೆಗೆ ದ್ವಿತೀಯ ಬಾರಿಗೆ ಸೊಗಸಾಗಿತ್ತು, ತೋಟ ಮಾಟದ ಹೊಡೆತ, ನೇರವಾಗಿ ಗಾಳಿಯಲ್ಲಿ ಚೆಂಡು ಬಾಲ್ ಇಂದೇ ನೇರವಾಗಿ ಬಹುಶಃ ಇಲ್ಲಿ ಮಿಸ್ ಫೀಲ್ಡ್ ಆಗಿದೆ. ಒಂದರ ಬಳಿಕ ಅವಲಿಗೆ ಪ್ರಯತ್ನ, ಅವಲಿಯೊಂದಿಗೆ ತ್ರಿವಲಿಗೆ ಪ್ರಯತ್ನ ನೋಟವಿಟ್ಟಂತ ಆಟಗಾರರು. ತ್ರಿವಲಿ ಓಟ ಸಂಪೂರ್ಣಗೊಳ್ಳುತ್ತಾರೆ. 3 ಯಶಸ್ವಿಯಾಗಿರುವಂತಹ ಓಟಗಳು. ಕೆಲಕಾಲ ಗಾಳಿಯಲ್ಲಿದ್ದಂಥ ಚೆಂಡು ಬಹುಶಃ ಮಿಸ್ ಫೀಲ್ಡ್ ಆಗಿರಬಹುದು. 3 ಓಟಗಳು ಸತತವಾಗಿ ಗಳಿಸಿರುವಂತಹ ಪ್ರಯತ್ನ. ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ಆದರೆ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು 23 ಓವರಿನ ಅಂತಿಮ 4 ಚೆಂಡು ಮಾತ್ರ ಬಾಕಿ ಇದೆ. ಆಖರಿ 4 गेंद बाकी है. ओवर के इस वक्त तीसरी गेंद लेकर तैयार हो चुके हैं प्रियांश. इस वक्त तीसरी बार सीधा जाकर बैट्समैन के लिए इस वक्त उछल कर खेलने की कोशिश था, सीधा जाकर स्क्वायर लेग के बाहर गेंद गया था और इस वक्त 1 रन की पारी खेलते हुए रन संख्या भी बढ़ चुका है. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚಳವಾಗುತ್ತೆ. ಅಂಕಿಅಂಶ ಪಟ್ಟಿ 24. ಓವರಿನ ಅಂತಿಮ 3 ಚೆಂಡುಗಳು ಮಾತ್ರ ಬಾಕಿ ಇದೆ. ಲಾಸ್ಟ್ 3 more to go. 4ನೇ ಬಾರಿಗೆ ರೈಟ್ ಆರ್ಮ್ ಆಫ್ ದ ವಿಕೆಟ್ ಮುಖಾಂತರವಾಗಿ 4ನೇ ಚೆಂಡು ಸಾಗಿರುವಂತಹ ದಾಳಿ. ಇದು ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಸುಂದರತೆಯ ದಾಳಿ ಮುಂದುವರಿಸಿಕೊಂಡಿರುವಂತಹ ಆಟಗಾರ ಕ್ಲೀನ್ ಬೌಲ್ ರೂಪದಲ್ಲಿ ವಿಕೆಟ್ ಇಲ್ಲಿ ಪತನಗೊಳ್ಳುತ್ತಾ ಇದೆ. ಆರಂಭಿಕ ಉತ್ತರಿ ನಷ್ಟಗೊಳ್ಳುತ್ತಾ ಇದೆ. ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿತ್ತು. ಆ ಪಾರ್ಟ್ನರ್ಶಿಪ್ಗೆ ಕಡಿವಾಣ ಬೀಳಿಸಿರುವಂತಹ ದಾಳಿಗಾರ ಪ್ರಿಯಾಂಶ್. ಆರಂಭಿಕ ಉತ್ತರಿ ನಷ್ಟಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 24 ಮಾತ್ರ ಜಮೆ ಆಗಿದೆ. ಓವರಿನ ಅಂತಿಮ 2 ಚೆಂಡುಗಳು ಮಾತ್ರ ಬಾಕಿ ಇದೆ. ಆಖರಿ 2 गेंद ಬಾಕಿ, ಅಂತಿಮ 2 ಚೆಂಡು ಬಾಕಿ ಇದೆ. ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ಸ್ಟ್ರೈಕರ್ ವಿಭಾಗದಲ್ಲಿ ಬಂದಿರುವಂತಹ ಯಾರಿಗೆ ಪ್ರಣೀತ್, ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ಪ್ರಣೀತ್ ಸ್ಟ್ರೈಕರ್ ವಿಭಾಗದಲ್ಲಿ. ಪ್ರಣೀತ್ ರವರೇ ತಮಗೊಂದು ಸುವರ್ಣ ಅವಕಾಶ. 1 ಸಿಕ್ಸರ್ ಬಾರಿಸಿದರೆ 500ರ ನಗದು ಘೋಷಣೆಯಾಗಿದೆ. ಸೊಗಸಾಗಿರುವಂತಹ ದಾಳಿ ಇದು. ರನ್ಔಟ್ಗೆ ಅವಕಾಶ. ಯಶಸ್ವಿಯಾಗಿದೆ. ಪ್ರಾಣೇಶ್ ನಾವು ಬ್ಯಾಕಿಂಗ್ ಟು ದಿ ಪೆವಿಲಿಯನ್. ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ 1 more to go. ಇನ್ನಿಂಗ್ಸ್ ಮುಕ್ತಾಯವಾಗುವುದಕ್ಕೆ ಅಂತಿಮ 1 ಚೆಂಡು ಬಾಕಿ ಇದೆ. After the completion of 5th ball, score moves on 24 on the board with loss of 2 wickets. ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಅಂತಿಮ ಚೆಂಡು ಎದುರಿಸಿರುವಂತಹ ಆಟಗಾರ ಆರಂಭಿಕ ಕ್ರಮಾಂಕದ ಬ್ಯಾಟ್ಸ್ಮನ್ ಎಡಗೈ ದಾಂಡುಗಾರ ರೈಟ್ ಆರ್ಮ್ ಆಫ್ ದ ವಿಕೆಟ್ ಮುಖಾಂತರವಾಗಿ ದಾಳಿ ಇದೆ. ಮತ್ತೆ ಸೊಗಸಾಗಿಸು ದೊಡ್ಡ ಮಾಟದ ಹೊಡೆತವಿದು. ಗಾಳಿಯಲ್ಲಿ ಚೆಂಡು ನೇರವಾಗಿ ಬಹುಶಃ ಇಲ್ಲಿ ಇಟ್ಸ್ ಅ ಹ್ಯೂಜ್ 6 ಫ್ರಮ್ ದ ಬ್ಯಾಟರ್. ಎಡಗೈ ದಾಂಡುಗಾರ ಬಾಲಿಸ್ಟ್ ಹೊಡೆತ, ಬಲಾಢ್ಯ ಹೊಡೆತ, ದಂಡನಾದಂಚಕ್ಕ ಇಲ್ಲಿ ಕಾಣಸಿಗುವುದಾದ್ರೆ ಇನ್ನಿಂಗ್ಸಿನ ಅಂತ್ಯ ಲಾಸ್ಟ್ ಮುಗಾಣವಾಗಿ ಅಂತಿಮ ಮುಖಾಂತರವಾಗಿ ಫಿನಿಶಿಂಗ್ ಮಾಡುವ ಮುಖಾಂತರವಾಗಿ ಲಭ್ಯವಾಗ್ತಾ ಇದೆ. ಇದರೊಂದಿಗೆ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು 30. ಬಾರೋಪಿಯರಿಯಾಗಿರುವಂತಹ 30 ಓಟ ಕಲೆ ಹಾಕಿಕೊಳ್ಳುತ್ತಾ ಇದೆ ಟೀಮ್ ಸಸ್ರ ತಂಡ. 30 ಓಟ ಕಲೆ ಹಾಕಿಕೊಳ್ಳುತ್ತಾ ಇದೆ. 18ರ ಮುಂದೆ ಬೇಕಾಗಿದೆ 31 ಓಟದ ಅವಶ್ಯಕತೆ ಇದೆ. ಸೊ ಮುಂದಿನ ಪಂದ್ಯಕೂಟ ಆಡುವಂತಹ ತಂಡಗಳು ದಯಮಾಡಿ ಬರಬೇಕು. ಕರೆ ನೀಡ್ತಾ ಇದ್ದೇವೆ. 14ನೇ ಪಂದ್ಯಕೂಟ ಅಶ್ವ ವಿರುದ್ಧವಾಗಿ ಕಾಸ್ಟಲ್. ಅಶ್ವ ವಿರುದ್ಧವಾಗಿ ಕಾಸ್ಟಲ್ ತಂಡದ ಕ್ಯಾಪ್ಟನ್ಸ್ ಆದಷ್ಟು ಬೇಗ ಬರುವಂತೆ, ಸಮಯದ ಅಭಾವವಿಲ್ಲ. ಸೊ ದಯಮಾಡಿ ಬನ್ನಿ. ಟೀಮ್ ಅಶ್ವ ಹಾಗೂ ಟೀಮ್ ಕಾಸ್ಟಲ್ ತಂಡದ ಕ್ಯಾಪ್ಟನ್ಸ್ ನಾಣ್ಯ ಚುಮ್ಮಿಗೆಯ ಆ ಪ್ರಕ್ರಿಯೆ ಮುಕ್ತಾಯಗೊಳಿಸಿ ಹೋಗಿ. ವಿನೀತ್ ಅದ್ಭುತವಾಗಿರುವಂತಹ ಇನ್ನಿಂಗ್ಸ್ ಕಟ್ಟಿಕೊಂಡಿರುವಂತಹ ಆಟಗಾರ. ವೈಯಕ್ತಿಕ ರೂಪದಲ್ಲಿ ತನ್ನ ಬ್ಯಾಟ್ಸ್ ಮುಖೇನ ಸತತವಾಗಿ 10 ಎಸೆತಗಳಲ್ಲಿ 22 ಓಟ ಗಳಿಸಿರುವಂತಹ ಆಟಗಾರ. ಸತತವಾಗಿರುವಂತಹ 2 ಸಿಕ್ಸರ್, 1 ಬೌಂಡ್ ದಾಖಲಾಗಿಸಿಕೊಂಡಿರುವಂತಹ ಆಟಗಾರ.
ಇದು ವಿನೀತ್ನ ಆಟ. ಅದ್ಭುತವಾಗಿ ತೋರ್ಪಡಿಸಿಕೊಂಡಿರುವಂತಹ ಆಟಗಾರ, ತನ್ನ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಬಹಳ ಇಷ್ಟ ಬಲ ಆಟಗಾರ. ಇದೀಗ ದ್ವಿತೀಯ ಇನ್ನಿಂಗ್ಸ್ ಕೂಡ ಪ್ರಾರಂಭಗೊಳ್ಳುತ್ತಾರೆ. ಬೇಕಾಗಿರುವಂತಹದ್ದು 31, ಎಸೆತಗಳು 18. ಯಾವ ರೀತಿಯಲ್ಲಿ ಯಾವ ಸಮಯ ಸಂದರ್ಭಾನುಸಾರವಾಗಿ ಆಡಬಹುದು ಅನ್ನುವುದು ಇಲ್ಲಿ ನಿರೀಕ್ಷಿತ ರೂಪದಲ್ಲಿ ಸಾಗಿ ಬರಲಿಕ್ಕಿದೆ. ಇದು ಸಾಯಿ ಕಟಕ ಪ್ರಸ್ತುತಪಡಿಸುವಂತಹ ಸಾಯಿ ಕಟಕ ಪ್ರೀಮಿಯರ್ ಲೀಗ್ ಅಂಡರ್ ಕ್ರಿಕೆಟ್ ಟೂರ್ನಮೆಂಟ್ ಹೊನಲು ಬೆಳಕಿನ ರೂಪದಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಬಹುಶಃ 3ನೇ ವರ್ಷದ ಪಂದ್ಯಕೂಟ. SDM ಕಾಲೇಜು ಹಾಗೂ ಕೆನರಾ ಕಾಲೇಜಿನ ವಿದ್ಯಾರ್ಥಿ ಸಮೂಹ ಈ ಒಂದು ಪಂದ್ಯಕೂಟದಲ್ಲಿ ಭಾಗವಹಿಸ್ತಾ ಇದೆ. ದ್ವಿತೀಯ ಇನ್ನಿಂಗ್ಸ್ ಪ್ರಾರಂಭಗೊಳ್ಳುವಂತಹ ಸಂದರ್ಭದಲ್ಲಿರುವಾಗ ಆರಂಭಿಕ ಇನ್ನಿಂಗ್ಸ್ ಬಳಿಕ ಇದೀಗ ದ್ವಿತೀಯ ಇನ್ನಿಂಗ್ಸ್ ಪ್ರಾರಂಭಗೊಳ್ಳುತ್ತಾ ಇದೆ. ದ್ವಿತೀಯ ಇನ್ನಿಂಗ್ಸ್ನ ಪ್ರಥಮ ಓವರಿನ ಪ್ರಥಮ ಚೆಂಡು ಚಾಲ್ತಿಯಲ್ಲಿರುವಾಗ ಕ್ಷೇತ್ರಪಾಲಕ ವಿಭಾಗ ಅಳವಡಿಸಿಕೊಳ್ಳುತ್ತಾ ಇದ್ದಾರೆ. ಡೀಪ್ ಗ್ರೀನ್ ಸಿಗ್ನಲ್ ಲಭ್ಯವಾಗುತ್ತಾ ಇದೆ. ಆರಂಭಿಕ ಓವರಿನ ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ಡೀಪ್ ವಿಭಾಗದಲ್ಲಿ ಬಹುಶಃ 4 ಕ್ಷೇತ್ರಪಾಲಕರನ್ನು ಅಳವಡಿಸಿಕೊಳ್ಳುತ್ತಾ ಇದ್ದಾರೆ. ಓರ್ವ ಕ್ಷೇತ್ರಪಾಲಕ ಡೀಪ್ ಸ್ಕ್ವೇರ್ ಲೆಗ್, ಮತ್ತೋರ್ವ ಕ್ಷೇತ್ರಪಾಲಕ ಡೀಪ್ ಮಿಡ್ ವಿಕೆಟ್, ಲಾಂಗ್ ಆನ್ ಹಾಗೂ ಲಾಂಗ್ ಆಫ್ ತುದಿಯಲ್ಲಿ ಹಾಗೂ ನೇರವಾಗಿ ಎಕ್ಸ್ಟ್ರಾ ಕವರ್ಸ್, ಡೀಪ್ ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ಕ್ಷೇತ್ರಪಾಲಕರನ್ನು ಅಳವಡಿಸಿಕೊಳ್ಳುತ್ತಾ ಇದ್ದಾರೆ. ಆರಂಭಿಕ ಓವರಿನ ಪ್ರಥಮ ಚೆಂಡು ಎಸೆಯಬೇಕಾಗಿದೆ. 30 ಯಾರ್ಡ್ ಸರ್ಕಲ್ನ ಒಳಭಾಗದಲ್ಲಿ ಕವರ್ಸ್ ವಿಭಾಗದಲ್ಲಿ 2 ಕ್ಷೇತ್ರಪಾಲಕರು, ಲೆಗ್ ಸ್ಟಂಪ್ ಭಾಗದಲ್ಲಿ ಓರ್ವ ಕ್ಷೇತ್ರಪಾಲಕರನ್ನು ಅಳವಡಿಸಿಕೊಳ್ತಾ ಓವರಿನ ಪ್ರಥಮ ಚೆಂಡು ನೇರವಾಗಿ ಎಸೆಯಬೇಕಾಗಿದೆ. ಎಕ್ಸ್ಟ್ರಾ ಕವರ್ಸ್ ಹಾಗೂ ಕವರ್ಸ್ ಭಾಗದಲ್ಲಿ ಓರ್ವ ಕ್ಷೇತ್ರಪಾಲಕ. ಆರಂಭಿಕ ಚೆಂಡು ಸೊಗಸಾಗಿರುವಂತಹ ದಾಳಿ ಇದು. ಅಬ್ಸಲ್ಯೂಟ್ಲಿ ಮ್ಯಾಗ್ನಿಫಿಸೆಂಟ್ ಡೆಲಿವರಿ ಫ್ರಮ್ ದ ಬೌಲರ್. ಆರಂಭಿಕ ಚೆಂಡು ನೇರವಾಗಿ ಚುಕ್ಕಿಯಾಗುತ್ತಾ ಇದೆ. ಯಾವುದೇ ರೀತಿಯಾಗಿರುವಂತಹ ಅಪಾಯವಿಲ್ಲ, ಯಾವುದೇ ರೀತಿಯಾಗಿರುವಂತಹ ಓಟವಿಲ್ಲ. ಚೆಂಡು ಸಂಪೂರ್ಣವಾಗಿ ಚುಕ್ಕಿಯಾಗ್ತಾ ಇದೆ. ಓವರಿನ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾದರೆ ತಾಂಡುಗಾರಿಕಾ ವಿಭಾಗದಲ್ಲಿ ದರ್ಶನ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಅನುಷ್. ಸ್ಟ್ರೈಕಲ್ಲಿ ದರ್ಶನ್, ನಾನ್ ಸ್ಟ್ರೈಕಲ್ಲಿ ಅನುಷ್. ದಾಳಿಗಾರಿಕಾ ವಿಭಾಗದಲ್ಲಿ ವಿನೀತ್. ಓವರಿನ ದ್ವಿತೀಯ ಚೆಂಡು ಸೊಗಸಾಗಿತ್ತು. ಶ್ರೇಷ್ಠ ಮಟ್ಟದ ದಾಳಿ ಇದು. ಗೂಟ ಪಾಲಕನ ಹಿಂಭಾಗದಲ್ಲಿ ಎಡವಟ್ಟು ಮಾಡಿಕೊಂಡಿರುವುದರೂ ಕೂಡ ಆ ಚೆಂಡು ಕೇವಲ 1 ಓಟಕ್ಕೆ ಸೀಮಿತವಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಖಾತೆಯ ಆರಂಭ ಶುಭಾರಂಭಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿ 1 ಕಾಣಸಿಗುವಾಗ ಓವರಿನ 4 ಚೆಂಡು ಮಾತ್ರ ಬಾಕಿ ಇದೆ. ತೃತೀಯ ಬಾರಿಗೆ ದಾಳಿ ಮುಂದುವರಿಸಿಕೊಳ್ಳಬೇಕಾಗಿದೆ. ತೃತೀಯ ಬಾರಿಗೆ ಬಹುಶಃ ಇಲ್ಲಿ ಶ್ರೇಷ್ಠ ಮಟ್ಟದ ದಾಳಿ ಇದು. ಗುಡ್ ಲೈನ್ ಅಂಡ್ ಲೆಂತ್ ಕಾಪಾಡಿಕೊಳ್ಳುತ್ತಾ ಇದ್ದಾರೆ. ಅದ್ಭುತವಾಗಿರುವಂತಹ ದಾಳಿ ಇತ್ತು. ಸೊಗಸಾಗಿರುವಂತಹ ದಾಳಿ ಕಾಪಾಡಿಕೊಂಡಿರುವಂತಹ ಆಟಗಾರ. 3 ಚೆಂಡು ಮುಕ್ತಾಯ, ಗಳಿಸುವುದು ಕೇವಲ 1. ಅಂತಿಮ 3 ಚೆಂಡು ಬಾಕಿ ಇದೆ. 4ನೇ ಬಾರಿಗೆ ಮತ್ತೊಮ್ಮೆ 4ನೇ ಚೆಂಡು ಸೊಗಸಾಗಿತ್ತು. ದಾನಿಸಿರು ಇಂಟು ದಿ ಲಾಂಗ್ ಏರಿಯಾ ತುದಿಗಾಲಲ್ಲಿರುವಂತಹ ಚೆಂಡು ನೇರವಾಗಿ ಧಾವಿಸಿಕೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 2 ಓಟ ಕಾಣ ಸಿಗ್ತಾ ಇದೆ. 1 ಓಟ ಸಮಯ ಆಗುವುದಾದರೆ ಅಂಕಿಅಂಶ ಪಟ್ಟಿಯಲ್ಲಿ 2 ಬಂದಾಗಿದೆ. ಓವರಿನ ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ ಮೋಚುಗೋ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ಎಸೆಯುವುದಾದರೆ ಸೊಗಸಾಗಿತ್ತು. ಅಡ್ಡ ಚೆಂಡು ಅನ್ನುವಂಥ ನಿಶಾನಿಕೆಯಲ್ಲಿ ಬರ್ತಾ ಇದೆ. ವೈಡ್ ಇಟ್ ಇಸ್ ಎ ಕಾಲ್. ಅಡ್ಡ ಚೆಂಡು ಅನ್ನುವಂಥ ನಿಶಾನಿಕೆಯಲ್ಲಿ ಬರ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚಳವಾಗುತ್ತಾ. ಅಂಕಿಅಂಶ ಪಟ್ಟಿಯಲ್ಲಿ ಇದೀಗ 3 ಓವರಿನ ಅಂತಿಮ 2 ಚೆಂಡು ಬಾಕಿ ಇದೆ. ಮತ್ತೊಮ್ಮೆ ಎಸೆಯಬೇಕಾಗಿದೆ ಓವರಿನ ಮುಂದಿನ ಚೆಂಡು. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ 4ನೆಯ ಸೊಗಸಾಗಿತ್ತು. ಸ್ವೀಪ್ ಮಾಡುವಂಥ ಪ್ರಯತ್ನ. ಚೆಂಡು ಎಡ್ಜಾಗಿ ನೇರವಾಗಿ ಧಾವಿಸಿಕೊಳ್ಳುತ್ತಾ ಇದೆ. 1 ಓಟ ಯಶಸ್ವಿಯಾಗಿ ಗಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿ 4ಕ್ಕೆ ಏರಿಕೆ ಆಗುತ್ತಾರೆ. ಓವರಿನ ಅಂತಿಮ 1 ಚೆಂಡು ಬಾಕಿದೆ. ಲಾಸ್ಟ್ 1 more to go. अंतिम चेंडू एक गेंद बाकी है तो इस वक्त फिर से विनीत था आखिरी गेंद लेकर तैयार. अंतिम चेंडू कोणೆಯ ಚೆಂಡು ಸೊಗಸಾಗಿತ್ತು. ಶ್ರೇಷ್ಠ ಮಟ್ಟದ ಇದು ಅಪೀಲ್ ಇದೆ. ಮನವಿ ತಿರಸ್ಕಾರವಾಗುತ್ತದೆ. 1 ಓಟ ಗಳಿಸುತ್ತಾ ಲೆಗ್ ಬೈಸ್ ಮುಖಾಂತರವಾಗಿ 1 ಓಟ ಗಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 5. ಇನ್ನು 12ರ ಮುಂದೆ ಬೇಕಾಗಿದೆ 26. 12 ಚೆಂಡು ಬಾಕಿ ಇದೆ. 26 ಓಟದ ಅವಶ್ಯಕತೆ ಇದೆ. ಆಖರಿ 12 गेंद पर ಮುಂದಿನ ಪಂದ್ಯಕೂಟ ಆಡುವಂತಹ ತಂಡಗಳು ಪಂದ್ಯಕೂಟದ ನಾಣ್ಯ ಸುಮ್ಮಿಗೆ ಪ್ರಕ್ರಿಯೆ ಮುಂದುವರಿಸಿಕೊಳ್ಳುವುದಾದರೆ ಪಂದ್ಯಕೂಟದ ನಾಣ್ಯ ಸುಮ್ಮಿಗೆ ಮುಕ್ತಾಯಗೊಂಡಾಗಿದೆ. 14ನೇ ಪಂದ್ಯಕೂಟ ಟೀಮ್ ಅಶ್ವ ವಿರುದ್ಧವಾಗಿ ಟೀಮ್ ಕೌಶಲ್ ಮಧ್ಯೆ ನಡೆಯಲಿಕ್ಕಿದೆ. ಒಂದು ಪಂದ್ಯಕೂಟದ ನಾಣ್ಯ ಸುಮ್ಮಿಗೆಯನ್ನು ಟೀಮ್ ಕೌಶಲ್ ತಂಡ ಗೆದ್ದುಕೊಳ್ತಾ ಕ್ಷೇತ್ರಪಾಲಕ ವಿಭಾಗ ಎದುಕೊಳ್ಳುತ್ತಾ ಇದೆ. ಸೊ ಪಂದ್ಯಕೂಟ ಮುಕ್ತಾಯಗೊಂಡ ತಕ್ಷಣವೇ ಮೈದಾನ ಪ್ರವೇಶ ಪಡೆದುಕೊಳ್ಳುವಂತೆ ನಾವು ಸೂಚಿಸ್ತಾ ಇದ್ದೇವೆ. ಓವರಿನ ಪ್ರಥಮ ಚೆಂಡು ದಾಳಿಗಾರಿಕಾ ವಿಭಾಗದಲ್ಲಿ ಆದಿ ದಾಳಿಗಾರಿಕಾ ವಿಭಾಗದಲ್ಲಿ ಆದಿ ಎಕ್ಸ್ಪ್ರೆಸ್ ರೈಲು ಬುಲೆಟ್ಸ್ ರೈಲು ಮಾದರಿಯಂತೆ ದಾಳಿ ಸಂಘಟಿಸಬಲ್ಲ ಆಟಗಾರ, ಆಕ್ಷನ್ ರೂಪದಲ್ಲಿ ಆಡಬಲ್ಲ ಆಟಗಾರ. ಆರಂಭಿಕ ಚೆಂಡು ಪ್ರಥಮ ಚೆಂಡು ಬಹುಶಃ ಇಲ್ಲಿ ಅಡ್ಡ ಚೆಂಡಾಗಿರುವಂತಹ ಚೆಂಡು ಹಲಿ ತಪ್ಪಿದ ಅಡ್ಡ ಚೆಂಡು ಅನ್ನುವಂತಹ ನಿಶಾನೆ ಬಂದಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಖಾತೆ ಹೆಚ್ಚಳ 6. ಓವರಿನ ಪ್ರಥಮ ಚೆಂಡು ಆದಿ ಮತ್ತೆ ಎಸೆಯಬೇಕಾಗಿದೆ. ಎಸ್ ಆದಿ
ಕುತ್ತಾರು ಪರಿಸರದ ಆಟಗಾರ ಕುತ್ತಾರ್ ಎಕ್ಸ್ಪ್ರೆಸ್ ಆದಿ ಮತ್ತೊಮ್ಮೆ ಮುಂದುವರಿಸಿಕೊಳ್ತಾ ಇದ್ದಾರೆ. ಓವರಿನ ಪ್ರಥಮ ಚೆಂಡು ಸಾಗಿರುವಂತಹ ದಾಳಿಯಾಗಿತ್ತು. ಸ್ಕ್ವೇರ್ ಲೆಗ್ ವಿಭಾಗಕ್ಕೆ ಚೆಂಡು ಧಾವಿಸಿಕೊಳ್ಳುತ್ತಾ ಇದೆ. ಕೇವಲ ಒಂದು ಚೆಂಡು ಮಾತ್ರ, ಇಲ್ಲಿ ಒಂದು ಓಟ ಮಾತ್ರ ಬಿಟ್ಟುಕೊಡುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 7 ಆನ್ ದಿ ಬೋರ್ಡ್ ವಿದೌಟ್ ಲಾಸ್ ಆಫ್ ಎನಿ ವಿಕೆಟ್. ಓವರಿನ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ ಆದಿ ಎಕ್ಸ್ಪ್ರೆಸ್. ಓವರಿನ ದ್ವಿತೀಯ ಚೆಂಡು ದ್ವಿತೀಯ ಬಾರಿಗೆ ಮತ್ತೊಮ್ಮೆ ಲೆಫ್ಟ್ ಆರ್ಮ್ ವಿಕೆಟ್ ಮುಖಾಂತರವಾಗಿ ದ್ವಿತೀಯ ಬಾರಿಗೆ ಸಾಗಿರುವಂತಹ ದಾಳಿ ಇದು. ಇಡೀ ಪಂದ್ಯಕೂಟದಲ್ಲಿ ತನ್ನ ಚಾಪನ್ನು ಮೂಡಿಸಬಲ್ಲ ಆಟಗಾರ, ಅದ್ಭುತವಾಗಿ ಆಡಬಲ್ಲ ಆಟಗಾರ ಆದಿ ಯು ಬ್ಯೂಟಿ. ಅಂಕಿಅಂಶ ಪಟ್ಟಿಯಲ್ಲಿ 7 ಆನ್ ದಿ ಬೋರ್ಡ್. ಇನ್ನು ಕೂಡ ಓವರಿನ 4 ಚೆಂಡು ಬಾಕಿ ಇದೆ. 10 ಮುಂದೆ 24 ಬೇಕಾಗಿದೆ. ಓವರಿನ ಮುಂದಿನ ಚೆಂಡು ಮತ್ತೊಮ್ಮೆ ಸೊಗಸಾಗಿರುವಂತಹ ಚೆಂಡು, ಯಾವುದೇ ರೀತಿಯಾಗಿರುವಂತಹ ಓಟಕ್ಕೆ ಅವಕಾಶವಿಲ್ಲ. ಚೆಂಡು ಸಂಪೂರ್ಣವಾಗಿ ಮುಕ್ತಾಯವಾಗ್ತಾ ಇದೆ, ಚುಕ್ಕಿಯಾಗಿಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ 7ಕ್ಕೆ ಸ್ಥಗಿತ. ಓವರಿನ 3 ಚೆಂಡುಗಳು ಮಾತ್ರ ಬಾಕಿ ಇದೆ. ಲೆಫ್ಟ್ ಆರ್ಮ್ ಓವರ್ ದ ವಿಕೆಟ್ಸ್ ಮುಖಾಂತರವಾಗಿ ಆದಿ ಎಸೆಯಬೇಕಾಗಿದೆ. ಓವರಿನ 4ನೇ ಚೆಂಡು ಮುಂದುವರಿಸಿಕೊಳ್ತಾ ನೇರವಾಗಿ 4ನೇ ಬಾರಿಗೆ ಮತ್ತೆ ಸೊಗಸಾಗಿರುವಂತಹ ದಾಳಿ ಇದು. ಕುತ್ತಾರ್ ಎಕ್ಸ್ಪ್ರೆಸ್ ಆದಿ 2 ಚೆಂಡು ಬಾಕಿ ಇದೆ. ಯಶಸ್ವಿ ಆಟ, ಬುಲೆಟ್ ಮಾದರಿ ದಾಳಿ ಇದು. ಸ್ಪೀಡ್ ಗಮನಿಸಿಕೊಳ್ಳಬೇಕಾಗಿದೆ. ಅತಿರೇಕದ ದಾಳಿ ಮುಂದುವರಿಸಿಕೊಳ್ಳುವಂತಹ ಆಟಗಾರ ಯಶಸ್ವಿ ಆಟ ಮುಂದುವರಿಸಿಕೊಳ್ಳುವುದಾದರೆ ಅಂತಿಮ 2 ಚೆಂಡು ಬಾಕಿ ಇದೆ. 2 ಚೆಂಡು ಬಾಕಿ ಇದೆ. ಲೆಫ್ಟ್ ಆರ್ಮ್ ಓವರ್ ವಿಕೆಟ್ ಮುಖಾಂತರವಾಗಿ ಎಸೆಯುವುದಾದರೆ ದಾಂಡುಗಾರಿಕಾ ವಿಭಾಗದಲ್ಲಿ ದರ್ಶನ್. ಸತತವಾಗಿರುವಂತಹ ಚುಕ್ಕಿ ಚೆಂಡುಗಳು. ಅಂತಿಮ 2 ಚೆಂಡು ಬಾಕಿ ಇದೆ. ಅದ್ಭುತವಾಗಿ ದಾಳಿ ಸಂಘಟಿಸುವಂತಹ ಆಟಗಾರ ಆದಿ ಮತ್ತೊಮ್ಮೆ ಮುಂದುವರಿಸಿಕೊಳ್ತಾ ಓವರಿನ ಪಂಚಮ ವಾರಿಗೆ ಸಾಗಿಸು ದೊಡ್ಡ ಮಟ್ಟದ ಹೊಡೆತಕ್ಕೆ ಪ್ರಯತ್ನ. ಡಿಬಿಡಿ ವಿಕೆಟ್ ವಿಭಾಗದಲ್ಲಿ ಕ್ಯಾಚ್ ಔಟ್ ರೂಪದಲ್ಲಿ ಪತನವಾಗ್ತಾ ಇದೆ. ದರ್ಶನ್ ಬ್ಯಾಕಿಂಗ್ ಟು ದಿ ಪೆವಿಲಿಯನ್. ಅದ್ಭುತವಾಗಿರುವಂತಹ ದಾಳಿಯಾಗಿತ್ತು. ಆ ಸೊಗಸಾಗಿರುವಂತಹ ದಾಳಿ ಮುಂದುವರಿಸಿಕೊಂಡಿರುವಂತಹ ಆಟಗಾರ ಕೆಲ ಕಾಲದಲ್ಲಿ ಚೆಂಡು ಗಾಳಿ ಆಯಿತು. ಆ ಸಂದರ್ಭದಲ್ಲಿ ಅನುಸಾರವಾಗಿ ಓಡೋಡಿ ಬಂದು ಆ ಕ್ಷೇತ್ರ ಪಾಲಕ ಕ್ಯಾಚ್ ಪಡೆದುಕೊಳ್ಳುವುದಾದರೆ ನೂತನ ಕ್ರಮಾಂಕದ ದಾಳಿಗಾರ ಇಲ್ಲಿ ಅದ್ಭುತವಾಗಿ ಮುಂದುವರಿಸಿಕೊಳ್ತಾ ಇದೀಗ ದಾಂಡುಗಾರ ದರ್ಶನ್ ಬ್ಯಾಕಿಂಗ್ ಟು ದಿ ಪೆವಿಲಿಯನ್ ಕಾಣಸಿಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 7ಕ್ಕೆ ಸ್ಥಗಿತ. ಓವರಿನ ಅಂತಿಮ 1 ಚೆಂಡು ಮತ್ತೆ ಬಾಕಿ ಇದೆ. ನೂತನ ಬ್ಯಾಟ್ಸ್ಮನ್ ಕ್ರಮಾಂಕ 3ರಲ್ಲಿ ಬಂದಿರುವಂತಹ ದಾಂಡುಗಾರ ಮಧು ಆದಿತ್ಯರವರ ಅಂತಿಮ ಚೆಂಡು ಎದುರಿಸಿಕೊಳ್ಳಬೇಕಾಗಿದೆ. ಲೆಫ್ಟ್ ಆರ್ಮ್ ಓವರ್ ವಿಕೆಟ್ ಮುಖಾಂತರವಾಗಿ ಮತ್ತೆ ದಾಳಿಗಾರಿಕಾ ವಿಭಾಗ ಮುಂದುವರಿಸಿಕೊಳ್ಳುವುದಾದರೆ ಮಧು ದಾಂಡುಗಾರಿಕಾ ವಿಭಾಗದಲ್ಲಿ ಅಂತಿಮ 1 ಚೆಂಡು ಬಾಕಿ ಇದೆ. ಲಾಸ್ಟ್ 1 ಮೋರ್ ಟು ಗೋ. ಕ್ಷೇತ್ರ ಪಾಲಕರನ್ನು ಕೂಡ ಅಳವಡಿಸಿಕೊಂಡಾಗಿದೆ. ಅಂತಿಮ ಚೆಂಡು ಸೊಗಸಾಗಿತ್ತು. ದಂಡಿಸುವಂಥ ಪ್ರಯತ್ನ ಯಶಸ್ವಿಯಾಗಿತ್ತು. ಸೊ ಇದರೊಂದಿಗೆ ನೇರವಾಗಿ ಆರಂಭಿಕವಾಗಿ ಈ ಇನ್ನಿಂಗ್ಸ್ನ ದ್ವಿತೀಯ ಓವರ್ ಸಂಪೂರ್ಣಗೊಳ್ಳುತ್ತಾ ಇದೆ. ಅಂತಿಮ 6 ಚೆಂಡು ಮಾತ್ರ ಬಾಕಿ ಇದೆ. ಈ ಪಂದ್ಯಕೂಟದ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಆದಿತ್ಯರವರನ್ನು. ಅಂತಿಮ 6ರ ಮುಂದೆ ಬೇಕಾಗಿದೆ 23. 6 ಚೆಂಡು ಬಾಕಿ ಇದೆ. 23 ಓಟದ ಅವಶ್ಯಕತೆ ಇದೆ. ಅಂತಿಮ 6 ಚೆಂಡು ಬಾಕಿ ಇದೆ. 23 ಓಟದ ಅವಶ್ಯಕತೆ ಇದೆ. ಸತತವಾಗಿರುವಂತಹ 4 ಸಿಕ್ಸರ್ಗಳ ಪಂದ್ಯಕೂಟವಿದು. ಓವರಿನ ಆರಂಭಿಕ ಚೆಂಡು ಎಸೆತಗಾರಿಕಾ ವಿಭಾಗದಲ್ಲಿ ಜರ್ಸಿ ನಂಬರ್ 3 ಅಭಿಲಾಷ್ ಆರಂಭಿಕ ಚೆಂಡು ರೈಟ್ ಆರ್ಮ್ ವಿಕೆಟ್ ಮುಖಾಂತರ ಸೊಗಸಾಗಿರುವಂತಹ ದಾಳಿ ಇದು. ಯಾವುದೇ ರೀತಿಯಾಗಿರುವಂತಹ ಓಟಕ್ಕೆ ಅವಕಾಶವಿಲ್ಲ. ಚೆಂಡು ಸಂಪೂರ್ಣವಾಗಿ ಚುಕ್ಕಿಯಾಗುತ್ತಾ ಇದೆ. ಆರಂಭಿಕ ಚೆಂಡು ಮುಕ್ತಾಯ. 5 ಚೆಂಡು 24 ಓಟಗಳು. ದಾಳಿಗಾರಿಕಾ ವಿಭಾಗದಲ್ಲಿ ಅಭಿಲಾಷ್ ರೈಟ್ ಆರ್ಮ್ ವಿಕೆಟ್ ಮುಖಾಂತರವಾಗಿ ಮತ್ತೆ ಸೇಬೇಕಾಗಿದೆ. ದ್ವಿತೀಯ ಬಾರಿಗೆ ಸೊಗಸಾಗಿರುವಂತಹ ದಾಳಿದು. ಶ್ರೇಷ್ಠ ಮಟ್ಟದ ಸ್ಪೆಲ್ ಇರುವಂತಹ ದಾಳಿ ಆಗ್ತಾ ಇದೆ. ಯಾವುದೇ ರೀತಿಯಾಗಿರುವಂತಹ ಓಟಕ್ಕೆ ಅವಕಾಶವಿಲ್ಲ. ಚೆಂಡು ಸಂಪೂರ್ಣವಾಗಿ ಚುಕ್ಕಾಗ್ತಾ ಇದೆ. ಲಾಸ್ಟ್ 4 ಮೋರ್ ಟು ಗೋ. ಅಂತಿಮ 4ರ ಮುಂದೆ 24 ಓಟದ ಅವಶ್ಯಕತೆ ಇದೆ. ಓವರಿನ ತೃತೀಯ ಚೆಂಡು ರೈಟ್ ಆರ್ಮ್ ವಿಕೆಟ್ ಮುಖಾಂತರವಾಗಿ ಮತ್ತೊಮ್ಮೆ ಎಸೆಯುವುದಾದರೆ ಶ್ರೇಷ್ಠ ಮಟ್ಟದ ದಾಳಿ ಇದು. ಗುಡ್ ಸ್ಪೆಲ್ ಆಗಿದೆ. ರನ್ ಔಟ್ಗೆ ಅವಕಾಶ ವಂಚಿತರಾಗುವಂಥ ಆಟಗಾರ ರನ್ ಔಟ್ ರೂಪದಲ್ಲಿ ಉತ್ತರಿ ನಷ್ಟವಾಗುತ್ತಾ ಇದೆ. ಅಂತಿಮ 3ರ ಮುಂದೆ 24 ಬೇಕಾಗಿದೆ. ಇವರು ಒಂದೇ ವಿನ್ ಆಗುದಾ? ಇದು ವಿನ್
ಎಸ್, ಮತ್ತೆ ಅಭಿಲಾಷ್ ಬೋವರಿನ ಮುಂದಿನ ಚೆಂಡು ಎಸೆಯಬೇಕಾಗಿದೆ. ಅಂತಿಮ 3 ಮುಂದೆ 24 ಬೇಕಾಗಿದೆ. ಕಟ್ ರೂಪದ ದಾಳಿಗಾರ ರೈಟ್ ಸಮರ್ದ ವಿಕೆಟ್ ಮುಖಾಂತರವಾದರೆ ಸ್ವಾಗ ಸಾಗಿತು, ದಾಂಡಿಸಿರುವುದು ಬಾಲ್ ಇಂದಿಯೇ ನೇರವಾಗಿ ಕೆಳಕಾಳದ ಗಾಳಿಯಲ್ಲಿತ್ತು. ನೇರವಾಗಿ ಕುತಾರ್ ಎಕ್ಸ್ಪ್ರೆಸ್ ಆದಿರವರ್ಗ ಕೈಗೆ ಸೇರಿಕೊಳ್ಳುತ್ತದೆ. ಯಾವುದೇ ರೀತಿಯಾಗಿರುವಂತಹ ಓಟಗಳಿಲ್ಲ. 2 ಮುಂದೆ ಬೇಕಾಗಿದೆ 24. ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. 24 ಓಟದ ಅವಶ್ಯಕತೆ ಇದೆ. ಪಂದ್ಯಾಕೂಟ ನೇರವಾಗಿ ಟೀಮ್ ಶಸ್ತ್ರ ತಂಡದ ಪರವಾಗಿ ಆಗ್ತಾ ಇದೆ. 2 ಮುಂದೆ ಬೇಕಾಗಿದೆ 24. ಪ್ರೀತಮ್ ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್. ಪ್ರೀತಮ್ ರವರೇ, ತಮಗೊಂದು ಸುವರ್ಣ ಅವಕಾಶವಿದೆ. 1 ಸಿಕ್ಸರ್ ಬಾರಿಸಿದ್ದೇ ಆದಲ್ಲಿ 1,000 ನಗದು ಘೋಷಣೆ ಇದೆ. ಸುಶಾಂತ್ ಠಾಕೂರ್ ಅವರಿಂದ ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. ಸ್ವಾಗ ಸಾಗಿತು, ದಾಣಿಸುವಂತಹ ಪ್ರಯತ್ನ. ಸ್ಕ್ವೇರ್ ಲೆಗ್, ಡೀಪ್ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಚೆಂಡು ಧಾವಿಸಿಕೊಳ್ಳುತ್ತಾ ಇದೆ. ಕೇವಲ 1 ಓಟ ಮಾತ್ರ ಲಭ್ಯ. ಅಂಕಿಅಂಶ ಪಟ್ಟಿಯಲ್ಲಿ 9 ಅಂತಿಮ ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ 1 ಮೋರ್ ಟು ಗೋ. ಓವರಿನ ಇನ್ನಿಂಗ್ಸಿನ ಅಂತಿಮ 1 ಚೆಂಡು 23 ಓಟದ ಅವಶ್ಯಕತೆ ಇದೆ. ಲಾಸ್ಟ್ 1 ಮೋರ್ ಟು ಗೋ. ಎಸೆಗಾರಿಕಾ ವಿಭಾಗದಲ್ಲಿ ಮತ್ತೊಮ್ಮೆ ಅಭಿಲಾಷ್ ಯಾಸಿನಿ ಇದರೊಂದಿಗೆ ಆರಂಭಿಕವಾಗಿ ಈ ಪಂದ್ಯಾಕೂಟ ಮುಕ್ತಾಯಗೊಳ್ಳುತ್ತಾ ಇದೆ. ಒಂದು ಪಂದ್ಯಾಕೂಟದಲ್ಲಿ ಏಕಮುಖವಾಗಿ ಟೀಮ್ ಶಸ್ತ್ರ ತಂಡ ವಿಜಯಶಾಲಿಯಾಗುತ್ತಾ ಇದೆ. ಅಭಿನಂದನೆಗಳು, ಅದೇ ರೀತಿ ಧನ್ಯವಾದಗಳು ಟೀಮ್ ಶಕ್ತಿ. ಬಹುಶಃ ಇಂದು ಪಂದ್ಯಾಕೂಟದಲ್ಲಿ ಆಡಿರುವಂತಹ 5 ಪಂದ್ಯಾಕೂಟದಲ್ಲೂ ಕೂಡ ಸೋಲು ಅನುಭವಿಸಿರುವಂತಹ ತಂಡ. ಒಂದು ಪಂದ್ಯಾಕೂಟದಲ್ಲಿ ತಮ್ಮ ಇನ್ನಿಂಗ್ಸ್ ಹಾಗೂ ಪಂದ್ಯಾಕೂಟ ಕೂಡ ಮುಕ್ತಾಯಗೊಳ್ಳುತ್ತಾ ಇದೆ. ಧನ್ಯವಾದಗಳು ಒಂದು ಪಂದ್ಯಾಕೂಟದಲ್ಲಿ ನಮಗೆ ಸಹಕಾರ ನೀಡುವುದಕ್ಕಾಗಿ. ಇದೀಗ ನಾವು ಮುಂದಿನ ಪಂದ್ಯಾಕೂಟ 14ನೇ ಪಂದ್ಯಾಕೂಟ ಆಡಿಸ್ತಾ ಇದ್ದೇವೆ. ಟೀಮ್ ಕೋಸ್ಟಲ್ ಫ್ರಾನ್ಸ್ ವಿರುದ್ಧವಾಗಿ ಅಶ್ವ ತಂಡದ ಮಧ್ಯೆ ಪಂದ್ಯ ಕೂಡ ಸಾಗಲಿಕ್ಕಿದೆ. ಕೋಸ್ಟಲ್ ತಂಡ ವಿಜಯಶಾಲಿಯಾಗಿ ಕ್ಷೇತ್ರ ಪಾಲಕ ವಿಭಾಗ ಬಹುಶಃ ಆಯ್ದುಕೊಳ್ಳಬೇಕಾಗಿದೆ. ಯಾವುದು ತಮ್ಮ ಇರುವಿಕೆ ಫೀಲ್ಡ್? ಎಸ್, ಕ್ಷೇತ್ರ ಪಾಲಕ ವಿಭಾಗ.